ಇದೀಗ ಮೊದಲಿಗೆ ಪ್ರಾರ್ಥನೆ ವಿಂಧ್ಯ ಸುಧೀರ್ ಅವರಿಂದ. ಕರುಣಾನಿಧಿ ಗಜಮುಖ ವಂದಿಸುವೆ ವಂದಿಸುವೆ ವಂದಿಸುವೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟ ವಿಟ್ಲ ಪುತ್ತೂರು, ಸುದ್ದಿ ಅರಿವು ಮಾಹಿತಿ ಕೇಂದ್ರ ಪುತ್ತೂರು ಇವುಗಳ ಜಂಟಿ ಸಹಯೋಗದೊಂದಿಗೆ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಮತ್ತು ಸಮಾವೇಶ. ಒಕ್ಕೂಟದ ಅಧ್ಯಕ್ಷರಾದ ಶಶಿಕುಮಾರ್ ಭಟ್ ಪಡಾರು ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಹತ್ತೂರ ಒಡೆಯ ಪುತ್ತೂರಿನ ಆರಾಧ್ಯ ದೈವ ಶ್ರೀ ಮಹಾಲಿಂಗೇಶ್ವರ ದೇವರ ಚರಣ ಕಮಲಗಳಿಗೆ ವಂದಿಸುತ್ತಾ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಳು ಮೆಣಸು ಬೆಳೆಗಾರರ ಒಕ್ಕೂಟ ವಿಟ್ಲ ಪುತ್ತೂರು, ಸುದ್ದಿ ಅರಿವು ಮಾಹಿತಿ ಕೇಂದ್ರ ಪುತ್ತೂರು ಇವುಗಳ ಜಂಟಿ ಸಹಯೋಗದಲ್ಲಿ ಕಾಳು ಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಮತ್ತು ಸಮಾವೇಶವನ್ನು ನಾವು ಇವತ್ತು ಯಶಸ್ವಿ 5ನೇ ಬಾರಿಗೆ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ದೀಪ ಪ್ರಜ್ವಲಿಸಿ ಉದ್ಘಾಟನೆಗೆ ನಾವು ನಮ್ಮ ರೈತರ ಬಾಳಿನ ಹೊಂಬೆಳಕಾಗಿರುವ, ರೈತರ ಬಾಳಿನ ಸಂಜೀವಿನಿಯಾಗಿರುವಂತಹ ಪ್ರತಿಷ್ಠಿತ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸತೀಶ್ ಚಂದ್ರ ಇವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಕೇಳಿಕೊಂಡಾಗ ನಮ್ಮ ಈ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಮುಂಚಿತವಾಗಿಯೇ ಅವರು ಆಗಮಿಸಿ ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮ ಕಾಳುಮೆಣಸು ಬೆಳೆಗಾರರ ಒಕ್ಕೂಟ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ SR ಸತೀಶ್ ಚಂದ್ರ, ಅಧ್ಯಕ್ಷರು, ಕ್ಯಾಂಪ್ಕೋ ಲಿಮಿಟೆಡ್, ಮಂಗಳೂರು ಇವರಿಗೆ ಶ್ರೀ ಅಂಗ್ರಿ ಮೇಘಶ್ಯಾಮ ಅವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿರತಕ್ಕಂತಹ ಪುತ್ತೂರಿನ ಜನಪ್ರಿಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಅಂತೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ
ನಾವು ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಕೇಳಿಕೊಂಡಾಗ ಡಾಕ್ಟರ್ ವೇಣುಗೋಪಾಲ್ ಮೈಸೂರು ನಿವೃತ್ತ ವಿಜ್ಞಾನಿಗಳು, ಸ್ಪೈಸಿ ಬೋರ್ಡ್, ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಅಲ್ಲದೆ ನಮ್ಮ ಈ ಕಾಳು ಮೆಣಸು ಒಕ್ಕೂಟದ ಮೇಲೆ ಬಹಳ ಒಂದು ಅಭಿಮಾನದಿಂದ ಅವರು ನಾವು ಯಾವ ಕಾರ್ಯಕ್ರಮಕ್ಕೆ ಕರೆದರೂ ಬರೋದಿಲ್ಲ ಅಂತ ಹೇಳೋದಿಲ್ಲ. ಅವರು ಹಾಗೆ ಭಾಳ ದೂರದಿಂದ ಸಮಯಕ್ಕೆ ಸರಿಯಾಗಿ ನಮ್ಮೊಂದಿಗೆ ಬಂದು ನಮ್ಮ ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರ ಮಾರ್ಗದರ್ಶನ, ಹಿರಿಯರು, ನಾವು ನಮ್ಮ ಒಕ್ಕೂಟದ ನಮ್ಮ ಕಾಳುಮೆಣಸು ಬೆಳೆಗಾರ ಒಕ್ಕೂಟ ಏನಿದೆ ಅವರ ಒಂದು ಮಾರ್ಗದರ್ಶನದಂತೆ ನಾವು ಇವತ್ತು ನಡೆದುಕೊಂಡು ಬರ್ತಾ ಇದ್ದೇವೆ. ಸರ್, ನಿಮಗೆ ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ವೇಣುಗೋಪಾಲ್ ಮೈಸೂರು ನಿವೃತ್ತ ವಿಜ್ಞಾನಿ, ಸ್ಪೈಸ್ ಬೋರ್ಡ್, ಇವರಿಗೆ ಸಿಡಿಎಫ್ ಜನಾರ್ದನ್ ಭಟ್ ಅವರು ಶಾಲು ಹೊದೆಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಗಳು, ನಮ್ಮ ಈ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ಬೆಲೆಗೆ ಅಪಾರ ಅಭಿಮಾನ, ನಮ್ಮ 7 ಬೀಳುಗಳಲ್ಲಿ ಸದಾ ನಮ್ಮನ್ನು ಹುರುಪಿನಿಂದ ನಮ್ಮನ್ನು ಹುರಿದುಂಬಿಸಿ ನಾವು ಎಲ್ಲಿ ಎಡವಿದ್ರೂ ಅದಕ್ಕೆ ಅವರು ನೀವು ಇಂಥ ಜಾಗದಲ್ಲಿ ಎಡವಿದ್ದೀರಿ, ನೀವು ಇಂಥ ಜಾಗದಲ್ಲಿ ತಪ್ಪು ಮಾಡ್ತಾ ಇದ್ದೀರಿ, ಇದನ್ನು ಸರಿ ಮಾಡಿಕೊಂಡು ಹೋಗಿ ಅಂತ ಸದಾ ನಮ್ಮನ್ನು ಬೆನ್ನು ತಟ್ಟುತ್ತಾ ನಮ್ಮ ಈ ಒಕ್ಕೂಟದ ನಮ್ಮ ಈ ದಕ್ಷಿಣ ಕನ್ನಡ ಏನಿದೆ, ಉಡುಪಿ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ಬಗ್ಗೆ ಅವರಿಗೇನೊಂದು ಬಹಳ ಅಭಿಮಾನ. ಶ್ರೀಯುತ ಎಚ್.ಎಸ್. ಧರ್ಮರಾಜ್ ಇವರು ಸಕಲೇಶ್ಪುರದ ಪ್ರಖ್ಯಾತ 7 ಬೀನ್ ಟೀಮಿನ ಮುಖ್ಯಸ್ಥರು. ಇವರು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಅವರಿಗೆ ಬಹಳ ಒಂದು ಬ್ಯುಸಿ ಇದ್ದರೂ ಕೂಡ ಕಾರ್ಯಕ್ರಮದ ಒತ್ತಡ, ಅವರಿಗೆ ಅಷ್ಟು ಕಾರ್ಯಕ್ರಮಗಳಿತ್ತು. ಅವರ ಸಮೀಪದ ಸಂಬಂಧಿಯ ಒಂದು ಏನೋ ಬಹಳ ಮುಖ್ಯವಾದ ಕಾರ್ಯಕ್ರಮ ಇದ್ದರು. ನಿನ್ನೆ ಅದಲ್ಲದೆ ಚಿಕ್ಕಮಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಮತ್ತು ವೇಣುಗೋಪಾಲ್ ಸರ್ ಇಬ್ಬರು ಭಾಗವಹಿಸಿ ಅಲ್ಲಿಂದ ಸಕಲೇಶ್ಪುರಕ್ಕೆ ತೆರಳಿ ಇವತ್ತು ಮುಂಜಾನೆ ಹೊರಟು ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಅವರದ್ದು ಪರಿಶ್ರಮ ಇದೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಎಚ್.ಎಸ್. ಧರ್ಮರಾಜ್, ಸಕಲೇಶ್ಪುರ 7 ಬೀನ್ ತಂಡದ ಮುಖ್ಯಸ್ಥರು, ಇವರನ್ನ ಶಾಲು ಹೊದೆಸಿ ಸ್ವಾಗತಿಸಬೇಕಾಗಿ ಗೋವಿಂದ ಭಟ್ ಬಾಯಾಡಿ ಇವರನ್ನು ಅಭಿನಂದಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಅಡಿಕೆ ಪತ್ರಿಕೆಯ ಪ್ರಕಾಶಕರು, ಇವರು ಸಹ ಹಾಗೆ ನಮ್ಮ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ಸದಾ ಹಿತಚಿಂತಕರು. ಇವರು ಸಹ ಹಾಗೆ ಸದಾ ನಮಗೆ ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಲ್ಲದೆ ನನ್ನ ಕುಟುಂಬದ ಒಬ್ಬ ಸದಸ್ಯವರು, ನನಗೆ ಹತ್ತಿರದ ಸಂಬಂಧಿ, ನನಗೆ ಅಣ್ಣ ಆಗ್ತಾರೆ, ಪಡಾರ್ ರಾಮಕೃಷ್ಣ ಶಾಸ್ತ್ರಿಗಳು. ಇವರು ಸಹ ನಮ್ಮ ಎಲ್ಲ ಕಾರ್ಯಕ್ರಮದ ಒಂದು ಬೆನ್ನೆಲುಬು ಅಂತ ಹೇಳಿದರೆ ತಪ್ಪಾಗಿರಲಿಕ್ಕಿಲ್ಲ. ನಮ್ಮನ್ನು ಸದಾ ಹುರಿದುಂಬಿಸ್ತಾ ಪ್ರೋತ್ಸಾಹಿಸ್ತಾ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಮ್ಮ ಕಾರ್ಯಕ್ರಮಕ್ಕೆ ನೀವು ಬರಬೇಕಂತ ಕೇಳಿಕೊಂಡಾಗ ಅವರು ಸಮಯಕ್ಕೆ ಸರಿಯಾಗಿ ಬಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಪಡಾರು ರಾಮಕೃಷ್ಣ ಶಾಸ್ತ್ರಿ, ಅಡಿಕೆ ಪತ್ರಿಕೆಯ ಪ್ರಕಾಶಕರು, ಇವರಿಗೆ ಅಡ್ಕತಿಮಾರ್ ಸುಬ್ರಹ್ಮಣ್ಯ ಭಟ್ ಅವರು ಶಾದು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಅದೇ ರೀತಿಯಲ್ಲಿ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಸಾಗರ ತಾಲೂಕಿನ ಆನಂದಪುರದ ಬಾಬುಲ್ ಸಾಬ್ ಅವರೇನು ಈಗಾಗಲೇ ಉಪ್ಪಿನಂಗಡಿ ದಾಟಿ ಬರ್ತಾ ಇದ್ದಾರೆ. ಇನ್ನೇನು 10 ನಿಮಿಷಗಳಲ್ಲಿ ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ನಮ್ಮ ಈ ಕಾಳುಮೆಣಸು ಮಾಹಿತಿ ಶಿಬಿರ ಹಾಗೂ ಸಮಾವೇಶದ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತರಿರತಕ್ಕಂತಹ ನಮ್ಮ ಕಾಳು ಮೆಣಸು ಬೆಳೆಗಾರರ ಒಕ್ಕೂಟದ ಸದಾ ಹಿತಚಿಂತಕರು, ನನಗೆ ಸದಾ ಮಾರ್ಗದರ್ಶನ ನೀಡುತ್ತಾ ಸದಾ ನನ್ನ ಬೆನ್ನಿಗೆ ಎಲುಬಾಗಿ ನಿಂತಿರತಕ್ಕಂತಹ ಶ್ರೀಯುತ ಅಜಿತ್ ಪ್ರಸಾದ್ ರೈ ಇವರು. ಪ್ರತಿದಿನ ಇವರನ್ನು ನಾವು ನಮ್ಮ ಗ್ರೂಪಿನಲ್ಲಿ ಕಾಣುತ್ತೇವೆ. ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆಗೆ ಅವರು ಮೆಸೇಜ್ ಬರದಿದ್ದರೆ ಆ ದಿವಸ ಗ್ರೂಪಿನಲ್ಲಿ ಒಂದು ಹುರುಪೇ ಇಲ್ಲ. ನಾನು ಅವರೊಂದು 7-8 ಗಂಟೆವರೆಗೆ ಮೆಸೇಜ್ ಹಾಕಿದರೆ ಕೂಡಲೇ ಫೋನ್ ಮಾಡಲಿಕ್ಕಿದ್ದೇನೆ ಅವರಿಗೆ, ಅಜಿತ್ ಅಣ್ಣ ಏನು ಇವತ್ತು ನಿಮ್ಮ ಮೆಸೇಜ್ ಬರಲಿಲ್ಲ ಅಂತೇಳಿ. ಸದಾ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲ ನನ್ನ ಕಾರ್ಯ ಚಟುವಟಿಕೆಗಳಲ್ಲಿ ನನ್ನನ್ನು ಸದಾ ಸ್ಫೂರ್ತಿಯಿಂದ ನನ್ನನ್ನು ಹುರಿದುಂಬಿಸಿ ನನಗೆ ಮಾರ್ಗದರ್ಶನವನ್ನು ನೀಡುತ್ತಿರತಕ್ಕಂಥ ಶ್ರೀಯುತ ಅಜಿತ್ ಪ್ರಸಾದ್ ರೈ, ಪ್ರಗತಿಪರ ಕಾಳುಮೆಣಸು ಕೃಷಿಕರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಅಜಿತ್ ಪ್ರಸಾದ್ ರೈ, ಪ್ರಗತಿಪರ ಕಾಳುಮೆಣಸು ಕೃಷಿಕರು, ಇವರನ್ನು ಶಾಲು ಹಾಗೂ ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಶಶಿ ನೆಟ್ಟಾರು ಇವರನ್ನು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಪಡಾರು ತಿರುಮಲೇಶ್ವರ ಭಟ್ರು, PT ಭಟ್ರು, ಇವರು ಬರಬೇಕಿತ್ತು. ಆದರೆ ಅವರಿಗೆ ಆರೋಗ್ಯದ ಸಮಸ್ಯೆಯಿಂದಾಗಿ, ವಿಪರೀತ ಜ್ವರದಿಂದಾಗಿ ಅವರಿಗೆ ಬರಲಿಕ್ಕೆ ಆಗ್ತಾಯಿಲ್ಲ. ಇವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸಲೇಬೇಕು. ಯಾಕೆಂದರೆ ಸುಮಾರು 4 ವರ್ಷಗಳ ಹಿಂದೆ ನಾನು ನನ್ನ ಮನೆಗೆ ಒಂದು 3-4 ಸಾವಿರ ಕಾಳುಮೆಣಸು ಗಿಡಗಳನ್ನು ಅವರ ಮುಖಾಂತರ ತರಿಸಿದ್ದೆ. ನಾವು ಒಂದು 4-5 ಜನ ಸೇರಿ ಒಂದು 10,000 ಗಿಡಗಳನ್ನು ನಮ್ಮ ಮನೆಗೆ ನಾಟಿ ಮಾಡಲಿಕ್ಕೆ ಅಂತ ನಾವು ತರಿಸಿದ್ದೆವು. ಈ ಸಂದರ್ಭದಲ್ಲಿ ಅವರು ನನಗೆ ಒಂದು ಮಾರ್ಗದರ್ಶನವನ್ನು ನೀಡಿದರು. ನೋಡು ಶಶಿ, ಇಲ್ಲಿ ಕಾಳುಮೆಣಸು ಅಡಿಕೆಗೆ ವಿಪರೀತವಾಗಿ ವೈಎಲ್ಡಿ ಹಾಗೂ ಎಲೆಚುಕ್ಕಿ ರೋಗ ಕಾಡ್ತಾ ಇದೆ. ಅಡಿಕೆಗೆ ಒಂದು ಪರ್ಯಾಯ ಬೆಳೆಯಾಗಿ ನಾವು ಏನಾದರೂ ಮಾಡಲೇಬೇಕು. ಅಡಿಕೆಗೆ ಒಂದು ಪರ್ಯಾಯ ಬೆಳೆಯಾಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಕಾಳುಮೆಣಸು ಹಾಗೂ ಕಾಫಿ, ಇದನ್ನು ಮಾಡ್ಬೋದು ಅಂತೇಳಿ ಅವರು ನನಗೆ ಸಲಹೆಯನ್ನು ಕೊಟ್ಟರು. ಅದೆಲ್ಲ ನನ್ನಿಂದ ಆಗಲಿಕ್ಕಿಲ್ಲ ಅಣ್ಣ. ಇವರು ನನ್ನ ದೊಡ್ಡಪ್ಪನ ಮಗ. ಇವರನ್ನು ನಾನು ಈ ಸಂದರ್ಭದಲ್ಲಿ ಅಲ್ಲ, ನಾನು ಈಗ 5 ಕಾಳುಮೆಣಸು ಬೆಳೆಗಾರರ ಸಮಾವೇಶದಲ್ಲಿ ಅವರನ್ನು ಸ್ಮರಿಸ್ತೇನೆ. ಯಾಕಂತೇಳಿದರೆ ನಾನು ಇವತ್ತು ಏನು ಇಷ್ಟು ದೊಡ್ಡ ಒಂದು ನರ್ಸರಿಯ ಉದ್ಯಮವನ್ನು ಪ್ರಾರಂಭಿಸಲಿಕ್ಕೆ ಮೂಲ ಕಾರಣಕರ್ತರು ಯಾರು ಅಂತೇಳಿದರೆ ಅದಕ್ಕೆ ಶ್ರೀಯುತ ಪಡಾರು ತಿರುಮಲೇಶ್ವರ ಭಟ್ರು, PT ಭಟ್ರು. ಅವರಿಗೆ ನಾನು ಮತ್ತು ನನ್ನ ಕುಟುಂಬ, ನನ್ನ ಮನೆಯವರು ಚಿರಋಣಿಯಾಗಿದ್ದೇವೆ. ಅವರು ಈ ಸಂದರ್ಭದಲ್ಲಿ ನನಗೊಂದು ಏನಂತ ಹೇಳಿದರೆ, ನೀನು ಮಾಡು, ನಿನ್ನಿಂದ ಸಾಧ್ಯ ಇದೆ, ಕಾಳುಮೆಣಸು ಅಡಿಕೆಗೆ ಪರ್ಯಾಯವಾಗಿ ನಾವು ಒಂದು ಬೆಳೆಯನ್ನು ಮಾಡಬೇಕು. ಇಲ್ಲಿ ಸರಿಯಾಗಿ ನರ್ಸರಿಗಳಲ್ಲಿ ಸರಬರಾಜು ಮಾಡುವಂಥ ವ್ಯವಸ್ಥೆಗಳಿಲ್ಲ. ಇದನ್ನು ನೀನು ಪ್ರತಿ ರೈತರ ಮನೆ ಬಾಗಿಲಿಗೆ ನೀನು ಮುಟ್ಟಿಸುವಂಥ ಒಂದು ವ್ಯವಸ್ಥೆಯನ್ನು ನೀನು ಮಾಡಿದರೆ ಇದರಲ್ಲಿ ನೀನು ಖಂಡಿತವಾಗಿ ನೀನು ಸಕ್ಸಸ್ ಆಗ್ತೀಯಾ ಅಂತ ಹೇಳುವಂಥ ಅವರು ನನಗೆ ಈ ಪ್ರೇರಣೆ. ಇವತ್ತು ನಮ್ಮ ಇಷ್ಟು ದೊಡ್ಡ ನಮ್ಮ ಕಾಳುಮೆಣಸು ನಾವು ಏನು ವ್ಯವಹಾರವನ್ನು ಮಾಡ್ತೇವೆ, ಇದರ ಮೂಲ ಪ್ರೇರಣೆ ಶ್ರೀಯುತ ಪಡಾರು ತಿರುಮಲೇಶ್ವರ ಭಟ್ರು, PT ಭಟ್ರು. ಅವರು ಇವತ್ತು ಬರಬೇಕಿತ್ತು. ಅವರಿಗೆ ಬರಲಿಕ್ಕೆ ಆರೋಗ್ಯದ ಸಮಸ್ಯೆಯಿಂದ, ಜ್ವರದಿಂದಾಗಿ ಅವರು ಬರಲಿಕ್ಕೆ ಆಗಲಿಲ್ಲ. ಅವರನ್ನು ನಾನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಅವರನ್ನು ನಾನು ಸ್ಮರಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ನಮ್ಮ ಕಾಳುಮೆಣಸು ಗ್ರೂಪಿನ ಹಿತಚಿಂತಕರು, ಸದಾ ನಮಗೆ ಬೆನ್ನೆಲುಬಾಗಿ ನಮಗೆ ಮಾರ್ಗದರ್ಶನವನ್ನು ನೀಡಿ ನಮ್ಮೊಂದಿಗೆ ಸದಾ ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿ ಒಳ್ಳೆಯ ನಮಗೆ ಒಂದು ಮಾಹಿತಿಯನ್ನು ನೀಡುತ್ತಾ ನಮಗೆ ಬೆನ್ನೆಲುಬಾಗಿ ನಿಂತಿರತಕ್ಕಂಥ
ಪ್ರಗತಿಪರ ಕಾಳುಮೆಣಸು ಕೃಷಿಕರು ಉದ್ಯಮಿಗಳು ಆದಂಥ ಶ್ರೀಯುತ ಚಂದ್ರಶೇಖರ್ ತಾಳ್ತಜೆ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾಳುಮೆಣಸು ಬೆಳೆಗಾರರ ಒಕ್ಕೂಟ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಚಂದ್ರಶೇಖರ್ ತಾಳ್ತಜೆ ಪ್ರಗತಿಪರ ಕೃಷಿಕರು ಹಾಗೂ ಉದ್ಯಮಿಗಳು ಇವರನ್ನ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಜಿಕೆ ಪ್ರಸನ್ನ LIC ಇವರನ್ನ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಇರುವಂಥವರು ಶ್ರೀ ವಿಜಯಕುಮಾರ್ ರೈ ಕೆ, ಅಧ್ಯಕ್ಷರು ಜಿಲ್ಲಾ ಕೃಷಿಕ ಸಮಾಜ. ಇವರು ಸಹ ಕಳೆದ 2 ವರ್ಷಗಳಿಂದ ಸದಾ ನಮಗೆ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ನಮಗೆ ಒಳ್ಳೆಯ ರೀತಿಯಿಂದ ಸಹಕಾರವನ್ನು ನೀಡುತ್ತಾ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಪ್ರೋತ್ಸಾಹಿಸುತ್ತಾ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿರತಕ್ಕಂಥ ಶ್ರೀ ವಿಜಯಕುಮಾರ್ ರೈ ಇವರು ನಮ್ಮೊಂದಿಗೆ ಇವತ್ತು ಉಪಸ್ಥಿತರಿದ್ದಾರೆ. ಇವರನ್ನು ನಮ್ಮ ಕಾಳುಮೆಣಸು ಬೆಳೆಗಾರರ ಒಕ್ಕೂಟ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ವಿಜಯಕುಮಾರ್ ರೈ ಕೆ, ಅಧ್ಯಕ್ಷರು ಜಿಲ್ಲಾ ಕೃಷಿ ಸಮಾಜ ಇವರನ್ನ ವೇಣುಗೋಪಾಲ್ ಶ್ರೀನಿಧಿ ಬೋರ್ವೆಲ್ ಅವರು ಶಾಲು ಹಾಗೂ ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳು ಮೆಣಸು ಬೆಳೆಗಾರರ ಒಕ್ಕೂಟದೊಂದಿಗೆ ನಮ್ಮ ಈ ವರ್ಷದಿಂದ ಸುದ್ದಿ ಅರಿವು ಮಾಹಿತಿ ಕೇಂದ್ರದವರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಅವರು ನಮ್ಮ ಈ ನರ್ಸರಿ ವ್ಯವಹಾರದಲ್ಲಿ ಅವರು ಪುತ್ತೂರಿನಲ್ಲಿ ಅವರು ಸುದ್ದಿ ಅರಿವು ಮಾಹಿತಿ ಕೇಂದ್ರ ಎನ್ನುವಂಥ ಒಂದು ಕಚೇರಿಯನ್ನು ಸ್ಥಾಪಿಸಿ ಅದರಲ್ಲಿ ಅವರಿಗೆ ನೀವು ಯಾರು ಬೇಕಾದರೂ ಅವರ ವೆಬ್ಸೈಟ್ ಇದೆ ಅಥವಾ ಅವರಲ್ಲಿ ಆಫೀಸಲ್ಲಿ ಹೋಗಿ ಏನು ಕಾಳುಮೆಣಸು ಗಿಡಗಳು ಅಥವಾ ಯಾವುದೇ ಗಿಡಗಳು ಬೇಕಾದಲ್ಲಿ ಅಲ್ಲಿ ಬುಕ್ಕಿಂಗ್ ಮಾಡಿಕೊಳ್ಬೋದು. ಅಂಥ ವ್ಯವಸ್ಥೆಯನ್ನು ಒಂದು ಡಾಕ್ಟರ್ UP ಶಿವಾನಂದ ಇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರು ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳೊಂದಿಗೆ ಈ ವರ್ಷದಿಂದ ಅವರು ನಮ್ಮೊಂದಿಗೆ ಕೈ ಜೋಡಿಸಿಕೊಂಡಿದ್ದಾರೆ. ಡಾಕ್ಟರ್ UP ಶಿವಾನಂದ ಅವರಿಗೆ ಸಹ ಆರೋಗ್ಯ ಸಮಸ್ಯೆ, ಅವರಿಗೆ ಸಹ ಜ್ವರದ ಸಮಸ್ಯೆಯಿಂದಾಗಿ ಅವರು ಇವತ್ತು ಬರಲಿಕ್ಕಾಗಲಿಲ್ಲ. ಸರ್, ನಿಮಗೆ ಹಾಗೂ ನಿಮ್ಮ ಇಡೀ ಸುದ್ದಿ ಅರಿವು ಮಾಹಿತಿ ಕೇಂದ್ರ ಹಾಗೂ ಸುದ್ದಿಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಪ್ರೀತಿಪೂರ್ವಕವಾಗಿ ನಮ್ಮ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಮಹೇಶ್ ಅಜ್ಜಿಮನೆ, ಹವ್ಯಾಸಿ ಅಡಿಕೆ ಮಾರುಕಟ್ಟೆ ಸಾಮಾಜಿಕ ಜಾಲತಾಣದ ವಿಶ್ಲೇಷಕರು. ಇವರು ಸುಮಾರು ಒಂದು 12,000 ಜನದ ಗ್ರೂಪನ್ನು ಮಾಡಿ ಪ್ರತಿದಿನ ಇದರಲ್ಲಿ ಅಡಿಕೆ ಮಾರುಕಟ್ಟೆಯ ಬಗ್ಗೆ ಒಂದು ವಿಶ್ಲೇಷಣೆ, ಒಂದು ಅಡಿಕೆ ಮಾರುಕಟ್ಟೆಯ ಬಗ್ಗೆ ಅದರ ಸ್ಥಿರತೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಬಹಳ ಒಂದು ಉತ್ತಮ ಬೆಳವಣಿಗೆ. ಸುಮಾರು 30-35 ವರ್ಷದ ಹಿಂದೆ ಶ್ರೀ ವಿಶ್ವೇಶ್ವರ ವರ್ಮುಡಿಯವರು ಇದೇ ಥರ ಪತ್ರಿಕೆಗಳಲ್ಲಿ ನಮಗೆ ಅಡಿಕೆ ಮಾರುಕಟ್ಟೆಯ ಈ ಏನು ಒಂದು ಧಾರಣೆಯ ಬಗ್ಗೆ ನಮಗೆ ಮಾಹಿತಿ ಕೊಡಲಿಲ್ಲ. ನಮಗೆ ಗೊತ್ತಿಲ್ಲದೆ ನಾವು ಅಡಿಕೆ ಮಾರುಕಟ್ಟೆಗೆ ತಗೊಂಡೋಗಿ ಕೊಡ್ತಾ ಇದ್ದೇವೆ. ಇದರಿಂದ ಒಂದಷ್ಟು ಲಾಭಗಳನ್ನು ಹೊರ ಜಿಲ್ಲೆಯ ಏನು ಸೇಟುಗಳಿದ್ದಾರೆ ಅವರು ಪಡ್ಕೊಳ್ತಾ ಇದ್ದರು. ಇದರಿಂದ ವಿಶ್ವೇಶ್ವರ ವರ್ಮುಡಿಯವರು ಆಗಿನ ಕಾಲದಲ್ಲಿ ಪತ್ರಿಕೆಯಲ್ಲಿ ಪ್ರತಿದಿನ ನಮಗೆ ಒಂದು ಮಾಹಿತಿಯನ್ನು ಪ್ರಕಟಿಸ್ತಾ ಇದ್ದರು. ಅದೇ ಥರ ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಉತ್ತಮ ಮಾಹಿತಿಯನ್ನು ಕೊಡತಕ್ಕಂತಹ ಶ್ರೀ ಮಹೇಶ್ ಅಜ್ಜಿಮನೆ ಇವರು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇವತ್ತು ಸೇರಿಕೊಂಡಿದ್ದಾರೆ. ಇವರನ್ನು ನಮ್ಮ ಕಾಳುಮೆಣಸು ಬೆಳೆಗಾರರ ಒಕ್ಕೂಟ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಮಹೇಶ್ ಅಜ್ಜಿಮನೆ, ಹವ್ಯಾಸಿ ಅಡಿಕೆ ಮಾರುಕಟ್ಟೆ ಸಾಮಾಜಿಕ ಜಾಲತಾಣ ವಿಶ್ಲೇಷಕರು. ಇವರನ್ನು ಶ್ರೀ ಅಭಿಜಿತ್ ಜೈನ್ ಇರಿಗೇಷನ್
ಅವರು ತಾಂಬೂಲ ಹಾಗೂ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಇತ್ತೀಚೆಗಷ್ಟೇ ಸುವರ್ಣ ಏಷ್ಯಾನೆಟ್ ಚಾನೆಲ್ ಹಾಗೂ ಕನ್ನಡಪ್ರಭದವರು ಕೊಡಮಾಡಿದಂತಹ ರೈತ ರತ್ನ ಪ್ರಶಸ್ತಿಗೆ ಆಯ್ಕೆಯಾದಂಥ ಶ್ರೀಯುತ ಶ್ರೀ ಸುರೇಶ್ ಚಂದ್ರ ಭಟ್ TRS ಫಾರ್ಮ್ ಕಲ್ಮಡ್ಕ, ಇವರು ಸಹ ನನ್ನ ಹತ್ತಿರದ ಸಂಬಂಧಿ, ನನ್ನ ಸೋದರ ಮಾವನ ಮಗ ಅಂತ ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆಯನ್ನು ಪಡ್ತಾ ಇದ್ದೇನೆ. ಇವರು ಸಹ ಇವತ್ತೊಂದು ನಮ್ಮ ಈ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಪ್ರೋತ್ಸಾಹಿಸುತ್ತಾ ಸದಾ ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾ ಇರುವಂಥ ಓರ್ವ ವ್ಯಕ್ತಿ ಶ್ರೀ TR ಸುರೇಶ್ ಚಂದ್ರ. ಇವರಿಗೆ ಇತ್ತೀಚೆಗಷ್ಟೇ ರೈತ ರತ್ನ ಪ್ರಶಸ್ತಿ ಒಲಿದು ಬಂದಿದೆ. ಅವನನ್ನು ಮುಂದಿನ ನಾವು ಅವರನ್ನು ಅಭಿನಂದಿಸಲಿಕ್ಕಿದ್ದೇವೆ ಇದೇ ವೇದಿಕೆಯಲ್ಲಿ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ TR ಸುರೇಶ್ ಚಂದ್ರ ತೊಟ್ಟತೋಡಿ, TRS ಫಾರ್ಮ್ ಕಲ್ಮಡ್ಕ, ಇವರನ್ನು ಶ್ರೀ ವಿಶ್ವಕೇಶವ ಕುರುವೇರಿ ಅವರು ಶಾಲು ಹಾಗೂ ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನೋರ್ವ ನಮ್ಮ ಮುಂದಿನ ಸಮಾರಂಭದಲ್ಲಿ ಅಭಿನಂದಿಸಲಿಕ್ಕೆ ಅರ್ಹವಾದ ವ್ಯಕ್ತಿ ಸಾಯಿ ಶೇಖರಣ್ಣ. ಇವರು ಸಹ ಇತ್ತೀಚೆಗಷ್ಟೇ ಕನ್ನಡಪ್ರಭ ಸುವರ್ಣ ಏಷ್ಯಾನೆಟ್ ಚಾನಲ್ನವರು ಇತ್ತೀಚೆಗಷ್ಟೇ ಕೊಡಮಾಡಿದಂಥ ರೈತ ರತ್ನ ಪ್ರಶಸ್ತಿಗೆ ಇವರು ಸಹ ಭಾಜನರಾಗಿದ್ದಾರೆ. ಇವರನ್ನು ನನಗೆ ಅಷ್ಟಾಗಿ ಪರಿಚಯ ಇರಲಿಲ್ಲ, ಇತ್ತೀಚೆಗಷ್ಟೇ ಮೊನ್ನೆ ಅಷ್ಟೇ ಪರಿಚಯ ಆಯಿತು. ಆದರೆ ಇವರ ಬಗ್ಗೆ ತುಂಬ ತಿಳ್ಕೊಂಡಿದ್ದೆ. ಇವರು ಹವ್ಯಾಸಿ ಹವಾಮಾನ ವೀಕ್ಷಕರು. ಇವರ ಬಗ್ಗೆ ಲೇಖನ ಎಲ್ಲ ಬರೆದನ್ನು ನಾನು ಓದಿದ್ದೆ, ಪೇಪರ್ನಲ್ಲಿ ನೋಡಿದ್ದೆ, ಕಂಡಿದ್ದೆ. ಆದರೆ ಇವರನ್ನು ಮುಖತಃ ಪರಿಚಯ ಆಗಿದ್ದು ಕೆಲವು ಸಮಯದ ಹಿಂದೆ ಅಷ್ಟೇ. ಇವರು ರೈತ ರತ್ನ ಪ್ರಶಸ್ತಿಗೆ ಮೊನ್ನೆ ಭಾಜನರಾಗಿದ್ದಾರೆ. ಇವರಿಗೆ ನಾವು ಇನ್ನು ಸನ್ಮಾನಿಸಲಿಕ್ಕಿದ್ದೇವೆ ಕೆಲವು ಕ್ಷಣದಲ್ಲಿ. ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ನಮ್ಮ ಕಾಳುಮೆಣಸು ಬೆಳೆಗಾರರ ಒಕ್ಕೂಟ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸಾಯಿ ಶೇಖರ್ ಬಿ ಕರಿಕಳ, ಹವ್ಯಾಸಿ ಹವಾಮಾನ ವೀಕ್ಷಕರು, ಇವರನ್ನು ರಾಜೇಶ್ ಸುದ್ದಿ ಅರಿವು ಕೇಂದ್ರ ಇವರು ಶಾಲು ಹಾಗೂ ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಈಗ ಹೇಳಿದಾಗೆ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಕನ್ನಡಪ್ರಭ ಸುವರ್ಣ ಏಷ್ಯಾನೆಟ್ ಚಾನಲ್ನವರು ಕೊಡಮಾಡಿದಂಥ ರೈತ ರತ್ನ ಪ್ರಶಸ್ತಿಗೆ ಭಾಜನರಾಗಿರತಕ್ಕಂಥ ಇನ್ನೋರ್ವ ಯುವ ಕೃಷಿಕ BG ಬಲರಾಮ್, ಇವರು ಸಹ ನಮ್ಮೊಂದಿಗೆ ಇವತ್ತು ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರು ಸಹ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸದಾ ನಮಗೆ ಸ್ಫೂರ್ತಿಯ ಚಿಲುಮೆಯಾಗಿ ನಮ್ಮೊಂದಿಗೆ ಬೆನ್ನಿಗೆ ಬೆನ್ನು ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಕಾರ್ಯಚಟುವಟಿಕೆಗಳನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಶ್ರೀಯುತ BG ಬಲರಾಮ್ ಇವರನ್ನು ಸಹ ಕಾಳುಮೆಣಸು ಬೆಳೆಗಾರರ ಒಕ್ಕೂಟ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ BG ಬಲರಾಮ್, ಬೈಕುಂಜೆ ಫಾರ್ಮ್ಸ್ ಮುಳಿಯ ಪೆರುವಾಯಿ, ಇವರನ್ನು ಗೋವಿಂದ ಭಟ್ ಅವರು BN ಗೋವಿಂದ ಭಟ್ ಅವರು ಶಾಲು ಹೊದಿಸಿ ಹಾಗೂ ತಾಂಬೂಲ ನೀಡಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಹಾಡಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದಂಥ ಶ್ರೀಮತಿ ವಿಂಧ್ಯಾ ಸುಧೀರ್ ಇವರು ವೇದಿಕೆಗೆ ಬರಬೇಕು. ಇವರನ್ನು ನಾವು ಗೌರವಿಸಬೇಕಾಗಿದೆ. ಇವರಿಗೆ ಶ್ರೀಮತಿ ಉಷಾ ಮೇಘಶಾ ಮಂಗರಿಯವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಹಾಗೆ ಈ ವೇದಿಕೆಯ ಮುಂಭಾಗದಲ್ಲಿ ಇವತ್ತು ಪತ್ರಕರ್ತ ಮಿತ್ರರಿದ್ದೀರಿ, ಎಲ್ಲ ಯೂಟ್ಯೂಬ್ ಚಾನಲ್ನವರಿದ್ದೀರಿ, ಮಾಧ್ಯಮ ಮಿತ್ರರಿದ್ದೀರಿ. ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ನಮ್ಮ ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದು ರೈತರು, ಕೃಷಿಕರು, ನೀವೆಲ್ಲರೂ ಭಾಳ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಕೃಷಿಕ ಮಿತ್ರರು ಆಗಮಿಸಿದಿರಿ. ನಿಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು, ಮಾರ್ಗದರ್ಶಕರು ಆದಂಥ ಕತ್ರಿಬೈಲು ವೆಂಕಟೇಶ್ವರ ಶರ್ಮ ಇವರು ಆಗಮಿಸಿದ್ದಾರೆ. ದಯವಿಟ್ಟು ನೀವು ವೆಂಕಟೇಶ್ ಶರ್ಮಣ್ಣ ನೀವು ವೇದಿಕೆಗೆ ಬಂದು ಆಸೀನರಾಗಬೇಕು. ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮೇಘಶ್ಯಾಮಾಂಗರಿ ಇವರು ಶಾಲು ಹಾಕಿ ಇವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ SR ಸತೀಶ್ ಚಂದ್ರ ಇವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದ ಶ್ರೀ SR ಸತೀಶ್ ಚಂದ್ರ ಅಧ್ಯಕ್ಷರು, ಕ್ಯಾಂಪ್ಕೋ ಲಿಮಿಟೆಡ್, ಮಂಗಳೂರು. ಇವರ ಅಧ್ಯಕ್ಷೀಯ ಭಾಷಣ, ಇವರಿಗೆ ಧನ್ಯವಾದಗಳು. ಹಾಗೂ ಇವರು ಸಭೆಯನ್ನುದ್ದೇಶಿಸಿ ಎರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಮಾಲಿಂಗೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಮತ್ತು ಕಾಫಿ ಬೆಳೆಗಾರರ ಒಕ್ಕೂಟ ಸುದ್ದಿ ಅರಿವು ಮಾಹಿತಿ ಕೇಂದ್ರ ಇದರ ಮಾಹಿತಿ ಶಿಬಿರ ಮತ್ತು ಸಮಾವೇಶ, ಇಲ್ಲಿ ಬಂದಿರತಕ್ಕಂತಹ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದೆ ಇರತಕ್ಕಂತಹ ಎಲ್ಲ ಆತ್ಮೀಯ ಕೃಷಿಕ ಬಂಧುಗಳೇ, ಒಂದು 2-3 ಜಿಲ್ಲೆಗಳನ್ನು ಸೇರಿಸಿ ಕಳೆದ
ಹಲವು ಬಾರಿ ಇಂಥ ಸಮಾವೇಶಗಳನ್ನು ಮಾಡಿ ಇವತ್ತು ಮತ್ತೊಮ್ಮೆ ಜನಜಾಗೃತಿಗೋಸ್ಕರ ರೈತರು ಸ್ವಾಭಿಮಾನಪೂರ್ವಕವಾಗಿ ಬಾಳಲಿಕ್ಕೆ ಬದುಕಲಿಕ್ಕೆ ಒಂದು ದಾರಿಯನ್ನು ತೋರಿಸೋಕ್ಕೋಸ್ಕರ ವೇದಿಕೆಯ ಮೇಲೆ ಸಾಕಷ್ಟು ಅನುಭವಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ತಜ್ಞರಿದ್ದಾರೆ, ಪ್ರಶಸ್ತಿಗಳನ್ನು ಪಡೆದವರಿದ್ದಾರೆ. ಒಂದು ರೀತಿಯಲ್ಲಿ ಕೃಷಿ ಕ್ಷೇತ್ರದ ವಿಶ್ವರೂಪ ದರ್ಶನವನ್ನು ಶಶಿಕುಮಾರ್ ಪಡವರು ಮಾಡಿದ್ದಾರೆ. ಮುಂದೆ ನೋಡಿದರೂ ಕೂಡ ಹಾಗೆ ಯುವಕರಿದ್ದಾರೆ, ಮಹಿಳೆಯರಿದ್ದಾರೆ, ತಾಯಂದಿರಿದ್ದಾರೆ, ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ. ಇದೆಲ್ಲವೂ ಏನು ಲಕ್ಷಣವನ್ನು ತೋರಿಸ್ತದೆ ಅಂತ ಹೇಳಿದರೆ ಕೃಷಿಗೆ ಮುಂದೆ ಒಳ್ಳೆಯ ಭವಿಷ್ಯತ್ತಿದೆ ಅಂತ ಹೇಳ್ತಕ್ಕಂಥದ್ದನ್ನು ಈ ಸಂಕೇತವನ್ನು ತೋರಿಸ್ತದೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂತಹ ಸನ್ಮಾನ್ಯ ಶಶಿಕುಮಾರ್ ಮತ್ತು ಪಡಾರು ಮತ್ತು ಅವರ ತಂಡ, ಇಡೀ ತಂಡಕ್ಕೆ ಕ್ಯಾಂಪ್ಕೋದ ಪರವಾಗಿ, ರೈತರ ಪರವಾಗಿ, ಕೃಷಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ದೇಶದ ಶ್ರೀಮಂತ ಜಿಲ್ಲೆಗಳಲ್ಲಿ 8ನೇ ಜಿಲ್ಲೆ. ಶ್ರೀಮಂತ ಜಿಲ್ಲೆಗಳಲ್ಲಿ 8ನೇ ಜಿಲ್ಲೆ. ಅದು ಯಾಕೆ ಅಂತ ಕೇಳಿದರೆ ಅದನ್ನು ವಿಭಿನ್ನವಾಗಿ ಜನ ವಿಶ್ಲೇಷಣೆ ಮಾಡ್ತಾರೆ. ತುಂಬ ಜನ ರೈತರು ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಆದರೆ ನನ್ನ ಅನಿಸಿಕೆಯಲ್ಲಿ ಅದರ ಹಿಂದೆ ಅಡಿಕೆ ಇದೆ. ಆ ಶ್ರೀಮಂತ ಜಿಲ್ಲೆ ಬಳಿ ಅದರ ಹಿಂದೆ ಅಡಿಕೆ ಇದೆ. ಅಡಿಕೆಯ ಹಿಂದೆ ಸಹಕಾರಿ ಸಂಸ್ಥೆಗಳಿದೆ. ಮತ್ತು ಇಲ್ಲಿಯ ಜೀವನ ಪದ್ಧತಿ, ರೈತರ ಒಂದು ಅನ್ವೇಷಣಾ ಪದ್ಧತಿ, ರೈತರ ಸ್ವಾಭಿಮಾನ, ರೈತರ ಕಷ್ಟ, ರೈತರ ಸವಾಲು, ಇವುಗಳನ್ನೆಲ್ಲ ಎದುರಿಸುವ ವ್ಯವಸ್ಥೆ, ಒಂದು ಸುಸಂಸ್ಕೃತ ಸಂಸ್ಕೃತಿ ಹಿನ್ನೆಲೆ ಇರತಕ್ಕಂಥ ಕಾರಣ ನಾವು ಬಹುಶಃ ದೇಶದ ಜಿ ಡಿ ಪಿಯಲ್ಲಿ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗಿದೆ. ಹಾಗೆಂತೇಳಿ ಭಾರಿ ಸುಲಭದಲ್ಲಿ ನಾವು ಜೀವನ ಮಾಡ್ತೇವೆ, ಅದೂ ಇಲ್ಲ. ಎಲ್ಲಿವರೆಗೆ ಅಂತ ಕೇಳಿದರೆ, ಒಂದು 2 ವರ್ಷಗಳ ಹಿಂದೆ ಒಬ್ಬ ರೈತ ನೀರು ಸ್ಪ್ರಿಂಕ್ಲರ್ ಚೇಂಜ್ ಮಾಡಲಿಕ್ಕೆ ಅಂತ ಹೋಗಿದ್ದ ತೋಟಕ್ಕೆ. ಸ್ಪ್ರಿಂಕ್ಲರ್ ಚೇಂಜ್ ಮಾಡಲಿಕ್ಕೆ ಅಂತೇಳಿ ಸ್ಪ್ರಿಂಕ್ಲರ್ ಏನು ಚೇಂಜ್ ಮಾಡಿದ್ದಾನಷ್ಟೇ, ಅಷ್ಟೊತ್ತಿಗೆ ಆನೆ ಅವನನ್ನು ಇದೇ ಹಿಡಿದು ಬಡೀತು. ಇದು ಮಧ್ಯರಾತ್ರಿ. ಅಂದರೆ ಎಲ್ಲದರ ಸವಾಲು, ಒಂದು ಪ್ರಕೃತಿಯ ಸವಾಲು, ಪ್ರಾಕೃತಿಕವಾಗಿ ಇರುವಂಥದ್ದು. ಇನ್ನೊಂದು ಅಡಿಕೆ ಬೆಳೆಗೆ ಬರತಕ್ಕಂತಹ ರೋಗಗಳು, ಎಲ್ಲೋಡಿಸಿಸ್ ಇರ್ಬೋದು, ಬೇರೆ ಬೇರೆ ರೋಗಗಳು. ತೀರಾ ಇತ್ತೀಚೆಗೆ ಭಾರಿ ವಿಶ್ಲೇಷಣೆಯನ್ನು ಮಾಡಿದ್ದೇವೆ ನಾವು. ಅದರ ಮೇಲೆ ಕಾಯ್ದೆಗಳು, ಕಾನೂನುಗಳು, ಅದರ ಮೇಲೆ ಇದೆಲ್ಲದರ ಮಧ್ಯೆ ಕೂಡ ಮತ್ತೆ ನಾವು ಎದ್ದು ನಿಲ್ತೇವೆ. ಯಾಕೆಂದರೆ ಈ ಮಣ್ಣಿಗೆ ಅಂಥ ಗುಣ ಇದೆ, ಈ ಮಣ್ಣಿಗೆ ಅಂಥ ಶಕ್ತಿ ಇದೆ. ಅದಕ್ಕಾಗಿ ಒಂದೇ ಬೆಳೆಯನ್ನು ನಂಬಿರಬಾರ್ದು ಅಂತ ವಾರಣಾಸಿ ಸುಬ್ರಾಯ ಭಟ್ರು ಹೇಳ್ತಾ ಇದ್ರು. ಅವರು 70ರ ದಶಕದಲ್ಲಿ ಹೇಳ್ತಾರೆ, ಒಂದೇ ಬೆಳೆಯನ್ನು ನಂಬಿರಬಾರ್ದು, ಬಹುಮುಖ ಬೆಳೆಗಳನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಆವತ್ತಿನಿಂದ ಇವತ್ತಿನವರೆಗಿನ ಕ್ಯಾಂಪ್ಕೋದ ಅಧ್ಯಕ್ಷರುಗಳು ಅದನ್ನೇ ಹೇಳೋದು. ಆದರೆ ನಮಗೆ ಅಡಿಕೆ ಹೊಟ್ಟೆ ತುಂಬಲ್ಲ, ಕಿಸೆ ತುಂಬಿಸ್ತದೆ. ಅಡಿಕೆಯಿಂದ ನಾವು ಇಷ್ಟೊಂದು ದೊಡ್ಡ ವ್ಯವಸ್ಥೆ ಅಡಿಯಲ್ಲಿ ಇರಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಾಳು ಮೆಣಸನ್ನು ಮತ್ತು ಅದರೊಟ್ಟಿಗೆ ಕಾಫಿಯನ್ನು, ಕಾಳುಮೆಣಸು ಪರಂಪರಾಗತ ಕೃಷಿ ನಮ್ಮದು. ಕೊರೋನಾ ಸಂದರ್ಭದಲ್ಲಿ ನಮಗೆ ಎಚ್ಚರ ಆಯಿತು, ಮತ್ತೆ ಕಾಳುಮೆಣಸನ್ನು ಶುಂಠಿಯದ್ದು ಕಷಾಯ ಮಾಡಿ ಏನು ಅಜ್ಜಿ ಹೇಳಿದ್ದೆಲ್ಲವನ್ನು ನಾವು ಬಹುಶಃ ಜಗತ್ತಿನಲ್ಲಿ ಕೊರೋನಾವನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಿದವರಿದ್ದರೆ ಅದು ಭಾರತದವರು. ನಮ್ಮ ಸಂಸ್ಕೃತಿ ಹಾಗೆ. ನಮ್ಮ ಹಿಂದೆ ರಾಣಿ ಹಬ್ಬಕ್ಕೆ, ಉಳ್ಳಾಳದ ರಾಣಿ ಹಬ್ಬ ಭಾರತ ಹುಡುಕ್ಲಿಕ್ಕೆ ಕಾರಣ ಒಂದು ಕಾಳುಮೆಣಸು ಅಂತ ಹೇಳ್ತಾರೆ ಅದರ ಇತಿಹಾಸದಲ್ಲಿ. ರಾಣಿ ಹಬ್ಬಕ್ಕೆ ಕಾಳುಮೆಣಸಿನ ವ್ಯವಹಾರವನ್ನು ಮಾಡ್ತಾಯಿದ್ವಿ. ಆದರೆ ಇವತ್ತು ಕಾಳುಮೆಣಸು, ಹಿಂದೆ ಎಲ್ಲ ನಾವು ಅದನ್ನು ಖಾಲಿ ಬಳ್ಳಿಯನ್ನು ಬಂದದ್ದು ಮಾತ್ರ ನೆಡ್ತಾ ಇದ್ದೆವು. ಅದರಲ್ಲಿ 10 ಬಳ್ಳಿ ನೆಟ್ಟರೆ 2 ಬಳ್ಳಿ ಬದುಕುವುದು ಕಷ್ಟ. ಆದರೆ ಇವತ್ತು ನರ್ಸರಿ ರೂಪದಲ್ಲಿ ಬಂದು ಮನೆಗೆ ಬಂದು ಡೋರ್ ಡೆಲಿವರಿ ಕೊಡುವ, ಅದು ಏನು ತೊಂದರೆ ಆಗದ ಹಾಗೆ ಕೊಡ್ತಕ್ಕಂಥ ವ್ಯವಸ್ಥೆ ಬಂದು ಇವತ್ತು ನಾನು ಕಳೆದ ವರ್ಷ ಅಲ್ಲ 8 ವರ್ಷ ತಂದು ನೆಟ್ಟಿದ್ದೇನೆ. 100ರಲ್ಲಿ 90 ಬದುಕಿದೆ. 100ರಲ್ಲಿ 90 ಬದುಕಿದೆ ಇವತ್ತು. ಅಂದರೆ ಇವತ್ತು ನಮ್ಮ ಕೃಷಿಯ ಇವತ್ತಿನ ವ್ಯವಸ್ಥೆ ಬದಲಾಗಿದೆ. ಈ ಬದಲಾವಣೆಗೆ ತಕ್ಕ ನಾವು ಹೊಂದಿಕೊಳ್ತಾ ಇದ್ದೇವೆ. ನಾನು SRK ಲ್ಯಾಡರ್ಸ್ನವರನ್ನು ಭಾರಿ ಮೆಚ್ಚಿದ್ದೇನೆ. ಯಾಕೆಂದರೆ ಅವರು ಸ್ವತಃ ಅವರಿಗೆ ಜಗತ್ತು ಕಾಣಲ್ಲ ಅವರಿಗೆ, ಆದರೆ ಕೃಷಿಕನ ಸಮಸ್ಯೆ ಎಲ್ಲ ಗೊತ್ತಿದೆ ಅವರಿಗೆ. ನಾವು ಒಂದು ದೊಡ್ಡ ಏಣಿಯನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮಾರುತಿಯಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆದರೆ ಫೋನ್ ಮಾಡಿದರೆ ಮನೆಗೆ ಮುಟ್ಟಿಸ್ತಾರೆ ಅವರು.
ಅಂಥ ವ್ಯವಸ್ಥೆ ಇವತ್ತು ಬದಲಾಗಿದೆ. ಈ ಬದಲಾವಣೆಯನ್ನು ಇವತ್ತು ಇಲ್ಲಿಯ ರೈತರು ಒಗ್ಗಿದ್ದಾರೆ, ಬೆಳೆದಿದ್ದಾರೆ. ಬೆಳವಣಿಗೆ ಮಾಡಿದ ಕಾರಣವೇ ನಾವು ಬಹುಶಃ ನಾವು ದೇಶದ 10 ಶ್ರೀಮಂತ ಜಿಲ್ಲೆಗಳಲ್ಲಿ ನಾವು ಕೂಡ ಒಂದು ಅಂತ ಎದೆ ಎಬ್ಬಿಸಿ ಹೇಳಲಿಕ್ಕೆ ನಮಗೆ ಇವತ್ತು ಸಾಧ್ಯ ಆಗಿದೆ. ಇನ್ನೊಂದು ಕಾಫಿ. ನಾವೆಲ್ಲ ಸಣ್ಣದಿರುವಾಗ ಚಹಾ ಕುಡಿಲಿಲ್ಲ, ಕಾಫಿಯೇ ಕುಡಿಸಿದ್ದು ನಮ್ಮಲ್ಲಿ. ಈಗ ಬದಲಾವಣೆ ಅದು ಕಳೆದೊಂದು 25 ವರ್ಷಗಳಿಂದ. ಕಾಫಿ ಪರಂಪರಾಗತವಾಗಿ ಮಡಿಕೇರಿ, ಹಾಸನ ಈ ಭಾಗದಲ್ಲಿ, ಚಿಕ್ಕಮಗಳೂರಲ್ಲೆಲ್ಲ ಬೆಳೆಯುವಂಥದ್ದು. ಇತ್ತೀಚೆಗೆ ನಮಗೆ ಬಂದ ಸವಾಲುಗಳು ಅಡಿಕೆ, ವಿಶೇಷವಾಗಿ ಸುಳ್ಯ ಆಸ್ಪಾಸಿನ LODCs ಇಂಥ ಭಾಗದಲ್ಲಿ. ಇದರ ಬಗ್ಗೆ ಕೂಡ ನಾನು ವಿಶೇಷವಾಗಿ ಚಂದ್ರಣ್ಣ ತಾಳ್ತಾಜಿಯವರನ್ನು ಅವರು ಭಾರಿ ಅದರಲ್ಲೇ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಇವತ್ತು ಈ ಕಾಫಿಗೆ ನಮ್ಮ ಈ ಭಾಗದ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಚೌಟ್ರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಅವರು ಕೂಡ ಇದಕ್ಕೆ ಭಾರಿ ಒತ್ತನ್ನು ಕೊಟ್ಟಿದ್ದಾರೆ. ಹಿಂದೆ ನಾವು ಕಾಫಿ ಬೆಳೀತಾ ಇದ್ದೆವು, ಹಿಂದೆ ನಮ್ಮಲ್ಲೆಲ್ಲ ಬೆಳೀತಿತ್ತು, ಆಗ ಚಳಿ ಜಾಸ್ತಿ ಇತ್ತು. ಈಗ ಆ ವಾತಾವರಣ ಇಲ್ಲ. ಆದರೂ ಒಂದಷ್ಟು ಪ್ರದೇಶಗಳಲ್ಲಿ ಇವತ್ತು ಕಾಫಿಯನ್ನೇ ಬೆಳೆಸಿ ನಮಗೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ಅದಕ್ಕಾಗಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು, ಇದರ ಬಗ್ಗೆ ಒಟ್ಟಾಗಿ ಯೋಚಿಸುವಂಥದ್ದು, ಒಟ್ಟಾಗಿ ಮುನ್ನಡೆಯುವಂಥದ್ದು, ಒಟ್ಟಾಗಿ ಬಾಳುವಂಥದ್ದು ಮತ್ತು ಒಟ್ಟಾಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಈ ಸಮಾವೇಶ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೆ ಲರ್ನಿಂಗ್ ಆ್ಯಂಡ್ ಟ್ರೈನಿಂಗ್ ನೆವರ್ ಎಂಡಿಂಗ್ ಅಂತ ಹೇಳ್ತಾರೆ. ಲರ್ನಿಂಗ್ ಆ್ಯಂಡ್ ಟ್ರೈನಿಂಗ್ ನೆವರ್ ಎಂಡಿಂಗ್ ಅಂತೇಳಿ ಸಾಕಷ್ಟು ಜನ ಕೃಷಿಕರ ಅನುಭವವೇ ನಮಗೆ ದಾರಿದೀಪ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಇತ್ತೀಚೆಗೆ ಒಂದು ಆಕಾಶವಾಣಿಯಲ್ಲಿ ರೈತರ ಸಂದರ್ಶನ ಬರ್ತಾಯಿತ್ತು. ಒಬ್ಬ ಕಾಫಿ ಬೆಳೆಗಾರನ ಸಂದರ್ಶನ ಬರ್ತಾಯಿತ್ತು. ಅವರು ಕೇಳಿದರು ಸಂದರ್ಶನ ಮಾಡುವವರು, ನೀವು ಕಾಫಿ ಗಿಡ ಎಲ್ಲ ನೆಟ್ಟು ಬೆಳೆ ಬರಲಿಕ್ಕೆ ಶುರುವಾಗಿದೆ, ಇದನ್ನು ಖರೀದಿ ಮಾಡುವವರು ಯಾರು ಅಂತ. ಆ ಬೆಳೆಗಾರ ಎಷ್ಟು ಧೈರ್ಯದಿಂದ ಹೇಳಿದ ಅಂದರೆ, ಇದು ಕ್ಯಾಂಪ್ಕೋದವರು ಖರೀದಿ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಉಂಟು ಅಂತ ಹೇಳಿದ್ದಾರೆ. ಕ್ಯಾಂಪ್ಕೋದವರು ಖರೀದಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಅಂತ. ಅಂದರೆ ಇವತ್ತು ಆ ಹಂತಕ್ಕೆ ನಮ್ಮ ಜಿಲ್ಲೆಯಲ್ಲಿ ಹಿಂದೆ ವರ್ಣ ಸುಬ್ರಾಯ ಭಟ್ರ ನೇತೃತ್ವದಲ್ಲಿ ಬೆಳೆಯುವುದು ಮಾತ್ರ ಅಲ್ಲ, ಅದನ್ನು ಖರೀದಿ ಮಾಡಿ ಅದನ್ನು ಸರಿಯಾಗಿ ಪ್ರೊಸೆಸ್ ಮಾಡಿ ಮಾರ್ಕೆಟಿಂಗ್ ಮಾಡುವ ಒಂದು ಕಲೆಯನ್ನು ಕೂಡ ನಾವು ಅದನ್ನು ಮಾಡಿದ್ದೇವೆ, ತೋರಿಸಿದ್ದೇವೆ. ಕಳೆದ 53 ವರ್ಷಗಳಲ್ಲಿ ಯಶಸ್ವಿಯಾಗಿ ಮಾಡಿದ್ದೇವೆ. 70ರ ದಶಕದಲ್ಲಿ ಅಡಿಕೆ ಬೇಡ ತರಬೇಡಿ ಅಂತ ಹೇಳುವ ಕಾಲಘಟ್ಟ ಒಂದಿತ್ತು. ಆಗ ಹಿರಿಯರೆಲ್ಲ ಸೇರಿ, ಸುಬ್ರಾಯ ಭಟ್ರೆಲ್ಲ ಸೇರಿ, ವರ್ಣ ಸುಬ್ರಾಯ ಭಟ್ರು, BR ಕಾಮತ್ರು, ತುಂಬ ಜನ ಹಿರಿಯರು, ಕೇರಳದವರು, ಕರ್ನಾಟಕದವರು, ಸರ್ಕಾರ ಎಲ್ಲ ಸೇರಿ ಕ್ಯಾಂಪ್ಕೋವನ್ನು ರಚನೆ ಮಾಡಿದ ನಂತರ ಅಡಿಕೆ ಹಿಂದೆ ತಿರುಗಿ ನೋಡಲಿಲ್ಲ. ಅಡಿಕೆ ಬಹಳ ವೇಗವಾಗಿ ಅದರ ಖರೀದಿ ಮತ್ತು ಇಡೀ ದೇಶದಲ್ಲೇ ಇವತ್ತು ನಮ್ಮ ಜಾಲ ಇದೆ. ಅದರೊಟ್ಟಿಗೆ ಪುನಃ 99, 2000 ಚಂದ್ರಣ್ಣ ನೆನಪಿರಬೇಕು ನಿಮಗೆ. ಅಡಿಕೆ ನಾವು SKSMSಲ್ಲಿರುವಾಗ 190 ಇದ್ದ ಅಡಿಕೆ 6 ತಿಂಗಳಲ್ಲಿ 35 ರೂಪಾಯಿಗೆ ಬಂದಿತ್ತು. ನಾವು SKSMSಲ್ಲಿರಬೇಕಿದ್ರೆ 36 ರೂಪಾಯಿ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ಕ್ಯಾಂಪ್ಕೋ ಮತ್ತು ಸರ್ಕಾರ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮನ್ನು ತಂದು ಮತ್ತೆ ಅಡಿಕೆಯನ್ನು ಮೇಲೆ ತರುವ ಎಲ್ಲ ಪ್ರಯತ್ನಗಳನ್ನು ಮಾಡಿ ಯಶಸ್ಸು ಕೂಡ ಆಯಿತು ಅದರಲ್ಲಿ. ಮತ್ತು ತಮಗೆ ಗೊತ್ತಿದೆ 80ರ ದಶಕದಲ್ಲಿ ಕೊಕ್ಕೋ ಬೆಳೆಗೆ ಕೂಡ ಅದೇ ಸ್ಥಿತಿ ಬಂದಾಗ ಕೂಡ ಮಾರುಕಟ್ಟೆಯಲ್ಲಿ ಕ್ಯಾಂಪ್ಕೋ ಅದನ್ನು ಇಳಿಸಿ ಇವತ್ತು ಕ್ಯಾಂಪ್ಕೋ ಅತ್ಯಂತ ದೊಡ್ಡ ಶಕ್ತಿಯಾಗಿ ಕೊಕ್ಕೋದಲ್ಲಿ ಖರೀದಿ ಮಾಡ್ತದೆ. ಮತ್ತು ದೇಶದ 10 ಬ್ರ್ಯಾಂಡ್ಗಳಲ್ಲಿ ಕ್ಯಾಂಪ್ಕೋ ಕೂಡ ಒಂದು ಬ್ರ್ಯಾಂಡ್ ಅಂತ ಹೇಳಲಿಕ್ಕೆ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇದು ನಮ್ಮ ಹಿರಿಯರಿಗೆ, ಸಹಕಾರಿಗಳಿಗೆ, ಸುಬ್ರಾಯ ಭಟ್ರಿಗೆ ಸಂದ ಗೌರವ ಅಂತ ನಾನು ಅನಿಸಿಕೊಂಡಿದ್ದೇನೆ. ಸುಬ್ರಾಯ ಭಟ್ರು ಹುಟ್ಟಿ ಈ ವರ್ಷ 100ನೇ ವರ್ಷ. ನಾವೆಲ್ಲ ಅದನ್ನು ಆಲೋಚನೆ ಮಾಡಬೇಕು, ಯೋಚಿಸಬೇಕು. ಸಾಧ್ಯ ಆದರೆ ನಮ್ಮ ಮನೆಯ ಮಕ್ಕಳಿಗೆ ಕೂಡ ಅದನ್ನು ತಿಳಿಸಬೇಕು. ಒಬ್ಬ ಸಾಮಾನ್ಯ ಕೃಷಿಕ ಹೇಗೆ ಅಸಾಮಾನ್ಯ ಶಕ್ತಿಯಾಗಿ ಮತ್ತು ಎಲ್ಲರನ್ನು ಒಟ್ಟಿಗೆ ಬಾಳಿ ಬೆಳಗಿಸುವ ಶಕ್ತಿ ಸಾಮರ್ಥ್ಯ ಈ ಸಹಕಾರಿ ಕ್ಷೇತ್ರದಲ್ಲಿದೆ ಅಂತೇಳಿ ತೋರಿಸಿಕೊಟ್ಟಂಥ ಒಬ್ಬ ಧೀಮಂತ ವ್ಯಕ್ತಿ. ಈ ಹಿನ್ನೆಲೆಯಲ್ಲಿ ತಮಗೆ ಗೊತ್ತಿದೆ, ಕೊರೋನಾ 2019ರಲ್ಲಿ ಕೊರೋನಾ ಬಂದಾಗ ನಾನು ಶಿವಮೊಗ್ಗದಲ್ಲಿದ್ದೆ. ವಾಟ್ಸಪ್ಪಲ್ಲಿ ಬರ್ತಾಯಿತ್ತು ಅಡಿಕೆ ಡಮಾರ್ ಅಂತೇಳಿ. ಅದಕ್ಕೆ ಕೊರೋನಾ ಸಂದರ್ಭದಲ್ಲಿ ನಾನು ಡೆಲ್ಲಿಯಲ್ಲಿದ್ದೆ. ಅಮಿತ್ ಶಾ ಒಟ್ಟಿಗೆ ಒಂದು ಮೀಟಿಂಗ್ನಲ್ಲಿದ್ದೆವು. ಅವರೊಂದು ಮಾತನ್ನು ಹೇಳಿದರು, ಏನಂದರೆ ನೀವು ಇವತ್ತೇ ಊರಿಗೆ ಹೋಗಬೇಕು, ಎಲ್ಲಿಯಾದರೂ ನೀವು ನಾಳೆ ಸಂಜೆವರೆಗೆ ಇಲ್ಲಿ ನಿಂತರೆ ಮತ್ತೆ 1 ತಿಂಗಳು ನಿಲ್ಲಬೇಕಾಗ್ತದೆ, ಲಾಕ್ಡೌನ್ ಅಂತ ಆಗ್ತದೆ ಅಂತ ಹೇಳುವ ಮಾತನ್ನು. ನಾವು ತಿರುಗಿ ಬರಬೇಕಿದ್ರೆ ಎಲ್ಲವೂ ಬಂದಾಗಿತ್ತು. ಅಡಿಕೆಗೆ 180, 150 ಕೂಡ ಬೇಡ ಅಂತ ಹೇಳ್ತಕ್ಕಂಥ ಹಳ್ಳಿಗಳಲ್ಲಿ ಆಗಿತ್ತು. ಕಡೆಗೆ ಎಲ್ಲರ ಒತ್ತಾಯದ ಧೈರ್ಯ ವಿಶ್ವಾಸದ ಪ್ರಕಾರ ಸರ್ಕಾರದ ಒಂದು ಸಹಕಾರದಿಂದ ನಾವು 256ಕ್ಕೆ ಹಾಕಿದಂತಲ್ಲ, ಕೊನೆಯ ಬಿಡ್ಡದು 260ಕ್ಕೆ ಹಾಕಿ
ಅಲ್ಲಿಂದ ಅಡಿಕೆ ಮತ್ತೆ ತಿರುಗಿ ನೋಡಲಿಲ್ಲ. ಅಡಿಕೆ ಹೋಗಿ 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 500ರವರೆಗೆ ಅಡಿಕೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಕೊರೋನಾದಲ್ಲಿ ಕೂಡ ನಾವು ಯಶಸ್ವಿಯಾಗಿ, ಅಂದರೆ ವಾರಕ್ಕೆ ಒಬ್ಬನಿಗೆ 1 ಕ್ವಿಂಟಾಲ್ ಅಡಿಕೆಯನ್ನು ಕೊಡಬೇಕು ಅಂತ ಹೇಳುವ ಸ್ಥಿತಿಯಲ್ಲಿ ತಂದು ರೇಷನಿಂಗ್ ವ್ಯವಸ್ಥೆಯನ್ನು ಮಾಡಿದ ಪದರೂಪವಾಗಿ ಅದರಲ್ಲಿ ಅದ್ಭುತವಾಗಿ ಯಶಸ್ಸುಗೊಳಿಸಲಿಕ್ಕೆ ನಮಗೆ ಸಾಧ್ಯ ಆಯಿತು. ಈ ರೀತಿಯಾಗಿ ಉತ್ಪಾದನೆ ಮಾಡುವುದು ಮತ್ತು ಅದನ್ನು ಮಾರ್ಕೆಟಿಂಗ್ ಮಾಡೋದು. ಉತ್ಪಾದನೆ ಮಾಡುವುದು ಸಾಹಸ, ಮಾರ್ಕೆಟಿಂಗ್ ಮಾಡುವುದು ಸವಾಲು. ಉತ್ಪಾದನೆ ಮಾಡುವುದು ಸಾಹಸ, ಯಾಕೆಂದರೆ ನಮ್ಮಲ್ಲಿ ಇಷ್ಟೆಲ್ಲ ನನ್ನ ಹತ್ತಿರ ಆಗೋ ಒಬ್ಬ ರೈತರು ಕೂತಿದ್ರು. ಕಳೆದ 5 ವರ್ಷಗಳಿಂದ ನನಗೆ ಅಡಿಕೆ 50% ಬೆಳೆಯನ್ನು 5 ವರ್ಷಗಳಿಂದ ಸತತವಾಗಿ. ಆದರೂ ಕುಗ್ಲಿಲ್ಲ, ನಾವು ಅಲ್ಟರ್ನೇಟಿವ್ಗೆ ಹೋಗಿದ್ದೇವೆ. ನಾವು ಇವತ್ತು ಆನೆಯ ಕಾಟ ಇದೆ, ಮಂಗನ ಕಾಟ ಇದೆ, ಬೇರೆ ಬೇರೆ ನಮಗೆ ಯೋಚನೆ ಮಾಡಲಿಕ್ಕೆ ಆಗದಷ್ಟು ನಮಗೆ ಸಮಸ್ಯೆಗಳಿದೆ. ಆದರೆ ಈ ಸಮಸ್ಯೆಗಳ ಮಧ್ಯೆ ಕೂಡ ನಮಗೆ ಜೀವಿಸುವ, ಬದುಕುವ, ಮೇಲೇಳುವ, ಎದ್ದೇಳುವ ಒಂದು ಛಲ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಿಗೆ ಅಂತೇಳಿ ನಾನು ಅಂದುಕೊಂಡಿದ್ದೇನೆ. ಈ ಜಿಲ್ಲೆಯ ರೈತರಿಗೆ ಅಂಥೇಳಿ. ಕಳೆದ ವರ್ಷ ಇಡೀ ವರ್ಷ ಮಳೆ, ಈ ವರ್ಷದ ಪರಿಸ್ಥಿತಿ ಗೊತ್ತಿದೆ ಹೇಗೆ ಅಂತ. ಹೆಚ್ಚಿನವರಿಗೆ ಅಡಿಕೆ ಇಲ್ಲ, 50%ನಷ್ಟು ಅಡಿಕೆ ಇಲ್ಲ. ಇದರ ಮಧ್ಯೆ ನಾವು ಮಿಶ್ರ ಬೆಳೆಗಳನ್ನು ಮಾಡಬೇಕು, ಇದರಲ್ಲಿ ಯಶಸ್ವಿ ಆಗಬೇಕು, ಮತ್ತು ಅದನ್ನು ಮಾರ್ಕೆಟಿಂಗ್ ಮಾಡಬೇಕು, ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಇವತ್ತು ಇಲ್ಲಿಯ ಚಿಂತನೆ. ಇದು ಯಶಸ್ವಿ ಆಗ್ತದೆ. ನಾವು ಬೇರೆ ಬೇರೆ ಕಡೆ ಎಕ್ಸಿಬಿಷನಿಗೆ ಹೋಗ್ತೇವೆ. ಅಂತಾರಾಷ್ಟ್ರೀಯ ಮಟ್ಟ ಎಕ್ಸಿಬಿಷನ್, ಡೆಲ್ಲಿ ಎಕ್ಸಿಬಿಷನ್, ಬೆಂಗಳೂರು ಎಕ್ಸಿಬಿಷನಿಗೆ ಹೋದಾಗ ನಮಗೆ ಬರುವ ಒಂದು ಅನುಭವ ಏನಂತ ಕೇಳಿದರೆ, ಭಾರತದ ಎಲ್ಲ ಉತ್ಪನ್ನಗಳಿಗೆ ಇವತ್ತು ಜಗತ್ತು ತೆರೆದುಕೊಂಡಿದೆ. ಭಾರತದ ಎಲ್ಲ ಉತ್ಪನ್ನಗಳಿಗೆ ನಿಮಗೆ ಲವಂಗ, ಚಕ್ಕೆ, ಅಕ್ಕಿ, ಕಡಲೆ, ಬೇಳೆ, ಎಲ್ಲ ತೊಗರಿ, ಅಡಿಕೆ, ಎಲ್ಲ ಕಾಳು ಮೆಣಸು, ಎಲ್ಲದಕ್ಕೂ ಜಗತ್ತಿನ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಆದರೆ ಅಲ್ಲಿ ಒಂದೇ ಒಂದು ಕೇಳ್ತಾರೆ, ಏನಂತ ಕೇಳಿದರೆ ಕ್ವಾಲಿಟಿ ಇದೆಯಾ ಅಂತ, ಬ್ರ್ಯಾಂಡಿಂಗ್ ಇದೆಯಾ ಅಂತ, ಪ್ಯಾಕಿಂಗ್ ಇದೆಯಾ ಅಂತ, ಅಥವಾ ಇನ್ನೊಂದು ಹೇಳ್ತಾರೆ ಆರ್ಗ್ಯಾನಿಕ್ಕಾ ಅಂತ. ಆರ್ಗ್ಯಾನಿಕ್ ಅಂದರೆ ಅದಕ್ಕೆ ಪ್ರೀಮಿಯಮ್ ರೇಟ್ ಕೇಳ್ತಾರೆ, ಆರ್ಗ್ಯಾನಿಕ್ ಅಂದರೆ ಪ್ರೀಮಿಯಮ್ ಕೊಡ್ತಾರೆ ಅಂಥೇಳಿ. ಅಂದರೆ ನಮ್ಮ ಎಲ್ಲ ಉತ್ಪನ್ನಗಳಿಗೆ ನಾವು ಇವತ್ತು ಭಾರಿ ಬೇಡಿಕೆ ಇದೆ ಜಗತ್ತಿನಲ್ಲಿ. ಆದರೆ ನಾವು ಆ ಜಗತ್ತಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಏರಬೇಕಾಗಿದೆ. ನಾವು ಇವತ್ತು ಪತ್ರಿಕೆಯಲ್ಲಿ ಗಮನಿಸ್ತೇವೆ, ಹಿಂದೆ ಒಂದು ಬಾರಿ ನಮಗೆ ಯೂರಿಯಾ ಹಾಕಿ, ಸುಫಲ ಹಾಕಿ, ಪೆಸ್ಟಿಸೈಡ್ ಹಾಕಿ ಅಂತ ಸರ್ಕಾರವೇ ಹೇಳ್ತಾ ಇತ್ತು. ಇವತ್ತು ಅದೇ ಸರ್ಕಾರ ಹೇಳ್ತದೆ ಯೂರಿಯಾವನ್ನು ಕಡಿಮೆ ಮಾಡಿ, ಪೆಸ್ಟಿಸೈಡ್ ಕಡಿಮೆ ಮಾಡಿ, ವ್ಯವಸ್ಥೆ ಕಡಿಮೆ ಮಾಡಿ ಅಂತ ಹೇಳ್ತದೆ. ಗೊತ್ತಿದೆ ನಮಗೆ ಎಂಡೋಸಲ್ಫಾನ್ನ ಪರಿಣಾಮಗಳು ಏನು ಅಂತ ಗೊತ್ತಿದೆ, ರೌಂಡಪ್ನ ಪರಿಣಾಮಗಳು ಏನು ಅಂತ ಗೊತ್ತಿದೆ. ಅಂತಿಮವಾಗಿ ನಮ್ಮ ಮಣ್ಣೇ ಸತ್ತೋಗಿದೆ. ಮಣ್ಣು ಸತ್ತ ಮೇಲೆ ಮುಂದಿನ ಭಾಗ ಏನು, ಅದು ನಮ್ಮ ಮೇಲೆ ಪರಿಣಾಮಗಳಾಗ್ತದೆ. ಅದಕ್ಕಾಗಿ ಇವತ್ತು ಮತ್ತೆ ನಮಗೆಲ್ಲ ಜ್ಞಾನೋದಯ ಆಗಿದೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಬೇಕು, ಮಣ್ಣನ್ನು ಬೆಳೆಸಬೇಕು. ಹಿಂದೆ ಏನು ಟ್ರೆಡಿಷನಲ್ ಆಗಿ ಬಂದಿರತಕ್ಕಂತಹ ನಮ್ಮ ಹಿರಿಯರು ಹೇಳಿಕೊಟ್ಟಂತಹ ಕೃಷಿ ಪದ್ಧತಿಯನ್ನು ಉಳಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ಫರ್ಟಿಲೈಸರನ್ನು, ಪೆಸ್ಟಿಸೈಡನ್ನು ಮಿನಿಮೈಸ್ ಮಾಡಬೇಕು. ಇದರಿಂದಾಗಿ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಲಿಕ್ಕೆ, ಬೆಳೆಸಿಕೊಳ್ಳಲಿಕ್ಕೆ ಇವತ್ತು ಸಾಧ್ಯ ಇದೆ. ಇವತ್ತು ಅಮೂಲ್ ಆ ಹೆಜ್ಜೆಯಲ್ಲಿ ಇಡೀ ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಾವಯವ ಗೊಬ್ಬರ ಮಾಡಬೇಕೆಂದು ಭಾರಿ ದೊಡ್ಡ ಒಂದು ಪ್ಲ್ಯಾನಿಂಗನ್ನು ಮಾಡಿದೆ. ಕಳೆದ 3 ವರ್ಷಗಳಲ್ಲಿ ಕ್ಯಾಂಪ್ಕೋ ಕೂಡ ಒಂದು ಸಾವಯವ ಗೊಬ್ಬರವನ್ನು ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡಿ ಇವತ್ತು ನಮಗೆ ಎಷ್ಟು ಡಿಮಾಂಡ್ ಅಂದರೆ ಸಪ್ಲೈ ಮಾಡಲಿಕ್ಕೆ ಆಗೋದಷ್ಟು ಡಿಮಾಂಡ್ ಇದೆ ಅದಕ್ಕೆ. ಅಂದರೆ ಇವತ್ತಿನ ಕಾಲ ಎಲ್ಲರಿಗೂ ಸ್ವಲ್ಪ ಆರೋಗ್ಯಕರವಾಗಿರಬೇಕು. ನಾವು ಮಾತ್ರ ಅಲ್ಲ, ನಮ್ಮ ಮಕ್ಕಳು, ನಮ್ಮ ಮುಂದಿನ ಜನಾಂಗ ಕೂಡ ಈ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಆದರೆ ಈ ಸಂದರ್ಭದಲ್ಲಿ ಇಂತಹ ಒಂದು ಸಮಾವೇಶ, ಇಂತಹ ಒಂದು ಶಿಬಿರ ಅತ್ಯಂತ ಸೂಕ್ತ ಅಂತ ಅಂದುಕೊಂಡಿದ್ದೇವೆ. ಇಲ್ಲಿಯ ತಿಳುವಳಿಕೆಗಳು, ಇಲ್ಲಿಯ ಜ್ಞಾನಗಳು, ಇಲ್ಲಿಯ ಇದೆಲ್ಲವೂ ನಮ್ಮ ಊರಿನ ರೈತರಿಗೆ ಮುಟ್ಟಲಿ, ನಮ್ಮ ಕೃಷಿಕರಿಗೆ ಮುಟ್ಟಲಿ, ಮನೆ ಮಂದಿಗೆಲ್ಲ ಮುಟ್ಟಲಿ. ಈ ರೀತಿಯ ಮುಖಾಂತರ ಕೃಷಿಗೂ ಕೂಡ ಕೃಷಿ ಒಳ್ಳೆಯ ದಿನಗಳು ಏನು ಬರ್ತದೆ ಅಂತ ಹೇಳುವ ಒಂದು ವಿಶ್ವಾಸದಿಂದ ನಾವಿದ್ದೇವೆ. ಒಂದುಗಳೇ ಇವತ್ತು ಅಡಿಕೆಗೆ ಕಳೆದ ಇಷ್ಟು ವರ್ಷ ಕಮ್ಮಿ ಆಗಿ ಕೂಡ ಅಡಿಕೆಗೆ ಧಾರಣೆ ಏರ್ತಾ ಇಲ್ಲ ನಮ್ಮ ನಿರೀಕ್ಷೆಯ ಮಟ್ಟಿಗೆ ಅಂತ ಇರ್ತದೆ. ನಾನು ಒಬ್ಬ ಕೃಷಿಕನೇ, ನನಗೂ ಇರ್ತದೆ. ಕಳೆದ ವರ್ಷ 50% ಅಡಿಕೆ, ಆದ ಕಾರಣ ಅಡಿಕೆಗೆ ಡಬಲ್ ಆಗಬೇಕು ಅಂತ ಹೇಳುವಂಥದ್ದು ಭಾವನೆಗಳಿರ್ತದೆ. ಆದರೆ ಒಂದು ನೆನಪಿಟ್ಕೊಳ್ಳುವ, ನಾವು ಅಲ್ಲಿ ತಿನ್ನುವವ ಯೋಚಿಸ್ತಾನೆ ಮತ್ತು ಆಲ್ಟರ್ನೇಟಿವ್ ಇನ್ಫೀರಿಯರ್ ವೆರೈಟಿ ಅಡಿಕೆಗಳು ಬರ್ತದೆ, ವಿದೇಶದಿಂದ ಬರ್ತದೆ. ಆದ ಕಾರಣ ಮಾರ್ಕೆಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಕಮೆಂಟ್ರಿ ಹೇಳುವುದಕ್ಕೆ ಸುಲಭ, ಕಮೆಂಟ್ರಿ ಹೇಳುವುದೊಂದು ಕಲೆ, ಒಂದು ಆರ್ಟ್. ಆದರೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಇನ್ನೊಂದು ಆರ್ಟ್ ಯಾವಾಗಲೂ ಈ ಅಡಿಕೆ ಮಾರುಕಟ್ಟೆಯಲ್ಲಿ ಹಾಗೆ. ಆದ ಕಾರಣ ನಾವು ಸ್ವಲ್ಪ ಎಚ್ಚರಿಕೆಯ ಭಾಗವನ್ನು ಕೂಡ ವಹಿಸ್ಕೊಳ್ಬೇಕು. ಈ ದೃಷ್ಟಿಯಲ್ಲಿ ಇವತ್ತು ಈ ಮಾಹಿತಿ ಶಿಬಿರ ಏನಿದೆ ಅದು ಅತ್ಯಂತ ಯಶಸ್ವಿ
ಆಗಬೇಕು. ನಾವೆಲ್ಲರೂ ಸಂಜೆವರೆಗಿರಬೇಕು. ಮತ್ತು ಏನು ತಜ್ಞರಿದ್ದಾರ ಇವರೆಲ್ಲರೂ ಕೂಡ ಅವರ ಅನುಭವಗಳು ನಮಗೆಲ್ಲ ದಾರಿದೀಪ, ಅವರ ಅನುಭವಗಳು ದಾರಿದೀಪ. ಈ ಹಿನ್ನೆಲೆಯಲ್ಲಿ ಇವತ್ತು ಕ್ಯಾಂಪ್ಕೋ ಸದಾ ರೈತರೊಟ್ಟಿಗೆ ಬದ್ಧವಾಗಿ ಕೆಲಸವನ್ನು ಮಾಡ್ತದೆ. ಆ ದೃಷ್ಟಿಯಲ್ಲಿ ಕ್ಯಾಂಪ್ಕೋ ಹಲವು ಯೋಜನೆಗಳನ್ನು ಇಟ್ಟುಕೊಂಡಿದೆ. ಈಗಾಗಲೇ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿಯನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಭಾರಿ ದೊಡ್ಡ ಯೋಜನೆಯನ್ನು ಕೂಡ ನಾವೆಲ್ಲ ಹಾಕಿಕೊಂಡಿದ್ದೇವೆ. ಅದಕ್ಕೆ ಎಲ್ಲ ರೀತಿಯ ಸಹಕಾರಗಳನ್ನು ನಮ್ಮ ರೈತರಿಂದ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಕಾಫಿಯ ಬಗ್ಗೆ ಕೂಡ ನಾವು ಯೋಚಿಸುವ ಹಾಗೆ ಆಗಿದೆ. ಕಾಫಿಯ ಬೆಳೆ, ಯಾಕೆಂದರೆ ನಮ್ಮ ಸದಸ್ಯರೇ ತುಂಬ ಜನ ಕಾಫಿಯನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಬೈಲಾದಲ್ಲೂ ಕೂಡ ಅಮೆಂಡ್ಮೆಂಟ್ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ನಾವು ಇದರ ಬಗ್ಗೆ ಯೋಚಿಸಿ ಒಂದು ಸೂಕ್ತ ನಿರ್ಣಯವನ್ನು ಕೈಗೊಳ್ಳುವಂತಹ ಒಂದು ಸಮಯ ಬಂದಿದೆ. ಅದಕ್ಕಾಗಿ ಇವತ್ತು ಮತ್ತೊಮ್ಮೆ ನಾನು ಈ ಶಶಿಕುಮಾರ್ ಮತ್ತು ನಮ್ಮ ಸುದ್ದಿ ಅರಿವು ಮಾಹಿತಿ ಕೇಂದ್ರ ಮತ್ತು ಇಲ್ಲಿ ಸೇರಿದ ಎಲ್ಲ ಬಂಧುಗಳಿಗೆ ನಾನು ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ರೈತರ ಆಗುಹೋಗುಗಳಲ್ಲಿ, ರೈತರ ಸುಖ ದುಃಖಗಳಲ್ಲಿ ಕ್ಯಾಂಪ್ಕೋ ಸದಾ ಬದ್ಧ, ಕ್ಯಾಂಪ್ಕೋ ಸದಾ ಕೆಲಸವನ್ನು ಮಾಡ್ತದೆ. ನಾನು ಹೋಗಿ ಡೆಲ್ಲಿಯಲ್ಲಿ ಹೋಗಿ ಮಾತಾಡೋದು ಒಂದು ಫೋಟೋ ಮಾತ್ರ ಬರ್ತದೆ ಅಷ್ಟೇ. ಅದರ ಹಿಂದೆ ಸಾಕಷ್ಟು ಕೆಲಸ ಕಾರ್ಯಗಳು ನಡೆದಿರ್ತದೆ. ಅದರ ನಂತರ ಕೂಡ ಕೆಲಸ ಕಾರ್ಯಗಳು ನಡೆದಿರ್ತದೆ. ಆದರೆ ದಿನಂಪ್ರತಿ ನಮಗೆ ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂದರೆ ಮಾರ್ಕೆಟ್ ಯಾವಾಗಲೂ ನಾನು ಒಂದು ಬಾರಿ ನಿರ್ಮಲಾ ಸೀತಾರಾಮನ್ ಅವರೊಟ್ಟಿಗೆ ಮಂಗಳೂರಿನಲ್ಲಿ ಮಾತಾಡಿ ಆಗಿ ನಾನು ಕೆಳಗೆ ಕಾರ್ನಲ್ಲಿ ಕೂತ್ಕೊಳ್ಬೇಕಿದ್ರೆ ಗುಜರಾತಿನ ಒಬ್ಬ ನನಗೆ ಫೋನ್ ಮಾಡ್ತಾನೆ. ಆ ವಿಡಿಯೋವನ್ನು ಕಳಿಸಿದ್ದಾನೆ. ಯಾರು? ಗುಜರಾತಿನವ. ಅಂದರೆ ಇವತ್ತು ಕಮ್ಯುನಿಕೇಷನ್ ಎಷ್ಟು ಸ್ಪೀಡ್ ಇದೆ ಮತ್ತು ನಮ್ಮನ್ನು ಬೇಹುಗಾರಿಕೆ ಮಾಡುವವರು ಎಷ್ಟು ಜನ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಕೂಡ ನಮಗೆ ಅರಿವಿದೆ. ಎಲ್ಲದರ ಮಧ್ಯೆ ಕೂಡ ನಮ್ಮದು ಕೃಷಿಯ ಜೀವನ ಹೇಗೆ ಅಂದರೆ ಅವಕಾಶಗಳ ಆಗರ, ಅವಕಾಶಗಳ ಸಾಗರ. ಇದರಲ್ಲಿ ಈಸಲಿಕ್ಕೆ ನಮಗೆ ಸಾಕಷ್ಟು ಹಿರಿಯರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಮಾಡೆಲ್ ಆಗಿ ಕೊಟ್ಟಿದ್ದಾರೆ, ಒಳ್ಳೆಯ ತಜ್ಞರಿದ್ದಾರೆ. ಅದನ್ನು ಇನ್ನಷ್ಟು ವೇಗವಾಗಿ ಮಾಡೋದಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮ ಇದು ಯಶಸ್ವಿ ಆಗ್ತದೆ. ತುಂಬ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ಧನ್ಯವಾದ. ಶ್ರೀ SR ಸತೀಶ್ ಚಂದ್ರ ಅಧ್ಯಕ್ಷರು, ಇವರಿಗೆ ಧನ್ಯವಾದಗಳು. ಅಧ್ಯಕ್ಷೀಯ ಭಾಷಣವನ್ನು, ಕಾರ್ಯಕ್ರಮ ಉದ್ಘಾಟನೆ ಹಾಗೂ 2 ಮಾತಾಡಿದ ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ಕಾರ್ಯಕ್ರಮದ ಅಧ್ಯಕ್ಷರಾದ ಶಶಿಕುಮಾರ್ ಭಟ್ ಪಡಾರು ಹಾಗೂ ಕಾರ್ಯಕ್ರಮದ ಕಾರ್ಯದರ್ಶಿ ಅಭಿಜಿತ್ ಇವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಂಗ್ರಿ ಮೇಘಶ್ಯಾಮ್ ಹಾಗೂ ಶಶಿ ಪಡಾರು ಇವರು ತಾಂಬೂಲ ಹಾಗೂ ಶಾಲು ಹೊದಿಸಿ ಶಶಿಕುಮಾರ್ ಅವರನ್ನು ಹಾಗೂ ಕಾರ್ಯದರ್ಶಿಯಾದ ಅಭಿಜಿತ್ ಇವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮೊಂದಿಗೆ ಜೊತೆಯಾಗಿ ಬಂದವರು ಶ್ರೀ ಬಾಬುಲ್ ಸಾಹೇಬ್ ಮಲ್ನಾಡು. ಧೂಪದ ಗಿಡಗಳಲ್ಲಿ ಕಾಳು ಮೆಣಸು ಜೊತೆಗೆ ಮಿಶ್ರ ಬೆಳೆಯಾಗಿ ಕಾಫಿ ಬೆಳೆಯನ್ನು ಸಮಗ್ರವಾಗಿ ಬೆಳೆಸಿದ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇವರಿಗೆ ಸುರೇಶ್ ನೆತ್ತರಕೆರೆ ಅವರು ಶಾಲು ಹಾಗೂ ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಉಡುಪಿ ಜಿಲ್ಲೆಗಳ ಕಾಳುಮೆಣಸು ಬೆಳೆಗಾರರ ಒಕ್ಕೂಟ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರ ಇದರ ನಮ್ಮ ಇವತ್ತಿನ ವಿಶೇಷ ಮಾಹಿತಿ ಶಿಬಿರಕ್ಕೆ ವಿಶೇಷ ಆಹ್ವಾನಿತರಾಗಿ ಬಹಳ ದೂರದ ಶಿವಮೊಗ್ಗ ಜಿಲ್ಲೆ
ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಬಹಳ ದೂರದ ಊರಿನಿಂದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರದಿಂದ ಬಂದಂಥ ಶ್ರೀ ಬಾಬುಲ್ ಸಾಬ್ ಇವರನ್ನು ನಮ್ಮ ಕಾಳುಮೆಣಸು ಬೆಳೆಗಾರರ ಒಕ್ಕೂಟ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಶಿ ನೆಟ್ಟಾರ್ ಬನ್ನಿ ಶಶಿ ನೆಟ್ಟಾರ್ ಬನ್ನಿ, ಯಾರು ಬನ್ನಿ, ನಮ್ಮ ಕಾಳುಮೆಣಸು ಒಕ್ಕೂಟದ ಸಂಯೋಜನಾ ಸಮಿತಿ ಸದಸ್ಯರಾದ ಶಶಿ ನೆಟ್ಟಾರ್ ಇವರು ಶಾಲು ಹಾಕಿ ತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಕಾಳು ಮೆಣಸು ಬೆಳೆಗಾರರ ಒಕ್ಕೂಟದ ಇವತ್ತಿನ ಈ ಸಮಾವೇಶಕ್ಕೆ ಇದೀಗ ಉದ್ಘಾಟನೆಯನ್ನು ಮಾಡಿ ನಮ್ಮೊಂದಿಗೆ ಸ್ಫೂರ್ತಿಯ ಮಾತುಗಳನ್ನಾಡಿದಂಥ ಶ್ರೀಯುತ SR ಸತೀಶ್ ಚಂದ್ರ ಇವರಲ್ಲಿ ನಮ್ಮದೊಂದು ಮನವಿ. ಈ ಮುಂದಿನ ದಿನಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ, ಕಾಸರಗೋಡು ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಶ್ರೀಯುತ ಧರ್ಮರಾಜ್ ಸರ್ 7B ಟೀಮಿನ ಮುಖ್ಯಸ್ಥರು ಇವರ ಒಂದು ಸಲಹೆ ಸೂಚನೆಯಂತೆ ನಾವು ಈ ವರ್ಷ ವ್ಯಾಪಕವಾಗಿ ಇಲ್ಲಿ ಒಂದು ಕಾಫಿ ಬೆಳೆಯನ್ನು ನಾಟಿ ಮಾಡ್ತಾ ಇದ್ದಾರೆ ರೈತರು, ಕೃಷಿಕರು. ಹೋದ ವರ್ಷ ಸುಮಾರು ನಾವು ನಮ್ಮ ಒಕ್ಕೂಟದ ವತಿಯಿಂದ 1 ಲಕ್ಷ ಗಿಡಗಳನ್ನು ಕಾಫಿ ಗಿಡಗಳನ್ನು ನಾವು ಕೊಟ್ಟಿದ್ದೆವು. ಈ ವರ್ಷ ಸಹ ಹಾಗೆ ಈಗ ಸುಮಾರು ಹತ್ತಿರ 1 ಲಕ್ಷ ಗಿಡಗಳು ಈಗಾಗಲೇ ವಿತರಣೆ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ಪರವಾಗಿ ಕ್ಯಾಂಪ್ಕೋದ ಅಧ್ಯಕ್ಷರಲ್ಲಿ ಒಂದು ಮನವಿ. ಮುಂದಿನ ದಿನಗಳಲ್ಲಿ ನೀವೀಗೇನು ಅಡಿಕೆ ಖರೀದಿ ಮಾಡ್ತೀರಿ, ಕಾಳುಮೆಣಸು ಖರೀದಿ ಮಾಡ್ತೀರಿ, ಅದೇ ತರಹ ಇಲ್ಲಿ ಕಾಫಿ ಬೀಜಕ್ಕೆ ಒಂದು ಮಾರುಕಟ್ಟೆಯನ್ನು ಕ್ಯಾಂಪ್ಕೋ ಸಂಸ್ಥೆಯಿಂದ ಒದಗಿಸಿಕೊಟ್ಟು ನಮ್ಮೆಲ್ಲರ ರೈತರನ್ನು ಒಂದು ಮೇಲಕ್ಕೆ ತರಬೇಕು. ಕ್ಯಾಂಪ್ಕೋ ಸಂಸ್ಥೆ ಇದರ ಬಗ್ಗೆ ಬಹಳ ಆಳವಾದ ಒಂದು ಚಿಂತನೆಯನ್ನು ಮಾಡಬೇಕಂತೇಳಿ ನಮ್ಮ ಕಾಳು ಮೆಣಸು ಬೆಳೆಗಾರರ ಒಕ್ಕೂಟದ ಪರವಾಗಿ ನಾವೊಂದು ಮನವಿಯನ್ನು ಇವತ್ತು ಅವರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮುಂದಕ್ಕೆ ಶ್ರೀ ಚಂದ್ರಶೇಖರ್ ತಾಳ್ತಜೆ, ಪ್ರಗತಿಪರ ಕೃಷಿಕರು ಹಾಗೂ ಉದ್ಯಮಿಗಳು ಸಭೆಯನ್ನುದ್ದೇಶಿಸಿ 2 ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ ಜಿಲ್ಲೆಗಳ ಕಾಳುಮೆಣಸು ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟ ಹಾಗೂ ಸುದ್ದಿ ಅರಿವು ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಾಹಿತಿ ಕಾರ್ಯಾಗಾರದ ಉದ್ಘಾಟನೆಯನ್ನು ಮಾಡಿದಂಥ ನನ್ನ ಮಿತ್ರರು, ಕೋಆಪರೇಟಿವ್ ಮೂಮೆಂಟಿನ ನನ್ನ ಮಾರ್ಗದರ್ಶಕರು, ಹಿರಿಯ ಸಹಕಾರಿಗಳು, ಕ್ಯಾಂಪ್ಕೋ ಅಧ್ಯಕ್ಷರಾದ ಸತೀಶ್ ಚಂದ್ರ ಅವರೇ, ಜಿಲ್ಲೆಯ ಬಗ್ಗೆ ಅಪಾರ ಕಾಳಜಿ ವಹಿಸಿ ಇಲ್ಲಿಯ ಕೃಷಿಕರ ಬಗ್ಗೆ ಹೊಸ ತಂತ್ರಜ್ಞಾನಗಳನ್ನು, ಹೊಸ ಬೇಸಾಯ ಕ್ರಮಗಳನ್ನು ಅಳವಡಿಸಿ ಹಾಗೆ ಬಗ್ಗೆ ಪ್ರೋತ್ಸಾಹ ನೀಡುತ್ತಿರುವಂಥ ವಿಜ್ಞಾನಿಗಳಾದ ಡಾಕ್ಟರ್ ವೇಣುಗೋಪಾಲ್ ಅವರೇ, ಧರ್ಮರಾಜ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿ ಇರುವ ಎಲ್ಲ ಕೃಷಿ ಸಾಧಕರೇ, ಬಂದಂಥ ಕೃಷಿಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಇವತ್ತೊಂದು ಕೃಷಿಕರಿಗೆ ಅನುಕೂಲ ಆಗುವಂಥ ಒಂದು ಅಭೂತಪೂರ್ವವಾದ 4 ಯಶಸ್ವಿ ಕಾರ್ಯಕ್ರಮಗಳನ್ನಾಗಿ 5ನೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥ ಪಡಾರು ಅವರಿಗೆ, ಶಶಿ ಪಡಾರು ಅವರಿಗೆ ವಿಶೇಷ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸುಮಾರು 4 ವರ್ಷಗಳ ಹಿಂದಕ್ಕೆ ನಾವು ಯೋಚನೆ ಮಾಡಿದಾಗ ಕಾಳುಮೆಣಸಿನ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೂ ಕಾಸರಗೋಡು ಭಾಗದಲ್ಲಿ ಕಾಳುಮೆಣಸು ಕೃಷಿಯ ಆಂದೋಲನವನ್ನು ಮಾಡಿದವರು ನಮ್ಮ ಅಜಿತ್ ರೈ ಮತ್ತು ಸುರೇಶ್ ಬಲ್ನಾಡು. ನಾವೊಂದು ಇತಿಹಾಸವನ್ನು ಮೆಲುಕು ಮಾಡಿದಾಗ ನಾವು ಅದನ್ನು ದಾಖಲೀಕರಿಸಬೇಕಾಗ್ತದೆ. ಈಗ ಕೋಆಪರೇಟಿವ್ ಮೂವ್ಮೆಂಟಲ್ಲಿ ಗದಗಲ್ಲಿ ಏನು ಮೊದಲ ಸಹಕಾರ ಸಂಘ ಆಯಿತೋ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ, ಕಾಸರಗೋಡು ಭಾಗದಲ್ಲಿ ಕಾಳುಮೆಣಸು ಬೆಳೆಗಾರಕ್ಕೆ ಪ್ರೋತ್ಸಾಹ ನೀಡಿದವರು ಅಜಿತ್ ರೈ ಮತ್ತು ಸುರೇಶ್ ಬಲ್ನಾಡು ಅಂತ ಹೇಳೋದನ್ನು ನಾವು ಸದಾ ನೆನಪಿಟ್ಕೊಳ್ಬೇಕು. ಅವರ ಆ ಇಬ್ಬರು ಸಾಧಕರ ನಿರಂತರ ಪ್ರೋತ್ಸಾಹದಿಂದ ನಮಗೆಲ್ಲ ಕಾಳುಮೆಣಸು ನಾಟಿ ಮಾಡಬೇಕು ಅಂತೇಳಿ ಆಯಿತು. ಆ ಸಂದರ್ಭದಲ್ಲಿ
ಕಾಳುಮೆಣಸು ಗಿಡಗಳನ್ನು ಪೂರೈಸಿದವರು ನಮ್ಮ ಶಶಿಪಾಡರು. ಉತ್ತರ ಕನ್ನಡ ಜಿಲ್ಲೆ ನಿಮ್ಮ ಪ್ರವಾಸದ್ದು 2-3 ನಿಮಿಷ ಸೇರಿಸಿ. ಸರಿ. ಅಲ್ಲಿನ ಅಡಿಕೆ ಜೊತೆಗೆ ಹೇಗೆ ಬಂತು ಕಾಫಿ ಮತ್ತು ಯಾಕಂದರೆ ಅದು ಇಲ್ಲಿ ನೆಕ್ಸ್ಟು ಸ್ಟೇಜಿಗೆ ಬರಬೇಕು. ಸರಿ. ಶಶಿಪಾಡರವರು ನಮಗೆಲ್ಲ ಕಾಳುಮೆಣಸು ನಾಟಿ ಮಾಡುವ ಸಂದರ್ಭದಲ್ಲಿ ಶಶಿಪಾಡರ್ ಇವತ್ತು ಕಾಳುಮೆಣಸು ಗಿಡಗಳನ್ನು ಸಪ್ಲೈ ಮಾಡದೇ ಇರ್ತಿದ್ರೆ ಬಹುಶಃ ಖಂಡಿತ ನಮಗೆ ಕಾಳುಮೆಣಸು ಇಷ್ಟು ವ್ಯಾಪಕವಾಗಿ ನಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಕಳೆದ ವರ್ಷ ಸುಮಾರು 10-12 ಲಕ್ಷ ಗಿಡಗಳನ್ನು ನಮ್ಮ ಜಿಲ್ಲೆಗೆ ಪೂರೈಸಿದ್ದಾರೆ. ಅವರು ಗಿಡಗಳನ್ನು ಪೂರೈಸಿ ಇರ್ತಿದ್ರೆ ನಮಗೆಲ್ಲ ಕಾಳುಮೆಣಸು ನೆಡಬೇಕು ಅಂತೇಳಿ ಇತ್ತಷ್ಟು ಹೊರತು ಗಿಡಗಳು ಎಲ್ಲಿ ಲಭ್ಯತೆ ಇದೆ ಅಲ್ಲಿಂದ ತರುವಂಥದ್ದು ಸಾಧ್ಯ ಇರ್ತಿಲ್ಲ. ಇವತ್ತು ಮನೆ ಬಾಗಿಲಿಗೆ ಇವು ಸಾಕಷ್ಟು ನರ್ಸರಿಗಳು ನಮ್ಮ ಭಾಗದಲ್ಲಿವೆ, ಆದರೆ ಮನೆ ಬಾಗಿಲಿಗೆ ತಂದು ಕೊಡುವಂಥದ್ದು, ಅದು ಕೂಡ ನಾಮಿನಲ್ ರೇಟಿಗೆ. ಬಹುಶಃ ಶಶಿಪಾಡರೇನು ನರ್ಸರಿಯವರಲ್ಲ, ನಮ್ಮ ನಿಮ್ಮಂತೆ ಕೃಷಿಕರವರು, ಕೃಷಿ ಕುಟುಂಬದವರು. ಇಲ್ಲಿಯ ಕೃಷಿಕರ ಬೇಡಿಕೆಗೆ ಅನುಗುಣವಾಗಿ ಅದನ್ನು ಪೂರೈಸುವಂಥ ಒಂದು ವಿಶೇಷ ಕಾಳಜಿ ವಹಿಸಿದ್ದಕ್ಕೆ ಈ 3 ಜಿಲ್ಲೆಗಳ ಕೃಷಿಕರ ಪರವಾಗಿ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನಾವೆಲ್ಲ ಶಶಿಪಾಡರವರಿಗೆ ಋಣಿರಾಗಿದ್ದೇವೆ. ಇಂಥ ಕಾರ್ಯಕ್ರಮಗಳನ್ನು ಸಾಮಾನ್ಯವಾಗಿ ನಮ್ಮದು ಕೋಆಪರೇಟಿವ್ ಸಂಘಗಳಾಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಗೆ ಆಯೋಜಿಸಲು ಸಾಧ್ಯ ಆಗೋದಿಲ್ಲ. ಇವತ್ತು ಶಶಿಪಾಡರು ನಮಗೆಲ್ಲ ಗೊತ್ತಿದೆ, ಆದರೂ ಅದನ್ನೊಂದು ನಾವು ನೆನಪಿಸುವುದು ಬಹಳ ಅತ್ಯಗತ್ಯ ಇದೆ. ಇವತ್ತೊಂದು ಗ್ರೂಪ್ ಮಾಡಿಕೊಂಡು ಸುಮಾರು 9,000 ಸದಸ್ಯರು ಇರುವಂತಹ ಒಂದು ಗ್ರೂಪು, ಕೃಷಿಕರನ್ನೊಳಗಂತಹ ಗ್ರೂಪ್ ಮಾಡಿಸಿಕೊಂಡು ಇವತ್ತು ಅವರನ್ನೆಲ್ಲ ಒಗ್ಗೂಡಿಸಿದ್ದು ನಮ್ಮೆಲ್ಲರ ಭಾಗ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು 4 ಈಗ ನಾವು ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತ ಹೇಳ್ತೇವೆ. ನಾವು ಯಾವುದೇ ಯಂತ್ರೋಪಕರಣಗಳು, ವೆಹಿಕಲ್ ಇರ್ಬೋದು, ನಾವು ಎಲ್ಲಿ ಖರೀದಿ ಮಾಡ್ತೇವೆ ಅಂತ ಹೇಳಿದರೆ ಅಲ್ಲಿ ಆಫ್ಟರ್ ಸೇಲ್ಸ್ ಸರ್ವಿಸ್ ಹೇಗಿದೆ ಅಂತ ನೋಡಿಕೊಂಡು, ಬಹುಶಃ ನರ್ಸರಿ ವಿಭಾಗದಲ್ಲಿ ಅಥವಾ ಒಂದು ಕೃಷಿಯ ಸಂಗತಿಯಲ್ಲಿ ಯಾರು ಮಾರಾಟ ಆದ ನಂತರ ಅದರ ಬಗ್ಗೆ ಮಾಹಿತಿ ಕೊಡುವ ಕಾರ್ಯಕ್ರಮ ಬಹುಶಃ ಎಲ್ಲಿಯೂ ಇಲ್ಲ. ಶಶಿಪಾಡರು ಮಾತ್ರ ಮಾಡ್ತಾ ಇದ್ದಾರೆ. ಶಶಿಪಾಡರವರು ಸ್ವಂತ ಖರ್ಚಿನಲ್ಲಿ ಒಂದೊಂದು ಕಾರ್ಯಕ್ರಮಕ್ಕೆ 3-4 ಲಕ್ಷ ಖರ್ಚು ಮಾಡಿ ಒಂದು ಸಮಾಜದ ಕೃಷಿಕರ ಒಂದು ಏಳಿಗೆಗೆ ಶ್ರಮಿಸ್ತಾರೆ ಅಂತ ಹೇಳಿದರೆ ನಮಗೆಲ್ಲ ಭಾಳ ಹೆಮ್ಮೆಯ ವಿಚಾರ. ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲ ಸಹಕಾರಿ ಸಂಘಗಳ ಮೂಲಕ ಅಥವಾ ಕ್ಯಾಂಪ್ಕೋ ಮೂಲಕ ಈ ಶಶಿಪಾಡರ್ ಹಾಕಿಕೊಟ್ಟಂಥ ಒಂದು ನೆಲೆಯಲ್ಲಿ ನಾವು ಕಾರ್ಯಕ್ರಮ ಆಯೋಜಿಸ್ಬೋದಾ ಅಂತ ಹೇಳುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಸಹಕಾರಿಗಳು ನಾವು ಯೋಚನೆ ಮಾಡುವಂಥ ಸಂಗತಿಗಳಿವೆ. ನಾನಾಗಲೇ ಹೇಳಿದಂತೆ ನಮ್ಮ ಜಿಲ್ಲೆಯ ಸಾಧಕರು ಕಾಳುಮೆಣಸಿಗೆ ವಿಶೇಷ ಪ್ರೋತ್ಸಾಹ ಕೊಟ್ಟರು. ಆ ನಂತರ ಅದರಲ್ಲಿ ಕಾಳುಮೆಣಸು ಬೆಳೆಯುವ ಬಗ್ಗೆ ಬೇರೆ ಬೇರೆ ಹಂತಗಳು ಬಂತು. ಈಗ ವಿಶೇಷವಾಗಿ ಟಾಪ್ ಶೂಟ್ ಇರ್ಬೋದು. ಟಾಪ್ ಶೂಟನ್ನು ಅಜಿತ್ ರೈಯವರು 30 ವರ್ಷಗಳ ಹಿಂದೆ ಮಾಡಿದ್ದಾರೆ. ಆದರೆ ಅದನ್ನು ವಿಶೇಷ ಪ್ರಚಾರ ಮಾಡಿದವರು ನಮ್ಮ TR ಸುರೇಶ್ ಚಂದ್ರವರು. ಹಾಗೆ ಹಿಪ್ಪಲಿ ಇರ್ಬೋದು, ಬೇರೆ ಬೇರೆ ಈ ನಮ್ಮ ಕಾಳುಮೆಣಸಿನ ವಿಭಿನ್ನ ಕೃಷಿಯಲ್ಲಿ ನಮ್ಮ ಉಳಿದ ಸಾಧಕರು ಕೂಡ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಇತಿಹಾಸದಲ್ಲಿ ಗಮನಿಸಬೇಕಾಗ್ತದೆ. ಇವತ್ತಿಲ್ಲಿ ಕೃಷಿ ಬಗ್ಗೆ, ಹೊಸ ಅನ್ವೇಷಣೆ ಬಗ್ಗೆ ಮಾಹಿತಿ ಕೊಡಲಿಕ್ಕಿದ್ದಾರೆ. ಈಗ ನಾವು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಭೂಮಿಯಲ್ಲಿ, ನಮ್ಮ ಮಣ್ಣಿನಲ್ಲಿ ಹೇಗೆ ಕೃಷಿ ಮಾಡಬೇಕು ಅಂತೇಳಿ ನಮಗೆ ಗೊತ್ತಿದೆ. ಬಟ್ ಹೊಸ ಕೃಷಿಯನ್ನು ಬಗ್ಗೆ ನಮಗೆ ಸ್ವಲ್ಪ ಅರಿವು ಮೂಡಿಸಬೇಕಾಗ್ತದೆ. ಈ ಅರಿವು ಮೂಡಿಸಬೇಕಾದ್ರೆ ನಾವು 2 ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಒಂದು ಮಾಹಿತಿ ಪಡ್ಕೊಳ್ಳೋದು, ಇನ್ನೊಂದು ನಾವು ಪ್ರವಾಸ ಮಾಡುವಂಥದ್ದು. ನಾವು ಹೊರ ಜಿಲ್ಲೆಯ ಕೃಷಿಕರು, ನಾನು ಇತ್ತೀಚೆಗೆ ಸಿರ್ಸಿ ಭಾಗಕ್ಕೆ ಹೋಗಿದ್ದೆ. ಅಲ್ಲಿಯ ಕೃಷಿಯ ಪದ್ಧತಿ ನಾವು ನೆನೆಸ್ತೇವೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಬಹಳ ಮುಂದುವರೆದಿದ್ದಾರೆ ಅಂತೇಳಿ. ನಾವು ಮುಂದುವರೆದಿದ್ದೇವೆ, ಆದರೆ ಆ ಭಾಗದ ಸಿರ್ಸಿ ಭಾಗದ ಕೃಷಿ ಪದ್ಧತಿ ಬಹಳ ಮೆಚ್ಚುಗೆ ಆಗಿದೆ. ನಮಗೆ ಅನುಸರಿಸಬೇಕಂತ ಸಂಗತಿ. ಅಲ್ಲಿಯ ಡ್ರೈನೇಜ್ ವ್ಯವಸ್ಥೆ, ಈಗ ನಮ್ಮಲ್ಲಿ ಜೌಗು ಪ್ರದೇಶಕ್ಕೆ ನಾವು ಕಾಳುಮೆಣಸಿಗೆ ಇಪ್ಪಲಿ ಮಾಡಬೇಕು ಅಂತ ಹೇಳ್ತೇವೆ. ಅಲ್ಲಿ ಇಪ್ಪಲಿಯಲ್ಲಿ ಮಾಡೋದಿಲ್ಲ, ಈ ರೂಟಿನ ಗಿಡಗಳನ್ನೇ ಮಾಡ್ತಾರೆ ನೀರು ನಿಲ್ಲುವ ಜಾಗಕ್ಕೆ. ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ನಾನು ಸಣ್ಣ ಉದಾಹರಣೆ ಕೊಡ್ತೇನೆ. ಅಲ್ಲಿಯ ಡ್ರೈನೇಜ್ ವ್ಯವಸ್ಥೆ ಒಂದು 4-5 ಫೀಟ್ ಆಳಕ್ಕೆ ಕಣಿ ಮಾಡಿ ಅದರ PVC ಪೈಪ್ 2.5-3 ಇಂಚಿನ PVC ಪೈಪಿಗೆ ತೂತಿಟ್ಟು ಆಳಕ್ಕೆ ಹಾಕಿ ಆಮೇಲೆ ಮಣ್ಣು ಮುಚ್ಚಿ
ಮೇಲಿಂದ ನಾವು ಮಾಡುವಾಗ ಉಜಿರಕಣಿ ಮಾಡ್ತಾರೆ. ಆದ್ದರಿಂದ ಅಲ್ಲಿ ನಾನು ಹೋದ 7-8 ತೋಟಗಳಿಗೆ ಹೋದಾಗ ನೀರು ಮಟ್ಟ ಭಾರಿ ಮೇಲೆ ಇದೆ. ನೀರಿನ ನಿಲ್ಲುವ ಜಾಗಕ್ಕೆ ಆ ಥರದ ವ್ಯವಸ್ಥೆಗಳಿವೆ. ಅಲ್ಲಿಯ ಕೃಷಿ ಪದ್ಧತಿ ಇರಲಿ, ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಅಭ್ಯಸಿಸಬೇಕು. ಅಲ್ಲಿಯ ಕೃಷಿ ಪದ್ಧತಿ ಬಗ್ಗೆ ಮುಂದಿನ ಸೆಷನ್ನಲ್ಲಿ ನಮಗೆ ಮಾಹಿತಿ ಕೊಡಲಿಕ್ಕಿದ್ದಾರೆ. ದಯವಿಟ್ಟು ನಾವೆಲ್ಲ ಒಂದಷ್ಟು ಸಣ್ಣ ಸಣ್ಣ ಗುಂಪುಗಳಾಗಿ ಬೇರೆ ಜಿಲ್ಲೆಗಳಿಗೆ ಹೋಗಿ ನೋಡುವಂಥ ಯೋಚನೆ ಮಾಡಬಹುದಾ? ಸಂಘ ಸಂಸ್ಥೆಗಳು, ಕ್ಯಾಂಪ್ ಅಂತ ಅಥವಾ ನಮ್ಮ ಸ್ಥಳೀಯ ಸಹಕಾರಿ ಸಂಘಗಳು, ನಾವೆಲ್ಲ ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಅಧ್ಯಯನ ಮಾಡುವಂಥದ್ದು, ಆಸಕ್ತ ರೈತರನ್ನು ಕರ್ಕೊಂಡು ಹೋಗುವಂಥದ್ದಕ್ಕೆ ಮಾಡ್ಬೋದಾ ಅಂತೇಳಿ ಒಂದು ಚಿಂತನೆ ನಾವು ಮಾಡಬೇಕಾಗ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 1,500-2,000 ಜನರ ನಿರೀಕ್ಷೆಯಲ್ಲಿದ್ದೇವೆ. ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಕೃಷಿಕರು ಇವತ್ತು ನಾವು ಬಂದು ಇವತ್ತು ಮಾಹಿತಿ ಪಡ್ಕೊಳ್ಳಿಕ್ಕಿದ್ದೇವೆ. ಮುಂದಿನ ದಿನಗಳಲ್ಲಿ, ಮುಂದಿನ ಗಂಟೆಗಳಲ್ಲಿ ನಾವೆಲ್ಲ ಅಭ್ಯಾಸ ಮಾಡಿಸೋಣ ಅಂತ ಹೇಳ್ತಾ, ಈ ಒಂದು ಕೃಷಿಕರೊಟ್ಟಿಗೆ ನಿಮ್ಮೊಟ್ಟಿಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಶಿ ಪಡಾರ್ ಹಾಗೂ ಅವರ ತಂಡಕ್ಕೆ ವಂದನೆ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಹಳ ಅರ್ಥಪೂರ್ಣವಾಗಿ ನಮಗೆ 1-2 ಮಾತುಗಳಲ್ಲಿ ಮಾತಾಡಿದಂಥ ಶ್ರೀಯುತ ಚಂದ್ರಶೇಖರ್ ತಾಳ್ತಜೆ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರತಿ ಸಲವೂ ಅವರು ಬಂದು ನಮ್ಮ ಕಾರ್ಯಕ್ರಮದೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಪೂಜ್ಯ ಕಾವಂದರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳಿಗೆ ಪ್ರೀತಿಪೂರ್ವಕವಾಗಿ ಒಕ್ಕೂಟದ ಪರವಾಗಿ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಶ್ರೀ ವಿಜಯಕುಮಾರ್ ರೈ ಕೆ, ಅಧ್ಯಕ್ಷರು ಜಿಲ್ಲಾ ಕೃಷಿ ಸಮಾಜ, ಇವರು 1-2 ಮಾತುಗಳಲ್ಲಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು, ಪ್ರತಿಷ್ಠಿತ ಕ್ಯಾಂಕೋ ಸಂಸ್ಥೆಯ ಅಧ್ಯಕ್ಷರು ಅಂತ ಶ್ರೀಯುತ ಸತೀಶ್ ಚಂದ್ರ ಅವರೇ, ವೇದಿಕೆಯಲ್ಲಿರುವಂಥ ಕೃಷಿ ವಿಜ್ಞಾನಿಗಳೇ, ಸಾಧಕ ಕೃಷಿಕರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಕೃಷಿಕ ಬಂಧುಗಳೇ, ಒಂದು ಮಾತಿದೆ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ. ಯಾರು ಕೃಷಿಯನ್ನು ಮಾಡ್ತಾರೋ, ಎಲ್ಲಿ ಕೃಷಿ ಇದೆಯೋ ಅಲ್ಲಿ ದುರ್ಭಿಕ್ಷೆ ಇಲ್ಲ, ಬರಗಾಲ ಇಲ್ಲ, ಅತ್ಯಂತ ಸುಭಿಕ್ಷವಾದ ವಾತಾವರಣ ಇರ್ತದೆ ಅನ್ನುವಂಥ ಮಾತು. ಇವತ್ತು ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಈ 3 ಜಿಲ್ಲೆಗಳ ಕೇಂದ್ರೀಕೃತವಾಗಿಟ್ಟುಕೊಂಡು ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಇದರ ಈ ಕೃಷಿಯ ಬಗ್ಗೆ ಮಾಹಿತಿ ಹಾಗೂ ಕೃಷಿಕರ ಸಮಾವೇಶವನ್ನು ಹಮ್ಮಿಕೊಂಡು ಎಲ್ಲ ಕೃಷಿಕರನ್ನು ಒಂದು ಕಡೆ ಸೇರಿಸಂಥ ಈ ವಿಚಾರ ಇದು ಸಣ್ಣ ಸಂಗತಿಯಲ್ಲ. ಯಾವುದೇ ಬ್ಯಾನರ್ಗಳ ಅಬ್ಬರ ಇಲ್ಲದೆ, ಯಾವುದೇ ಪತ್ರಿಕೆಯಲ್ಲಿ ಜಾಹೀರಾತುಗಳು ಇಲ್ಲದೆ ಇಷ್ಟೊಂದು ಕೃಷಿಕರನ್ನು ಸೇರಿಸುವಂಥದ್ದು ಸಣ್ಣ ಮಾತಲ್ಲ. ಬಹುಶಃ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂಥ ಪಡಾರು ಶಶಿ ಭಟ್ರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಮಗೆಲ್ಲ ಗೊತ್ತಿದೆ, ಇವತ್ತು ಅಡಿಕೆ ನಮ್ಮ ಪರಂಪರಾಗತ ಕೃಷಿ, ಆದರೆ ಕಾಳುಮೆಣಸು ಕೃಷಿ ಅಷ್ಟು ಸುಲಭದಲ್ಲಿ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಷ್ಟೋ ಪ್ರಯತ್ನ ಮಾಡಿದರೂ ಕೂಡ ಒಂದು ಸಲ ಅದು ಕೈ ಕೊಡ್ತಾಯಿತ್ತು, ಚೆನ್ನಾಗಿ ಬಂದಾಗ ಪಕ್ಕನೆ ಸಾಯ್ತಾಯಿತ್ತು. ತುಂಬ ಜನ ಕಾಳುಮೆಣಸು ಕೃಷಿಯನ್ನು ಪ್ರಾರಂಭ ಮಾಡಿ ನಂತರ ಇದು ನಮಗೆ ಆಗುವಂಥದ್ದಲ್ಲ ಅನ್ನುವಂಥದ್ದನ್ನು ಕೈಬಿಟ್ಟವರು ತುಂಬ ಇದ್ದಾರೆ. ಆದರೆ ಇವತ್ತು ಕಾಳುಮೆಣಸು ಕೃಷಿಯ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ಕೃಷಿಕರು ಹೊಂದಿದ್ದಾರೆ. ಬಹುಶಃ ಈ ಕಾಳುಮೆಣಸು ಕೃಷಿಯ ಹುಚ್ಚನ್ನು ನಮ್ಮ ಕೃಷಿಕರಿಗೆ ಹುಟ್ಟಿಸಿದವರು ನಮ್ಮ ಹಿರಿಯ ಸಾಧಕ ಕೃಷಿಕರಾದ ಅಜಿತ್ ಪ್ರಸಾದ್ ರೈಗಳು. ಅವರ ಬಗ್ಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ನಾವು ಬೆಳಿಗ್ಗೆ
6 ಗಂಟೆಗೆ ಎದ್ದಾಗ ಶಶಿ ಭಟ್ರು ಹೇಳಿದಾಗೆ ಅವರು ಒಂದು ವಿಡಿಯೋವನ್ನು ಹಾಕ್ತಾರೆ ಗ್ರೂಪಲ್ಲಿ. ಅದು ನಾವು ಚಹಾ ಕುಡಿಯುತ್ತಾ ಆ ವಿಡಿಯೋವನ್ನು ನೋಡ್ತೇವೆ. ಅದರಲ್ಲಿ ಅವರೊಂದು ಕೃಷಿಕರನ್ನು ಹುರಿದುಂಬಿಸುವ ಒಂದು ವಿಡಿಯೋ ಕಾಳು ಮೆಣಸಿನ ಬಗ್ಗೆ. ವಿಶೇಷ ಏನೂ ಇರುವುದಿಲ್ಲ. ಒಂದು ಅವರ ಆ ತೋಟದಕ್ಕೆ ಹೋಗಿ ಅಲ್ಲಿ ಒಂದು 2 ಮಾತಾಡಿ ಆ ವಿಡಿಯೋವನ್ನು ನೋಡ್ತಾರೆ. ಆ ವಿಡಿಯೋ ನೋಡಿದ ತಕ್ಷಣ ನಮಗೆ ತೋಟಕ್ಕೆ ಹೋಗಲೇಬೇಕು ಅನ್ನುವಂಥ ಉತ್ಸಾಹ ಬರ್ತದೆ. ನಾವು ಅದನ್ನು ಅಲ್ಲಿ ಮೊಬೈಲನ್ನು ಇಟ್ಟು ಒಂದು ಸಲ ತೋಟಕ್ಕೆ ಹೋಗಲೇಬೇಕಾಗ್ತದೆ. 1-2 ಕಾಳು ಮೆಣಸಿನ ಗಿಡಗಳನ್ನು ಮುಟ್ಟಿ ಆದರೂ ಬರ್ತೇವೆ ನಾವು. ಇಂಥ ಒಂದು ಉತ್ಸಾಹವನ್ನು ನಮಗೆ ಕೊಟ್ಟವರು ಅಜಿತ್ ಪ್ರಸಾದ್ ರೈಗಳು. ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಅವರಿಂದಾಗಿ ಸಾಕಷ್ಟು ಯುವ ಕೃಷಿಕರು ಕಾಳು ಮೆಣಸು ಕೃಷಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿ ತಿಂಗಳು ಕೊಡಬೇಕಾದಂಥ ಎಲ್ಲ ವಿಚಾರಗಳನ್ನು ಏನೇನು ಕೊಡಬೇಕು ಅದನ್ನು ಸಾಯದಾಗೆ ಯಾವ ರೀತಿ ನೋಡಿಕೊಳ್ಬೇಕು ಅನ್ನೋ ಬಗ್ಗೆ ವಿಶೇಷವಾದಂಥ ಯಾವ ಹೊತ್ತಿಗೆ ಫೋನ್ ಮಾಡಿದ್ರು ಕೂಡ ಅದಕ್ಕೆ ಅವರು ಒಳ್ಳೆಯ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಅವರಿಗೆ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮ ಸಂಜೆಯವರೆಗೆ ಇರ್ತದೆ. ಈ ಕಾರ್ಯಕ್ರಮದ ಉದ್ದೇಶವನ್ನು ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಂಜೆವರೆಗೆ ನಾವು ಈ ಕಾರ್ಯಕ್ರಮದಲ್ಲಿ ಪೂರ್ತಿಯಾಗಿ ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಳೋಣ ಅನ್ನುವಂಥ ಮಾತೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮುಂದಕ್ಕೆ ಶ್ರೀ ಅಜಿತ್ ಪ್ರಸಾದ್ ರೈ. ಇಷ್ಟು ಹೊತ್ತು ಸಭೆಯನ್ನುದ್ದೇಶಿಸಿ ಮಾತಾಡಿದ ಶ್ರೀ ವಿಜಯ್ ಕುಮಾರ್ ರೈ ಅವರಿಗೆ ಧನ್ಯವಾದಗಳು. ಅಜಿತ್ ಪ್ರಸಾದ್ ರೈ ಪ್ರಗತಿಪರ ಕೃಷಿಕರು, ಇವರು ಸಭೆಯನ್ನುದ್ದೇಶಿಸಿ 1-2 ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ರೈತ ಬಂಧುಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಇರುವಂಥ ಕ್ಯಾಂಪು ಅಧ್ಯಕ್ಷರಾದ ಸತೀಶ್ ಚಂದ್ರರವರೇ ಮತ್ತು ನನ್ನ ಇಬ್ಬರು ಗುರುಗಳು, ಒಂದು ವೇಣುಗೋಪಾಲ್ ಸರ್ ಮತ್ತೊಂದು ಧರ್ಮರಾಜ್ ಸರ್, ಇವರಿಗೆ ಸಹ ನಮಸ್ಕರಿಸುತ್ತಾ, ನಾನು ಒಂದು 10 ಮೆಣಸಿನ ಬೆಳೆ ಒಂದು 35 ವರ್ಷದಿಂದ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಅದು ಒಮ್ಮೆ ಸಾಯಿತು. ಆಮೇಲೆ ಸಾಯುವುದು ಏನು ಅಂತ ಗೊತ್ತಾಯಿತು ನನಗೆ, ಹೇಗೆ ಅಂತ. ಸಾಯದ ಹಾಗೆ ನನಗೆ ಕಲಿಸಿದ್ದು ಅಂತ ಹೇಳಿದರೆ ಅದು ಸರ್ ವೇಣುಗೋಪಾಲ್ ಸರ್ ಸಂಪರ್ಕಕ್ಕೆ ನಾನು ಬಂದ ಮೇಲೆ ಅದೊಂದು 10 ವರ್ಷದಿಂದ. ಆಮೇಲೆ ನಾವು ಇನ್ನಷ್ಟು ಅಪ್ಗ್ರೇಡ್, ಚಿಕ್ಕಂದಿನಲ್ಲಿ ಒಂದು ಹುಚ್ಚು ನಮಗೆ ಅಪ್ಗ್ರೇಡ್ ಆಗಬೇಕು ಅಂತ ಹೇಳಿ, ಸುಮ್ಮನೆ ನಾವು ಮೊದಲಿನಿಂದಲೇ ನಾವು ನಮ್ಮ ಕೃಷಿಯನ್ನೇ ಮುಂದುವರಿಸಿಕೊಂಡು ಹೋದರೆ ಅಪ್ಗ್ರೇಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅಪ್ಗ್ರೇಡ್ ಆಗೋದು ಹೇಗೆ ಅಂತ ಹೇಳುವಾಗ ಹಸಿರು ಆರ್ಗನೈಜೇಷನ್ಗೆ ಹೋದೆವು. ಅಲ್ಲಿಂದ ಮತ್ತೆ ನಮಗೆ ಇದಾದದ್ದು ಅಂತ ಹೇಳಿದರೆ 7 ಅದೊಂದು ಅದ್ಭುತ ಸಂಸ್ಥೆ. ಅದರಲ್ಲಿ ವೇಣುಗೋಪಾಲ್ ಸರ್ ಇದ್ದಾರೆ, ಧರ್ಮರಾಜ್ ಸರ್ ಇದ್ದಾರೆ. ಶಿಸ್ತುಬದ್ಧವಾದ ಅದೊಂದು ಸಂಸ್ಥೆ ನಮಗೆ ಕಲಿಸ್ತಾರೆ. ಯಾಕೆಂತ ಹೇಳಿದರೆ ಅದರಲ್ಲಿ ವೈಜ್ಞಾನಿಕ ಪದ್ಧತಿಯಲ್ಲಿ ನಮಗೆ ಎಲ್ಲವನ್ನೂ ತಿಳಿಸಿಕೊಡ್ತಾರೆ. ಮಣ್ಣು ಅಂದರೆ ಎಂಥದ್ದು, ಎಲೆಗಳಿಂದ ಹೇಗೆ ನಾವು ಇದನ್ನು ಗುರುತಿಸ್ಬೋದು, ರೋಗಗಳನ್ನು ಗುರುತಿಸ್ಬೋದು. ಫರ್ಟಿಲೈಸರ್, ಯಾಕೆಂತ ಹೇಳಿದರೆ ಖಾಲಿ ಯೂರಿಯಾದ ವಿಷಯವಲ್ಲ, ಅದರಲ್ಲಿ ಯೂರಿಯಾದ ಅಂಶವನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಭೂಮಿಗೆ ಕೊಟ್ಟು ಅದರಲ್ಲಿ ಹೇಗೆ ಭೂಮಿಯ ಇದನ್ನು ಹಾಳಾಗದೆ ಮಾಡಬಹುದು ಅಂತ ಹೇಳುವುದನ್ನು ಸಹ ನಮಗೆ ಅಲ್ಲಿ ತುಂಬ ಅನುಭವವನ್ನು ಕಲಿಸಿಕೊಟ್ರು. ಕಳೆದ ಸಲ ನಾವು ಇಬ್ಬರು ಹೋಗಿದ್ದೆವು. ಅದರ ಜನಪ್ರಿಯತೆ ನಾವು ಸ್ವಲ್ಪ ಇಲ್ಲಿ ಬೆಳಗ್ಗೆ ಎದ್ದು ವಿಡಿಯೋ ಹಾಕುವಾಗ 7 ಬೀನ್ ಅಂತ ಹೇಳ್ತಾ ಇರುವ ಟೈಮಲ್ಲಿ ಈ ಸಲ 18 ಮಂದಿಗೆ ಸರ್ನವರು ಅವಕಾಶ ಮಾಡಿಕೊಟ್ರು. ಇನ್ನೊಂದು ಭಾಳ ಖುಷಿ ಅಂತ ಹೇಳಿದರೆ, ನಮಗೆ ಈ 10 ಗ್ರೂಪಿನಲ್ಲಿ ಮೊದಲು ಅಷ್ಟು ಚಂದದ ಕೃಷಿಯನ್ನು ನಾವು ನೋಡ್ತಿರಲಿಲ್ಲ. 2-3 ಮಂದಿಯದ್ದನ್ನು ನಾವು ನೋಡ್ತಿದ್ದೆವು. ಆದರೆ ಈಗ ದಿವಸಾಗಲೂ ಒಬ್ಬರಿಂದ ಒಬ್ಬರು ಅದ್ಭುತ ಕೃಷಿಕರನ್ನು ನಾವು ಈಗ ಕಾಣ್ತಾ ಇದ್ದೇವೆ ನಮ್ಮ ಗ್ರೂಪಿನಲ್ಲಿ. ಅವರ ತೋಟವನ್ನು ನೋಡುವಾಗಲೇ ನಮಗೆ ಭಾಳ ಖುಷಿ ಆಗ್ತದೆ.
ಮತ್ತು ನೋಡಿ ಇವತ್ತು ತುಂಬ ಮಂದಿ ತಾಯಂದರು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ. ಆವಾಗ ನಮಗೆ ಗೊತ್ತಾಗ್ತದೆ ಕೃಷಿಗೆ ಈಗ ಎಷ್ಟು ಇಂಪಾರ್ಟೆನ್ಸ್ ಒಂದು ಫ್ಯಾಮಿಲಿಯವರು ಕೊಡ್ತಾರೆ ಅಂತ ಹೇಳುವುದನ್ನು. ಹಾಗೆ ನಮಗೆ ಈಗ ನಾನು ಬೆಳಗ್ಗೆ ಎದ್ದು ತಿಂಗಳಿಗೆ ಒಮ್ಮೆ ನಾವು ಹಾಕ್ತೇವೆ ನಮಗೆ ಇದು ಅದು 7B ಪ್ಯಾಕೇಜ್ ಆಫ್ ಪ್ರಾಕ್ಟೀಸನ್ನೇ ನಾವು ಹಾಕೋದು. ಆದಷ್ಟು ನಾನು ಹೇಳೋದು 7B ಪ್ಯಾಕೇಜನ್ನೇ. ಯಾಕೆ ಅಂತ ಹೇಳಿದರೆ ಅದು ಅದ್ಭುತವಾದ ಅದರಲ್ಲಿ ನಮಗೆ ಅವರು ಕಲಿಸಿಕೊಟ್ಟಿದ್ದಾರೆ. ಮತ್ತು ಎಷ್ಟು ಹೊತ್ತಿಗೆ ಏನು ಅಂತ ಹೇಳಿದರೆ ಫೋನು ನಾನು ಸರಿಗೆ ಮಾಡಲಿಲ್ಲದಿದ್ದರು ವೇಣುಗೋಪಾಲ್ ಸರಿಗೆ ಅವರೇ ಫೋನ್ ಮಾಡ್ತಾರೆ, ಹೇಗೆ ಉಂಟು ನಿನ್ನ ತೋಟ ಅಂತೇಳಿ. ಒಂದು ವರ್ಷಕ್ಕೆ ಒಂದು 3-4 ಸಲ ನಾವು ಮಾಡಲಿಲ್ಲದಿದ್ದರೂ ಅವರೇ ಫೋನ್ ಮಾಡ್ತಾರೆ. ಧರ್ಮರಾಜ್ ಅವರು ಮಾತಾಡಿದರೆ 1.5 ಗಂಟೆ ಮಾತಾಡ್ತಾರೆ. ಹಾಗಾಗಿ ಅವರೆಲ್ಲ ಸಹಕಾರದಿಂದ ಈ ಸಮ್ಮೇಳನ ಇನ್ನಷ್ಟು ದೊಡ್ಡದಾಗಿ ಹೋಗಲಿ. ಶಶಿಭಟ್ರ ಯಾಕೆ ಅಂತ ಹೇಳಿದರೆ ಶಶಿಭಟ್ರ ಸಾಹಸ ನಿಜವಾಗಿ ಅದು ಅದ್ಭುತವಂತ ಸಾಹಸ. ಅವರ ಕಾಲ ಎಳೆಯುವವರು ತುಂಬ ಮಂದಿ ಇದ್ದಾರೆ. 1-2 ಸಲ ನನಗೆ ಭಾಳ ಬೇಸರ ಆಯಿತು. ಅವರು ಕಣ್ಣೀರು ಹಾಕಿ ನನ್ನ ಹತ್ರ ಹೇಳಿದರು, ಹೀಗೆ ಆಗ್ತದೆ ಅಜಿತ್ ಅಣ್ಣ, ಏನು ಮಾಡಬೇಕು ಅಂತ. ಆಗ ನಾನು ಅವರಿಗೆ ಧೈರ್ಯ ಕೊಟ್ಟೆ, ಹೆದರಬೇಡಿ. ನಾನು ನಿಜವಾಗಿ 72 ವರ್ಷ ಆದರೂ ಸಹ ಅವರಿಗೆ ಧೈರ್ಯ ಕೊಟ್ಟೆ, ನಾವೆಲ್ಲ ಇದ್ದೇವೆ, ಹೆದರಬೇಡಿ ಅಂತ ಹೇಳಿ. ಹಾಗೆ ಕಣ್ಣೀರು 2-3 ಸಲ ಹಾಕಿಸಿದ್ದಾರೆ. ಇಷ್ಟು ಚಂದದ ಸೇವೆ ಕೊಟ್ಟರು ಸಹ ಅದು ನಾವು ಕೆಲವು ಸಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಕೆಲವು ಸಲ ಕಾಲು ಎಳೆಯುವವರಿದ್ದಾರೆ. ಅದನ್ನು ನಾವು ಆದಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ. ನೋಡಿ ಅವರಿಗೆ ಎಷ್ಟು ಮಂದಿಗೆ ಅವರೀಗ ಕರೆದಗೊಳ್ಳಿ ಎಷ್ಟು ಮಂದಿ ರೈತರು ಇಲ್ಲಿ ಬಂದಿದ್ದಾರೆ ಅಂತೇಳಿ ಅವರ ಜನಪ್ರಿಯತೆಗೆ ಅದೇ ಸಾಕ್ಷಿ ಅಂತ ನಾನು ಹೇಳಿ ಈ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ನಮಸ್ಕಾರ. ಸಭೆಯನ್ನುದ್ದೇಶಿಸಿ ಮಾತಾಡಿದ ಶ್ರೀ ಅಜಿತ್ ಪ್ರಸಾದ್ ರೈ ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ವೆಂಕಟೇಶ್ ಶರ್ಮಾ ಕತ್ರಿಬೈಲು ಕೃಷಿಕರು ಇವರು ಸಭೆಯನ್ನುದ್ದೇಶಿಸಿ 2 ಮಾತಾಡಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೆ, ವೇದಿಕೆಯ ಮುಂಬದಿಯಲ್ಲಿರುವಂಥ ಎಲ್ಲ ಕೃಷಿಕ ಬಂಧುಗಳೇ, ನಿಮಗೆಲ್ಲರಿಗೂ ವಂದನೆಗಳು. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ, ಆದರೆ 1-2 ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಇವತ್ತು ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಸಮಾವೇಶ ಅಂತ ಇದೆ. ಇನ್ನೊಂದು 1 ವರ್ಷ 2 ವರ್ಷದ ಒಳಗೆ ಅದು ಇದಕ್ಕೆ ಇನ್ನೂ 2 ಸೇರಬೇಕು, ತೆಂಗು ಮತ್ತು ಕೊಕ್ಕೋ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಈ 5 ಕೂಡ ನಮ್ಮ ಊರಿನಲ್ಲಿ ಆಗುವಂಥ ಸರಿಯಾಗಿ ಫಸಲು ಕೊಡುವಂಥ ಮುಖ್ಯ ಬೆಳೆಯಾಗಿ ಮಾಡುವಂಥ ಬೆಳೆಗಳು. ಈ ಮಿಶ್ರ ಬೆಳೆ ಮಾಡಿದರೆ ಯಾರು ಯಾವಾಗಲೂ ಸೋಲಲಿಕ್ಕಿಲ್ಲ. ನನ್ನದೇ ನಾನು ಉದಾಹರಣೆ ಕೊಡುವ, ಮೊದಲು ನಾನು ಅಡಿಕೆಯನ್ನೇ ಬೆಳೆಯುತ್ತಿದ್ದೆ, ಮತ್ತು ಸ್ವಲ್ಪ ತೆಂಗು, ಸ್ವಲ್ಪ ಏರುಪೇರು ಆಗ್ತಿತ್ತು. ಆಮೇಲೆ ಈಗ ಅಡಿಕೆ, ತೆಂಗು, ಕಾಳುಮೆಣಸು, ಕೊಕ್ಕೋ ಇದೆಲ್ಲವನ್ನು ಕೂಡ ಸಮಾನ ಪ್ರಾಧಾನ್ಯತೆಯಿಂದ ಬೆಳೆಯುತ್ತದೆ. ಈ 4 ಕೂಡ ನನಗೆ ಮುಖ್ಯ ಬೆಳೆ. ಅದರಲ್ಲಿ ಸ್ವಲ್ಪ ಒಂದು 3 ಎಕರೆಯಷ್ಟು ಜಾಗೆಯಲ್ಲಿ ಈ 4 ಬೆಳೆಯನ್ನು ಪ್ರಧಾನ ಬೆಳೆಯಾಗಿ ಬೆಳೆಯುವ ಕಾರಣ ನನಗೆ ಈಗ ಯಾವ ಹೆದರಿಕೆಯೂ ಇಲ್ಲ. ಅಂದರೆ 3 ಎಕರೆಯಲ್ಲಿ ಎವರೇಜ್ ಆಗಿ ನನಗೆ ಒಂದು 20 ಲಕ್ಷ ಆದಾಯ ಬರ್ತದೆ. ಯಾವುದೇ ಒಂದು ಬೆಳೆಯನ್ನು ಬೆಳೆದರೆ ಅದನ್ನು ಯಾವಾಗಲೂ ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇನ್ನು ಸಾಧ್ಯತೆ ಕೊಕ್ಕೋ ಬೆಳಿಬೋದು, ಹಾಗೆ ತೆಂಗು ಬೆಳಿಬೋದು, ಇದೆರಡನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಬೋದು. ಆಗ 5 ಮುಖ್ಯ ಬೆಳೆ ಆಗ್ತದೆ. ನಾವೆಲ್ಲರೂ ರೈತರು ನಮ್ಮ ಹೊಲಗಳಲ್ಲಿ ಮಿಶ್ರ ಬೆಳೆಗಳನ್ನು ಬೆಳಿಬೇಕು. ಅದರೊಟ್ಟಿಗೆ ಜೇನು ಸಾಕಣೆ ಮತ್ತು ಹೈನೋದ್ಯಮ, ಕೋಳಿ ಸಾಕಣೆ ಇದೆಲ್ಲ ಪೂರಕವಾಗಿ ಮಾಡಿಕೊಳ್ಬೋದು. ಇಷ್ಟೆಲ್ಲ ಹೇಳಿ ಇನ್ನು ವಿಶೇಷ ನಾನು ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ನಾವು ಹೊಸ ಹೊಸ ವಿಧಾನಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ಬೇಕು, ಅದು ಮುಖ್ಯ. ಇನ್ನೊಂದನೇದು ಮಣ್ಣನ್ನು ಯಾವಾಗಲೂ ಹಾಳಾಗದಾಗೆ ಕಾಪಾಡಿಕೊಳ್ಬೇಕು. ಇದೆರಡು ಮುಖ್ಯ ವಿಷಯಗಳು. ಇದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಕೃಷಿ ಮಾಡಿದರೆ ಕೃಷಿಕನಿಗೆ ಯಾವತ್ತೂ ಸೋಲಿಲ್ಲ. ಸೋಲದ ಹಾಗೆ ಎತ್ತಿ ಹಿಡಲಿಕ್ಕೆ ಕ್ಯಾಂಪ್ಕೋದಂತಹ ಸಂಸ್ಥೆ ಕೂಡ ನಮ್ಮೊಟ್ಟಿಗೆ ಇದೆ ಹೇಳಿ 2 ಮಾತನ್ನು ಮುಗಿಸ್ತೇನೆ.
ಮಿಶ್ರ ಬೆಳೆಯಾಗಿ ಕೃಷಿ ಇದರ ಬಗ್ಗೆ ಮಾತಾಡಿದ ವೆಂಕಟೇಶ್ ಶರ್ಮಾ ಕತ್ರಿಬೈಲು ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ಶ್ರೀ ಮಹೇಶ್ ಅಜ್ಜಿಮನೆ, ಹವ್ಯಾಸಿ ಅಡಿಕೆ ಮಾರುಕಟ್ಟೆ ಸಾಮಾಜಿಕ ಜಾಲತಾಣ ವಿಶ್ಲೇಷಕರು, ಇವರು ಸಭೆಯನ್ನು ಉದ್ದೇಶಿಸಿ 2 ಮಾತಾಡಬೇಕೀಗ ಕೇಳಿಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರ ಒಕ್ಕೂಟ ವಿಟ್ಲ ಪುತ್ತೂರು, ಸುದ್ದಿ ಅರಿವು ಮಾಹಿತಿ ಕೇಂದ್ರ ಮತ್ತು ಸುದ್ದಿ ಅರಿವು ಮಾಹಿತಿ ಕೇಂದ್ರ ಪುತ್ತೂರು ಇವುಗಳ ಜಂಟಿ ಸಹಾಯಗಳಿಂದ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರ ಮಾಹಿತಿ ಶಿಬಿರ ಮತ್ತು ಸಮಾವೇಶ ಇದರ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ಮೊದಲಿಗೆ ನಾನು ಶಶಿ ಪಡರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ತುಂಬ ವೇದಿಕೆ ಉಪಯೋಗಿಸಿ ತುಂಬ ನನಗೆ ಗೊತ್ತಿಲ್ಲ, ತುಂಬ 1-2 ಮಾತುಗಳು ಆಡಲಿಕ್ಕೆ ಇಚ್ಛೆಪಡಿಸ್ತೇನೆ ಅಷ್ಟೇ. ನಾನು ಇವತ್ತಿಗೆ ಸುಮಾರು 2 ಲಕ್ಷಕ್ಕೂ ಅಧಿಕ ಬೆಳೆಗಾರರಿಗೆ ಅಡಿಕೆ ಮಾರುಕಟ್ಟೆಯನ್ನು ತಲುಪಿಸ್ತಾ ಇದ್ದೇನೆ, ನಿಖರ ಮಾಹಿತಿಯನ್ನು ತಲುಪಿಸ್ತಾ ಇದ್ದೇನೆ. ಈವನ್ ಕರ್ನಾಟಕ ಮತ್ತು ಗುಜರಾತ್, ಮಹಾರಾಷ್ಟ್ರ ರಾಜ್ಯಗಳಿಗೂ ನನ್ನ ಮಾರ್ಕೆಟ್ ತಲುಪ್ತಾ ಇದೆ. ಇದೊಂದು ತುಂಬ ಉಪಯೋಗ ಆಗ್ತಾ ಉಂಟು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಮತ್ತು ಬೆಳೆಗಾರರಿಗೆ ಇದು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಗಾರರಿಗೆ ಒಂದು ಒಳ್ಳೆಯ ಬೆಲೆ ಸಿಗಬೇಕು ಅಂತ ಹೇಳೋದೇ ನನ್ನ ಒಂದು ಮೂಲ ಉದ್ದೇಶ. ಯಾವುದೇ ಹೆಸರು ಮಾಡಲಿಕ್ಕೆ ಆಗಲಿ ಅಥವಾ ಯಾವುದೊಂದು ಸ್ಥಾನ ತಗೊಳ್ಳಿಕ್ಕಾಗಿ ನನ್ನ ಯಾವುದೇ ಉದ್ದೇಶ ಇರೋದಿಲ್ಲ. ಅದರಡಿಯಲ್ಲಿ ತುಂಬ ಟೀಕೆಗಳು ಬರ್ತದೆ, ಅದನ್ನೆಲ್ಲ ಸಹಿಸಿಕೊಂಡು ನನ್ನ ಕರ್ತವ್ಯವನ್ನು ಪ್ರಾಮಾಣಿಕ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಮಿನಿಮಮ್ ಆಗಿ ಈಗ ಅಡಿಕೆ ಬೆಳೆಗಾರರಿಗೆ ಒಂದು 550 ರೂಪಾಯಿಂದ 600 ರೂಪಾಯಿ ಅದರ ಅಡಿಕೆ ಬೆಳೆ ನಿಲ್ಲಲೇಬೇಕು. ಯಾಕೆಂದರೆ ಅಷ್ಟು ಖರ್ಚುಗಳುಂಟು. ಎಲೆ ಚುಕ್ಕೆ ಆಗಲಿ, ಹಳದಿ ರೋಗ ಆಗಲಿ, ಅದರಲ್ಲಿ ತುಂಬ ಚಾಲೆಂಜಸ್ ಇದೆ. ಈವನ್ ಇವಾಗ ಯಾರಾದರೂ ಸ್ವಂತ ಅಡಿಕೆ ಬೆಳೆಗಾರರು ಸಹ ಸ್ವಲ್ಪ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಸಹ ಸ್ವಲ್ಪ ಮಟ್ಟಿನ ಕೆಲಸ ಮನೆಯವರೇ ಮಾಡಬೇಕಾಗ್ತದೆ. ಅಂಥ ಕಷ್ಟಗಳು, ಸವಾಲುಗಳು ಉಂಟು. ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಆದರೆ ಅದಕ್ಕೆ ತಕ್ಕಾದಂಥ ಸಪೋರ್ಟ್ಗಳು ಸಿಗ್ತಾ ಇಲ್ಲ. ಇವಾಗ ಯುವ ಪೀಳಿಗೆಗಳು ಸಹ ಬರ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ನಮ್ಮ ಸಂಬಂಧಿಕರೊಬ್ಬರು ಸಿಂಗಾಪುರಿಂದ ಇಲ್ಲಿಗೆ ಬಂದಿದ್ದಾರೆ. ಅವರು ಅಡಿಕೆ ಕೃಷಿ ಅಥವಾ ಬೇರೆ ಕಾಳುಮೆಣಸು, ಕಾಫಿ ಬೆಳೆಯನ್ನೆಲ್ಲ ಬೆಳಿಬೇಕು ಅಂತ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ತುಂಬ ಸಪೋರ್ಟ್ಗಳು ಮುಖ್ಯ. ಖಾಸಗಿ ಮಾರುಕಟ್ಟೆಗಳು ಖಾಸಗಿ ಮಾರ್ಕೆಟಿನ ಜೊತೆಗೆ ಕ್ಯಾಂಪ್ಕದವರು ಒಟ್ಟೊಟ್ಟಿಗೆ ಬರಬೇಕು ಅಂತೇಳಿ ನನ್ನೊಂದು ಮೂಲ ಉದ್ದೇಶ ಸಹ ಹೌದು. ಮತ್ತೊಂದು ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಒಂದು 500 ರೂಪೀಸಿಗೆ ಮಾಡಬೇಕು ಅಂತೇಳಿ ಕ್ಯಾಂಪ್ಕದ ಅಧ್ಯಕ್ಷರಿಗೆ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಶಶಿ ಭಟ್ರು ನನಗೆ ಅವಕಾಶ ಮಾಡಲಿಕ್ಕೆ ದೊಡ್ಡ ಧನ್ಯವಾದಗಳು. ನನ್ನನ್ನು ಗುರುತಿಸಿ ಇವತ್ತು ನನ್ನನ್ನು ಮುಖತಃ ಭೇಟಿಯಾದ್ದು ನಾನು ಇವತ್ತೇ ಶಶಿ ಭಡಾರ್ ಅವರನ್ನು. ನನಗೆ ತುಂಬ ಫೋನಲ್ಲಿ ತುಂಬ ಕಾಂಟ್ಯಾಕ್ಟ್ ಇತ್ತು, ಆದರೆ ನನ್ನನ್ನು ಗುರುತಿಸಿ ವೇದಿಕೆ ಕಲ್ಪಿಸಿಕೊಟ್ಟದಕ್ಕೆ ನನಗೆ ತುಂಬ ಧನ್ಯವಾದಗಳು. ಯಾವತ್ತೂ ಅವರನ್ನು ನಾನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮೊದಲ ಅಡಿಕೆ ವಿಷಯದಲ್ಲಿ ನನ್ನ ಮೊದಲ ವೇದಿಕೆ ಇದು. ಯಾವತ್ತು ನನ್ನನ್ನು ಅಡಿಕೆ ಬೆಳೆಗಾರರ ಆಶೀರ್ವಾದದೊಂದಿಗೆ ಯಾವುದಾದ್ರು ಇನ್ನು ಮೇಲೆ ಸ್ಥಾನದಲ್ಲಿ ಅದು ದೇವರ ಆಶೀರ್ವಾದದೊಂದಿಗೆ ಮೇಲೆ ಸ್ಥಾನ ಸಿಕ್ಕಿದರೆ ಸಹ ನಾನು ಯಾವತ್ತು ಶಶಿ ಭಟ್ರು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನಗೆ ಮೊದಲ ವೇದಿಕೆ ಕಲ್ಪಿಸಿಕೊಟ್ಟದ್ದು ಶಶಿ ಭಟ್ರು. ಮತ್ತು ಅವರು ಮಾಡುವ ಕೆಲಸಗಳು ಎಲ್ಲ ಒಂದು ಒಳ್ಳೆಯ ವಿಷಯನೇ. ಅವರು ಕೊಡುವ ರೀಸನೇಬಲ್ ರೇಟಿಗೆ ಕಾಳು ಮೆಣಸು ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಮನೆಗೆ ತಂದು ತಲುಪಿಸಿಕೊಡ್ತಾರೆ. ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಹಳ ಸರಳವಾಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ 1-2 ಮಾತುಗಳಲ್ಲಿ ಸರಳವಾಗಿ ಹೇಳಿದಂತಹ ಶ್ರೀಯುತ ಮಹೇಶ್ ಯಜಮಾನಿಯವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನು ಮುಂದೆ ನಾವು ಇತ್ತೀಚೆಗಷ್ಟೇ ಸುವರ್ಣ ಏಷ್ಯಾನೆಟ್ ಕನ್ನಡಪ್ರಭ ಚಾನಲ್ನವರು ಕೊಡ ಮಾಡಿದಂತಹ ರೈತ ಪ್ರಶಸ್ತಿಗೆ ಭಾಜನರಾದಂತಹ 3 ನಮ್ಮ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ತ್ರಿವಳಿ ನಮ್ಮ ಸದಸ್ಯರು, ಇವರನ್ನು ಕ್ಯಾಂಪ್ಕೋ ಅಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಅವರನ್ನು ಅಭಿನಂದಿಸುವಂಥ ಕಾರ್ಯಕ್ರಮ.
ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟ ವಿಟ್ಲ ಪುತ್ತೂರು. ಅಭಿನಂದನಾ ಪತ್ರ. ಶ್ರೀ ಬಲರಾಮ್ ಬಿಜಿ. ಮಾನ್ಯರೇ, ಕೃಷಿಯಿಂದ ಯುವ ಸಮೂಹ ದೂರ ಸರಿಯುತ್ತಿರುವ ಆತಂಕಕಾರಿ ಸಂದರ್ಭದಲ್ಲಿ ಅಲ್ಲಲ್ಲಿ ಎಂಬಂತೆ ತಮ್ಮಂತಹ ಯುವ ಕೃಷಿಕರು ಕೃಷಿಯನ್ನು ಗಾಢವಾಗಿ ಪ್ರೀತಿಸುವುದರಲ್ಲದೆ ಹೊಸ ಸಾಧ್ಯತೆಗಳನ್ನು ಅನ್ವೇಷಿಸಿ ಯಶಸ್ಸು ಗಳಿಸುತ್ತಿರುವುದು ಸ್ವಾಗತಾರ್ಹ. ಪಾರಂಪರಿಕ ಕಂಗು, ತೆಂಗು, ಬಾಳೆಯನ್ನಷ್ಟೇ ನೆಚ್ಚದೆ ಕೊಕ್ಕೋ, ಜಾಯಿಕಾಯಿ, ಕಾಳುಮೆಣಸಿನಂತಹ ವೈವಿಧ್ಯಮಯ ಮೇಟಿಕಾರಿಗಳನ್ನು ಕೈಗೆತ್ತಿಕೊಂಡು ಬದುಕಿನ ಸಾರ್ಥಕತೆಯನ್ನು ಕಾಣುತ್ತಿದ್ದೀರಿ. ಈ ನಡುವೆ ತಮ್ಮ ತೋಟಕ್ಕೆ ಬೇಕಾದ ನಾನಾ ಬಗೆಯ ಗೊಬ್ಬರಗಳನ್ನು ಸ್ವತಃ ತಾವೇ ಉತ್ಪಾದಿಸುತ್ತಿರುವುದು ಕೃಷಿ ಲೋಕಕ್ಕೊಂದು ವಿನೂತನ ಮಾದರಿಯೇ ಸರಿ. ಆಡು, ಕುರಿ, ಕೋಳಿಗಳನ್ನು ಸಾಕುತ್ತಾ ಅವುಗಳ ಗೊಬ್ಬರವನ್ನು ಭೂಮಿಗೆ ಒದಗಿಸುತ್ತಾ ಸಾವಯವ ಮಾರ್ಗದಿಂದ ಧಾರಿಣಿಯ ಫಲವತ್ತತೆಯನ್ನು ಹೆಚ್ಚಿಸುವ ಆದರ್ಶ ಕಾರ್ಯದಲ್ಲಿ ನಿರತರಾಗಿದ್ದೀರಿ. ಕೊಕ್ಕೋ ಬೆಳೆಯಲ್ಲಂತೂ ವಿಸ್ಮಯ ಸಾಧಿಸಿದ್ದೀರಿ. ನಿಮ್ಮ ಉತ್ಕೃಷ್ಟತೆಯ ಹಲವು ವಿಚಾರಗಳನ್ನು ಗಮನಿಸಿ ಸುವರ್ಣ ಏಷ್ಯಾನೆಟ್ ವಾಹಿನಿಯವರು ರೈತರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಪ್ರತಿಷ್ಠಿತ ವಾಹಿನಿಯಿಂದ ಇಂಥದ್ದೊಂದು ಮನ್ನಣೆಗೆ ಪಾತ್ರರಾಗಿರುವ ತಮ್ಮ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟದ ಮಾರ್ಗದರ್ಶಕರಾಗಿರುವ ನಿಮ್ಮ ಈ ಅಭೂತಪೂರ್ವ ಸಾಧನೆಯನ್ನು ಮನಗಂಡು ದಿನಾಂಕ 23/8/2026 ಪುತ್ತೂರಿನ ಸುಭದ್ರಾ ಕಲಾ ಮಂದಿರದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟ ಹಾಗೂ ಪುತ್ತೂರಿನ ಸುದ್ದಿ ಅರಿವು ಮಾಹಿತಿ ಕೇಂದ್ರಗಳ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಹಾಗೂ ಸಮಾವೇಶ ಕಾರ್ಯಕ್ರಮದಲ್ಲಿ ಆದರಪೂರ್ವಕವಾಗಿ ಅಭಿನಂದಿಸಲಾಗಿದೆ. ಅಧ್ಯಕ್ಷರು ಶ್ರೀ ಶಶಿಕುಮಾರ ಭಟ್ ಪಡಾರು, ಕಾರ್ಯದರ್ಶಿ ಅಭಿಜಿತ್ ಬಿ ಪುತ್ತೂರು. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟದ ಸದಸ್ಯರು. ಮುಂದೆ ಇನ್ನೊಬ್ಬ ಮೊನ್ನೆ ರೈತ ರತ್ನ ಪ್ರಶಸ್ತಿಗೆ ಆಯ್ಕೆಯಾದಂಥ ಶ್ರೀ ಸಾಯಿ ಶೇಖರ್ ಕರಿಕಳ ಇವರು ವೇದಿಕೆಯಲ್ಲಿ ಮುಂಭಾಗಕ್ಕೆ ಬರಬೇಕು. ಇವರನ್ನು ಕ್ಯಾಂಪ್ ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿ ಗಣ್ಯರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟ ಪುತ್ತೂರು. ಅಭಿನಂದನಾ ಪತ್ರ. ಶ್ರೀ ಸಾಯಿ ಶೇಖರ್ ಬಿ ಕರಿಕಳ. ಮಾನ್ಯರೇ, ವಾಣಿಜ್ಯ ಪದವೀಧರರಾಗಿ ಸಂಬಂಧ ಉದ್ಯೋಗಗಳಲ್ಲಿ ಯಶಸ್ಸನ್ನು ದಾಖಲಿಸಿದ್ದಲ್ಲದೆ ಔದ್ಯೋಗಿಕ ಉತ್ಕರ್ಷದ ಅಪಾರ ಅವಕಾಶಗಳ ಸಾಧ್ಯತೆಗಳಿದ್ದರೂ ನೆಲ ಮೂಲದೆಡೆಗಿನ ಅಪರಿಮಿತ ತುಡಿತದಿಂದಾಗಿ ಪೂರ್ಣಾವಧಿ ಕೃಷಿಕರಿಗೆ ಮನಮಾಡಿ ಸಾರ್ವಜನಿಕರಲ್ಲೊಂದು ಅಚ್ಚರಿ ಮೂಡಿಸಿದ್ದೀರಿ. ತನ್ಮಧ್ಯೆ ಪ್ರತಿನಿತ್ಯ ಸಾಮಾಜಿಕ ಮಾಧ್ಯಮಗಳ ಮೂಲಕ ನಿಖರವಾದ ಹವಾಮಾನ ವರದಿಗಳನ್ನು ಲಕ್ಷಾಂತರ ಮಂದಿಗೆ ಒದಗಿಸಿಕೊಡುತ್ತಿದ್ದೀರಿ. ತಮ್ಮ ವರದಿಯ ಆಧಾರದ ಮೇಲೆ ಕೃಷಿ ಚಟುವಟಿಕೆಗಳನ್ನು ಯೋಜಿಸುತ್ತಿರುವವರ ಸಂಖ್ಯೆ ದಿನೇ ದಿನೇ ವೃದ್ಧಿಯಾಗುತ್ತಿರುವುದು ನಿಮ್ಮ ವರದಿಗಳಲ್ಲಿನ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ. ತಮ್ಮ ಈ ಸಾಧನೆಯನ್ನು ಮನಗಂಡ ಸುವರ್ಣ ಏಷ್ಯಾನೆಟ್ ವಾಹಿನಿಯವರು ರೈತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಪ್ರತಿಷ್ಠಿತ ವಾಹಿನಿಯಿಂದ ಇಂತಹದೊಂದು ಮನ್ನಣೆಗೆ ಪಾತ್ರರಾಗಿರುವ ತಮ್ಮನ್ನು ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು ಹಾಗೂ ಅಡಿಕೆ, ಕಾಫಿ ಬೆಳೆಗಾರರ ಒಕ್ಕೂಟದ ಸದಸ್ಯರಾಗಿರುವ ತಮ್ಮನ್ನು ದಿನಾಂಕ 23/8/2026 ಪುತ್ತೂರಿನ ಸುಭದ್ರಾ ಕಲಾಮಂದಿರದಲ್ಲಿ ಒಕ್ಕೂಟ ಹಾಗೂ ಪುತ್ತೂರಿನ ಸುದ್ದಿ ಅರಿವು ಮಾಹಿತಿ ಕೇಂದ್ರಗಳ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾಗಿರುವ ದಕ್ಷಿಣ ಕನ್ನಡ, ಉಡುಪಿ ಹಾಗೂ
ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಹಾಗೂ ಸಮಾವೇಶದಲ್ಲಿ ಈ ಕಾರ್ಯಕ್ರಮದಲ್ಲಿ ಆದರಪೂರ್ವಕವಾಗಿ ಅಭಿನಂದಿಸಲಾಗಿದೆ. ಅಧ್ಯಕ್ಷರು ಶ್ರೀ ಶಶಿಕುಮಾರ್ ಭಟ್ ಪಡಾರು, ಕಾರ್ಯದರ್ಶಿ ಶ್ರೀ ಅಭಿಜಿತ್ ಬಿ ಪುತ್ತೂರು, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಸರಗೋಡು ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟದ ಸದಸ್ಯರು. ಧನ್ಯವಾದಗಳು. ಹಾಗೆ ಇನ್ನೋರ್ವ ಮೊನ್ನೆ ಇತ್ತೀಚೆಗಷ್ಟೇ ಸ್ವರ್ಣ ಏಷ್ಯಾನೆಟ್ ಚಾನೆಲ್ ಕನ್ನಡಪ್ರಭ ಇವರು ಕೊಡಮಾಡಿದಂಥ ರೈತ ರತ್ನ ಪ್ರಶಸ್ತಿಗೆ ಭಾಜನರಾದಂಥ ಶ್ರೀ TR ಸುರೇಶ್ ಚಂದ್ರ ತೊಟ್ಟೆತ್ತೋಡಿ, TRS ಫಾರ್ಮ್ ಕಲ್ಮಡ್ಕ, ಇವರನ್ನು ಸಹ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇವರನ್ನು ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರಾದ TR ಸತೀಶ್ ಚಂದ್ರ ಹಾಗೂ ಎಲ್ಲ ಅತಿಥಿ ಅಭ್ಯಾಗತರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟ ವಿಟ್ಲ ಪುತ್ತೂರು ಅಭಿನಂದನಾ ಪತ್ರ. ಶ್ರೀ TR ಸುರೇಶ್ ಚಂದ್ರ ತೊಟ್ಟೆತ್ತೋಡಿ. ಮಾನ್ಯರೇ, 90ರ ದಶಕದಲ್ಲಿ BA ಸ್ನಾತಕ ಪದವಿಯನ್ನು ಪೂರೈಸಿ ಸಾಕಷ್ಟು ಉದ್ಯೋಗಾವಕಾಶಗಳಿದ್ದರೂ ಅಜ್ಜನ ಕಾಲದಿಂದಲೂ ಪರಂಪರಾನುಗತವಾಗಿ ಬಂದ ಕೃಷಿಯೆಡೆಗೆ ದೃಷ್ಟಿ ಹಾಯಿಸಿ ಹಸಿರನ್ನೇ ಉಸಿರೋಪಾದಿಯಲ್ಲಿ ಸೇವಿಸಿ ಧನ್ಯರಾಗಿದ್ದೀರಿ. ಸಾಂಪ್ರದಾಯಿಕ ಕಂಗು ತೆಂಗುಗಳ ಮಧ್ಯೆ ಜಾಯಿಕಾಯಿ, ಕಾಳುಮೆಣಸೆ ಮೊದಲಾದ ಕೃಷಿ ವೈವಿಧ್ಯಗಳೆಡೆಗೆ ಮನ ಮಾಡಿದ್ದಲ್ಲದೆ ಯಶಸ್ವಿಯಾಗಿದ್ದೀರಿ. ಮಾದರಿ ಕೃಷಿಕ ಎನಿಸಿದ್ದೀರಿ. 10 ಹಲವು ಯುವ ಮನಸ್ಸುಗಳಿಗೆ ಪ್ರೇರಕರಾಗಿದ್ದೀರಿ. 1969ನೇ ಇಸವಿಯ ಜನವರಿ 8ರಂದು ತೊಟ್ಟೆತೋಡಿ ಶ್ರೀ ರಾಮಭಟ್ ಮತ್ತು ಶ್ರೀಮತಿ ಸರಸ್ವತಿ ಅಮ್ಮನವರ ಪುತ್ರನಾಗಿ ಜನಿಸಿದ ನೀವು ಕೃಷಿ ಕ್ಷೇತ್ರದಲ್ಲಿ ಕೈಗೊಂಡ ಚಟುವಟಿಕೆಗಳು, ದಾಖಲಿಸಿದ ಸಾಧನೆಗಳು ಅಪಾರ. ಕೃಷಿ ಕ್ಷೇತ್ರದಲ್ಲಿನ ನಿಮ್ಮ ಉತ್ಕೃಷ್ಟತೆಯ 10 ಹಲವು ವಿಚಾರಗಳನ್ನು ಗಮನಿಸಿ ಸುವರ್ಣ ಏಷ್ಯಾನೆಟ್ ವಾಹಿನಿಯವರು ರೈತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಪ್ರತಿಷ್ಠಿತ ವಾಹಿನಿಯಿಂದ ಇಂತಹದ್ದೊಂದು ಮನ್ನಣೆಗೆ ಪಾತ್ರರಾಗಿರುವ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟದ ಮಾರ್ಗದರ್ಶಕರಾಗಿರುವ ತಮ್ಮನ್ನು ದಿನಾಂಕ 23/8/2026ರಂದು ಪುತ್ತೂರಿನ ಸುಭದ್ರಾ ಕಲಾಮಂದಿರದಲ್ಲಿ ಒಕ್ಕೂಟ ಹಾಗೂ ಪುತ್ತೂರಿನ ಸುದ್ದಿ ಅರಿವು ಮಾಹಿತಿ ಕೇಂದ್ರಗಳ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಹಾಗೂ ಸಮಾವೇಶ ಕಾರ್ಯಕ್ರಮದಲ್ಲಿ ಆದರಪೂರ್ವಕವಾಗಿ ಅಭಿನಂದಿಸಲಾಗಿದೆ. ಅಧ್ಯಕ್ಷರು ಶ್ರೀ ಶಶಿಕುಮಾರ್ ಭಟ್ ಪಡಾರು, ಕಾರ್ಯದರ್ಶಿ ಶ್ರೀ ಅಭಿಜಿತ್ ಬಿ ಪುತ್ತೂರು, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟದ ಸದಸ್ಯರು. ಧನ್ಯವಾದಗಳು. ಹಾಗೆಯೇ ಬಹಳ ಸಮಯದ ಅಭಾವ ಇರುವುದರಿಂದ ನಾವು ಇನ್ನು 2-3 ಜನ ಅತಿಥಿಗಳನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ಆ ಕಾರ್ಯಕ್ರಮ ಕೂಡ ಈಗಲೇ ನಡೀಲಿಕ್ಕಿದೆ. ಯಾಕಂತ ಹೇಳಿದರೆ ಈಗಾಗಲೇ ಭಾಳ ತಡವಾಗಿದೆ. ಹಾಗೆ ನಮ್ಮ ಇವತ್ತಿನ ಈ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು, ಉಡುಪಿ ಜಿಲ್ಲೆಗೆ ಕಾಳುಮೆಣಸು ಬೆಳೆಗಾರರ ಒಕ್ಕೂಟ ಸುದ್ದಿ ಅರಿವು ಮಾಹಿತಿ ಕೇಂದ್ರ ಇದರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಇನ್ನೋರ್ವ ನಮ್ಮ ಮುಖ್ಯ ಅತಿಥಿಗಳು ಹಾಗೂ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸದಾ ನಮ್ಮನ್ನು ಹುರಿದುಂಬಿಸುತ್ತಾ ನಮಗೆ ಸದಾ ಮಾರ್ಗದರ್ಶಕರು ಹಾಗೂ ಸಕಲೇಶ್ಪುರದ ಖ್ಯಾತ 7B ಟೀಮಿನ ಮುಖ್ಯಸ್ಥರಾದ ಶ್ರೀ ಧರ್ಮರಾಜ್ ಸರ್, ಇವರನ್ನು ಸಹ ನಾವು ಈಗ ಸನ್ಮಾನಿಸಲಿಕ್ಕಿದ್ದೇವೆ. ಸರ್, ನೀವು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು. ಕ್ಯಾಂಪ್ಕೋದ ಅಧ್ಯಕ್ಷರ ಎಲ್ಲ ಗೌರವಾನ್ವಿತ ಅತಿಥಿಗಳು ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟ ವಿಟ್ಲ ಪುತ್ತೂರು ಸನ್ಮಾನ ಪತ್ರ. ಶ್ರೀ HS ಧರ್ಮರಾಜ್. ಮಾನ್ಯರೇ, ಸಕಲೇಶ್ಪುರದ ಕುಣಿಗನಹಳ್ಳಿಯ ಹೊಂಕರಹಳ್ಳಿ ಪ್ರದೇಶದಲ್ಲಿ ಬಹುದೊಡ್ಡ ಹಾಗೂ ಬಹುಮಾನ್ಯ ಕೃಷಿಕರಾಗಿರುವ ತಾವು ಸದಾ ಕೃಷಿ ಪ್ರಯೋಗಗಳಲ್ಲಿ ನಿರತರಾದವರು.
ನೆಲೆಮೂಲದ ಸಾಧ್ಯಾಸಾಧ್ಯತೆಗಳ ನವನವೋನ್ವೇಷಣೆಗಳಲ್ಲಿ ಆಸಕ್ತಿ ಹೊಂದಿದವರು. ತತ್ಪರಿಣಾಮದಿಂದಲೇ ತಮ್ಮ ವಿಸ್ತಾರವಾದ ಕೃಷಿ ಕ್ಷೇತ್ರ ನಾನಾ ಬಗೆಯ ವೈವಿಧ್ಯಮಯ ಬೆಳೆಗಳ ತಾಣವಾಗಿ ತಮ್ಮನ್ನೊಬ್ಬ ಸಮಗ್ರ ಕೃಷಿಯ ಹರಿಕಾರರನ್ನಾಗಿ ರೂಪಿಸಿದೆ. ತನ್ಮಧ್ಯೆ 7 ಬಿನ್ ಟೀಮ್ ಎನ್ನುವ ಸಂಸ್ಥೆಯನ್ನು ಕಟ್ಟಿ ವರ್ಷಂಪ್ರತಿ ಸುಮಾರು 150 ಮಂದಿ ಬೆಳೆಗಾರರಿಗೆ ವೈಜ್ಞಾನಿಕ ವಿಧಾನದಲ್ಲಿ ಲಾಭದಾಯಕ ಹಾಗೂ ವಿಷಮುಕ್ತ ಆಹಾರೋತ್ಪಾದನೆಯ ಕಲೆಗಳನ್ನು ಕರಗತ ಮಾಡಿಸುತ್ತಿದ್ದೀರಿ. ತಮ್ಮ ಈ ಕಾರ್ಯ ಕೃಷಿ ರಂಗಕ್ಕೊಂದು ಅಭೂತಪೂರ್ವ ಕೊಡುಗೆಯಾಗಿ ದಾಖಲಾಗಿದೆ. ತಮ್ಮ ಈ ಮಾದರಿ ಚಟುವಟಿಕೆಯನ್ನು ಅದಾಗಲೇ ಹಲವಾರು ಸಂಘ ಸಂಸ್ಥೆಗಳು ಗುರುತಿಸಿ ಮಾನಿಸಿರುವುದನ್ನು ಶ್ಲಾಘಿಸುತ್ತಾ ದಿನಾಂಕ 23/8/2026 ಪುತ್ತೂರಿನ ಸುಭದ್ರಾ ಕಲಾಮಂದಿರದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟ ಹಾಗೂ ಪುತ್ತೂರಿನ ಸುದ್ದಿ ಅರಿವು ಮಾಹಿತಿ ಕೇಂದ್ರಗಳ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಹಾಗೂ ಸಮಾವೇಶ ಕಾರ್ಯಕ್ರಮದಲ್ಲಿ ಆದರಪೂರ್ವಕವಾಗಿ ಸನ್ಮಾನಿಸಲಾಗಿದೆ. ಅಧ್ಯಕ್ಷರು ಶ್ರೀ ಶಶಿಕುಮಾರ್ ಭಟ್ ಪಡಾರು, ಕಾರ್ಯದರ್ಶಿ ಶ್ರೀ ಅಭಿಜಿತ್ ಬಿ ಪುತ್ತೂರು, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟದ ಸದಸ್ಯರು. ಧನ್ಯವಾದಗಳು. ಧನ್ಯವಾದಗಳು. ಹಾಗೆಯೇ ಇನ್ನೋರ್ವ ಈ ಕಾರ್ಯಕ್ರಮದಲ್ಲಿ ಗೌರವಿಸಲ್ಪಡುವವರು ಶ್ರೀ ಬಾಬುಲ್ ಸಾಬ್. ಬಹಳ ದೂರದ ಊರಿನಿಂದ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಿಂದ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಇವರು ಸುಮಾರು 15 ವರ್ಷಗಳ ಹಿಂದೆ ಸುಮಾರು 12,000 ಧೂಪದ ಗಿಡಗಳನ್ನು 20 ಎಕರೆ ಜಾಗದಲ್ಲಿ ಬೆಳೆಸಿ ಸುಮಾರು 40 ಎಕರೆ ಕೃಷಿ ಭೂಮಿಯಲ್ಲಿ 6,000 ರಬ್ಬರ್ ಗಿಡಗಳು, ಅದರ ಮಧ್ಯೆ ಪುನಃ 6,000 ಧೂಪದ ಗಿಡಗಳು ಹಾಗೂ ಒಟ್ಟು 20,000 ಕಾಫಿ ಗಿಡಗಳನ್ನು ನಾಟಿ ಮಾಡಿ, ಇದರ ಮಧ್ಯೆ ನಮ್ಮ ಪರಂಪರಾಗತ ಕೃಷಿಯಾದ ಭತ್ತದ ಕೃಷಿಯನ್ನು 10 ಎಕರೆ ಪ್ರದೇಶದಲ್ಲಿ ಬೆಳೆಸಿ ಒಂದು ಯಶಸ್ವಿಯಾದ ರೈತ ನಮ್ಮ ಕರೆಗೆ ಹೋಗೊಟ್ಟು ಬಹಳ ದೂರದ ಊರಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರನ್ನು ನಾವು ನಮ್ಮ ಕಾಳುಮೆಣಸು ಬೆಳೆಗಾರರ ಒಕ್ಕೂಟ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಸಹಯೋಗದಲ್ಲಿ ಕ್ಯಾಂಪ್ಕೋ ಅಧ್ಯಕ್ಷರಾದ ಹಾಗೂ ಎಲ್ಲ ಗೌರವಾನ್ವಿತ ಅತಿಥಿಗಳ ಸಮ್ಮುಖದಲ್ಲಿ ಇವರನ್ನು ನಾವು ಗೌರವಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟ, ವಿಟ್ಲ, ಪುತ್ತೂರು. ಸನ್ಮಾನ ಪತ್ರ ಶ್ರೀ ಬಾಬುಲ್ ಸಾಬ್. ಮಾನ್ಯರೇ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರದಲ್ಲಿ ಹಿರಿಯರಿಂದ ಬಂದ ಕೃಷಿ ಕಾಯಕದ ಜವಾಬ್ದಾರಿಗಳನ್ನು ಎಳೆಯ ವಯಸ್ಸಿನಲ್ಲೇ ಬಹು ಸಂತಸದಿಂದ ಸ್ವೀಕರಿಸಿರುವ ತಾವು ನೆಲಮೂಲದ ಜ್ಞಾನ ವಿಜ್ಞಾನದ ಗನಿಯಾಗಿ ರೂಪುಗೊಂಡ ಬಗ್ಗೆ ವಿಸ್ಮಯಕಾರಿಯಾದದ್ದು. 100 ಎಕರೆ ಜಮೀನಿನಲ್ಲಿ ರಬ್ಬರ್, ಅಡಿಕೆ, ಕಾಫಿ, ಕಾಳುಮೆಣಸೆ ಮುಂತಾದ ಕೃಷಿ ವೈವಿಧ್ಯಗಳನ್ನು ಸಾಧಿಸಿ ತೋರಿರುತ್ತೀರಿ. ಸುಮಾರು 20 ಎಕರೆ ಪ್ರದೇಶದಲ್ಲಿ ಧೂಪದ ಗಿಡಗಳನ್ನು ಬೆಳೆಸಿ ಅವುಗಳಲ್ಲಿ ಕಾಳುಮೆಣಸು ಬಳ್ಳಿಗಳನ್ನು ಹಬ್ಬಿಸಿ ಬೆಳೆ ತೆಗೆಯುತ್ತಿರುವ ತಮ್ಮ ಸಾಧನೆ ಹಲವರಿಗೊಂದು ಮಾದರಿ. 20,000 ಕಾಫಿ ಗಿಡಗಳು, 25,000 ಕಾಳುಮೆಣಸಿನ ಬಳ್ಳಿಗಳು, 13,000 ಧೂಪದ ಮರಗಳು, 6,000 ರಬ್ಬರ್ ಮರಗಳು, ಹೀಗೆ ವಿಸ್ತಾರವಾದ ಕೃಷಿ ಲೋಕದ ಮಧ್ಯೆ ಆತ್ಮತೃಪ್ತಿಯ ಬದುಕನ್ನು ಸಾಗಿಸುತ್ತಿದ್ದೀರಿ. 10 ಎಕರೆ ಪ್ರದೇಶದಲ್ಲಿ ಭತ್ತದ ಬೇಸಾಯವನ್ನು ನಡೆಸಿಕೊಂಡು ಪಾರಂಪರಿಕ ಜೀವನದ ಮೂಲ ಧಾತುವನ್ನು ಉಳಿಸಿಕೊಂಡಿದ್ದೀರಿ. ತಮ್ಮೆಲ್ಲ ಸಾಧನೆಗಳನ್ನು ಮನಗಂಡು ದಿನಾಂಕ 23/8/2026 ಪುತ್ತೂರಿನ ಸುಭದ್ರಾ ಕಲ್ಯಾಣ ಮಂಟಪದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟ ಹಾಗೂ ಪುತ್ತೂರಿನ ಸುದ್ದಿ ಅರಿವು ಮಾಹಿತಿ ಕೇಂದ್ರಗಳ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಹಾಗೂ ಸಮಾವೇಶ ಕಾರ್ಯಕ್ರಮದಲ್ಲಿ ಆದರಪೂರ್ವಕವಾಗಿ ಸನ್ಮಾನಿಸಲಾಗಿದೆ. ಅಧ್ಯಕ್ಷರು ಶ್ರೀ ಶಶಿಕುಮಾರ್ ಭಟ್ ಪಡಾರು, ಕಾರ್ಯದರ್ಶಿ ಶ್ರೀ ಅಭಿಜಿತ್ ಬಿ ಪುತ್ತೂರು. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ
ಕಾಫಿ ಬೆಳೆಗಾರರ ಒಕ್ಕೂಟದ ಸದಸ್ಯರು. ಹಾಗೆಯೇ ಇನ್ನೋರ್ವ ಅತಿಥಿಗಳಿಗೆ ನಾವು ಮಧ್ಯಾಹ್ನದ ಮೇಲಿನ ಸೆಷನ್ನಲ್ಲಿ ಸನ್ಮಾನಿಸಲ್ಪಡಲಿಕ್ಕಿದ್ದೆವು. ಆದರೆ ಸಮಯದ ಅಭಾವದಿಂದ ಈಗ ಇದೇ ವೇದಿಕೆಯಲ್ಲಿ ಅವರನ್ನು ಸನ್ಮಾನಿಸಲಿಕ್ಕಿದ್ದೇವೆ. ಪ್ರಖ್ಯಾತ ಯೂಟ್ಯೂಬರ್, ಕೃಷಿ ಎಲ್ಲ ಮಾಹಿತಿಗಳನ್ನು ಪ್ರಖ್ಯಾತ ಯೂಟ್ಯೂಬರ್ ಆದ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳ ನಮ್ಮ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ಕೃಷಿ ಕ್ಷೇತ್ರದನ್ನು ಇಡೀ ಕೃಷಿಕ ಸಮಾಜಕ್ಕೆ ತಮ್ಮ ಯೂಟ್ಯೂಬ್ ಚಾನಲ್ಗಳ ಮುಖಾಂತರ ಪರಿಚಯಿಸಿದಂಥ ನಮ್ಮೆಲ್ಲರ ಪ್ರೀತಿಯ ಅಭಿಜಿತ್ ಬಿ ಪುತ್ತೂರು ಇವರು ವೇದಿಕೆಗೆ ಬಂದು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟ ವಿಟ್ಲ ಪುತ್ತೂರು. ಸನ್ಮಾನ ಪತ್ರ ಶ್ರೀ ಅಭಿಜಿತ್ ಬಿ. ಮಾನ್ಯರೇ, ತಾವು ಪದವಿ ಶಿಕ್ಷಣದ ನಂತರ ತಮ್ಮ ತಂದೆಯವರು ದಶಕಗಳಿಂದ ನಡೆಸಿಕೊಂಡು ಬರುತ್ತಿರುವ ಈ ಪರಿಕರಗಳ ವ್ಯವಹಾರೋದ್ಯಮದಲ್ಲಿ ತೀರ್ಥರೂಪರಿಗೆ ಹೆಗಲಾಗಿ ಕಾರ್ಯನಿರ್ವಹಿಸುತ್ತೀರಿ. ನಗುಮೊಗ ಹಾಗೂ ತಾಳ್ಮೆಯ ಸೇವೆಯೊಂದಿಗೆ ಗ್ರಾಹಕ ಸ್ನೇಹಿ ಉದ್ಯಮಿಯಾಗಿ ರೂಪುಗೊಳ್ಳುತ್ತಿದ್ದೀರಿ. ತನ್ಮಧ್ಯೆ ನಾನಾ ಬಗೆಗಿನ ಕೃಷಿ ಹಾಗೂ ತತ್ಸಂಬಂಧಿ ವಿಚಾರಧಾರೆಗಳ ಬಗೆಗೆ ಮಾರ್ಗದರ್ಶಿ ಮಾಹಿತಿಯನ್ನು ಒದಗಿಸುವ ಯೂಟ್ಯೂಬ್ ವಾಹಿನಿಯೊಂದನ್ನು ನಡೆಸಿಕೊಂಡು ಸಾವಿರಾರು ಕೃಷಿಕರಿಗೆ ಸಾಧನೆಯ ಹಾದಿಯನ್ನು ತೋರುತ್ತಿದ್ದೀರಿ. ಒಂದರ್ಥದಲ್ಲಿ ಕೃಷಿಗುರು ಎನಿಸಿಕೊಂಡಿದ್ದೀರಿ. ನಿಮ್ಮ ಕಿರಿಯ ವಯಸ್ಸಿನ ಹಿರಿಯ ಸಾಧನೆಯನ್ನು ಮಾಡಿಸುತ್ತಾ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟದ ಸದಸ್ಯರೂ ಆಗಿರುವ ತಮ್ಮನ್ನು ದಿನಾಂಕ 23/8/2026 ಪುತ್ತೂರಿನ ಸುಭದ್ರ ಕಲಾಮಂದಿರದಲ್ಲಿ ಒಕ್ಕೂಟ ಹಾಗೂ ಪುತ್ತೂರಿನ ಸುದ್ದಿ ಅರಿವು ಮಾಹಿತಿ ಕೇಂದ್ರಗಳ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಹಾಗೂ ಸಮಾವೇಶ ಕಾರ್ಯಕ್ರಮದಲ್ಲಿ ಆದರಪೂರ್ವಕವಾಗಿ ಅಭಿನಂದಿಸಲಾಗಿದೆ. ಅಧ್ಯಕ್ಷರು ಶ್ರೀ ಶಶಿಕುಮಾರ್ ಭಟ್ ಪಡಾರು, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟ ಸದಸ್ಯರು. ಅಭಿನಂದನೆಗಳು. ಧನ್ಯವಾದಗಳು. ಹಾಗೆ ಇನ್ನೊಂದು ಸಣ್ಣ ಕಾರ್ಯಕ್ರಮ ಇದೆ. ಸಣ್ಣ ಕಾರ್ಯಕ್ರಮದ ನಂತರ ನಾವು ಸೀದಾ ಮುಂದಿನ ಸೆಷನ್ನಿಗೆ ಮಾಹಿತಿ ಕಾರ್ಯಾಗಾರಕ್ಕೆ ಹೋಗಲಿಕ್ಕಿದ್ದೇವೆ. ಇದನ್ನು ಇದೊಂದು ವಿಶೇಷ ಆಕರ್ಷಣೆಯ ಸೈ. ಶೈಲೇಶ್ ಶೇಡಿಯಾಪು ಕಜೆ ಇವರು ತುಂಬ ಆರ್ಥಿಕವಾಗಿ ಹಿಂದುಳಿದಿದ್ದು ತಮ್ಮ ಮನೆ ಕಟ್ಟುವ ಕೆಲಸದ ಬಗ್ಗೆ ಶಶಿಕುಮಾರ್ ಭಟ್ ಅವರನ್ನು ವಿನಂತಿಸಿಕೊಂಡಾಗ ಅವರು ಒಕ್ಕೂಟದ ಪರವಾಗಿ ತುಂಬು ಹೃದಯದಿಂದ ಒಂದು ದಾರಂದವನ್ನು ಅವರಿಗೆ ಹಸ್ತಾಂತರಗೊಳಿಸಲಿದ್ದಾರೆ. ಸುಮಾರು 35,000 ಬೆಲೆ ಬಾಳುವ ಈ ದಾರಂದವನ್ನು ಶಶಿಕುಮಾರ್ ಭಟ್ ಪಡಾರು ಅವರು ಅಧ್ಯಕ್ಷರ ಮೂಲಕ ಶ್ರೀಯುತ ಸಂದೇಶ್ ಕುಲಾಲ್ ಹಾಗೂ ಶ್ರೇಯಸ್ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಇವರು ಬಹಳ ಕಷ್ಟದ ಸಂದರ್ಭದಲ್ಲಿ ನನ್ನ ಹತ್ರ ಕೇಳಿಕೊಂಡರು. ಇವರು ಹೊಸ ಮನೆ ನಿರ್ಮಾಣಕ್ಕೆ ತೊಡಗಿದರು. ಈ ಸಂದರ್ಭದಲ್ಲಿ ಅವರು ಅವಳಿ ಸಹೋದರರು ಟ್ವಿನ್ಸ್ ಮಕ್ಕಳು. ಅವರಿಗೆ ಏನಾಯ್ತು ಅಂತಂದರೆ ತಮ್ಮ ಮನೆಯಲ್ಲಿ ಬಂದು ಮನೆ ಕಟ್ಟುವ ಸಂದರ್ಭದಲ್ಲಿ ಹೊಯ್ಗೆ ಲಾರಿ ಬಂದು ಖಾಲಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಏಕಾಏಕಿ ಲಾರಿ ಹಿಮ್ಮುಖವಾಗಿ ಚಲಿಸಿ ತಮ್ಮನಿಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಅವರು ತುಂಬ ಒಂದು 6ರಿಂದ 8 ತಿಂಗಳು ಆಸ್ಪತ್ರೆಯಲ್ಲಿದ್ದರು. ಇಲ್ಲಿ ಮನೆಯನ್ನು ಕೆಡವೆಯಾಗಿದೆ, ಮನೆ ಕಟ್ಟಲಿಕ್ಕೆ ಹೊರಟಾಗಿದೆ. ತುಂಬ ಆರ್ಥಿಕ ಸಂಕಷ್ಟದಲ್ಲಿ ಅವರಿದ್ದರು. ಆ ಸಂದರ್ಭದಲ್ಲಿ ನನ್ನಲ್ಲಿ ಅವರು ನಿವೇದಿಸಿಕೊಂಡರು. ಸಂದೇಶ್ ಕುಲಾಲ್ ನನ್ನ ಭಾಳ ಆತ್ಮೀಯ ಸ್ನೇಹಿತ, ನನಗೆ ಒಂದು ಮನೆಯ ಮುಂಭಾಗದ ಒಂದು ದಾರಂದವನ್ನು ಒಂದು ತುಂಡು ಮರ ಕೊಟ್ಟು ನನಗೆ ಸಹಕಾರ ಮಾಡಿ ಅಂತ ಕೇಳಿಕೊಂಡರು. ಅವರ ಸ್ಪಂದನೆಗೆ ಹೋಗೊಟ್ಟು ನಾನು ನನ್ನ ಮನೆಯಲ್ಲಿದ್ದಂಥ ಸಾಗವಾನಿ ಮರದ ದಾರಂದವನ್ನು ಸುಮಾರು 35,000 ರೂಪಾಯಿ ವೆಚ್ಚದಲ್ಲಿ ಅವರಿಗೆ ಇವತ್ತು ಕ್ಯಾಂಪ್ಕೋ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಅತಿಥಿಗಳ ಸಮ್ಮುಖದಲ್ಲಿ ಹಾಗೂ ಎಲ್ಲ ನೆರೆದಿರತಕ್ಕಂಥ ರೈತರ ಸಮ್ಮುಖದಲ್ಲಿ ಹಸ್ತಾಂತರಿಸಿದ್ದೇನೆ. ಇದು ಖಾಲಿ ನನ್ನ ಒಬ್ಬನ ಇದು ಕೊಡುಗೆ ಅಲ್ಲ. ಇಲ್ಲಿ ಸೇರಿರತಕ್ಕಂಥ ಯಾರು ಕಾಳುಮೆಣಸು ಖರೀದಿ ಮಾಡಿ ನನಗೆ ಬಂದಂಥ ಲಾಭಾಂಶದಲ್ಲಿ ಎಲ್ಲರೂ ಸೇರಿ ನಿಮ್ಮ ಎಲ್ಲರ ಕೊಡುಗೆಯಿಂದ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಅವರಿಗೆ ನಾವು ಈ ಮನೆಯ
ಬಾಗಿಲಿನ ದಾರಂದವನ್ನು ಹಸ್ತಾಂತರಿಸಲಿಕ್ಕಿದ್ದೇವೆ. ಗೌರವಾನ್ವಿಸಿದ ಕ್ಯಾಂಪ್ಕೋ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತರು ಅವರಿಗೆ ಇದನ್ನು ಹಸ್ತಾಂತರಿಸಬೇಕು. ಸಂದೇಶ್ ಕುಲಾಲ್ ಮತ್ತು ಶೈಲೇಶ್ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಧನ್ಯವಾದಗಳು. ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳಲಿಕ್ಕಿದೆ. ಹಾಗೆ ಇನ್ನು ನಾವು ಕೆಲವು ನಿಮಿಷಗಳಲ್ಲಿ ನಾವು ಈ ಕಾರ್ಯಾಗಾರ ಮಾಹಿತಿ ಶಿಬಿರಕ್ಕೆ ನಾವು ರೆಡಿ ಆಗ್ತಾ ಇದ್ದೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಂಡಂತಹ ಕ್ಯಾಂಪ್ಕೋ ಸಂಘದ ಅಧ್ಯಕ್ಷರಾದಂಥ ಶ್ರೀ SR ಸತೀಶ್ ಚಂದ್ರ ಇವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್, ದಯವಿಟ್ಟು ಸ್ವಲ್ಪ ತಡವಾಯಿತು ಕಾರ್ಯಕ್ರಮ, ಕ್ಷಮಿಸಬೇಕು. ಅದೇ ರೀತಿಯಲ್ಲಿ ಇನ್ನೋರ್ವ ನಮ್ಮ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ವೇಣುಗೋಪಾಲ್ ಸರ್ ಇವರನ್ನು ನಾವು ಕೇಳಿಕೊಂಡಾಗ ನಮ್ಮ ಈ ಕಾರ್ಯಕ್ರಮಕ್ಕೆ ಕ್ಲಬ್ದ ಸಮಯಕ್ಕೆ ಆಗಮಿಸಿ ಇನ್ನು ಮುಂದೆ ಅವರು ನಮಗೆ ಈ ಮಾಹಿತಿ ಕಾರ್ಯಾಗಾರದಲ್ಲಿ ನಮಗೆ ಒಳ್ಳೆಯ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಇವರು ಸದಾ ನಮ್ಮ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ಹಿತಚಿಂತಕರು ಹೌದು. ನಮ್ಮ ಏಳು ಬೀಳುಗಳಲ್ಲಿ ಸದಾ ಇವರು ನಮ್ಮನ್ನು ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಸರ್, ನಿಮ್ಮ ಈ ದೂರದೃಷ್ಟಿ ಹಾಗೂ ಈ ನಿಮ್ಮ ಆತ್ಮೀಯ ಸಂಬಂಧ ಇನ್ನು ಮುಂದೆಯೂ ನಮಗೆ ಸದಾ ನಿಮ್ಮ ಆಶೀರ್ವಾದ ನಮ್ಮ ಒಕ್ಕೂಟದ ಮೇಲೆ ಇರಲಿ ಅಂತ ಕೇಳಿಕೊಡ್ತಾ ನಿಮ್ಮ ಆಗಮನಕ್ಕಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸಕಲೇಶ್ಪುರದ ಪ್ರಖ್ಯಾತ ಸ್ವಯಂ ಮುಖ್ಯಸ್ಥರು ಶ್ರೀ ಧರ್ಮರಾಜ್ ಸರ್. ಸರ್, ನೀವು ಸಹ ನಮ್ಮ ಎಲ್ಲ 7 ಬೀಳುಗಳಲ್ಲಿ ನಮಗೆ ಸದಾ ಸ್ಫೂರ್ತಿಯ ಚಿಲುಮೆಯಾಗಿ ಎಲ್ಲ ಸಂದರ್ಭದಲ್ಲಿ ನಾನು ಎಡವಿದೆ ಅಂತ ಹೇಳಿ ನಾನು ತುಂಬ ನೋವನ್ನು ಅವರಲ್ಲಿ ತೋಡಿಕೊಂಡಾಗ ನನಗೆ ಸದಾ ಧೈರ್ಯವನ್ನು ತುಂಬಿ, ಶಶಿಭಟ್ರ ನಿಮ್ಮಿಂದ ಸಾಧ್ಯ, ನೀವು ಎಲ್ಲವನ್ನು ಮಾಡ್ತೀರಿ, ನಿಮ್ಮ ಹತ್ರ ಪ್ರತಿಭೆ ಇದೆ ಅಂತೇಳಿ ನನ್ನನ್ನು ಹುರಿದುಂಬಿಸಿ ಸದಾ ನಮ್ಮ ಈ ಎಲ್ಲ 8 ಗ್ರೂಪುಗಳಲ್ಲಿ ಸಹ ಅವರು ಎಲ್ಲರಿಗೂ ಒಳ್ಳೆಯ ಮಾಹಿತಿಯನ್ನು ನೀಡುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ. ಸರ್, ನಿಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗೆ ಆಗಮಿಸಿದಂಥ ಪ್ರಗತಿಪರ ಉದ್ಯಮಿಗಳು, ಸದಾ ನಮ್ಮ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ಹಿತಚಿಂತಕರು ಆದಂಥ ಶ್ರೀ ಚಂದ್ರಶೇಖರ್ ತಾಳ್ತಜೆ ಇವರನ್ನು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಪ್ರೀತಿಪೂರ್ವಕ ಅಭಿನಂದನೆಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಅಜಿತ್ ಪ್ರಸಾದ್ ರೈ, ಪ್ರಗತಿಪರ ಕಾಳುಮೆಣಸು ಕೃಷಿಕರು, ಇವರಿಗೂ ಸಹ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ಶ್ರೀ ವಿಜಯಕುಮಾರ್ ರೈ, ಕೃಷಿಕ ಸಮಾಜ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲೆ, ಇವರು ನಮ್ಮ ಕಾರ್ಯಕ್ರಮಕ್ಕೆ ಹೋಗೊಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದರೆ ನಿಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ವೆಂಕಟೇಶ್ವರ ಶರ್ಮಾ ಕತ್ತರ್ಬೇಲು, ಇವರು ಸಹ ನಮ್ಮ ಹಿರಿಯರು, ಮಾರ್ಗದರ್ಶಕರು, ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ನಮ್ಮನ್ನು ಹರಸಿದ್ದಾರೆ. ಸರ್, ನಿಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ತರಹ ಬಹಳ ದೂರದ ಊರಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಿಂದ ಆಗಮಿಸಿದಂಥ ಶ್ರೀ ಬಾಬುಲ್ ಸಾಬ್, ಇವರಿಗೂ ಸಹ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ಅಡಿಕೆ ಪತ್ರಿಕೆಯ ಪ್ರಕಾಶಕರು, ನಮ್ಮ ಕಾಳುಮೆಣಸು ಗ್ರೂಪಿನ ಸದಸ್ಯರು, ನಮ್ಮ ಸದಾ ಹಿತಚಿಂತಕರಾದಂಥ ಶ್ರೀ ಪಡಾರು ರಾಮಕೃಷ್ಣ ಶಾಸ್ತ್ರಿ,
ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮುಂದಿನ ಇದು ಸೆಷನ್ನಲ್ಲಿ ಅವರು ಮಾತಾಡಲಿಕ್ಕಿದ್ದಾರೆ. ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಇವರಿಗೆ ಧನ್ಯವಾದಗಳು. ಹಾಗೆ ನನ್ನ ಭಾವ TR ಸುರೇಶ್ ಚಂದ್ರ, ಕಲ್ಮಡ್ಕ ಫಾರ್ಮ್, TRS ಫಾರ್ಮ್ ಕಲ್ಲಡ್ಕ, ಇವರು ಚಂದ್ರ ವೆರೈಟಿಯನ್ನು ಇವತ್ತು ಅತ್ಯಂತ ಕಡಿಮೆ ದರದಲ್ಲಿ ಒಂದು ರೈತರಿಗೆ ಕೊಟ್ಟಂಥ ವ್ಯಕ್ತಿ ಅಂತ ಹೇಳಿದರೆ ಅವರು. ಯಾಕೆಂತ ಹೇಳಿದರೆ ಇದನ್ನು ನಾನು ಹೇಳಲೇಬೇಕು. ಯಾಕೆಂದರೆ ಈ ಚಂದ್ರ ISR ಚಂದ್ರ ವೆರೈಟಿಗೆ 100-150 ರೂಪಾಯಿ ವಿವಿಧ ರೇಟ್ಗಳಲ್ಲಿ ಮಾರುಕಟ್ಟೆಯಲ್ಲಿ ಮಾರ್ತಾಯಿದ್ದರು. ಈ ಸಂದರ್ಭದಲ್ಲಿ ಅವರು ನನ್ನೊಂದಿಗೆ ಸುಮಾರು ಒಂದು 5-6 ತಿಂಗಳ ಹಿಂದೆ ನನ್ನೊಂದಿಗೆ ಅವರು ಮಾಹಿತಿಯನ್ನು ಹಂಚಿಕೊಂಡು ನನ್ನಲ್ಲಿ ಯಾವ ಥರ ರೇಟ್ ಇಡ್ಬೋದು ಶಶಿ ಅಂತ ಕೇಳುವಾಗ ನಾನು ಅವರಿಗೆ ಹೇಳಿದೆ, ನೋಡಿ ರೈತರಿಗೆ ಅತಿ ಕಡಿಮೆ ದರದಲ್ಲಿ ನೀವು ಕೊಡಬೇಕು, ಆಗ ಮಾತ್ರ ನಾವು ರೈತರ ಒಂದು ಪ್ರೀತಿ ವಿಶ್ವಾಸವನ್ನು ನಾವು ಗಳಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರಲ್ಲಿ ಹೇಳಿದೆ. ಅದಕ್ಕೆ ಆಗ ಅವರು ಎಷ್ಟು 75 ರೂಪಾಯಿ ಇಡುವನ ಅಂತ ಕೇಳಿದರು ನನ್ನ ಹತ್ರ. ಆಗ ನಾನು ಅವರಲ್ಲಿ ಹೇಳಿದೆ, ಭಾವ ನಿಮಗೆ ಅದು ವರ್ಕೌಟ್ ಆಗಬೇಕು, ನೀವು ಮಾಡಿದ ಕೆಲಸಕ್ಕೂ ನಿಮಗೆ ಅದರಲ್ಲಿ ನಿಮಗೆ ಎಂಥದ್ದು ನಿಮಗೆ ವರ್ಕೌಟ್ ಆಗಬೇಕು. ಒಂದು ಅಂದಾಜು ರೇಟ್ ಇಟ್ಟು ಅತಿ ಕಡಿಮೆ ದರದಲ್ಲಿ ರೈತರಿಗೆ ಇದನ್ನು ನೀವು ಕೊಡಿ, ಆಗ ನೀವು ಇನ್ನೂ ಹೆಚ್ಚು ಪ್ರಚಾರಕ್ಕೆ ಬರ್ತೀರಿ ಅಂತ ಹೇಳಿ ನಾನು ಅವರಲ್ಲಿ ಹೇಳಿದೆ. ಅದಕ್ಕೆ ಒಲಿದಂಥ ಇವತ್ತುವರೆಗೆ ಮೊನ್ನೆ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ರೈತರ ರತ್ನ ಪ್ರಶಸ್ತಿಯನ್ನು ನೀಡಿ ಅವರನ್ನು ಗೌರವಿಸಿದ್ದಾರೆ. ಅತ್ಯಂತ ದೊಡ್ಡ ಜಾಯಿಕಾಯಿ ಕೃಷಿಕರು, ಸುಮಾರು ವರ್ಷಕ್ಕೆ 10 ಲಕ್ಷ ರೂಪಾಯಿಯಿಂದ ಮೇಲ್ಪಟ್ಟು ಅವರು ಜಾಯಿಕಾಯಿ ಕೃಷಿಯನ್ನು ಮಾಡ್ತಾರೆ. ಅದ್ಭುತವಾದ ಕೃಷಿ ಲೋಕ. ಅವರ ಕೃಷಿ ಲೋಕಕ್ಕೆ ನಾವು ಒಮ್ಮೆ ಹೋಗಬೇಕು. ಅದ್ಭುತ ಅಂತ ಹೇಳಿದರೆ ಕಾಳುಮೆಣಸು, ಜಾಯಿಕಾಯಿ, ಅಡಿಕೆ, ಈಗ ಕಾಳುಮೆಣಸು ಕೃಷಿಯಲ್ಲಿ ಸಹ ತೊಡಕೊಂಡಿದ್ದಾರೆ. ಅವರನ್ನು ಇವತ್ತು ನಾವು ರೈತರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಕ್ಕೆ ಅವರಿಗೆ ಅಭಿನಂದಿಸಿದ್ದೇವೆ. ಅವರು ಸಹ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇನ್ನೋರ್ವ ಸಾಯಿ ಶೇಖರ್ ಕರಿಕಳ, ಇವರು ಸಹ ಬಹಳ ನಮಗೆ ಹವಾಮಾನ ಇದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿ ನಮಗೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಮಾಹಿತಿಯನ್ನು ಅವರು ನೀಡುತ್ತಾ ಇದ್ದರು. ಅವರು ಸಹ ನಮ್ಮ ಇವತ್ತು ರೈತರತ್ನ ಪ್ರಶಸ್ತಿಗೆ ಭಾಜನರಾಗಿ ನಮ್ಮ ಕಾಳು ಬೆಳೆಗಾರರ ಒಕ್ಕೂಟದ ಪರವಾಗಿ ಹಾಗೂ ಕೃಷಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಅವರನ್ನು ಅಭಿನಂದಿಸಿದ್ದೇವೆ. ಅವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ನಿಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನೋರ್ವ ಯುವ ಕೃಷಿಕ, ಎಲೆಯ ಮರೆಯ ಕಾಯಿ, ಯುವ ಕೃಷಿಕ. ಸಮಾಜದಲ್ಲಿ ಅವರು ಅಷ್ಟು ಪ್ರಚಾರದಲ್ಲಿಲ್ಲ, ಆದರೆ ಅವರದ್ದು ಒಂದು ಅದ್ಭುತ ಕೃಷಿ ಲೋಕ. BG ಬಲರಾಮ್, ಇವರು ಸಹ ರೈತರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರನ್ನು ಸಹ ನಾವು ನಮ್ಮ ಒಕ್ಕೂಟದ ಪರವಾಗಿ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ನಾವು ಅಭಿನಂದಿಸಿದ್ದೇವೆ. ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದೀರಿ ಸರ್, ನಿಮಗೂ ಧನ್ಯವಾದಗಳು. ಅದೇ ರೀತಿ ನನ್ನ ಆತ್ಮೀಯ ಮಿತ್ರರಾದ ಮಹೇಶ್ ಅಜಿಮಾನಿ ಅವರು, ಅಡಿಕೆ ಮಾರುಕಟ್ಟೆಯ ಸಾಮಾಜಿಕ ಜಾಲತಾಣ ವಿಶ್ಲೇಷಕರು. ಇವರು ಇತ್ತೀಚೆಗಷ್ಟೇ ಕೆಲವು ಗ್ರೂಪ್ಗಳಲ್ಲಿ ಹಾಗೆ ಫೇಸ್ಬುಕ್ಗಳಲ್ಲಿ ಇವರು ಭಾಳ ಒಳ್ಳೆಯ ರೀತಿಯಲ್ಲಿ ಒಂದು ಅಡಿಕೆ ಮಾರುಕಟ್ಟೆಯ ಬಗ್ಗೆ ವಿಶ್ಲೇಷಣೆ ಮಾಡ್ತಿರುವಾಗ ಅವರನ್ನು ಯಾರೋ ಸ್ವಲ್ಪ ಅವರನ್ನು ಕೆಟ್ಟದಾಗಿ ವರ್ತಿಸಿ ಅವರ ಬಗ್ಗೆ ಒಂದು ಕೀಳುಮಟ್ಟದ ಅವರ ಬಗ್ಗೆ ಒಂದು ಪ್ರಚಾರವನ್ನು ಮಾಡಲಿಕ್ಕೆ ಶುರು ಮಾಡಿದರು. ನಾನು ಅವರಿಗೆ ಆತವರು ನನ್ನಲ್ಲಿ ಅವರು ಭಾಳ ನೋವನ್ನು ಹಂಚಿಕೊಂಡರು. ಆಗ ನಾನು ಅವ್ರ ಹತ್ರ ಹೇಳಿದೆ, ಮಹೇಶ್ ಅವರೇ, ತುಳಿಯುವವರು 1000 ಜನ ಇದ್ದಾರೆ, ಆದರೆ ನೀವು ಅದರಿಂದ ವಿಚಲಿತರಾಗದೆ ಅದರಿಂದ ಮುಂದೆ ಬನ್ನಿ, ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಿಮಗೆ ಭವಿಷ್ಯ ಇದೆ ಅಂತ ಹೇಳಿ ಅವರಿಗೆ ಸ್ಫೂರ್ತಿಯನ್ನು ತುಂಬಿ ಅವರಿಗೆ ಈಗ ಪ್ರಥಮ ವೇದಿಕೆ ಅವರೇ ಹೇಳಿದರು. ಅವರು ಅಡಿಕೆ ಮಾರುಕಟ್ಟೆ ವಿಶ್ಲೇಷಣೆಯ ಬಗ್ಗೆ ಅವರು ಒಂದು ಮಾಡಿದಂಥ ಮಾಹಿತಿಗೆ ಒಂದು ಪ್ರಥಮ ವೇದಿಕೆಯನ್ನು ಅವರಿಗೆ ಕಲ್ಪಿಸಿದ್ದೇವೆ. ಸರ್, ನೀವು ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇಷ್ಟು ಹೊತ್ತು ಶಾಂತವಾಗಿ ಬಹಳ 1 ಗಂಟೆ ಲೇಟಾಗಿ ನಮ್ಮ ಕಾರ್ಯಕ್ರಮ ಪ್ರಾರಂಭವಾದರೂ ಸಹ ಎಲ್ಲ ನಮ್ಮ ರೈತ ಮಿತ್ರರು, ರೈತ ಬಂಧುಗಳು ನಮ್ಮೊಂದಿಗೆ ಶಾಂತ ರೀತಿಯಿಂದ ಸಹಕರಿಸಿದರೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ನಾವು ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ನಮ್ಮೊಂದಿಗೆ ಮಹೋತೋಬಾರ ಸಹಸ್ರಲಿಂಗೇಶ್ವರ ದೇವಾಲಯದ ಅಧ್ಯಕ್ಷರು ಶ್ರೀ ರಾಧಾಕೃಷ್ಣ ನಾಯಕ್ ಉಪ್ಪಿನಂಗಡಿ ಇವರು ಆಗಮಿಸಿದ್ದಾರೆ. ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊದಲು ಇವರು ಧರ್ಮರಾಜ್ ಶುರು ಮಾಡ್ತಾರೆ. ಮುಂದೆ ವೇದಿಕೆಯಲ್ಲಿ ವಿಜ್ಞಾನಿಗಳಾದ ಡಾಕ್ಟರ್ ವೇಣುಗೋಪಾಲ್ ಮೈಸೂರು, HS ಧರ್ಮರಾಜ್ ಸಕಲೇಶ್ಪುರ ಹಾಗೂ ಪಡಾರು ರಾಮಕೃಷ್ಣ ಶಾಸ್ತ್ರಿ, ಬಾಬುಲ್ ಸಾಬ್ ಇವರೊಂದಿಗೆ ಸಂದರ್ಶನವಿದೆ. ಅವರು ನಮ್ಮ ಜೊತೆ ನೇರ ಮಾತುಕತೆಗೆ ದೊರಕಲಿದ್ದಾರೆ.
ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟ ವಿಟ್ಲ ಪುತ್ತೂರು, ಸುದ್ದಿ ಅರಿವು ಮಾಹಿತಿ ಕೇಂದ್ರ ಪುತ್ತೂರು ಇವುಗಳ ಜಂಟಿ ಆಯೋಗದಲ್ಲಿ ಕಾಳಿಮೆಣಸು ಮತ್ತು ಅಡಿಕೆ ಕಾಫಿ ಬೆಳೆಗಾರರು 3 ವರ್ಷದಿಂದ ನಡೆದು ಬಂದ ಹಾದಿಯ ಬಗ್ಗೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಮ ಮುಂದೆ. ಮತ್ತು ಮಲೆನಾಡು ಭಾಗದ ಕೃಷಿಕರು ತೀವ್ರವಾಗಿ ಹೈರಾಣಾಗಿದ್ದಾರೆ. ಈ ತೋಟಗಳನ್ನು ಆವರಿಸುತ್ತಿರುವ ವೈಎಲ್ಡಿ ಹಾಗೂ ಎಲೆಚುಕ್ಕಿ ರೋಗ, ಇದರಿಂದ ಕರಾವಳಿ ಮತ್ತು ಮಲೆನಾಡು ಭಾಗದ ಕೃಷಿಕರು ತೀವ್ರವಾಗಿ ಹೈರಾಣಾಗಿದ್ದಾರೆ. ಇಂತಹ ಅಸ್ಥಿರ ಹಾಗೂ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕಾಸರಗೋಡು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ರೈತರಿಗೆ ಹೊಸ ಬೆಳಕಾಗಿ ಮೂಡಿಬಂದವರೇ ನಮ್ಮ ಪ್ರಗತಿಪರ ಕೃಷಿಕ ಶ್ರೀ ಶಶಿಕುಮಾರ್ ಭಟ್ಪಡಾರು. ರೈತರ ಧ್ವನಿಯಾಗಿ ನಿಂತಿರುವ ಇವರು ಕೃಷಿಕರಲ್ಲಿ ಒಗ್ಗಟ್ಟು ಮತ್ತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪುತ್ತೂರಿನಲ್ಲಿ ಈವರೆಗೆ ಬರೋಬ್ಬರಿ 5 ಯಶಸ್ವಿ ಕೃಷಿ ಸಮಾವೇಶಗಳನ್ನು ಆಯೋಜಿಸಿದ್ದಾರೆ. ರೈತರಿಗೆ ಅಗತ್ಯವಿರುವ ವೈಜ್ಞಾನಿಕ ಮಾಹಿತಿ, ಬೆಳೆ ನಿರ್ವಹಣೆ ಹಾಗೂ ರೋಗ ನಿಯಂತ್ರಣದ ಬಗ್ಗೆ ನಿಖರ ಮಾರ್ಗದರ್ಶನ ಒದಗಿಸಿ ಕೃಷಿ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲನ್ನೇ ಸ್ಥಾಪಿಸಿದ್ದಾರೆ. ಕಳೆದ 3 ವರ್ಷಗಳ ನಿರಂತರ ಪರಿಶ್ರಮ ಕೇವಲ ಅಡಿಕೆಗೆ ಮಾತ್ರ ಸೀಮಿತವಾಗದೆ ಮಿಶ್ರ ಬೆಳೆ ಪದ್ಧತಿಗೆ ಒತ್ತು ನೀಡಿದರು. ವಿಶೇಷವಾಗಿ ಕಾಳುಮೆಣಸು ಹಾಗೂ ಕಾಫಿ ಕೃಷಿಯಲ್ಲಿ ಕ್ರಾಂತಿಕಾರಿ ಪ್ರಗತಿಯನ್ನು ಸಾಧಿಸಿ ಆರ್ಥಿಕ ಸ್ಥಿರತೆ ಕಳೆದುಕೊಂಡಿದ್ದ ರೈತರಿಗೆ ಪರ್ಯಾಯ ಆದಾಯದ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಕೇವಲ ಕೃಷಿಯಷ್ಟೇ ಅಲ್ಲ, ಪುರಾತನ ಪಾರಂಪರಿಕ ಕೃಷಿ ಮತ್ತು ಗೃಹ ಬಳಕೆ ವಸ್ತುಗಳನ್ನು ಸಂಗ್ರಹಿಸುವ ಮೂಲಕ ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಡುವ ಅಪಾರ ಕಾಳಜಿ ಇವರದ್ದು. ರೈತರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಅವರ ಮೊಗದಲ್ಲಿ ನಗುವರಳಿಸಿದ ಕೃಷಿ ಜಗತ್ತಿನ ಬದಲಾವಣೆಯ ಹರಿಕಾರ ಶ್ರೀ ಶಶಿಕುಮಾರ್ ಭಟ್ಪಡಾರು ಅವರ ನೇತೃತ್ವದಲ್ಲಿ ನಮ್ಮ ಪುತ್ತೂರಿನಲ್ಲಿ ನಡೆಯಲಿದೆ ಮತ್ತೊಂದು ಬೃಹತ್ ಕೃಷಿ ಸಮಾವೇಶ. ಕೃಷಿಯಲ್ಲಿ ವೈಜ್ಞಾನಿಕ ಕ್ರಾಂತಿಯ ಮೂಲಕ ಹೊಸ ಭರವಸೆ ಮೂಡಿಸುತ್ತಿರುವ ಈ ಸಮಾವೇಶದಲ್ಲಿ ಬಯಸದ ಸೇವೆಯ ಪೂಜೆಯು ಕರ್ಮವೀಯ ಪರ ಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ಬಿಸಲಿ, ರಾಜ್ಯಗಳಡಿಯಲಿ ಹಾರಲಿ ಗದ್ದುಗೆ ಮಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣೊಳಿ ನೇಗಿಲಿ ನಾಶಯದಿ. ನೇಗಿಲ ಹಿಡಿದ ಕೈಯಾಧಾರದಿ ದೊರೆಗಳು ದರ್ಪದೊಳಾಡಿದರು. ನೇಗಿಲ ಬಲದೊಳು ವೀರರು ಮೆರೆದರು, ಶಿಲ್ಪಿಗಳೆಸೆದರು, ಕವಿಗಳು ಬರೆದರು. ಶಿಲ್ಪಿಗಳೆಸೆದರು, ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಣಸದೆ ತುಳಿವನು ಗೌರವ ಕಾಶಿಸದೆ. ನೇಗಿಲ ಕುಳದೊಳಗಡಗಿದೆ ಕರ್ಮ. ನೇಗಿಲ ಕುಳದೊಳಗಡಗಿದೆ
ಮುಂದಕ್ಕೆ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ನೇರ ಮುಖಾಮುಖಿ. ನಮ್ಮ ಕೃಷಿಯಲ್ಲಿ ಬರುವ ತೊಂದರೆಗಳು, ಅದನ್ನು ಹೇಗೆ ನಿವಾರಣೆ ಮಾಡಬಹುದು ಎಂಬ ಬಗ್ಗೆ ಇವರ ಜೊತೆ ನಾವು ನೇರವಾಗಿ ಸಂಪರ್ಕಿಸಿ ಅವರ ಮುಖತಃ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಒಂದು ಕಾರ್ಯಕ್ರಮ. ಮೊದಲಿಗೆ ಡಾಕ್ಟರ್ HS ಧರ್ಮರಾಜ್ ಸಕಲೇಶ್ಪುರ 7 ಬೀನ್ ತಂಡದ ಮುಖ್ಯಸ್ಥರು ಕಾಳುಮೆಣಸು ಹಾಗೂ ಕೃಷಿ ಪೋಷಕಾಂಶಗಳ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಕಾಳುಮೆಣಸು ಹಾಗೂ ಕಾಫಿ ಕೃಷಿ ಪೋಷಕಾಂಶಗಳ ನಿರ್ವಹಣೆಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ಇವರು ನಮಗೆ ನೀಡಲಿದ್ದಾರೆ. ನಮ್ಮಲ್ಲಿ ಏನೇ ಪ್ರಶ್ನೆಗಳಿದ್ದರೂ ಅವರನ್ನು ಕೇಳಿಕೊಳ್ಳಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಒಂದು ಸಣ್ಣ ವಿನಂತಿ, KA 21 MB 02 ಆಯೋಜಕರಿಗೆ ಹಾಗೂ ಗಣ್ಯರಿಗೆ ಹಾಗೂ ಎಲ್ಲ ಬೆಳೆಗಾರರಿಗೆ ನಮಸ್ಕರಿಸುತ್ತಾ, ಇವತ್ತು ನಾವಿಲ್ಲಿ ಸೇರಿರುವಂಥದ್ದು ಕೃಷಿಗೆ ಸಂಬಂಧಪಟ್ಟಂಥ ವಿಚಾರ ಚರ್ಚೆ ಮಾಡೋದಕ್ಕೆ. ನಾವೆಲ್ಲರೂ ಕೃಷಿಕರು. ಭಾರತ ದೇಶ ಕೃಷಿಯ ಬೆನ್ನೆಲುಬು, ರೈತ ದೇಶದ ಬೆನ್ನೆಲುಬು ಅಂತ ಭಾಳ ಹಿಂದೆಯಿಂದನೂ ಕೇಳ್ಕೊಂಬಂದಿದ್ದೀವಿ. ಆ್ಯಕ್ಚುಲಾಗಿ ಬೆನ್ನೆಲುಬು ನಿಜ, ಆ ಮನ್ನಣೆ ಸಿಕ್ಕಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅದು ಬೇರೆ ರೂಪ ಪಡ್ಕೊಂಡಿದೆ. ಒಂದು ವಿಶೇಷ ಮಾನ್ಯತೆ, ಯಾವುದಕ್ಕೂ ಸಿಗದೇ ಇರೋಂಥ ಮಾನ್ಯತೆ ಕೃಷಿಗೆ ಸಿಗ್ತಾ ಇದೆ. ಕೃಷಿಕರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಮನ್ನಣೆ ಸಿಗ್ತಾ ಇದೆ. ಈಗ ಈ ಅವಕಾಶನ ಬಳಸ್ಕೊಂಡು ನಾವು ಸದೃಢವಾಗಿ ಒಂದು ಜೀವನ ಕ್ರಮನ ಅನುಸರಿಸ್ಕೋಬೇಕಾಗಿದೆ. ನಮ್ಮ ಹತ್ರ ಎಲ್ಲ ಭೂಮಿ ಇದೆ, ಅದರಲ್ಲಿ ಒಂದು ಬೆಳೆಯನ್ನು ಬೆಳೆದು ನಮಗೆ ಟೈಮ್ ಎಷ್ಟು ಅಂತ ಹೇಳಲಿಲ್ಲ ಸರ್, ಸಮಯ ಮುಕ್ಕಾಲು ಗಂಟೆ ಅಂತ ಇಟ್ಟಿದ್ದೇವೆ ಸರ್, ಕ್ಷಮಿಸಿ. ತುಂಬ ಸಮಯದ ಅಭಾವ ಇರೋದ್ರಿಂದ ಅರ್ಧ ಗಂಟೆಗೆ ಸಮಯವನ್ನು ಇಳಿಸ್ತಾ ಇದ್ದೇವೆ, ಕ್ಷಮಿಸಿ. ಸಾಕು. ಹಾಗಾಗಿ ನಮ್ಮ ಹತ್ರ ಭೂಮಿನ ನಾವು ಸದುಪಯೋಗ ಪಡಿಸ್ಕೊಂಡು ಒಂದು ಒಳ್ಳೆಯ ಆಹಾರ ಉತ್ಪಾದನೆ ಮಾಡಿ ನಾವು ಎಲ್ಲ ಜನಗಳಿಗೆ ಕೊಡುವಂಥ ಜವಾಬ್ದಾರಿ ನಮ್ಮ ಭೂಮಿ ಉಳ್ಳವರದ್ದಾಗಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಭೂಮಿ ಇಟ್ಕೊಂಡು ನಾವು ನಮಗೆ ಬಂದಷ್ಟು ಸಾಕು, ನನಗೆ ಮಾತ್ರ ಸಾಕು ಅಂದರೆ ತಪ್ಪಾಗುತ್ತೆ. ನನಗೆ ಆಸೆ ಇಲ್ಲ, ನನಗೆ ಬಂದಷ್ಟು ಸಾಕು ಅಂತ ಅಂದರೆ ತಪ್ಪಾಗುತ್ತೆ. ಯಾಕೆ ಅಂದರೆ 150 ಕೋಟಿ ಜನದ ಹತ್ರನೂ ಭೂಮಿ ಇಲ್ಲ. ಯಾರು ಭೂಮಿ ಹೊಂದಿದ್ದೀವಿ ಅವರು ನಮ್ಮ ಜವಾಬ್ದಾರಿ ಅದನ್ನು ಬೆಳೆದು ನಾವು ಒಂದು ಗುಣಮಟ್ಟದ ಆಹಾರನ ಬೆಳೆದು ಲಾಭ ಗಳಿಸ್ಕೊಂಡು ನಾವು ಎಲ್ಲರಿಗೂ ನಮಗೆ ಆಹಾರ ಉತ್ಪಾದನೆಗೆ ನಾವು ಸಹಕಾರ ಮಾಡೋಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇದನ್ನು ಮಾಡೋದಕ್ಕೆ ನಾವು ಏನೆಲ್ಲ ಕ್ರಮ ಅನುಸರಿಸಬೇಕು? ಆಯಾ ಪ್ರದೇಶದಲ್ಲಿ ಕೆಲವು ಭಾಗದಲ್ಲಿ ತೆಂಗು ಬೆಳೆಯೋದಕ್ಕೆ, ಕೆಲವು ಪ್ರದೇಶದಲ್ಲಿ ಅಡಿಕೆ ಬೆಳೆಯೋದಕ್ಕೆ, ಕೆಲವು ಪ್ರದೇಶದಲ್ಲಿ ಕಾಫಿ ಬೆಳೆಯೋದಕ್ಕೆ, ಕೆಲವು ಪ್ರದೇಶದಲ್ಲಿ ತರಕಾರಿ ಬೆಳೆಯೋದಕ್ಕೆ ಎಲ್ಲ ಅವಕಾಶ ಇರುತ್ತೆ. ನಾವೇನೇನು ಸೂಕ್ತವಾದ ನಮ್ಮ ವಾತಾವರಣಕ್ಕೆ ಹೊಂದೋ ಅಂಥದ್ದು ನಮಗೆ ಸಸ್ಟೈನ್ ಆಗಿ ಲಾಭ ತಂದುಕೊಡೋ ಅಂಥ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಕೃಷಿ ಮಾಡ್ತಾಯಿದ್ದೀವಿ. ಆ ಕೃಷಿನ ಹೇಗೆಲ್ಲ ಮಾಡ್ಬೋದು? ಒಂದಷ್ಟು ವಿಮರ್ಶೆ ಮಾಡ್ತಾ ಹೋದರೆ ಸಹಜ ಕೃಷಿ ಅಂತ ಒಂದಷ್ಟು ಜನ ಮಾಡ್ತಾರೆ. ನಾವೇನು ಮಾಡೋದಿಲ್ಲ, ಏನು ಬರುತ್ತೆ ಅದನ್ನು ಮಾತ್ರ ನಾವು ತಗೋತೀವಿ, ಸಹಜ ಕೃಷಿ ಅಂತ. ಇನ್ನೊಂದು ಆರ್ಗ್ಯಾನಿಕ್ ಸಾವಯವ ಕೃಷಿ ಮಾಡ್ತೀವಿ ಅಂತ ಒಂದಷ್ಟು ಜನ ಅಳವಡಿಸ್ಕೊಳ್ತಾರೆ, ಯಾವುದೂ ತಪ್ಪಲ್ಲ. ಒಂದಷ್ಟು ಜನ
ನಮಗೆ ಅಧಿಕವಾಗಿ ಬೆಳೆ ಬರಬೇಕು, ನಮಗೆ ಕೆಮಿಕಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಜನ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಮಾಡ್ತಾರೆ. ಇದರಲ್ಲಿ ನಾನು ಅಳವಡಿಸ್ಕೊಂಡಿರೋ ಅಂಥದ್ದು ಇಂಟಿಗ್ರೇಟೆಡ್ ಫಾರ್ಮಿಂಗ್. ಅಂದರೆ ಹಿಂದೆಯಿಂದ ಸಹಜ ಕೃಷಿನೂ ಮಾಡಿದ್ದೀನಿ, ಸಾವಯವ ಕೃಷಿನೂ ಮಾಡಿದ್ದೀನಿ, ಅಧಿಕವಾಗಿ ಕೆಮಿಕಲ್ಲು ಬಳಸಿ ಕೆಮಿಕಲ್ ಕೃಷಿನೂ ಮಾಡಿದ್ದೀನಿ. ಅದರಲ್ಲೆಲ್ಲ ನಾನು ಕಂಡುಕೊಂಡಿದ್ದಂಥದ್ದು ಯಶಸ್ವಿಯಾಗಿ ನಾವು ಲಾಭದಾಯಕವಾಗಿ ಒಂದು ಬೆಳೆ ಬೆಳೀಬೇಕು ಅಂತ ಅಂದರೆ, ಸದೃಢವಾಗಿರಬೇಕು ಕೃಷಿಕರು ಅಂತ ಅಂದರೆ ಅದು ಇಂಟಿಗ್ರೇಟೆಡ್ ಫಾರ್ಮಿಂಗಿಂದ ಮಾತ್ರ ಸಾಧ್ಯ ಅನ್ನೋದು ನನಗೀಗ ಅರಿವಾಗಿದೆ. ಇದೇ ಕಾರಣಕ್ಕೋಸ್ಕರ ನನಗೆ ಹೆಚ್ಚು ಲಾಭ ಬರೋಕ್ಕೆ ಶುರುವಾಯಿತು. ಕೆಮಿಕಲ್ ಫಾರ್ಮಿಂಗ್ ಮಾಡ್ತಿದ್ದಾಗ ಬೆಳೆ ಬರ್ತಾಯಿತ್ತು, ಆ ರೆಸಿಡ್ಯೂ ಅಂತ ಚೆಕ್ ಮಾಡಿದಾಗ ಅದರಲ್ಲಿ ವಿಷಕಾರಿ ಅಂಶ ಇತ್ತು, ತುಂಬ ಫೀಲ್ ಆಗ್ತಾಯಿತ್ತು. ನಮಗೆ ಲಾಭ ಆಗ್ತಾಯಿದೆ, ಮತ್ತು ಒಂದಷ್ಟು ಓದಿದಾಗ ಭೂಮಿಗೆ ಹಾನಿ ಆಗ್ತಾಯಿದೆ, ವಾತಾವರಣಕ್ಕೆ ತೊಂದರೆ ಆಗ್ತಾಯಿದೆ. ಇಷ್ಟೆಲ್ಲ ಮಾಡಿ ನಾವು ಲಾಭ ಮಾಡಬೇಕಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬಂತು. ಆವಾಗನೇ ಕಂಡುಕೊಂಡಿದ್ದಂಥದ್ದು ಮುಂದೇನು ಅಂತ ಆರ್ಗ್ಯಾನಿಕ್ ಅಂತ ಮಾಡಿದಾಗ ಹೋದಾಗ ನಮಗೆ ಲಾಭನೇ ಆಗ್ತಾ ಇರಲಿಲ್ಲ. ಸಹಜ ಕೃಷಿ ಅಂತ ಇದ್ದಾಗ ಏನೂ ಸಿಗಲ್ಲ. ಹಾಗಾಗಿ ಇದಕ್ಕೆಲ್ಲ ನಾವು ನಿರ್ಧಾರಕ್ಕೆ ಬಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಅಳವಡಿಸ್ಕೊಂಡಾಗ ಅದರಲ್ಲಿ ವಿಷಮುಕ್ತ ಆಹಾರ ಉತ್ಪಾದನೆ ಜೊತೆಗೆ ನಮ್ಮ ಜಾಬಿಗೂ ದುಡ್ಡು ಬರ್ತಾಯಿತ್ತು, ಮಾರ್ಕೆಟ್ಟಿಗೂ ಒಳ್ಳೆ ಆಹಾರ ಧಾನ್ಯಗಳು ಹೋಗೋದಕ್ಕೆ ಶುರುವಾಯಿತು. ಇದನ್ನು ನಾನು ಒಬ್ಬನೇ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ ಅಲ್ವಲ್ಲ, ಒಂದಷ್ಟು ನಾವು ತಿಳಿಸ್ಕೊಡ್ಬೇಕು ಅನ್ನೋಂತೇಳಿ ಒಂದಷ್ಟು ಶಿಬಿರಗಳು ಅಲ್ಲಿ ಇಲ್ಲಿ ಹೋಗಿ ಮಾಹಿತಿ ಕೊಡೋ ಅಂಥದ್ದು. ಈಗ 2018 ಒಂದು ತರಬೇತಿ ಶಿಬಿರನ್ನೇ ಹಮ್ಮಿಕೊಂಡಿದ್ದೀವಿ. 1 ವರ್ಷದ ಕೋರ್ಸ್, ಅದು 7 ಟೀಮ್ ಅಂತೇಳಿ ಒಂದು ಕಟ್ಟಿ, ಸಮಾನ ಮನಸ್ಕರ ಕಟ್ಟಿ, ಅದಕ್ಕೆ ನಮ್ಮ ಡಾಕ್ಟ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ ಡಾಕ್ಟರ್ ವೇಣುಗೋಪಾಲ್ ಅವರು. ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಅದೊಂದು ಸಂಸ್ಥೆ ಭಾಳ ದೊಡ್ಡ ಮಟ್ಟಿಗೆ ನಡ್ಕೊಂಡು ಹೋಗ್ತೈತೆ. ಅದರಲ್ಲಿ ಯಾರು ಟ್ರೈನಿಂಗ್ ಪಡ್ಕೊಂಡಿದ್ದಾರೆ ಯಾವುದೇ ಗೊಂದಲ ಇಲ್ಲದಲೇ ಲಾಭದಾಯಕವಾಗಿ ಕೃಷಿನ ಮಾಡ್ತಾಯಿದ್ದಾರೆ. ಈಗ ನಾವು ಇಲ್ಲಿ ಸೇರಿರೋ ಅಂಥದ್ದು, ನಾವು ಏನೆಲ್ಲ ಕೃಷಿ ಮಾಡಿದ್ರೆ ನಮಗೆ ಲಾಭ ಆಗುತ್ತೆ, ಯಾವುದು ಸರಿ ಯಾವುದು ತಪ್ಪು, ಯಾವುದು ತಪ್ಪಲ್ಲ. ನೀವು ಸಹಜ ಕೃಷಿ ಮಾಡೋದು ತಪ್ಪಲ್ಲ, ನಿಮ್ಮ ಮನಸ್ಥಿತಿಗೆ ಬಿಟ್ಟಿದ್ದು. ಇಲ್ಲಿ ಹಲವಾರು ವಿಷಯಗಳನ್ನು ಮಂಡಿಸ್ತಾರೆ, ನಾನು ಹೇಳಿದ್ದೇ ಕೇಳಬೇಕಂತೇನಿಲ್ಲ. ನೀವು ವಿಮರ್ಶೆ ಮಾಡಿಕೊಂಡು ಯಾವುದು ಸರಿ ಯಾವುದು ಬೇಕು ಅಂತ ಅಳವಡಿಸ್ಕೊಂಡು ಕೃಷಿ ಮಾಡೋ ಅಂಥದ್ದು ಇವತ್ತಿನ ದಿನ ಇಲ್ಲಿ ಸೇರಿರೋ ಅಂಥದ್ದು. ನಾನು ಅಳವಡಿಸ್ಕೊಂಡಿರೋ ಅಂಥದ್ದು, ಒಂದು ಒಳ್ಳೆ ಕೃಷಿ ಆಗಬೇಕಂತ ಅಂದರೆ ನಾವು ಅನುಸರಿಸ್ಬೇಕಾಗಿರೋ ಮೊದಲ ಕ್ರಮ ಅಂದರೆ ಮಣ್ಣಿನ ಬಗ್ಗೆ ತಿಳ್ಕೊಬೇಕಾಗತ್ತೆ. ಮಣ್ಣು ಪರೀಕ್ಷೆ ಯಾರು ಮಾಡಿಸಿಲ್ಲ, ನಿಮ್ಮ ಕೃಷಿ ಪದ್ಧತಿ ಸರಿಯಾಗಿ ಆಗ್ತಾಯಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಂದ್ಸಾರಿನಾದರೂ ನೀವು ತುಂಬ ಸರಳ, ಅದು ಮಣ್ಣಿನ ಪರೀಕ್ಷೆ ಕಡ್ಡಾಯವಾಗಿ ಮಾಡಬೇಕು. pH ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಸರಿ ಇದೆಯಾ ನೋಡ್ಕೋಬೇಕು. pH ಏನಾದರೂ ಬ್ಯಾಲೆನ್ಸ್ ತಪ್ಪಿದರೆ, ಅಥವಾ ಆಲ್ಕಲೈನ್ ಆಗಿರ್ಬೋದು ಅಥವಾ ಅಸಿಡಿಕ್ ಆಗಿರ್ಬೋದು. ಹೆಚ್ಚು ಮಳೆ ಬರೋ ಜಾಗದಲ್ಲಿ ಅಸಿಡಿಕ್ ಆಗಿರುತ್ತೆ. 4.5, 5.5 ಈ ಥರ pH ಇದ್ದಾಗ ನಿಮ್ಮ ಕೃಷಿನಲ್ಲಿ ನೀವು ಲಾಭಾಂಶ ನೋಡೋದಕ್ಕಾಗೋದಿಲ್ಲ. ಒಂದು ಒಳ್ಳೆ ಆರೋಗ್ಯ ಒಳ್ಳೆ ಬೆಳೆನ ಉತ್ಪಾದನೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಕೃಷಿನಲ್ಲಿ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು pH. ಅದು ತುಂಬ ಸರಳವಾಗಿದೆ. ಮಣ್ಣನ್ನು ತಗೊಂಡೋಗಿ ಕೊಟ್ಟರೆ ಕೃಷಿ ಕೇಂದ್ರದಲ್ಲಿ ಅಥವಾ ಪ್ರೈವೇಟ್ ಲ್ಯಾಬ್ಗಳು ಇದೆ, ಅಲ್ಲಿ ಅಡಿಕೆ ಕೇಂದ್ರ ಇರ್ಬೋದು, ಕಾಫಿ ಕೇಂದ್ರ ಇರ್ಬೋದು, ಅಲ್ಲೆಲ್ಲ ನೀವು ತಗೊಂಡೋಗಿ ಕೊಟ್ಟರೆ ಇದನ್ನು ಭಾಳ ಸರಳವಾಗಿ ಮಣ್ಣು ಪರೀಕ್ಷೆ ಮಾಡಿ pH ಎಷ್ಟಿದೆ ಅಂತ ಹೇಳ್ತಾರೆ. pH ಏನಾದ್ರು ಕಡಿಮೆ ಇತ್ತು ಅಂತ ಅಂದರೆ ಅದಕ್ಕೆ ಸುಣ್ಣನ ಹಾಕಿ ನಾವು ಅದು ಬ್ಯಾಲೆನ್ಸ್ ಮಾಡ್ಕೋಬೋದು. ಮತ್ತು 2ನೇ ಪಾಯಿಂಟು, ನಮಗೆ ಮಣ್ಣು ಫಸ್ಟ್. ಯಾಕೆ ಮಣ್ಣು ಮುಖ್ಯ, ಆಮೇಲೆ ನಾವು ಬೇರೆ ಬೆಳೆ ಯಾವ್ದು ಸೀಡ್ಸು ಏನು ಬೆಳೆ ಬೆಳಿಬೇಕು ಅನ್ನೋದು ನಿರ್ಧಾರ ಮಾಡಬೇಕಾಗತ್ತೆ. ಆರ್ಗ್ಯಾನಿಕ್ ಕಾರ್ಬನ್ ಮಣ್ಣಿನ ಒಂದು ಸ್ಟ್ರೆಂತ್, ಅದು ಮಣ್ಣಿನ ಆರೋಗ್ಯ ಹೇಳೋ ಅಂಥದ್ದು. ಆರ್ಗ್ಯಾನಿಕ್ ಕಾರ್ಬನ್ ತುಂಬ ಕುಸಿದ್ರೆ ನೀರು ಜಾಸ್ತಿ ಬೇಕಾಗುತ್ತೆ, pH ಬ್ಯಾಲೆನ್ಸ್ ತಪ್ಪುತ್ತೆ, ನಾವು ಕೊಟ್ಟಂಥ ನ್ಯೂಟ್ರಿಷನ್ನು ಭಾಳ ಬೇಗ ಲೀಚ್ ಔಟ್ ಆಗ್ತವೆ. ಹಾಗಾಗಿ ಮಣ್ಣಿಗೆ ತುಂಬ ಸ್ಟ್ರೆಂತ್ ಅಂತಂದರೆ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ. ಆ ಸಾವಯವ ಇಂಗಾಲ ಮಾಡೋದಕ್ಕೆ, ಇಂಪ್ರೂವ್ ಮಾಡೋದಕ್ಕೆ ನಾವೇನು ಮಾಡಬೇಕು, ಸೂಕ್ಷ್ಮ ಜೀವಿಗಳಿಗೆ ಒತ್ತು ಕೊಡಬೇಕು, ಕಾಂಪೋಸ್ಟ್ಗೆ ಒತ್ತು ಕೊಡಬೇಕು, ಕಾಂಪೋಸ್ಟನ್ನು ಬಳಸಬೇಕು. ನಮಗೇನು ನಮ್ಮ ತೋಟದಲ್ಲಿ ಬರೋಂಥ ಹಸಿರೆಲೆ ಗೊಬ್ಬರಗಳು, ಡಯಾಂಚ, ಸೆಣಬು ಈ ಥರದನ್ನು ಭೂಮಿನಲ್ಲಿ ನೀವು ಹಾಕಿ ಬಂದಮೇಲೆ ಮತ್ತೆ ವಾಪಸ್ಸು ಭೂಮಿಗೆ ಸೇರಿಸ್ಬೇಕು. ಬಯೋಮಾಸ್, ಒಟ್ಟಾರೆಯಾಗಿ ಬಯೋಮಾಸ್ ಹೆಚ್ಚು ಬರೋಂಥ ದ್ವಿದಳ ಧಾನ್ಯಗಳು ಮತ್ತು ಬಾಳೆ ಈ ಥರದ್ದೆಲ್ಲ ಕಟ್ ಮಾಡಿ ನಾವು ವಾಪಸ್ಸು ಭೂಮಿಗೆ ಸೇರಿಸ್ತಾ ಹೋದಾಗ ನಮಗೆ ಭಾಳ ಅದ್ಭುತವಾಗಿ ಮಣ್ಣು ಆರೋಗ್ಯನ ವೃದ್ಧಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಮಣ್ಣನ್ನು ನಾವು ತುಂಬ ಚೆನ್ನಾಗಿ ಮಾಡಬೇಕಂದ್ರೆ ಕಳೆ. ಈಗ ನಮಗೆ
ಆಹಾರ ಕೊಡೋ ಅಂಥದ್ದು ಮಣ್ಣು. ಮಣ್ಣಿಗೆ ಆಹಾರ ಯಾವುದು ಅಂದರೆ ನಾನು ಈಗ ಹೇಳ್ತಿರೋ ಅಂಥದ್ದು. ಇದನ್ನು ನಾವು ಮಣ್ಣಿಗೆ ಆಹಾರವಾಗಿ ಕೊಟ್ಟಾಗ ನಮ್ಮ ಆಹಾರನ ಭಾಳ ಶ್ರೇಷ್ಠವಾಗಿ ನಾವು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಕಳೆ ನಿಯಂತ್ರಣ ಮಾಡ್ತೀವಿ. ನೆಕ್ಸ್ಟು ನಾವೇನು ಮಾಡ್ತೀವಿ, ನಾವೊಂದು ಕೃಷಿ ಮಾಡಬೇಕಂದ್ರೆ ಮಣ್ಣನ್ನು ಉಳುಮೆ ಮಾಡಿಕೊಂಡು ನೆಕ್ಸ್ಟ್ ಬೆಳೆ ಬೆಳೆದಾಗ ಕಳೆ ಬರುತ್ತೆ. ಆ ಕಳೆ ನಿಯಂತ್ರಣ ಮಾಡುವಾಗ ನಾವು ಹಲವಾರು ತಪ್ಪುಗಳನ್ನು ಮಾಡ್ತೀವಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಳೆನ ನಾಶ ಮಾಡಬಾರ್ದು, ಕಳೆನ ನಿಯಂತ್ರಣ ಮಾಡಬೇಕಂತ. ದಯವಿಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಕಳೆನ ನಾಶ ಮಾಡೋಕ್ಕೆ ಹೋಗಬೇಡಿ, ಕಳೆನ ನಿಯಂತ್ರಣ ಮಾಡಿ. ಮತ್ತು ಕಳೆ ಎಷ್ಟು ಬರುತ್ತೆ ಅಷ್ಟು ನಿಮ್ಮ ಭೂಮಿ ಶ್ರೇಷ್ಠತೆಗೆ ಒಳಗಾಗುತ್ತೆ. ಎಷ್ಟು ಕಳೆ ಬರುತ್ತೆ ಅಷ್ಟು ಖುಷಿಪಡಿ. ಇದೇನು ಪದೇ ಪದೇ ಕಳೆ ಬರ್ತಾಯಿದೆ ಅಂತ ಸಾಯಿಸೋ ಪ್ರಯತ್ನ ಮಾಡಬೇಡಿ. ಅದು ಹಸಿರೆಲೆ ಗೊಬ್ಬರ ಆಗಿ ಭೂಮಿನ ಆರೋಗ್ಯದ ವೃದ್ಧಿ ಮಾಡ್ತಾ ಹೋಗುತ್ತೆ. ಕಳೆ ಹೆಚ್ಚು ಬರ್ತಾ ಇದೆ ಅಂದರೆ ನಿಮ್ಮ ಮಣ್ಣಿಗೆ ಅತಿ ಹೆಚ್ಚು ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಕಳೆ ಬರಲಿಲ್ಲ ಅಂತ ಅಂದರೆ ನೀವು ಆತಂಕ ಪಡಬೇಕಾಗತ್ತೆ. ಹಾಗಾಗಿ ಕಳೆನ ನಿಯಂತ್ರಣ ಮಾಡಿ ನಾಶ ಮಾಡಬೇಡಿ. ಅದ್ರ ನೆಕ್ಸ್ಟು ನಾವು ಮಣ್ಣಿನ ನಂತರ ನಾವು ಅಳವಡಿಸ್ಕೋಬೇಕಾಗಿರೋ ಅಂಥದ್ದು ತಳಿ ಆಯ್ಕೆ. ನಾವು ಯಾವುದಾದ್ರು ಒಂದು ಗಿಡನ ನಾಟಿ ಮಾಡಬೇಕಂದ್ರೆ ಕಾಫಿ ಇರ್ಬೋದು, ಏಲಕ್ಕಿ ಇರ್ಬೋದು, ಅಡಿಕೆ ಇರ್ಬೋದು, ಯಾವುದೇ ತೊಗೊಂಬರ್ಬೇಕಾದ್ರೆ ಆ ಗಿಡದ ಶ್ರೇಷ್ಠತೆ ಹೆಂಗಿದೆ, ಆ ಗಿಡದ ಗುಣಮಟ್ಟ ಹೇಗಿದೆ, ತುಂಬ ಇಂಪಾರ್ಟೆಂಟು. ನಾವು ಫೇಲ್ ಆಗೋದೇ ಇಲ್ಲಿ. ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ತಾ ಇದ್ದರೆ ನೆಕ್ಸ್ಟು ನಾವು ಆ ತಳಿ ಆಯ್ಕೆ. ಒಂದು ಗಿಡ ತರಬೇಕಂತ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದ್ರ ತಾಯಿ ಪರಿಚಯ ಇರಬೇಕಂತ. ಅದು ಮದರ್ ಪ್ಲ್ಯಾಂಟ್ ನಿಮಗೆ ಗೊತ್ತಿರಬೇಕು. ನೀವು ಎಲ್ಲಿಂದ ಬಂತು, ಯಾವ ಮೂಲಿನಿಂದ ಗಿಡ ಬಂತು, ಸಾಧ್ಯವಾದ್ರೆ ಹೋಗಿ ನೋಡ್ಕೊಬನ್ನಿ. ಒಂದು ಅಡಿಕೆ ಗಿಡನ ಎಲ್ಲೋ ಅಡಿಕೆಯಿಂದ ಎಲ್ಲಿಂದೋ ತೊಗೊಂಡ್ಬಿಡ್ತೀರ. ಅದರಲ್ಲಿ ಆ ಮರದ ಎಷ್ಟು ಕಾಯಿ ಕೊಡ್ತಾ ಇದೆ, ರೋಗಕ್ಕೆ ತುತ್ತಾಗಿದೆಯಾ ಇಲ್ವಾ, ಹೇಗೆ ಕೃಷಿ ಇದೆ, ಎಲ್ಲಿಂದ ಬಂತು ಇದ್ರದ್ದು ಮೂಲ ಅಂಥೇಳಿ ನೀವು ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಕಾಫಿ ಇರ್ಬೋದು, ಪ್ರತಿಯೊಂದೂ ನೀವು ಒಂದು ಒಳ್ಳೆ ಸೀಡ್ ಮೆಟೀರಿಯಲ್ ತಗೊಂಡು ಮತ್ತು ಅದನ್ನು ನೀವು ನಿಗಾ ಮಾಡಿ ಒಂದು ನರ್ಸರಿನ ಗುಣಮಟ್ಟದ ನರ್ಸರಿನ ಮಾಡಿಕೊಂಡು ರೋಗ ಮುಕ್ತವಾಗಿರೋ ಅಂಥ ಬ್ಯಾಸ್ಕೆಟಲ್ಲಿ ನೀವು ತಗೊಂಡೋಗಿ ಫೀಲ್ಡಿಗೆ ತಗೊಂಡೋಗಿ ನೀವು ಗಿಡ ನೆಟ್ಟರೆ ನಿಮ್ಮ ಕೃಷಿನಲ್ಲಿ ಅರ್ಧ ನೀವು ಗೆದ್ದಂಗೆ. ಏನಾಗುತ್ತೆ, ಯಾವುದೇ ಗಿಡ ತರಬೇಕಾದ್ರ ಜೊತೆ ಬರೀ ಗಿಡ ಬರಲ್ಲ, ಆ ಜೊತೆ ಮಣ್ಣಿರುತ್ತೆ. ಮಣ್ಣಿನ ಜೊತೆ ಹಲವಾರು ರೋಗಗಳು ಬರುತ್ತೆ. ಫೈಟೋಪ್ತರಾ ಇರ್ಬೋದು, ನೆಮಟೋಡ್ ಇರ್ಬೋದು, ಪಿಜೇರಿಯಮ್ ಇರ್ಬೋದು, ಪಿಥಿಯಮ್ ಇರ್ಬೋದು. ನಿಮ್ಮ ಜಾಗದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಅದು ಬಂದಾಗ ಗಿಡದ ಜೊತೆಗೆ ರೋಗ ಬಿತ್ತನೆನೂ ಆಗುತ್ತೆ. ಅದ್ರ ಬಗ್ಗೆ ಅರಿವಿರಲಿ. ಆಯಿತು, ಎಲ್ಲ ಗಿಡನೂ ನಾವೇ ಮಾಡ್ಕೊಳಕ್ಕಾಗುತ್ತೆ, ಆಗಲ್ಲ. ಹಲವಾರು ಗಿಡಗಳು ನಾನು ತೊಗೊಂಬರ್ತೀನಿ. ತರುವಾಗ ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಆ ಗಿಡನ, ಹೇಗಿದೆ ಆ ಗಿಡ, ಅದನ್ನು ಅರ್ಥ ಮಾಡಿಕೊಂಡು ನೀವು ತೊಗೊಂಬರ್ಬೇಕಾಗತ್ತೆ. ತೊಗೊಬಂದಾದಮೇಲೆ ಒಂದಷ್ಟು ನೀವು ಅದನ್ನು ಆ ರೋಗಕ್ಕೆ ಒಂದಷ್ಟು ಮಿನಿಮಮ್ ಕ್ರಮಗಳನ್ನು ತಗೋಬೇಕಾಗತ್ತೆ. ಮಣ್ಣಿನ ಏನಾದ್ರು ಡಿಸೀಸ್ ಇದೆಯಾ ಏನು ಅಂಥೇಳಿ ಆ ಗಿಡನ ಬ್ಯಾಸ್ಕೆಟ್ ಓಪನ್ ಮಾಡಿ ನೋಡಿದಾಗ ನಿಮಗೆ ಕೆಲವು ಕಂಡು ಬರ್ತವೆ. ಮಿಲಿಬಗ್ ಇರ್ಬೋದು, ನೆಮಟೋಡ್ಸ್ ಇರ್ಬೋದು, ಫೈಟೋಪ್ತರಾ ಇರ್ಬೋದು. ಎಲ್ಲ ನಮಗೆ ಗಮನಕ್ಕೆ ಬಂದಾಗ ಒಂದಷ್ಟು ಅದರದ್ದೇ ಆದ ಔಷಧಿಗಳು ಸಿಗುತ್ತೆ. ಅದನ್ನು ನಿವಾರಣೆ ಮಾಡಿಕೊಂಡು ನೀವು ನಿಮ್ಮ ಭೂಮಿಗೆ ತಗೊಂಡೋಗೋದು ಒಳ್ಳೆಯದು. ಅದರ ನಂತರ ಗಿಡ ನಟ್ಟ ನಂತರ ಪೋಷಕಾಂಶಗಳ ನಿರ್ವಹಣೆ ಸ್ಟಾರ್ಟ್ ಆಗೋದೇ ಅಲ್ಲಿಂದ ಟಾಸ್ಕ್. ನಮಗೆ ಗಿಡ ಏನೋ ನಟ್ಟುಬಿಡ್ತೀವಿ, ಆ ಗಿಡನ ಹೇಗೆ ನಾವು ಬೆಳೆದು ಕ್ರಾಪ್ ಬಂದು ಅದನ್ನು ಲಾಭ ಗಳಿಸ್ಬೇಕು ಅನ್ನೋದು ನಮ್ಮ ಗುರಿಯಾಗಿರುತ್ತೆ. ಒಂದು ಆರೋಗ್ಯಕರವಾದ ಗಿಡದ ಬೆಳವಣಿಗೆ ಎಷ್ಟಿರುತ್ತೆ, ಒಂದು ವರ್ಷಕ್ಕೆ ಎಷ್ಟು ಬೆಳೆಯುತ್ತೆ, ಎಷ್ಟನೇ ವರ್ಷಕ್ಕೆ ಕ್ರಾಪ್ ಬರುತ್ತೆ, ಅದಕ್ಕೆ ಎಷ್ಟು kg ಕ್ರಾಪ್ ಕೂಡ ಕೆಪ್ಯಾಸಿಟಿ ಇದೆ, ಅದನ್ನು ಅಧ್ಯಯನ ಮಾಡಿ ತಿಳ್ಕೋಬೇಕು. ನಾವು ಒಂದು 4 ಕಾಯಿ ಬಿಟ್ಟಿಗೆ ಅದು ಸರಿ ಇಲ್ಲ, ಎಷ್ಟು ಕೆಪ್ಯಾಸಿಟಿ ಇದೆ, ಅದಕ್ಕೆ ನಾವು ಕೃಷಿ ಮಾಡಿ ನಮಗೆ ಬರ್ತಾ ಇರೋದು ಸರಿ ಇದೆಯಾ ಅದನ್ನು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಅದ್ರ ಬೆಳವಣಿಗೆ ಹಂತಗಳನ್ನು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ನಾವು ಬೆಳೀತಾ ಇರೋದು ಸರಿ ಇದೆಯಾ ಅಂತ. ಯಾಕೆ ಅಂದರೆ ಚಿಕ್ಕದ್ರಲ್ಲಿ ಅದು ಕುಂಠಿತವಾದರೆ ಮತ್ತೆ ಅದನ್ನು ಸರಿ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಸಮಗ್ರವಾಗಿ ಅದಕ್ಕೆ ಏನು ಬೇಕು ಅದನ್ನು ನಾವು ಪೋಷಕಾಂಶಗಳನ್ನು ಒದಗಿಸ್ಬೇಕಾಗತ್ತೆ. ಏನು ಪೋಷಕಾಂಶಗಳಂದರೆ NPK, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಷು, ಅಷ್ಟನ್ನು ನಾವು ಎಲ್ಲರೂ ಕೊಡ್ತಾ ಇದ್ದೀವಿ. ಅದರ ನೆಕ್ಸ್ಟು ಸೆಕೆಂಡ್ರಿ ನ್ಯೂಟ್ರಿಯೆಂಟು ಕ್ಯಾಲ್ಶಿಯಂ, ಸಲ್ಫರ್, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಸಲ್ಫರು. ಇದನ್ನು ತುಂಬ ಜನ ಇಗ್ನೋರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಬಗ್ಗೆ ಗಮನ ಕೊಟ್ಟು ನೀವು ಕೃಷಿ ಮಾಡಿದ್ದೇ ಆದರೆ, ಮತ್ತೆ ಹೇಳ್ತೀನಿ, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರು ಇದ್ರ ಕಡೆ ಹೆಚ್ಚು ಜನ ಗಮನ ಕೊಡದೇ ಇರೋ ಕಾರಣ ನಮ್ಮದು ಕೃಷಿ ಫೇಲ್ ಆಗ್ತಾ ಇದೆ. ಹಾಗಾಗಿ ಅದನ್ನು ಸಣ್ಣ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಕ್ಯಾಲ್ಶಿಯಮ್ ಅಂತ ಅಂದರೆ ನಾವೇನು ಸುಣ್ಣ ಕೊಡ್ತೀವಿ ಅದಲ್ಲ. ಆ ಸುಣ್ಣ pH ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಕಾರಿಯಾಗುತ್ತೆ.
ನಾವು ನೈಟ್ರೇಟ್ ಫಾರ್ಮಲ್ಲಿ ಬ್ಲೆಂಡ್ ಆಗಿರೋ ಅಂಥ ಕ್ಯಾಲ್ಶಿಯಮನ್ನು ಸಣ್ಣ ಪ್ರಮಾಣದಲ್ಲಿ ವರ್ಷದಲ್ಲಿ 2 ಬಾರಿ ಕೊಟ್ಟಿದ್ದೆ ಆದರೆ ಅಂದರೆ ಒಂದು ಅಡಿಕೆ ಮರಕ್ಕೆ 100 ಗ್ರಾಮ್, ಒಂದು ಮೆಣಸು ಬಳ್ಳಿಗೆ 75ರಿಂದ 100 ಗ್ರಾಮ್. ಇದನ್ನು ನೀವು ಫ್ರೀ ಮಾನ್ಸೂನ್, ಪೋಸ್ಟ್ ಮಾನ್ಸೂನ್ ಕೊಟ್ಟರೆ ಅದರಲ್ಲಿ 3 ಇದು ಸಿಗ್ತವೆ. ಒಂದು ಮೆಗ್ನೀಷಿಯಮ್ಮು ಮತ್ತು ಕ್ಯಾಲ್ಶಿಯಂ ನೈಟ್ರೇಟ್ ಕೊಟ್ಟರೆ ನೈಟ್ರೇಟ್ ಫಾರ್ಮಲ್ಲಿ ನೈಟ್ರೋಜನ್ನು ಮತ್ತು ಕ್ಯಾಲ್ಶಿಯಮ್ಮು ಮತ್ತು ಬೋರಾನು ಆ ಪ್ಲ್ಯಾಂಟಿಗೆ ಬೆಳವಣಿಗೆಗೆ ಮತ್ತು ರೋಗನ ತಡ್ಕೊಳ್ಳೋದಕ್ಕೆ ಏನು ಬೇಕೋ ಆ ಪ್ರಕಾರ ಅದಕ್ಕೆ ಸಿಗುತ್ತೆ. ಅದರ ನಂತರ ನಾವು ಮೈಕ್ರೋ ನ್ಯೂಟ್ರೆಂಟ್ ಅಂತೇಳಿ ನಾವು ಸ್ಪ್ರೇ ರೂಪದಲ್ಲಿ ಕೊಡಬೇಕಾಗತ್ತೆ. ಜಿಂಕು, ಬೋರಾನು ಮತ್ತು ಹಲವಾರು ಐರನ್ನು, ಮಾಲಿಬ್ಡಿನಿಯಮ್, ಸೀವಿಡ್ ಎಕ್ಸ್ಟ್ರಾಕ್ಟ್ ಇವೆಲ್ಲ ಅದರದ್ದೇ ಕಾಂಬಿನೇಷನ್ದು ಸ್ಪ್ರೇ ರೂಪದಲ್ಲಿ ಸಿಗುತ್ತೆ. ಅದನ್ನು ಸ್ಪ್ರೇ ರೂಪದಲ್ಲಿ ಕೊಡಿ. ಜಿಂಕು, ಬೋರನ್ನ ನೇರವಾಗಿ ಮಣ್ಣಿಗೆ ಹಾಕಬೇಡಿ, ನೇರವಾಗಿ ಭೂಮಿಗೆ ಸೇರಿಸ್ಬೇಡಿ, ಅದು ಅಪ್ಟೇಕ್ ಆಗಲ್ಲ. ಭೂಮಿನಲ್ಲೇ ಫಿಕ್ಸ್ ಆಗಿ ಅದು ನಮಗೆ ತೊಂದರೆ ಕೊಡೋಕ್ಕೆ ಶುರುವಾಗುತ್ತೆ. ಅದು ಈಗ ಬೋರಾನ್ ಅಂದರೆ ನೈಟ್ರೇಟಲ್ಲಿ ಬ್ಲೆಂಡ್ ಆಗಿದ್ದರೆ ನೀವು ಅದನ್ನು ಕೊಡ್ಬೋದು ಸಾಯಿಲ್ ಮುಖಾಂತರ. ನೇರವಾಗಿ ಬೋರಾನು ಮತ್ತು ಜಿಂಕನ್ನ ನೀವು ಕೊಡ್ತಾ ಹೋದರೆ ಅಲ್ಲಿ ಅದು ಅಪ್ಟೇಕ್ ಆಗದಲ್ಲೇ ಮಣ್ಣಿನಲ್ಲೇ ಉಳ್ಕೊಂಡು ಹಲವಾರು ನ್ಯೂಟ್ರಿಷನ್ನು ಹೋಗದಂಗೆ ಅದು ನಮಗೆ ಅಡ್ಡಿಪಡಿಸುತ್ತೆ. ಹಾಗಾಗಿ ಎಚ್ಚರದಿಂದ ನಾವು ಕೃಷಿನ ಮಾಡಬೇಕಾಗತ್ತೆ. ಬರೀ ಕೆಮಿಕಲ್ ಕೊಟ್ಟರೆ ಸಾಕಾಗುತ್ತಾ? ಇಲ್ಲ, ಅದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಇಂಪಾರ್ಟೆಂಟು. ನೀವೇನು 2 ಕಂತದಲ್ಲಿ ಅಧಿಕವಾಗಿ ಕೊಡ್ತೀರಾ, ಒಂದು ತಿಳ್ಕೊಳ್ಳಿ, ಒಂದು ಮರ ಅಥವಾ ಒಂದು ಗಿಡಕ್ಕೆ 1 ವರ್ಷಕ್ಕೆ 1 kg ಬೇಕು ಅಂದರೆ ತುಂಬ ಜನ 2 ಕಂತಲ್ಲಿ ಕೊಡ್ತಾ ಇದ್ದಾರೆ, 3 ಕಂತಲ್ಲಿ ಕೊಡ್ತಾ ಇದ್ದಾರೆ, ಕ್ವಾಂಟಿಟಿ ಅಷ್ಟು ಕೊಡ್ತಾ ಇದ್ದಾರೆ. ಬಟ್ ತಪ್ಪಾಗುತ್ತೆ. ಅದು ಕ್ವಾಂಟಿಟಿ ಯಾವಾಗ ನಾವು ಜಾಸ್ತಿ ಆಗ್ತೀವಿ ಮಣ್ಣು ಹಾನಿಗೊಳಗಾಗುತ್ತೆ, ಸಣ್ಣ ಪ್ರಮಾಣದಲ್ಲಿ ಮತ್ತೆ ಲೀಚ್ ಔಟ್ ಆಗುತ್ತೆ, ವೇಸ್ಟ್ ಆಗುತ್ತೆ. ಹಾಗಾಗಿ ಸೂಕ್ಷ್ಮ ಜೀವಿಗಳಿಗೆ ತೊಂದರೆ ಆಗುತ್ತೆ ದಟ್ಟವಾಗಿ ಗೊಬ್ಬರ ಬಿದ್ದಾಗ. ಸ್ಪ್ಲಿಟ್ ಡೋಸ್ ಸಣ್ಣ ಪ್ರಮಾಣದಲ್ಲಿ ಒಂದು ಸರಿಗೆ 150ರಿಂದ 200 ಗ್ರಾಮ್ ಮಾತ್ರ ನೀವು 4ರಿಂದ 5 ಬಾರಿ ಕೊಟ್ಟಿದ್ದೆ ಆದರೆ ಸಂಪೂರ್ಣವಾಗಿ ಆ ನ್ಯೂಟ್ರಿಷನನ್ನು ಹೀರ್ಕೊಳ್ಳುತ್ತೆ, ಸದುಪಯೋಗ ಪಡಿಸ್ಕೊಳ್ಳುತ್ತೆ. ನಾವು ಹಾಕಿದ ಗೊಬ್ಬರ ವೇಸ್ಟ್ ಆಗಲ್ಲ. ಒಂದು ನಮಗೆ ಲಾಸ್ ಆಗುತ್ತೆ, 2ನೇದು ಪ್ಲ್ಯಾಂಟಿಗೆ ಸರಿಯಾಗಿ ಸಿಗೋಲ್ಲ, 3ನೇದು ಲೀಚ್ ಔಟ್ ಆಗಿ ಅಂತರ್ಜಲ ಸೇರ್ಕೊಂಡು ಮತ್ತೆ ನಮಗೆ ಅದೇ ನೀರು ಕುಡಿಯುವಾಗ ಕಲುಷಿತ ಆಗುತ್ತೆ. ಈ ಥರ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲೂ ಗುಣಮಟ್ಟದ ಗೊಬ್ಬರಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನು ಎಲ್ಲಿ ಹೋದಾಗಲೂ ನಾನು ಹೇಳ್ತಾ ಇರ್ತೀನಿ, ಯೂರಿಯಾ ಮತ್ತು MOPನ ಕಡಿಮೆ ಮಾಡಿ ಅಥವಾ ಬಿಟ್ಟು ಬೇರೆದಕ್ಕೆ ಹೋಗಿ ಅಂತ. ನಾನು 12 ವರ್ಷಗಳ ಕಾಲ ಆಯಿತು ನಾನು ಯೂರಿಯಾನ ಬಳಕೆ ಮಾಡ್ತಾ ಇಲ್ಲ. ಯೂರಿಯಾ ಯಾಕೆ ಅಂತ ಅಂದರೆ ಒಂದಷ್ಟು ಹಾರ್ಶ್ ಮೆನ್ಯೂರಲ್ಲಿ ಒಂದು ಸ್ವಲ್ಪ ತೊಂದರೆ ನೋಡಿ. ಮತ್ತೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಯೂರಿಯಾ ಬೆಳೆ ಬರೋದಕ್ಕೆ ಯಾವುದೇ ಥರದ ತೊಂದರೆ ಇಲ್ಲ. ಬೆಳೆ ಬರೋದಕ್ಕೆ ನೈಟ್ರೋಜನ್ ಆಗಿ ಯೂರಿಯಾ ಒಂದು ಗುಡ್ ಸೋರ್ಸ್, ನೋ ಡೌಟ್. ಅದರಲ್ಲಿ ಸಮಸ್ಯೆ ಏನಂತ ಅಂದರೆ ಆವಿಯಾಗಿ ವಾತಾವರಣ ಸೇರ್ಕೊಂಡು ಪೊಲ್ಯೂಷನ್ ಆಗುತ್ತೆ, ಮತ್ತು ಭಾಳ ಬೇಗ ಕರಗಿ ಲೀಚ್ ಔಟ್ ಆಗೋಂಥ ಗೊಬ್ಬರ ಅದು. ಹಾಗಾಗಿ ನಮಗೆ 30% ಮಾತ್ರ, 30-35% ಮಾತ್ರ ನಮಗೆ ಪ್ಲ್ಯಾಂಟಿಗೆ ಸಿಕ್ಕಿ, ಮಿಕ್ಕಿದ್ದೆಲ್ಲ ನಮಗೆ ಅಂತರ್ಜಲ ಸೇರ್ಕೊಳ್ಳುತ್ತೆ ಮತ್ತು ಸೂಕ್ಷ್ಮ ಜೀವಿಗಳನ್ನು ಭಾಳ ಸ್ಪೀಡಾಗಿ ಹತೋಟಿ ಮಾಡುತ್ತೆ. ಇದೆಲ್ಲ ಹಲವಾರು ಕಾರಣಗಳಿಂದ ಯೂರಿಯಾ ಬಳಕೆನ ಕಮ್ಮಿ ಮಾಡೋದು ಒಳ್ಳೆಯದು. ಬಳಸಲೇಬೇಡಿ ಅಂತ ಹೇಳಲ್ಲ, ನಾನಂತೂ ಬಳಸ್ತಾ ಇಲ್ಲ. ಬಳಸ್ತಾ ಇದ್ದರೆ ಭಾರಿ ಒಳ್ಳೆಯದು. ಅದ್ರ ಬದಲಿಗೆ ಯಾವುದು ಹಾಕೋದು? ನೈಟ್ರೋಜನ್ ಅಂದರೆ ನೀವು 19 ತಗೊಂಡ್ರೆ ಅದರಲ್ಲಿ 19% ನೈಟ್ರೋಜನ್ ಇದೆ, 15 ತಗೊಂಡ್ರೆ ಅದರಲ್ಲಿ 15% ನೈಟ್ರೋಜನ್ ಇದೆ. ಕ್ಯಾಲ್ಶಿಯಂ ನೈಟ್ರೇಟ್ ಕೊಡ್ತೀರ, ಅದರಲ್ಲಿ ನೈಟ್ರೇಟ್ ಫಾರ್ಮಲ್ಲಿ ನೈಟ್ರೋಜನ್ ಇದೆ. ಹಾಗಾಗಿ ನೈಟ್ರೋಜನ್ ಅದು ಸಾಕಾಗುತ್ತೆ. ಮತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಗೊಬ್ಬರದ ರೇಟ್ ಜಾಸ್ತಿ ಆಗಿರೋದ್ರಿಂದ ಸಾಮಾನ್ಯವಾಗಿ ನಾನು ಚರ್ಚೆ ಮಾಡುವಾಗ ಅವ್ರ ಹತ್ರ ಸಿಕ್ಕಿದ್ದಂಥ ಮಾಹಿತಿ, ಯೂರಿಯಾ ರೇಟು ಕಮ್ಮಿ ಇರೋದ್ರಿಂದ ಅದನ್ನು ಅಧಿಕವಾಗಿ ಅದನ್ನು ಸೇರಿಸ್ಕೊಂಡು ಒಟ್ಟಾರೆಯಾಗಿ ನಾವೊಂದು 200 ಗ್ರಾಮ್ ಹಾಕಬೇಕಂತ ಅಂದರೆ ಯೂರಿಯಾನ ಜಾಸ್ತಿ ಮಾಡಿ ಹಾಕೋದ್ರಿಂದ ನೈಟ್ರೋಜನ್ ಜಾಸ್ತಿ ಆದರೆ ತುಂಬ ತೊಂದರೆಗೆ ಸಿಗಾಕೋತೀವಿ. ಬರದೇ ಇರೋ ರೋಗಗಳೆಲ್ಲ ಬರ್ತವೆ. ನ್ಯೂಟ್ರಿಷನ್ ಇಂಬ್ಯಾಲೆನ್ಸ್ ಆದರೆ ಯಾವುದೇ ಇರ್ಬೋದು, ಬರೀ ನೈಟ್ರೋಜನ್ ಒಂದೇ ಅಲ್ಲ, ಯಾವುದೇ ನ್ಯೂಟ್ರಿಷನ್ ಅಧಿಕವಾಗಿ ನಾವು ಕೊಟ್ಟಾಗ ನಾವು ತೊಂದರೆಗೊಳಗಾಗ್ತೀವಿ, ಆ ಗಿಡ ತೊಂದರೆಗೊಳಗಾಗುತ್ತೆ, ಕ್ರಾಪಲ್ಲಿ ತೊಂದರೆ ಪಡ್ತೀವಿ, ಹಲವಾರು ರೋಗಗಳು ಬರುತ್ತೆ ನೈಟ್ರೋಜನ್ ಜಾಸ್ತಿ ಆದರೆ. ಇದನ್ನು ಗಮನದಲ್ಲಿಟ್ಕೊಂಡು ಕೃಷಿ ಮಾಡಬೇಕಾಗತ್ತೆ. ಅದರ ನಂತರ MOP, ಮ್ಯೂರೇಟ್ ಆಫ್ ಪೊಟ್ಯಾಶ್, ಇದು ಒಂದು ಬೆಳೆ ಬರೋದಕ್ಕೆ ಒಂದು ಗುಡ್ ಸೋರ್ಸೇ ಆದರೂ ಸಹ ಇಂಡೈರೆಕ್ಟಾಗಿ ನಮಗೆ ಹಾನಿ ಮಾಡೋ ಅಂಥ ಗೊಬ್ಬರ. ಮಣ್ಣನ್ನು ಸ್ಕಾರ್ಚಿಂಗ್ ಮಾಡುತ್ತೆ ಅಂದರೆ ಮಣ್ಣನ್ನು ಸುಡುತ್ತೆ, ಸೂಕ್ಷ್ಮ ಜೀವಿಗಳನ್ನು ತುಂಬ ಕಡಿಮೆ ಮಾಡುತ್ತೆ, ನಿಧಾನವಾಗಿ ಭೂಮಿ ಬರಡಾಗೋದಕ್ಕೆ ಅದು ಒಂದು ಕಾರಣ ಆಗುತ್ತೆ, ತಕ್ಷಣಕ್ಕೇನೂ ಆಗೋದಿಲ್ಲ. ಹಾಗಾಗಿ ಅದನ್ನು ಬಿಟ್ಟು ನೀವು ಪೊಟ್ಯಾಷಿಕ್ ಅಂಶದಲ್ಲಿ ನಾನು ಆಗಲೇ ಹೇಳ್ದಂಗೆ NPK ಅಂತಂದರೆ
ಕಾಂಪ್ಲೆಕ್ಸ್ ಬ್ಲೆಂಡ್ ಆಗಿರೋ ಅಂಥ ಅದರಲ್ಲಿ ನೀವು ತಗೊಂಡು ಹಾಕ್ಬೋದು, ಅಥವಾ ಅದ್ರ ಬದಲಿಗೆ ನಾನು ಬಳಸ್ತಾ ಇರೋವಂಥದ್ದು SOP, ಸಲ್ಫೇಟ್ ಆಫ್ ಪೊಟ್ಯಾಶ್. ಹಾಗಾಗಿ ಆ ಥರದಕ್ಕೆ ನೀವು ಹೋದಾಗ ಒಂದಷ್ಟು ಗುಣಮಟ್ಟದ ಗೊಬ್ಬರಗಳನ್ನು ಉಪಯೋಗಿಸ್ಕೊಂಡು ನಾವು ಕೃಷಿ ಮಾಡೋದು ಒಳ್ಳೆಯದು. ಒಂದಷ್ಟು ಬರೀ ಕೆಮಿಕಲ್ಲೇ ಮಾಡಿದ್ರೆ ನಮಗೆ ಆಗುತ್ತಾ? ಇಲ್ಲ, ಭೂಮಿ ಕ್ರಮೇಣವಾಗಿ ಹಾಳಾಗ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ. ಏನು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದರೆ ಎಲ್ಲ ಗುಣಮಟ್ಟದ ಇವನ್ನು ನಾವು ವೈಜ್ಞಾನಿಕವಾಗಿ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚು ವೃದ್ಧಿ ಮಾಡ್ತಾ ಕಾಂಪೋಸ್ಟಿನ ಒಂದು ಗುಣಮಟ್ಟದ ಕಾಂಪೋಸ್ಟನ್ನು ನಾವೇ ನಮ್ಮ ಭೂಮಿನಲ್ಲೇ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ರಾ ಮೆಟೀರಿಯಲ್ಗಳು ನಮಗೆ ಸಿಗುತ್ತೆ. ಅದರದ್ದೇನು ಅಗ್ರಿಕಲ್ಚರ್ದು ವೇಸ್ಟ್ ಏನು ಬರುತ್ತೆ ಅದಿರ್ಬೋದು, ಅಥವಾ ಅದಕ್ಕೆ ಬೆಳೆಸ್ಕೊಂಡು ಸೊಪ್ಪು ಸದೆ ಇರ್ಬೋದು, ಅವನ್ನೆಲ್ಲ ನಾವು ಕ್ರೋಢೀಕರಣ ಮಾಡಿ ನಾವು ಒಂದಷ್ಟು ಸಗಣಿ ಗೊಬ್ಬರನ ಸೇರಿಸ್ಕೊಂಡು ನಾವು ಒಂದು ಕಾಂಪೋಸ್ಟನ್ನು ಪ್ರತಿ ವರ್ಷ ಮಾಡಿ ನಾವು ಆ ಭೂಮಿಗೆ ಸೇರಿಸ್ತಾ ಹೋಗಬೇಕು. ಮತ್ತು ಜೀವಾಮೃತನ ಬಳಸಬೇಕಾಗತ್ತೆ. ಇದನ್ನೆಲ್ಲ ಬಳಸಿದಾಗ ಎರಡು ಸಮತೋಲನ ಮಾಡಿ ನಾವು ಒಂದು ಆಹಾರನ ಆ ಪ್ಲ್ಯಾಂಟಿಗೆ ಕೊಟ್ಟಾಗ ಡಿಸೀಸು ಹತೋಟಿನಲ್ಲಿರುತ್ತೆ, ಮಣ್ಣು ಹಾಳಾಗಲ್ಲ. ಹಾಗಾಗಿ ಪೋಷಕಾಂಶಗಳನ್ನು ಯಾವಾಗ ಕೊಡಬೇಕು ಅನ್ನೋದು ಇಂಪಾರ್ಟೆಂಟು. ನೈಟ್ರೋಜನ್ ಯಾವಾಗ ಕೊಡಬೇಕು, ಫಾಸ್ಫರಸ್ ಯಾವಾಗ ಕೊಡಬೇಕು, ಪೊಟ್ಯಾಶ್ ಯಾವಾಗ ಕೊಡಬೇಕು. ಬೆಳವಣಿಗೆ ಹಂತದಲ್ಲಿ ನೈಟ್ರೋಜನ್ದ ಅವಶ್ಯಕತೆ ಜಾಸ್ತಿ ಇರುತ್ತೆ. ಬೇರು ಬರೋದಕ್ಕೆ ಮತ್ತು ಕಾಳು ಕಟ್ಟೋದಕ್ಕೆ, ಹೂ ರೆಡಿ ಆಗೋದಕ್ಕೆ ನಮಗೆ ಫಾಸ್ಫರಸ್ ಬೇಕಾಗುತ್ತೆ. ಅದರ ನಂತರ ನಂತರ ಪೊಟ್ಯಾಶ್ ಭಾಳ ಮುಖ್ಯವಾಗಿ ನಮಗೆ ನಾವು ಒದಗಿಸ್ಬೇಕಾಗತ್ತೆ ಕಾಳು ಗಟ್ಟಿ ಆಗೋದಕ್ಕೆ. ಮತ್ತೊಂದಷ್ಟು ಕಲ್ಲರ್ ಬರೋದಕ್ಕೆ, ಮತ್ತೊಂದಷ್ಟು ಅರೋಮಾ, ಸ್ವೀಟ್ ಎಲ್ಲ ಬರೋದಕ್ಕೆ ಹಲವಾರು ನ್ಯೂಟ್ರಿಷನ್ ಏನಿದೆ, ಸೆಕೆಂಡ್ರಿ ನ್ಯೂಟ್ರೆಂಟು, ಮೈಕ್ರೋ ನ್ಯೂಟ್ರೆಂಟು, ಇದನ್ನು ನಾವು ಒದಗಿಸಿದ್ದೇ ಆದಲ್ಲಿ ಒಂದು ಒಳ್ಳೆ ಬೆಳೆನ ತಗೊಂಡು, ಮತ್ತು ಎರಡನೇದು ಪ್ರತಿ ವರ್ಷ ನಮಗೆ ಕ್ರಾಪ್ ಬರಬೇಕಾಗತ್ತೆ. ನಾವು ಒಂದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟಲ್ಲಿ ನಾವು ವ್ಯತ್ಯಾಸ ಮಾಡಿಕೊಂಡಾಗ ಪ್ರತಿ ವರ್ಷ ಕ್ರಾಪ್ ಬರಲ್ಲ. ನಾವು ಅದಕ್ಕೆ ಅಗತ್ಯಕ್ಕೆ ತಕ್ಕನಾಗಿ ನಾವು ಕ್ರಾಪನ್ನು ಯಾವಾಗ ಪೋಷಕಾಂಶಗಳನ್ನು ಕೊಡೋದಿಲ್ವೋ ಆಗ ಅದು ನೆಕ್ಸ್ಟ್ ಇಯರ್ಗೆ ಕ್ರಾಪ್ ಕಡಿಮೆ ಆಗಿ ಮತ್ತು ವಾಪಸ್ ಅದು ನೆಕ್ಸ್ಟ್ ಇಯರ್ಗೆ ರೆಸ್ಟಿಗೆ ಹೋಗುತ್ತೆ. ಹಾಗಾಗಿ ನ್ಯೂಟ್ರಿಷನ್ನು ಮತ್ತು ನೀರನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡಿದ್ದಲ್ಲಿ ನಾವು ಒಳ್ಳೆ ಬೆಳೆನ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಧಿಕವಾಗಿ ನಾವು ಗೊಬ್ಬರ ಹೆಚ್ಚು ಕ್ರಾಪ್ ಬರಲಿ ಅಂಥೇಳಿ ಗೊಬ್ಬರನ ಅಧಿಕವಾಗಿ ಕೊಡೋದು ತಪ್ಪಾಗುತ್ತೆ. ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ನಮಗೆ ಗೊತ್ತಾಗುತ್ತೆ ಒಂದು ಗಿಡಕ್ಕೆ ಎಷ್ಟು ಬೇಕಾಗುತ್ತೆ, ಔಟ್ಪುಟ್ ಇನ್ಪುಟ್ ಮ್ಯಾಚ್ ಆಗಬೇಕು. ಅದನ್ನು ನೀವು ಗಮನದಲ್ಲಿಟ್ಕೊಂಡು, ಕೃಷಿ ಅಂತ ಅಂದರೆ ಪ್ರತಿ ದಿವಸ ಗಿಡನ ಗಮನಿಸಿ, ಪ್ರತಿ ದಿವಸ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ರೆ ಮಾತ್ರ ಒಂದು ಯಶಸ್ವಿಯಾಗಿ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ಗಮನ ಇರಬೇಕು, ಆ ಬೆಳೆ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಬೇಕು. ಅದೇನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ನಾವು ತಿಳ್ಕೊಂಡು ಹಲವಾರು ತಜ್ಞರಿಂದ, ವಿಜ್ಞಾನಿಗಳಿಂದ ಚರ್ಚೆ ಮಾಡಿ, ಮತ್ತೆ ಒಂದಷ್ಟು ಭೂಮಿನಲ್ಲಿ ನೀವು ದಿವಸ ತೋಟಕ್ಕೆ ಹೋಗ್ತಾಯಿದ್ರೆ ಅದೇ ಹೇಳ್ತಾ ಇರುತ್ತೆ ಏನು ಕೆಲಸ ಮಾಡಬೇಕು ಅಂತ. ಹಾಗಾಗಿ ಅದನ್ನೆಲ್ಲ ನಾವು ಮಾಡ್ಕೋಬೇಕಾಗತ್ತೆ. ನೀರಿನ ವ್ಯವಸ್ಥೆನ ನಾವು ಅಚ್ಚುಕಟ್ಟಾಗಿ ಮಾಡ್ಕೋಬೇಕಾಗತ್ತೆ. ನೀರು ಭಾಳ ಇಂಪಾರ್ಟೆಂಟ್. ನೀವು ಕೃಷಿ ಮಾಡ್ತೀರಿ ಅಂತಂದರೆ ನೀರಿಗೆ ಹೆಚ್ಚು ಒತ್ತು ಕೊಟ್ಟು ಅದಕ್ಕೊಂದು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ನೀರಿಗೆ ಹೆಚ್ಚು ಮಹತ್ವ ಕೊಟ್ಟು ಸರಿಯಾಗಿ ನೀರಿನ ನಿರ್ವಹಣೆನೂ ಭಾಳ ಮುಖ್ಯ. ಒಂದಷ್ಟು ಜನ ನೀರು ಜಾಸ್ತಿ ಇದೆ ಅಂಥೇಳಿ ಅಧಿಕವಾಗಿ ನೀರು ಕೊಟ್ಟರು ತಪ್ಪಾಗುತ್ತೆ. ಅತಿಯಾದರೆ ಅಮೃತ ಅನ್ನೋ ವಿಷಯ ಅನ್ನೋ ಥರ ಪ್ರತಿಯೊಂದು ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವಾಗ ನೀರನ್ನು ನಿಲ್ಲಿಸಬೇಕು, ಪ್ಲ್ಯಾಂಟಿಗೆ ಸ್ಟ್ರೆಸ್ ಕೊಡಬೇಕಾಗತ್ತೆ. ನಾವು ಒಂದು ಹಂತದಲ್ಲಿ ಹಾರ್ವೆಸ್ಟ್ ಆದಮೇಲೆ ರೆಸ್ಟ್ ಪೀರಿಯಡ್ ಅಂತ ಒಂದು, ಸ್ಟ್ರೆಸ್ ಪೀರಿಯಡ್ ಅಂತ ಒಂದಷ್ಟು ದಿನ ರೆಸ್ಟ್, ಏನೂ ಕೆಲಸ ಮಾಡಬಾರ್ದಾಗ ರೆಸ್ಟ್ ಬಿಟ್ಬಿಡ್ಬೇಕು ಅದಕ್ಕೆ. ಅದ್ರ ನೆಕ್ಸ್ಟು ಸ್ಟ್ರೆಸ್ ಅಂತಂದ್ರೇನು, ನೀರನ್ನು ಮತ್ತು ಗೊಬ್ಬರಗಳನ್ನು ಕೊಡೋದನ್ನು ನಿಲ್ಲಿಸೋ ಅಂಥದ್ದು. ಏನು ಬಿಸಿಲಿರುತ್ತೆ ಅದಕ್ಕೆ ನಾವು ನೀರನ್ನು ನಿಲ್ಲಿಸಿದ್ದೇ ಆಗಿದ್ದಲ್ಲಿ ಆಗ ಒಂದಷ್ಟು ಒತ್ತಡ ಸ್ಟಾರ್ಟ್ ಆಗುತ್ತೆ ಆ ಗಿಡದಲ್ಲಿ. ಆ ಗಿಡ ನಾನು ಸಾಯ್ತೀನಿ ಅಂತ ಫೀಲ್ ಆಗುತ್ತೆ. ಆಗ ಯಾವುದೇ ಜೀವಿ ಅದು ಸಾಯ್ತೀನಿ ಅಂತ ಫೀಲ್ ಆದಾಗ ಅದರ ಸಂತಾನೋತ್ಪತ್ತಿಗೋಸ್ಕರ ಹೆಚ್ಚು ಹಾರ್ಮೋನ್ ರಿಲೀಸ್ ಮಾಡಿ ಆ ಕ್ರಾಪ್ ಹೆಚ್ಚು ಬರೋದಕ್ಕೆ ಪ್ರಯತ್ನ ಮಾಡುತ್ತೆ. ಆಗ ನೀರು ಕೊಟ್ಟರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಕ್ರಾಪ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಾನು ಆಗಲೇ ಹೇಳ್ದಂಗೆ ಸೂಕ್ಷ್ಮ ಜೀವಿಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಇಲ್ಲೊಂದಷ್ಟು ಗೊಂದಲ ಆಗುತ್ತೆ. ಸೂಕ್ಷ್ಮ ಜೀವಿಗಳು ಹಾಕಿದ್ದೀವಿ ನಾವು, ಮತ್ತು ಗೊಬ್ಬರ ಹಾಕಿದ್ರೆ ಸೂಕ್ಷ್ಮ ಜೀವಿಗಳು ಸಾಯ್ತವೆ. ಅದು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದಷ್ಟು ಟೈಮು ಕೆಮಿಕಲ್ ಮೆನ್ಯೂರ್ ಮಾಡೋದು ಯಾವ ಟೈಮು, ಮತ್ತು ಅದರ ನಂತರ ಈಗ ಸೆಪ್ಟೆಂಬರ್ವರೆಗೂ ಸಾಮಾನ್ಯವಾಗಿ ನಾವು ಕೆಮಿಕಲ್ ಮೆನ್ಯೂರನ್ನು ಕೊಡ್ತೀವಿ. ಅದರಲ್ಲಿ ಕೆಮಿಕಲ್ ಮೆನ್ಯೂರ್ ಅಂದರೆ ಒಂದು ಗುಣಮಟ್ಟದ ಮೆನ್ಯೂರನ್ನು ಬಳಕೆ ಮಾಡ್ಕೊಳ್ಳಿ. ಅದರ ನಂತರ ನೀವು ಒಂದು 2-3 ತಿಂಗಳು ಸೂಕ್ಷ್ಮ ಜೀವಿಗಳು ಟ್ರೈಕೋಡರ್ಮಾ, ಸೂಡೋಮೋನಸ್ಸು, ಆಕ್ಟಿನಾ ಬ್ಯಾಕ್ಟೀರಿಯಾ, ಅಜಿಟೋಬ್ಯಾಕ್ಟರ್, ಇವನ್ನೆಲ್ಲ ನೀವು ಆ ಜೀವಿಗಳನ್ನು ಭೂಮಿಗೆ ಹೇರಳವಾಗಿ ಸೇರಿಸ್ತಾ ಹೋದರೆ ಭೂಮಿ ಸದೃಢವಾಗಿರುತ್ತೆ, ಯಾವುದೇ ಥರದ ಹಾನಿ ಆಗೋದಿಲ್ಲ. ಅದನ್ನು ಕಾಂಪೋಸ್ಟು ಮತ್ತು
ಒಂದಷ್ಟು ಮಲ್ಚಿಂಗ್, ಏನು ನಮ್ಮದು ತೋಟದಲ್ಲೇ ಸಿಗೋ ಅಂಥದ್ದು ಒಣ ಎಲೆಗಳು, ಒಣ ಗರಿಗಳು, ಅದನ್ನೆಲ್ಲ ಪುಡಿ ಮಾಡಿ ನಮ್ಮ ಭೂಮಿಗೆ ವಾಪಸ್ ಸೇರಿಸ್ತಾ ಹೋದರೆ ಭೂಮಿನೂ ಚೆನ್ನಾಗಿರುತ್ತೆ. ಮತ್ತು ಆ ಗಿಡದ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಯಾವುದೇ ಗಿಡ, ಯಾವುದೇ ಮರ ಒಂದೇ ಥರ ನೋಡೋಕ್ಕಾಗೋದಿಲ್ಲ. ಒಂದು ಗಿಡ ಎಷ್ಟು ಮಣ್ಣನ್ನು ಬಳಸ್ಕೊಳ್ಳುತ್ತೆ ಅನ್ನೋದನ್ನು ನಮಗೆ ಅರಿವಿರಬೇಕು. ನೋಡಿ, ಒಂದು ತೆಂಗು ಅಥವಾ ಅಡಿಕೆ ನಮ್ಮ ಸಪೋರ್ಟ್ ಬೇರೆ ಕ್ರಾಪಿಗೆ ಕಂಪೇರ್ ಮಾಡಿದ್ರೆ ಅದಕ್ಕೊಂದು 10ರಿಂದ 15% ಸಪೋರ್ಟ್ ಮಾಡೋದು ಸಾಕು, ಕ್ರಾಪ್ ಕೊಡ್ತಾ ಹೋಗುತ್ತೆ. ಅದಕ್ಕೇನಾಗುತ್ತೆ, ಆರ್ಗ್ಯಾನಿಕ್ ಕೆಲವು ಪ್ರಾಡಕ್ಟ್ ಮಾಡೋ ಅಂಥವ್ರು ಅಡಿಕೆ ಮರ, ತೆಂಗು ಮರನೇ ಉದಾಹರಣೆಗೆ ತಗೋತಾರೆ. ಅದೇ ಬೇರೆ ಕ್ರಾಪ್ಗಳಲ್ಲಿ ಆಗಲ್ಲ ಆ ಥರ. ಯಾಕೆ ಅಂತಂದರೆ, ಒಂದು ತೆಂಗಿನ ಮರ ಮಣ್ಣನ್ನು ಎಷ್ಟು ಬಳಸ್ಕೊಳ್ಳುತ್ತೆ, ಬೇರು ಎಷ್ಟು ದೂರ ಹೋಗುತ್ತೆ, ಎಷ್ಟು ಆಳಕ್ಕೆ ಬೇರು ಹೋಗುತ್ತೆ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಸಾಮಾನ್ಯವಾಗಿ 15ರಿಂದ 20 ಟನ್ ಮಣ್ಣನ್ನು ಬಳಸ್ಕೊಳ್ಳುತ್ತೆ. ಒಂದು ತೆಂಗಿನ ಮರ 15ರಿಂದ 20 ಟನ್ನಷ್ಟು ಒಂದು ಅಂದಾಜು ಮಣ್ಣನ್ನು ಬೆಳೆಸ್ಕೊಳ್ಳುತ್ತೆ. ಒಂದು ಅಡಿಕೆ ಮರ 600ರಿಂದ 800 kg 1 ಟನ್ವರೆಗೂ ಮಣ್ಣನ್ನು ಬಳಕೆ ಮಾಡ್ಕೊಳ್ಳುತ್ತೆ. ಅಷ್ಟು ಆಳಕ್ಕೆ ಬೇರು ಹೋಗುತ್ತೆ, ಅಷ್ಟು ದೂರಕ್ಕೆ ಬೇರು ಹೋಗುತ್ತೆ. ಒಂದು ಮೆಣಸಿನ ಬಳ್ಳಿ ಅಂದಾಜು 200ರಿಂದ 300 kg ದೊಡ್ಡ ಪ್ರಾಯದ ಬಳ್ಳಿ ಒಂದು 200 kg ಮಣ್ಣನ್ನು ಬಳಸ್ಕೊಳ್ಳುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ರೊಬಸ್ಟಾ ಕಾಫಿ ಗಿಡ ಒಂದು 200ರಿಂದ 300 kg ಮಣ್ಣನ್ನು ಬಳಸ್ಕೊಳ್ಳುತ್ತೆ. ಅಂದರೆ ಆಳ ಅಗಲದಲ್ಲಿ ಏನಿದೆ ಅಷ್ಟು ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳಿದೆ. ತೇವಾಂಶ ಡ್ರೈ ಆಗ್ತಾ ಹೋಗುತ್ತಲ್ಲ ನಮಗೆ, ಬೇಗ ನೀರು. ಈಗ ಒಂದು ರೊಬಸ್ಟಾ ಕಾಫಿ ಗಿಡ ಅಂತ ತಗೊಂಡ್ರೆ ಭಾಳ ಬೇಗ ಬಾಡಕ್ಕೆ ಶುರುವಾಗುತ್ತೆ, ನೀರಿನ ಕೊರತೆ ಭಾಳ ಬೇಗ ಆಗುತ್ತೆ. ಅದೇ ಅಡಿಕೆ, ಮೆಣಸು ಅದ್ರ ಬೇರುಗಳನ್ನು ಗಮನಿಸಬೇಕು, ಸದೃಢವಾಗಿರ್ತವೆ. ಆ ನೀರನ್ನು ಹುಡ್ಕೊಂಡು ಆಹಾರನ ಹುಡ್ಕೊಂಡು ಅಕ್ಕಪಕ್ಕಕ್ಕೆ ಹೋಗ್ತವೆ ಮತ್ತು ಆಳಕ್ಕೆ ಹೋಗ್ತವೆ. ಅದರ ಆಹಾರನ ತಗೊಳ್ಳೋವಷ್ಟು ಸಾಮರ್ಥ್ಯ ಆ ಗಿಡಗಳಿಗಿದೆ. ಆಹಾರ ನೀರು ಸಿಗೋವರೆಗೂ, ಅಂದರೆ ಒಂದು 8-10 ಅಡಿ ಆಳದವರೆಗೂ ರೂಟನ್ನು ರಿಲೀಸ್ ಮಾಡ್ತಾನೆ ಇರುತ್ತೆ ಒಂದು ತೆಂಗಿನ ಮರ. ಹಾಗಾಗಿ ಅದಕ್ಕೆ ಭಾಳ ಬೇಗ ನೀರಿನ ಕೊರತೆ ಆಗಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಒಂದೇ ಥರ ನೋಡೋಕ್ಕಾಗಲ್ಲ. ತೆಂಗು, ಅಡಿಕೆ ಅದಕ್ಕೆ ನೀರು ಕೊಟ್ಟಿಲ್ಲ, ಅದು ಬದುಕ್ತೈತೆ, ಇದಕ್ಕೆ ಯಾಕೆ ಕೊಡಬೇಕು, ಆ ಥರ ಇಲ್ಲ. ಆಮೇಲೆ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ನ್ಯೂಟ್ರಿಷನ್ ಸಿಗುತ್ತೆ ಆ ಮಣ್ಣಿನಲ್ಲಿ, ಅದನ್ನು ನಾವು ಅರ್ಥ ಮಾಡಿಕೊಂಡು ಆಗಾಗ ಕಡಿಮೆ ಮಣ್ಣು ಬಳಸ್ಕೊಳ್ಳೋ ಅಂಥ ಗಿಡಗಳಿಗೆ ನಾವು ಆಗಾಗ ಸಣ್ಣ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಒದಗಿಸ್ಕೋಬೇಕಾಗುತ್ತೆ. ಉದಾಹರಣೆಗೆ ಕಾಫಿ, ಕಾಳುಮೆಣಸು ಇಂಥ ಗಿಡಗಳು ಪದೇ ಪದೇ ನೀರು ಗೊಬ್ಬರಗಳನ್ನು ಬೇಡ್ತವೆ. ಯಾಕೆಂದರೆ ಸಣ್ಣ ಪ್ರಮಾಣದ ಮಣ್ಣನ್ನು ಹೊಂದಿರೋದ್ರಿಂದ ಅದಕ್ಕೆ ನಾವು ಸಣ್ಣ ಪ್ರಮಾಣದಲ್ಲಿ ಆಗಾಗ ನೀರು ಗೊಬ್ಬರನ ಒದಗಿಸ್ಬೇಕಾಗತ್ತೆ. ಇದನ್ನೆಲ್ಲ ನಾವು ಇನ್ ಡೆಪ್ತ್ ಹೋಗಿ ಆ ಪ್ಲ್ಯಾಂಟನ್ನು ಅಬ್ಸರ್ವ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಮತ್ತು ಕಾಳು ಮೆಣಸಲ್ಲಿ ಡಾಕ್ಟ್ರ್ ಅದನ್ನು ಕವರ್ ಮಾಡ್ತಾರೆ. ನಾನು ಒಂದಷ್ಟು ಡಿಸೀಸ್ಗಳು ಕಾಳು ಮೆಣಸು ಅಂತ ಬಂದಾಗ ಏನೇನು ನಾವು ಫೇಸ್ ಮಾಡ್ತಾಯಿದ್ದೀವಿ, ಮುಖ್ಯವಾಗಿ ಒಂದು 40-50 ಡಿಸೀಸ್ಗಳು ಅದರಲ್ಲಿ ಸಣ್ಣ ಪುಟ್ಟ ಹುಡುಕಿರೆ ಸಿಗ್ತವೆ. ಅದರಲ್ಲಿ ಮುಖ್ಯವಾಗಿ 4 ಡಿಸೀಸ್ಗಳ ಬಗ್ಗೆ ನಾವು ಗಮನ ಕೊಟ್ಟು ನಾವು ನೋಡಬೇಕಾಗುತ್ತೆ. ಮುಖ್ಯವಾಗಿ ಫೈಟೋಪ್ತರಾ ಅಂದರೆ ಕಪ್ಪು ಮಚ್ಚೆ ಥರ ಎಲೆನಲ್ಲಿ ಸ್ಟಾರ್ಟ್ ಆಗುತ್ತೆ. ಅಧಿಕವಾಗಿ ವೆಟ್ ಫೀಟ್ ಆದಾಗ, ಅಧಿಕವಾಗಿ ಮಳೆ ಬಂದಾಗ ಮಾತ್ರ ಅದು ನಮ್ಮನ್ನು ಕಾಡುತ್ತೆ. ಅಂಥ ಟೈಮಲ್ಲಿ ಆ ಡಿಸೀಸ್ ಬರಬಾರ್ದು ಅಂತ ಅಂದರೆ ಬೋರ್ಡೋ ಸ್ಪ್ರೇನ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಫಸ್ಟೇ ಮಾಡಿರಬೇಕಾಗತ್ತೆ. 1% ಬೋರ್ಡೋ 1% ಬೋರ್ಡೋನ ನಾವು ಕರೆಕ್ಟ್ ಟೈಮಲ್ಲಿ, ಕರೆಕ್ಟ್ ಕ್ಲೈಮೇಟಲ್ಲಿ, ಟೆಂಪ್ರೇಚರ್ ಇರುವಾಗ, ಬಿಸಿಲಿರುವಾಗ ಅದನ್ನು ಫಸ್ಟೇ ನಾವು ಅದನ್ನು ಕೊಟ್ಟರೆ ಒಂದು ರಕ್ಷಣಾ ಕವಚದ ಥರ ಅದು ಕೆಲಸ ಮಾಡುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಬೋರ್ಡೋ ಸ್ಪ್ರೇಯಿಂದ ಡಿಸೀಸನ್ನು ಹತೋಟಿ ಮಾಡೋಕ್ಕಾಗಲ್ಲ, ಬರ್ದಂಗೆ ನೋಡ್ಕೋಬೋದು. ಸಪೋಸು ಒಂದು ಡಿಸೀಸ್ ಕಾಣ್ತು ಅಂತ ಇಟ್ಕೊಳ್ಳಿ, ಅದಕ್ಕೋಗಿ ನೀವು ಬೋರ್ಡೋ ಸ್ಪ್ರೇ ಹೊಡೆದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅದು ಅದು ರಕ್ಷಣಾ ಕವಚದ ಥರ ಅದು ನಮಗೆ ರೋಗ ಬರ್ದಂಗೆ ನೋಡ್ಕೊಳ್ಳುತ್ತೆ ಕರೆಕ್ಟ್ ಅವಧಿಗೆ ಕರೆಕ್ಟಾಗಿ ಕೊಟ್ಟರೆ. ಸಪೋಸ್ ಬಂತು ಅಂತ ಇಟ್ಕೊಳ್ಳಿ, ಡಿಸೀಸ್ ಬಂತು ಅಂತ ಅಂದಾಗ ಸಿಸ್ಟಮಿಕ್ ಫಂಗಿಸೈಡನ್ನು ನಾವು ಸ್ಪಾಟ್ ಸ್ಪ್ರೇ ಅಥವಾ ಅಲ್ಲಲ್ಲೇ ಕಾಣಿಸ್ಕೊಂಡ್ರೆ 1 ರೌಂಡು ನಾವು ಮ್ಯಾಟ್ಕೋ ಅಥವಾ ಟಾಟಾ ಮಾಸ್ಟರ್ ಅಂದರೆ ಮೆಟ್ಲಾಕ್ಸೆಲ್ ಮ್ಯಾಂಕೋಸೆಬ್ 2 ಗ್ರಾಮ್ ಪರ್ ಲೀಟರು ನಾವು ಅದಕ್ಕೆ ಸ್ಪ್ರೇ ಮತ್ತು ಡ್ರಂಚ್. ಬರೀ ಸ್ಪ್ರೇ ಮಾಡಿದ್ರೆ ಸಾಕಾಗಲ್ಲ, ಎಲೆಯಲ್ಲಿ ಇದೆ ಅಂದರೆ ಅದ್ರದ್ದು ಡಿಸೀಸ್ ಭೂಮಿಯೊಳಗೂ ಬುಡದಲ್ಲಿ ಸೇರಿರ್ತವೆ. ಏಕಕಾಲದಲ್ಲಿ ನಾವು ಅದಕ್ಕೆ ಡ್ರಂಚಿಂಗ್ ಅಂದರೆ ಬುಡಕ್ಕೂ ನಾವು ಅದನ್ನು ಸುರಿಬೇಕಾಗತ್ತೆ. ಅಂಥ ಸಂದರ್ಭ ಬಂದರೆ ಪ್ರತಿ ವರ್ಷ ಈ ಸಿಸ್ಟಮಿಕ್ ಫಂಗಿಸೈಡನ್ನು ಅನಗತ್ಯವಾಗಿ ಬಳಸೋ ಅಗತ್ಯ ಇಲ್ಲ. ಮತ್ತೊಂದು ಸರಿ ಕ್ಲಿಯರಾಗಿ ಹೇಳ್ತೀನಿ, ನೀವು ಬೋರ್ಡೋ ಸ್ಪ್ರೇ ಕರೆಕ್ಟ್ ಸೊಲ್ಯೂಷನ್ ಮಾಡಿಕೊಂಡು ಮಾಡಿದ್ದೇ ಆದರೆ
ಈ ಫೈಟೋಪ್ತರಾ ಅನ್ನೋ ಡಿಸೀಸ್ ಬರೋ ಸಾಧ್ಯತೆ 90% ಕಡಿಮೆ. ಆಗ ಸಿಸ್ಟಮಿಕ್ ಫಂಗಿಸೈಡನ್ನು ಬಳಸೋಂಥ ಪ್ರಮೇಯ ಬರೋದಿಲ್ಲ. ನೀವು ಯಾವಾಗಲೂ ಒಂದು ಸರಿ ನಮಗೆ ಟೈಮ್ ಸಿಕ್ಕಿದಾಗ ನಾವು ಮಾಡ್ತೀವಿ ಅಂತ ತಪ್ಪುಗಳು ಮಾಡ್ಕೊಂಡಾಗ ಫೈಟೋಪ್ತರಾ ಬರುತ್ತೆ. ಆವಾಗ ಸಿಸ್ಟಮಿಕ್ ಫಂಗಿಸೈಡು ಕೊಡಬೇಕಾಗತ್ತೆ, ಅದರ ನಂತರ ಬೋರ್ಡೋನು ಕೊಡಬೇಕಾಗತ್ತೆ. ಸಿಸ್ಟಮಿಕ್ ಫಂಗಿಸೈಡ್ ಕೊಟ್ಟಿದ್ದೀವಿ, ನಾನು ಬೋರ್ಡೋ ಬೇಡ ಅಂತ ನಿರ್ಧಾರ ಮಾಡೋಂಗಿಲ್ಲ. ಅದು ಹತೋಟಿ, ಅಂದರೆ ಅದನ್ನು ಹತೋಟಿ ಮಾಡೋದಕ್ಕೆ ಮಾತ್ರ ನಾವು ಬಳಸ್ಕೊಳ್ತೀವಿ, ಪ್ರೊಟೆಕ್ಷನ್ ಕೊಡೋದಿಲ್ಲ. ಅದು ಒಂದು 10 ರಿಂದ 12 ದಿವಸ, ಹೆಚ್ಚು ಅಂದರೆ 15 ದಿವಸ ಅದು ನಮಗೆ ಆ ರೋಗನ ವಾಸಿ ಮಾಡಿಕೊಡುತ್ತೆ. ಅದರ ನಂತರ ನಾವು ಮತ್ತೆ ಬೋರ್ಡೋ ಕೊಟ್ಟೋದಕ್ಕೆ ರಕ್ಷಣಾ ಕವಚದ ಥರ ಅದನ್ನು ನಾವು ಬೋರ್ಡೋ ಕೊಡಬೇಕಾಗತ್ತೆ. ಅದರ ನಂತರ ಎರಡನೇದು ಅತಿಯಾಗಿ ನಮ್ಮನ್ನು ಕಾಡ್ತಾ ಇರೋವಂಥದ್ದು ರೂಟ್ ಡಿಸೀಸ್ಗಳು. ರೂಟಲ್ಲಿ ಮುಖ್ಯವಾಗಿ ಮಿಲಿಬಗ್. ಇತ್ತೀಚೆಗೆ ಆ ಮಿಲಿಬಗ್ ತುಂಬಾ ನಮ್ಮನ್ನು ಕಾಡ್ತಾ ಇದ್ದಾವೆ. ಬೇರು ಒಳಗಡೆ ಇರೋದ್ರಿಂದ ನಮಗೆ ತಕ್ಷಣಕ್ಕೆ ಗೋಚರ ಆಗೋದಿಲ್ಲ, ತಕ್ಷಣ ಕಾಣೋದಿಲ್ಲ. ಅದು ಬಳ್ಳಿ ವೀಕಾಗಿ ಬಳ್ಳಿ ಸಾಯ ಹಂತಕ್ಕೆ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ಸರಿ ರೋಗಕ್ಕೆ ತುತ್ತಾದರೆ ಅದನ್ನು ಸರಿ ಮಾಡೋದು ಕಷ್ಟ ಇದೆ. ಪೆಪ್ಪರ್ ವಿಚಾರದಲ್ಲಿ ಕಾಫಿ ಗಿಡಗಳನ್ನು ಸರಿ ಮಾಡ್ಬೋದು, ಒಂದಷ್ಟು ಅಡಿಕೆ ಗಿಡವನ್ನು ಸರಿ ಮಾಡ್ಬೋದು. ಒಂದು ಸರಿ ಹಳದಿ ಆಯಿತು ಅಂತ ಅಂದರೆ ಬೇರು ಸಂಪೂರ್ಣ ಹಾನಿಗೊಳಗಾದಾಗ ಅದು ನಿಧಾನಕ್ಕೆ ಮೇಲ್ಗಡೆ ಹಳದಿ ಆಗ್ತಾ ಕಾಣ್ತಾ ಹೋಗ್ತದೆ. ಆವಾಗ ನಾವು ತೆಗೆದು ನೋಡಿದ್ರೆ ಬೇರು ಸಂಪೂರ್ಣ ಡ್ಯಾಮೇಜ್ ಆಗಿರುತ್ತೆ, ಕೊಳ್ತೋಗಿರುತ್ತೆ. ಹಾಗಾಗಿ ನಾವು ಅದ್ರದ್ದೊಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸನ್ನು ನಾವು ಫಸ್ಟೇ ಅಡ್ವಾನ್ಸ್ ಆಗಿ ಒಂದಷ್ಟು ಇನ್ಸೆಕ್ಟಿಸೈಡನ್ನ ನಾವು ಡ್ರಂಚ್ ಮಾಡ್ಕೋಬೇಕು, ಅಥವಾ ಗುಣಮಟ್ಟದ ನೀಮ್ ಆಯಿಲನ್ನು ವರ್ಷಕ್ಕೆ 2 ಸರಿ ಡ್ರಂಚ್ ಮಾಡಿ, ಅಥವಾ ನಾವು 1-2 ಸರಿ, ವರ್ಷಕ್ಕೆ 1-2 ಸರಿ ಹಿಂಡಿಗಳು, ಹರಳಿ ಹಿಂಡಿ ಮತ್ತು ಬೇವಿನ ಹಿಂಡಿ ಇವನ್ನ ಸೇರಿಸಿ ಒಂದಷ್ಟು ರೋಗನ ಹತೋಟಿಗೆ ತರಬೇಕಾಗತ್ತೆ. ನೆಮೋಟೋಡಿಂದ ನಮಗೆ ತೊಂದರೆ ಆಗುತ್ತೆ. ನೆಮೋಟೋಡ್ ಆದರೆ ಬಳ್ಳಿ ಬೇಗ ಸಾಯೋದಿಲ್ಲ, ಎಲೆ ದಪ್ಪ ಆಗುತ್ತೆ, ಹಳದಿ ಇರುತ್ತೆ, ಸ್ಪೀಡಾಗಿ ಹಬ್ಬೋದಿಲ್ಲ, ಅದು ತೆನೆಗಳು ಗುಡ್ಡ ಆಗುತ್ತೆ. ಆ ಥರ ಇತ್ತು ಅಂದರೆ ನೆಮೋಟೋಡ್ ಇದೆ ಅಂತ ಅರ್ಥ. ಅದಕ್ಕೆ ನಾವು ಬೇವಿನ ಹಿಂಡಿಗಳನ್ನು ಬಳಸ್ಕೋಬೇಕಾಗತ್ತೆ. ಅಥವಾ ಆ ಥರ ರೋಗದ ಉಲ್ಬಣ ಏನಾದ್ರು ಜಾಸ್ತಿ ಕಾಣಿಸ್ಕೊಂಡ್ರೆ ವೇಲಮ್ ಪ್ರೈಮ್ ಅಂತೇಳಿ ಒಂದು ಇನ್ಸೆಕ್ಟಿಸೈಡ್ ಸಿಗುತ್ತೆ. ಅದನ್ನು ಪದೇ ಪದೇ ಅಗತ್ಯ ಇರೋದಿಲ್ಲ. 1-2 ಸರಿ ಅದು ಹತೋಟಿಗೆ ತಗೊಂಡು ಅದರ ನಂತರ ನೀಮ್ ಕೇಕನ್ನು ಬಳಸಿದ್ದೇ ಆದಲ್ಲಿ ಅದನ್ನು ನಾವು ಹತೋಟಿಗೆ ತಗೋಬೋದು. ಅದರ ನಂತರ ನಮಗೆ ಎಲೆ ಸುತ್ತ ಫೋಲ್ಡ್ ಮಾಡೋದು ಥ್ರಿಪ್ಸ್ ಬರುತ್ತೆ. ಅದಕ್ಕೆಲ್ಲ ಔಷಧಿ ಹೊಡಿಯೋಕೆ ಹೋಗೋ ಅಗತ್ಯ ಇಲ್ಲ, ಅದು ಸಣ್ಣ ಪ್ರಮಾಣದಲ್ಲಿರುತ್ತೆ, ಅದರಿಂದ ಬಳ್ಳಿ ಸಾಯೋದಿಲ್ಲ. ಮತ್ತು ಜೂನಲ್ಲಿ ನಾವೇನಾದ್ರು ನೀರು ಕೊಟ್ಟಿದ್ದು ಲೇಟೇ ಆದರೆ, ಲೇಟಾಗಿ ಮಳೆಗಾಲದಲ್ಲಿ ಚಿಗುರು ಬಂದರೆ ಎಳೆ ಚಿಗುರಿನಲ್ಲಿ ಸಣ್ಣ ಚುಕ್ಕಿಗಳು ಬರುತ್ತೆ. ಆ ಚುಕ್ಕಿ ಬಂದಾಗ ಆಂಥ್ರೋಕ್ನೋಸ್ ಅನ್ನೋ ಡಿಸೀಸ್ ಅದು. ಆ ಡಿಸೀಸು ಬಳ್ಳಿನ ವೀಕ್ ಮಾಡುತ್ತೆ ವಿನಃ ಸಾಯಿಸೋದಿಲ್ಲ. ಆಗ ನಮಗೆ ಬೆಳೆ ನಾಶ ಆಗುತ್ತೆ. ಹಾಗಾಗಿ ಅದಕ್ಕೊಂದು ಸ್ಪ್ರಿಂಟ್ ಅಂತ ಬರುತ್ತೆ, ಅಥವಾ ಕಂಪೇನಿಯನ್ ಅಂತ ಬರುತ್ತೆ, ಅಥವಾ ಸಾಫ್ ಅಂತ ಬರುತ್ತೆ. 2 ಗ್ರಾಮ್ ಪರ್ ಲೀಟರ್ ಆ ಥರ ಬಂದಿದ್ರೆ ಮಾತ್ರ, ಅನಗತ್ಯವಾಗಿ ಹೊಡಿಬೇಡಿ, ನಾನು ಹೇಳ್ತಾ ಇದ್ದೀನಿ. ಆ ಥರ ಸಮಸ್ಯೆ ಕಾಣಿಸ್ಕೊಂಡಾಗ ಮಾತ್ರ ಹೊಡೀರಿ, ಸಮಸ್ಯೆ ಬರದಂಗೆ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಕರೆಕ್ಟ್ ಟೈಮಿಗೆ ನೀರು ಗೊಬ್ಬರಗಳನ್ನು ಕೊಟ್ಟರೆ ಅದು ಮಳೆಗಾಲದ ಹೊತ್ತಿಗೆ ಸದೃಢವಾಗಿ ಚಿಗುರು ಬಂದು ಬೆಳವಣಿಗೆ ಆದರೆ ಆಂಥ್ರೋಕ್ನೋಸ್ ಅನ್ನೋ ಡಿಸೀಸ್ ಬರೋದಿಲ್ಲ. ಹಾಗಾಗಿ ಮತ್ತೊಂದು ಈಲ್ಡನ್ನು ನಾವು ಟಾರ್ಗೆಟ್ ಮಾಡಬೇಕು. ಅಡಿಕೆನಲ್ಲಿ ಮತ್ತು ಕಾಫಿನಲ್ಲಿ ಆ ಥರದಕ್ಕೆ ಸಣ್ಣ ಪ್ರಮಾಣದಲ್ಲಿ ನಮಗೆ ಅಷ್ಟು ದೊಡ್ಡ ಪ್ರಯತ್ನ ಮಾಡಬೇಕಾಗಿಲ್ಲ. ಬಟ್ ಕಾಳು ಮೆಣಸಲ್ಲಿ ನಾವು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಹಾಕ್ಕೊಂಡು ಇಂಥ ಟೈಮಿಗೆ ಹಾರ್ವೆಸ್ಟ್ ಆಗಬೇಕು, ಇಷ್ಟು ರೆಸ್ಟ್ ಕೊಡಬೇಕು, ಇಷ್ಟು ಸ್ಟ್ರೆಸ್ ಕೊಡಬೇಕು, ಈ ಪ್ರಮಾಣದಲ್ಲೇ ಬಿಸಿಲು ಬೀಳಬೇಕು, ಇದನ್ನೆಲ್ಲ ಒದಗಿಸ್ಕೊಟ್ರೆ ಮಾತ್ರ ನಮಗೊಂದು ಒಳ್ಳೆ ಕ್ರಾಪ್ ಆಗುತ್ತೆ. ಮತ್ತು ಅಡಿಕೆ ಮರದಲ್ಲಿ ಒಂದು ಕೆನಾಫಿ ಅಂದರೆ ಪೋಲಿಯೇಜ್ ರೆಕ್ಕೆಗಳು ಸದೃಢವಾಗಿ ಬೆಳ್ಕೊಂಡಿರ್ಬೇಕು. ಸಣ್ಣಕ್ಕೆ ಬಳ್ಳಿ ಥರ ಹಬ್ಕೊಂಡು ಹೋದರೆ ಒಂದು ಬಳ್ಳಿನಲ್ಲಿ ಅರ್ಧ kg ಕುಯ್ಯೋದು ಕಷ್ಟ ಆಗುತ್ತೆ. ಮಿನಿಮಮ್ 1 ಪೆಪ್ಪರ್ ಬಳ್ಳಿ ಇಟ್ಕೊಂಡ್ರೆ ನೀವು ನಿಮ್ಮ ಬಳ್ಳಿನ ಲೆಕ್ಕ ಮಾಡಿಟ್ಕೊಳ್ಳಿ, ಮಿನಿಮಮ್ 3 kg ಡ್ರೈನ ನೀವು ಕುಯ್ಯಬೇಕಾಗತ್ತೆ. ಆ ಕುಯ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಕೃಷಿ ಸರಿ ಇದೆ, ನೀವು ಕೊಡ್ತಿರೋಂಥ ಪೋಷಕಾಂಶಗಳು ಸರಿ ಇದೆ, ನಿಮ್ಮ ನಿರ್ವಹಣೆ ಅಥವಾ ನೀವು ಪೆಪ್ಪರ್ ಬೆಳೆಯೋದಕ್ಕೆ ಕಲ್ತ್ಕೊಂಡಿದ್ದೀರಾ ಅಂತ ಒಂದು ಅರ್ಥ. ಅದಕ್ಕಿಂತ ಕಮ್ಮಿ ಇದೆ ಅಂತ ಅಂದರೆ ಅದಕ್ಕೇನೋ ಕೊರತೆ ಆಗ್ತಾಯಿದೆ ಅಂತ ಅರ್ಥ. ಹಾಗಾಗಿ ಅದನ್ನು ಬಳಸ್ಕೊಳ್ಳಿ. ಮತ್ತು ಬಳ್ಳಿಗಳನ್ನು ನಾಟಿ ಮಾಡೋ ಅಂಥ ಟೈಮು ಒಂದು ಒಳ್ಳೆ ಕ್ಲೈಮೇಟಲ್ಲಿ ನಾಟಿ ಮಾಡಬೇಕು. ನಾಟಿ ಮಾಡೋ ಕ್ರಮನ ಅರ್ಥ ಮಾಡಿಕೊಂಡು ನೀವು ನಾಟಿ ಮಾಡಬೇಕಾಗತ್ತೆ. ಗ್ರೂಪಲ್ಲಿ ಸಾಕಷ್ಟು ತುಂಬ ಜನ ಇದ್ದೀರಾ, ಆ ಗ್ರೂಪಲ್ಲಿ ಸಾಕಷ್ಟು ಏನೇನು ಹಾಕಬೇಕು, ಯಾವ ಥರ ಮಾಡಬೇಕು, ಗಿಡನ ಯಾವ ಥರ ನಾಟಿ ಮಾಡಬೇಕು, ಅದಕ್ಕೆ ಏನೇನು ಪೋಷಕಾಂಶಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಆ ಗ್ರೂಪ್ಗಳಲ್ಲಿ ಕ್ವಶನ್ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು. ಯಾಕೆ ಅಂದರೆ ಇದನ್ನು ಸಣ್ಣ ವಿಚಾರನೂ ಇನ್ ಡೀಟೇಲ್ ಇಲ್ಲಿ ಹೇಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಶಶಿ ಭಟ್ರು ಅದೊಂದು ಆ ಗ್ರೂಪನ್ನು ಕ್ರಿಯೇಟ್ ಮಾಡಿರೋದ್ರಿಂದ ಇಲ್ಲೊಂದು ಕೃಷಿನಲ್ಲಿ ಒಂದು ದೊಡ್ಡ ಬದಲಾವಣೆನೇ ಆಗ್ತಾಯಿದೆ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಇಡೀ ದಿನ
ಸಾಯಂಕಾಲ ಮತ್ತು ಬೆಳಗ್ಗೆ, ಹೆಚ್ಚು ಸಾಯಂಕಾಲ ಅದರಲ್ಲಿ ಎಲ್ಲರೂ ಆ್ಯಕ್ಟಿವ್ ಆಗಿ ಪ್ರಶ್ನೆ ಕೇಳ್ತಾ ಇರ್ತಾರೆ, ಅದಕ್ಕೆ ಸರಿಯಾದ ಉತ್ತರಗಳು ಸಿಗ್ತಾ ಇರುತ್ತೆ. ಯಾರು ಒಂದು ಒಳ್ಳೆ ಬೆಳೆ ಬೆಳೆದಿರೋದಕ್ಕೆ ಏನೇನು ಮಾಡಿದ್ದೀವಿ ಅಂತ ಹೇಳ್ತಾರೆ. ಆ ಗ್ರೂಪನ್ನ ಸದ್ಬಳಕೆ ಮಾಡಿಕೊಂಡು ನೀವು ಅಲ್ಲಿ ಒಂದು ಒಳ್ಳೆ ಕೃಷಿ ಮಾಡೋದಕ್ಕೆ ಅವಕಾಶ ಇದೆ. ದಯವಿಟ್ಟು ಅಲ್ಲಿ ಆಸಕ್ತಿಯಿಂದ ನೀವು ಆ್ಯಕ್ಟಿವ್ ಆಗಿ ಅಲ್ಲಿರೋದು ಒಳ್ಳೆಯದು ಅಂತ ನಾನೊಂದು ಸರಿ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತಳಿಗಳ ಬಗ್ಗೆ ಹೆಚ್ಚು ಗೊಂದಲ ಇದೆ, ಡಾಕ್ಟ್ರು ಅದನ್ನು ಕ್ಲಿಯರ್ ಮಾಡ್ತಾರೆ. ಬಟ್ ನನ್ನ ಅನಿಸಿಕೆ ಏನಂತಂದರೆ ತಳಿಗಳ ಬಗ್ಗೆ ಒಂದಷ್ಟು ಹೊಸದು ಯಾವುದೋ ಬಂದ ತಕ್ಷಣ ನಾವು ಅದ್ರ ಹಿಂದೆ ಹೋಗ್ತೀವಿ, ಸಹಜ ಅದು. ಒಂದಷ್ಟು ಹೊಸ ಗಿಡಗಳನ್ನು ಸ್ವಲ್ಪ ಹಾಕೊಳ್ಳೋಣ. ಮುಖ್ಯವಾಗಿ ಯಾವುದು ನಮಗೆ ತುಂಬ ಲಾಭ ತಂದುಕೊಡೋ ಅಂಥ ಬಳ್ಳಿಗಳಂತ ಅಂದರೆ P1, ಇದಕ್ಕೆ ಹೋಲಿಕೆ ಮಾಡೋ ಅಂಥ ಈಲ್ಡ್ ಕೆಪಾಸಿಟಿ ಇರೋಂಥ ಇನ್ನೊಂದು ಗಿಡ ಇಲ್ಲವೇ ಇಲ್ಲ. ಒಂದಷ್ಟು ಡಿಸೀಸ್ ಜಾಸ್ತಿ ಬರುತ್ತೆ. ಬಟ್ ಹಿಂದೆಯಿಂದನೂ ನಮಗೆ ಕಾಳುಮೆಣಸಲ್ಲಿ ನಾವು ಇಂಡಿಯಾದಲ್ಲಿ ಒಂದು ದೊಡ್ಡ ವಾಲ್ಯೂಮಿಗೆ ನಾವು ಹೋಗಿರೋದು P1ಇಂದ. ಹಾಗಾಗಿ P1ಅಲ್ಲಿ ಏನು ಸಮಸ್ಯೆ ಆಯಿತು ಇತ್ತೀಚೆಗೆ ಅಂತ ಅಂದರೆ ಒಂದು ಗುಣಮಟ್ಟದ ಗಿಡಗಳು ಸಿಗದಲ್ಲೇ ನಮಗೆ ತೊಂದರೆ ಆಯಿತು. ಹಾಗಾಗಿ ಒಂದು ವೈರಸ್ ಫ್ರೀ ಅಥವಾ ಡಿಸೀಸ್ ಫ್ರೀ ಗಿಡಗಳನ್ನೇ ನೀವು ತಂದಿದ್ದೇ ಆದಲ್ಲಿ ಭಾಳ ಅದ್ಭುತವಾಗಿ ಬೆಳೆ ತೆಗಿಯೋಕ್ಕಾಗೋದು P1ಇಂದ. ಅದರ ಸಂಖ್ಯೆ 60%, 70% ಬಿಟ್ಕೊಳ್ಳಿ. ಇನ್ನೊಂದು 30% ಎಲ್ಲ ಯಾವುದೇ ವೆರೈಟಿಗಳು ಬೇಕೆಲ್ಲ 5ರಿಂದ 10% ಅದನ್ನು ಮಿಕ್ಸಲ್ಲಿ ತೊಗೊಬನ್ನಿ. ಎರಡನೇ ಇದು P2 ಹಾಕ್ಬೋದು. ಡಾಕ್ಟ್ರ್ ಇತ್ತೀಚೆಗೆ ಹೇಳ್ತಾ ಇದ್ದಾರೆ P9 ಒಂದು ಪ್ರಾಮಿಸಿಂಗ್ ವೆರೈಟಿ, ಒಂದು ಒಳ್ಳೆ ಈಲ್ಡ್ ಕೊಡುತ್ತೆ ಅಂತ. ಹಾಗಾಗಿ P9 ಸಿಕ್ಕಿರೆ ತಗೊಳ್ಳಿ. ಮತ್ತು ತೇವಮ್ ಒಂದು ಎಲ್ಲ ವಾತಾವರಣದಲ್ಲೂ ಈಲ್ಡ್ ಕೊಡೋದಕ್ಕೆ ಮತ್ತು ಕೆಲವು ರೋಗಗಳನ್ನು ತಡ್ಕೊಳ್ಳೋದಕ್ಕೆ ಸಮರ್ಥವಾಗಿದೆ. ಹಾಗಾಗಿ ತೇವಮ್ಮ ತಗೋಬೋದು. ಮತ್ತು ಒಂದಷ್ಟು ಕುಂಭಕಲ್ಲು ಮತ್ತು ಜೀರಕಮುಂಡ, ಇವೆರಡು ಬಳ್ಳಿಗಳು ಸ್ವಲ್ಪ ರೋಗನ ಕಡಿಮೆ ಅಂದರೆ ರೋಗನ ಸಹಿಸ್ಕೊಳ್ಳೋ ಅಂಥ ಗುಣನ ಹೊಂದಿದ್ದಾವೆ. ಮತ್ತು ಎಲ್ಲ ಕ್ಲೈಮೇಟಲ್ಲೂ ಕ್ರಾಪನ್ನು ಕೊಡೋ ಅಂಥ ಒಂದು ಗುಣನ ಹೊಂದಿದ್ದಾವೆ. ಈ ಥರದನ್ನು ಚೆನ್ನಾಗಿದೆ ಅಂತೇಳಿ ಬರೀ ಕುಂಭಕಲ್ಲೇ ನಾಟಿ ಮಾಡೋ ಅಂಥದ್ದು ಅಥವಾ ಬರೀ ಜೀರಕಮುಂಡ ಹಾಕೋ ಅಂಥದ್ದು ತಪ್ಪಾಗುತ್ತೆ. P1 ನಿಮ್ಮ ವಾಲ್ಯೂಮ್ P1 ಈಗ ಒಂದು ಏನು 1000 ಗಿಡ ಇದ್ದರೆ ಅಂದರೆ 500ರಿಂದ 600 ಗಿಡ P1 ಇಟ್ಕೊಳ್ಳಿ. ಮಿಕ್ಕಿದಂಗೆ ಎಲ್ಲೋ ಮಿಕ್ಸಲ್ಲಿ 10% ಇಟ್ಕೊಂಡ್ರೆ ಒಂದು ಒಳ್ಳೆ ತೋಟ ಆಗುತ್ತೆ. ಮತ್ತು ಈ ಒಳ್ಳೆ ಈಳ್ ತಗೋಬೇಕಾದ್ರೆ ಔಷಧಿ ಗೊಬ್ಬರ ಮಾತ್ರ ಕೊಟ್ಟರೆ ಸಾಕಾಗೋದಿಲ್ಲ. ನಿಮ್ಮ ಕೃಷಿ ಚಟುವಟಿಕೆ ಹೆಂಗಿರಬೇಕಂದ್ರೆ ಸಂಪೂರ್ಣವಾಗಿ ಹೆಚ್ಚು ಮಳೆ ಬಂದರೆ ಏನು ಮಾಡಬೇಕು, ಮಳೆ ಕೊರತೆ ಆದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು. ಹೆಚ್ಚು ಮಳೆ ಆದರೆ ಬಸಿ ಕಾಲುವೆಗಳನ್ನು ನೀವು 2 ಅಡಿ ಆಳದಲ್ಲಿ, ಸುಮಾರು ಕಡೆ ನೋಡಿದ್ದೀನಿ ಟ್ರಂಚ್ ಮಾಡಿರ್ತಾರೆ, ಬರೀ ಮೇಲ್ ಪದರದಲ್ಲಿ 1/2 ಅಡಿ 3/4 ಅಡಿ ಟ್ರಂಚ್ ಮಾಡಿದರೆ ಏನೂ ಉಪಯೋಗ ಆಗೋದಿಲ್ಲ. 2 ಅಡಿ ಆಳಕ್ಕೆ ನೀವು ಟ್ರಂಚನ್ನು ಇಳಿಸ್ಕೋಬೇಕಾಗತ್ತೆ. ಮಳೆಗಾಲದಲ್ಲಿ ಆ ನೀರು ಡ್ರೈನ್ ಔಟ್ ಆಗಿ ಚರಂಡಿಲಿ ಆಳದಲ್ಲಿ ನಿಂತ್ಕೊಳ್ಳಿ. ರೂಟ್ ಝೋನಲ್ಲಿ ವೆಟ್ ಫಿಟ್ ಆಗಬಾರ್ದು. ರೂಟ್ ಝೋನಲ್ಲಿ ತೇವಾಂಶ ಜಾಸ್ತಿ ಇದ್ದರೆ ಎಲ್ಲ ರೋಗಕ್ಕೂ ಆಹ್ವಾನ ಮಾಡ್ದಂಗೆ. ಹಾಗಾಗಿ ಅದು ಭಾಳ ಮುಖ್ಯ. ನನ್ನ ಪ್ರಕಾರ ಅಡಿಕೆನಲ್ಲಿ ಎಲೆ ಚುಕ್ಕಿ ರೋಗ ಬರೋ ತೋಟಗಳಲ್ಲಿ ಗಮನಿಸಿದ್ರೆ ವೆಟ್ ಫಿಟ್ ಅಂದರೆ ತೇವಾಂಶ ಅಧಿಕವಾಗಿ ಯಾವ ತೋಟದಲ್ಲಿದೆ ಆ ತೋಟದಲ್ಲೇ ಎಲೆಗೆ ಚುಕ್ಕಿ ರೋಗ ಕಾಣಿಸ್ಕೊಂಡಿರೋ ಅಂಥದ್ದು. ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನ ಇರಲಿ. ಟ್ರಂಚನ್ನು ಮಾಡ್ಕೊಳ್ಳಿ. ಮತ್ತು ಕಳೆನಾಶಕನ ಯೂಸ್ ಮಾಡಬೇಡಿ. ಕಳೆನಾಶಕ ಯೂಸ್ ಮಾಡಿದಾಗ ಸೂಕ್ಷ್ಮಜೀವಿಗಳು ಕಮ್ಮಿ ಆಗುತ್ತೆ, ಮಣ್ಣಿನ ಗುಣಮಟ್ಟ ಕಮ್ಮಿ ಆಗುತ್ತೆ. ಆವಾಗ ರಿಯಾಕ್ಷನ್ ಮೇಲ್ಗಡೆ ನಮಗೆ ಡಿಸೀಸ್ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಒಂದಷ್ಟು ಬಸಿ ಕಾಲುವೆ. ಮತ್ತು ಬೇಸಿಗೆನಲ್ಲಿ ನಮ್ಮದು ಚಾಲೆಂಜ್ ಏನಂದರೆ ಮಳೆಗಾಲದಲ್ಲಿ ನೀರನ್ನು ಆಚೆ ಕಳಿಸ್ಬೇಕು. ಬೇಸಿಗೆನಲ್ಲಿ ಎಷ್ಟು ನೀರು ಕೊಡೋಕ್ಕೆ ಸಾಧ್ಯ ಅಷ್ಟು ನೀರನ್ನು ತೊಗೊಂಬರ್ಬೇಕು. ಅದಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಜಾಸ್ತಿ ಮಳೆ ಬಂದರೂ ಹೆದರಬಾರ್ದು, ಮಳೆ ಕುಂಠಿತ ಆದರೂ ಹೆದರಬಾರ್ದು. ನೀರಿನ ಸಂಗ್ರಹ ಮಾಡ್ಕೊಂಡಿರಬೇಕು. ಮಳೆ ಕೊರತೆ ಆದಾಗ ನೀರನ್ನು ಪೂರೈಸಬೇಕು. ನೀರು ಜಾಸ್ತಿ ಆದಾಗ ಟ್ರಂಚ್ ಮಾಡಿ ನೀರನ್ನು ಇಂಗಿಸ್ಬೇಕು ಅಥವಾ ಆಚೆ ಕಳಿಸ್ಬೇಕು. ಅಲ್ಲಿ ಆಯಾ ವಾತಾವರಣಕ್ಕೆ ತಕ್ಕನಾಗಿ ನಾವು ಡಿಸೈನ್ ಮಾಡ್ಕೊಂಡಿದ್ದೇ ಆದಲ್ಲಿ ನಮಗೆ ಈ ಥರದ ಸಮಸ್ಯೆಗಳಾಗೋದಿಲ್ಲ, ಕ್ರಾಪ್ ಲಾಸ್ ಆಗೋದಿಲ್ಲ. ಮತ್ತು ಅದನ್ನು ಕಟಾವು ಮಾಡಿ ಒಂದು ಗುಣಮಟ್ಟದ ಪ್ರಾಡಕ್ಟನ್ನು ಆಚೆ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಕ್ವಾಲಿಟಿಗೆ ಹೆಚ್ಚು ಮಹತ್ವ ಕೊಡಿ. ನಮ್ಮ ಪದಾರ್ಥ ಯಾವುದೇ ಇರ್ಬೋದು, ಅದು ತುಂಬ ಶ್ರೇಷ್ಠತೆಯಿಂದ ಮಾರ್ಕೆಟಿಗೆ ಹೋಗಬೇಕು. ಅದು ಹೆಂಗೋ ಅಡ್ಜಸ್ಟ್ ಮಾಡಿ ತೊಗೊಂಬಿಡಿ ಸರ್, ಏನೋ ಮಿಸ್ಟೇಕ್ ಆಗಿಬಿಡ್ತು, ನಾನು ಒಣಗ್ಸೋದು ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ, ಮಳೆಗೆ ಸಿಕ್ಬಿಡ್ತು, ಈ ಕಾರಣ ಹೇಳೋದು ಬಿಟ್ಟು ಒಂದು ಗುಣಮಟ್ಟದ ಪ್ರಾಡಕ್ಟನ್ನು ನಾವು ಕೊಟ್ಟಿದ್ದೇ ಆದಲ್ಲಿ ಮಾರ್ಕೆಟಲ್ಲಿ ಅಧಿಕವಾಗಿ ನಮಗೆ ಬೆಲೆನೂ ಸಿಗುತ್ತೆ. ಮತ್ತು ಮಾರಾಟ ಕ್ರಮನೂ ಹಂತವಾಗಿ ನೀವು ಒಂದು ಬೆಳೆದು ಸುಮ್ಮನೆ ಇಟ್ಕೊಂಡ್ರೂ ಸಾಕಾಗಲ್ಲ, ಒಂದೇ ಸರಿ ಕೊಟ್ಟರಲ್ಲ. ಅಲ್ಲೂ ನಾವು ಎಚ್ಚರವಾಗಿ ಒಂದು ಉತ್ತಮ ಬೆಲೆ ಇದ್ದಾಗ ನಾವು ಹಂತವಾಗಿ ನಾವು ಅದನ್ನು ಮಾರ್ಕೆಟಿಗೆ ಕೊಟ್ಟು, ಇಲ್ಲಿ ಇನ್ನೊಂದು ಮಾತು ಏನು ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಏನು ಆದಾಯ ಬರುತ್ತೆ ಅದನ್ನು ಹೆಚ್ಚು ಪಾಲನ್ನು
ನಿಮ್ಮ ಭೂಮಿಗೆ ವಿನಿಯೋಗಿಸಿ ದಯವಿಟ್ಟು. ಆಗ ನೀವು ತುಂಬ ಸದೃಢ ಆಗ್ತೀರಾ. ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ದುಡ್ಡು ಬಂದಟ್ಟಿಗೆ ಒಂದು ಸೈಟ್ ತಗೊಳ್ಳೋ ಒಂದು ಫ್ಲ್ಯಾಟ್ ತಗೊಳ್ಳೋ ಅಂಥದ್ದು, ಇನ್ನೇನೋ ಮಾಡೋ ಅಂಥ ತಪ್ಪುಗಳನ್ನು ಮಾಡಿಕೊಂಡು ಇಲ್ಲಿ ನಾವು ವೀಕ್ ಆಗ್ತಾ ಹೋಗ್ತೀವಿ. ಇನ್ವೆಸ್ಟ್ಮೆಂಟ್ ಮಾಡಬೇಕು ನಿಜ, ಬಟ್ ನಮ್ದು ಇಲ್ಲಿ ಸಂಪೂರ್ಣವಾಗಿ ನಮ್ಮ ಜಾಗದಲ್ಲಿ ಎಲ್ಲ ಕೃಷಿ, ನಮಗೆ ಏನು ಮೂಲ, ನಮಗೆ ಅನ್ನ ಕೂಡ ಮೂಲದಲ್ಲಿ ಏನಿದೆ ಅದನ್ನು ಹೆಚ್ಚೆಚ್ಚು ಅದನ್ನು ಸಮರ್ಥವಾಗಿ ಅಪ್ಡೇಟ್ ಮಾಡ್ಕೋಬೇಕು, ಅಪ್ಗ್ರೇಡ್ ಮಾಡ್ಕೊಂಡು ಸರಳವಾಗಿ ಕೃಷಿ ಮಾಡೋ ಥರ ನಾವು ವಿನಿಯೋಗಿಸ್ತಾ ಹೋಗಬೇಕು. ಆಗ ನಮಗೆ ಕೃಷಿ ಸುಲಭ ಆಗುತ್ತೆ, ಆದಾಯ ಜಾಸ್ತಿ ಬರೋದಕ್ಕೆ ಶುರುವಾಗುತ್ತೆ. ಮತ್ತು ಅಡಿಕೆ ಒಂದಷ್ಟು ಆತಂಕ ಸೃಷ್ಟಿ ಮಾಡಿದೆ, ಅವೆಲ್ಲ ಟೆಂಪ್ರವರಿ ಇರುತ್ತೆ. ಈಗ ಅಡಿಕೆ ಬ್ಯಾನ್ ಮಾಡ್ತೀವಿ ಅಂತ ಏನಿಲ್ಲ, ಗುಟ್ಕಾ ಬ್ಯಾನ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಹಿಂದಿಂದ ನಡೀತಾ ಇದೆ, ಯಾವತ್ತೋ ಒಂದು ದಿವಸ ಅದು ಆಗುತ್ತೆ. ಬಟ್ ಅದಕ್ಕೆ ನಾವು ಪೂರ್ವ ತಯಾರಿ ಮಾಡ್ಕೋಬೇಕಾಗತ್ತೆ. ಈಗ ನಿಕೋಟಿನ್ ಅಂತ ಒಂದು ಬೇಡದಿರೋ ಅಂಶನ ಅದಕ್ಕೆ ಸೇರಿಸಿ ಆಕರ್ಷಣೆ ಮಾಡಿ ಎಲ್ಲ ತಿನ್ನಂಗೆ ಮಾಡಿದ್ದಾರೆ. ಅದು ತಪ್ಪು ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಅದೇ ಥರದ ಒಳ್ಳೆ ಪದಾರ್ಥನ ಸೇರಿಸಿ ಅಡಿಕೆನ ಎಲ್ಲರೂ ತಿನ್ನೋ ಥರ ಯಾಕೆ ಮಾಡಬಾರ್ದು? ಅದಕ್ಕೆ ನಾವು ಹಲವಾರು ಆಹಾರ ಸಂಸ್ಕರಣೆ ಮಾಡೋಂಥ ಸಂಸ್ಥೆಗಳು, CFTRI ಆ ಥರ, ಇದರಲ್ಲಿ ಕ್ಯಾಂಪ್ಕೋ ಅಂತ ಸಂಸ್ಥೆಗಳು ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟು ಅಡಿಕೆ ಒಳಗೆ ಒಂದು ಗುಣಮಟ್ಟದ ಪದಾರ್ಥನ ಸೇರಿಸಿ ಎಲ್ಲರೂ ತಿನ್ನೋ ಥರ, ಆರೋಗ್ಯ ವೃದ್ಧಿ ಆಗೋ ಥರ, ಅದನ್ನು ಎಲ್ಲರೂ ಉಪಯೋಗಿಸೋ ಥರ ಒಂದು ಇದನ್ನು ಮಾಡಿಕೊಂಡ್ರೆ ಖಂಡಿತವಾಗೂ ಈ ಆತಂಕ ಇರೋದಿಲ್ಲ. ಹಾಗಾಗಿ ಒಂದೇ ಕ್ರಾಪ್ ಮೇಲೆ ನಾವು ಡಿಪೆಂಡ್ ಆಗ್ದಲೇ ಒಂದು ಮಿನಿಮಮ್ 4 ಕ್ರಾಪನ್ನು ಇಟ್ಕೋಬೇಕಾಗುತ್ತೆ. ಕೊನೆಗೆ 1 ನಿಮಿಷದಲ್ಲಿ ನಾನು ಏನು ಹೇಳ್ಬೋದು ಅಂತ ಅಂದರೆ, ನಾನೇನು ಅಳವಡಿಸ್ಕೊಂಡಿದ್ದೀನಿ ಅಂತ ಅಂದರೆ, ನನ್ನ ಹತ್ರ ಅಡಿಕೆ ಬೆಳೆ ಇದೆ, ಕಾಫಿ ಬೆಳೆ ಇದೆ, ಏಲಕ್ಕಿ ಬೆಳೆ ಇದೆ, ಮತ್ತು ಮೆಣಸಿದೆ. 4 ಕ್ರಾಪನ್ನು ನಾವು ಇಟ್ಕೊಂಡಿದ್ದೀವಿ. ಅದರ 4 ಕ್ರಾಪಲ್ಲಿ ಯಾವುದರ ಒಂದು ಉತ್ತಮವಾದ ಬೆಳೆ ಇರುತ್ತೆ, ಉತ್ತಮವಾದ ಬೆಲೆನೂ ಇರುತ್ತೆ. ಅದರಿಂದ ನಾವು ಒಂದು ಸುಸ್ಥಿರವಾಗಿ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಒಂದೇ ಕ್ರಾಪ್ ಹಿಂದೆ ಹೋಗಬೇಡಿ. ಇನ್ಯಾವುದೋ ಹೊಸ ಹೊಸ ಕ್ರಾಪ್ಗಳಿಗೆ ಆಕರ್ಷಿತರಾಗಿ ಇಲ್ಲಿ ನಮ್ಮ ಮೂಲ ಹೊಂದ ಅಂತ ಬೆಳೆನ ಬಿಟ್ಟು ಬೇರೆ ಏನೋ ಹಾಕಿದ್ದೇ ಆದಾಗಲೇ ನಮಗೆ ತೊಂದರೆ ಆಗುತ್ತೆ. ಹಾಗಾಗಿ ಅಡಿಕೆ ಇಲ್ಲಿಗೆ ನಾನು ಗಮನಿಸ್ದಂಗೆ ಅಡಿಕೆ ಬೆನ್ನೆಲುಬು, ನಮಗೆ ಕಾಫಿ ಬೆನ್ನೆಲುಬು. ಅಡಿಕೆಗೆ ಹೆಚ್ಚು ಒತ್ತು ಕೊಟ್ಟು ಕ್ರಾಪ್ ತಗೊಳ್ಳಿ. ಅದರ ನಂತರ ಅದರ ಅಡಿನ ಆಶ್ರಯದಲ್ಲಿ ಕಾಫಿ ಬೆಳೀರಿ, ಏನೂ ತೊಂದರೆ ಇಲ್ಲ. ಹಲವಾರು ಜನ ಬೆಳೆದು ಅದನ್ನು ತೋರಿಸಿದ್ದಾರೆ. ಚಂದ್ರಶೇಖರ್ ಸರ್ ತೋಟದಲ್ಲಿ ಅದು ಫೋಟೋಗಳು ಹಾಕ್ತಾ ಇರ್ತಾರೆ. ಅಲ್ಲಿಗೆ ಅದೇನು ಅಂದರೆ ಸಾಕ್ಷಿ, ಇಲ್ಲಿ ಅಡಿಕೆ ಬೆಳಿಬೋದು. ಅದು ಅಜಿತ್ ಪ್ರಸಾದ್ ಅವರೀಗ ಅದನ್ನು ಈಗ ಗಿಡ ನಾಟಿ ಮಾಡಿ ಬೆಳೆಯೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಹಲವಾರು ಜನ ಇನ್ನೂ ಕಾಫಿ ಹಾಕಿ ಅದನ್ನು ಕ್ರಾಪ್ ಮಾಡಿ ಬರುತ್ತೆ ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅವ್ರ ಸಲಹೆ ತಗೊಂಡು ಅವರೇನೇನು ಕ್ರಮ ಅನುಸರಿಸಿದ್ರು ಅಂತ ಸಲಹೆ ತಗೊಂಡು ನೀವು ಒಂದು ಬೆಳೆ ಅಂತ ಪ್ರಯತ್ನ ಮಾಡಿ. ಅದ್ರ ಜೊತೆಗೆ ಏಲಕ್ಕಿ, ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತಂದರೆ ಅದು ಎಲ್ಲ ಕಡೆಗೂ ಹೊಂದ್ಕೊಂತ ಬೆಳೆಯೋಂಥ ಕ್ರಾಪು. ಅದನ್ನು ಸಹ ಅಡಿಕೆ ತೋಟದಲ್ಲಿ ಈಗ ಒಂದಷ್ಟು ಜನ ಪ್ರಯತ್ನ ಮಾಡ್ತಾಯಿದ್ದಾರೆ. ಪ್ರಯತ್ನ ಮಾಡಿ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಖಂಡಿತವಾಗೂ ನಿಮಗೆ ಸಹಕಾರಿಯಾಗಿ ಇನ್ನೊಂದು ಪರಿಹಾರ ಬೆಳೆ ಆಗುತ್ತೆ. ಜಾಯಿಕಾಯಿ ಈ ಕೆಲವು ಜನ ಬೆಳೆದಿದ್ದಾರೆ. ಇದರಲ್ಲಿ ಈ ಥರದ್ದು ಒಂದು 4-5 ಕ್ರಾಪನ್ನು ನೀವು ಬೆಳೆದು ಲಾಭದಾಯಕವಾಗಿ ಒಂದು ಕೃಷಿ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇನ್ನೂ ಹಲವಾರು ಇದ್ರ ಬಗ್ಗೆ ಮಾಹಿತಿ ಕೊಡೋರಿದ್ದಾರೆ. ಹಾಗಾಗಿ ಮಿಕ್ಕಿದ್ದನ್ನು ಗ್ರೂಪಲ್ಲಿ ಚರ್ಚೆ ಮಾಡ್ಕೊಳ್ಳೋಣ. ಯಾರಿಗಾರು ಏನಾದ್ರು ಬೇಕಂತ ಅಂದರೆ ಗ್ರೂಪ್ನಲ್ಲಿ ಪ್ರಶ್ನೆ ಕೇಳಿ, ಆ ಗ್ರೂಪಿಗೆ ಪ್ರಶ್ನೆಗೆ ಉತ್ತರ ಕೊಡೋದಂಥ ಪ್ರಯತ್ನ ಒಂದಷ್ಟು ಜನ ನಾವಿದ್ದೀವಿ. ಆ ಗ್ರೂಪ್ನಲ್ಲಿ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರುತ್ತೆ. ಒಂದು ಸದೃಢವಾದ ಕೃಷಿ ಮಾಡಿಕೊಂಡು ರೋಗಗಳನ್ನು ಹತೋಟಿ ಮಾಡಿಕೊಂಡು ಯಾವುದೇ ಗೊಂದಲ ಇಲ್ಲದಲೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಮತ್ತು ಸೂಕ್ಷ್ಮಜೀವಿಗಳಿಗೂ ಒತ್ತು ಕೊಟ್ಕೊಂಡು ಒಂದು ವೈಜ್ಞಾನಿಕ ಪದ್ಧತಿನಲ್ಲಿ ಲಾಭದಾಯಕವಾಗಿ ಸದೃಢವಾಗಿ ಕೃಷಿ ಮಾಡೋಣ ಅಂತ ಹೇಳ್ತಾ, ನನಗೆ ಅವಕಾಶಕ್ಕಾಗಿ ಇಡೀ ತಂಡಕ್ಕೆ ಧನ್ಯವಾದ ಹೇಳ್ತಾ, ಹಾಗೂ ನಿಮಗೆಲ್ಲರೂ ಸಮಾಧಾನದಿಂದ ಕೇಳಿದಂತೆ ನಿಮಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. 7B ಟೀಮಿನ ಮುಖ್ಯಸ್ಥರಾದ ಶ್ರೀ ಧರ್ಮರಾಜ್ ಸರ್ ಅವರಲ್ಲಿ ಒಂದು ವಿನಮ್ರ ವಿನಂತಿ. ಸರ್, ನಮ್ಮ 7B ಕ್ಲಾಸನ್ನು ದಯವಿಟ್ಟು ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರಿಗೂ ನೀವು ಇಲ್ಲಿ ಒಂದು ಮುಂದಿನ ದಿನಗಳಲ್ಲಿ ನೀವು ಇಲ್ಲಿ ಮಾಡಿ, ಇದು ನಮ್ಮದು ಬಹಳ ದಿನದ ಬೇಡಿಕೆ. ಒಂದು ಸಮಯ ನಿಮಗೆ ಈ 7B ಕ್ಲಾಸನ್ನು ನಿಮಗೆ ಇಲ್ಲಿ ಬಂದು ಮಾಡಲಿಕ್ಕೆ ಕಷ್ಟ ಆಗೋದಿದ್ದಲ್ಲಿ ನೀವು ಆನ್ಲೈನ್ ಮುಖಾಂತರ ಆದರೂ, ನಮ್ಮ ಈಗ 8 ಗ್ರೂಪ್ ಇದೆ. 8 ಗ್ರೂಪಿನಲ್ಲಿ ಸುಮಾರು 8,000 ಜನ ಕೃಷಿಕರು ಬಹಳ ಆಸಕ್ತಿಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾದರೆ ಇದು ನನ್ನ ಒಬ್ಬನ ಬೇಡಿಕೆ ಅಲ್ಲ, ಎಲ್ಲ ಕೃಷಿಕರ ಪರವಾಗಿ ಮುಂದಿನ ದಿನಗಳಲ್ಲಿ ತಾವು ಈ 7B ಟೀಮ್ ಕ್ಲಾಸನ್ನು ಪುತ್ತೂರಿನಲ್ಲಿ ನೀವು ಮಾಡುವವರಿದ್ದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿಕೊಡಲಿಕ್ಕೆ ರೆಡಿಯಾಗಿದ್ದೇವೆ.
ಅದೇ ರೀತಿಯಲ್ಲಿ ನಿಮಗೆ ಒಂದು ವೇಳೆ ಅಲ್ಲಿಂದ ಬಂದು ನೀವು ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಎಲ್ಲರಿಗೂ ಗೊತ್ತಿದೆ, ನಿಮಗೆ ಭಾಳ ಕಷ್ಟದ ಕೆಲಸ, ನಾನು ಅಷ್ಟು ಹೇಳಿದಷ್ಟು ಸುಲಭ ಇಲ್ಲ. ಒಂದು ವೇಳೆ ಅದು ನಿಮಗೆ ಆಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಆನ್ಲೈನ್ ಕ್ಲಾಸ್ ಆದರೂ ದಿವಸಕ್ಕೆ ತಿಂಗಳಿಗೆ 1 ಬಾರಿ 1 ಗಂಟೆ ನಮಗೆ ಬಿಡುವನ್ನು ಮಾಡಿಕೊಟ್ಟು ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಯ ರೈತರಿಗೆ ಕಾಳುಮೆಣಸು, ಕಾಫಿ ಬಗ್ಗೆ ಹೆಚ್ಚಿನ ಆಸಕ್ತಿಯಿಂದ ಒಲವು ತೋರಿ ಈಗ ಇಲ್ಲಿ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಎಲ್ಲ ಕೃಷಿಕರ ಪರವಾಗಿ ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ದಯವಿಟ್ಟು ನೀವು ಇದಕ್ಕೆ ಒಂದು ಒತ್ತು ಕೊಟ್ಟು ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೇನೆ. ಸರ್, ಈಗ ಒಂದು ವಿಚಾರ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗತ್ತೆ. ಈ ಸಂಬಂಧವಾಗಿ ಹಲವಾರು ಬಾರಿ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿ ಫೋನಲ್ಲಿ ಮಾತಾಡಿದ್ದಾರೆ. ಹಲವಾರು ಬಾರಿ ನನ್ನ ಜೊತೆ ಬಂದು ಕೂತ್ಕೊಂಡು ಇಲ್ಲಿ ಕೃಷಿಗಳನ್ನು ನೀವು ಮಾಡ್ತಾ ಇದ್ದೀರೋ ವೈಜ್ಞಾನಿಕ ಪದ್ಧತಿನಲ್ಲಿ ನಮ್ಮ ಬೆಳೆಗಾರರಿಗೂ ನೀವು ಸಹಕಾರ ಮಾಡಬೇಕು ಅಂತೇಳಿ ಶಶಿ ಭಟ್ರು ನಮಗೆ ತುಂಬ ಅಂದರೆ ಅದೆಷ್ಟು ಕಳಕಳಿ ಇದೆ ಬೆಳೆಗಾರರಿಗೆ ಅನ್ನೋದ್ರ ಬಗ್ಗೆ ನನಗೆ ಅರಿವಿದೆ. ಯಾಕೆ ಅಂದರೆ ಅವರು ಹಲವಾರು ಬಾರಿ ನನ್ನ ಜೊತೆ ಬಂದು ಕೂತ್ಕೊಂಡು ಒತ್ತಾಯ ಮಾಡಿ ಅದು ಕಾರ್ಯಪ್ರವೃತ್ತ ಆಗ್ತಾಯಿದ್ದೀವಿ ಸರ್. ನಮಗೆ ಅಲ್ಲಿ ನಾವು ಆ ಕ್ಲಾಸನ್ನು ನಡೆಸಿ ಸಕ್ಸಸ್ ಆಗಿದ್ದೀವಿ. ಭಾಳ ಅದ್ಭುತವಾಗಿ ಕೃಷಿ ಮಾಡ್ತಾ ಇದ್ದಾರೆ, ಯಾವುದೇ ಗೊಂದಲ ಇಲ್ಲದೆ ಕೃಷಿ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಅವರಿಗೆ ಒಂದು ಮಾತೇನು ಹೇಳಿದೆ, ನಮ್ಮದು ಕಮಿಟಿಲಿ ನಾವು ನಿರ್ಧಾರ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ದೀನಿ. ಇಲ್ಲೂ ನಾನು ಅದೇ ಥರ ಹೇಳ್ತೀನಿ ಸರ್. ಕಮಿಟಿಗೆ ಮುಂದೆ ಇಟ್ಟಿದ್ದೀವಿ, ನಾನೇ ಚೇರ್ಮನ್ ಆದರೂ ಸಹ ಒಂದಷ್ಟು ನಾವು ಎಲ್ಲರ ಜೊತೆನೂ ಚರ್ಚೆ ಮಾಡಿ ಒಂದು ಕಾರ್ಯಕ್ರಮ ರೂಪಿಸಿದ ಮೇಲೆ ಅದು ಸಕ್ಸಸ್ ಆಗಬೇಕು. ಅದನ್ನು ಹೇಗೆ ಮಾಡಬೇಕು ಅಂತೇಳಿ ಒಂದು ರೂಪುರೇಷೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಖಂಡಿತ ಆಗುತ್ತೆ ಸರ್. ಯಾರು ಆಸಕ್ತಿ ಇರ್ತಾರೆ ಅವರು ಮೆಂಬರ್ ಆಗಿ ಆನ್ಲೈನ್, ಈಗ ಕ್ಲಬ್ ಹೌಸ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ನೀವು ಮನೇಲೇ ಕೂತ್ಕೊಂಡು ತಿಂಗಳಲ್ಲಿ 1 ದಿವಸ ಅದನ್ನು ಮಾಡೋದಕ್ಕೆ 1 ದಿವಸ ಅಥವಾ 1 ಗಂಟೆ ಟೈಮು ದಿವಸದಲ್ಲಿ ಸಂಜೆ ಟೈಮು ಅದು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಕಳಕಳಿಗೆ ಧನ್ಯವಾದಗಳು. ನಾವು ಸ್ಪಂದಿಸ್ತೀವಿ ಸರ್. ಥ್ಯಾಂಕ್ ಯು. ಮಿಶ್ರ ಬೆಳೆ ರೈತನನ್ನು ಯಾವ ರೀತಿ ಕೈ ಹಿಡಿಯುತ್ತದೆ ಎಂದು ವಿವರಿಸಿ, ಅತಿವೃಷ್ಟಿ ಹಕ್ಕು ಹಾಗೂ ಅನಾವೃಷ್ಟಿಯ ಸಮಯದಲ್ಲಿ ಹೇಗೆ ಅದನ್ನು ನಾವು ಪರಿಹರಿಸಿಕೊಳ್ಬೇಕು ಎಂಬ ಎಲ್ಲರಿಗೂ ತಿಳುವಳಿಕೆ ನೀಡಿದ ಡಾಕ್ಟರ್ HS ಧರ್ಮರಾಜ್ ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ಶ್ರೀ ಪಡಾರು ರಾಮಕೃಷ್ಣ ಶಾಸ್ತ್ರಿ ಇವರು ಅಡಿಕೆ ಜೊತೆ ಮಿಶ್ರ ಬೆಳೆಯಾಗಿ ಕೊಕ್ಕೋ ಬೆಳೆಯುವ ಮತ್ತು ನಿರ್ವಹಣೆಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಸಮಯದ ಒತ್ತಡಗಳಿದೆ, ಆದರೂ ಹೆಚ್ಚಿನ ಸಭೆಗಳಲ್ಲಿ ನೋಡ್ತಾ ಇರ್ತೇನೆ, ಸಮಾವೇಶಗಳಲ್ಲಿ ಮುಖ್ಯ ಅತಿಥಿಗಳ ಆ ಸಭಾ ಕಾರ್ಯಕ್ರಮ ಮುಗಿದ ತಕ್ಷಣ ಅವರ ಜೊತೆಗೆ ಸ್ಟೇಜಿಂದ ಹೊರಗೆ ಹೋಗುವಾಗ ಎಲ್ಲರೂ ಹೊರಗೆ ಹೋಗುವಂಥ ಅಭ್ಯಾಸ ಇರ್ತದೆ. ಆದರೆ ಇದು ಅದಕ್ಕಿಂತ ತೀರಾ ಭಿನ್ನ ಆಗಿದೆ. ಜನರು ಯಾರೊಬ್ಬರು ಹೊರಗೆ ಹೋಗ್ತಾ ಇಲ್ಲ, ಊಟದ ಸಮಯ ಸಹ ಹತ್ತಿರ ಆಗ್ತಾಯಿದೆ. ಯಾಕೆ ಇಷ್ಟು ಕಾಳುಮೆಣಸಿನ ಕೃಷಿ ಅಥವಾ ಈ ಸಮಾವೇಶದಲ್ಲಿ ಒಂದು ಆಸಕ್ತಿಯಿಂದ ಭಾಗವಹಿಸ್ತಿದ್ದೆ ಅಂತ ಹೇಳಿದ್ರೆ, ಈಗ ತಾನೇ ಅದ್ಭುತವಾಗಿ ನಮ್ಮ ಧರ್ಮರಾಜರು ನಮಗೆ ಪೂರ್ತಿಯಾಗಿ ಅಂದರೆ ಅಷ್ಟೊಂದು ಸಂಕ್ಷಿಪ್ತವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ನೀವು ಪಾಯಿಂಟ್ಸ್ ಮಾಡಿಕೊಂಡ್ರೆ ಅದರ ಆಳ ಎಷ್ಟಿದೆ ಅಂತೇಳಿ ನಿಮಗೆ ಅರ್ಥ ಆಗ್ತದೆ. ಅದೇ ರೀತಿ ಡಾಕ್ಟ್ರು ವೇಣುಗೋಪಾಲ್ ಸರ್ ನಿವೃತ್ತರಾಗಿ ಕೃಷಿ ವಿಜ್ಞಾನಿ. ನಾನು GKVKನಲ್ಲಿದ್ದಾಗಲೂ ನಮಗೆ ಅವರು ಪ್ರಾಧ್ಯಾಪಕರಾಗಿದ್ದರು. 16-17 ವರ್ಷ ನಿವೃತ್ತಿಯ ನಂತರ ಸಹ ಅಷ್ಟೇ ಉತ್ಸಾಹದಲ್ಲಿ ಅವರು ಗುರುಗಳ ರೂಪದಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈಗಷ್ಟೇ ಅಲ್ಲ, ಈಗ 4-5 ವರ್ಷದಿಂದಲ್ಲ, ಸುಮಾರು 10-15 ವರ್ಷದ ಹಿಂದೆ ಉತ್ತರ ಕನ್ನಡ ಮಲೆನಾಡು ಏರಿಯಾದ ಅದೇ ಸಾಗರ ಪ್ರಾಂತ್ಯದಲ್ಲಿ ಇವರು ಕಾಳುಮೆಣಸಿನ ಕೃಷಿಗೆ ನಮ್ಮಂತಹ ಅಡಿಕೆ ಕೃಷಿಕರಿಗೆ ಎಷ್ಟೊಂದು ಪ್ರೋತ್ಸಾಹ ನೀಡಿದ್ರು ಅಂತೇಳಿ ನಾವು ಅಡಿಕೆ ಪತ್ರಿಕೆಯಲ್ಲಿ ನಮ್ಮ ಆತ್ಮೀಯರಾದ ಶ್ರೀಯುತ ಪೂರ್ಣಪ್ರಜ್ಞಾ ಬೇಳೂರವರು ಬಹುಶಃ 4-5 ಕಂತುಗಳಲ್ಲಿ, ಇದು 10-12 ವರ್ಷದ ಹಿಂದಿನ ಸಂಗತಿ, ಅದನ್ನು ನಾವು ಪ್ರಕಟ ಮಾಡಿದ್ದೆವು. 5 ಕಂತು ಸಾಕಾಗುವುದಿಲ್ಲ ಇವರ ಈ ಉತ್ಸಾಹದ ಕೆಲಸಕ್ಕೆ. ಇದು ಉತ್ತರ ಕನ್ನಡ ಆಯಿತು. ಇದೇ ರೀತಿ ನಮ್ಮ ಊರಿಗೆ ಬಂದಿದ್ದಾರವರು ಕಾಫಿ ಬೆಳೆಯಲ್ಲಿ ಅಲ್ಲಿ ಸಹ ಕಾಳುಮೆಣಸಿನ ಕೃಷಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇಂತಹ ಗುರುಗಳು ಸಿಕ್ಕಿದಾಗ ನಾವು
ಗಂಟೆ ಅಲ್ಲ ದಿವಸಗಳ ಗಟ್ಟಲೆ ನಾವು ಇದನ್ನು ಕೇಳ್ತಾ ಇರ್ಬೋದು, ನಮ್ಮ ಕೃಷಿ ಜ್ಞಾನವನ್ನು ಹೆಚ್ಚಿಸ್ಬೋದು. ಹಾಗೆ ಕಾಳುಮೆಣಸಿಗೆ ನೋಡಿದರೆ ಇನ್ನೊಂದು ಕಳೆದ 2 ಸಮಾವೇಶಗಳಲ್ಲಿ ಸಹ ನಾವು ಕಸಿ ಕಾಳುಮೆಣಸಿನ ಬಗ್ಗೆ ಹೇಳಿದ್ದೆವು. ಡಾಕ್ಟರ್ ಯದುಕುಮಾರ್ ಸರ್ ಇಲ್ಲಿದ್ದಾರೋ ಗೊತ್ತಿಲ್ಲ, ಅವರು ಸಹ ನಿವೃತ್ತ ವಿಜ್ಞಾನಿ. ಅವರ ಸುಳಿವಿನ ಮೇರೆಗೆ ಸುಮಾರು 17-18 ವರ್ಷದ ಹಿಂದೆ ಈ ಕಸಿ ಕಾಳುಮೆಣಸಿನ ಹಿಂದೆ ನಾವು ಅಂದರೆ ಈ ಅಡಿಕೆ ಪತ್ರಿಕೆ ಬಳಗ ಅದರ ಹಿಂದೆ ಹೋಗಿ ಸಂಬಾರ ಮಂಡಳಿ ಕಲ್ಲಿಕೋಟೆ ಇದರ ವಿಜ್ಞಾನಿ ಈಗ ನಿವೃತ್ತರಾಗಿದ್ದಾರೆ ಮ್ಯಾಥ್ಯೂಸ್ ಬಗ್ಗೆ ಬಹಳಷ್ಟು ಅವರ ಹಿಂದೆ ಹೋಗಿ ಆ ಕಸಿ ಕಾಳುಮೆಣಸನ್ನು ಪೂರ್ತಿಯಾಗಿ ಇಲ್ಲಿ ಪರಿಚಯಿಸ್ತಾ ಇದ್ದೆವು. ಇಲ್ಲಿ ಅಷ್ಟೊಂದು ಅವಕಾಶಗಳಿಲ್ಲ ಅದಕ್ಕೆ, ಆದರೆ ಉತ್ತರ ಕನ್ನಡದಲ್ಲಿ ಈಗಲೂ ಸಹ ಅಥವಾ ಇಲ್ಲಿ ಕೆಲವು ಕಡೆ ಕಸಿ ಕಾಳುಮೆಣಸಿನ ಕೃಷಿಯು ಅದ್ಭುತವಾಗಿ ನಡೀತಾ ಇದೆ. ಯಾಕೆ ಇಷ್ಟೊಂದು ಗುರುಗಳ ಮುಖ ಇದ್ದರೆ ನಮಗೆ ಖಂಡಿತವಾಗಿಯೂ ನಾವು ಇಂಥ ಸಮಾವೇಶಗಳಲ್ಲಿ ಭಾಗವಹಿಸ್ತೇವೆ ಅಂತ ನನಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆಯೇ ಈ ವರ್ಷ 5ನೇ ಸಮಾವೇಶ ಇದು, 3ನೇ ಸಮಾವೇಶ ಸುಭದ್ರದಲ್ಲಿ, 2 ಸಮಾವೇಶ ಕೃಷಿಕರ ನಮ್ಮ ಅಜಿತಣ್ಣ ಮತ್ತು ಚಂದ್ರಣ್ಣನ ಅವರ ತೋಟದಲ್ಲಿ ಆಗಿತ್ತು. ಅದಕ್ಕೂ ಸಹ ಅಷ್ಟೇ ಉತ್ಸಾಹದಿಂದ ನೀವೆಲ್ಲರೂ ಭಾಗವಹಿಸಿದಿರಿ, ಚರ್ಚಿಸಿದಿರಿ. ಈ ನಡುವೆ ನಮ್ಮ ಈ ಶಶಿ ಭಟ್ ಕಳೆದ 3-4 ವರ್ಷದಲ್ಲಿ 5 ಲಕ್ಷ ಗಿಡಗಳನ್ನು ನಮ್ಮ ಕೃಷಿಕರ ಮನೆ ಬಾಗಿಲಿಗೆ ಸಪ್ಲೈ ಮಾಡಿದ್ದಾರೆ. ಅಷ್ಟರಲ್ಲಿ ನಿಲ್ಲಿಸಲಿಲ್ಲ ಅವರು. ಈ ಸಮಾವೇಶವಲ್ಲ, ಈಗಿನ ನೋಡಿದಾಗೆ 8 ವಾಟ್ಸಪ್ ಗ್ರೂಪ್ ಇದೆ. 8 ವಾಟ್ಸಪ್ ಗ್ರೂಪ್ ಅಂದರೆ ಸುಮಾರು 8,000 ಕೃಷಿಕರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೃಷಿ ಅಂತ ಹೇಳಿದ ತಕ್ಷಣ ನಾವೆಲ್ಲ ಈಗ ಒಂದು ನಮ್ಮ ನೋಡಿದರೆ ಇಲ್ಲೆಲ್ಲ ಈ 30, 40, 50 ವರ್ಷ ಕೃಷಿ ಮಾಡಿ ಅನುಭವಿಸ್ತೇ ಇದ್ದೀರಿ. ಕೃಷಿ ಅಂದರೆ ಒಂದು ರೀತಿಯ ನಿರಾಸಕ್ತಿ, ಸಾಕು ಅಂತೇಳಿ ಒಂದು ಸ್ಟ್ಯಾಗ್ನೇಷನ್ ಲೆವೆಲ್ಗೆ ನಾವು ಬಂದಿದ್ದೆವು. ಈ ಗ್ರೂಪು ಆರಂಭ ಆದಮೇಲೆ ಅದರಲ್ಲಿ ಇಂತಹ ಗುರುಗಳ ಮಾರ್ಗದರ್ಶನ, ಅಂತಹ ಅದೇ ರೀತಿ ಯುವ ಕೃಷಿಕರ ಭಾಗವಹಿಸುವಿಕೆ, ಅಜಿತಣ್ಣನಂತಹ ಒಂದು ಕೆಲವು ವಿಡಿಯೋಗಳು ಅದನ್ನೆಲ್ಲ ನೋಡಿದಾಗ ನಮ್ಮ ಈ ಉತ್ಸಾಹ ಪುನಃ ಚಿಗುರ್ತಾ ಇದೆ. ಅದು ಒಂದು ಪೋಸ್ಟ್ ಬಂದರೆ ಸಾಕು. ಆಗ ಒಬ್ಬರು ವಿಜಯಕುಮಾರ್ ಹೇಳಿದ್ರು, ನಾವು ಸಹ ಹೊಸದಾಗಿ ಏನಿದ್ದರೆ ಚಹಾ ಕುಡಿಯುವಾಗ ವಿಡಿಯೋ ನೋಡಿದ ತಕ್ಷಣ ನಾವು ತೋಟಕ್ಕೆ ಹೋಗ್ತೇವೆ ಅಂತೇಳಿ. ಹಾಗೆ ನಮ್ಮ ಅದು ಹಾರ್ಟ್ ಸ್ಟಂಟು, BP, ಶುಗರ್, ಮೈಕೈಯೋ, ಕೈಕಾಲು ನೋವು ಎಲ್ಲ ಹೋಗಿಬಿಟ್ಟಿದೆ. ನಾವು ಯುವಕರಾಗಿದ್ದೇವೆ, ಅದರಲ್ಲಿ ಅಷ್ಟೇ ಉತ್ಸಾಹದಿಂದ ನಾವು ಭಾಗವಹಿಸ್ತಾ ಇದ್ದೇವೆ. ಕಾಳುಮೆಣಸು ಇದು ಇಷ್ಟೇ ನಿಲ್ಲಿಲ್ಲ, ಅದರ ಜೊತೆಗೆ ಕೆಲವು ಕಳೆದ ಸಲ ಹೆಣ್ಣುಮಕ್ಕಳು ಸಹ ಅವರನ್ನು ಸಹ ನಾವು ತೊಡಗಿಸಿಕೊಂಡಿದ್ದೇವೆ. ಅವರ ಕೃಷಿ ಜ್ಞಾನವನ್ನು ಅಥವಾ ಕೃಷಿಯಲ್ಲಿರೋ ಉತ್ಸಾಹವನ್ನು, ಕಸಿ ಕಟ್ಟುವಿಕೆಯನ್ನು ನಾವು ಗಮನಿಸಿದ್ದೇವೆ. ಯೂಟ್ಯೂಬರ್ಸ್ ಬಂದಿದ್ದೀರಿ, ಇಷ್ಟೊಂದು ಹೊಸದಾಗಿ ಬಂದಿದ್ದಾರೆ, ರೀಲ್ಸ್ ಬಂದಿದೆ. ಅಂತೂ ಈ ಕೃಷಿ ಅಂತ ಹೇಳುವಾಗ ನಮ್ಮಂಥವರಿಗೆ ಮಾತ್ರ ಅಲ್ಲ, ಮನೆ ಮಂದಿ ಎಲ್ಲರೂ ನೋಡುವಂತಹ ಒಂದು ಆಸಕ್ತಿದಾಯಕ ಒಂದು ಫೀಲ್ಡ್ ಆಗಿಬಿಟ್ಟಿದೆ. ಇದು ಬಹುಶಃ ಈ ಒಂದು 2-3 ವರ್ಷದಲ್ಲಿ ನಮ್ಮ ಈ ಬಳಗದ ಪ್ಲಸ್ ಪಾಯಿಂಟ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇಷ್ಟೆಲ್ಲ ಹೇಳುವಾಗ ನನಗೆ ಹೇಳಿದ್ರು ಶಶಿ ಭಟ್, ಸ್ವಲ್ಪ ಕಾಳುಮೆಣಸಿನ ಬಗ್ಗೆ ಇರಲಿ, ನೀವು ಕೃಷಿಯಲ್ಲಿ ಕೋಕೋದ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತೇಳಿ. ಈಗ ಕಾಳುಮೆಣಸು ಆಯಿತು, ಕಾಫಿ ಆಯಿತು, ಅಡಿಕೆ ಹೇಗಿದ್ರು ಇದೆ ನಮ್ಮ ಹತ್ರ. ಅದರ ಜೊತೆಗೆ ಇನ್ನು ಪಯ್ಯನಿ ಇರ್ಬೋದು, ಧೂಪ ಇರ್ಬೋದು, ಎಂಥದ್ದು ಎಲ್ಲ ಹೊಸಗಳನ್ನು ಹೊಸ ಗಿಡಗಳನ್ನು ಪರಿಚಯಿಸ್ತಾ ಇದ್ದಾವೆ. ಅದರ ಜೊತೆಗೆ ನಾನು ಈಗ ನಿಮಗೊಂದು ಸ್ವಲ್ಪ ಕೃಷಿಯ ಬಗ್ಗೆ, ಕೋಕೋ ಕೃಷಿಯ ಬಗ್ಗೆ ಮಾಹಿತಿ ಕೊಡಬೇಕಾಗಿ ಕೇಳ್ಕೊಂಡಿದ್ದಾರೆ. ಇರಲಿ, ಕೋಕೋ ಬಹುಶಃ ಎಲ್ಲರೂ ಇಲ್ಲಿ ಕೋಕೋ ಬೆಳೆಯೋರು ಯಾರಾದ್ರೂ ಇದ್ದಾರಾ? ಹೆಚ್ಚಿನವರೆಲ್ಲ ಇರಬೇಕು. ಕೆಲವು ಕೈ ಬರ್ತಾ ಇದೆ. ಇರಲಿ, ಕೋಕೋ ಇರುವಂಥದ್ದು, ಆಗ ಒಂದು ಮಾತು ಹೇಳಿದರು ನಮ್ಮ ಕ್ಯಾಂಪ್ಕೋ ಅಧ್ಯಕ್ಷರು, ಇದು ಹೊಟ್ಟೆಗೆ ಹೋಗುವಂಥ ವಸ್ತು ಅಂತೇಳಿ. ಖಂಡಿತವಾಗಿ ಸಹ ಇದು ನಮ್ಮ ಆಹಾರ ಬೆಳೆ, ಅದು ಸಹ ಮುಖ್ಯವಾಗಿ ನಾಲಿಗೆಗೆ ರುಚಿಯಾಗಿರುವಂಥದ್ದು, ಹೊಟ್ಟೆಗೆ ಹಿತವಾಗಿರುವಂಥದ್ದು ಮಾತ್ರ ಅಲ್ಲ, ಹೊಟ್ಟೆಗೆ ಹೋಗುವಂಥದ್ದು ಮಾತ್ರ ಅಲ್ಲ, ಅದು ಇಂದಿನ ಸೂಪರ್ ಫುಡ್ ಹೇಳಿದರೂ ತಪ್ಪಾಗೋದಿಲ್ಲ. 0 ಕೊಲೆಸ್ಟ್ರಾಲ್, 0 ಶುಗರ್ ಮತ್ತು BP ಸಮಸ್ಥಿತಿಯಲ್ಲಿಡುವಂಥದ್ದು ಆಹಾರ ವಸ್ತು ಇದು. ಹಾಗೆಯೇ ಸಾಕಷ್ಟು ಫ್ಲೇವನಾಯ್ಡ್ಸ್ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದ್ದ ಕಾರಣ ಶರೀರಕ್ಕೆ ಖಂಡಿತ ತುಂಬ ಒಳ್ಳೆಯ ಆಹಾರ ಇದು. ನಮ್ಮ ಫ್ರಿಜ್ಜಿನಲ್ಲಾಗಲಿ ಅಡಿಗೆ ಕೋಣೆಯಲ್ಲಿ ಇರುವಂತಹ ಅಥವಾ ಇರಲೇಬೇಕಾದಂತಹ ಒಂದು ವಸ್ತು.
ಐಸ್ ಕ್ರೀಮ್ ಎಲ್ರಿಗೂ ಗೊತ್ತಿದೆ. ಚಾಕ್ಲೇಟ್ ಅಂತಲೇ ಹೇಳ್ತಾರೆ ಕೋಕೋವನ್ನು, ಗೊತ್ತಿಲ್ಲದವರು, ಅಥವಾ ಸ್ವಲ್ಪ ಅದು ಹೇಳೋದು ಸರಿಯೇ. ಐಸ್ ಕ್ರೀಮ್ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಚಾಕ್ಲೇಟ್ ಡ್ರಿಂಕ್ ಇರ್ಬೋದು, ಅದೇ ಬೇಕರಿ ಉತ್ಪನ್ನಗಳಿರ್ಬೋದು, ಹಾಗೆಯೇ ಎಲ್ಲವೂ ಸಹ ಈಗಿನ ಆಧುನಿಕ ಆಹಾರ ಪದ್ಧತಿಯ ಪಿಜ್ಜಾಗಳಲ್ಲಿ ಸಹ, ಬರ್ಗರ್ ಎಲ್ಲದಕ್ಕೂ ಸಹ, ಕೇಕ್ ಇರ್ಬೋದು, ಎಲ್ಲದಕ್ಕೂ ಈ ಚಾಕ್ಲೇಟ್ ಅಂಥದ್ದು ಬೇಕೇ ಬೇಕಾಗುವಂಥ ವಸ್ತು. ಹಾಗೆಂತೇಳಿ ಮೂಲತಃ ಈ ಕೋಕೋ ರುಚಿಯಲ್ಲಿ ಕಹಿ, ನಮ್ಮ ನಾಲಿಗೆಗೆ ಹಿತ ಆಗುವಂತೆ ಅದಕ್ಕೆ ಸಕ್ಕರೆ ಅಥವಾ ಸ್ವೀಟ್ನರನ್ನು ಸೇರಿಸಿಕೊಂಡು ಆಹಾರ ತಯಾರಿಸ್ತಾರೆ. ಹಾಗಾಗಿ ಅದು ಸಿಹಿಯಾಗಿ ಆಗ್ತಾಯಿದೆ. ಆದರೆ ಆ ಕಾಲ ಬದಲಾಗ್ತಾ ಇದೆ. ಈಗ ಕೇವಲ ಕೋಕೋವನ್ನು, ಅದರ ಮೂಲ ರುಚಿಯನ್ನು ಆಸ್ವಾದಿಸುವಷ್ಟು ಬಹಳಷ್ಟು ಮಂದಿ ಇದ್ದಾರೆ. ಡಾರ್ಕ್ ಚಾಕ್ಲೇಟ್ಸ್, ಅದು 30% ಕೊಕ್ಕೋದಿಂದ ಹಿಡಿದು 99% ಕೊಕ್ಕೋ, ಶುಗರ್, ಸಕ್ಕರೆ ಇರುವುದಿಲ್ಲ ಅದರಲ್ಲಿ, ಬೇರೆ ಬೇರೆ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ತಯಾರಿಸುವ ಡಾರ್ಕ್ ಚಾಕ್ಲೇಟ್ಸು ಈಗಿನ ತುಂಬ ಜನಪ್ರಿಯ ಆಗಿರುವಂತಹ ಆಹಾರ ಪದಾರ್ಥ ಆಗ್ತಾ ಇದೆ. ಮತ್ತು ಇದೆ ಹೊರಗಡೆ ನಮ್ಮ ಒಂದೆರಡು ಸ್ಟಾಲ್ಗಳಲ್ಲಿ ಸಹ ಈ ಡಾರ್ಕ್ ಚಾಕ್ಲೇಟ್ಸ್ ಮಾರಾಟ ಮಾಡ್ತಾ ಇದ್ದಾರೆ. ಕ್ಯಾಂಪ್ಕೋ ಅಲ್ಲ, ಎಲ್ಲ ಕಡೆಗಳು ಸಹ ನಿಮಗೆ ಡಾರ್ಕ್ ಚಾಕ್ಲೇಟನ್ನು ನೋಡ್ಬೋದು, ಖರೀದಿಸ್ಬೋದು, ತಿನ್ಬೋದು. ಅಷ್ಟು ಮಾತ್ರ ಅಲ್ಲ, ಈ ಮೊದಲು ನೋಡಿದರೆ ಈ ಚಾಕ್ಲೇಟ್ ಉದ್ದಿಮೆ ಕೇವಲ ಮಲ್ಟಿನ್ಯಾಷನಲ್ ಕಂಪನಿಗಳ ಹತ್ರ ಮಾತ್ರ ಇತ್ತು. ನಮ್ಮಲ್ಲಿ ನೋಡಿದರೆ ಕ್ಯಾಡ್ಬರೀಸ್ ಇರ್ಬೋದು, ಮಾರ್ಸ್ ಇರ್ಬೋದು, ಹರ್ಷ್ಲೇಸು, ನೆಸ್ಲೆ, ಹೀಗೆ ಸಾಕಷ್ಟು ಕಂಪನಿಗಳಿವೆ. ಅವುಗಳು ಹೆಚ್ಚಾಗಿ ಇದೆಲ್ಲ ಯುರೋಪಿಯನ್ ಬೇಸ್ಡ್ ಮಲ್ಟಿನ್ಯಾಷನಲ್ ಕಂಪನೀಸ್ ಇದ್ದವು ಚಾಕ್ಲೇಟ್ ಫ್ಯಾಕ್ಟ್ರಿ. ಅದರಲ್ಲಿ ಆಫ್ರಿಕಾದ ಘಾನಾ, ಐವರಿ ಕೋಸ್ಟು, ನೈಜೀರಿಯಾ, ಹಾಗೆ ಬ್ರೆಜಿಲ್ ಮತ್ತು ನಮ್ಮ ಇಂಡೋನೇಷ್ಯಾದಂಥ ದೇಶಗಳಲ್ಲಿ ಅವರು 1000 ಗಟ್ಟಲೆ ಎಕರೆಗಳಲ್ಲಿ ಕೋಕೋವನ್ನು ಬೆಳೆಯಿಸಿ ಅದನ್ನು ಸಂಸ್ಕರಿಸಿಕೊಂಡು ಚಾಕ್ಲೇಟ್ ತಯಾರಿಸಿ ನಮ್ಮಲ್ಲಿಗೆ ಮಾರಾಟ ಮಾಡ್ತಾಯಿದ್ರು. ಆದರೆ ಅಂಥದ್ದಲ್ಲಿ ಈಗ ಕೊಕ್ಕೋ ನಮ್ಮಲ್ಲಿಗೆ ಬಂದದ್ದು ಯಾವಾಗ ಅಂತ ಕೇಳಿದ್ರೆ, ಇದು 60ನೇ ದಶಕದಲ್ಲಿ 1960ನೇ ಇಸ್ವಿಯಲ್ಲಿ ಇದೇ ಕ್ಯಾಡ್ಬರೀಸ್ ಸಂಸ್ಥೆಯು ನಮ್ಮ ಕೃಷಿ ಮಂತ್ರಾಲಯ ಜೊತೆಗೆ ಕೇರಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೋಕೋ ಕೃಷಿಯನ್ನು ಆರಂಭಿಸಿದರು. ನಂತರದ ಕೆಲವೇ ವರ್ಷಗಳಲ್ಲಿ ಇದು ನಮ್ಮ ಪ್ರದೇಶಕ್ಕೂ ಬಂತು. CP ಸಾರಯ್ಯನವರು ಆಗ ಕೋಕೋವನ್ನು ವಿಶೇಷವಾಗಿ ಒತ್ತು ಕೊಡ್ತಾಯಿದ್ದರು. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೋಕೋವನ್ನು ಬೆಳೆಸಿ ಅಂತೇಳಿ. ಇಷ್ಟೆಲ್ಲ ಆಯಿತು. ಕೋಕೋ ಬೆಳೆಸುವಾಗ 80ರ ದಶಕದಲ್ಲಿ ಆರಂಭದಲ್ಲಿ ಏಕಾಏಕಿಯಾಗಿ ಕ್ಯಾಡ್ಬರಿ ಸಂಸ್ಥೆಯವರು ನಾವಿನ್ನು ಕೋಕೋ ಪರ್ಚೇಸು ನಿಲ್ಲಿಸ್ತೇವೆ ಅಂತೇಳಿ ಒಂದು ಬಾಂಬ್ ಹಾಕಿಬಿಟ್ರು. ಅದು ಆವಾಗ ಕ್ಯಾಂಪ್ಕೋ ಒಂದು 6-7 ವರ್ಷದ ಆ ಶೈವಾವಸ್ಥೆಯಲ್ಲಿ ಇತ್ತಷ್ಟೇ. 7 ವರ್ಷದ ಅಂದರೆ ಅಷ್ಟೊಂದು ಹೆಚ್ಚು ಬಂಡವಾಳ ಇಲ್ಲದ ಕ್ಯಾಂಪ್ಕೋ ಸಹ ಆಗ ಒಂದು ದೃಢ ನಿರ್ಧಾರದಿಂದ ತಕ್ಷಣವಾಗಿ ಯಾವತ್ತು ಕ್ಯಾಡ್ಬರಿಯವರು ಕೊಕ್ಕೋ ಪರ್ಚೇಸು ನಿಲ್ಲಿಸಿದ್ರು, ಮರುದಿವಸದಿಂದ ಕ್ಯಾಂಪ್ಕೋದವರು ಕೊಕ್ಕೋವನ್ನು ಪರ್ಚೇಸ್ ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ನಾವು ಆವಾಗಲೂ ಕೊಕ್ಕೋ ಬೆಳೀತಾ ಇದ್ದೆವು. ಮುಂದಿನ ವರ್ಷದಲ್ಲಿ ಕೊಕ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಇಲ್ಲೇ ಹತ್ತಿರದಲ್ಲಿ 4-5 ಕಿಲೋಮೀಟರ್ದಲ್ಲಿ ಪುತ್ತೂರಿನ ಕೆಮ್ಮಿಂಜೆಯಲ್ಲಿ ಬೃಹತ್ ಚಾಕ್ಲೇಟ್ ಫ್ಯಾಕ್ಟ್ರಿಯನ್ನು ಹಾಕಿದರು. ಅದು ಏಷ್ಯಾದಲ್ಲಿ ಅತ್ಯಾಧುನಿಕ, ಈಗಲೂ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆಯೇ ಅವರು ಅಂದಿನಿಂದ ಇವತ್ತಿನವರೆಗೂ ಸಹ ಕ್ಯಾಂಪ್ಕೋ ಕೋಕೋವನ್ನು ಖರೀದಿ ಮಾಡ್ತಾ ಇದೆ. ಈಗ ಕ್ಯಾಡ್ಬರಿಯವರು ಹಾಗೆ ಹಲವಾರು ಕಂಪನಿಗಳು ಸಹ ನಮ್ಮ ಕೈಯಿಂದ ಕೋಕೋವನ್ನು ಖರೀದಿ ಮಾಡ್ತಾ ಇದ್ದಾರೆ. ಈ ಕೇವಲ ಕಾರ್ಖಾನೆಗಳಿಗಷ್ಟೇ ಕೋಕೋ ಸೀಮಿತವ ಅಂತ ನಿಮಗೆ ಕಾಣಬಹುದು, ಖಂಡಿತವಾಗಿಯೂ ಅಲ್ಲ. ನಂತರದ ವರ್ಷಗಳಲ್ಲಿ ಈ ಬೀನ್ ಟು ಬಾರ್, ಎಲ್ಲಿ ಕೋಕೋ ಬೆಳೆಸ್ತಾರೆ ಅಲ್ಲಿಯೇ ಚಾಕ್ಲೇಟ್ ಉದ್ಯಮ ಆರಂಭಿಸುವಂಥದ್ದು. ಕ್ರಾಫ್ಟ್ ಚಾಕ್ಲೇಟ್, ಆರ್ಟಿಸನ್ ಚಾಕ್ಲೇಟ್ಸ್, ಬೇರೆ ಬೇರೆ ಶಬ್ದಗಳು ನೀವು ಓದ್ತಾ ಇದ್ದರೆ, ಅದು ಕೋಕೋ ಇಂಡಸ್ಟ್ರಿಯನ್ನು ಫಾಲೋ ಮಾಡ್ತಾ ಇದ್ದರೆ ಅದೆಲ್ಲ ತುಂಬ ಜನಪ್ರಿಯ ಆಗ್ತಾ ಇದೆ. ಹೋಮ್ ಮೇಡ್ ಚಾಕ್ಲೇಟ್ ಬಗ್ಗೆ ನಿಮಗೆ ಆವಾಗ ಒಂದು 30 ವರ್ಷದ ಹಿಂದೆ ನೋಡಿದರೆ ಎಲ್ಲಿಯೂ ಇಲ್ಲ. ಇಲ್ಲಿ ಊಟಿಯಲ್ಲೋ ಕೊಡೈಕೆನಾಲಲ್ಲೋ ಅಥವಾ ಎಲ್ಲೋ ಮಡಿಕೇರಿನಲ್ಲ ಅಂತಹ ಕೋಲ್ಡ್ ಆ ಪ್ರದೇಶದಲ್ಲಿ ಕ್ಲೈಮೇಟ್ ಇರುವಲ್ಲಿ ಸ್ವಲ್ಪ ಹೋಮ್ ಮೇಡ್ ಚಾಕ್ಲೇಟ್ಸು ತಯಾರಿಸ್ತಾ ಇದ್ದರು. ಈಗ ಕಾಲ ಬದಲಾಗಿದೆ. ಈಗ ನಾವು ಬೆಳೆದ ಕೋಕೋವನ್ನು ನಾವೇ ಸಂಸ್ಕರಿಸ್ಬೋದು, ನಾವೇ ಚಾಕ್ಲೇಟ್ ತಯಾರಿಸ್ಬೋದು, ಅಥವಾ ಇತರ ಉತ್ಪನ್ನಗಳನ್ನು ತಯಾರಿಸಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಿಂತ ಹೆಚ್ಚಿನ ಖುಷಿ ಅಂತ ಹೇಳಿದ್ರೆ ನಮ್ಮ ನಡುವಿನ ಕೃಷಿಕರೇ. ಬಹುಶಃ ನಾನು ಇಲ್ಲೇ ನೋಡಿದರೆ ಈ ಪರಿಸರದಲ್ಲಿ ಒಂದು 5-6 ಮಂದಿ ಯುವಕರು ಈ ಉದ್ದಿಮೆಗೆ ಇಳಿದಿದ್ದಾರೆ.
ಇದಕ್ಕೆ ಬೇಕಾದ ಆನ್ಲೈನ್ ಕ್ಲಾಸುಗಳು ಇರ್ತವೆ, ತರಬೇತಿ ಶಿಬಿರಗಳು ಇದೆ, ಹಾಗೆಯೇ ಆಫ್ಲೈನ್ ಕ್ಲಾಸುಗಳು ಎಲ್ಲ ಸಿಗ್ತದೆ. ಹೊರಗಡೆ ಸ್ಟಾಲ್ ಹಾಕಿದ್ದಾರೆ. ಅವರನ್ನು ನಾವು ಒಂದು ಅಡಿಕೆ ಪತ್ರಿಕೆಯಲ್ಲಿ 3-4 ವರ್ಷದ ಹಿಂದೆ ಅವರು ಆರಂಭಿಸುವಾಗಲೇ ಅವರನ್ನು ಗುರುತಿಸಿದೆವು. ಈಗ ಆನ್ಲೈನ್ನಲ್ಲಿ ಅತ್ಯುತ್ತಮವಾಗಿ ಅದನ್ನು, ಅಂದರೆ ಎಲ್ಲರೂ ಅದು ಹೆಮ್ಮೆ ಪಡುವ ಹಾಗೆ ಅದನ್ನು ಆ ಆನ್ಲೈನ್ನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಅವರು ಬೆಳೆದ ಕೋಕೋ ಸಾಕಾಗ್ತಾ ಇಲ್ಲ. ನಮ್ಮಂಥ ಕೃಷಿಕರಿಂದ 25-30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಕೃಷಿಕರಿಂದ ಕೋಕೋವನ್ನು ಖರೀದಿಸ್ತಾ ಇದ್ದಾರೆ, ಅವರು ಸಂಸ್ಕರಿಸ್ತಾ ಇದ್ದಾರೆ, ಉತ್ತಮ ರೇಟು ಸಹ ನಮಗೆ ಕೊಡ್ತಾ ಇದ್ದಾರೆ. ನೋಡಿದರೆ ನಮ್ಮಲ್ಲಿ ಸುಳ್ಯ ತಾಲೂಕು ಚಾಕ್ಲೇಟ್ ಅಥವಾ ಈ ಕೊಕ್ಕೋಗೆ ಅತ್ಯುತ್ತಮ ಕ್ಲೈಮೇಟು, ಅದರ ಹೈಯೆಸ್ಟಾಗಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಕೊಕ್ಕೋ ಬೆಳೆಯುವಂಥದ್ದು ಸುಳ್ಯ ತಾಲೂಕು. ನಂತರ ಪುತ್ತೂರು ಇದೆ, ಕಡಬ ಇದೆ, ಬೆಳ್ತಂಗಡಿ, ಬಂಟ್ವಾಳ, ಹೀಗೆ ಎಲ್ಲ ಕಡೆಗಳು ಸಹ ಬೆಳೆಸ್ತಾ ಇದ್ದೇವೆ. ಕೇರಳ ಮೊದಲು ನಂಬರ್ 1 ಇತ್ತು ರಾಜ್ಯ, ಈಗ ತೆಲಂಗಾಣ, ನಮ್ಮ ಗೋದಾವರಿಯ ಪೂರ್ವದಲ್ಲಿ ಪಶ್ಚಿಮದಲ್ಲಿರುವಂತಹ ಎಲ್ಲ ಪ್ರದೇಶಗಳಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಕೋಕೋ ಬೆಳೆ ಇದೆ. ತಮಿಳುನಾಡಲ್ಲಿದೆ. ನಮ್ಮಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ, ಮಲೆನಾಡಲ್ಲಿ ಸಹ, ಅರೆ ಮಲೆನಾಡಲ್ಲಿ ಸಹ ಇದರ ಪ್ರಚಾರ ಸಾಕಷ್ಟು ಆಗ್ತಾ ಇದೆ. ಹಾಗೆ ಅಂತೇಳಿ ನಮ್ಮ ಇಷ್ಟೊಂದು ಪ್ರಮಾಣದಲ್ಲಿ ಬೆಳೆದರೆ ಇದಕ್ಕೆ ಡಿಮಾಂಡ್ ಯಾಕೆಂತ ಕೇಳಿದ್ರೆ ಆಹಾರ ಬೆಳೆಗಳಲ್ಲಿ ರೇಟು ಸಡನ್ನಾಗಿ ಏರುವುದೂ ಇಲ್ಲ, ಅಷ್ಟೇ ಸಡನ್ನಾಗಿ ಕೆಳಗೆ ಇಳಿಯುವುದೂ ಇಲ್ಲ. ಅದು ಒಂದು ಸ್ಟ್ಯಾಗ್ನೇಷನ್, ಒಂದು ಹಂತದಲ್ಲಿ ಸಾಮಾನ್ಯವಾಗಿ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಪೂರಕವಾಗಿ ಆ ರೇಟ್ ಇರ್ತದೆ. ಹಾಗೆ ಇಷ್ಟೊಂದು ಪ್ರಮಾಣದಲ್ಲಿ ಓವರ್ ಪ್ರೊಡಕ್ಷನ್ ಆದರೆ ಇದನ್ನು ಯಾರು ಖರೀದಿ ಮಾಡ್ತಾರೆ ಅಂತೇಳಿ ಯೋಚನೆ ಇದ್ದರೆ ಖಂಡಿತ ಬಿಟ್ಟಾಕಿ. ಯಾಕೆಂದರೆ ನಮ್ಮ ದೇಶದಲ್ಲಿ ಬೆಳೆಯುವಂತಹ ಕೊಕ್ಕೋದ 2 ರಿಂದ 3 ಪಾಲು ಹೆಚ್ಚು ಕೊಕ್ಕೋವನ್ನು ನಾವು ಹೊರಗಿನಿಂದ ಆಮದು ಮಾಡಿಕೊಳ್ಬೇಕಾಗ್ತದೆ. ಹಾಗೆ ಅಷ್ಟೊಂದು ಪ್ರಮಾಣದಲ್ಲಿ ಈಗ ಸತೀಶ್ ಚಂದ್ರರು ಇಲ್ಲ, ಈಗ ತಾನೇ ಹೊರಗೆ ಹೋದರೆ ಅವ್ರ ಹತ್ರ ಹೇಳ್ತಾ ಇದ್ರು, ಅವರ ಕ್ಯಾಂಪ್ಕೋ ಸಂಸ್ಥೆಗೂ ಸಹ ಕೊಕ್ಕೋ ನಮ್ಮಲ್ಲಿ ಬೆಳೆದ ಕೊಕ್ಕೋ ಸಾಕಾಗ್ತಾ ಇಲ್ಲ ಅಂಥೇಳಿ. ಹಾಗೆ ಅಂತೇಳಿ ನಮ್ಮ ಹೊಸದಾಗಿ ನಾವು ಕೊಕ್ಕೋ ಹೊಸ ಪ್ರದೇಶದಲ್ಲಿ ನೇರ ಬಿಸಿಲಿರುವಾಗ ನಾವು ಮಾಡುವುದು ಖಂಡಿತ ಸಾಧ್ಯ ಇಲ್ಲ. ಬೇರೆ ಕಡೆಗಳಲ್ಲೇ ಮಾಡ್ತಾ ಇದ್ದಾರೆ. ನೀವು ಇಂಡೋನೇಷ್ಯಾದ ಅಥವಾ ಆ ಸೈಡಿನ ಹೊರಗೆ ಆಫ್ರಿಕಾದ ದೇಶ ನೋಡಿದರೆ ಅಲ್ಲಿ ಕೊಕ್ಕೋ ಎಲ್ಲ ಏಕ ಬೆಳೆ, ಬೇರೆ ಏನೂ ಬೆಳೆಯುವುದಿಲ್ಲ ಅಲ್ಲಿ. ನಮ್ಮಲ್ಲಿ ಹಾಗೆ ಸಾಧ್ಯ ಇಲ್ಲ. ಬಿಸಿಲಿಗೆ ಈ ಗಿಡ ಕೋಕೋ ಮರ ತಾಳಿಕೊಳ್ಳುವುದಿಲ್ಲ, ಅದು ಕರಟಿ ಹೋಗ್ತದೆ, ಅಥವಾ ಸಿಕ್ಕಾಪಟ್ಟೆ ಏನೆಲ್ಲ ಅದು ಹೂ ಬರುವಾಗ ಚಿಗುರುತ್ತದೆ, ಚಿಗುರು ಬರುವಾಗ ಹೂ ಬರ್ತದೆ, ಏನೂ ಎಲ್ಲ ಆಗ್ತದೆ. ಹಾಗಂತ ಅದು ಈ ಸನ್ಸ್ಕಾರ್ಚಿಂಗ್ ಎಫೆಕ್ಟಿಂದಾಗಿ ಬರ್ತದೆ. ಹಾಗೆ ಇದರಲ್ಲಿ ನಾವು 50% ಬಿಸಿಲಿರುವ 70% ಬಿಸಿಲಿರುವಂತಹ ಈ ತೆಂಗಿನ ತೋಟ, ಅಡಿಕೆ ತೋಟದ ಮಧ್ಯದಲ್ಲಿ ಕೋಕೋ ಬೆಳೆಯನ್ನು ಹಾಕಲಿಕ್ಕೆ ಸಾಧ್ಯ ಇದೆ. ಅದನ್ನು ಹಾಕಲೇಬೇಕು. ಅಂಥದ್ರಲ್ಲಿ ನಮಗೆ ಒಳ್ಳೆಯ ಅವಕಾಶ ಇರುವಂಥದ್ದು. ಈ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಅಡಿಕೆ ತೋಟದಲ್ಲಿ ಕೆಲಸ ಕಡಿಮೆ ಆದಾಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಅಡಿಕೆ ಕೆಲಸ ಮುಗೀತು, ಇನ್ನು ಕೊಯ್ಲಸಾಯಿತು, ಅಡಿಕೆ ಎಲ್ಲ ಒಳಗೋಯ್ತು ಅಂತ ಆಗುವಾಗ ಈ ಕೋಕೋದಲ್ಲಿ ಕೆಲಸ ಶುರುವಾಗ್ತದೆ. ಕೋಕೋದಲ್ಲಿ ಕೆಲಸ ಅಂತ ಕೇಳಿದರೆ ಫಸ್ಟ್ ಕೆಲಸ ಇರುವಂಥದ್ದು ಕೋಕೋದ ಹಣ್ಣು, ಅಂದರೆ ಕೋಡು ಅಂತ ಹೇಳ್ತೇವೆ. ಅದನ್ನು ಕಾಯಿಯನ್ನು ಅದು ಹಣ್ಣಾಗುವಾಗ ಕೊಯ್ಯುವಂಥದ್ದು, ಕೊಯ್ದ ಕಾಯಿಯನ್ನು ಒಡೆದು ಬೀಜ ಬೇರ್ಪಡಿಸುವಂಥದ್ದು. ಬೀಜ ಬೇರ್ಪಡಿಸಿದ್ರೆ ಅದರಲ್ಲಿ ಅದನ್ನು ನಾವು ನೇರವಾಗಿ ಮಾರಾಟ ಮಾಡಲಿಕ್ಕಾಗ್ತದೆ. ತಾಜಾ ಬೀಜ ಅಂತ ಹೇಳಿದ್ರೆ ಆ ದಿವಸ ಮಾಡಿದ್ದನ್ನು ಆ ದಿವಸಕ್ಕೆ ನಾವು ಕೋಕೋ ಬೀಜವನ್ನು ಖರೀದಿದಾರರಿಗೆ ಕೊಡಬೇಕಾಗ್ತದೆ. ಕ್ಯಾಂಪ್ಕೋ ಸಂಸ್ಥೆ ಎಲ್ಲೆಲ್ಲ ಅಡಿಕೆ ಪರ್ಚೇಸ್ ಮಾಡ್ತದೆ, ಬ್ರ್ಯಾಂಚಿನಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಹೊರಗೆ ಸೊಸೈಟಿಗಳಲ್ಲಿ ಎಲ್ಲೆಲ್ಲ ಇದು ಅಡಿಕೆ ಪರ್ಚೇಸ್ ಮಾಡ್ತದೆ, ಅಲ್ಲಿ ಕೋಕೋ ಬೀಜವನ್ನು ಸಹ ಪರ್ಚೇಸ್ ಮಾಡ್ತದೆ. ವರ್ಷದಲ್ಲಿ ಇದನ್ನು ಗಿಡ ನೆಟ್ಟರೆ 3 ರಿಂದ 5 ವರ್ಷಕ್ಕೆ ಅದು ಇಳುವರಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಇಳುವರಿ ಕೊಡ್ತದೆ. ನಿರಂತರವಾಗಿ 10, 25, 30 ವರ್ಷದ ಕಾಲ ಇದನ್ನು ಇಳುವರಿಯನ್ನು ನಾವು ಪಡ್ಕೊಳ್ಬೋದು. ಇನ್ನು ನಾವೇ ಸಂಸ್ಕರಣೆ ಮಾಡುವುದಿದ್ದರೆ ಅದನ್ನು 1 ವಾರದ ಕಾಲ ಹುಳಿ ಬರಿಸಬೇಕಾಗ್ತದೆ. ಹುಳಿ ಬರಿಸಿದ್ದನ್ನು ಒಣಗಿಸಬೇಕು, ಒಣಗಿಸಿದ್ದನ್ನು ಮಾರಾಟ ಮಾಡುವಂಥದ್ದು. ಅದು ಸ್ವಲ್ಪ ಕಷ್ಟ ಅಂತ ಕಾಣುವವರಿಗೆ ಮಳೆಗಾಲದಲ್ಲಿ ಕಷ್ಟ ಆಗ್ತದೆ, ಬೇಸಿಗೆಯಲ್ಲಿ ಈ ಕೆಲಸವನ್ನು ನಾವೇ ಮಾಡಿಕೊಳ್ಬೋದು. ನಮಗೆ 3 kg ಹಸಿ ಬೀಜ ಇದ್ದರೆ ಒಂದು ಸಾಮಾನ್ಯ ಲೆಕ್ಕಾಚಾರ ಇದು, 1 kg ಒಣ ಬೀಜ ಸಿಗ್ತದೆ. ಈಗ ಹಸಿ ಬೀಜಕ್ಕೆ ಒಂದು 100 ರೂಪಾಯಿ ಪ್ರತಿ ಕಿಲೋಕ್ಕೆ ಇದ್ದರೆ ಒಣ ಬೀಜಕ್ಕೆ 320 ರಿಂದ ಕ್ಯಾಂಪ್ಕೋ ಖರೀದಿ ಮಾಡ್ತದೆ. ಹಾಗೆ ಅಂತೇಳಿ ಹೊರಗೆ
ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟ ಇದ್ದರೆ ಇನ್ನೂ ಜಾಸ್ತಿ ದರ ನಮಗೆ ಸಿಗ್ತದೆ. ನಾನು ಈಗಾಗಲೇ ಹೇಳಿದೆ 3 ವರ್ಷದಲ್ಲಿ ಕೋಕೋ ಇಳುವರಿ ಕೊಡಲಿಕ್ಕೆ ಶುರುವಾಗ್ತದೆ ಅಂತೇಳಿ. ಅದನ್ನು ಹಾಗೆ ಬಿಟ್ಟರೆ ಮರವನ್ನು 5-6 ವರ್ಷಗಳಲ್ಲಿ ಅದು ಹೆಮ್ಮರವಾಗಿ ಒಂದು 30-40 ಅಡಿ ಎತ್ತರಕ್ಕೆ ಬರ್ತದೆ. ಈ ಕೋಕೋದಲ್ಲಿ ಸಮಸ್ಯೆ ಶುರುವಾಗುವುದೇ ಆವಾಗ. ಅದು ಯಾವಾಗ ಎತ್ತರಕ್ಕೆ ಹೋಯ್ತಾ ಪ್ರತಿಯೊಂದು ಸಹ ನಮಗೆ ಎಲ್ಲವೂ ತೊಂದರೆ ಕಾಣ್ತದೆ. ಅಡಿಕೆ ತೋಟದಲ್ಲಿ ಓಡಾಡಲಿಕ್ಕೆ ಆಗುವುದಿಲ್ಲ, ಅಡಿಕೆಯಲ್ಲಿ ನೆರಳು ಜಾಸ್ತಿ ಆಯಿತು, ಎಡೆಗಿಡ ಬರುವುದಿಲ್ಲ, ರೋಗ ಜಾಸ್ತಿ ಆಗ್ತದೆ, ಕೋಕೋ ಕೊಯ್ಲು ಮಾಡಲಿಕ್ಕೆ ಆಗುವುದಿಲ್ಲ, ಅಷ್ಟು ಎತ್ತರದಿಂದ ಕೊಯ್ಲು ಮಾಡಲಿಕ್ಕೂ ಕಷ್ಟ ಆಗ್ತದೆ. ಹಾಗೆಯೇ ಕಣ್ಣು ಕಾಣುವುದಿಲ್ಲ. ಈ ನಿಮಗೆ ಇದು ಈ ಕೋಕೋದ ಹಾರ್ವೆಸ್ಟಿಂಗ್ ಟೈಮ್ ಇದೆಯಲ್ಲ, ಆ ಲೇಬರು ಕೋಕೋ ಕೊಯ್ಲು ಮಾಡಲಿಕ್ಕೆ ಕಡಿಮೆ ನೆಲಮಟ್ಟದಲ್ಲಿ ಅಥವಾ ಈ ನಮ್ಮ 10-12-15 ಅಡಿ ಎತ್ತರದಲ್ಲಿದ್ದರೆ ಭಾಳಷ್ಟು ಸುಲಭ ಆಗ್ತದೆ. ಎತ್ತರಕ್ಕೆ ಹೋದ ತಕ್ಷಣ ಕೋಕೋ ಹಣ್ಣು ಹಾಗೆ ಉಳಿತದೆ. ಸಂಜೆ ಬಿಸಿಲಿನಲ್ಲಿ ಹಣ್ಣು ಮತ್ತು ಕಾಯಿಯ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಆವಾಗ ಉಳಿದ ಕೊಕ್ಕೋಕ್ಕೆ ಕಾಡು ಪ್ರಾಣಿಗಳ ಹಾವಳಿ, ಅದು ಇಲಿ ಇರಬಹುದು, ಚಣಿಲಿರಬಹುದು, ಬೆರು ಇರಬಹುದು, ಹಾಗೆ ಎಲ್ಲವೂ ಸಹ ನಮಗೆ ಶುರುವಾಗ್ತದೆ. ಈ ಕೋಕೋ ಕೃಷಿಯೇ ಬೇಡ ಅಂತೇಳಿ ಆಗ್ತದೆ. ಅಷ್ಟು ಮಾಡುವ ಬದಲು ಇದನ್ನು ನಮ್ಮ ಅಗತ್ಯದ ಎತ್ತರಕ್ಕೆ ನಾವು ಕತ್ತರಿಸ್ಕೊಂಡ್ರೆ 10-15 ಅಡಿಗೆ ಎತ್ತರಕ್ಕೆ ವಿಶಾಲವಾಗಿರುವುದನ್ನು ಸಹ ಸ್ವಲ್ಪ ಬೇಕಾದಷ್ಟು ಕತ್ತರಿಸ್ಕೊಂಡ್ರೆ ಇದು ಆ ಗಿಡ ನಾವು ಯಾವಾಗ ಕಟ್ ಮಾಡ್ತೇವೆ ಅಂದರೆ ಈ ಸಮಯದಲ್ಲಿ ಒಮ್ಮೆ ಹಣ್ಣು ಅಥವಾ ಅದರ ಇಳುವರಿ ಕಡಿಮೆ ಆದಾಗ ನಾವು ಕತ್ತರಿಸ್ಕೊಂಡ್ರೆ ಅದು ಪುನಃ ಚಿಗುರುತ್ತದೆ. ಚಿಗುರುವಾಗ ಹೂ ಬರ್ತದೆ. ಹೂ ಬಂದು ಕಾಯಿ ಮೂಡಿದ 3-3.5 ತಿಂಗಳಲ್ಲಿ ನಾವು ಅದನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಬೇರೆ ಅಂತ ಹೆಚ್ಚು ಹೇಳಲಿಕ್ಕಿಲ್ಲ. ಅಡಿಕೆಗೆ ನೀರಾವರಿ ಬಗ್ಗೆ ಆದರೆ ಅದು ಅಡಿಕೆಗೆ ಕೊಡುವಂತಹ ನೀರಾವರಿ ಕೊಕ್ಕೋಗೂ ಸಹ ಬೇಕಾಗ್ತದೆ. ಅಡಿಕೆಗೆ ನೀಡುವ ಪೋಷಕಾಂಶದ ಸುಮಾರು ಅರ್ಧ ಅಥವಾ ಮುಕ್ಕಾಲು ವಾಸಿ ನಾವು ಪೋಷಕಾಂಶಗಳನ್ನು ಅಡಿಕೆ ಜೊತೆಗೆ ಕೊಡುವ ಟೈಮಲ್ಲೇ ಕೊಟ್ಟಾಗ ಇದಕ್ಕೆ ಪೋಷಕಾಂಶಗಳ ಇದು ಸಾಕಾಗ್ತದೆ. ನನ್ನ ಹೆಚ್ಚೇನಿದರ ಸಮಯದ ಅವಕಾಶ ಕಡಿಮೆ ಇದೆ, ಹೆಚ್ಚೇನಿದರ ಬಗ್ಗೆ ಹೇಳ್ತಾ ಇಲ್ಲ. ನನ್ನಲ್ಲಿ ಅಡಿಕೆ ಮತ್ತು ತೆಂಗು ಎರಡರಲ್ಲಿ ಸಹ ಕೋಕೋ ಬೆಳೆ ಇದೆ. ನಾನು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡಿದ್ದೇನೆ. ಹೈ ಡೆನ್ಸಿಟಿ ಅಂತ ಕೇಳಿದ್ರೆ ಅಡಿಕೆ ತೋಟದಲ್ಲಿ ತೆಂಗಿನ ತೋಟದಲ್ಲಿ 27 ಅಡಿಗೆ ತೆಂಗಿನ ಮರ ಇದೆ. ಅದರ ಮಧ್ಯದಲ್ಲಿ 9 ಅಡಿಗೆ ಒಂದರಂತೆ ಕೋಕೋ ಬೆಳೆ ಹಾಕಿದ್ದೇನೆ. ಅಡಿಕೆ ತೋಟದಲ್ಲಿರುವಂಥದ್ದು ಹೆಚ್ಚಿನ ಕಡೆಗಳಲ್ಲಿ ಈಗ ರೆಕಮೆಂಡೇಶನ್ ಇರುವಂಥದ್ದು ತೋಟದ ಸಾಲಿನ ನಡುವಿನ ಓಡಾಡುವ ಜಾಗದಲ್ಲಿ 18 ಅಡಿಗೆ ಒಂದರಂತೆ 9 ಅಡಿ 9 ಅಡಿ ಅಡಿಕೆ ತೋಟ ಇದ್ದರೆ 18x18ರಲ್ಲಿ ಕೋಕೋ ಹಾಕ್ತಾರೆ. ಆವಾಗ ಎಕರೆಗೆ ಸುಮಾರು 125-130 ಗಿಡ ಹಿಡಿತದೆ. ನಾನು ಹಾಗೆ ಮಾಡಲಿಲ್ಲ. ಆ ಸಾಲಿನಲ್ಲಿ ಅಡಿಕೆ ಮರದ ಸಾಲಿನಲ್ಲಿ ಪ್ರತಿ 2 ಅಡಿಕೆ ಮರಕ್ಕೆ ಒಂದರಾಗೆ 18 ಅಡಿಗೆ ಇಲ್ಲಿ ಮಧ್ಯದಲ್ಲಿ ಪುನಃ 9 ಅಡಿಗೆ ಹಾಕಿದಾಗ ಈಚೆ ಸಾಲಿನಲ್ಲಿ ಸಹ ಅಲ್ಲಿ ಸಹ ಹಾಕಿದ್ದೇನೆ. ಹಾಗಾಗಿ ಎಕರೆಗೆ ಸುಮಾರು 250 ಗಿಡ ಹಿಡಿತದೆ. ಪ್ರತಿ ವರ್ಷ ಪ್ರೂನ್ ಮಾಡ್ತೇನೆ. ಈ ಪ್ರೂನ್ ಮಾಡಿದ್ದನ್ನು ನಮಗೆ ನಾವು ಒಂದು ಎತ್ತರವಾಗಿ ಬಿಡುವಂಥದ್ದು ನೇರ ಕಾಂಡ, ಅದಕ್ಕೆ ಬರುವಂತಹ ನೆಕ್ಸ್ಟ್ ಶಿಫಾನ್ ಅಂದರೆ ಫ್ಯಾನ್ ಬ್ರ್ಯಾಂಚ್, ಶಿಫಾನ್ನಲ್ಲಿ ಬರುವಂಥ ಫ್ಯಾನ್ ಬ್ರ್ಯಾಂಚ್ನಲ್ಲಿ ಅದನ್ನು ನಮಗೆ ಬೇಕಾದ ಅಗಲಕ್ಕೆ ವಿಸ್ತಾರಕ್ಕೆ ನಾವು ನಿಯಂತ್ರಿಸ್ಕೊಳ್ತಾ ಇದ್ದೇವೆ. ಹಾಗೆ ಮಾಡಿದಾಗ ಈ ಕೋಕೋದ ಹಾರ್ವೆಸ್ಟಿಂಗ್ ತುಂಬ ಈಸಿ ಆಗ್ತದೆ, ಬಹಳ ಸುಲಭ ಆಗ್ತದೆ. ಮೇಲೆ ಹೋದ ತಕ್ಷಣ 10-15 ಅಡಿಗೆ ನಂತರ ನಾವು ಹೈಟ್ ಹೋದ ತಕ್ಷಣ ನಮಗೆ ಹಾರ್ವೆಸ್ಟಿಂಗ್ ಆಗಾಗಲೇ ಹೇಳಿದಂಗೆ ತುಂಬ ಕಷ್ಟ, ಆ ಸಮಯ ಹೆಚ್ಚು ಬೇಕು, ನಮ್ಮ ವೇಸ್ಟೇಜು ಜಾಸ್ತಿ ಆಗ್ತದೆ, ಉಳಿದಂಥದ್ದು ಕೊಯ್ಯದೆ ಉಳಿಯುವಂಥ ಕೋಡುಗಳು ಜಾಸ್ತಿ ಆಗ್ತದೆ. ಹಾಗೆ ಮಾಡಿದಾಗ ನಮಗೆ ಇಳುವರಿ ಕಡಿಮೆ ಅಂತ ಕಾಣ್ತದೆ. ಆದರೂ ಸಹ ಈಗ ಇಷ್ಟೆಲ್ಲ ಹೇಳಿದಾಗ ನಾನೊಂದು ಇದರ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ವಿಷಯ ಹೇಳ್ತೇನೆ. ಒಂದು ಮರದಲ್ಲಿ ಸಾಮಾನ್ಯವಾಗಿ ಎವರೇಜ್ ಹೇಳುವಂಥದ್ದು ನಾವು ಇಂಥ ಪ್ರೂನ್ ಮಾಡಿದಾಗ ವರ್ಷಕ್ಕೆ 3 kg 2.5ರಿಂದ 3 kg ಬೀಜ ಸಿಗ್ತದೆ. ಕೋಕೋ ಬೀಜ, ಹಸಿ ಬೀಜ. ಅದನ್ನು ಒಣಗಿಸಿದರೆ 1 kgಯಷ್ಟು ಒಣ ಬೀಜ ಸಿಗ್ಬೋದು. ಜಾಸ್ತಿ ಸ್ವಲ್ಪ ಮಾಡಿದವರು ಖಂಡಿತ ಇದ್ದೀರಿ. ಯಾಕೆಂತ ಕೇಳಿದ್ರೆ ನೀವು ಪ್ರೂನಿಂಗ್ ಮಾಡದೇ ಇದ್ದರೆ ನಿಮಗೆ ಈಲ್ಡ್ ಜಾಸ್ತಿ ಬರ್ತದೆ, ಆದರೆ ಅಲ್ಲಿ ನಿಮಗೆ ಅದರದ್ದಾದ ಸಮಸ್ಯೆ ಇದೆ. ಅಷ್ಟು ಮಾಡಿದಾಗ ಕೋಕೋದಲ್ಲಿ ನಮಗೆ ಇನ್ನೊಂದು ಸಂಗತಿ ಇದೆ. ಇದು ಜಸ್ಟ್ ಅಂದರೆ 1 ಎಕರೆಯಲ್ಲಿ ಸಾಧಾರಣ 6-7 ಕ್ವಿಂಟಾಲು ಅಥವಾ 8-9 ಕ್ವಿಂಟಾಲ್ ತೆಗೆಯುವವರು ಇದ್ದಾರೆ.
ಆದರೆ ಅಷ್ಟೊಂದು ನಿರೀಕ್ಷೆ ಬೇಡ. ಅಂದರೆ ಈ ಹವಾಮಾನದ ವೈಪರೀತ್ಯದಿಂದಾಗಿ ತುಂಬಷ್ಟು ವೇರಿಯೇಷನ್ ಆಗ್ತಾ ಇದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಕೊಕ್ಕೋ ಬೆಟ್ರ್ ಇದೆ. ಹಾಗೆ ಅಂತೇಳಿ ಕೆಲವು ಸ್ಪಾಟ್ಗಳಲ್ಲಿ, ಕೆಲವು ಏರಿಯಾಗಳಲ್ಲಿ ಕೊಕ್ಕೋದ ಇಳುವರಿ ತುಂಬ ಕಡಿಮೆ ಇದೆ ಈ ವರ್ಷ ಸಹ. ಮೊನ್ನೆ ಒಬ್ಬರು ಹೇಳ್ತಾ ಇದ್ದರು. ಅಷ್ಟೊಂದು ತೀರ ಅಂದರೆ ಬೆಲೂನ್ನಾಗೆ ನಾವು ಉಬ್ಬುವಂಥದ್ದು ಬೇಡ. ಎಕರೆಯಲ್ಲಿ 6ರಿಂದ 8 ಕ್ವಿಂಟಲ್ನಷ್ಟು ಹಸಿ ಬೀಜ ಸಿಕ್ಕಿದರೆ ಅದು ಉತ್ತಮ ಇಳುವರಿ. 60,000ರಿಂದ 80,000 ರೂಪಾಯಿ ಆಯಿತು. ಅದಕ್ಕಿಂತ ಹೆಚ್ಚಿಗೆ ನಾನು ಹೇಳುವಂಥದ್ದು, ಈ ಕೋಕೋದ ನಾವು ಪ್ರೂನ್ ಮಾಡ್ತೇವೆ. ಈಗ ತಾನೇ ಧರ್ಮರಾಜ್ ಸರ್ ಹೇಳಿದ್ರು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತೇಳಿ. ಒಂದು ಪ್ರೂನಿಂಗಲ್ಲಿ ಸುಮಾರು 10ರಿಂದ 15, 20 kg ಹಸಿರೆಲೆ ಗೊಬ್ಬರ ಸಿಗ್ತದೆ ಅದನ್ನು ನಿಯಮಿತವಾಗಿ ಪ್ರೂನ್ ಮಾಡ್ತಾ ಇದ್ದರೆ. ಹಾಗೆಯೇ 3 kg ಹಸಿ ಬೀಜ ಸಿಕ್ಕಿದರೆ ಸುಮಾರು 9ರಿಂದ 10 kgಯಷ್ಟು ಅದರ ಕೋಡು ಸಿಗ್ತದೆ. ಎಕರೆಗೆ ಲೆಕ್ಕ ಹಾಕಿದರೆ ಸುಮಾರು 50ರಿಂದ 60 ಕ್ವಿಂಟಲ್ನಷ್ಟು ಹಸಿರೆಲೆ ಗೊಬ್ಬರ ಸಿಗ್ತದೆ. ತೋಟದ ನೆರಳು, ಕೊಕ್ಕೋದಿಂದಾಗಿ ತೋಟದ ನೆರಳಿದ್ದಾಗ ನಿಮಗೆ ಹುಲ್ಲು ಬರುವುದು ಕಡಿಮೆ, ಮೈಕ್ರೋಬೆಲ್ ಆ್ಯಕ್ಟಿವಿಟಿ ಜಾಸ್ತಿ ಇರ್ತದೆ, ಮತ್ತು ಮಣ್ಣಿನ ಆರ್ಗ್ಯಾನಿಕ್ ಕಾರ್ಬನ್ 60-70 ಕ್ವಿಂಟಲ್, ಇದು ಅಡಿಕೆ ಕೃಷಿಯಿಂದ ಅಡಿಕೆ ಇರುವ ತ್ಯಾಜ್ಯವನ್ನು ಬಿಟ್ಟು ಹೇಳುವಂಥದ್ದು ನಾನು, ಅಷ್ಟೊಂದು ಪ್ರಮಾಣದಲ್ಲಿ ಸಿಗ್ತದೆ. ಸಿಕ್ಕಿದಾಗ ಅದನ್ನು ನಾವು ನೇರವಾಗಿ ಹಾಕಿ ಅಥವಾ ಕಾಂಪೋಸ್ಟ್ ಮಾಡಿ ಅದರ ಹಾಕಿ ಮಣ್ಣನ್ನು ಅಲ್ಲಿ ಹಾಕಿದರೆ ಅದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್, ಮೈಕ್ರೋಬೆಲ್ ಆ್ಯಕ್ಟಿವಿಟಿ ಎರಡೂ ಜಾಸ್ತಿ ಆಯಿತು. ನೇರವಾಗಿ ಬಿಸಿಲು ಬೀಳುವಂಥ ತೋಟ ಇರ್ತದೆ. ಏಕಬೆಳೆ ಅಂತ ಹೇಳಿದ ತಕ್ಷಣ ಆರಂಭದಲ್ಲಿ 10-12 ವರ್ಷದಲ್ಲಿ ಅಷ್ಟೊಂದು ಕಾಡುವುದಿಲ್ಲ. ಅಡಿಕೆ ತೋಟದಲ್ಲಿ ನೆರಳಿದೆ ಅಂತ ಕಾಣ್ತದೆ. ಮರ ಎತ್ತರ ಹೋದಾಗೆ ಬಿಸಿಲು ಜಾಸ್ತಿ ಆದಾಗ ಹುಲ್ಲು ಜಾಸ್ತಿ ಬರ್ತದೆ. ಕೋಕೋ ಹಾಕಿದಾಗ ನೆರಳು ಜಾಸ್ತಿ ಇರ್ತದೆ, ಹುಲ್ಲು ಕಡಿಮೆ ಆಗ್ತದೆ. ಅದೇ ರೀತಿ ನೋಡಿ, ಇಂಥ ಮಳೆಗೆ ಈಗ ತಾನೇ ಬಂತು ಒಂದು ಭಾರಿ ಜೋರಾದ ಅಂದರೆ ದಪ್ಪ ಹನಿಗಳಿರುವಂಥ ಮಳೆ ಇದ್ದಾಗ, ಮಳೆಗಾಲದಲ್ಲಿ ನಮ್ಮ ತೋಟದಲ್ಲಿ ಏನೂ ಇಲ್ಲದಾಗ, ಕಳೆಯೂ ಇಲ್ಲದಾಗ ಈ ಮಣ್ಣಿನ ಸವಕಳಿ, ಮೇಲ್ಮಣ್ಣು ಕುಚ್ಚಿ ಹೋಗುವಂಥದ್ದು ಪ್ರಮಾಣ ತುಂಬ ಜಾಸ್ತಿ ಆಗ್ತದೆ. ಕೋಕೋ ಗಿಡ ಅಥವಾ ಯಾವುದೇ ಮಿಶ್ರ ಬೆಳೆ, ನಾನು ಅದು ಇದು ಹಾಕಿ ಅಂತ ಹೇಳ್ತಾ ಇಲ್ಲ, ಇದ್ದಾಗ ಈ ಮಣ್ಣು ಸವಕಳಿ ಖಂಡಿತ ಕಡಿಮೆ ಆಗ್ತದೆ. ಮೇಲ್ಮಣ್ಣು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿಕ್ಕಾಗ್ತದೆ. ಮೇಲ್ಮಣ್ಣಿನ ನಮ್ಮ ಆ ಮೈಕ್ರೋಬೆಲ್ ಆ್ಯಕ್ಟಿವಿಟಿಯನ್ನು ಖಂಡಿತವಾಗಿ ಹೆಚ್ಚು ಮಾಡಲಿಕ್ಕೆ ಇದು ಸಹಕಾರ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಏನಾದರೂ ಪ್ರಶ್ನೆಗಳಿದ್ದರೆ ಬಹುಶಃ ನಂತರದಲ್ಲಿ ಹೇಳ್ಬೋದು. ಅಡಿಕೆ ಜೊತೆ ಮಿಶ್ರ ಬೆಳೆಯಾಗಿ ಕೋಕೋ ಬೆಳೆ ಮತ್ತು ನಿರ್ವಹಣೆಯ ಬಗ್ಗೆ ಮಾಹಿತಿ ನೀಡಿದ ಪಡಾರು ರಾಮಕೃಷ್ಣ ಶಾಸ್ತ್ರಿ ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ಡಾಕ್ಟರ್ ವೇಣುಗೋಪಾಲ್ ಮೈಸೂರು, ನಿವೃತ್ತ ವಿಜ್ಞಾನಿ, ಸ್ಪೈಸ್ ಬೋರ್ಡ್, ಇವರು ಅಡಿಕೆ ಕೃಷಿ ನಿರ್ವಹಣೆ, ಗೊಬ್ಬರ ನಿರ್ವಹಣೆ, ಎಲೆ ಚುಕ್ಕಿ ನಿರ್ವಹಣೆ ಬಗ್ಗೆ ನಮ್ಮ ಜೊತೆ ಮಾಹಿತಿ ಹಂಚಿಕೊಳ್ತಾ ಇದ್ದಾರೆ. ಎಲ್ಲ ಗಣ್ಯರೇ, ಗುರುಗಳೇ, ಅನ್ನದಾತರೇ, ಸಾಧಾರಣ ನಾನು ಹೆಚ್ಚು ಒತ್ತು ಕೊಡ್ತಾ ಇದ್ದಿದ್ದು ಕಾಳುಮೆಣಸು, ನಂತರ ಕಾಫಿ, ನಂತರ ಅಡಿಕೆ. ಈಗ ಅಡಿಕೆಯಲ್ಲಿ ಸ್ವಲ್ಪ ಗೊಂದಲ ಇರೋದ್ರಿಂದ ಅಡಿಕೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ರು. ಆದರೂ ಸ್ವಭಾವ ಚೇಂಜ್ ಆಗೋದಿಲ್ಲ ನಮ್ಮದು. ನಾವು ಶುರು ಮಾಡೋದೇ ಮೆಣಸು ಮತ್ತು ಕಾಫಿ ಜೊತೆಗೆ. ಇಲ್ಲಿ ಮುಖ್ಯವಾಗಿ ಒಂದು ಅಭಿಯಾನನೇ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಮನೆ ಮನೆಗೆ ಕಾಫಿ ಗಿಡ ಮತ್ತು ಕಾಳು ಮೆಣಸನ್ನು ತಲುಪಿಸೋ ಅಂಥ ಒಳ್ಳೆಯ ಅಭಿಯಾನ. ಸಾಧಾರಣ ಯಾವ ಗೌರ್ಮೆಂಟ್ ಏಜೆನ್ಸಿ ಕೂಡ ಇಷ್ಟು ಮಟ್ಟಿಗೆ ಭಾಳ ಸುಸಜ್ಜಿತವಾಗಿ ಅದನ್ನು ಮಾಡೋದಿಲ್ಲ. ಅದು ಇಲ್ಲಿ ನಿಮ್ಮ ಒಕ್ಕೂಟದಲ್ಲಿ, ನಿಮ್ಮ ಸಹಕಾರದಲ್ಲಿ ನಡೀತಾ ಇದೆ. ಸೊ ಈ ಕ್ರಮ ಮುಂದುವರೆದರೆ ಖಂಡಿತ ಎಲ್ಲ ಕೃಷಿಗೂ ಉತ್ತಮ ಭವಿಷ್ಯ ಇದೆ. ಮೊದಲು ಇಲ್ಲಿ ಈ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾಯಿದ್ರೆ ಕಾಳುಮೆಣಸಿನ ಬಳ್ಳಿ ಆರೋಗ್ಯ, ಕಾಫಿ ಯಾವ ತಳಿ ಉತ್ತಮ, ಹೀಗೆಲ್ಲ ಕೆಲವು ಚರ್ಚೆ ಮಾಡ್ತಾಯಿದ್ವಿ. ಕಳೆದ 1.5 ತಿಂಗಳ ಹಿಂದೆ ಒಬ್ಬ ಕಾರ್ಕಳದ ಒಬ್ಬರ ರೈತರು ಅದಕ್ಕಿಂತ ಅವರು ಇಂಡಸ್ಟ್ರಿಯಲಿಸ್ಟು, ಪ್ಲೈವುಡ್ ಇಂಡಸ್ಟ್ರಿಯಲಿಸ್ಟು, ಅವರು ಸಂಪರ್ಕ ಮಾಡಿ ನಮ್ಮಲ್ಲಿ ಚೆನ್ನಾಗಿ ಬರ್ತಾಯಿದೆ ಅಂತ ಅಂದರು. ನಾನು ಯಾವ ತಳಿ ಹಾಕಲಿ ಅಂತ, ಯಾವ ತಳಿ ಚೆನ್ನಾಗಿ ಬರ್ತಾಯಿದೆ ಅಂತ ಕೇಳಿದಾಗ
ಇಲ್ಲ, ನಾವು ಈಗ ನಾನು ನಿಮ್ಮ ಭಾಷಣ ಪ್ರತಿಯೊಂದು ಕೇಳಿದ್ದೀನಿ, ನಾನು ನಿಮ್ಮ ಇದಕ್ಕೂ ಬಂದಿದ್ದೀನಿ. ನಾವು ಚಂದ್ರಗಿರಿ ಹಾಕ್ತಾಯಿದ್ದೀವಿ, ಆದರೆ ನಮ್ಮಲ್ಲಿ ಆಗಲೇ ಚೆನ್ನಾಗಿ ಫಸಲು ಕೊಡ್ತಾಯಿರೋ ರೋಬಸ್ಟಾ ತಳಿ ಇದೆ ಅಂತ ಅಂದರು. ಸೊ ಅಲ್ಲಿ ಹೋದಾಗ ಕಾರ್ಕಳ ಸಮೀಪ ಆಗಲೇ ಅಡಿಕೆ ತೋಟದಲ್ಲಿ ರೋಬಸ್ಟಾ ಕಾಫಿ ಹಾಕಿದೆ, ಅರೇಬಿಕಾ ಅಲ್ಲ. ಮತ್ತು ಹಾಗೆಯೇ ಬಹಳಷ್ಟು ಒಂದು 12 ವರ್ಷದಿಂದನೇ ಅಲ್ಲಿ ರೋಬಸ್ಟಾ ಕಾಫಿ ಹಾಕಿದೆ. ಅದರಲ್ಲಿ ಕೆಲವೊಂದು ವ್ಯವಸ್ಥೆ ಅಷ್ಟು ಸರಿ ಇರಲಿಲ್ಲ, ಆದ್ರೂ ಉಳಿದಿದ್ದ ಕೆಲವು ಗಿಡಗಳಲ್ಲಿ ಒಳ್ಳೆಯ ಫಸಲೇ ಇತ್ತು. ನನ್ನ ಅಂದಾಜು ಆ ಒಂದು ಗಿಡದಲ್ಲೇ, ರೋಬಸ್ಟಾ ಗಿಡದಲ್ಲೇ 13-18 kg ಹಣ್ಣು ಸಿಗ್ತಾಯಿತ್ತು. ಅಂದರೆ ನಾವು ನಿನ್ನೆ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ 8-8.5 kg ಸಿಕ್ಕಿದ್ರೆ ಅದು ಲಾಭದಾಯಕ ಬೆಳೆ ಅಂತ. ಅದು 2.5 ಪಟ್ಟು ಫಸಲು ಕೊಡ ಅಂತ ಹೀರೋಗಳು ಆಗಲೇ ಇದ್ದಾರೆ. ಏನಂತಂದರೆ ಅವರು ಬೆಳಕಿಗೆ ಬರ್ತಾಯಿಲ್ಲ. ಆ ಥರದ್ದು ಒಂದು 5-6 ತೋಟಗಳು ಹುಡುಕಿ ನಿಮ್ಮ ಈ ಗ್ರೂಪ್ನಲ್ಲಿ ಅದು ಬಂದಾಗ ಹೆಚ್ಚು ಜನಗಳಿಗೆ ಅದು ಜಾಗೃತಿ ಮೂಡುತ್ತೆ. ಮತ್ತು ನಂತರ ಶಶಿ ಭಟ್ರು ಇದ್ದಾರಾ? ಹೊರಗಡೆ ಏನಿಲ್ಲ, ನಾವು ಇದು ಈಶಾನ್ಯ ರಾಜ್ಯದಲ್ಲಿ ಸುಮಾರು ಒಂದು 56,000 ಎಕರೆ ಏರಿಯಾದಲ್ಲಿ ಟೀನಲ್ಲಿ ಎಸ್ಟೇಟಲ್ಲಿ ಕಾಳುಮೆಣಸು ಹಾಕೋದೊಂದು ಇತ್ತು. ಆ ಅಭಿಯಾನದಲ್ಲಿ ನಾವು ಒಂದು ತಾತ್ಕಾಲಿಕವಾಗಿ ಒಂದು 100 ಟನ್ಸು ನಾವು ಟಾರ್ಗೆಟ್ ಇಟ್ಕೊಂಡು ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಾವು ಶುರು ಮಾಡಿದ್ವಿ. ಮಾಡಿ ಕೊನೆಗೆ ಅನಲೈಸ್ ಮಾಡಿದಾಗ, ಶಿಷ್ಯಣ್ಣ ಸರ್, ಅಲ್ಲಿ ನಾವು ಅನಲೈಸ್ ಮಾಡಿದಾಗ ಲಕ್ಷಗಟ್ಟಲೆ ಗಿಡ ಹಾಕಿತ್ತು, ಆದರೆ ಉಳಿದಿದ್ದು ಕೇವಲ 12%. ಅಲ್ಲಿ 3 ಸಮಸ್ಯೆಗಳು ಬಂತು. ಒಂದು ವೀಡ್ ಕಟ್ಟರು, ಮತ್ತು ಇನ್ನೊಂದು ಕಳೆನಾಶಕ, ಇನ್ನೊಂದು ಟ್ರಾನ್ಸ್ಪೋರ್ಟೇಷನ್ ಮತ್ತು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್. ಟೀ ಹಾಕೋರಿಗೆ ಕಾಳುಮೆಣಸು ನೆಡೋದು ಕ್ರಮ ಗೊತ್ತಿಲ್ಲ. ಹಾಗೆಯೇ ನಾನು ನಿಮಗೆ ಅಡಿಕೆ ಸಸಿ ಹಾಕೋರಿಗೆ ಕಾಳುಮೆಣಸು ಹಾಕೋ ಕ್ರಮ ಕೊಡೋದು ಗೊತ್ತಿಲ್ಲ. ಅಡಿಕೆನ ತುಳಿದು, ಅಡಿಕೆ ಮತ್ತು ತೆಂಗಿನ ಗುಂಡಿ ಒಳಗಡೆ ತುಳಿದು ನಾವು ಹಾಕ್ತೀವಿ. ಕಾಳುಮೆಣಸು ಎಷ್ಟು ನಾವು ಎಸ್ಟಾಬ್ಲಿಷ್ಮೆಂಟ್ ಬರಬೇಕಾದ್ರೆ ಚೂರು ಏರಿರಬೇಕು, ಕೈನಲ್ಲಿ ಮೃದುವಾಗಿ ಅದನ್ನು ಇಟ್ಟು ಅದಕ್ಕೊಂದು ಮಲ್ಚಿ ಕೊಡಬೇಕು. ಕಾಲಲ್ಲಿ ನಾವು ಅಡಿಕೆ ಥರ ತುಳಿದ್ರೆ ಅದು ಬೇರೆ ಡ್ಯಾಮೇಜ್ ಆಗುತ್ತೆ. ಮತ್ತು ಇನ್ನೊಂದು 3ನೇ ಅಂಶ ನಾನು ಪ್ರಸ್ತಾಪ ಮಾಡಿದೆ, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಟ್ರಾನ್ಸ್ಪ್ಲಾಂಟಿಂಗ್. 2 ಟ್ರಾನ್ಸ್ಪ್ಲಾಂಟಿಂಗ್ ನಾನು ಆಗಲೇ ಹೇಳಿದೆ. ಟ್ರಾನ್ಸ್ಪೋರ್ಟೇಷನ್ನಲ್ಲಿ ನೋಡಿ, ನೀವು ಒಂದು ತರಕಾರಿ ಬೆಳಿಬೇಕಾದ್ರೆ ನೋಡ್ಬೋದು, ದೊಡ್ಡ ಟ್ರೇನಲ್ಲಿ 12-15 ರೂಪಾಯಿದು ಟೊಮೊಟೊ ಆರಾಮಾಗಿ ತಂದು ಕೊಡ್ತಾರೆ, ಸೌತೆಕಾಯಿ ತಂದು ಕೊಡ್ತಾರೆ, ಸೊಪ್ಪುಗಳು ತಂದು ಕೊಡ್ತಾರೆ. ಆದರೆ ನಾವು ಸಸಿಗಳು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಒಂದ್ರ ಮಧ್ಯೆ ಜೋಡಿಸಿ ನಾವು ತೊಗೊಂಡೋಗ್ತೀವಿ. ಅದು ನಮ್ಮ ರೋಡ್ಗಳು ಭಾಳ ಚೆನ್ನಾಗಿದೆ. ಇವತ್ತಾಗಲೇ ಪೇಪರಲ್ಲಿದೆ 1059 ಗುಂಡಿಗಳು ಒಂದು ರಸ್ತೆಯಲ್ಲಿದೆ ಅಂದ್ಬಿಟ್ಟು, ಕಾರ್ಕಳದಲ್ಲಿ ಫ್ರಂಟ್ ಪೇಜಲ್ಲೇ ಇದೆ. ಸೊ ಅಂಥ ಕಡೆ ಟ್ರಾನ್ಸ್ಪೋರ್ಟೇಷನಲ್ಲಿ ಹೋಗ್ತಾ ಇರಬೇಕಾದ್ರೆ ಗಿಡಗಳು ಡ್ಯಾಮೇಜ್ ಆಗುತ್ತೆ. ಅದು ಒಂದೇ ಒಂದು ಕರೆಕ್ಟ್ ಮಾಡಿದ್ವಿ ನಾವು, ಟ್ರಾನ್ಸ್ಪೋರ್ಟೇಷನು ಟ್ರಾನ್ಸ್ಪ್ಲಾಂಟೇಷನ್ 92% ಎಸ್ಟಾಬ್ಲಿಷ್ಮೆಂಟ್ ಬಂತು. ಸೊ ಅದಕ್ಕೆ ಇನ್ನು ಮುಂದೆ ಒಂದು ಟ್ರೇ ಇಟ್ಟು ಒಂದ್ರ ಮೇಲೆ ಜೋಡಿಸ್ಲಿ, ಅದನ್ನು ನಾವು ಟೈಲರ್ ಮೇಡ್ ಟ್ರೇಸ್ ಮಾಡ್ಕೊಳ್ಬೋದು. ಅದನ್ನು ಅನ್ಲೋಡಿಂಗು, ಲೋಡಿಂಗು ಮತ್ತು ಟ್ರಾನ್ಸ್ಪೋರ್ಟೇಷನು 3 ಕೂಡ ಬರುತ್ತೆ. ಆವಾಗ ನಿಮಗೆ ಇನ್ನೂ ಹೆಚ್ಚು ಚೆನ್ನಾಗಿ ಸರ್ವಿಸ್ ಕೊಟ್ಟ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಕೊಟ್ಟ ಗಿಡ ಉಳಿದ್ರೆ ತಾನೇ ನಮಗೆ ಶ್ರೇಯಸ್ಸು. ಸೊ ಒಂದು ಸಣ್ಣ ಕರೆಕ್ಷನ್. ಇನ್ನು ಹಲವಾರು ತಳಿಗಳ ಬಗ್ಗೆ ಕೆಲವು ಮಾಹಿತಿ ಇತ್ತು. ನಮ್ಮ ಧರ್ಮರಾಜ್ ಅವರು ಹೇಳಬೇಕಾದ್ರೆ ಯಾವಾಗಲೂ ಕೂಡ ಚಾಂಪಿಯನ್ನು ಪನ್ನೀರ್ 1. ಆದರೆ ಇತ್ತೀಚೆಗೆ ಪನ್ನೀರ್ 2 ಒಳ್ಳೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಮತ್ತು ಬಯಲುಸೀಮೆ ಮತ್ತು ನಮ್ಗೆ ಅಡಿಕೆ ತೋಟಗಳಲ್ಲಿ ಬೆಸ್ಟ್ ಪರ್ಫಾರ್ಮರ್ ಯಾವುದು ಅಂದರೆ ನೀಲಮುಂಡಿ, ಚೋಮಲ ಮತ್ತು ಜೀರಕಮುಂಡ 3 ಅದು ಚೆನ್ನಾಗಿದೆ. ಅದರಲ್ಲಿ ನಮಗೆ ಕಳೆದು ಹೋಗಿದ್ದು ಒಂದು ತಳಿ ಇದೆ ಇಲ್ಲಿ, ಪನ್ನೀರ್ 8, 5 ಮತ್ತು 6ಕ್ಕೆ ಕ್ರಾಸ್ ಮಾಡಿದ್ದು ಒಂದು ತಳಿ, ಅದು ಕೂಡ ಒಂದು ಅದ್ಭುತ ತಳಿ. ಸೊ ಅದನ್ನು ನಾವು ಇಲ್ಲಿ ಇಂಪ್ರೂವ್ಡ್ ತಳಿಗಳು ಮೊದಲನೇ 2 ಸರ ಈ ಕಡೆಯಿಂದ ನೋಡಿದಾಗ ಅದು ಪನ್ನೀರ್ 9, ನಂತರ ಉದ್ದವಾಗಿ ಇದೆ ಸರ, ಅದು ಪನ್ನೀರ್ 10, ಹೀಗೆ ಮತ್ತು ಪನ್ನೀರು 5 ಕೂಡ ಇದೆ. ಲಾಸ್ಟ್ 2 ಸರ ಇರೋದು ಪನ್ನೀರ್ 8. ಇದಿಷ್ಟು ನಾವು ಗಮನಿಸಲ್ಲಿ ಇಟ್ಕೊಂಡು, ಇದು ತಕ್ಷಣ ನಮಗೇನು ಲಕ್ಷಾಂತರ ಗಿಡಗಳು ಸಿಗೋದಿಲ್ಲ. ಲಕ್ಷಾಂತರ ಗಿಡಗಳು ನಮಗೆ ಸಿಗಬೇಕಾದ್ರೆ ನಾವು ಅದಕ್ಕೆ ಒಂದು
ಬ್ಲಾಕ್ ಮಾಡಿರಬೇಕು, ಅದು ನಮಗೆ ಫೌಂಡೇಶನ್ ಆಗಬೇಕು. ಆ ರೀತಿ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಇನ್ನು ಇದ್ರ ಬಗ್ಗೆ ಆಗಲೇ ಧರ್ಮರಾಜ್ ಅವರ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ನಮಗೆಲ್ಲ ಕ್ರಮಗಳು ಅಳವಡಿಸ್ಕೊಳ್ಳಿಕ್ಕೆ ನಾವು ತಯಾರಿದ್ದೀವಿ. ಆದರೆ ವೀಡ್ ಮ್ಯಾಟ್ ಮಾತ್ರ ನಾವು ಬರ್ತಾ ಇಲ್ಲ. ಒಂದು ಪ್ಲಾಟ್ ಬೇಕಾದ್ರೆ 20 ಲಕ್ಷ ಖರ್ಚು ಮಾಡಿ ತಯಾರು ಮಾಡ್ತೀವಿ. 1.5 ಲಕ್ಷ ಖರ್ಚು ಮಾಡಿದ್ರೆ ಒಂದು ಪ್ಲಾಟ್ 1 ಎಕರೆ ಪೂರ್ತಿ ನಾವು ಕೊಡಬೇಕಾದ ವೀಡ್ ಮ್ಯಾಟ್ ಕೊಡ್ತೀವಿ. ಅದರಲ್ಲಿ ಕಳೆನಾಶಕ ಏನೇನು ನಾವು ಗಿಡದ್ದು ಆರೋಗ್ಯ, ಮಣ್ಣಿನ ಆರೋಗ್ಯ, ಇದು ಎಲ್ಲ ಪ್ರತಿಯೊಂದು ಕೂಡ ಯಾವ ಕಳೆನಾಶಕನ ಹಾಕಬಾರ್ದು, ಮತ್ತು ಗೊಬ್ಬರ ಹಾಕಿದ್ರೆ ಯೂಸ್ ಎಫಿಷಿಯನ್ಸಿ ಜಾಸ್ತಿ ಮಾಡೋದು ಎಲ್ಲ ಕೂಡ ಏರೇಷನ್ನು ಎಲ್ಲ ಕೂಡ ಸರ್ವಿಸ್ ಆಗುತ್ತೆ. ಅದು ವೀಡ್ ಮ್ಯಾಟ್ ಹಾಕಿ ಬೆಳೆದಿರೋದು. ಇದು ಮುಂದಿನ ತಿಂಗಳು ಹಸಿರು ಆರ್ಗ್ಯಾನಿಕ್ನಲ್ಲಿ ಒಂದು ವಿಸಿಟ್ ಕೂಡ ಇದೆ. ಅತಿ ಹೆಚ್ಚು ಜನ ಸೇರಿಸೋದಿಲ್ಲ ಅಲ್ಲಿ, ಒಂದು 150-180 ಜನಕ್ಕೆ ಮಾತ್ರ ಅಲ್ಲಿ ಎನ್ರೋಲ್ಮೆಂಟ್ ಇದೆ. ನೀವು ಒಂದೊಂದು ತಾಲೂಕಿಂದ ಒಂದೊಂದು ಜನ ಇವರಿಗೆ ಅರವಿಂದ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿಗೆ ಸೇರ್ಕೊಳ್ಬೋದು. ಅವ್ರು ಸಾಧಾರಣ ಕೊಡೋದಿಲ್ಲ. ಅದು ನನ್ನ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಾನು ಪ್ರತ್ಯೇಕವಾಗಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀನಿ. ನೀವು ಏನೇನು ಅದ್ಭುತಗಳು ನೀವು ನೋಡ್ಬೋದು ಕಾಳುಮೆಣಸು, ಅಡಿಕೆ ಮತ್ತು ಕಾಫಿ ಕೃಷಿನಲ್ಲಿ ನೀವು ಅಲ್ಲಿ ನೋಡ್ಬೋದು. ನಾವು ವಿಯೆಟ್ನಾಮ್ಗೆ ಹೋಗಬೇಕಾಗಿಲ್ಲ, ನಾವು ಬ್ರೆಜಿಲ್ಗೆ ಹೋಗಬೇಕಾಗಿಲ್ಲ, ಎಲ್ಲ ಕೂಡ ಆ ಜಾಗದಲ್ಲಿ ನಾವು ನೋಡ್ಬೋದು. ಈಗಲೂ ಕೂಡ ಇನ್ನೊಂದು 5 ಎಕರೆ ಜಾಗದಲ್ಲಿ ಆಯಿಲ್ ಪಾಮ್ ಇತ್ತದ್ದು ತೆಗೆದು ಈಗ ಅಲ್ಲಿ ನಾವು ಧೂಪ, ಸಿಲ್ವರು, ಪಯಾನಿ ಮತ್ತು ಕಾಫಿ, ಅವರ ಅಡಿಕೆ ಸಾಕು. ಆಗಲೇ ನನ್ನ ಹತ್ರ 16 ಸಾವಿರ ಅಡಿಕೆ ಮರ ಉಂಟು. ಇನ್ನು ಬೇಡ ಅಂತ ಅವರ ಅಡಿಕೆ ನಿರ್ಧಾರ ಮಾಡಿದ್ದಾರೆ. ಈಗ ಅಷ್ಟೇ ಅದು ಕಾಫಿ ಜೊತೆಗೆ ಅಲ್ಲಿ ಬರ್ತಾಯಿದೆ. ಇಲ್ಲಿ ಮುಖ್ಯವಾಗಿ ಈ ಪಾಯಿಂಟನ್ನ ಧರ್ಮರಾಜ್ ಆಗಲೇ ಕವರ್ ಮಾಡಿದ್ದಾರೆ. ಅಂದರೆ ನಮಗೆ ಎಲ್ಲ ಪೋಷಕಾಂಶಗಳು, ಸಮಗ್ರ ಪೋಷಕಾಂಶಗಳು, ಸಾವಯವ ಗೊಬ್ಬರ ಮತ್ತು 4 ಕಂತು, 3 ಅಲ್ಲ 2 ಅಲ್ಲ 4 ಕಂತು ರಾಸಾಯನಿಕ ಗೊಬ್ಬರ, 1 ಕಂತು ಸಾವಯವ ಮೂಲಕ ಗೊಬ್ಬರ, ಮತ್ತು 2 ಅಥವಾ 3 ಫೋಲಿಯರ್ ನ್ಯೂಟ್ರಿಷನ್. ಅದಿಷ್ಟು ನಾವು ಮಾಡಿದಾಗ ಈ ಮಟ್ಟಕ್ಕೆ ನಾವು ಫಸಲು ತೊಗೊಳ್ಬೋದು. ಇಲ್ಲಿ ಆಗಲೇ ಚಾಂಪಿಯನ್ ಗಿಡ ಈಗಲೂ ಕೂಡ ಪನ್ನೀರ್ 1 ಅಂತ ಅಂದ್ಬಿಟ್ಟು ಧರ್ಮರಾಜ್ ಹೇಳಿದ್ರು. ಅದನ್ನು ನಾವು ಇಲ್ಲಿ ಕನ್ಸಲ್ಟೇಟ್ ಮಾಡಲಿಕ್ಕೆ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಮತ್ತು ಬೇರೆ ಬೇರೆ ನಾವು ಗಿಡಗಳು ಆಶ್ರಯ ನೋಡ್ಕೊಳ್ತೀವಿ. ನಾವು ಇಲ್ಲಿ ತಾತ್ಕಾಲಿಕವಾಗಿ ನೆರಳಿಗೋಸ್ಕರ ನಾವಿಲ್ಲಿ ಹರಳ ಕಂಡು ಬಂದಿರೋದು. ಇದಾಗಲೇ ಇದು ಫಸಲು ಕೂಡ ಸ್ಟೇಜಿಗೆ ಬಂದಿದೆ ಆ ಪ್ಲಾಟು. ಇನ್ನು ಇದು ನೀರು ಕೊಟ್ಟದ್ದು ಎಲ್ಲ ಬೆಳಕು ಎಲ್ಲ ಕೊಟ್ಟಿದ್ದು ಇದು ಸಾಧಾರಣ ನಮಗೆ 93 kg ಹಸಿ ಕಾಳುಮೆಣಸು ಸಿಕ್ಕಿದೆ. ಇನ್ನು ಇಲ್ಲಾಗಲೇ ನರ್ಸರಿ ವಿಧಾನಗಳ ಬಗ್ಗೆ ಇಲ್ಲಿ ಏನಿಲ್ಲ, ಭಾಳಷ್ಟು ಜಾಗೃತಿ ಮೂಡಿದೆ. ಇದು ಇವರು ಹಿಡಿದಿರೋದು ಟಿಶ್ಯೂ ಕಲ್ಚರ್ ಗಿಡ. ಈಗಾಗಲೇ ಪನ್ನೀರ್ ಟಿಶ್ಯೂ ಕಲ್ಚರ್ ಗಿಡ ಕೂಡ ಬಂದಿದೆ. ಒಂದು ಎಚ್ಚರಿಕೆ ಏನಂದರೆ, ಏನಾದರೂ ಅದರಲ್ಲಿ ನಂಜು ರೋಗ ಇದ್ದರೆ ಅದೇನೇ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಅದೊಂದು ಎಚ್ಚರಿಕೆ ಇರಲಿ. ಒಳ್ಳೆ ಫೀಲ್ಡು ವೆಲ್ ಗ್ರೋನ್ ಹೈ ಈಲ್ಡಿಂಗ್ ಗಿಡನೇ ಗುರುತಿಸಿ ಅದರಿಂದ ನಾವು ಗಿಡ ಮಾಡಿದ್ರಲ್ಲಿ ನಮಗೆ ಸಕ್ಸಸ್ ರೇಟು ಜಾಸ್ತಿ. ಇನ್ನು ಯಾವುದೋ 1-2-3 ಇದು ತೆಗೆದು ಟಿಶ್ಯೂ ಮಲ್ಟಿಪ್ಲೈ ಮಾಡಿದ್ರೆ ಅದರಲ್ಲಿ ಏನಾದರೂ ಕಂಟಾಮಿನೇಟ್ ಆಗಿದೆ ದುರದೃಷ್ಟಕ್ಕೆ, ಕೊನೆಗೆ ಅದೇನೇ ನಮ್ಮದು ಒಳಗಡೆ ಸೇರೋಗುತ್ತೆ. ಅದೊಂದು ಎಚ್ಚರಿಕೆ ಇರಲಿ. ಇನ್ನು ವೀಡ್ ಮ್ಯಾಟ್ ಹಾಕೋದಕ್ಕೆ ಪೂರ್ತಿ ನಾವು ಹಾಕ್ಬೋದು, ಒಂದು ಸಪ್ರೇಟಾಗಿ ಕೂಡ ನಾವು ಹಾಕ್ಬೋದು. ಇನ್ನು ಇದು ಬೇರೆ ಬೇರೆ ಹಂತದಲ್ಲಿ ಮಾಡಿರೋ ಇದು ಕ್ರಮ. ಬಟ್ ಇಲ್ಲಿ ನಾನು ತೋರಿಸ್ತಾ ಇರೋದು ಬಳ್ಳಿ ಹಾಕಿದ್ರೆ ಬಿಡೋದಿಲ್ಲ, ಅದು ತಿದ್ದಬೇಕು ಅಂದರೆ 3 ಅಡಿ ಎತ್ತರಕ್ಕೆ ಒಂದು ಸತಿ ಚಿವುಟಿ, ಮತ್ತು 5 ಅಡಿ ಎತ್ತರಕ್ಕೆ ಬಂದಾಗ ಇನ್ನೊಂದು ಸತಿ ಚಿವುಟಿ, ಅದನ್ನು ವರ್ಷಕ್ಕೆ 2 ಸತ 3 ಬಾರಿ ಅಡಿಕೆ ಆಗಲಿ ಮತ್ತು ಇದು ಸಿಲ್ವರ್ ಆಗಲಿ ಮತ್ತು ಬೇರೆ ಆಧಾರ ಮರಗಳಾಗಲಿ ಅದನ್ನು ವ್ಯವಸ್ಥಿತವಾಗಿ ನೋಡಬೇಕು. ಮತ್ತು ಕೆಲವು ಸತಿ ತುಂಬ ಮಳೆ ಬಂದು ಗಾಳಿ ಇದ್ದು ಪಾಚಿ ಬರೋ ಜಾಗದಲ್ಲಿದ್ದರೆ ಅಲ್ಲಿಗೆ ಒಂದು ನಮಗೆ ಶೇಡ್ ನೆಟ್ ಕೂಡ ಕಟ್ಟಿ ಅದರ ಆಧಾರದಲ್ಲಿ ನಾವು ಅದನ್ನು ಬಳ್ಳಿನ ಹಬ್ಬಿಸ್ಬೋದು. ಇದರಲ್ಲಿ ಏನಂತಂದರೆ ಇದು ಪರ್ಮನೆಂಟ್, ಮತ್ತು ಅದನ್ನು ಶೇಡ್ ನೆಟ್ ಬಿಚ್ಚ ಅಗತ್ಯ ಇಲ್ಲ. ಅದರ ತೂತು ಒಳಗಡೆನೇ ಹೋಗಿ ಬೇರು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಅದು ಮತ್ತು ನಂತರ ಒಂದು 4-5 ವರ್ಷಗಳಾದ ಅದು ಕರಗೋಗಿ ಪುಡಿ ಬಿದ್ದೋಗುತ್ತೆ. ಅದರಿಂದ ಏನೂ ತೊಂದರೆ ಇಲ್ಲ. ಇನ್ನು ಕೆಲವು ಮಾದರಿಗಳು ಅಡಿಕೆನಲ್ಲಿ ನಾವು ಮಾಡ್ಕೊಬೋದು. ಏಲಕ್ಕಿ ಬಗ್ಗೆ ಧರ್ಮಣ್ಣ ಹೇಳಿದ್ರಾಗಲೇ, ಮತ್ತು
ವೀಡು ಮ್ಯಾಟ್ ಹಾಕಿ ಮಲ್ಚ್ ಹಾಕಿ ಬೆಳೆದಿದ್ದು ತೋಟಗಳು, ಮತ್ತು ಅದ್ರ ಜೊತೆ ಏಲಕ್ಕಿ, ಕಾಳುಮೆಣಸು, ಅಡಿಕೆ ಇರೋ ಅಂಥ ಸುಮಾರಷ್ಟು. ಇದು ಸಾಧಾರಣ ನೀವು ಉತ್ತರ ಕನ್ನಡ ಸರಸಿ ಸುತ್ತಮುತ್ತಲು ಹೋದರೆ ಈ ಥರ 100ಕ್ಕೂ ಹೆಚ್ಚು ನಿಮಗೆ ಉದಾಹರಣೆಗಳು ಸಿಕ್ಕುತ್ತೆ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಒಂದು ಸಂಪರ್ಕ ಕೊಂಡಿ ಆಗಿ ಒಂದು ಗ್ರೂಪ್ ಕ್ರಿಯೇಟ್ ಆದಮೇಲೆ ತುಂಬ ಜನ ಬೆಳಕಿಗೆ ಬರ್ತಾ ಇದ್ದಾರೆ. ಇನ್ನು ಗಿಡಗಳು ನಾವು ಮಲ್ಟಿಪ್ಲೈ ಮಾಡಬೇಕಾದ್ರೆ ಬಳ್ಳಿ ಹೇಗೆ ಬೆಳೀತಾ ಉಂಟುನ ಅಲ್ಲೇ ನಾವು ಬೇರು ಬರೆಸಿ ಮತ್ತು ಕಟ್ ಮಾಡಿ ನಾವು ಹಾಕಿದ್ರೆ ಇನ್ನೂ ಸಕ್ಸಸ್ ರೇಟು ಜಾಸ್ತಿ ಇದೆ. ಅದು ಬಾಲ್ ಟೆಕ್ನಿಕ್ ಇದು ಕೇವಲ 40-45 ದಿವಸದಲ್ಲಿ ನಾವು ಒಂದು ಪ್ಲಾಸ್ಟಿಕ್ ಮಲ್ಚ್ ಹಾಕೋದು, ಮಣ್ಣು ಅಲ್ಲಿ ಸೇರೋದು ಬೇಡ, ಈ ಥರ ನಾವು ಬೇರು ಬರೆಸಿ ನಾವು ಮಾಡ್ಬೋದು. ಇನ್ನು ನನಗೆ ಇಲ್ಲಿ ಕೇಳ್ಕೊಂಡಿದ್ದು ಸಬ್ಜೆಕ್ಟಿವ್ ವಿಷಯಕ್ಕೆ ಬಂದರೆ, ಇಲ್ಲಿ ನಿಮಗೆ ಗೊತ್ತಿದೆ, ಈಗ ನಿಮಗೆ ಅಡಿಕೆ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕೆ ಅಂತ ಹೋದರೆ ಮೀನಿಗೆ ಈಜು ಕಳಿಸ್ದಂಗೆ. ಆದರೂ ಕೂಡ ಕೆಲವರು ನಮ್ಮ ದೌರ್ಬಲ್ಯಕ್ಕೆ ನಾವು ಸರೆಂಡರ್ ಆಗಿಬಿಡ್ತೀವಿ. ಇದು ಕೆಲಸ ಮಾಡ್ತಾ ಇದ್ದು, ಸಾರಿ ದಯವಿಟ್ಟು ನಾನು ಯಾರಿಗೂ ಇನ್ಸಲ್ಟ್ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇದ್ದರು ಯಾರೂ ಕೆಲಸಗಾರ ಇಲ್ಲ ಅಂತಂದರೆ ನಾನು ಆರ್ಗ್ಯಾನಿಕ್ ಅಂತ ಘೋಷಣೆ ಮಾಡ್ತೀನಿ. ಅದಲ್ಲ, ಆರ್ಗ್ಯಾನಿಕ್ ಆದರೂ ಕೂಡ ಕೆಲವು ಮುಖ್ಯ ನಾವು ಕ್ರಮಗಳು ಅಳವಡಿಸ್ಕೊಳ್ಬೇಕು. ಇದು ಡ್ರೈನೇಜ್ ಸರಿ ಮಾಡಬೇಕು, ಮತ್ತು ನಂತರ ಅಲ್ಲಿ ಕೆಲವು ಕೀಟಗಳುಂಟು, ನುಸಿಗಳು, ಕೆಂಪು ನುಸಿ, ಬಿಳಿ ನುಸಿ, ಮತ್ತು ನಂತರ ಒಳಗಡೆ ಇನ್ಫ್ಲಾರ್ಜೆನ್ಸ್ ಕ್ಯಾಟ್ರಪಿಲ್ಲರ್ ಒಂದು, ಮತ್ತು ನಂತರ ಮಿಡಿ ಬಂದಾಗ ಮಿಡಿಗೆ ತೂತ ಮಾಡಿ ಅದು ಮಿಡಿ ಉದುರೋದು, ಮತ್ತು ನಂತರ ಸುಳಿ ತಿಗಣೆ ಸ್ಪಿಂಡ್ಲ್ ಬಗ್ ಬಂದು ಡ್ಯಾಮೇಜ್ ಆಗೋದು. ಇದಿಷ್ಟು ಕಾಮನ್ನು ಇನ್ಸೆಕ್ಟ್ಸು. ಮತ್ತು ಇಲ್ಲಿ ಈ ವರ್ಷ ನೀವೇನು ಬದಲಾವಣೆ ಮಾಡಿದ್ರಿ ಅಜಿತಣ್ಣ? ಇನಿಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಚೆನ್ನಾಗಿ ಸೆಟ್ಟಿಂಗ್ ಆಗಿ ಇದೆ ಅಂತ ಹೇಳಿದ್ರಿ, ಏನು ಬದಲಾವಣೆ ಮಾಡಿದ್ರಿ? ಈ ಸಲ ನಾವು 7B ನಮಗೆ ಏನು ಅದು 7B ಸ್ವಲ್ಪ ಪ್ರಸ್ತಾಪ ಮಾಡಬೇಡಿ. ನಿಮ್ಮ ಅಡಿಕೆಗೆ ಏನು ಮಾಡಿದ್ರಿ ಅಂತ ಹೇಳಿ. ಅಡಿಕೆಗೆ ನಾವು ಇದೆ 2 ಸಲ ಈಗ ಮದ್ದಾಗಿ ಈಗ 3ನೇ ಸಲ ಬಿಡ್ತಾ ಇದ್ದೇವೆ. ಅಲ್ಲ, ಡ್ರೈನೇಜ್ ಮಾಡಿದ್ದೇವೆ ಸರ್. ಡ್ರೈನೇಜ್ ಕ್ಲೀನ್ ಮಾಡಿದ್ದೇವೆ. ಡ್ರೈನೇಜ್ ಕ್ಲೀನ್ ಮಾಡಿದ್ದೇವೆ. ಮತ್ತು ಬುಡದಲ್ಲಿ ಯಾವುದು ಕಸ ಇಲ್ಲದಾಗೆ ನೋಡಿದ್ದೇವೆ. ಇಲ್ಲಿ ಇದು ವರ್ಷಕ್ಕೊಂದು ಸತಿ ನಾವು ಮಣ್ಣು ಕೊಡ್ತೀವಿ ಅಡಿಕೆ ತೋಟಗಳಲ್ಲಿ, ಅದು ಮಾಡಿದ್ದಾರೆ. ಡ್ರೈನೇಜ್ ಹಾಳ ಮಾಡಿದ್ದಾರೆ. ಮತ್ತು ಹೊಂಬಾಳೆ ಬಂದಾಗ ಇಲ್ಲಿ ಯಾವುದೇ ವೆರೈಟಿಗಳಾದರೆ ನಾವು ತೊಗೊಂಡ್ರೆ ವರ್ಷಕ್ಕೆ ಅದರ 50ರಿಂದ 400ವರೆಗೂ ಕೂಡ ಅದರಲ್ಲಿ ಕಾಯಿ ಬರುತ್ತೆ. ಕೆಲವು ವೆರೈಟಿಗಳಲ್ಲಿ 700ವರೆಗೂ ಕೂಡ ಕಾಯಿ ಬರೋಂಥದ್ದು ವೆರೈಟಿಗಳಿದೆ. ಅದು ಮೀಡಿಯಮ್ ಸಣ್ಣ ಕ್ರಾಪ್ ಕೊಡೋ ಅಂಥ ವೆರೈಟಿಗಳಿದೆ. ಎಲ್ಲ 6 ಗೊಂಚಲುಗಳನ್ನೂ ನಾವು ಫಸಲು ಪಡೆಯೋಂಥ ಆಗಬೇಕು. ಆವಾಗಲೇ ನಮಗೆ ಅದರಲ್ಲಿ ಲಾಭದಾಯಕವಾಗಿ ಬರುತ್ತೆ. ಸೊ ಅದಕ್ಕೆ ಒಂದು ವಿಧಾನ, ಬಂದ ಹೊಂಬಾಳೆನೋ ನೀವೇನಂತೇಳಿ, ಹೊಂಬಾಳೆನೋ ಹಿಂಗಾರ, ಬಂದ ಹಿಂಗಾರನ ನಾವು ರಕ್ಷಣೆ ಮಾಡಬೇಕು. ಆ ಹಿಂಗಾರ ರಕ್ಷಣೆಗೆ ನಾವು ಆ ಇನ್ಫ್ಲಾರ್ಜೆನ್ಸ್ ಡೈಬ್ಯಾಕ್, ಅದಕ್ಕೆ ಒಂದು ಕೊಲ್ಟ್ರೋಟ್ರೈಕೋಮಿದೆಲ್ಲ ಕೂಡ ಬರುತ್ತೆ, ಕೀಟಗಳಿಂದ ಬರುತ್ತೆ. ಅವಾಗ ಒಂದು ಶಿಲೀಂಧ್ರನಾಶಕ ಮತ್ತು ಒಂದು ಕೀಟನಾಶಕ 2 ಸೇರಿ ಕೇವಲ ಹಿಂಗಾರಕ್ಕೆ ಮಾತ್ರ ನಾವು ಅದನ್ನು ಸ್ಪ್ರೇ ಮಾಡ್ತೀವಿ. ಅದು ಮೊದಲನೇ ಸ್ಪ್ರೇ ಏನು ಮಾಡಬೇಕಾದ್ರೆ ಒಂದು 100 ಮರನ ನಾವು ಕೌಂಟ್ ಮಾಡಿದ್ರೆ ಒಂದು 30 ಭಾಗದಲ್ಲಿ ನಾವು ಹಿಂಗಾರ ಕಂಡಾಗ ಸ್ಪ್ರೇ ಮಾಡಬೇಕು. ಮತ್ತು 2ನೇ ಸಿಂಪಡಣೆ 45 ದಿವಸದ ನಂತರ 60% ಜಾಗದ ಮರಗಳಲ್ಲಿ 2ನೇ ಹಿಂಗಾರ ಕಂಡಾಗ ನಾವು ಸ್ಪ್ರೇ ಮಾಡಬೇಕು. ಇದು ಈ ವರ್ಷ ಅವರು ಮಾಡಿದ್ದಾರೆ. ನೀವು ಮಾಡಿದಿರ್ತಾನೆ? ಅದಕ್ಕೆ ಒಳ್ಳೆಯದಾಗಿದೆ ತಾನೆ. ಸೊ ಹಾಗೆ ನಾವು ಸುರೇಶ್ ಬಲ್ನಾಡವರು ಅದು ಕೂಡ ಅವ್ರು ಮಾಡಿದ್ದಾರೆ. ಅನಂತ ರಾಮಕೃಷ್ಣ ಅವರು ಕೂಡ ಮಾಡಿದ್ದಾರೆ, ಸಂಪರ್ಕದಲ್ಲಿರೋರು. ಬಟ್ ನಮ್ಮ ಮಲೆನಾಡಲ್ಲಂತೂ ಕೂಡ ಅದೊಂದು ಕಾಮನ್ ಪ್ರಾಕ್ಟೀಸ್ ಆಗಿದೆ. ಈ 7B ಅಭಿಯಾನದಲ್ಲಿ ಅದು ನಾವೆಲ್ಲ ಎನ್ಕರೇಜ್ ಮಾಡಿದ್ದೀವಿ. ಮತ್ತು ತುಂಬ ಡ್ರೈ ಪ್ರದೇಶದಲ್ಲೂ ಕೂಡ ಒಂದು ಟೈಮ್ನಲ್ಲಿ ನುಸಿಯಿಂದ
ಕೇವಲ 30 ಕ್ವಿಂಟಾಲು ಕೆಂಪಡಿಕೆ ಬರ್ತಾ ಇರೋ ತೋಟದಲ್ಲಿ ಹೋದ ವರ್ಷ 1850 ಕ್ವಿಂಟಾಲ್ ಕೆಂಪಡಿಕೆ ಬಂತು. ಅದು ಬರೀ ಇಷ್ಟು ಕರೆಕ್ಷನ್ ಮಾಡಿದಷ್ಟೇ, ನ್ಯೂಟ್ರಿಷನ್ನು ಮತ್ತು ನಮಗೆ ಹಿಂಗಾರ ಒಣಗೋದನ್ನ ನಾವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಅದನ್ನು ಅಷ್ಟು ಫಸಲು ಕೊಡಲಿಕ್ಕೆ ಸಾಧ್ಯ ಉಂಟು. ನೀವು ಎಲ್ಲದಕ್ಕೂ ಕೂಡ ಭಾಳಷ್ಟು ಆಸಕ್ತಿ ವಹಿಸ್ತಾ ಇದ್ದೀರಾ. ಬಂದ ಹಿಂಗಾರ ಎಲ್ಲ ಉಳಿಸ್ಬೇಕು, ಅದೊಂದು ನೀವು ಗಮನಿಸಿ. ಮತ್ತು ನಂತರ ಕೊಳೆ ರೋಗ ನಿಮಗೆ ಗೊತ್ತಿದೆ. 2 ಕಾಪರ್ ಫಂಜಿಸೈಡ್ಸ್ಗೆ ಯಾವಾಗಲೂ ಒಂದು ಮಾರ್ಜಿನ್ ಇದೆ. ಸೊ ಅಲ್ಲಿ ನಾವು 200 ಲೀಟ್ರ್ ನೀರಿಗೆ 200 ಗ್ರಾಮ್ನಷ್ಟು 35% ಮೆಟ್ಲಾಕ್ಸಿಲು, 400 ಗ್ರಾಮಷ್ಟು ಕಾಪರ್ ಆಕ್ಸಿಕ್ಲೋರೈಡು ಮತ್ತು ಅದರ ಜೊತೆಗೆ 60-80 ml ವೆಟ್ಟಿಂಗ್ ಏಜೆಂಟು ಅಷ್ಟು ಹಾಕಿದ್ರೆ ನೀವು 98%, 2 ಬೋರ್ಡೋ ಮಧ್ಯೆ ನಾವು ಇದನ್ನು ಮಾಡಿದ್ರೆ 98% ಪ್ರಾಬ್ಲಮ್ ಕೂಡ ನಾವು ಸಾಲ್ವ್ ಮಾಡ್ಬೋದು. ಇದು ನನ್ನ ಸಂಪರ್ಕದಲ್ಲಿರೋ ಸುಮಾರು ತೋಟಗಳಲ್ಲಿ ಮ್ಯಾಂಡೇಟ್ರಿ ಆಗಿಯೇ ನಾವು ಫಾಲೋ ಮಾಡ್ತಾಯಿದ್ದೀವಿ. ಇನ್ನು ಇಲ್ಲಿ ನೀವು ನಾನು ಏನೇ ಹೇಳಿದ್ರು ಕೂಡ ನೀವು ಸಾಗರ ಲೋಕಲ್ಲು, ಹೊಸನಗರ ಲೋಕಲ್ಲು ಇವೆಲ್ಲ ನಾವು ಹಾಕ್ಕೊಳ್ತೀವಿ. ಇಲ್ಲಂತೂ ನೀವು ಸೌತ್ ಕೆನರಾ ಲೋಕಲ್ಲು, ಮಂಗಳ ಮತ್ತು ಮಂಗಳದ ಡೆರಿವೇಟಿವ್ ಸುಮಾರು ಉಂಟು, ಅದನ್ನು ನೀವು ಹಾಕ್ತೀರಾ. ಇಲ್ಲಿ ಪೂರ ಒಟ್ಟಾರೆ ನಾವು ಹೇಳಬೇಕು ಅಂದರೆ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಲ್ಲಿ ಇದು ಡ್ರೈನ್ಸ್ ಕ್ಲೀನ್ ಆಗಬೇಕು. ಕಾಂಪೋಸ್ಟು 5-8 ಅಲ್ಲಿ ಪ್ರತ್ಯೇಕವಾಗಿ ಹೇಳಬೇಕು, 10-12 kg ಹಾಕಿ ಅಂತ. ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸು, ಅರೆಕ ಸ್ಪೆಷಲು, ಬೋರಸಾನು ಇವೆಲ್ಲ ಇದೆ. ಮತ್ತು ನಂತರ ಕೆಮಿಕಲ್ ಮೆನ್ಯೂರ್ ಬಂದಾಗ ಅಡಿಕೆದು ಅವಶ್ಯಕತೆ 1 ವರ್ಷಕ್ಕೆ 120-140 ಗ್ರಾಮ್ನಷ್ಟು ಸಾರಜನಕ, 40-60 ಗ್ರಾಮ್ನಷ್ಟು ರಂಜಕ, ಸುಮಾರು 140-210 ಗ್ರಾಮ್ನಷ್ಟು ಪೊಟ್ಯಾಷ್. ಇದನ್ನು ನಾವು 3 ಅಥವಾ 4 ಕಂತುಗಳಲ್ಲಿ ಸಮ ಕಂತುಗಳು, ಕ್ವಾಂಟಿಟಿ ಜಾಸ್ತಿ ಮಾಡೋದಿಲ್ಲ, ಅಲ್ಲಿ ಕೊಡ್ತೀವಿ. ಮತ್ತು ಅದರ ಜೊತೆಯಲ್ಲಿ ಏನಾಗುತ್ತೆ ಅಂತಂದರೆ ಒಳ್ಳೆ ಭಾಳ ಪ್ರೊಡಕ್ಟಿವ್ ಸ್ಟೇಜಲ್ಲಿ ಅದು ತೋಟ ಇದೆ. ನಾವು ಇನ್ನೂ ಹೆಚ್ಚು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಮತ್ತು ಅದರದ್ದು ತೂಕ ಕೂಡ ಚೆನ್ನಾಗಿ ಬರಬೇಕು, ಚಾಲಿ ಆಗಲಿ ಕೆಂಪಡಿಕೆ ಆಗಲಿ. ಹಾಗೆ ನಾವು ಉದ್ದೇಶ ನಾವು ಕೈನಲ್ಲಿ ಇಟ್ಕೊಂಡಿದ್ರೆ ಆವಾಗ ನಾವು 3ನೇ ಕಂತು ಗೊಬ್ಬರದಲ್ಲಿ ನಾವು ಕ್ಯಾಲ್ಶಿಯಂ ನೈಟ್ರೇಟ್, ಅದ್ರ ಬಗ್ಗೆ ನೀವು ಪ್ರಸ್ತಾಪ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಕ್ಯಾಲ್ಶಿಯಂ ನೈಟ್ರೇಟ್ ಮತ್ತು ಪಾಲಿಸಲ್ಫೇಟು, ಅಲ್ಲಿ ಬೇಕಾದ ಕ್ಯಾಲ್ಶಿಯಮು, ಬೇಕಾದ ಮೆಗ್ನೀಷಿಯಮು, ಬೇಕಾದ ಪೊಟ್ಯಾಷಿಯು ಎಲ್ಲ ಕೂಡ ಆ ಕಾಂಬಿನೇಷನಲ್ಲಿ ನಮಗೆ ಗಿಡ ಸಿಕ್ಕುತ್ತೆ. ನೀವು ಒಮ್ಮೆ ಶುರು ಮಾಡಿ ನೋಡಿ, ಬದಲಾವಣೆ ಎಷ್ಟು ಮಟ್ಟಿಗೆ ನಿಮಗೆ ಸಿಗುತ್ತೆ. ಆ ವರ್ಷದ ಕ್ರಾಪು ಮುಂದಿನ ವರ್ಷದ ಕ್ರಾಪಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ. ಇದು ಖರ್ಚು ಜಾಸ್ತಿ ಆಗ್ಬೋದು, ಆದರೆ ನಮ್ಮ ಸಾಹೇಬ್ರನ್ನೇ ಕೇಳ್ತೀನಿ, ಒಂದು ಅಡಿಕೆ ಕಾಯಿ, ಹಸಿ ಕಾಯಿ ಎಷ್ಟು ದುಡ್ಡು ಕೊಡ್ಬೋದು? ಒಂದೇ ಒಂದು ಕಾಯಿ ಅಡಿಕೆ ಕಾಯಿ ಹಣ್ಣು ಹಾರ್ವೆಸ್ಟ್ ಮಾಡಿದ್ದು. ಅಲ್ಲೋ ಹೇಳಿ, ಅಡಿಕೆಕಾಯಿ ಅದು ದುಡ್ಡು ಎಷ್ಟು ಸಿಗ್ಬೋದು ರೂಪಾಯಿ ಮಾರಿದ್ರೆ ಒಂದು ಕಾಯಿಗೆ? ಒಂದು ಕಾಯಿ ಬೀಜಕ್ಕಾದರೆ ₹1 ಅಂತಾರೆ, ಹಾಗೆ ಮಾಡೋಕ್ಕೋದ್ರೆ 4-8 ಸಿಗುತ್ತೆ. ಬರೀ 6 ಕಾಯಿ ಎಕ್ಸ್ಟ್ರಾ ಆದರೂ ಕೂಡ ನಾವು ಏನು ಹೆಚ್ಚು ಖರ್ಚು ಮಾಡಿದ್ವು ಅದು ನಮಗೆ ವಾಪಸ್ ಬಂದಾಯಿತು. ಬಟ್ ಇಲ್ಲಿ ನಮಗೆ ಅದರದ 10 ಪಟ್ಟು ಹೆಚ್ಚು ನಮಗೆ ಲಾಭ ಖಂಡಿತ ಆಗುತ್ತೆ. ಇದರಲ್ಲಿ ನಾನು ಆಗಲೇ ಹೇಳಿದೆ, ಎಲ್ಲಿ ನಾವು ಪ್ರತ್ಯೇಕವಾಗಿ ನಾವು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವೋ ಅಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಇನ್ನು ಇಲ್ಲಿ ಒಂದು ಧರ್ಮಣ್ಣ ಹೇಳ್ತಾ ಇರಬೇಕಾದ್ರೆ ಆದಷ್ಟು ಯೂರಿಯಾ ಯೂಸೇಜ್ ನಾವು ಕಡಿಮೆ ಮಾಡ್ತೀವಿ, MOP ಯೂಸೇಜು ಕಡಿಮೆ ಮಾಡ್ತೀವಿ ಅಂತ 2 ಅಂಶಗಳು ಅವ್ರಿಗೆ ಹೇಳಿದರು. ಆದರೆ ಏನು ಬದಲಾವಣೆ ನಾವು ಮಾಡ್ಬೋದು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆ ನಾನು ಇಲ್ಲಿ ಕೊಟ್ಟಿದ್ದೀನಿ. ಅಮೋನಿಯಂ ಸಲ್ಫೇಟ್ಗೆ ಹೋಗ್ಬೋದು, ಕ್ಯಾಲ್ಶಿಯಂ ನೈಟ್ರೇಟ್ಗೆ ಹೋಗ್ಬೋದು. ಇದು 2ನೇ ರೌಂಡಲ್ಲಿ ಕ್ಯಾಲ್ಶಿಯಂ ನೈಟ್ರೇಟ್, ನೈಟ್ರೋಬೋರು. ಮತ್ತು 3ನೇ ರೌಂಡಲ್ಲಿ ಬೇಕಾದರೆ ನಾವು ಅಷ್ಟೊತ್ತಿಗಾಗಲೇ ಮಾಯಿಶ್ಚರ್ ಸ್ವಲ್ಪ ಕಡಿಮೆ ಇರುತ್ತೆ, ಆವಾಗ ಡೈರೆಕ್ಟ್ ಫರ್ಟಿಲೈಸರ್ಸು ನಾವು ಹೋಗ್ಬೋದು. ಇನ್ನು ಹಿಂಗಾರ ಒಣಗೋದಕ್ಕೆ ನಾನು ಹೇಳಿದೆ, ಒಂದು 30% ಗಿಡದಲ್ಲಿ ಮೊದಲನೇ ಹಿಂಗಾರ ನೋಡಿದಾಗ ನಾವು ಅದು ನೇರ ಹಿಂಗಾರಕ್ಕೆ ನಾವು ಸ್ಪ್ರೇ ಮಾಡ್ತೀವಿ. ಮತ್ತು ನಂತರ 60% ಹೊಸ ಹಿಂಗಾರ ಬಂದ ಗಿಡಕ್ಕೆ ಮತ್ತು ಮತ್ತೊಮ್ಮೆ ಅದೇ ಕಾಂಬಿನೇಷನ್ ನಾವು ಸಿಂಪಡಣೆ ಮಾಡ್ತೀವಿ. ಮತ್ತು 2 ರೌಂಡ್ ಬೋರ್ಡು, ಅದ್ರ ಮಧ್ಯದಲ್ಲಿ
ಮೆಟ್ಲಾಕ್ಸಿಲ್ಲು ಸೈಬೋಸಿ ಇರೋದು ಒಂದು ಕಾಂಬಿನೇಷನ್ನು, ಇದಿಷ್ಟು ನಾವು ಮಾಡ್ತೀವಿ ಅಂತ. ಬಟ್ ಇಲ್ಲಿ ಸಮಸ್ಯೆ ಕೆಲವು ಜಾಗದಲ್ಲಿ ಇದು ಸಾಧಾರಣ ಈ ವರ್ಷಕ್ಕಂತೂ ಯಾವ ಸಮಸ್ಯೆ ಇಲ್ಲದಾಗೆ ಒಳ್ಳೆ ಚೆನ್ನಾಗಿ ಪ್ರೊಟೆಕ್ಷನ್ ಕೊಟ್ಟಿದೆ ಈ ವರ್ಷದ ಮಟ್ಟಿಗೆ. ಬಟ್ ಎಲೆ ಚುಕ್ಕಿ ರೋಗ ಬಂದ ಜಾಗದಲ್ಲಿ ನಿರ್ವಹಣೆ ಹೇಗೆ ಅಂದ್ಬಿಟ್ಟು ನಮಗೆ ಸುಮಾರು ಪ್ರಶ್ನೆಗಳು ಬರ್ತಾ ಇರುತ್ತೆ. ಈ ಎಲೆ ಚುಕ್ಕಿ ರೋಗ ಹೊಸದಾಗಿತ್ತಾ ಚಂದ್ರಶೇಖರ್ ಸಾಹೇಬ್ರೆ? ಹೊಸದಾಗಿ ಬಂತ ಮೊದಲೇ ಇತ್ತ? ಈಗ ಉಲ್ಬಣ ಆಗ್ತಾ ಇದೆ. ಉಲ್ಬಣ ಹಾಕ್ಲಿಕ್ಕೆ ಮುಖ್ಯ ಕಾರಣ ಕ್ಲೈಮೇಟ್ ಸರಿ ಹೋಗಿಲ್ಲ, ನಾವು ಬದಲಾವಣೆ ಆಗ್ತಾ ಇಲ್ಲ. ಕ್ರಾಪು ಶುರು ಹೊಸದಲ್ಲೇ ಇತ್ತು, ನಾವೀಗ ಮಣ್ಣು ಕೊಡೋದು, ಮಲ್ಚ್ ಹಾಕೋದು, ಸಾವಯವ ಮೂಲದ ಗೊಬ್ಬರ ಹಾಕೋದು, ಸುಮಾರನ್ನ ನಾವು ಕಾಸ್ಟ್ಲಿ ಆಯಿತು, ಲೇಬರ್ ಸಿಕ್ಕೋದಿಲ್ಲ ಅಂತ ಅಂದ್ಬಿಟ್ಟು ನೇರ ನಾವು ರಾಸಾಯನಿಕ ಗೊಬ್ಬರಕ್ಕೆ ನಾವು ಹೋಗಿದ್ದೀವಿ. ಮತ್ತು ಜನ ಸಿಕ್ಕಲ್ಲ ಅಂತಂದರೆ ಮೊದಲು ಚಾಚೂ ತಪ್ಪದೆ ನಾವು ಬೇಸಾಯ ಅಂದರೆ ಡ್ರೀಪನಿಂಗ್ ಡ್ರೈನ್ಸ್ ಮಾಡಿ ಮಣ್ಣು ಹಾಕೋದು ಚಾಚೂ ತಪ್ಪದೆ ಮಾಡ್ತಾಯಿದ್ವಿ. ಈಗ ಅದನ್ನು ಮಾಡ್ತಾಯಿಲ್ಲ. ಸೊ ಅದಕ್ಕೆ ನಾವು ಒಟ್ಟಾರೆ ಒಂದು ಕಾಮನ್ ಸೆನ್ಸ್ ಪ್ಯಾಕೇಜಿನ ಒಂದು 3 ವರ್ಷದ ಹಿಂದೆ ನಾವು ಫಾಲೋಅಪ್ ಮಾಡಿ ಒಂದು ನಿರ್ವಹಣೆ, ಎಲ್ಲಿ ಎಲೆ ಚುಕ್ಕಿ ರೋಗ ಸಮಸ್ಯೆ ಉಂಟು ಅಲ್ಲಿ ನಿರ್ವಹಣೆಗೋಸ್ಕರ ನಾವು ಇಂತಿಷ್ಟು ಕ್ರಮಗಳು ತೊಗೊಂಡ್ವಿ. ಮೊದಲು ಇನ್ಫ್ಲಾರೆನ್ಸ್ ಡೈಬ್ಯಾಕ್ ಬರೋದು ಗ್ಯಾರಂಟಿ. ಅದಕ್ಕೆ 2 ರೌಂಡು ನಾವು ಇನ್ಸೆಕ್ಟಿಸೈಡು ಫಂಜಿಸೈಡು ಸೇರಿಸಿ ಹೊಡಿತೀವಿ. ಆದರೆ 2ನೇ ಫಂಜಿಸೈಡ್ ಹೊಡಿಬೇಕಾದ್ರೆ ಅದು ಗೊಂಚಲು ಮತ್ತು ಸುಳಿಗೆ ಬೀಳುತ್ತೆ. ಸುಳಿ ಅಂದರೆ ಸುಳಿ ಅದೇ ಸ್ಪಿಂಡಲು ಮತ್ತು ಸ್ಪಿಂಡ್ಲು ಪಕ್ಕ ಇರೋ 3 ಎಲೆ ಅದಷ್ಟೇ ಕವರ್ ಆಗುತ್ತೆ. ನಂತರ ಬೋರ್ಡೋಗೆ ಬರ್ತೀವಿ. ಬೋರ್ಡೋ ಕೂಡ ಅಷ್ಟೇ ಗೊಂಚಲು ಮತ್ತು ಸುಳಿ. 2ನೇ ಬೋರ್ಡ ಬರೀ ಗೊಂಚಲಿಗೆ ಮಾತ್ರ. ಅಲ್ಲಿಗೆ ಒಟ್ಟಾರೆ 4 ಸ್ಪ್ರೇ ಆಯಿತು. ಮತ್ತು ನಂತರ COC ಮತ್ತು ಮೆಟ್ಲಾಕ್ಸಿಲ್ ಬಂದಾಗಲೂ ಕೂಡ ನಾವು ಬರೀ ಗೊಂಚಲಿಗೆ ಮಾತ್ರ ನಾವು ಹೊಡ್ಕೊಳ್ತೀವಿ. ಬದಲಾವಣೆ ಇಷ್ಟೇ, 2ನೇ ರೌಂಡು ಮತ್ತು 3ನೇ ರೌಂಡು ಸುಳಿ ಜೊತೆಗೆ ನಾವು ಗೊಂಚಲು ಕೂಡ ನಾವು ಅದನ್ನು ಕವರ್ ಮಾಡ್ತೀವಿ. ಮತ್ತು ಬಸ್ಸಿಗಾಲುವೆ ಮಾಡ್ತೀವಿ. ಮತ್ತು ನಾವು ಗೊಬ್ಬರ ರೊಟೀನಾಗಿ ಮಿಕ್ಸ್ ಮಾಡಿ ಹಾಕೋದಲ್ಲ. ಆದರೆ ಮಧ್ಯದ್ದು 2 ಅಥವಾ 3ನೇ ರೌಂಡ್ ಗೊಬ್ಬರದಲ್ಲಿ ನಾವು ಇನ್ವೇರಿಯಬ್ಲಿ ಪೊಟ್ಯಾಷ್ ನ್ಯೂಟ್ರಿಷನ್ಗೆ ಒತ್ತು ಕೊಡಬೇಕು. ಪೊಟ್ಯಾಷ್ ಯಾವಾಗಲೂ ಅಷ್ಟೇ ಗಿಡ ದುರ್ಬಲ ಆದಾಗ ಕ್ರಾಪ್ ಲೋಡ್ ಜಾಸ್ತಿ ಇದ್ದಾಗ, ಈಗ ನಾವು ಬಾಣಂತಿಗೆ ಆರೈಕೆ ಮಾಡೋದಿಲ್ವಾ, ಅದೇ ಥರ ಆಗ ದುರ್ಬಲ ಆದಾಗ ಪೊಟ್ಯಾಷ್ ನ್ಯೂಟ್ರಿಷನ್ನು ಮತ್ತು ಕ್ಯಾಲ್ಶಿಯಂ ನ್ಯೂಟ್ರಿಷನ್ನು, ಮೆಗ್ನೀಷಿಯಂ ನ್ಯೂಟ್ರಿಷನ್ನು ನಾವು ಕವರ್ ಮಾಡಿದ್ರೆ ಅದು ಪರೋಕ್ಷವಾಗಿ ಗಿಡ ನಮಗೆ ಅದು ರೋಗ ಕೂಡ ಹತೋಟಿಗೆ ಬರುತ್ತೆ. ಇದು ಥಿಯರಿ ಅಷ್ಟೇ ಅಲ್ಲ, ನಾವು 3 ವರ್ಷದಿಂದನೇ ನಾವೊಂದು ರಿವ್ಯೂ ಮಾಡಿ ಈಗ ಅಂದಾಜು ಒಂದು 2.8 ಲ್ಯಾಕ್ಸ್ ಅಷ್ಟು ಅಡಿಕೆ ಮರಗಳು, ಅದು ಬಯಲುಸೀಮೆ ಇರ್ಬೋದು, ಮಧ್ಯದಲ್ಲಿ ಇರ್ಬೋದು, ಮಲೆನಾಡಲ್ಲಿ ಇರ್ಬೋದು, ಅಷ್ಟು ಜಾಗಕ್ಕೆ ಇದು ಕವರ್ ಮಾಡಿದೆ. ರಿಸಲ್ಟ್ಸ್ ಅಂತೂ ಭಾಳ ಸ್ಯಾಟಿಸ್ಫ್ಯಾಕ್ಟ್ರಿ ಇದೆ. ನೀವು ಶುರು ಮಾಡಿ ಮತ್ತು ನಂತರ ಇನ್ನು 1.5 ಅಥವಾ 2 ವರ್ಷದಲ್ಲಿ ನೀವೇ ಗುರುಗಳಾಗಿ ಈ ವೇದಿಕೆಯಲ್ಲಿ ಸುಮಾರು ಜನ ನಿಮ್ಮ ಸ್ನೇಹಿತರಿಗೆ ನೀವೇ ಅದಕ್ಕೆ ಮಾರ್ಗದರ್ಶನ ತಾವು ಕೊಡ್ತೀರಿ. ಇನ್ನು ಬೇರೆ ಸೈಟ್ಸ್ ಇದೆಯಾ? ನಾನು ಆಗಲೇ ಒಂದು ವಿಷಯ ನೀವು ತಮಗೆ ತಿಳಿಸ್ದೆ. ಚೆನ್ನಾಗಿ ನೀರು ನಿರ್ವಹಣೆ ಸರಿಗಿದ್ದು ಎಲ್ಲ ಸರಿಗಿದ್ದರೆ ರೋಬಸ್ಟಾ ಕಾಫಿ ಕೂಡ ನಾವು ಚೆನ್ನಾಗಿ ಇಲ್ಲಿ ಕೃಷಿ ಮಾಡ್ಬೋದು. ಮತ್ತು ಇದೇ ವೇದಿಕೆಯಲ್ಲಿ ನಾವು ರೋಬಸ್ಟಾ ಕಲ್ಟಿವೇಷನ್ನ ನಾವು ಡಿಸ್ಕರೇಜ್ ಮಾಡಿದ್ವಿ, ಅದಕ್ಕೆ ಅರೇಬಿಕಾ ನೀವು ಹಾಕಿ ಅಂತ. ಬಟ್ ಕಾರ್ಕಳದ ಕೆಲವು ತೋಟಗಳು ನೋಡಿದಾಗ ಅದರಿಂದ ಏನೂ ತೊಂದರೆ ಇಲ್ಲ, ನೀರಿನ ನಿರ್ವಹಣೆ ಒಂದು ಸರಿ ಇದ್ದರೆ ಸರಿಯಾಗುತ್ತೆ ಅಂತ. ಇಲ್ಲಿ ನೀರಿನ ನಿರ್ವಹಣೆ ಅಂತ ಅಂದರೆ ನೀವು ಯಾರೂ ಪ್ರಶ್ನೆ ಕೇಳ್ತಾ ಇಲ್ಲ. ರೋಬಸ್ಟಾ ಕಾಫಿನಲ್ಲಿ ಬಡ್ಸ್ ಬೇಗ ಫಾರ್ವರ್ಡ್ ಆಗುತ್ತೆ. ಅದು ನೀರು ಸಿಕ್ಕನ 8 ಅಥವಾ 9ನೇ ದಿವಸಕ್ಕೆ ಹೂ ಬರುತ್ತೆ. ಹೂ ಬಂದು ಅದು ಪರಕೀಯ ಪರಾಗಸ್ಪರ್ಶ ಕ್ರಾಸ್ ಪಾಲಿನೇಷನಿಂದ ಅದು ಸೆಟ್ಟಿಂಗ್ ಆಗುತ್ತೆ. ಆ ಟೈಮ್ನಲ್ಲಿ ತುಂಬ ಹೈ ಟೆಂಪರೇಚರ್ ಇದ್ದರೆ ಅದು ವಿಂಡ್ ಪಾಲಿನೇಟೆಡ್ ಹೌದು, ಇನ್ಸೆಕ್ಟ್ ಪಾಲಿನೇಟೆಡ್ ಅಂತು. ಹೈ ಟೆಂಪರೇಚರ್ ಇದ್ದರೆ ಅದು ಪೋಲಿನ್ ಸ್ಟೆರಿಲಿಟಿ ಆಗಿ ಪಾಲಿನೇಷನ್ ಸರಿಯಾಗುತ್ತೆ. ಆದರೆ ಎಲ್ಲಿ ಒಂದು
ಮೋರ್ ದ್ಯಾನ್ 50% ಶೇಡ್ ಇದ್ದು ಇರಿಗೇಷನ್ ಎಲ್ಲ ಸರಿಗಿದ್ದರೆ ಅಲ್ಲಿ ಕೂಡ ನಾವು ರೋಬಸ್ಟಾ ಹಾಕ್ಬೋದು. ಅಲ್ಲಿ ಈ ವರ್ಷದಲ್ಲಿ ನಾನು ಕಾರ್ಕಳದಲ್ಲಿ ಒಂದು 2 ತೋಟಗಳು ನೋಡಿದೆ. ಅದಂತೂ ಬೆಳೆ ಆಶಾದಾಯಕವಾಗಿದೆ. ಅದು ಫೋಟೋ ಅದು ಮಿಸ್ ಆಯಿತು. ಇದು ಪೆನ್ ಡ್ರೈವಿಂದ ಹಾಕಿ ಇಲ್ಲಿಗೆ ಫೋಟೋ ಪ್ರೊಜೆಕ್ಟ್ ಮಾಡ್ಬೋದಾ? ಇಲ್ಲ, 1:35 ಆಯ್ತು ಆಗಲೇ. ಹೊಟ್ಟೆ ಹಸಿತಾ ಇರುತ್ತೆ. ಬೇಕಾದ್ರೆ ನಾನು ಆಯ್ಕೆ ಮಾಡಿರ್ತೀನಿ. ಮಧ್ಯಾಹ್ನ ಸಮಾವೇಶ ಮತ್ತೆ ಹೋದಕ್ಕೆ ಮುಂಚೆ ಆ 3-4 ಸ್ಲೈಡ್ ಮಾತ್ರ ನಿಮಗೆ ತೋರಿಸ್ತೀನಿ. ನಿಮಗೆ ಬೋರ್ ಹೊಡ್ಸೋದಿಲ್ಲ. ಕೇವಲ ಒಂದು 3-4 ನಿಮಿಷ ಅಷ್ಟೇ ನಾನು ಟೈಮ್ ತೊಗೊಳ್ತೀನಿ. ಭಾಳ ಹೊಟ್ಟೆ ಹಸಿದಿದ್ರು ಕೂಡ ಶಾಂತವಾಗಿ ನಿಂತು ಕೇಳಿದ್ದೀರ. ಸಬ್ಜೆಕ್ಟು ವಿಭಿನ್ನ ಆದರೂ ಕೂಡ ನಾನು ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲಿ ಮುಖ್ಯವಾಗಿ ನಮಗೆ ಒಂದು ಟೀಮ್ ಕಟ್ಕೊಂಡು ನಾವು ಅದನ್ನು ಸರ್ವೆ ಮಾಡಿದ್ವಿ. 5 ದಿವಸ ನಾವು ತಯಾರು ಮಾಡಿ ಆ ಎಲೆಚುಕ್ಕಿ ರೋಗ ಬಂದ ತೋಟಕ್ಕೆ ನಾವು ಫುಲ್ ಭೇಟಿ ಮಾಡಿದ್ವಿ. ಕಳಸ ಮತ್ತು ಸುತ್ತಮುತ್ತಲ ಎಲ್ಲ ಜಾಗದಲ್ಲೂ, ಕಳಸ, ತೀರ್ಥಹಳ್ಳಿ ಶೃಂಗೇರಿ ಸೇರಿದಂಗೆ. ಕೊನೆಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನೇನು ಆಗಿದೆ, ನ್ಯಾಷನಲ್ ಲೆವೆಲಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಂಗ್ರಹ ಮಾಡಿ ಆಮೇಲೆ ಒಂದು ಕಾಮನ್ ಸೆನ್ಸು ಪ್ಯಾಕೇಜನ್ನ ನಾವು ಮಾಡಿ ಅದನ್ನು ಪರೀಕ್ಷೆಗೊಟ್ಟಿದ್ದು ನಂತರ ಬಂದಿದ್ದು ರಿಸಲ್ಟ್ ಮೇಲೆ ನಾನು ನಿಮ್ಮ ಮುಂದೆ ವಿಷಯ ಮಂಡನೆ ಮಾಡಿದ್ದೀನಿ. ಭಾಳ ಸಮಾಧಾನದಲ್ಲಿ ಕೇಳಿದ್ದೀರ. ಎಲ್ಲರೂ ಕೂಡ ನಮಸ್ಕಾರ. ಅಡಿಕೆ ಕೃಷಿ ನಿರ್ವಹಣೆ, ಗೊಬ್ಬರ ನಿರ್ವಹಣೆ, ಕಾಳು ಮೆಣಸು ಕೃಷಿ ಪೋಷಕಾಂಶ ಇದರ ಬಗ್ಗೆ ಸಮಗ್ರ ತಿಳುವಳಿಕೆ ಕೊಟ್ಟ ಡಾಕ್ಟರ್ ವೇಣುಗೋಪಾಲ್ ಇವರಿಗೆ ಧನ್ಯವಾದಗಳು. ಇವರನ್ನು ಪ್ರೀತಿಯಿಂದ ಜನರು ಕಾಳುಮೆಣಸಿನ ಡಾಕ್ಟರ್ ಎಂದೇ ಕರೀತಾ ಇದ್ದಾರೆ. ಮುಂದಕ್ಕೆ ಶ್ರೀ ಬಾಬುಲ್ ಸಾಹೇಬ್, ಮಲೆನಾಡು, ಸಾಗರ ತಾಲೂಕು. ಇವರು ಧೂಪದ ಗಿಡಗಳಲ್ಲಿ ಕಾಳು ಮೆಣಸಿನ ಜೊತೆಗೆ ಮಿಶ್ರ ಬೆಳೆಯಾಗಿ ಕಾಫಿ ಬೆಳೆ ಜೊತೆಗೆ ಧೂಪದ ಅಂಟು ತೆಗೆಯುವಿಕೆ ಹೇಗೆ ಇದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲಿದ್ದಾರೆ. ಒಂದು 2 ನಿಮಿಷ ಎಲ್ಲರೂ ಕೂತಿ ಮಾಹಿತಿ ಹಂಚ್ಕೋಬೋದಿತ್ತು. ಎಲ್ಲ ಊಟಕ್ಕೆ ಹೊಂದ್ಬಿಟ್ರು. ನಂತರ ಊಟದ ನಂತರನೇ ಮಾತಾಡಿದ್ರೆ ಒಳ್ಳೆ. ದಯವಿಟ್ಟು ಯಾರು ಹೋಗಬೇಡಿ. ಬಾಬುಲ್ ಸಾಹೇಬ್ರ ಅದ್ಭುತ ಕೃಷಿ ಲೋಕವನ್ನು ಅವರು ಹೇಳಲಿಕ್ಕಿದ್ದಾರೆ. ಒಂದು 15,000 ಧೂಪದ ಗಿಡಗಳು, ಸುಮಾರು ಒಂದು 20,000 ಕಾಫಿ ಗಿಡಗಳು, ಹಾಗೆ 10 ಎಕರೆ ಪ್ರದೇಶದಲ್ಲಿ ಭತ್ತದ ಕೃಷಿ, ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ದಯವಿಟ್ಟು ಊಟ ಆದಂಥವರು ಒಳಗೆ ಬಂದು ಸಭಾಂಗಣದಲ್ಲಿ ಆಸೀನರಾಗಿ ದಯವಿಟ್ಟು ಇವರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಮುಂದುವರಿಸಿದ ಇವತ್ತಿನ ವೇದಿಕೆಯ ಮೇಲೆ ಸೇರಿರುವ ಎಲ್ಲ ಗಣ್ಯರು, ಗಣ್ಯ ವ್ಯಕ್ತಿಗಳು ಮತ್ತು ಪ್ರೇಕ್ಷಕರಾಗಿ ಬಂದಿರತಕ್ಕ ಎಲ್ಲ ನನ್ನ ಸ್ನೇಹಿತರು ಮತ್ತು ನನ್ನ ಬ್ರದರ್ಗಳು, ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಇದ್ರದ್ದು ಮಾಹಿತಿ ನೀವು ಕೇಳಲಿಕ್ಕೆ ಬಂದರೂ ಕರೆಕ್ಟಾಗಿ ಕೇಳ್ಕೊಂಡು ಬಂದಿರೋದೇ ಆ ಕೆಲಸಕ್ಕೆ ಅಂದಮೇಲೆ ಮತ್ತು ಅತ್ತ ಹೋಗೋದು ಇತ್ತ ಹೋಗೋದು ಮತ್ತು ಕೇಳಲಿಕ್ಕೆ ಮೇಲೆ ಮತ್ತೆ ನಾವು ಭಾಷಣ ಮಾಡಿದ್ರೆ ಸುಖ ಬರ್ತದೆ. ಯಾವುದೇ ಒಂದು ಮನುಷ್ಯನಿಗೆ ಆಸಕ್ತಿ ಇರಬೇಕು. ದುಡಿಮೆ ಒಳಗೆ ಆಗಲಿ, ವಿಜ್ಞಾನದೊಳಗಲಿ, ಯಾವುದಾದ್ರು ಒಂದು ಕೇಳೋದ್ರೊಳಗಲಿ ಯಾವುದೋ ಒಂದು ಆಸಕ್ತಿ ಇರಬೇಕು. ಆಸಕ್ತಿ ಇಲ್ಲದೆ ಸುಮ್ಮನೆ ಹೋದ ಪುಟ್ಟ ಬಂದ ಪುಟ್ಟ ಅಂದರೆ ಸುಖನೂ ಆಗಲ್ಲ. ಅದು ಹೇಳೋರಿಗೂ ಸುಖ ಆಗಲ್ಲ, ನೀವು ಕೇಳೋರಿಗೂ ಸುಖ ಆಗಲ್ಲ. ಯಾವುದೇ ಒಂದು ಗಿಡ ನಾವು ಕೃಷಿ ಮಾಡುವಾಗ ಅದ್ರ ಹಿಂದೆ ಒಂದು ಸಾಧನೆ ಇರಬೇಕು. ಯಾವುದೇ ಒಂದು ಗಿಡ ನೆಡಬೇಕು, ಸಾಧನೆ ಇರಬೇಕು. ಅದರಿಂದ ನಾವು ಆ ಗಿಡವನ್ನು ಬೆಳೆಸಿ ಅದ್ರ ಚಂದ ನೋಡಲಿಕ್ಕೂ ಕೂಡ ನಮಗೆ ಒಂದು ಆಸೆ ಇರಬೇಕು. ಹಾಗೆ ನಾವು ಸ್ಟಾರ್ಟಿಂಗ್ನಲ್ಲಿ ರಬ್ಬರ್ ಗಿಡ 6,000 ತಂದೀವಿ.
6,000 ರಬ್ಬರ್ ಗಿಡ ತಂದು ನಾವು ಪ್ಲಾಂಟಿಂಗ್ ಮಾಡಿದ್ವಿ. ಪ್ಲಾಂಟಿಂಗ್ ಮಾಡಿ ನೋಡೋ ತನಕ ನಾವು ರಬ್ಬರ್ ಗಿಡ ತರುವಾಗ 280-90 ರೂಪಾಯಿ 1 kg ರಬ್ಬರಿಗಿತ್ತು. ನಂತರ ಎಲ್ಲಿಗೆ ಬಂತು ಅಂದರೆ 60, 70, 80 ಬಂತು. ಆವಾಗ ರಬ್ಬರ್ ತೆಗೆದು ಜನಕ್ಕೆ ಮತ್ತು ಅವರಿಗೆ ನಮಗೆ ತೋಟ ಕಾದಿದ್ದಕ್ಕೂ ಬಾಳೆಹಣ್ಣು ತಿನ್ನೋದಕ್ಕೆ ಸರಿ ಆಗ್ತಿತ್ತು ಅಂತ ಹೇಳಿಬಿಟ್ಟು ನಾವು ನಿಧಾನವಾಗಿ ರಬ್ಬರ್ ಗಿಡ ಹಾಳು ಮಾಡಲಿಲ್ಲ, ಹಾಗೆ ಉಳಿಸ್ಕೊಂಡು ಬಂದೀವಿ. ಉಳಿಸ್ಕೊಂಡು ಬಂದದಕ್ಕೆ ಏನು ಪರ್ಯಾಯ ಮಾಡಬೇಕು ಅಂತ ಹೇಳಿಬಿಟ್ಟು ಕೂತು ಯೋಚನೆ ಮಾಡಿ ಅದ್ರ ಮಧ್ಯ 2 ಲೈನು ಕಾಫಿ ತಂದು ಹಾಕಿದ್ದೀವಿ. ಕಾಫಿ ಗಿಡ ಚಿಕ್ಕಮಗಳೂರಿಗೆ ಹೋಗಿ ಒಳ್ಳೆ ನರ್ಸರಿಯಿಂದ ಆರಿಸಿ ಅದರಲ್ಲಿ ಅರೇಬಿಕ್ ಅಂತ ಒಂದು ಗಿಡ ಇರುತ್ತೆ, ಅದರ ಜೊತೆಗೆ ರೋಬಸ್ಟ್ ಡ್ರಾಪ್ ಅಂತ ಇರುತ್ತೆ. ರೋಬಸ್ಟ್ ಡ್ರಾಪು ಅದು ಸ್ವಲ್ಪ ದೂರ 7 ಅಡಿ 8 ಅಡಿಗೆ ಅಂತರದಲ್ಲಿ ನಾಟಿ ಮಾಡಬೇಕು. ಅರೇಬಿಕ್ 5 ಅಡಿ ಅಂತರದಲ್ಲಿ ನಾಟಿ ಮಾಡಬೇಕು. ಅರೇಬಿಕ್ ಗಿಡ ಅದಕ್ಕೊಂದು ವಿಶೇಷತೆ ಇದೆ. ಈ ನಂತರ ಇದೆಲ್ಲ ಬೇರೆ ಬೇರೆ ತಳಿ ಏನು ಗಿಡ ಬಂದಿದೆ ಅದಕ್ಕಿಂತ ಫಸ್ಟ್ ಅರೇಬಿಕ್ ಗಿಡ ಎಲ್ಲಿಂದ ಬಂತಂಬಂದ್ರೆ ಚಿಕ್ಕಮಗಳೂರಿಗೆ ಬ್ರಿಟಿಷರ ಕಾಲದಲ್ಲಿ ಚಿಕ್ಕಮಗಳೂರಿನಲ್ಲಿ ತಂದಿಟ್ಟರು. ಬ್ರಿಟಿಷರ ಕಾಲದಲ್ಲಿ ಚಿಕ್ಕಮಗಳೂರು ತಂದು ನಾಟಿ ಮಾಡಿದವರು. ಆವಾಗ ಗುರುತಿಸಿ ಈ ಏರಿಯಾಕ್ಕೆ ಅರೇಬಿಕ್ ಗಿಡ ಬರ್ತೈತೆ ಅಂತ ಹೇಳಿಬಿಟ್ಟು ಆವಾಗಲಿಂದ ಇವತ್ತವರೆಗೂ ಬ್ರಿಟಿಷರ್ನವರು ಬಿಟ್ಟು ಹೋದರೂ ಕೂಡ ಗಿಡ ಹಾಗೆ ಇದ್ದಾವೆ, ಪ್ಲಾಟ್ ಹಾಗೆ ಇದ್ದಾವೆ. ಆವಾಗ ಜಮೀನು ಅವ್ರಿಗೆ ಜಾಸ್ತಿ ಕೊಟ್ಟರು. ಆವಾಗ ಸರ್ಕಾರದಿಂದ ಒಂದು ಆದೇಶ ಇತ್ತು, ಪ್ಲಾಂಟೇಶನ್ ಸ್ಕೀಮ್ ಅಂತ ಹೇಳಿದರೆ 10 ಹೆಕ್ಟ್ರಿಂದ 100 ಹೆಕ್ಟರ್ ತನಕ ಕೊಡ್ತಿತ್ತು. ಗೇರ್ ಪ್ಲಾಂಟೇಷನು, ಕಾಫಿ ಪ್ಲಾಂಟೇಷನು, ರಬ್ಬರ್ ಪ್ಲಾಂಟೇಷನ್ ಅಂತ ಹೇಳ್ಬಿಟ್ಟು. ಈಗ ಬರ್ತಾ ಅರ್ಧ ಎಕರೆ ಅಲ್ಲ, ಅರ್ಧ ಗುಂಟೆ ಒತ್ತುವರಿ ಮಾಡಿದರೆ ಸಂಬಂಧಪಟ್ಟವ್ರು ಎಲ್ಲರೂ ಸ್ಥಳೀಯಕ್ಕೆ ಬರ್ತಾರೆ. ಹಾಗೆ ಆ ಟೈಮ್ನಲ್ಲಿ ಬ್ರಿಟಿಷ್ನವರು 100 ಎಕರೆ ಚಿಕ್ಕಮಗಳೂರು ಇಡೀ ಜಿಲ್ಲೆ ಕಾಫಿ ಪ್ಲಾಂಟ್ ಅಂದರೆ ಚಿಕ್ಕಮಗಳೂರು ಅಂದರೆ ಕಾಫಿ ಪ್ಲಾಂಟು. ಆ ಟೈಮ್ನಲ್ಲಿ ಅರೇಬಿಕ್ ಗಿಡ ತಂದು ನಟ್ಟಿದ್ದನ್ನು ಇವತ್ತರಿಗೂ ಆ ಗಿಡ ಹಾಗೇ ಇದೆ, ಹಾಗೆ ಕಾಯಿ ಕೊಡ್ತಾ ಇದೆ. ಆವತ್ತಿಂದ ಇವತ್ತಿಗೂ ಕಾಯಿ ಕೊಡ್ತಾ ಇದೆ. ಇನ್ನು ಮುಂದೆ ಎಷ್ಟು ವರ್ಷ ತನಕ ಕಾಯಿ ಕೊಡ್ತದೋ ಗೊತ್ತಿಲ್ಲ, ಅದಕ್ಕೆ ಅಂತಲೇ ಇಲ್ಲ. ಕೆಲವರು ಹೇಳ್ತಾರೆ 30 ವರ್ಷ 40 ವರ್ಷ ಅಂತ, ಸುಳ್ಳು. ಅವರು ಬ್ರಿಟಿಷ್ನವ್ರು ಹಾಕೋಗಿದ್ದ ಗಿಡ ಅವರು ಕಾಯಿ ಕೊಯ್ದು ಅದು ಫಲ ಅನುಭವಿಸಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಬಿಟ್ಟು ಹೋದ್ಮೇಲೂ ಈಗಲೂ ಆ ಗಿಡ ಇದ್ದಾವೆ. ನಮ್ಮವರು ಅದರದ್ದು ಫಲ ತಿಂತಾ ಇದ್ದಾರೆ. ಹಾಗೆ ಅರೇಬಿಕ್ ಗಿಡದ ಬಗ್ಗೆ ವಿಶೇಷತೆ ಉಂಟು. ಈಗೆಲ್ಲ ಅದರಲ್ಲೇ ಈಗ ವಿಜ್ಞಾನಿಗಳು ಹೊಂದ್ಕೊಂಡು ಸುಮ್ಮನೆ ಯಾಕೆ ಕೂತ್ಕೊಳ್ತಾರೆ, ಏನಾರು ಒಂದು ಮಾಡ್ತಾರಲ್ಲ, ಆ ಡ್ರಾಪ್ ಅದು ಬೇರೆ ಇದು ಬೇರೆ ಅಂತ ಹೇಳ್ಬಿಟ್ಟು ಅದಕ್ಕೇನೇನೋ ಒಂದು ಗಿಡ ಮಾಡ್ಕೊಂಡಿದ್ದಾರೆ. ಆದರೆ ಅರೇಬಿಕ್ ಗಿಡ ಮುಖ್ಯ. ಅವು 2 ಲೈನ್ ಕೊಟ್ಟು ನಾವು ಆ 2 ಲೈನ್ ಕೊಟ್ಟಾಗ ಅದು ಯಶಸ್ವಿಯಾಗಿ ಗಿಡ ಬಂತು. ಅರೇಬಿಕ್ ಗಿಡ ಆಗಲಿ ಯಾವುದೇ ಗಿಡ ಆಗಲಿ, ಈ ಕೆಲವು ಗಿಡ ನೆಡುವಾಗ ಕೂಡ ಅದು ಕರೆಕ್ಟಾಗಿ ಗುಂಡಿ 1.5 ಅಡಿ ಅಗಲ 1 ಅಡಿ ಗಾತ ಮಾಡಿ ಸುಮ್ಮನೆ ಗಿಡ ನಾವು ಗಿಡ ತಗೊಬಂದೀವಿ. ಯಾವುದೋ ಒಂದು ಆಳಿಗೆ ಹೋಗಿ ಗಿಡ ನೆಡ್ಬಾ ಅಂತ ಹೇಳಿದ್ವಿ. ಹೋಗಿ 2 ಗಿಡ ನಮ್ಗೆ ನಿಲ್ಲಕ್ಕೂ ಪುರ್ಸತ್ತಲ್ಲ, ಬೇರೆ ಬೇರೆ ದಂಧದಲ್ಲಿ ಇರ್ತೀವಿ. ಹಾಗೆ ನಾವೊಂದು ಗಿಡ ತಂದಮೇಲೆ ಅದಕ್ಕೆ ಒಳ್ಳೆ ರೀತಿಯಿಂದ 1.5 ಅಡಿ ಗಾತ 1.5 ಅಡಿ ಅಗಲ ಗುಂಡಿ ತೆಗೆದು ಅದಕ್ಕೆ ಪಕ್ಕ ಏನಾರು ಹಳೆ ಮಣ್ಣಿದ್ರೆ ಫಸ್ಟ್ ಅದಕ್ಕೆ ಹಾಕಿ ಗಿಡ ಇಟ್ಟು ಅದ್ರ ಮೇಲೆ ಹೊಸ ಮಣ್ಣು ಹಾಕಿ ಸ್ವಲ್ಪ ಫರ್ಟಿಲೈಸರ್ ಗೊಬ್ಬರನೂ ಅದಕ್ಕೆ ಹಾಕಿದರೆ ಆ ಗಿಡ ತಾನೇ ಚೆನ್ನಾಗಿ ಬರ್ತದೆ. ಸುಮ್ಮನೆ ಹೋಗಿ ಗಿಡ ನೆಟ್ಟರೆ ಕೆಲವ್ರು ಗಿಡ ನೆಟ್ಟು ಕಾಫಿ ಬರೋದೇ ಇಲ್ಲ ಅಂತ, ಕಾಫಿ ಗಿಡ ಬರೋದಿಲ್ಲ ಅಂತ. ಅದಕ್ಕೆ 1 ತಿಂಗಳು ಬಿಟ್ಟು ಮತ್ತೊಂದು ಸ್ವಲ್ಪ ಫರ್ಟಿಲೈಸರ್ ಗೊಬ್ಬರ ಸುತ್ತ ಕೊಡಬೇಕು. ಅದಕ್ಕೆ ಯಾರು ಫರ್ಟಿಲೈಸರ್ ಗೊಬ್ಬರ ನೀವು ಯಾವ್ದಾರ ಕೊಡಿ, ಯಾವುದೋ ಸುಫಲ ಆಗಲಿ ಅದಾಗಲಿ ಯಾವ್ದಾರ ಕೊಡಿ, ವೀರ್ಯ ಮಿಕ್ಸ್ ಇಲ್ಲ ಅಂದರೂ ಕೂಡ ಅದಕ್ಕೇನಾಗುತ್ತಂದರೆ ಒಳ್ಳೆ ರೀತಿಯಿಂದ ಗಿಡ ಬರುತ್ತೆ. ಗಿಡ ನೆಟ್ಟಿದ್ದ ವರ್ಷವೇ ಹೂ ಮುಡಿ ನೋಡಿದ್ವಿ ನಾವು. ಗಿಡ ನೆಟ್ಟಿದ್ದ ವರ್ಷವೇ ಹೂ ಮುಡಿದ್ವಿ. 1 ವರ್ಷ ಆಗೋದ್ರೊಳಗೆ ಗಿಡ ಒಂಬೆ ದಟ್ಟಿ ಇಷ್ಟು ಎತ್ತರ ಆಗಿ ಹೂ ಮುಡಿ ನೋಡಿದ್ದೀವಿ. ಹಾಗಾಗಿ ನಮ್ಗೆ ಸಂತೋಷ ಆಯ್ತು ಅದು ಗಿಡ ನೆಟ್ಟು ನೋಡಿದ್ವಿ. ಅಷ್ಟರೊಳಗೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಅದ್ರ ಮಧ್ಯ ರಬ್ಬರ್ ಬಗ್ಗೆ ಹೇಳಿದೆ ನಿಮಗೆ. ರಬ್ಬರು ಈಗಿನ ರೇಟ್ ಆದರೆ ರಬ್ಬರು ಅಡ್ಡಿಯಿಲ್ಲ, 280, 70 ಇವತ್ತಿನ ರೇಟ್ ಐತಿ, ಅಡ್ಡಿಲ್ಲ. ಆ ರೇಟ್ ಆದರೆ ಗೀಡ್ತಿಲ್ಲ. ಈಗ ಅದು ಉಳಿಸ್ಕೊಂಡಿದ್ದು ಅದು ಲಾಭದಕ್ಕೆ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟೇ ರಬ್ಬರು. ಯಾವುದು ಇಂಟರ್ನ್ಯಾಷನಲ್ ಟೈರ್ ರಬ್ಬರ್ ಇಲ್ಲ ಅಂದರೆ ಟೈರ್ ಆಗ್ತಾಯಿಲ್ಲ. ಮತ್ತು ನ್ಯಾಚುರಲ್ ರಬ್ಬರನ್ನು ಬಳಸಿದರೆ ಎಲ್ಲದಕ್ಕೂ ನ್ಯಾಚುರಲ್ ರಬ್ಬರ್ ಬಳಸ್ತಾರೆ. ನಂತರ ಸರ್ಟಿಕ್ಸ್ ರಬ್ಬರ್ ಅಂತ ಹೇಳ್ಬಿಟ್ಟು ಅದು ಇದು ಬೇರೆ ಬೇರೆ ಯಾವುದಕ್ಕೂ ಬಳಸ್ತಾರೆ. ಆದರೆ ಈ ರಬ್ಬರಿಗೆ ಯಾವತ್ತೂ ಬೆಲೆ ಇದೆ. ಆ ರಬ್ಬರಲ್ಲಿ ಲಾಭ ಆಗಲಿಲ್ಲ ಅಂತ ಹಲವು ಜನ ಕಡ್ದು ಈಗ ಅಡಿಕೆ ಹಚ್ಚಕ್ಕೆ ಹೊಂಟಿದ್ದಾರೆ. ಭಾಳ ಜನ ಅದು ಹೇಳ್ಕೊಳಂಗಿಲ್ಲ. ನಮ್ಮದು ಏನಿದೆ ದಿವಸ 5-10 ಗಾಡಿ ರಬ್ಬರ್ ಕಟಿಂಗ್ ಆಗಿದ್ದು ಪೀಸು ತೂಕಕ್ಕೆ ಬರ್ತದೆ ಗಾಡಿ. ಯಾವುದು ಕಟಿಂಗ್ ಆಗಿ ವರ್ಷ ಎಲ್ಲರೂ ನಮ್ಮಲ್ಲಿ ನೆಟ್ಟವರು ಕಡಿತಾ ಇದ್ದಾರೆ. ಇಲ್ಲ ಕೇರಳದವ್ರು ಬಂದಲ್ಲಿ ನಮ್ಮಲ್ಲಿ
ಪ್ಲಾಟ್ ಏನು ಜಮೀನು ತೊಗೊಂಡು ನೆಟ್ಟಿದ್ರು ಅವರು ಕಡ್ದು ಆ ರಬ್ಬರ್ನಲ್ಲಿ ಗೀಟೋದಿಲ್ಲ ಅಂತ ಹೇಳ್ಬಿಟ್ಟು ಪ್ಲಾಂಟ್ ಎಲ್ಲ ಕಟ್ ಮಾಡಿ ಗಿಡ ಮಾರಿ ಈಗ ಅದರಲ್ಲಿ ಇದು ತಂದ ಎಂಥದ್ದು ಕಾಫಿ ಅಡಿಕೆ ಗಿಡ ನೆಡ್ತಾ ಇದ್ದಾರೆ. ಈಗ ಅಡಿಕೆ ಮೇಲೆ ಎಲ್ಲರೂ ಅಡಿಕೆ ಮೇಲೆ ಬಿದ್ದಾರೆ. ಅದ್ರ ನಂತರ ಅಡಿಕೆಗೆ ಹೇಳ್ತೀನಿ, ಆವಾಗ ಈ ರೇಟ್ ಸಿಕ್ಕಿದ್ರೆ ರಬ್ಬರಿಗೆ ಏನು ಅನುಕೂಲ. ನಾವು ಅಡಿಕೆ ರಬ್ಬರ್ ಹಾಕಬೇಕಾದ್ರೆ 6,000 ರಬ್ಬರ್ ತಂದು ಗಿಡ ನೆಟ್ಟಿದ್ದು ನಾವು. ನಾನು ಅವಾಗಿನ ಆ ರೇಟ್ನಲ್ಲಿ ಒಂದು ದಿವಸಕ್ಕೆ ನನಗೆ 42,000 ರೂಪಾಯಿ ಸಿಗಬೇಕು ಅಂತ ಹೇಳಿ ತಂದು ಹಾಕಿದ್ದೆ. 2002-2004 ಒಂದು ದಿವಸಕ್ಕೆ 42,000 ರೂಪಾಯಿ ರಬ್ಬರಿಂದ ಬರಬೇಕು ಆವತ್ತಿನ ರೇಟ್ನಾಗೆ. ಅದರ ನಂತರ ರೈಟ್ ಡೌನ್ ಆಯ್ತದು. ಅದರ ನಂತರ ರೈಟ್ ಡೌನ್ ಆಯ್ತಂದ್ರೆ ಲಾಸ್ಟ್ ಕೊನೆ ಕಾಣ್ಬಿಡ್ತದೆ. ಆ ಟೈಪ್ನಲ್ಲಿ ನಾವು ಬೇರೆ ಬೇರೆ ಉದ್ಯೋಗ ಮಾಡಿ ರಬ್ಬರ್ ತಂದು ಗಿಡ ನಾಟಿ ಮಾಡಿ ಅದ್ರ ಬಗ್ಗೆ ಈಗಲೂ ಗಿಡ ಇದೆ, ಈಗ ರೇಟ್ ಬರ್ತಾ ಇದೆ. ಫೇಲ್ ಆಗಿ ಮತ್ತು ಅದ್ರ ಬಗ್ಗೆ ಮಧ್ಯ ಕಾಫಿ ಹಾಕಿ ಅದರಲ್ಲಿ ಯಶಸ್ವಿಯಾಗಿ ಕಾಫಿ ಕೊಯ್ತಾ ಇದ್ದೀವಿ. ಚೆನ್ನಾಗಿ ಬಂದಿದೆ ಗಿಡ. ಇದರಲ್ಲಿ ನೋಡ್ಬೇಕು, ಇದಕ್ಕೆ ಹಾಕಿದ್ರು, ಧೂಪಕ್ಕೆ ಹಾಕಿದ್ರು ರಬ್ಬರ್ ಗಿಡ. ಇದು ರಬ್ಬರ್ದ ಇದು ಕಾಫಿದು ಹಾಕಿ ಕಾಫಿದು ಕಾಫಿ ನೋಡಿ. ಈ ಕಡೆ ಸಣ್ಣ ಗಿಡ ಇದೆಲ್ಲ 1 ವರ್ಷದ ಗಿಡ ಇದು 1 ವರ್ಷ, ಇನ್ನೂ ವರ್ಷ ತುಂಬಿಲ್ಲ. ಅದಕ್ಕೆ ಇನ್ನೂ ವರ್ಷ ತುಂಬಿಲ್ಲ. ಇದೆಷ್ಟು ಆಗಸ್ಟ್ ತಿಂಗಳಲ್ಲ, ಬರೋ ತಿಂಗಳು ಬರೆದ್ರೆ 1 ವರ್ಷ ಆಗುತ್ತೆ. ಇನ್ನೂ 1 ವರ್ಷ ತುಂಬಿಲ್ಲ. ಅದ್ರ ಮಧ್ಯೆ ನೋಡ್ರಿ ಇದು ಎಲ್ಲ 1 ವರ್ಷದ ಗಿಡ ಇದು 1 ವರ್ಷದ ಗಿಡ ಅದು ಅದಕ್ಕೆ ಆ ರೀತಿಯಲ್ಲಿ ಬೆಳೆಸಬೇಕು. ಸುಮ್ಮನೆ ಗಿಡ ಹಾಕಿ ಬಂದ್ವಿ ಅಂದರೆ ಬರಲ್ಲ. ಎಷ್ಟು ಹಸಿರು ಇದೆ, ಎಷ್ಟು ಕಲರ್ ಇದೆ ನೋಡ್ಲಿಕ್ಕಾಗಿ ಯಾವುದು ಗಿಡ. ಅದ್ರ ಮಧ್ಯೆ ನಾವೇನು ಮಾಡಿಬಿಟ್ಟು ರಬ್ಬರ್ ಮಧ್ಯ ಕಾಫಿ ಹಾಕಿದ್ವಿ. ಕಾಫಿ ಮಧ್ಯ ಮತ್ತೆ 14 ಅಡಿ ಅಂತರ ಇದೆ. ಒಂದು ರಬ್ಬರ್ ಗಿಡಕ್ಕೂ 14 ಅಡಿ ಅಂತರ ಇದೆ. ಅದಕ್ಕೇನು ಮಾಡಿದ್ವಿ ನಾವು ಆ ರಬ್ಬರ್ ಗಿಡ ನೆಡುವಾಗ ಬುದ್ಧಿವಂತಿಕೆ ಮಾಡಿ ಎಲ್ಲರೂ ಹಾಲು ಮಾಡಿ ಈ ವರ್ಷ ಹೋದೀಗ 4 ವರ್ಷದಿಂದ ನೆಡ್ತಿದ್ದಲ್ಲ, ಆ ಬುದ್ಧಿವಂತಿಕೆ ಮಾಡಿ ಆ ರಬ್ಬರ್ ಗಿಡದ ಜೊತೆಗೆ ಎಲ್ಲರ ಮಧ್ಯೆ ಒಂದು ಹಾಲ್ಮಡ್ಡಿ ಗಿಡ ಕೊಟ್ಬಿಟ್ಟಿದ್ರೆ ಇವತ್ತು ನನಗೆ 12,000 ಗಿಡ ಅಂತ ಹೇಳಿದ್ರೆ ಯಾರು ಬಗ್ಸಂಗೇ ಇಲ್ಲ. ಸಲ್ಲ ಅದ್ರ ಜೊತೆಗೆ ನಾವು 1 ಎಕರೆ 2 ಎಕರೆ ಸ್ಟಾರ್ಟಿಂಗ್ ಶಾಂಪಲಿಗೆ ನೋಡಿ ತೊಗೊಂಡು ನಂತರ ಒಂದು 10 ಎಕರೆ ಪ್ಲಾಂಟ್ ಅದೇ ಎಕ್ಸ್ಟ್ರಾ ಮಾಡಿದ್ವಿ. 10 ಎಕರೆ ಪ್ಲಾಂಟ್ ಎಕ್ಸ್ಟ್ರಾ ಮಾಡಿ ನೋಡಿ. ಹೂ ಬಂದಾಗಲೂ ಕೂಡ ಇಷ್ಟು ಸಂಪಾಗಿ ಹೂ ಬರುತ್ತೆ ನಮ್ಮಲ್ಲಿ. ಯಾವುದು ಅದಕ್ಕೇನು ಇದು ಆತಂಕ ಇಲ್ಲ. ಹಾಗಾಗಿ ಅದ್ರ ಮಧ್ಯ ಈಗ ನಾವು ಹಾಲ್ಮಡ್ಡಿ ಮಧ್ಯ ಒಂದು ಗಿಡ ಕೊಟ್ಟಿವಿ ನೋಡಿ. ಈ ಹೋದ ವರ್ಷದ ಗಿಡ ಹಾಲ್ಮಡ್ಡಿ ಗಿಡ 2 ವರ್ಷದಿದೆ ನನ್ನ ಹತ್ರ. 4,000 1 ವರ್ಷದಿದೆ, ಹೋದ ವರ್ಷದಿದೆ. ಮತ್ತು ಈ ವರ್ಷ ಸ್ವಲ್ಪ 1,000 ಗಿಡ ನೆಡಬೇಕು. ಅದಕ್ಕೆ ಜಾಗ ಪ್ಲೇಸ್ ಇಟ್ಕೊಂಡಿದ್ದೇನೆ. ಹಾಲ್ಮಡ್ಡಿ ಗಿಡ ಯಾವತ್ತಲ್ಲ ನೋಡಿರಿ, ಇದು 1 ವರ್ಷದ ಗಿಡ ನೋಡಿರಿ ಹಾಲ್ಮಡ್ಡಿ ಗಿಡ. ಆ 2 ರಬ್ಬರ್ ಗಿಡದ ಮಧ್ಯ ಒಂದಿದೆ. ಅದು ಅಷ್ಟು ನಮ್ಮದು ಅದು 30-40 ಎಕರೆಲ್ಲೂ ರಬ್ಬರಲ್ಲಿ ಹಾಲ್ಮಡ್ಡಿ ಮಿಶ್ರ ಬೆಳೆ ಆಗಿ ನೋಡಿರಿ. ಈ ಥರ ಮಧ್ಯ ಕಾಫಿ ಬಂತು, ಜಾಗನೂ ಖುಲ್ಲ ಸಿಕ್ತು ನೋಡ್ರಲ್ಲಿ. 2 ಲೈನು 5 ಅಡಿಗೆ ಯಾವುದು ಅರಬೇಕು. 5 ಅಡಿಗೆ 5 ಅಡಿ ಸರ್ಚೌಕ್, ಹೀಗೂ 5 ಅಡಿ 5 ಅಡಿ ಕಾಫಿ ಹಾಕಿದ್ವಿ. ಅದ್ರ ಮಧ್ಯೆ ಇದು 14 ಅಡಿ ಒಂದು ರಬ್ಬರ್ ಗಿಡಕ್ಕಿಂತ ನಮಗೆ ಒಂದು ಗಿಡ 14 ಅಡಿ ಇದೆ ಸರ್ಚೌಕ್. ಯಾವುದು ರಬ್ಬರ್ ಗಿಡ ಈ ಕಡೆ 14 ಅಡಿ, ಈ ಕಡೆ 14 ಅಡಿ ಇದನ್ನ ಸರ್ಚೌಕ್. ನಾವು ಎಲ್ಲರೂ ಆವಾಗ ರಬ್ಬರು 12 ಅಡಿಗೆ ನೆಟ್ಟರು. ನಾನು 2 ಅಡಿ ಭೂಮಿ ಜಾಸ್ತಿ ಇರೋದ್ರಿಂದ 2 ಅಡಿ ಜಾಸ್ತಿ ಇಟ್ಟಿದ್ದೆ. ಅದು ಇವಾಗ ನನಗೆ ಉಪಯೋಗ ಬಂತು. ಹಾಗೆ ನೋಡಿರಿ, ಅದ್ರಾಗ ತಿರುಗಲಿಕ್ಕೂ ಜಾಗ ಐತಿ. ಒಂದು ಗಿಡಕ್ಕೆ ಗಿಡ ಗಾಳಿನೂ ಆಡುತ್ತೆ. ಒಂದು ಗಿಡಕ್ಕೆ ಗಿಡ ಗಾಳಿನೂ ಆಡೋದ್ರಿಂದ ಕಾಯಿ ಬಿಡೋದಕ್ಕೆ, ಹೂ ಬಿಡೋದಕ್ಕೆ, ನಮಗೆ ಕೆಲಸ ಮಾಡೋದಕ್ಕೆ ಎಲ್ಲದೂ ಉಪಯೋಗ ಆಗ್ತಾಯಿದೆ. ಈಗ ಹಾಲ್ಮಡ್ಡಿನೂ ಅಷ್ಟೇ. ಹಾಲ್ಮಡ್ಡಿನೂ 1 ಎಕರೆ ನಾನು ಶಾಂಪಲ್ಲಿಗೆ ನೆಟ್ಟು ನೋಡಿದಾಗಲೇ ಇದು ಎಣ್ಣೆ ಇದು ಈಗ 180 ಮರ ನನಗೆ ಹಾಲು ತೆಗಿಯೋಕೆ ಬಂದಿದ್ದಾವೆ. ಈಗ ಒಂದೊಂದು ತಿಂಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅಷ್ಟು ಗಿಡ ಬಂದರೆ ದೇವರದಿಂದ ಅಷ್ಟು ಗಿಡ ಬಂದರೆ ಮತ್ತು ಈ ರಬ್ಬರ್ ಗಿಡ ರಿಟೈರ್ಡ್ ಆಗೋದಕ್ಕೂ ನನಗೆ ಹಾಲ್ಮಡ್ಡಿ ಗಿಡ ಪ್ರಾಯಕ್ಕೆ ಬರುತ್ತೆ. ಆ ಪ್ಲ್ಯಾನ್ ಮಾಡಿ ಹಾಕಿದ್ವಿ. ಭಾಳ ಅದ್ಭುತವಾಗಿ ಬರ್ತಾಯಿದೆ. 1 ವರ್ಷದ ಗಿಡ ಅಂತ ಯಾರು ಹೇಳಲ್ಲ. 2 ವರ್ಷದ ಗಿಡ ಅಂತೂ ಆಗಲೇ 5 ಇಂಚು ಬಂದಿದ್ದಾವೆ ಕೆಲವು ನಮ್ಮ ಭೂಮಿಗೆ. ಅದಕ್ಕೆ ಸ್ವಲ್ಪ ಕೃಷಿನೂ ಮಾಡಬೇಕು. ನಾವು ಸ್ವಲ್ಪ ಕ್ರೇಪಿಂಗ್ ಮಾಡಬೇಕು, ಸ್ವಲ್ಪ ಗೊಬ್ಬರ ಕೊಡಬೇಕು. ಮತ್ತು ಅದಕ್ಕೆ ಹುಳ ಬಾಧೆ ಇದೆ. ಅದು ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹಾಲ್ಮಡ್ಡಿ ಬೆಳೆಯೋರು ಸ್ವಲ್ಪ ಹುಳ ಬಾಧೆ ಇದೆ. ಅದಿಷ್ಟೇ ಉದ್ದ ಇರುತ್ತೆ, ಒಂದು ಕಂಬಳಿ ಹುಳ. ಆ ಕಂಬಳಿ ಹುಳ ಇದ್ದರೆ ಪೂರಾ ಗಿಡ ತಿಂದ್ಬಿಡುತ್ತೆ. ತಿಂದು ಅದ್ರ ಮೇಲೆ ಚಿಗುರಿದಿಲ್ಲ, ಅದು ಹೀರ್ಕೊಂಡು ಬಿಡ್ತದೆ. ಹೀರ್ಕೊಂಡು ನಿಮ್ಗೆ 2 ವರ್ಷದ ಗಿಡನೂ ಸತ್ತೇ ಹೋಗುತ್ತೆ. ಅದಕ್ಕೆ ಭಾಳ ಹಾಲ್ಮಡ್ಡಿ ಯಾರೇ ಬೆಳೀರಿ ಅದಕ್ಕೆ ಔಷಧಿ ಸ್ಪ್ರೇ ಆವಾಗವಾಗ ನಮ್ಮ ಹಾಲ್ಮಡ್ಡಿ ಪರಿಣಿತರಿಗೆ ಯಾರಿಗೆ ಕೇಳಿದ್ರು ಹೇಳ್ತಾರೆ, ಇಲ್ಲ ಕೃಷಿ ಇಲಾಖೆಯರಿಗೆ ಹೇಳಿದ್ರು ಕೇಳ್ತಾರೆ. ಒಂಥರ ಕಂಬಳಿ ಹುಳ ಅಂತ ಸಣ್ಣದು
ಇಷ್ಟೇ ಉದ್ದ ಇರ್ತದೆ. ಅಲ್ಲೇ ಬಲೆ ಕಟ್ಕೊಂಡು ಆ ಗಿಡ ತಿಂದು ತೇಗೆ ಬಿಡ್ತದೆ, ಗಿಡನೇ ಸತ್ತೋಗ್ಬಿಡ್ತದೆ. ಅದ್ರಲ್ಲಿ ಏನು ಶಕ್ತಿ ಕೊಟ್ಟಿದ್ರು ಅಷ್ಟು ಸಣ್ಣ ಗಿಡ ಅಷ್ಟು ದೊಡ್ಡ ಗಿಡನ ನಾಶ ಮಾಡಿಬಿಡುತ್ತೆ. ಅದನ್ನು ಕೃಷಿನೂ ಮಾಡಬೇಕು, ಅದಕ್ಕೆ ಸ್ಪ್ರೇನು 1-2 ಸರಿ, ಒಂದು 3-4 ವರ್ಷ ಆಯಿತು, ಒಂದು 2-3 ಸರಿ ಗಿಡ ಕೊಟ್ಟು ಸ್ವಲ್ಪ ಬೆಳೆದು ಒಂದು 10 ಅಡಿ ಹೋದ್ಮೇಲೆ ನಂತರ ಅದು ವರ್ಷಕ್ಕೊಂದು ಎಲೆ ಹಣ್ಣಾಗಿ ಉದುರುತ್ತೆ ಮತ್ತು ತನಗೆ ತಾನೇ ಚಿಗುರು ಬರುತ್ತೆ ಬೇಸಿಗೆಯಲ್ಲಿ. ಅದು ಕಾಮನ್. ಆದರೆ ಸ್ಟಾರ್ಟಿಂಗ್ ನಾವು ಗಿಡ ಬೆಳೆಸಬೇಕಾದ್ರೆ ಅದಕ್ಕೆ ಹುಳ ಬಾಧೆಯಿಂದನೂ ಕಾಪಾಡ್ಕೋಬೇಕು ಮತ್ತು ಕೃಷಿಯಿಂದನೂ ಕಾಪಾಡ್ಕೋಬೇಕು. ಆದರೆ ರಬ್ಬರ್ ಇದು ಹಾಲ್ಮಡ್ಡಿ ಇದೆಯಲ್ಲ, ಹಾಲ್ಮಡ್ಡಿನೂ ಇಂಟರ್ನ್ಯಾಷನಲ್ ಮಾರ್ಕೆಟು. ಅದು ಹಾಲ್ಮಡ್ಡಿ ಇಂಟರ್ನ್ಯಾಷನಲ್ ಮಾರ್ಕೆಟು. ಇಲ್ಲಿ ನಮ್ಮಲ್ಲಿ ಅಗರಬತ್ತಿಗೆ ಹಾಲ್ಮಡ್ಡಿ ಇಲ್ಲ ಅಂದರೆ ಅಗರಬತ್ತಿ ಆಗೋದೇ ಇಲ್ಲ. ಇಲ್ಲಿ ನಮ್ಮಲ್ಲೆಲ್ಲ ಊದ್ಬತ್ತಿ ಹಚ್ತಾರಲ್ಲ, ಲೋಕಲ್ ಅದು ಇದು ಕೊಡ್ತಾರೆ, ಅದ್ರ ವಾಸನೆ ಬರೋಲ್ಲ, ಸುಮ್ಮನೆ ಹೊಗೆ ಬರುತ್ತೆ. ಯಾವುದು ಅಗರಬತ್ತಿಗೆ ಹಾಲ್ಮಡ್ಡಿ ಹಾಕಿದರೆ ಅದಕ್ಕೆ ಒರಿಜಿನಲ್ ಒಂದು ಸ್ಮೆಲ್ ಬರುತ್ತೆ. ಅದೇನು ಮಾಡ್ತಾ ಇದ್ದಾರೆ ಅಂದರೆ ಈಗ ಜಾಸ್ತಿ ರೇಟ್ ಆಗಿರೋದ್ರಿಂದ ಅಗರಬತ್ತಿಯವರು ಎಕ್ಸ್ಪೋರ್ಟ್ ಇಂಪೋರ್ಟ್ನವ್ರು ಯಾರಿದ್ದಾರೆ ಅವ್ರು ಖರೀದಿ ಮಾಡ್ತಾಯಿದ್ದಾರೆ. ಈ ಲೋಕಲ್ನವರು ಯಾರು ಖರೀದಿ ಗೀಟಲ್ಲ ನಮಗೆ ಅಂತಾರೆ, ಗೀಟಲ್ಲ ಅಂತ. ಹಾಗಾಗಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಯಾರು ಅಗರಬತ್ತಿ ಮಾಡ್ತಾಯಿದ್ದಾರೆ ಅವರು ಮಾತ್ರ ಧೂಪ, ಈ ಹಾಲ್ಮಡ್ಡಿಯನ್ನು, ಅದಕ್ಕೆ ಕೆಲವರು ಮಲೆನಾಡಲ್ಲಿ ಧೂಪ ಅಂತಾರೆ, ಕೆಲವರು ಹಾಲ್ಮಡ್ಡಿ ಅಂತಾರೆ. ಅದಕ್ಕೆ ಒರಿಜಿನಲ್ ಹೆಸರು ಹಾಲ್ಮಡ್ಡಿ. ಮನೆಯಾಗೆ ಕೆಲವರು ಕಟ್ಟೋ ಟೈಮ್ನು ಬಳಸ್ತಾರೆ, ಭಾಳ ಒಳ್ಳೆಯದು. ಅದನ್ನು ಅಗರಬತ್ತಿ ಎಕ್ಸ್ಪೋರ್ಟ್ ಮಾರ್ಕೆಟ್ನವ್ರಿಗೆ ಮಾತ್ರ ಜಾಸ್ತಿ ರೇಟ್ ಕೊಟ್ಟರು ಗೀಟತ್ತವರು ಬಳಸ್ತಾ ಇದ್ದಾರೆ. ಅದು ಹಾಗೆ ನ್ಯಾಚುರಲ್ ನಾವು ತೆಗೆದುಕೊಟ್ರು ಈಗ 900ರಿಂದ 1000 ರೂಪಾಯಿ ಒಂದು ಕೆ ಜಿ ಹೋಗ್ತಾಯಿದೆ. ಆ ಫಿಲ್ಟ್ರ್ ಮಾಡಿಕೊಟ್ರೆ 1200, 1300, 1400 ರೂಪಾಯಿ ಒಂದು ಕೆ ಜಿಗೆ ಹೋಗುತ್ತೆ, 1 ಕೆ ಜಿ ಹೋಗುತ್ತೆ. ಯಾವತ್ತೂ ಲಾಸ್ ಇಲ್ಲ. ಈ ರಬ್ಬರಂಗೆ ಯಾವತ್ತೂ ಹಾಲ್ಮಡ್ಡಿ ಬೆಳೆದವರಿಗೆ ಲಾಸ್ ಇಲ್ಲ. ಮತ್ತು ದೀರ್ಘಾವಧಿ ಬೆಳೆ, ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್. ಮತ್ತು ಬರ್ಫ್ಯೂಮು ಇನ್ನು 10 ಅಂತ ಹೇಳ್ತಾರೆ, ನಮ್ಮಲ್ಲಿ ಬರ್ಫ್ಯೂಮ್ ಬರುತ್ತಲ್ಲ, ಬರ್ಫ್ಯೂಮ್ಗೂ ಅದನ್ನೇ ಬಳಸೋದು. ಬರ್ಫ್ಯೂಮ್ಗೂ ಈ ಹಾಲ್ಮಡ್ಡಿನೇ ಬಳಸೋದು. ಹಾಲ್ಮಡ್ಡಿ ಇಲ್ಲಾದರೆ ಬರ್ಫ್ಯೂಮು ಆಗೋಲ್ಲ, ಅಗರಬತ್ತಿಯಲ್ಲಿ ಒರಿಜಿನಲ್ ಸ್ಮೆಲ್ಲು ಬರೋಲ್ಲ. ನಾನಾ ಥರದ್ದು ಬೇರೆದು ಏನು ಮಿಕ್ಸ್ ಮಾಡೋದಾದರೂ ಆ ಒರಿಜಿನಲ್ ಹಾಲ್ಮಡ್ಡಿ ಅಂತೂ ಬೇಕೇ ಬೇಕು. ಅದು ಎಲ್ಲ ಕಡೆನೂ ಬರುತ್ತೆ. ಮತ್ತು ಒಂದೇದು ಹೇಳಬೇಕಂದ್ರೆ ನಿಮ್ಮ ಮಲೆನಾಡು ಕಡೆ ಹಾಲ್ಮಡ್ಡಿ ಬೆಳೆಯೋದು ಭಾಳ ಸುಲಭ ಅಂತ ಕಾಣುತ್ತಂಗೆ. ಅದಕ್ಕೆ ಏರು, ತಗ್ಗು, ಉಬ್ಬು ಪ್ಲಾಟ್ ಇದ್ದರೆ ಅಲ್ಲಿಂದ ಅಲ್ಲಿ ತಗೊಂಡು ನೋಡಿದೆ ನಾನು. ಗುಡ್ಡಗಾಡಿದಲ್ಲ, ಅದು ಗುಡ್ಡಗಾಡದಲ್ಲೇ ಗಿಡ ಬೆಳೀತಾ ಇದ್ದದ್ದು. ಗುಡ್ಡಗಾಡು ಅಂತ ಹೇಳಿದ್ರೆ ನಿಮ್ಮ ಆಗುಂಬೆಯಿಂದ ಹಿಡ್ದು, ಆಗುಂಬೆ ಅಂತ ನಮ್ಮ ಇದ್ರಿಗಿಂತ ಶೃಂಗೇರಿಯಿಂದ ಹಿಡ್ದು ನಮ್ಮ ಜೋಗದ ತನಕ ಹುಲ್ಕಲ್ ತನಕ ಆ ಗುಡ್ಡ ಬೆಳ್ತಿದ್ದಲ್ಲ, ಅದರಲ್ಲೇ ತಾನೇ ಗಿಡ ಬೀಜ ಬಿದ್ದು ಗಿಡ ಎದ್ದು ಅದರಲ್ಲಿ ಫಾರೆಸ್ಟ್ ಟೆಂಡರ್ ಮಾಡಿ ಅದರಲ್ಲಿ ಹಾಲ್ಮಡ್ಡಿ ತೆಗೆದು ಭಾಳ ಜನ, ಸ್ವಲ್ಪ ಜನ ಅದು ಎಲ್ಲಿ ಹೋಗಿಬಿಟ್ಟಿದ್ದಾರೆ ಗೊತ್ತಿಲ್ಲ. ಅದು ಯಾರು ಆ ಹಾಲ್ಮಡ್ಡಿಯಿಂದ ಒಂದು ವರ್ಷಕ್ಕೊಂದು ಟೆಂಡರ್ ತೊಗೊಳ್ತಾರೆ. ಅಲ್ಲಿ ಅಕ್ಕಪಕ್ಕ ಜಂಗಲೆಲ್ಲ ಕದ್ದಿ ತೊಗೊಂಡೋಗಿ ಒಳ್ಳೆ ರೇಟಿಂಗ್ ಮಾಡ್ತಾರೆ. ಅದು ಬೇರೆಯವರಿಗೆ ಅದ್ರ ಹದಾನು ಕೊಟ್ಟು ಹೇಳ್ಕೊಟ್ಟಿಲ್ಲ. ನಮ್ಮಲ್ಲಿ ಒಬ್ಬರು ಪುತ್ತೂರಾರು ಅಂತ ಇದ್ದರು, ಅವರು ಎಷ್ಟು ಮಟ್ಟಿಗೆ ಎಲ್ಲಿ ತನಕ ಬೆಳೆದ್ರು ಅಂತ ಹೇಳಂಗಿಲ್ಲ. ಹಾಲ್ಮಡ್ಡಿ ಮತ್ತು ಯಾರಿಗೂ ಗೊತ್ತಿಲ್ಲ, ಅದು ಹಾಲ್ಮಡ್ಡಿ ವ್ಯಾಪಾರನೇ ಗೊತ್ತಿಲ್ಲ. ಇವ್ರದ್ದು ಡೈರೆಕ್ಟ್ ಬೆಂಗಳೂರಿಗೆ, ಚಿಕ್ಕಪೇಟೆಗೆ ಹೋಗೋದು, ಯಾವುದು ಡಬ್ಬಗಳು, ಅದು ಅಲ್ಲಿ ಲಾಭ ಮಾಡಿದ್ರು. ಹಾಗಾಗಿ ಹಾಲ್ಮಡ್ಡಿ ಇತ್ತಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟು. ಆ ಹಾಲ್ಮಡ್ಡಿ ನಮ್ಮ ಹತ್ರ ಇದೆ, ಧೂಪ ಇದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಮಾರ್ಕೆಟ್ ಹುಡ್ಕೊಂಡು ಹೋಗೋಕ್ಕಲ್ಲ. ಹಾಕೋ ತನಕ ಏನು ಮಾಡ್ತೀವಿ ಅಂದರೆ ನಾವು ಅದಕ್ಕೆ ಯಾರಪ್ಪ ಮಾರ್ಕೆಟ್ ಅಂತ, ನಿಮ್ಮ ಹತ್ರ ಧೂಪ ಹಾಲ್ಮಡ್ಡಿ ಐತಂದರೆ ಅವರೇ ಹುಡ್ಕೊಂಡು ಬರ್ತಾರೆ, ಯಾರು ಹುಡ್ಕೊಂಡು ಬರ್ತಾರೆ. ಅದಕ್ಕೆ ಒಳ್ಳೆ ರೇಟು ಕೊಡ್ತಾರೆ. ಅದು ಯಾವತ್ತೂ ಮತ್ತು ಕ್ಯಾಶ್ ವ್ಯಾಪಾರ, ಗಿದ್ರೆ ಏನಿಲ್ಲ. ಹಾಗಾಗಿ ಈ ಗುಡ್ಡಗಾಡಿನಲ್ಲಿ ಅಕಸ್ಮಾತ್ ನಿಮ್ಮ ಬೇಲಿ ಸೈಡ್ ಒದ್ದಲಲ್ಲಿ ನಿಮ್ಮ ಬೌಡ್ರಲ್ಲಿ ಸ್ವಲ್ಪ ಗಿಡ ಹಾಕ್ಕೊಂಡ್ರು ಅದು ತಾನೇ ಬರ್ತಾ ಇರ್ತದೆ ಲೇಟಾಗಿ. ಅದೇನು ನಿಮಗೆ ಯಾವುದು ಅನ್ನ ಕೇಳಲ್ಲ, ನೀರು ಕೇಳಲ್ಲ. 4 ದಿವಸ ಹಿಂದೆ ಮುಂದೆ ಕೃಷಿ ಮಾಡಿದರೆ ಅದಕ್ಕೆ ಅದು ಹತ್ತಿದರೆ ಸ್ವಲ್ಪ ಫಾಸ್ಟಾಗಿ ಒಳ್ಳೆ ಗ್ರೋತ್ ತೊಗೋಬೋದು. ತಾನೇ ಹಾಕಿಬಿಟ್ರು ಅದು ತಾನೇ ಬರ್ತಾಯಿತ್ತು. ಯಾವತ್ತಾದರೂ ಅದಕ್ಕೆ ಬಂಗಾರ ಇದ್ದಂಗೆ. ಭಾಳ ಕಡಿಮೆ ಹಾಕಿದರೆ ಅದು ಟ್ಯಾಪಿಂಗ್ ಮಾಡೋಕ್ಕೆ ಸ್ವಲ್ಪ ಇದಾಗುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟ್ಯಾಪಿಂಗಿಗೆ ಮತ್ತು ಮುದ್ದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಆ ರೀತಿಯಲ್ಲಿ ನೋಡಿ ಇಲ್ಲಿಂದ ಅಲ್ಲಿ ತನಕ ಮಾಡ್ಬೋದು. ಅದ್ರ ಮಧ್ಯೆ ಕಾಫಿನೂ ಅಷ್ಟೇ. ಕಾಫಿನೂ ಬರೀ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಒಂದೇ ಮೀಸಲಾಗಿತ್ತು ಮೊದಲೇ. ಚಿಕ್ಕಮಗಳೂರು ಬಿಟ್ಟರೆ ಕಾಫಿ ಬೇರೆ ಕಡೆ ಆಗೋದಿಲ್ಲ ಅಂತ ನಾನು ಹೇಳ್ತೇನೆ. ಇಡೀ ನಮ್ಮ ಕರ್ನಾಟಕದಲ್ಲಿ, ಸೌತ್ ಕೇಂದ್ರದಲ್ಲಿ ಹಿತ್ಲು ಮುಂದೆ 4 ಗಿಡ ಹಾಕ್ಕೊಂಡ್ರೆ ಕಾಫಿ ಬರುತ್ತೆ. ಹಿತ್ಲು ಹಿಂದೆಗಡೆ 4 ಕಾಫಿ ಹಾಕ್ಕೊಂಡು ಬರ್ತೇವೆ. ಬೇರೆ ಗಿಡ ಹಾಕ್ಕೊಳ್ತೀನಿ, 4 ಕಾಫಿ ಗಿಡ ಹಾಕ್ಕೊಂಡ್ರೆ ಹೆಂಗಸರು ಮಕ್ಕಳು ಕೊಯ್ಕೋಬೋದು. ಅಷ್ಟು ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಬೇಲಿ ಹೊತ್ತಿನಾಗೂ ಹಾಕ್ಬೋದು. ಯಾವುದು ಕಾಫಿ ಗಿಡ ಎಲ್ಲ ಕಡೆನೂ ಬರುತ್ತದು, ಯಾವುದು ಕಡೆ ಬರೋದಿಲ್ಲ ಅಂತ. ಅದಕ್ಕೂ ಅಷ್ಟೇ ಸ್ವಲ್ಪ ಕೃಷಿ ಮಾಡಬೇಕು. ಸುಮ್ಮನೆ ಹಾಕಿ ನಾವು ಬಿಟ್ಟು ಅಂದರೆ ಯಾವುದು ಒಳ್ಳೆಯದಾಗಲ್ಲ. ಮಗು ಹುಟ್ಟಿದ ಕೂಡಲೇ ಅದು ಸುಮ್ಮನೆ ಬಿಟ್ಟಾಗ್ತಾನೆ. ಅದಕ್ಕೆ ಅದ್ರ ಹಿಂದೆ ಬೀಳಬೇಕಲ್ಲ, ಒಂದು ಮಗುವಿನ ಹಿಂದೆ ಪೋಷಣೆ ಮಾಡೋಕ್ಕೂ ಹೊಂಡಬೇಕು, ಅದಕ್ಕೆ ರಕ್ಷಣೆ ಮಾಡೋಕ್ಕೂ ಹೊಂಡಬೇಕು, ವಿದ್ಯಾಭ್ಯಾಸ ಕೊಡೋಕ್ಕೂ ಹೊಂಡಬೇಕು. ಅದೇ ಒಂದು ಗಿಡನೂ ಅಷ್ಟೇ, ಒಂದು ಗಿಡಕ್ಕೂ ಜೀವ ಇರುತ್ತೆ, ಅದಕ್ಕೂ ನಾವು ಹಿಂದೆ ಬೀಳಬೇಕು. ಚೆನ್ನಾಗಿ ಅಗತ್ಯವಾಗಿ
ನೆಟ್ಟಿ ವಾಗತ್ತಾಗಿ ಬೆಳೆಸಿದ್ರೆ ಕಾಫಿನ ಈ ಗುಡ್ಡಗಾಡಿಗೆ ಫಸ್ಟ್ ಕ್ಲಾಸ್ ಬರುತ್ತೆ. ಯಾರು ಅನುಮಾನ ಪಡೋದು ಬೇಡ. ಚಿಕ್ಕಮಗಳೂರಿಗಿಂತ ಚೆನ್ನಾಗಿ ಬೆಳಿಬೋದು ಯಾವುದು ಕಾಫಿ ಗಿಡ. ಎಲ್ಲ ಕಡೆನೂ ಕಾಫಿ ಬರುತ್ತೆ ಅಂತ ನಾನು ಬೇಕಾದ್ರೆ ಹೇಳ್ತೇನೆ. ಆದರೆ ನಮ್ಮದೇ ಅನುಭವ, ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ನಾವು ಇರೋದು, ಕಾಫಿ ಗಿಡ ಯಾರೂ ಬೆಳೆದಿರಲಿಲ್ಲ. ನಾವು ಮತ್ತೊಬ್ಬರು ಅಮಲ್ನಾಥ್ ಸಾಬ್ರು ಅಂತೇಳಿ 2 ಜನ ಬೆಳೆದಿದ್ದೀವಿ. ಈಗ ಬಾಕಿರೆಲ್ಲ ಈಗ ಕಾಫಿ ಗಿಡ ಎಲ್ಲರೂ ಕೇಳ್ತಾ ಇದ್ದಾರೆ, ನಮಗೆ ಬೇಕು ಕಾಫಿ ಗಿಡ, ನಮಗೆ ಬೇಕು ಅಂತೇಳಿ. ತೊಗೊಂಡು ಕೊಡ್ತೀವಪ್ಪ, ಬೇಕಾದ್ರೆ ಕಾಫಿ ಗಿಡ ಬೇಕಾದರೆ ನಮಗೆ ಟೆಸ್ಟ್ ಮಾಡಿ ಕಾಫಿ ಗಿಡನೂ ಬೇಕಾದ್ರೆ ಕೊಡ್ತೀವಿ. ನಾವು ಹಾಲ್ಮಡ್ಡಿ ಗಿಡನೂ ಬೇಕಾದ್ರೆ ಕೊಡ್ತೀವಿ. ರೀಸನಬಲ್ ರೇಟ್ನಲ್ಲಿ ಬೇಕಾದ್ರೆ ಕಾಫಿ ಗಿಡ, ಹಾಲ್ಮಡ್ಡಿ ಗಿಡ ನಾವು ಕೊಡ್ತೀವಿ ಅಂತ ಹೇಳ್ತೀವಿ. ಆದರೆ ಕಾಫಿನೂ ಬೆಳಿಬೋದು, ಹಾಲ್ಮಡ್ಡಿನೂ ಬೆಳಿಬೋದು. ಕಾಳುಮೆಣಸು ಅಷ್ಟೇ. ಅದ್ರ ಮಧ್ಯೆ ಕಾಳುಮೆಣಸು ಎಲ್ಲಿ ಬೇಕಾದ್ರೂ ಬರುತ್ತೆ. ಕಾಳುಮೆಣಸು ಅಷ್ಟೇ. ಕಾಳುಮೆಣಸಿಗೂ ಏನು ಅದು ಇದು ಅಂತ ಇಲ್ಲ. ಕಾಳುಮೆಣಸಿಗೂ ಬರೇ ನೀವು ಕಾಡು ಗಿಡ ಚಿಕ್ಕಮಗಳೂರಿನಲ್ಲೆಲ್ಲ ಸಿಲ್ವರ್ ಗಿಡ ಹಾಕಿ ಕಾಳುಮೆಣಸು ಬೆಳೀತಾ ಇದ್ದಾರೆ. ನಾವು ಸಿಲ್ವರ್ ಗಿಡದ ಬದಲು ಹಾಕಿದ್ರು ಕಾಳುಮೆಣಸು ಬರ್ತದೆ. ಸಿಲ್ವರ್ ಗಿಡ ನಾಟಕ್ಕೆ ಬರುತ್ತೆ, ಕಾಳುಮೆಣಸಿಗೆ ಲಾಭಕ್ಕೆ ಬರುತ್ತೆ. ಅದ್ರ ಬದಲು ಈಗ ನಾನು ಹಾಲ್ಮಡ್ಡಿ ಗಿಡ ಹಾಕಿ ಕಾಳುಮೆಣಸು ಹಾಕಿದರೆ ಹಾಲ್ಮಡ್ಡಿ ಗಿಡನೂ ಲಾಭದಾಯಕ, ಇತ್ಲಾಗೆ ಅದ್ರ ಕಾಳುಮೆಣಸು ಲಾಭದಾಯಕ. ನಾವು ಸ್ವಲ್ಪ ಇನ್ನೂ ಹೇಳಬೇಕಂದ್ರೆ ಸ್ವಲ್ಪ ಜನ ತಪ್ಪು ತಿಳ್ಕೊಬೋದು. ನಾನೊಂದು 9 ಎಕರೆಯಲ್ಲಿ ಅಡಿಕೆಯಲ್ಲಿ ಕಾಳುಮೆಣಸು ಹಾಕಿದ್ದೆ. ಅದು ಪ್ರಾಯಕ್ಕೆ ಬಂದಾಗ ಚೆನ್ನಾಗಿ ಬಂತು ಕಾಳುಮೆಣಸದು. ಅದು ಅಡಿಕೆ ಗಿಡ ಪ್ರಾಯದ ಇದ್ದಾಗ ಕಾಳುಮೆಣಸು ಬಂತು, ಅಡಿಕೆನೂ ಬಂತು. ಅದಕ್ಕೆ ಪ್ರಾಯ ಕಡಿಮೆ ಆದ ಕೂಡಲೇ ಅಡಿಕೆ ಗಿಡಕ್ಕೆ ಕಾಳುಮೆಣಸು ಅದು ಕಚ್ಚಿ ಹಿಡ್ಕೊಂಡಿತ್ತಲ್ಲ, ಅಲ್ಲಿ 4 ಗೊನೆ ಬರೋದು 2 ಗೊನೆ ಬಂತು. ಅದು 4 ಗೊನೆ ಅಡಿಕೆ ಬರೋದನ್ನು 2 ಗೊನೆ ಬಂತು. ಅದು ಕಚ್ಚಿಡಿತಿದ್ದು ಒಂಥರ. ಅದು ಹಾಲ್ಮಡ್ಡಿ ಇದೆ, ಇದು ಕಾಳುಮೆಣಸಿಂದು ಬೇರೆ ಹೋಗಿ ನೋಡಿ ಹೆಂಗೆ ಕಚ್ಚಿಡ್ಕೊಂಡು ಬಿಡ್ಸೋಕ್ಕಾಗಲ್ಲ ಹೀಗೆ. ಹಾಗೆ ಅದಕ್ಕೆ ಗಿಡಕ್ಕೆ ಶಕ್ತಿ ಕಡಿಮೆ ಆಯಿತು. ಪ್ರಾಯ ಕಡಿಮೆ ಆದ ಕೂಡಲೇ ಈಗ ಪ್ರಾಯದಾಗಿದ್ದಾಗ 50 kg ಅಕ್ಕಿ ಹೊಡ್ತಾನೆ, ಒಂದು ಪ್ಯಾಕೆಟ್ ಹೊಡ್ತಾನೆ. ಪ್ರಾಯದ 20 kg ಬೇಡಪ್ಪ, ನನಗೆ 10 kg ಸಾಕತ್ತೆ. ಅಡಿಕೆ ಗಿಡಕ್ಕೂ ಅದೇ ಥರ. ಕಾಳುಮೆಣಸು ಭಾಳ ಜನ ಹಚ್ಚಿದ್ದಾರೆ, ಸಕ್ಸಸ್ಸು. ಫಸ್ಟ್ ಸ್ಟಾರ್ಟಿಂಗ್ ಸಕ್ಸಸ್ ಆಗ್ತದೆ, 2 ಲಾಭ ಬಂತು. ಅಡಿಕೆಯಲ್ಲಿ ಬರಲಿಲ್ಲ ಅಂದರೆ ಕಾಳುಮೆಣಸಲ್ಲಿ ಬರ್ತದೆ. ಕಾಳುಮೆಣಸಲ್ಲೇ ಜಾಸ್ತಿ ಆಯ್ತು ಅಂತ ಬಿಟ್ಟು ಸ್ವಲ್ಪ ಜನ ಪರಾಕ್ರಮದಿಂದ ಹೇಳಿದ್ದು ಹೋಯ್ತು. ಆದರೆ ಸ್ವಲ್ಪ ವಯಸ್ಸಾದ ಕೂಡಲೇ ಅಡಿಕೆ ಗಿಡ, ಕಾಳುಮೆಣಸು ಆಟೋಮೆಟಿಕ್ ನಮಗೆ ಇಳುವರಿ ಕಡಿಮೆ ಕೊಡುತ್ತೆ. ಅದ್ರ ಬಗ್ಗೆ ದೀರ್ಘ ಬೆಳೆ ಯಾವ ಗಿಡ ಎಪ್ಸಿ ನೀವು ಹಾಲ್ಮಡ್ಡಿ ಗಿಡಕ್ಕೆ ಅದು ನಾನು ಟೆಸ್ಟ್ ಮಾಡಿ ನೋಡಿದೆ. ಹಾಲ್ಮಡ್ಡಿ ಗಿಡ ಬೆಳವಣಿಗೆಗೂ ಏನು ತೊಂದರೆ ಕೊಡೋಲ್ಲ. ಕೆಲವು ಕಾಳುಮೆಣಸು ಕೆಲವು ಗಿಡಕ್ಕೆ ಬೆಳವಣಿಗೆ ಕೊಡ್ತಾರೆ, ಅದಕ್ಕೆ ಒಂದಕ್ಕೊಂದು ಹೊಂದ್ಕೊಳ್ಳಲ್ಲ. ಆದರೆ ಹಿಂದಿಂದ ಅಡಿಕೆ ಮಾಡ ಅಂದರೆ ಕಾಳುಮೆಣಸು ಅಂದರೆ ಅಡಿಕೆ ಗಿಡ ಆ ಪದ್ಧತಿಯಲ್ಲಿ ಆ ರೀತಿಯಲ್ಲೇ ಬಂದಿದ್ದು. ಈಗ ನಾನು ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೆ, ನಿಮಗೆ ಬಿಟ್ಟಿದ್ದು. ಆದರೆ ಕಾಳುಮೆಣಸು ಹಾಕಿದ್ದ ಅಡಿಕೆ ಗಿಡದಲ್ಲಿ ಪ್ರಾಯದ ಗಿಡ ಎಳೆಯ ವಯಸ್ಸಿನಲ್ಲಿ ಬರ್ತದೆ. ನಂತರ ವಯಸ್ಸಾದ ನಂತರ ಆಟೋಮೆಟಿಕ್ ಅಡಿಕೆ ಕಾಯಿ ಕಮ್ಮಿ ಆಗುತ್ತೆ. ಕಾಳುಮೆಣಸು ಒಂಥರ ಅದಕ್ಕೂ ಒಂಥರ ಅದು ಕಾಳುಮೆಣಸಿದೆಲ್ಲ ದೀರ್ಘಾವಧಿ ತಡೆಯಲ್ಲ. ಬಳ್ಳಿಗೆ ಏನೋ ಒಂಥರ ರೋಗ ಬರುತ್ತೆ. ಇಷ್ಟು ವರ್ಷ ಅಂತ ತನಗೆ ತಾನೇ ಒಂಥರ ಮಲೇರಿಯಾ ಇದ್ದಂಗೆ ಆಟೋಮೆಟಿಕ್ ಕೆಂಪಾಗಿ ಒಂದು ಗಿಡ ಸಾಯ್ತು ಅಂದರೆ ಒಂದು ಕಡೆಯಿಂದ ಎಲ್ಲ ಸಾಯ್ತಾ ಇರ್ತದೆ. ಅದಕ್ಕೆ ನಾವು ಸಾಯಿಸೋದೇ ಬೇಡ, ಅದೇ ಥರದಲ್ಲಿ ಎಲ್ಲ ಸಾಯ್ತಾ ಇರ್ತವೆ. ಅದಕ್ಕೇನಪ್ಪ ಅಂದರೆ ಯಾರೋ ಒಬ್ರು ಹೇಳಿದ್ರು ಸ್ವಲ್ಪ ಔಷಧಿ ಟ್ರಂಚಿಂಗ್ ಮಾಡೋದು ಮತ್ತು ಮೇಲೆ ಬೋರ್ಡರ್ ಸ್ಪ್ರೇ ಮಾಡೋದು, ಅದು 2 ಸರಿ ಮಾಡೋದು ಅವ್ರು ಭಾಳ ಚೆನ್ನಾಗಿ ಹೇಳಿದರು. ಆ 2 ಸರಿ ಬೋರ್ಡೋ ಸ್ಟಾರ್ಟಿಂಗಲ್ಲಿ 2 ಸರಿ ಬೋರ್ಡೋ ಮಾಡಲೇಬೇಕು. ಮತ್ತು ಟ್ರಂಚಿಂಗ್ ಔಷಧಿ ಕಲಸಿ ಹಾಕ್ತಾರಲ್ಲ, ಅದು ಭಾಳ ಒಳ್ಳೆ ಕೆಲಸ ಮಾಡುತ್ತೆ. ಯಾವುದು ಕಾಳುಮೆಣಸಿಗೆ ಅದೆಲ್ಲ ಅಷ್ಟು ನಾವು ಬಳ್ಳಿ ನೆಟ್ಕೊಂಡು ಮಾಡಿ ಅದೆಲ್ಲ ಅಷ್ಟು ಮಾಡಲೇಬೇಕು. ಯಾವುದು ಅದಷ್ಟು ಮಾಡಲೇಬೇಕು. ಮಾಡಿದರೆ ಅದರಲ್ಲಿ ಒಳ್ಳೆ ಲಾಭ ತಗೋಬೋದು. ಕಾಳುಮೆಣಸು ಅಷ್ಟೇ. ಇಂಟರ್ನ್ಯಾಷನಲ್ ಮಾರ್ಕೆಟು 70,000 68ರಿಂದ 70,000 ಒಂದು ಕ್ವಿಂಟಾಲಿಗೆ. ಏನು ಸಾಮಾನ್ಯ ರೇಟ್ ಅದು. ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಾಳುಮೆಣಸಿಗೆ ಯಾವತ್ತೂ ನಮ್ಮ ಕೆಂಪು ಮೆಣಸಿನ್ಕಾಯಿ ತಿನ್ನೋದಿಲ್ಲ. ಅರಬ್ ಕಂಟ್ರಿಯಲ್ಲೆಲ್ಲ ಕಾಳುಮೆಣಸಿನ ಪುಡಿನೇ ಪ್ರತಿಯೊಂದು ಪದಾರ್ಥಕ್ಕೆ, ಮಟನ್ಗೆ ಮೀನಿಗೆಲ್ಲ ಕಾಳುಮೆಣಸು ಪೌಡ್ರ್ ಹಾಕಿ ಅದು ಮತ್ತು ಅದು ಪುಡಿ ಅದ್ರ ಮೇಲೆ ಹಾಕಿ ತಿಂತಾರೆ. ಪ್ರತಿಯೊಂದರಲ್ಲೂ ಕಾಳುಮೆಣಸು ಇಂಟರ್ನ್ಯಾಷನಲ್ ಬೆಳೆ. ಯಾವುದು ಅಂದರೆ ರಬ್ಬರ್ ಹೇಗೆ ಇಂಟರ್ನ್ಯಾಷನಲ್ ಬೆಳೆ, ಇದು ಅಷ್ಟೇ ಕಾಳುಮೆಣಸು. ಅದಕ್ಕೆ ಯಾವತ್ತೂ ರೇಟ್ ಕಮ್ಮಿ ಆಗಿಲ್ಲ. ಇದಕ್ಕೆ ರಬ್ಬರಿಗೂ ಅಷ್ಟೇ. ಪ್ರತಿಯೊಂದು ಟೈರಿಗಂತೂ ರಬ್ಬರ್ ಬೇಕೇ ಬೇಕು ಇಂಟರ್ನ್ಯಾಷನಲ್ ಮಾರ್ಕೆಟು. 3ನೇದಾಗಿ ಹಾಲ್ಮಡ್ಡಿನೂ ಅಷ್ಟೇ, ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್. ಅದು ಹಾಲ್ಮಡ್ಡಿ ಧೂಪ ಇದೆಯಲ್ಲ, ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂದರೆ ಇಂಟರ್ನ್ಯಾಷನಲ್ಲಿ ಬರ್ಫ್ಯೂಮ್ ಜಾಸ್ತಿ ಬಳಸ್ತಾರೆ, ನಮ್ಮಲ್ಲಿ ಕಡಿಮೆ. ಹೌದು, ಔಟ್ ಆಫ್ ಕಂಟ್ರಿಯಲ್ಲಿ ಮುಸ್ಲಿಂ ಕಂಟ್ರಿಯಲ್ಲಿ ಬರ್ಫ್ಯೂಮ್ ಜಾಸ್ತಿ ಬಳಸ್ತಾರೆ. ಆ ಬರ್ಫ್ಯೂಮ್ ಫ್ಯಾಕ್ಟ್ರಿನೇ ಇದೆ ಅವರು ಕೆಲವರು. ಅದಕ್ಕೆ ಇವು ಬೇರೆ ಬೇರೆ ದೇಶದಿಂದ ಈ ಹಾಲ್ಮಡ್ಡಿಯನ್ನು ತರಿಸ್ಕೊಳ್ತಾರೆ. ನಮ್ಮ ದೇಶದಿಂದ ಅಲ್ಲ, ಎಲ್ಲ ದೇಶದಿಂದ ತರಿಸ್ಕೊಂಡು ಅದು ಬರ್ಫ್ಯೂಮ್ ಫ್ಯಾಕ್ಟ್ರಿ ಮಾಡಿ ಅದು ಭಾಳ ದೊಡ್ಡ ಬಿಸ್ನೆಸ್ ಅವರು ಯಾರಿದು ಈ ಬರ್ಫ್ಯೂಮಿಂದು. ಹಾಗಾಗಿ ಅದು ಲಾಭದಾಯಕ. ಕಾಳುಮೆಣಸು ಲಾಭದಾಯಕ, ರಬ್ಬರು ಲಾಭದಾಯಕ. ಕಾಫಿನೂ ಅಷ್ಟೇ. ಕಾಫಿನಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಕಾಫಿನೂ ಇಂಟರ್ನ್ಯಾಷನಲ್ ಮಾರ್ಕೆಟು. ಈಗಂತೂ ಬ್ರೆಜಿಲ್ನಲ್ಲಿ ಹವಾ ವಿಪರೀತದಿಂದ ಕೆಲವು ಬರ್ಫನ್ನು ಹಿಮ ಬಿದ್ದು ಕೆಲವು ಕಡೆ ಒಂದೊಂದು ರಾಜ್ಯದಲ್ಲಿ
ಕಾಫಿ ಬೆಳೆನೇ ಯು ಎ ನಲ್ಲಿ ಬರ್ಷಿನ ಇದರಲ್ಲೆಲ್ಲ ಗಿಡಗಳನ್ನ ನಾಶ ಆಗಿಬಿಡ್ತಾವೆ. ಅಲ್ಲಿ ಯಾವ ಟೈಮು ಯಾವ ಥರ ಹವಾಮಾನ ಆಗುತ್ತೆ ಅಂತ ಗೊತ್ತಿಲ್ಲ. ಕರೆಕ್ಟಾಗಿ ಈಗ ಕಾಶ್ಮೀರಿಂದ ನೋಡ್ತಿರಲ್ಲ ಅವಾಗವಾಗ ಅಲ್ಲಿ ರಸ್ತೆ ಮೇಲೆ ಅರ್ಧ ಅಡಿ ಇದು ಹಿಮ ಬಿದ್ದಿರ್ತದೆ. ಆ ಟೈಪು ಆ ಕಡೆ ಎಲ್ಲ ಕೆಲವು ಕಂಟ್ರಿಲೆಲ್ಲ ಒಂದೊಂದು ಟೈಮ್ ಹಿಮ ಬೀಳೋದ್ರಿಂದ ಆ ಗಿಡಗಳು ಹಾಗೆ ಒಣಗಿ ಹೋಗೋದ್ರಿಂದ ಹಾಗಾಗಿ ನಮ್ಮ ಇಂಡಿಯಾದ ಕಾಫಿಗೆ ಈಗ ಒಳ್ಳೆ ಲಾಭ ಬಂದಿದೆ, ಒಳ್ಳೆ ರೇಟ್ ಬಂದಿದೆ. ಯಾರು ಆದರೂ ಬೆಳಿಬೋದು. 3 ವರ್ಷದಲ್ಲಿ ನೀವು ಕಾಫಿ ಕೊಯ್ಬೋದು ಆರಾಮಾಗಿ. ಫಸ್ಟ್ ವರ್ಷ ನೀವು ಕೆಲಸ ಮಾಡಿದರೆ 2ನೇ ವರ್ಷಕ್ಕೆ ಫಸ್ಟ್ ವರ್ಷನೇ ಕಾಯಿ ನೋಡ್ಬೋದು ಚೆನ್ನಾಗಿ. ನಾನು ಹೇಳ್ದಂಗೆ ಕೆಲಸ ಮಾಡಿದ್ರೆ 2ನೇ ವರ್ಷಕ್ಕಂತೂ ಅದಕ್ಕೆ ಒಂದು 20% ಬರ್ತದೆ. 3ನೇ ವರ್ಷಕ್ಕೆ 4ನೇ ವರ್ಷಕ್ಕೆ ನೀವು ಫುಲ್ ಕಾಫಿ ತೊಗೊಳ್ಳೋಷ್ಟು ಅದು ಹಿಂದೆ ಬಿದ್ದರೆ ತೊಗೋಬೋದು. ಒಳ್ಳೆ ಮಾರ್ಕೆಟ್ ಇದೆ ಈಗ ಕಾಫಿಗೆ, ಇಡೀ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅದು. ಅದು ಇಂಡಿಯಾದ ಕಾಫಿಗಂತೂ ಭಾಳ ಒಳ್ಳೆ ಬೆಲೆ ಬಿದ್ದ. ಅರೇಬಿಕ್ ಬೀಜ ಅಂದರೆ ಅದಕ್ಕೆ ಸ್ವಲ್ಪ ಮತ್ತೆ ಎಕ್ಸ್ಟ್ರಾ ರೇಟ್ ಅದು. ಯಾವುದು ಅರೇಬಿಕ್ ಬೀಜಕ್ಕೆ ಅಷ್ಟು ರೇಟ್. ಪ್ರತಿಯೊಂದು ನಾವು ಏನು ಬೆಳೆ ಬೆಳಿತೀವಿ ಅದೆಲ್ಲದಕ್ಕೂ, ಅಡಿಕೆಗೂ ಅಷ್ಟೇ, ಅಡಿಕೆನೂ ಅಷ್ಟೇ. ಅಡಿಕೆ ಪ್ರತಿಯೊಬ್ಬರು ಎಲ್ಲರೂ ತೆಗೆದು ಅಡಿಕೆಗೆ ಹೋಗ್ತಾಯಿದ್ದಾರೆ. ಅಡಿಕೆಗೆ ನ್ಯಾಯವಾಗಿ ನೋಡೋ ತನಕ ಅಡಿಕೆ ರೇಟ್ ಡೌನ್ ಆಗೋಲ್ಲ. ಜನ ಹೇಳ್ತಾರೆ ಅದಕ್ಕೆ ನಾನಾ ಥರದ್ದು. ಪಾರ್ಲಿಮೆಂಟ್ನಲ್ಲಂತೂ ಪಾಸಾಗಿದೆ. 4ರಿಂದ 5 ರಾಜ್ಯದ್ರು ಮಾತ್ರ ಒಪ್ಪಿಗೆ ಕೊಟ್ಟಿಲ್ಲ. ಬಾಕಿ ಎಲ್ಲ ರಾಜ್ಯದರು ಜೀವಹಾನಿ ಅಂತ ಹೇಳ್ಬಿಟ್ಟು ಒಪ್ಪಿಗೆ ಕೊಟ್ಟು ಫೈಲ್ ಇಟ್ಕೊಂಡಿದ್ದಾರೆ. ಅದಾದರೂ 4-5 ಒಂದು 6-7 ರಾಜ್ಯದ ಒತ್ತಡದಿಂದ ಅಡಿಕೆ ಬೆಳೆಗಾರ ಜಾಸ್ತಿ ಇರೋದ್ರಿಂದ ಅದಕ್ಕೆ ನಿಷೇಧ ಮಾಡ್ತಾಯಿಲ್ಲ. ಅದಕ್ಕೆ ನ್ಯಾಯವಾಗಿ ನೋಡತಕ್ಕ ಅಡಿಕೆ ಇದೆಯಲ್ಲ ಅದು ನ್ಯಾಯವಾಗಿ ನರಮನುಷ್ಯ ಹುಟ್ಟಿದಾಗ ಅಡಿಕೆ ಎಲೆ ಹುಟ್ಟಿದ್ದು, ನರಮನುಷ್ಯ ಹುಟ್ಟಾಗ ಅಡಿಕೆ ಎಲೆ ಹುಟ್ಟಿದ್ದು. ಅಡಿಕೆ ಅಂತ ಎಲೆ ಇದೆಯಲ್ಲ, ಅಡಿಕೆ ಎಲೆ ನರಮನುಷ್ಯ ಹುಟ್ಟಿದಾಗ ಅಡಿಕೆ ಹುಟ್ಟಿದ್ದು. ಅದಕ್ಕೆ ಸುಣ್ಣ ಸೇರಿಸಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಅಡಿಕೆ ಎಲೆ ಫಲತಾಂಬೂಲ. ಹಿಂದಿನ ಕಾಲದಲ್ಲಿ ಮಹಾರಾಜರು ಸೈನಿಕರು ಊಟ ಆದ ಕೂಡಲೇ ಒಂದು ಎಲೆ ಅಡಿಕೆ ತಿಂದೆ ಮನಗ್ತಿರ್ಲಿಲ್ಲ ಅಂತೆ. ಪ್ರತಿಯೊಂದು ದೇಹಕ್ಕೂ ಒಳ್ಳೆಯದದು. ಯಾವುದು ಎಲೆ ಅಡಿಕೆ ಸುಣ್ಣ ಇದೆಯಲ್ಲ ದೇಹಕ್ಕೆ ಭಾಳ ಒಳ್ಳೆಯದು. ಬಾಕಿ ಎಲ್ಲ ನಿಮಗೆ ಕಾಯಿಲೆಗಳಿಗೂ ಕೂಡ ಇದು ಮಾಡುತ್ತೆ. ಅದು ಅಡ್ಡು ಬರುತ್ತೆ. ಅದಕ್ಕೆ ಬರೀ ಬಿಡೋದಿಲ್ಲ ಮನುಷ್ಯ ಜೀವನದಲ್ಲಿ ಸುಣ್ಣದ ಅಂಶ. ಈಗ ನಾವೀಗ ಪ್ಲಾಟಿಗೆ ಹೇಗೆ ತೊಗೊಂಡು ಸುಣ್ಣ ಹಾಕ್ತೀವಿ, ಯಾವುದು ಅಡಿಕೆ ಗಿಡಕ್ಕೆ ಅದಕ್ಕೆ ಯಾವುದು ಸುಣ್ಣ ತಂದು ಹಾಕ್ತೀವಿ. ನಾವು ಮನುಷ್ಯ ಎಲೆ ಅಡಿಕೆ ಜೊತೆಗೆ ಸ್ವಲ್ಪ ಸುಣ್ಣ ತಿಂತೀವಲ್ಲ, ಅದು ಭಾಳ ದೊಡ್ಡ ಕ್ಯಾಲ್ಸಿಯಮ್ಮು ಮನುಷ್ಯನಿಗೆ ಭಾಳ ಕೆಲಸ ಮಾಡುತ್ತೆ. ಹಾಗಾಗಿ ಆವಾಗಿನ ಕಾಲದಲ್ಲಿ ನಾನು ಮಹಾರಾಜರಿಂದ ಹಿಡ್ದು, ಸೈನಿಕರಿಂದ ಹಿಡ್ದು, ಪಬ್ಲಿಕ್ಕಿಂದ ಹಿಡ್ದು ಎಲೆ ಊಟ ಆದಮೇಲೆ ಎಲೆ ಅಡಿಕೆ ತಿನ್ನೋ ಅಂಥ ಅಭ್ಯಾಸ ಇತ್ತು. ಗೊತ್ತಾಯ್ತಾ? ಬಯಲುಸೀಮೆ ಕಡೆ ಅಂತೂ ಎಲೆ ಅಡಿಕೆ ತಿಂದೆ ಮನತಿಲ್ಲ. ಅವರು ಮತ್ತೆ ಪಿಚ್ಚಿ ಉಯ್ಯೋದು. ಅಲ್ಲ ಬಯಲುಸೀಮೆ ಆಫೀಸ್ ಕಡೆ ಹೋದರೆ ಎಲ್ಲಿ ನೋಡಿದ್ರು ಬಯಲುಸೀಮೆಗೆ ಹೋಗಂಗಿಲ್ಲ ಮರ ಎಲೆ ಅಡಿಕೆ ಹಾಕಿ. ಅಲ್ಲಿ ಮಂದಿ ಜನ ಪಂಚಾಯತ್ ಜನ. ಆದರೆ ಸೌತ್ ಕೇಂದ್ರದಲ್ಲಿ ಅದು ಸೂಕ್ಷ್ಮ ಜನ. ಅದು ಎಲೆ ಅಡಿಕೆ ತಿಂದು ಬಾಯಿಗೆ ಗಲೀಜು ಮಾಡ್ಕೊಳ್ಳೋದು. ಅದು ಯಾರು ತಿಂತಾರೆ ಬಿಡ ಅಂತ ಹೇಳಿದ್ರು. ಸೌತ್ ಕೇಂದ್ರ ಜನ ನೋಡಿದ್ದನ್ನು ಎಲೆ ಅಡಿಕೆ ತಿನ್ನೋದು ಕಡಿಮೆ. ಯಾವ ಥರ ಮದುವೆ ಎಲ್ಲರೂ ಹೋಗಿ ಸ್ವಲ್ಪ ತಿಂದು ಇಲ್ದಿದ್ರು ಸೌತ್ ಕೇಂದ್ರ ಜನ. ಬಯಲುಸೀಮೆ ಜನ ಅದಕ್ಕೆ ಇದು ಮಾಡೋಲ್ಲ. ಎಲೆ ಅಡಿಕೆ ತಿನ್ನಲೇ ಇದ್ರೆ ಅವ್ರಿಗೆ ತಲೆ ಕೆಟ್ಟು ಹೋಗ್ತೈತೆ, ತಲೆ ಕೆಟ್ಟು ಹೋಗ್ತದೆ. ಹಾಗೆ ಎಲೆ ಅಡಿಕೆ ಅನ್ನೋದನ್ನು ಫಲತಾಂಬೂಲ ಅದು. ಇವತ್ತು ನೀವು ನೋಡಿರಿ, ಮತ್ತೀಗ ಏನಾರ ಒಂದು ಕನ್ಯಾ ಕಾರ್ಯಕ್ರಮ ಏನಾದ್ರು ಇದ್ದರೆ, ಏನಾದ್ರು ಒಳ್ಳೆ ಕಾರ್ಯಕ್ರಮ ಇದ್ದರೆ ನೋಡಿರಿ, ಇವತ್ತು ನಮಗೆ ಏನು ಕೊಟ್ರಿ ನೀವು? ಎಲೆ ಅಡಿಕೆ ಕೊಟ್ರಿ. ಯಾವುದು ಎಲೆ ಅಡಿಕೆ ಕೊಟ್ರಿ. ಅದೊಂಥರ ಫಲತಾಂಬೂಲ. ಅದು ಹಿಂದಿನ ಕಾಲದಿಂದ ಬಂದಿದೆ. ಅದಕ್ಕೆ ಸರ್ಕಾರದವರು ಕೂಡ ನಮ್ಮ ರಾಜಕಾರಣಿಗಳು ಅದು ಫಲತಾಂಬೂಲ ಆಗಿ ನಮಗೆ ಬಂದಿರೋದು. ಅದನ್ನು ಇದು ಮಾಡೋಕೆ ಹೋಗ್ರಿ. ಅದಕ್ಕೇನಪ್ಪ ಅಂದರೆ ಹೊಗೆ ಸೊಪ್ಪು ಸೇರಿಸ್ಬಾರ್ದು. ಅದಕ್ಕೇನು ಮಾಡಿಬಿಟ್ರು, ಹಿಂದಿನಾನು ಎಲೆ ಅಡಿಕೆ ತಿನ್ಕೊಂತ ಆರಾಮಾಗಿದ್ದರು. ಈ ಸ್ವಲ್ಪ ಬುದ್ಧಿವಂತರು ಏನು ಮಾಡಿಬಿಟ್ರು ಅಂದರೆ ಅದಕ್ಕೆ ಹೊಗೆ ಸೊಪ್ಪು ಸೇರಿಸಿದ್ರು. ಹೊಗೆ ಸೊಪ್ಪು ಪದಾರ್ಥ ಯಾವುದೇ ಮನುಷ್ಯ ತಿಂತಾನೆ, ಅದು ಬಿಡಕ್ಕೆ ಬರೆಸ್ಬೋದಲ್ಲ. ಒಂದು ಬಿಡಿ ಸೇರಿ ನೀವು 4 ದಿವಸ ಬಿಡಿಸಿದ್ರೆ 5ನೇ ದಿವಸಕ್ಕೆ ನೀವು ಬಿಡಿ ಸೇಲೇಬೇಕು. ನಿಮ್ಮ ಹತ್ರ ಇಲ್ಲಾಂದರೆ ಅವನ ಹತ್ರ ಇಷ್ಟಿಸಬೇಕು, ಇಲ್ಲ ಕೇಳಿಸಬೇಕು. ಅದು ಹೊಗೆ ಸೊಪ್ಪಿನ ಅಂಶ ಅದನ್ನು ಕೆಲಸ ಮಾಡುತ್ತೆ. ಅದಕ್ಕೇನು ಮಾಡಿಬಿಟ್ಟದ್ದು, ಇದು ಎಲೆ ಅಡಿಕೆಗೆ ನಿಜವಾಗಿ ಹೋಗ್ತಾ ಇತ್ತು ಅದು ಆರಾಮಾಗಿ. ಅದಕ್ಕೆ ಅದಕ್ಕೇನು ಮಾಡಿಬಿಟ್ರು, ಈ ದೊಡ್ಡ ದೊಡ್ಡ ಉದ್ಯಮಿಗಳು ಅದಕ್ಕೆ ಹೊಗೆ ಸೊಪ್ಪು ಸೇರಿಸಿ ಅದಕ್ಕೆ ನಾನಾ ಥರ ಗುಟ್ಕಾ ಅದು ಇದು ಅಂತ ಮಾಡಿ ಅದು ತಿನ್ನಕ್ಕೆ ಹಿಡಿದು. ಅದನ್ನು ಏನಾಗಿದ್ದಾರೆ, ಹೊಗೆ ಸೊಪ್ಪು ಅಂಶ ಇದೆಯಲ್ಲ ಅದು ಕ್ಯಾನ್ಸರಿಗೆ ಸಂಬಂಧಪಟ್ಟಂಥದ್ದು. ಹೊಗೆ ಸೊಪ್ಪು ಯಾವ ಟೈಮಲ್ಲೂ ಹೊಗೆ ಸೊಪ್ಪು ಬಳಸಬಾರ್ದು. ಈಗ ನಾವು ಎಲೆ ಅಡಿಕೆ ಬಳಸ್ಬೋದು, ಯಾವಾಗಲೂ ಎಷ್ಟು ದಿವಸಕ್ಕೆ 3 ಸರಿ ಬೆಳೆದು 2 ಸರಿ ಬೆಳೆದು. ಹೊಗೆ ಸೊಪ್ಪು ಅಂಶ ಆಯ್ತಲ್ಲ, ಅದು ಹೊಗೆ ಸೊಪ್ಪು ಹುಟ್ಟಾಗಲಿ ನಾನು ಅದು ಜೀವಕ್ಕೆ ಹಾನಿ ಅಂತ ಹೇಳ್ಬಿಟ್ಟು ಎಲ್ಲ ಸಹಿತರು ಹೇಳಿದ್ದಾರೆ, ವಿಜ್ಞಾನಿಗಳು ಹೇಳಿದ್ದಾರೆ. ಅದು ಸೇರಿಸ್ಬಿಟ್ರು ಗುಟ್ಕಾದ್ರು. ಅದೀಗ ಏನಾಗಿದೆ ಅಂದರೆ, ಒಬ್ಬ ಲಾರಿ ಡ್ರೈವರ್ ಕಂಡಕ್ಟ್ರು ಹೋಗಂಗಿಲ್ಲ, ರೋಡ್ ಹತ್ರ ಗುಟ್ಕಾ ಕಾಡಂಗಿಲ್ಲ. ಓಡೋದ ಹರ್ಕೊಬಂದ ಹತ್ತು ಬಾಯಿಗೆ ಹಾಕ್ಕೊಂಡ, ಇಲ್ಲಿ ಹಿಡ್ದ ಇಲ್ಲಿ ನೋಡಿದಪ್ಪ, ಇಲ್ಲಿದ್ದಪ್ಪ, ಇಲ್ಲಿ ಒಳ್ಳೆ ಕಾಯಿಲೆ ಅವನಿಗೆ. ಮತ್ತು ಈಗ ನೋಡಿರಿ, ಸಾಮಾನ್ಯ ಒಂದು 15-20% ಕ್ಯಾನ್ಸರ್ ರೋಗದಿಂದ ನಮ್ಮ ಇಡೀ ದೇಶ ಬಳಕ್ತಾ ಇತ್ತು. ಯಾರು ಏನು ಮಾಡಬೇಕು, ಅದಕ್ಕೆ ಔಷಧಿ ಎಲ್ಲಿಂದ ಕಂಡು ಹಿಡಿಬೇಕು?
ಅದು ಹೊಗೆ ಸೊಪ್ಪಿನ ಅದು ಇದು. ಆ ಹೊಗೆ ಸೊಪ್ಪು ಬಿಟ್ಟು ಇವತ್ತು ಎಲೆ ಅಡಿಕೆ ಸುಣ್ಣ ಹಾಕಿ ಬಳಸಿದರೆ ಅದು ಫಲತಾಂಬೂಲಾಗಿ ನಿಮ್ಮ ಆರೋಗ್ಯಕ್ಕೆ ದೇಹಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಇವತ್ತು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಹೊಗೆ ಸೊಪ್ಪು ಮಾತ್ರ ಬಳಸೋಕ್ಕೆ ಹೋಗಬಾರ್ದು, ಹೊಗೆ ಸೊಪ್ಪು. ಈಗ ಸರ್ಕಾರದವರು ಅಷ್ಟೇ ಹೊಗೆ ಸೊಪ್ಪನ್ನು ಕಡ್ಡಾಯವಾಗಿ ನಿಷೇಧ ಮಾಡಬೇಕು. ಹೊಗೆ ಸೊಪ್ಪು ಅಲ್ಲದೆ ಎಲೆಡಿಕೆ ಭಾಳ ಪ್ರತಿಯೊಂದು ಕಡೆನೂ ಒಂದು ಹೋಟ್ಲ ಉದ್ಯಮಿ ಒಂದು ಹೋಟ್ಲಿದ್ರೆ ಪಕ್ಕಕ್ಕೊಂದು ಬೀಡ ಅಂಗಡಿ ಇದು ಇರ್ತಿತ್ತು, ಎಲೆ ಅಡಿಕೆ ಅಂಗಡಿ ಇರ್ತಿತ್ತು. ಇಲ್ಲಿ ಊಟ ಮಾಡಿ ಹೋಗಿ ಅಲ್ಲಿ ಪಕ್ಕಕ್ಕೆ ಅಂಗಡಿಯಲ್ಲಿ ಎಲೆ ಅಡಿಕೆ ತಿನ್ಕೊಂಡು ಬರ್ತಿದ್ದ ಮನುಷ್ಯ ಪ್ರತಿಯೊಬ್ಬರು. ಈಗ ಹಂಗಲ್ಲ, ಎಲೆ ಅಡಿಕೆ ತಿನ್ನೋದಿಲ್ಲ, ಊಟ ಮಾಡಿದ ಕೂಡಲೇ ಆ ಪುಡಿ ತಗೊಂಡು ಹಾಕೋದು, ಇಲ್ಲಿ ಎಲೆ ಹಾಕೋದು. ಹಾಗಾಗಿ ಎಲ್ಲರಿಗೂ ಅದು ಹಾನಿಕಾರವಾದ ವಸ್ತು. ಹಾಗಾಗಿ ನಾವು ನಮ್ಮ ಆರೋಗ್ಯಕ್ಕೆ ನಾವು ಕೂಡ ಜಾಗೃತರಾಗಿ ಯಾವುದು ಬಳಸಬೇಕು, ಯಾವುದು ಬಳಸಬಾರ್ದು, ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ನಾವು ಕೂಡ ಜಾಗ್ರತೆಯಿಂದ ಆಹಾರ ಆಗಲಿ, ತಿನ್ನೋ ಪದಾರ್ಥ ಆಗಲಿ, ನಮ್ಮ ಸಂಗಡಿಗರ ಅಭ್ಯಾಸ ಆಗಲಿ ಎಲ್ಲ ನಾವು ಜಾಗ್ರತೆಯಿಂದ ನಾವು ಮಾಡಬೇಕು. ಅಂತ ಒಟ್ಟು ಸಿಕ್ಕಿದ್ದೆಲ್ಲ ತಿಂದೀವಿ, ಏನೋ ಬಾಯಿಗೆ ಬಂದಿದ್ದೆಲ್ಲ ಹೇಳಿದ್ವಿ ಅಂದರೂ ಸುಖ ಆಗಲ್ಲ. ಹಾಗಾಗಿ ಪ್ರತಿಯೊಂದರಲ್ಲೂ ನಾವು ಎಚ್ಚರ ವಹಿಸಬೇಕು. ಎಚ್ಚರ ವಹಿಸಿ ನಾವು ಮಾಡಿದರೆ ಪ್ರತಿಯೊಂದರಲ್ಲೂ ನಾವು ಏನು ಮಾತಾಡೋದ್ರಲ್ಲೂ ಕೂಡ ಪ್ರತಿ ನಿಮಿಷಕ್ಕೂ ವಿಚಾರವಂತರವಾಗಿ ಮಾತಾಡೋದು ಮತ್ತು ಪ್ರಶ್ನೆ ಪ್ರತಿಯೊಂದು ಮಾತಿಗೂ ಕೂಡ ನಾವು ಆರೋಗ್ಯವಂತರಾಗಿರ್ಬೇಕಂತೇಳಿ ಮೊದಲೇ ಒಂದು ಹೇಳ್ತಾರೆ, ಊಟ ಬಲ್ಲವನಿಗೆ ಕಾಯಿಲೆ ಇಲ್ಲ, ಮಾತು ಬಲ್ಲವನಿಗೆ ಅದು ಜಗಳ ಇಲ್ಲ ಅಂತೇಳಿ ಹಿಂದಿನವ್ರು ಹೇಳಿದ ಮಾತು ಇದು. ಇವತ್ತು ನೀವು ಹೇಳ್ತಾ ಇರೋದಿಲ್ಲ, ಊಟ ಬಲ್ಲವನಿಗೆ ಅವನಿಗೆ ಕಾಯಿಲೆನೇ ಇಲ್ಲ ಅಂತ. ಯಾವ್ದು ಕಾಯಿಲೆ ಬರ್ತದೆ? ಅವನಿಗೆ ಟೈಮ್ ಸರಿಯಾಗಿ ಕರೆಕ್ಟಾಗಿ ಕ್ಲೀನಾಗಿ ಊಟ ಮಾಡಿದ್ರೆ ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಯಾಜನೂ ಇಲ್ಲ, ಜಗಳನೂ ಇಲ್ಲ. ಮಾತು ಬಲ್ಲವನ ಜಗಳ ಯಾಕಾಗುತ್ತೆ? ಹಾಗೆ ನಾವು ಈಗೆಲ್ಲ ಶಿಸ್ತಿಂದ ಹೇಳ್ತೇವೆ, ನಮ್ಮ ಆರೋಗ್ಯ ಉಳಿಸ್ಕೊಳ್ಳೋದು ನಾವು ಕಲ್ತ್ಕೋಬೇಕು. ಆದರೆ ಈಗ ಏನು ನಾವು ಕೃಷಿ ಬಗ್ಗೆ ಹೇಳಿದ್ವಿ, ಈ ಎಲ್ಲ ಬೆಳೆಗಳನ್ನು ಇಂಟರ್ನ್ಯಾಷನಲ್ ಮಾರ್ಕೆಟು ನೀವು ಅಲ್ಲಿ ಆದರೂ ಬೆಳಿಬೋದು. ಹಿಂದೆ ಹಿತ್ತಲಲ್ಲಿ ಸ್ವಲ್ಪ ಜಾಗ ಆದರೂ ಕೇರಳದಲ್ಲಿ ಒಂದು ಸತಿ ನಾನು ಆ ರಬ್ಬರ್ ಟ್ರಂಪ್ ತರಕ್ಕೆ ಹೋಗಿದ್ದೆ ಕೇರಳದಲ್ಲಿ. ಅಲ್ಲಿ ಕೇರಳದಲ್ಲಿ ಸ್ವಲ್ಪ ಜಾಗನೂ ಬಿಡೋದಿಲ್ಲ, ಅಕ್ಕಪಕ್ಕ ಹಿತ್ತಲ ಹಿಂದೆನೂ ಬಿಡೋಲ್ಲ, ಮುಂದೆನೂ ಬಿಡೋಲ್ಲ. ಅಲ್ಲಿ ಪಕ್ಕ ಮುಂದ್ಗಡೆ ಗೇಟ್ನಾಗ ಒಂದು ಸ್ವಲ್ಪ ಜಾಗ ಇದ್ದರೆ, ಇಲ್ಲ ಅಂದರೆ ಒಂದು ರಬ್ಬರ್ ಗಿಡ ನೆಡ್ತಾರೆ, ಇಲ್ಲ ಅಂದರೆ ಒಂದು ಕಾಳುಮೆಣಸು ಗಿಡ ನೆಡ್ತಾರೆ, ಇಲ್ಲ ಅಂದರೆ ಅಂಥದ್ದು ಸೀಗೆಕಾಯಿ ಇದೊಂದು ನುಗ್ಗಿಕಾಯಿ ಗಿಡ ನೆಡ್ತಾರೆ, ಇಲ್ಲಾಂದರೆ ಒಂದು ಬಸಳೆ ಬಳ್ಳಿ ನೆಡ್ತಾರೆ, ಇಲ್ಲಾಂದರೆ ಯಾವುದಾದ್ರು ಒಂದು ತೊಂಡೆ ಬಳ್ಳಿ ನೆಡ್ತಾರೆ. ಒಂದು ಕಡೆನೂ ಸ್ವಲ್ಪನೂ ಜಾಗ ಖಾಲಿ ಇರಲಿಲ್ಲ. ಮತ್ತು ಒಂದು ಕಡೆ ನೋಡಿದೆ ನಾನು, ಅವ್ರು ಕಾಂಪೌಂಡ್ ಮಾಡಿದರು. ಕೆಲವರು ಯಾರು ಕೇಳಿದ್ರು, ಕಾಂಪೌಂಡ್ ಅಂದರೆ ಕಲ್ಲು ಜೋಡಿಸಿ ಮೇಲೆ ಮಣ್ಣು ಹಾಕ್ತಾರೆ ಕಾಂಪೌಂಡಿಗೆ. ಆ ಕಾಂಪೌಂಡ್ ಮೇಲೆ ಕೂಡ ಅನಾನಸ್ ಗಿಡ ನೆಟ್ಟಿದ್ರು, ಅನಾನಸ್ ಗಿಡ. ಅದರಲ್ಲಿ ಬರ್ತಿದ್ದದು, ಜಾಗನೇ ವೇಸ್ಟ್ ಮಾಡೋದಿಲ್ಲ ಕೇಳಿದ್ರು. ಈ ಕಡೆನೂ ಕೂಡ ನಮ್ಮಲ್ಲಿ ಕೂಡ ಕೇಳಿದವರೇ ಬಂದೆ ಈ ಬೆಳೆ ಬೆಳೆಯೋದೆಲ್ಲ ಮಾಹಿತಿ, ಶುಂಠಿ ಆಗಲಿ ಈ ಗಿಡಗಳೆಲ್ಲ ಸಾಂಬಾರು ಬೆಳೆ ಏನಾದರೂ ಬೆಳೆಯೋದು ಮಾಹಿತಿ ಸ್ವಲ್ಪ ಕೇಳಿದವರು ಅದರಲ್ಲಿ ಭಾಳ ಬುದ್ಧಿವಂತರು. ಅವರು ನಮ್ಮ ಕಡೆ ಬಂದು ಸ್ವಲ್ಪ ತೋರಿಸ್ಕೊಟ್ರು ಅಂದರು, ತೆಪ್ಪಾಗಲಾರ್ದು. ನೀವು ನಾವು ಎಲ್ಲ ಸೇರಿ ಇನ್ನು ಮುಂದೆ ಕೂಡ ಜಾಗಕ್ಕೆ ಭಾಳ ಬೆಲೆ ಇದೆ, ಜಾಗ ಖಾಲಿ ಬಿಡೋದು ಬೇಡ. ಯಾವುದಾರು ಒಂದು ಗಿಡ ನೆಡೋಣ, ಅದ್ರಲ್ಲಿ ಪ್ರತಿಯೊಂದು ಮತ್ತೆ ನಾವೇ ನೆಟ್ಟು ನಾವೇ ತಿಂತೀವಿ ಅನ್ನೋದು ಅಲ್ಲ, ನಾವು ಒಟ್ಟು ಮಾಡ್ತಾ ಹೋಗಬೇಕು. ಮುಂದೆ ಬಂದನು ನಾವೀಗ 4 ಮಾವಿನ ಮರ ನೆಡ್ತೀವಿ, ನಾನು ತೆಂಗಿನ ಮರ ನೆಡ್ತೀವಿ, ನಾನು ಅಡಿಕೆ ಮರ ನೆಡ್ತೀವಿ, ನಾನೇ ತಿನ್ಬೇಕು ಅನ್ನೋದನ್ನು ಆಸೆ ಇಟ್ಕೊಳ್ಳೋದಿಲ್ಲ. ಮುಂದೆ ಬಂದನು ತಿನ್ನಲಿ, ನನ್ನ ಮಗ ತಿನ್ನಲಿ, ಮೊಮ್ಮಗ ತಿನ್ನಲಿ ಅಂತೇಳಿ ಆ ಭಾವನೆಯಿಂದನೇ ನಾವು ಗಿಡ ನೆಡ್ತಾ ಹೋದರೆ ದೇಶಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಮಗೆ ಆ ಗಿಡಗಳು ನೋಡಿ ಖುಷಿ ಬರುತ್ತೆ, ನೆಮ್ಮದಿ ಬರುತ್ತೆ. ದುಡ್ಡಿನಕ್ಕಿಂತ ಮುಂದೆ ಈ ನೆಮ್ಮದಿ ಇದೆಲ್ಲ ಗಿಡಗಳು ನೋಡಿ, ಅದು ನೋಡಿ ಸಮಾಧಾನ ಸಿಗುತ್ತೆ ಮನುಷ್ಯನಿಗೆ, ಖುಷಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನಾವು ಬರೀ ದುಡ್ಡಿನ ಹಿಂದೆ ಬಿಟ್ಟು ದುಡ್ಡು ಇಟ್ಟವ್ರು ಯಾರೂ ತೊಗೊಂಡು ಹೋಗಿಲ್ಲ, ತಿಂದೂ ಇಲ್ಲ. ಇರೋ ತನಕ ಗಿಡಗಳು ಬೆಳೆಸಿ ಅದರ ನೆಮ್ಮದಿ ಪಡೆಯೋಣ. ಗಿಡಗಳು ಅವಕ್ಕೂ ಒಂಥರ ಜೀವ ಇದೆ, ಅವು ನಮಗೆ ಆಶೀರ್ವಾದ ಮಾಡ್ತವೆ. ನಮಗೆ ಇಷ್ಟು ಸಾವಿರ ಗಿಡ ನಾವು ನೆಟ್ಟಿದ್ದೀವಿ, ಅದು ಹೇಳಿರ್ಬೇಕು ನಿಮಗೆ. ನಮ್ಮದೀಗ ರಬ್ಬರ್ ಗಿಡ 6,000 ಇದೆ, ಕಾಫಿ ಗಿಡ 20,000 ಇದೆ, ಹಾಲು ಧೂಪದ ಮಡ 12,000 ಇದೆ, ಕಾಳುಮೆಣಸು 10,000 ಇದೆ, ಅಡಿಕೆ 30 ಎಕರೆಯಲ್ಲಿ ಇದೆ, ಕಾಫಿ ರಬ್ಬರು 30 ಎಕರೆ ಇದೆ, ಕಾಫಿ ರಬ್ಬರ್ ಇದೆ. ಮತ್ತು ಅದರಲ್ಲಿ ಪ್ರತಿಯೊಂದು ನಾವು ಮನೆಗೆ ಬೇಕಂತ ಹೇಳಿಬಿಟ್ಟು ಇದರಲ್ಲಿ ಗಿಡ ತೋರಿಸಿಲ್ಲ ನಾನು, ಮತ್ತು ಪ್ರಿಂಟ್ರೇ ಸರಿ ಮಾಡಿಲ್ಲ. ಅದರಲ್ಲಿ ಜಾಯಿಕಾಯಿ ಗಿಡ ಇದೆಲ್ಲ, ಜಾಯಿಕಾಯಿ ನಾವು ಅಡಿಕೆ ಗಿಡ ಪ್ಲಾಟಿನ ಪಕ್ಕ ತಿರುಗೋ ರೋಡ್ನಾಗೆ ಒಂದು 20 ಅಡಿಗೆ ಒಂದೊಂದು ಜಾಯಿಕಾಯಿ ಗಿಡ ಹಾಕಿದರೆ ಅದರ ಒಂದು ಜಾಯಿಕಾಯಿಗೆ 5 ರೂಪಾಯಿ ಇದೆ, ಒಂದು ಜಾಯಿಕಾಯಿ. ಅದು ನಾನು ಹಾಕಿದ್ದೀನಿ, ತಗೊಬಂದು ಭಾಳ ಚೆನ್ನಾಗಿ ಬಂದಿದೆ. ಸ್ವಲ್ಪ ಇದು ಲವಂಗ ಹಾಕಿದ್ದೀವಿ, ಅದು ಈಗ ನಾವು ಮನೆಗೆ ತಿನ್ನೋಕ್ಕೆ ನಮ್ಮ ಲವಂಗನೇ ಸಾಕಾಗ್ತದೆ. 2 ವರ್ಷದಿಂದ ಲವಂಗನೂ ನಮಗೆ ಬರ್ತಾಯಿತ್ತು.
7ರಿಂದ 10 kg ಬರ್ತಾಯಿದೆ. ಸ್ವಲ್ಪ ದಿವಸ ಎಲ್ಲದೂ ನಾವು ಭೂಮಿ ಬಂಜೆ ಅಲ್ಲ, ಯಾವ್ದು ಹಾಕಿದರೂ ಅದು ಕೃಷಿ ಮಾಡಿದರೆ ಅದು ಫಲ ಕೊಡ್ತೈತೆ. ಅದು ಫಲ ನಾವು ಪಡಿಬೇಕು, ಲಾಭನೂ ಪಡಿಬೇಕು. ಭೂಮಿ ಬಿಟ್ಕೊಂಡು ಸುಮ್ಮನೆ ತಿರುಗಿದ ಹಿಂಗೆ ನಾನು ಹಾಗೆ ತಿರುಗಿದೆ, ನಮ್ಮ ಮಗನೂ ಹಂಗೆ ತಿರುದ, ನಮ್ಮ ಅಪ್ಪನೂ ಹಾಗೆ ತಿರುಗಿದ ಅಂತ ಆಗಲ್ಲ. ಅದಕ್ಕೇನಿದ್ರು ನಾವು ಸ್ವಲ್ಪ ಆ ಕೃಷಿ ಜಾಗ ಖಾಲಿ ಬಿಡ್ತಿದ್ದಂಗೆ ಮಾಡೋದು. ಪ್ರತಿಯೊಂದು ಹಿಂದಿನ ಕಾಲದವ್ರು ಮಾಡ್ತಿದ್ರು, ಈಗಿನ ಕಾಲದವರು ಅದು ಮಾಡಲ್ಲ. ನಾನು ಇವತ್ತು ಏನು ನನಗೆ ಲಾಭ ಬರುತ್ತೆ ಅದನ್ನು ನೋಡಿ ಅದನ್ನು ಹಿಂದೆ ಹೋಗ್ತಾ ಇದ್ದಾರೆ ಹೊರತು ಮುಂದಿನ ಪೀಳಿಗೆಗೆ ಇರಲಿ ನಾವು ಗಿಡ ನೆಡೋಣ ಮಾಡೋಣ ಅಂತ ಹೇಳ್ಬಿಟ್ಟಿಲ್ಲ. ಎಲ್ಲರಿಗೂ ಇವತ್ತು ಇಷ್ಟು ಒಳ್ಳೆ ಜನ ಸೇರಿ ನಮ್ಮನ್ನು ಗುರುತಿಸಿ ಇಲ್ಲಿ ಕರೆಸಿ ನಮ್ಮಿಂದ ಸ್ವಲ್ಪ ಮಾಹಿತಿ ನೀವು ನಿಮಗೆ ನಿಮ್ಮ ಮಾಹಿತಿ ನಮಗೆ ಕೊಟ್ಟು ನಮ್ಮ ಮಾಹಿತಿ ನಿಮಗೆ ತೊಗೊಂಡು ಹೊಸ ಪರಿಚಯ, ಹೊಸ ಊರು. ಆದರೆ ನೀವಿಷ್ಟು ಆತ್ಮೀಯವಾಗಿ ನಮ್ಮನ್ನು ಕರೆಸಿ ಇವತ್ತು ಸನ್ಮಾನ ಕೂಡ ಮಾಡಿದ್ದು ನನಗೆ ಭಾಳ ತುಂಬ ಸಂತೋಷ ಆಯಿತು. ಸನ್ಮಾನ ಮಾಡಿದ ಕೂಡಲೇ ನನಗೆ ಒಂದಾಯ್ತು. ಆದರೆ ನನ್ನ ಸಾಧನೆ ನನಗೆ ಇವತ್ತು ಕೆಲಸ ಕೊಡ್ತು ಅಂತ ಅಂದರೆ ನಾನು ಸಣ್ಣಕ್ಕಿದ್ದಾಗಲಿಂದ ಮಾಡಿದ ಸಾಧನೆಗೆ ಇವತ್ತು ನೀವು ಕರೆಸಿ ಅಂತ ನನಗೆ ಗುರುತಿಸ್ತಿದ್ರಿ. ನಾನು ಸಾಧನೆ ಮಾಡಿದ ಸುಮ್ಮನೆ ಕೂತ್ರೆ ಗುರುತಿಸ್ತಿದ್ರಾ? ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನಲ್ಲಿ ಒಂದು ಸಾಧನೆ ಇರುತ್ತೆ. ಆ ಸಾಧನೆಯನ್ನು ಮುಂದುವರಿಸ್ಕೊಂಡು ಹೋದರೆ ಪ್ರತಿಯೊಬ್ಬರು ಗುರುತಿಸ್ತಾರೆ. ನಮಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ. ನಾವು ಏನು ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಏನು ಸಿಗುತ್ತೆ? ಏನೂ ಸಿಗಲ್ಲ. ಹಾಗೆ ಅದನ್ನು ಇವತ್ತು ನಮಗೆ ಈ ವೇದಿಕೆಗೆ ಕರೆಸಿ ಗುರುತಿಸಿ ನಮ್ಮನ್ನು ಸನ್ಮಾನ ಮಾಡಿ ನಮಗೆ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ, ನಿಮ್ಮ ಪುತ್ತೂರು ನಾಗರಿಕ ಬಂದವರಿಗೆ ಎಲ್ಲರಿಗೂ ನನ್ನ ವತಿಯಿಂದ ಕೃತಜ್ಞತೆ ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧೂಪದ ಗಿಡದಲ್ಲಿ ಕಾಳುಮೆಣಸು ಜೊತೆ ಮಿಶ್ರ ಬೆಳೆಯಾಗಿ ಕಾಫಿ, ಧೂಪದ ಅಂಟು ತೆಗೆಯುವ ಬಗ್ಗೆ ಸಮಗ್ರ ಮಾಹಿತಿ ಕೊಟ್ಟ ಶ್ರೀ ಬಾಬುಲ್ ಸಾಹೇಬ್ ಅವರಿಗೆ ಧನ್ಯವಾದಗಳು. ಈಗ ಭೋಜನ ವಿರಾಮ. ಸರಿಸುಮಾರು 2:15ರವರೆಗೆ ಭೋಜನ ವಿರಾಮ ಇರುತ್ತದೆ. ನಂತರ ಯುವ ಕೃಷಿಕರ ಸಮ್ಮಿಲನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದರಲ್ಲಿ ಶ್ರೀ ಸತ್ಯಪ್ರಕಾಶ್ IPL ಮುಖ್ಯಸ್ಥರು ಕಾಳುಮೆಣಸು ಹಾಗೂ ಅಡಿಕೆ ಕೃಷಿಯ ನಿರ್ವಹಣೆ ಬಗ್ಗೆ ಮಾಹಿತಿ ಕೊಡ್ತಾರೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಅಭಿಜಿತ್, ಪ್ರಖ್ಯಾತ ಕೃಷಿ ಯೂಟ್ಯೂಬ್ ಚಾನಲ್ ಕಿಸಾನ್ ಆಗ್ರೋ ಟೂಲ್ಸ್ ಪುತ್ತೂರು ಮಾಲಕರು. ಶ್ರೀ ನವೀನ್ ಕೃಷ್ಣಶಾಸ್ತ್ರಿ, ಪ್ರಗತಿಪರ ಕೊಕ್ಕೋ ಬೆಳೆಗಾರರು, ಕೊಕ್ಕೋ ಮೌಲ್ಯವರ್ಧನೆ ಬಗ್ಗೆ ಮಾಹಿತಿ ನೀಡ್ತಾರೆ. ವಿಶ್ವೇಶ್ವರ ಭಟ್ ಪಂಜೆ ಮುಂಚಿಕಾನ, ಅನನಾಸು ಬೆಳೆಗಾರರು, ಹಲಸು ಮೌಲ್ಯವರ್ಧನೆ ಬಗ್ಗೆ ಮಾಹಿತಿ ಕೊಡೋಕಿದ್ದಾರೆ. ಶ್ರೀ ವಿಶ್ವಕೇಶವ ಕುರುವೇರಿ, ಕ್ಯಾಶ್ಯೂ ಇಂಡಸ್ಟ್ರೀಸ್, ಗೋಡಂಬಿ ಮೌಲ್ಯವರ್ಧನೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಲಿದ್ದಾರೆ. ಶ್ರೀ ಬಾಲಸುಬ್ರಹ್ಮಣ್ಯ ಮಠ್ PS, ಇವರು ಕೊಕ್ಕೋ ಮೌಲ್ಯವರ್ಧನೆ, ಚಾಕ್ಲೇಟ್ ಉತ್ಪಾದನೆ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಶ್ರೀ ಸುಧೀರ್ ಕೃಷ್ಣ ಪಡಾರು, ಪ್ರಗತಿಪರ ಯುವ ಅಡಿಕೆ ಕೃಷಿಕರು, ಅಡಿಕೆ ಬೆಳೆಯ ಬಗ್ಗೆ ಸಮಗ್ರ ಮಾಹಿತಿ ನೀಡಲಿದ್ದಾರೆ. ಜೊತೆಗೆ ಶ್ರೇಯಾ, ಎಂಟಮಾಲಜಿಸ್ಟ್, ಈಶ್ವರಮಂಗಲ, ಇವರು ಕೂಡ ನಮ್ಮ ಜೊತೆ ಸಹಕರಿಸಲಿದ್ದಾರೆ. ಆದಷ್ಟು ಬೇಗ ಊಟ ಮುಗಿಸಿಕೊಂಡು ಮತ್ತೆ ಎಲ್ಲರೂ ಇಲ್ಲೇ ಸೇರಬೇಕಾಗಿ ವಿನಂತಿ. ಹಲೋ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದ ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು ಪುತ್ತೂರು, ಇದೀಗ ಸಮಾವೇಶಕ್ಕೆ ಆಗಮಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆ
ಉಡುಪಿ ಜಿಲ್ಲೆಗಳ ಕಾಳುಮೆಣಸು ಬೆಳೆಗಾರರ ಒಕ್ಕೂಟ, ಸುದ್ದಿ ಅರಿವು ಮಾಹಿತಿ ಕೇಂದ್ರ ಇವುಗಳ ಜಂಟಿ ಆಶ್ರಯದಲ್ಲಿ ಜರುಗುತ್ತಿರುವ ಕಾಳುಮೆಣಸು, ಕಾಫಿ ಹಾಗೂ ಅಡಿಕೆ ಬೆಳೆಗಾರರ ಮಾಹಿತಿ ಶಿಬಿರ ಹಾಗೂ ಸಮಾವೇಶಕ್ಕೆ ನಮ್ಮ ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಬರಬೇಕಾಗಿದ್ದ ಶಾಸಕರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ನಾವು ನಮ್ಮ ಕಾಳುಮೆಣಸು ಬೆಳೆಗಾರರ ಒಕ್ಕೂಟ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಸಂಪಾದಕರಾದ ಶ್ರೀಯುತ ಡಾಕ್ಟರ್ UP ಶಿವಾನಂದ ಸಹ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಸೇರಿಕೊಂಡಿದ್ದಾರೆ. ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಗಡಿನಾಡ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದ ಜಯಪ್ರಕಾಶ್ ತೊಟ್ಟೆತೋಡಿ ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವರನ್ನು ಸಹ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಮಾನ್ಯ ನಮ್ಮ ಪುತ್ತೂರಿನ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈಯವರು ಆಗಮಿಸಿದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ 2 ಶುಭ ನುಡಿಗಳನ್ನು ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇವರೊಂದಿಗೆ ಡಾಕ್ಟರ್ UP ಶಿವಾನಂದ ಸಹ ಆಗಮಿಸಬೇಕು. ಅಲ್ಲದೆ ನಮ್ಮ ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರಾದ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಇವರು ಸಹ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಒಕ್ಕೂಟದ ಕಾರ್ಯದರ್ಶಿ ಅಭಿಜಿತ್ ಶಾಲು ಹಾಕಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಕರೆಗೆ ಹೋಗೊಟ್ಟು ಆಗಮಿಸಿದಂತಹ ಪುತ್ತೂರಿನ ಜನಪ್ರಿಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರನ್ನು ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ನಮ್ಮ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಒಕ್ಕೂಟದ ಕಾರ್ಯದರ್ಶಿ ಅಭಿಜಿತ್ ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರಿಗೆ ಅದೇ ರೀತಿಯಲ್ಲಿ ನಮ್ಮ ಈ ಕಾಳುಮೆಣಸು ಸಮಾವೇಶಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತು ಸಹಕರಿಸಿದ ನಮ್ಮ ಎಲ್ಲ ಇಡೀ ಏನು ಇವತ್ತಿನ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದಂತ ಹೇಳಿದರೆ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಸಂಪಾದಕರಾದ ಡಾಕ್ಟರ್ UP ಶಿವಾನಂದ್ ಇವರಿಗೆ ಹಾಗೂ ಇಡೀ ಇವರ ತಂಡ ಇವತ್ತು ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕಾರಣಕರ್ತರಾಗಿದ್ದಾರೆ. ಸರ್, ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಒಕ್ಕೂಟದ ಕಾರ್ಯದರ್ಶಿ ಅಭಿಜಿತ್ ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮಂಜೇಶ್ವರ ಹಾಗೂ ಕಾಸರಗೋಡು ಭಾಗದಲ್ಲಿ ಇವರ ಪರಿಚಯ ಇಲ್ಲದವರೇ ಇರಲಿಕ್ಕಿಲ್ಲ. ಗಡಿನಾಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ತೊಟ್ಟೆತೋಡಿ ಜಯಪ್ರಕಾಶ್ ನಾರಾಯಣ ಇವರು ನಮ್ಮ ಕರೆಗೆ ಕೊಟ್ಟು ಇವರು ಆಗಮಿಸಿದ್ದಾರೆ. ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಒಕ್ಕೂಟದ ಕಾರ್ಯದರ್ಶಿ ಅಭಿಜಿತ್ ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಶುಭ ಸಂದೇಶವನ್ನು ಮಾನ್ಯ ಶಾಸಕರಿಂದ ಒಂದೆರಡು ನಮ್ಮ ಶುಭ ಸಂದೇಶ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ, ಕಾಫಿ ಬೆಳೆಗಾರರ ಒಕ್ಕೂಟ ವಿಟ್ಲ ಪುತ್ತೂರು ಆಯೋಜನೆ ಮಾಡಿದಂಥ ಮಾಹಿತಿ ಶಿಬಿರ ಮತ್ತು ಸಮಾವೇಶದ ಕಾರ್ಯಕ್ರಮದ
ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನನ್ನ ಆತ್ಮೀಯರು, ಸುದ್ದಿ ಸಂಸ್ಥೆಯ ಸಂಸ್ಥಾಪಕರು, ಡಾಕ್ಟರು, ನನ್ನ ಮಾರ್ಗದರ್ಶಕರು ಆಗಿರುವಂಥ UP ಶಿವಾನಂದ್ ಅವರೇ, ಇವತ್ತು ಈ ಕಾರ್ಯಕ್ರಮದ ಅರ್ಥಪೂರ್ಣವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಶಶಿಕುಮಾರ್ ಭಟ್ ಅವರೇ, ಗಡಿನಾಡ ಕನ್ನಡಿಗ ಪ್ರಾಧಿಕಾರದ ಅಧ್ಯಕ್ಷ ಜಯಪ್ರಕಾಶ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ರೈತಾಪಿ ಬಂಧುಗಳೇ, ಮಾಧ್ಯಮದ ಮಿತ್ರರು, ಅಡಿಕೆ ಬೆಳೆಗಾರರ ಬಗ್ಗೆ ಒಂದು ಸಮಾಲೋಚನೆಯನ್ನು ಮಾಡಿದ್ದಾರೆ ಅಂತ ಇದರಲ್ಲಿ ಬರೆದಿದ್ದಾರೆ. ಏನು ಸಮಾಲೋಚನೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾನು ಬರುವಾಗ ತಡ ಆಗಿದೆ, ಆಗಲೇ ಬರಬೇಕಿತ್ತು. ನನಗೆ ಇದು ನನ್ನ ಒಂದು ಸ್ವಲ್ಪ ಆಸಕ್ತಿಯ ವಿಚಾರ. ಸ್ವಲ್ಪ ನಾನು ಈ ಅಡಿಕೆ ಬೆಳೆಗಾರರ ಬಗ್ಗೆ ಇವತ್ತಲ್ಲ, 15 ವರ್ಷದ ಹಿಂದೆ ಕೂಡ ಅಡಿಕೆ ಬೆಳೆಗಾರರ ಬಗ್ಗೆ ಹೋರಾಟದಲ್ಲಿ ನಾನು ಭಾಗಿಯಾಗಿಕೊಂಡು ಬಂದಿದ್ದೇನೆ. 15 ವರ್ಷದ ಹಿಂದೆ ಕೇಂದ್ರ ಸರ್ಕಾರ ಅಡಿಕೆಯಲ್ಲಿ ನಿಕೋಟಿನ್ ಇದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಆಗ್ತದೆ. ಆಗ ಕ್ಯಾಂಪ್ಕೋದವರು ನಾವೆಲ್ಲ ಹೋಗಿ, ಆಗ JP ನಡ್ಡಾ ಅವರು ಹೆಲ್ತ್ ಮಿನಿಸ್ಟರ್ ಆಗಿದ್ದರು ಕೇಂದ್ರದಲ್ಲಿ. ಕ್ಯಾಂಪ್ಕೋದವರು ನಾವೆಲ್ಲ ಹೋಗಿ ಅವ್ರ ಹತ್ರ ಚರ್ಚೆ ಮಾಡಿದ್ವಿ. ನೀವು ನಿಕೋಟಿನ್ ಅಂತ ಬರೆದಿದ್ರಲ್ಲ ಅಫಿಡವಿಟಲ್ಲಿ ಸುಪ್ರೀಂ ಕೋರ್ಟಿಗೆ, ನಿಕೋಟಿನ್ ಇದ್ದರೆ ಬ್ಯಾನ್ ಆಗ್ತದೆ. ಅಡಿಕೆಯಲ್ಲಿ ನಿಕೋಟಿನ್ ಇಲ್ಲ, ಗುಡ್ಕದಲ್ಲಿ ನಿಕೋಟಿನ್ ಇರೋದು. ಅವರಿಗೆ ಅಡಿಕೆ ಬೇರೆ ಗುಡ್ಕ ಬೇರೆ ಅಂತ ಗೊತ್ತೇ ಇಲ್ಲ ಮನುಷ್ಯನಿಗೆ. ಅಲ್ಲ, ಅದರಲ್ಲಿ ನಿಕೋಟಿನ್ ಇದೆ. ನಿಮ್ಮ IAS ಅಧಿಕಾರಿಗಳನ್ನೆಲ್ಲ ಕರೀರಿ, ಕರೆದು ಚೆಕ್ ಮಾಡುವಾಗ ಇವರು ಅಡಿಕೆ ಮತ್ತು ಟೊಬ್ಯಾಕೊ ಎರಡನ್ನೂ ಟೆಸ್ಟ್ಗೆ ಕಳಿಸಿದ್ದಾರೆ. ನಿಕೋಟಿನ್ ಇರಲೇಬೇಕು, ನಿಕೋಟಿನ್ ಇದೆ ಅಂತ ನಾವು ಬರೆದಿದ್ದೀವಿ. ನಾನು ಹೇಳಿದೆ, ನೀವು ಏನು ಮಾತಾಡ್ತಿದ್ದೀವಿ ಮಾರ್ರೆ, ನಿಮಗೆ ಏನಂತ ಗೊತ್ತಿದೆಯಾ? ಅಡಿಕೆ ಆದರೆ ನನ್ನ ಕೈಯಲ್ಲಿತ್ತು, ನಾವು ಮತ್ತು ಕ್ಯಾಂಪ್ಕೋದವ್ರಿಗೆ ಅಡಿಕೆ ಕೊಟ್ಟೆವು, ಇದರಲ್ಲಿ ನಿಕೋಟಿನ್ ಇದೆಯಾ? ಇದರಲ್ಲಿ ನಿಕೋಟಿನ್ ಇದೆ. ಮತ್ತು ಲಾಸ್ಟಿಗೆ ಆ ಅಫಿಡವಿಟನ್ನು ತೆಗೆದು ಪುನಃ ಸುಪ್ರೀಂ ಕೋರ್ಟು ಹಾಕಿದ್ರು. ಪುನಃ ಅಫಿಡವಿಟ್ ಸಬ್ಮಿಟ್ ಮಾಡುವ ಮುಖಾಂತರ ಚರ್ಚೆ, ಗಲಾಟೆ, ನಮಗೂ ಅವರಿಗೂ ಸ್ವಲ್ಪ ಜೋರಾಯಿತು. ನಮ್ಮ ಜೊತೆಯಲ್ಲಿ ಬಂದವರು ಸೈಲೆಂಟಾಗಿ ಮಾತಾಡ್ತಾಯಿದ್ರು. ನಾನು ಸ್ವಲ್ಪ ಹಾರಿಬಿದ್ದೆ. ಮಾಡಿದ್ವಿ, ನೀವು ಯಾರು ಅಂತ ಕೇಳಿದರು. ನಾವು ಏನಿಲ್ಲ, ನಾವು ಆ ಊರಿಂದ ಬಂದವರು ಒಬ್ಬರು, ಇವರೆಲ್ಲ ಕ್ಯಾಂಪ್ಕೋದವರು, ನಾನು ಆ ಊರಿಂದ ಬಂದವರು, ನಾವು ಇದ್ದದನ್ನು ಹೇಳೋದು ನಿಮಗೆ. ಮತ್ತು ಲಾಸ್ಟಿಗೆ ಒಪ್ಪಿಕೊಂಡು ಸೆಟಲ್ ಡೌನ್ ಅಲ್ಲಿಗೆ ಆಯಿತು, ಅವರಿಗೆ ಆಯಿತು. ನಾವು ಇಡೀ ಊರೇ ಹೇಳ್ತೀವಿ, ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಓಟು ಸಿಗದಾಗೆ ಮಾಡ್ತೀವಿ ಅಂತ ಹೇಳಿ. ಆಗ ನಾನು BJPಯಲ್ಲಿ ಇದ್ದದ್ದು, ನನ್ನವ್ರ ಜೊತೆಯಲ್ಲಿ ಹೋಗುವಾಗ ನಾನು BJPಯಲ್ಲಿದ್ದೆ, ಸರ್ಕಾರ ಕೂಡ BJP ಇದ್ದದ್ದು, ಕೇಂದ್ರ ಸರ್ಕಾರ. ಹಾಗೆ ಹೇಗಾದರೂ ಅಲ್ಲಿಂದ ಅಲ್ಲಿಗೆ ಬಚಾವಾಯಿತು. ನಾನು ಹೇಳೋದು, ಅಡಿಕೆಗೆ ದೊಡ್ಡ ನನ್ನ ಒಟ್ಟಾರೆ ನೀವೊಂದು ನನ್ನ ಹತ್ರ ಪ್ರಶ್ನೆ ಕೇಳಿದರೆ ಅಡಿಕೆಗೆ ಭವಿಷ್ಯ ಇದೆಯಾ ಅಂತ ಕೇಳಿದರೆ, ಅಡಿಕೆಗೆ ಭವಿಷ್ಯ ಇಲ್ಲ ಅಂತ ಹೇಳ್ತೀನಿ. ನಾವೆಲ್ಲರೂ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯರು, ನಮಸ್ಕಾರ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ನಾವು ಅಡಿಕೆಯ ಮೇಲೇ ಅವಲಂಬಿತರಾಗಿರುವಂಥವ್ರು. ಉಡುಪಿಯಲ್ಲೇ ಸ್ವಲ್ಪ ಅದ್ರ ಗದ್ದೆ ಇದೆ, ಬೊಂಬೈಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇದ್ದು ಜಾಗ ಸ್ವಲ್ಪ. ನಾವು ಅಂತೂ ಈ ಭಾಗದವರು ಅಡಿಕೆಗೆ ಸೀಮಿತ ಆಗಿದ್ದು ನಮ್ಮ ಜೀವನ. ಒಂದದು. ಎರಡನೇದು, ನಾವು ಇನ್ನು 10 ವರ್ಷಕ್ಕೆ ಬೇಕಾಗೋಗಂತ ಲೋನು ಕೂಡ ಮಾಡಿದ್ದೇವೆ. ಇದು ಬಜ್ಜಿ ಹಾಕೊಂಡು ದೊಡ್ಡ ಅಡಿಕೆಯವರು 2 ವರ್ಷದ ಅಡಿಕೆ ಇರ್ಬೋದು. ಈ ಮೀಡಿಯಮ್ಮು 3 ಎಕರೆ 4 ಎಕರೆಯಲ್ಲಿ ಅಡಿಕೆ ಮಾಡಿದವನು ಮಗಳಿಗೆ ಮದುವೆ ಮಾಡಿ ಆಗಿದೆ, ಕಾರು ತೆಗೆದಾಗಿದೆ, ಲೋನ್ ಮಾಡಿ ಮನೆ ಕಟ್ಟಿ ಆಗಿದೆ, ಇನ್ನೊಂದು ಆಗಿದೆ. 10 ವರ್ಷ ಈತ 5 ಲಕ್ಷ ರೂಪಾಯಿದ ಬಜ್ಜಿ ಹಾಪುಡು, 10 ಲಕ್ಷ ರೂಪಾಯಿದ ಬಜ್ಜಿ ಹಾಪುಡು ಅಂತ ಹೇಳಿ
ಅಲ್ಲಿವರೆಗೆ ಲೋನ್ ಮಾಡಿ ಆಗಿದೆ. ಈಗ ನಮ್ಮ ಹತ್ರ ಅಷ್ಟು ಭಾರ ನಮ್ಮ ಹತ್ರ ಇದೆ. ನನಗೆ ಗೊತ್ತಿದ್ದಾಗೆ 30 ಎಕರೆ 40 ಎಕರೆ ತೋಟ ಇದ್ದವರು ಸ್ವಲ್ಪ ಅಡಿಕೆಯಲ್ಲಿ ಉತ್ಪತ್ತಿಯನ್ನು ಮಾಡಬಹುದು. ಬಾಕಿಯವರೆಲ್ಲ ಅಡ್ಜಸ್ಟ್ಮೆಂಟ್, ಅಲ್ಲಿಂದ ಅಲ್ಲಿಗೆ ಇಷ್ಟು ಬರ್ತದೆ ಅಷ್ಟು ಬರ್ತದೆ, ಒಂದು 4 ಕೋಳಿ, ಒಂದು 2 ಹಸು, ಒಂದಿಷ್ಟು ತೋಟ, ಒಂದಿರಿ ಬರುವುದು, ಗೌರವಯುತ ಜೀವನ ಮಾಡುವುದೇ ಹೊರತು ನಾವೇನು ಅಡಿಕೆಯಲ್ಲಿ ದುಡ್ಡು ಮಾಡಿದವ ಅಂತ ನನಗೆ ಗೊತ್ತಿಲ್ಲ. ಮತ್ತು ಕೆಲವರೆಲ್ಲ ಮಾಡಿದವರು ಅಂತ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಒಂದು 8,000 ಅಡಿಕೆ ಗಿಡ ಇದೆ ನನ್ನ ಹತ್ರ ಮನೆಯಲ್ಲಿ. ನನಗೆ ವರ್ಷಕ್ಕೆ ಮೊದಲು ನನ್ನ ಅಮ್ಮ ನೋಡ್ತಾ ಇದ್ದರು, ಎಲ್ಲ ತೋಟಕ್ಕೆ ಹೋಗಿ. ಆಗ ನನಗೆ ಅವರು ವರ್ಷಕ್ಕೆ ಇಷ್ಟು ಅಂತ ದುಡ್ಡು ಕೊಡ್ತಾಯಿದ್ರು. ಅಂದ ನಿನ್ನ ದುಡ್ಡು ಈತಿ, ಎನ್ನ ಜಾಗದ ಈತು, ನಿನ್ನ ಜಾಗದ ಈತ ಅಂತ ನನಗೆ ಕೊಡ್ತಾಯಿದ್ರು. ಈಗ ಅವರಿಗೆ 80 ವರ್ಷ ಆಯಿತು. ನಾವು ಲೀಸ್ ಕೊಟ್ಟಿದ್ದೀವಿ. ಲೀಸ್ ಕೊಡುವಾಗ 18 ಲಕ್ಷ ರೂಪಾಯಿಗೆ ಅಂತ ಕೊಟ್ಟದ್ದು. ಈಗ 6 ಲಕ್ಷ ರೂಪಾಯಿ ಸಿಗೋದಿಲ್ಲ. ಅವನನ್ನು ಬಿಡಲಿಕ್ಕೂ ಅಲ್ಲ, ನಾನು ವಾಪಸ್ಸು ತಗೊಳ್ಲಿಕ್ಕೂ ಅಲ್ಲ. ಅವನನ್ನು ಬಿಟ್ಟರೆ ಇದೆಲ್ಲ ಸತ್ತೋಗಿದೆ, ಅರ್ಧ ಸತ್ತು ಹೋಗಿದೆ, ಗಾಳಿಗೆ ಗೀಳಿಗೆ ಬಿದ್ದು ಅರ್ಧ ಟೊಪ್ಪಿ ಎಲ್ಲ ಹೋಗಿದೆ ಅರ್ಧ. ನನಗೆ ಟೈಮ್ ಇಲ್ಲ, ಅವನು ಬಿಟ್ಟರೆ ನನಗೂ ಗತಿ ಇಲ್ಲ. ಹಾಗೆ ಒಂದು ಅಡ್ಜಸ್ಟ್ಮೆಂಟು, ಅಲ್ಲಿಂದಲ್ಲಿ ಅಡ್ಜಸ್ಟ್ಮೆಂಟು. ಈ 6 ಲಕ್ಷ ಸಿಗೋದ್ರಲ್ಲಿ ನಮ್ಮ ಮನೆಯ ಖರ್ಚು ವರ್ಷಕ್ಕೆ 11 ಲಕ್ಷ ರೂಪಾಯಿ ಆಗ್ತದೆ. ನನ್ನ ಖರ್ಚಲ್ಲ, ನನ್ನ ಖರ್ಚು ಲೆಕ್ಕನೇ. ನಮ್ಮ ಮನೆಯ ಖರ್ಚು, ಕರೆಂಟ್ ಬಿಲ್ಲು, ಮನೆ ಹೊಡೆದು, ನಾಯಿದು, ರಿಪೇರಿದು, ಉಬಿಕೆ ಎಲ್ಲ ಕಳೆದ್ರೆ 1 ರೂಪಾಯಿ ನಮಗೆ ಸಿಗುವುದಿಲ್ಲ. ಲೋನ್ ಬಾಕಿದೆಲ್ಲ ಖರ್ಚು ಬೇರೆನೇ ಬಿಟ್ಟರೆ ನಾನು ಹೇಳುವಂಥದ್ದು, ನನ್ನ ಖರ್ಚನ್ನು ಹೇಳುವಂಥದ್ದು, 1 ರೂಪಾಯಿ ನಮಗೆ ಸಿಗುವುದಿಲ್ಲ. ಇದು ಅಡಿಕೆಯವರ ಅವರವರು ಕೆಲಸ ಮಾಡಿದಲ್ಲಿ ಅಲ್ಲಿಂದ ಅಲ್ಲಿಗೆ ಬುಡದಿಗೊಂದು ಎಡ್ಡೆ ಸೀರೆ ಎಲ್ಲ 15,000 ಜಾಸ್ತಿದ ಸೀರೆ ಕೊಂಡ್ರೆ ಸಾಧ್ಯಚಿ, ಬಂಗಾರ ಮುಟ್ಟಿದ ಸಾಧ್ಯಚಿ. ಅಡಿಕೆ ಬೆಳೆಗಾರರ ಪರಿಸ್ಥಿತಿ ಇಲ್ಲಿ ಇದೆ ಅಂತ ನಾನು ಹೇಳುವಂಥದ್ದು. ನನಗೆ ಗೊತ್ತಿದ್ದಾಗೆ, ನಿಮಗೆ ಗೊತ್ತಿರುವಾಗ ಜಾಸ್ತಿ ಗೊತ್ತಿದೆಯೇನೋ ನನಗೆ ಗೊತ್ತಿಲ್ಲ. ಪರಿಸ್ಥಿತಿ ಎಲ್ಲಾದರೂ ಅಡಿಕೆ ವ್ಯವಸ್ಥೆಗಳು ಹೆಚ್ಚು ಕಡಿಮೆ ಆದರೆ ಖಂಡಿತ ನಮಗೆ ಲೈಫ್ ಇಲ್ಲ. ಇಲ್ಲಿ ಕೂತ್ಕೊಳ್ಳುವಾಗ ಒಬ್ಬರು ಇಲ್ಲಿ ಹೇಳಿದರು, ಇದರಲ್ಲಿ ಒಂದು ನಾನು ನೋಡಿದೆ, ಕಾಫಿ ಅಂತ ಇದರಲ್ಲಿಂದ ಸೇರಿಸಿದ್ರಿ ಕೆಳಗಡೆ. ಅಡಿಕೆ, ಕಾಳು ಮೆಣಸು ಅದೆಲ್ಲ ಆಯಿತು, ಅಲ್ಲ ಕಾಫಿ ಅಂತ ಒಂದು ಸೇರಿಸಿದ್ರಿ. ಇದು ಒಳ್ಳೆಯ ವಿಚಾರ ಅಂತ ನಾನು ಹೇಳುವಂಥದ್ದು. ನಾವು ಪರ್ಯಾಯ ಬೆಳೆಗಳಿಗೆ ನಾವು ಮುಂದಿಕೊಳ್ಬೇಕು. ನಾವು ಪರ್ಯಾಯ ಬೆಳೆಗೆ ಈಗ ಕೆಲವರು ರಾಂಬುತ್ತಾನು ಅದು ಇದು ಎಲ್ಲ ನಾವು ಬೆಳೆಸ್ತೇವೆ. ಕೃಷಿ ಹಣ್ಣುಗಳನ್ನೆಲ್ಲ ಬೆಳೆಸುವಂಥ ಕೆಲಸ ಮಾಡ್ತಾರೆ. ನನಗೆಲ್ಲರಲ್ಲಿ ಹೋಗುವಾಗೆಲ್ಲ ಕೊಡ್ತಾರೆ ಮಾವು. ನಾವು ಬೇರೆ ಕೃಷಿ ಬಗ್ಗೆ ಆಲೋಚನೆಯೇ ಮಾಡೋದಿಲ್ಲ. ಒಂದು ನಾವು ಬರೀ ಅಡಿಕೆ. ಈಗ ನಮ್ಮ ಅಮ್ಮ ಇರ್ತಾರೆ, ಹೇಳಿದ್ರು 5 ಸಂಚ ಜಾಗದಿಗಿನ ಅಲ್ಪ ಕಂಗದ ಗಿಡ ಕೊಣಂತ ಬಾಟ್ ಅಲ್ಪ ಕುಕ್ಕುದ ತೈನಾಡು ನಿಜ್ಜಿ. ಅಲ್ಲಿ ರಾಂಬುತಾನ್ ನಡಬೇಕಂತಿಲ್ಲ, ಅಲ್ಲಿ ಹಳಸು ನಡಬೇಕು. ಅವು ಅಲ್ಲಿ ಜಾಗ ಅವು ಕಾವು ಬಜ್ಜಿಯೇ ಅವಡು ಅಂತ ಹೇಳ್ತಾರೆ. ಅಲ್ಲಿ ತೆಂಗಿನ ಮರ ಬಜ್ಜಿಯೇ. ನೀರು ಬಿಡುವಾಗ ನಾನು ಹೇಳೋದು, ನನ್ನ ರಡ್ಡು ಎನ್ನೊಂಜಿ ರಡ್ಡು ಕುಕ್ಕುದ ಮರ ಉಂಡು, ಪೆಲಕಾಯ್ದ ಗಿಡ ಉಂಡು, ಐಕೊಂಜೊಂಜಿ ಡ್ರಿಪ್ ದಿಲೆ ಅಂದ್ರೆ ಯಾಕೆ ಡ್ರಿಪ್ ಇಜ್ಜಿ ಡ್ರಿಪ್ ಪೂರ ಮರಕ್ಕೆ ಇದಕ್ಕೆ ಬಜ್ಜಿಗೆ ಡ್ರಿಪ್. ಗೊಬ್ಬರ ಹಾಕುವಾಗ ನನ್ನದೊಂದೆರಡು ಮಾವಿನ ಗಿಡ ಇದೆ, ಅದಕ್ಕೊಂದಿಷ್ಟು ಗೊಬ್ಬರ ಗೊಬ್ಬರ ಊರು ಇದಕ್ಕೆ ಹಾಕೋದು. ಇದು ಅವರ ಒಬ್ಬರ ಮೆಂಟಾಲಿಟಿ ಅಲ್ಲ, ನಮ್ಮದು ಎಲ್ಲರ ಮೆಂಟಾಲಿಟಿ ಹೀಗೇನೇ ಇದೆ. ಅದಕ್ಕೆ ಈಗ ಒಬ್ಬರು ಇಲ್ಲಿ ಹೇಳ್ತಾರೆ, ನಾನು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ 3 ವರ್ಷದಿಂದ ಕಾಫಿಗೆ ಕನ್ವರ್ಟ್. ಕಾಫಿ ಡೈಲಿ ಕನ್ಸಂಪ್ಷನ್, ಕಾಫಿಗೆ ಕನ್ವರ್ಟ್ ಆಗಿ ಈಗ ನಾವು ಇಲ್ಲಿ ಕೆಲವರೆಲ್ಲ ದೊಡ್ಡ ದೊಡ್ಡ ರೈತ ಸಿಡಿಯಪ್ಪನವರೆಲ್ಲ ಇದ್ದಾರೆ, ಭಾರಿ ರಾಂಬುತಾನೆಲ್ಲ ಮಾಡಿದ್ದಾರೆ. ಇನ್ನೊಬ್ಬರಲ್ಲಿ ಬಲ್ನಾಡಲ್ಲಿ ಒಬ್ಬರು ಇದ್ದಾರೆ, ಇಲ್ಲಿ ಇದ್ದಾರೋ ಗೊತ್ತಿಲ್ಲ. ಫಸ್ಟ್ ಕ್ಲಾಸ್ ಮಾವಿನ ಹಣ್ಣು. ಮತ್ತು ನನಗೆ ಕೃಷಿಯಲ್ಲಿ ಭಾರಿ ಆಸಕ್ತಿ ಇದೆ, ಟೈಮ್ ಇಲ್ಲ ಅಷ್ಟೇ. ಮಾವಿನ ಹಣ್ಣು ಫಸ್ಟ್ ಕ್ಲಾಸ್ ಅವರ ಮನೆಯಲ್ಲಿ, ಹಲಸು. ಆಮೇಲೆ ಒಂದು ಇಲೆಕ್ಟ್ರಿಕಲ್ ಪೋಲಲ್ಲಿ ಪೂರ್ತಿ ಮೆಣಸಿನ ಇದು ಬಿಟ್ಟಿದ್ದಾರೆ, ಕಾಳು ಮೆಣಸು. ಹೇಗೆ ಬಂದಿದೆ ಅಂದರೆ ಒಂದು ಪೋಲಲ್ಲಿ ಅಷ್ಟು ಬಂದಿದೆ. ನಾವು ಇದನ್ನೆಲ್ಲ ಸೇರಿಸಿಕೊಳ್ಳದಿದ್ದರೆ ಮಧ್ಯ ಮಧ್ಯ ಬೇರೆ ಬೆಳೆಗಳನ್ನು ನಾವು ಬೆಳೆಸಿ ಕನ್ವರ್ಷನ್ ಆಗದೆ ಹೋದರೆ, ಅಡಿಕೆಯನ್ನೇ ನಂಬಿದರೆ ನಮಗೆ ಕೈ ಕೊಡ್ತದೆ. ನಾವೀಗ ಹೇಳ್ಬೋದು ಉತ್ತರ ಪ್ರದೇಶದಲ್ಲಿ ಇಡೀ ದಿವಸ ಜಗಿತಾರೆ, ತಿಂತಾರೆ.
ನಿಧಾನ ಬ್ಯಾನ್ಗಳು ಬರ್ತಾ ಇದೆ, ಟೊಬ್ಯಾಕೋ ಬ್ಯಾನ್ಗಳು ನಿಧಾನ ಕಡಿಮೆ ಆಗ್ತದೆ, ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ, ಆ ಅಡಿಕೆ ಕನ್ಸಂಪ್ಷನು ಜಾಸ್ತಿ ಆಗ್ತಾಯಿದೆ, ಒಂದು ಕಡಿಮೆ ಆಗ್ತಾ ಇದೆ ಒಂದು, ಮತ್ತು ಕಷ್ಟದ ಕೃಷಿ ಎರಡು. ಇನ್ನೊಂದು ಡೇಂಜರಸ್ ಸಿಚುವೇಶನ್ ಏನಂತ ಹೇಳಿದರೆ, ಎಷ್ಟು ಜನ ಇವರಿಗೆ ಗೊತ್ತಿದೆ ಅಂತ ಗೊತ್ತಿಲ್ಲ. ನಾನು ಹುಬ್ಳಿಗೆ ಹೋಗಿದ್ದೆ. ಎಲ್ಲಿಗೆ? ಹುಬ್ಳಿ. ನಿಮಗೆ ಗೊತ್ತಿರ್ಬೋದು, ಮಂಡ್ಯ ಈ ಭಾಗದೆಲ್ಲ ಅಡಿಕೆ ಗಿಡ ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಹುಬ್ಳಿಯಲ್ಲಿ ನಮ್ಮಲ್ಲಿ ಒಬ್ಬರು MLA ಇದೆ, ವಿನಯ್ ಕುಲಕರ್ಣಿ ಅಂತ, 12,000 ಅಡಿಕೆ ಗಿಡ ಹಾಕ್ತಾ ಇದ್ದಾರೆ. ಎಲ್ಲಿ? ಹುಬ್ಳಿ. ಏನು ನಾನು ಹೇಳಿದೆ, ನಿಮಗೇನು ಹುಚ್ಚಿಡ್ತಿದ್ದೆ ಮಾರೆ, ನಮ್ಮದು ಅಡಿಕೆಯನ್ನು ತಂದು ನೀವು ಇಲ್ಲಿ ಅಡಿಕೆ ಮಾಡ್ತೀರಿ ಅಂತ ಹೇಳ್ತೀರಲ್ಲ. ಅವ್ರಿಗೇನು ಖರ್ಚಿಲ್ಲ. ನಮ್ಮಲ್ಲಿ ಗುಡ್ಡ, ಎತ್ತರ, ತಗ್ಗು, ಮಗುವನ್ನು ಸಾಕಿದಾಗೆ ಸೋಗೆ ವೈಪಡು, ಉಣುಂಗಾವಡು, ರಾಸಿ ಬರಡು, ನೀರು ಬಿಡೋಡು, ಅವ್ರಿಗೇನಿಲ್ಲ. ಅಗಾಲ ಜಾಗ, ಅದರಲ್ಲಿ ಗಿಡ 6 ಫೀಟಿಗೆ ಒಂದೊಂದು ಗಿಡ ಇಟ್ಟರು, ಆನಂತರ ಡ್ರಿಪ್ಪಲ್ಲಿ ಸ್ವಲ್ಪ ನೀರು ಬಿಟ್ಟರು, ಮತ್ತು ಅವ್ರಿಗೇನು ಎಕ್ಸ್ಟ್ರಾ ಇದು ಏನು ಆದಾಯ ಅಂತ ಖಾಲಿ ಇರುವ ಜಾಗದಲ್ಲಿ ಅಗಾಲ ಜಾಗದಲ್ಲಿ ಹಾಕಿದ್ದಾರೆ. ಒಣಗಿಸ್ಲಿಕ್ಕಿಲ್ಲ, ಕೊಯ್ಲಿಕ್ಕಿಲ್ಲ, ಮಡ್ದು ಬಿಡ್ರಿ ಇಜ್ಜಿ, ದೆಪ್ಪ್ಯಾರದಲ್ಲ ತೊಂದರೆ ಇಜ್ಜಿ, ಯಾರಿಗೆ ವಯಸ್ಸು ಕೊಟ್ಟಿದ್ದಾನೆ ಬೇಯಿಸ್ತಾನೆ, ತೆಕ್ಕೊಂಡು ಹೋಗ್ತಾನೆ. ಈ ಥರ ಆದರೆ ಇದು ಇದೇ ರೀತಿ ಹುಬ್ಳಿ ಬೆಳಗಾಮವರೆಗೆ ಹೋದರೆ ನಮ್ಮ ಅಡಿಕೆ ತಾಳಣ್ಣ ಅಂತ ಅಪಣಿತಿ. ನಮ್ಮ ಅಡಿಕೆಯ ಪರಿಸ್ಥಿತಿ ಏನು? ಇದಕ್ಕೆ ಗಂಭೀರವಾಗಿ ನಾವು ನಮ್ಮ ಅದರ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಈ ನಾವು ಗಂಭೀರವಾಗಿ ಆಲೋಚನೆ ಮಾಡೋ ಅವಶ್ಯಕತೆ ಇದೆ. ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ಬೋದು ಅಂತ. ಮತ್ತು ನಮ್ಮ ಹತ್ರ ಹೋರಾಟದ ಮನೋಭಾವನೆಗಳೇ ನಮ್ಮ ಹತ್ರ ಇಲ್ಲ. ಈಗ ಇವತ್ತು ಖುಷಿ ಆಗ್ತದೆ, ಇಷ್ಟು ಜನ ಸೇರಿದ್ರಲ್ಲ ರೈತರು, ನಮ್ಮ ಹತ್ರ ಹೋರಾಟ ಮನೋಭಾವನೆಗಳಿಲ್ಲ. ಮತ್ತು ನಮ್ಮಂಥ ರಾಜಕೀಯದವರು ಇದ್ದಾರಲ್ಲ, ಒಂಜಿ ಕಿಡಿಗರು ಬಿಟ್ಟಿಕ್ಕೆ ಅಂತ, ಈ BJP ಈ ಕಾಂಗ್ರೆಸ್, ಈ BJP ಈ ಕಾಂಗ್ರೆಸ್, ಎಲ್ಲ ಸಾವುದ BJP ಕಾಂಗ್ರೆಸ್. ನಾವೆಲ್ಲ ರೈತರು ಒಂದೇ ಆಗಬೇಕು. ನಾವು ನಮ್ಮ ಹಕ್ಕು ಬಗ್ಗೆ ಕೇಳ್ತೇವ? ಹೋರಾಟ ಮನೋಭಾವನೆಗಳಿಲ್ಲ. ಏನು ಕೇಳಿದ್ರು ಆ ವಿ ಎ ಬಂದರೆ ನಾವು ಹೆದರಿಸೋ ವಿ ಎ ಎಂಥ ವಿ ಎ? ಯಾರು ನಮ್ಮನ್ನು ಕೇಳೋರು ಯಾರೂ ಇಲ್ಲ. ನಾವು ಮನಸ್ಸು ಮಾಡಿದರೆ ನಾವು ಸ್ವಾಭಿಮಾನಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯವರು. ಒಮ್ಮೊಮ್ಮೆ ಆಲೋಚನೆ ಮಾಡುವಾಗ ಆಗ್ತದೆ ನಮ್ಮ ಸ್ವಾಭಿಮಾನ ಜಾಸ್ತಿ ಆಗೋಯ್ತು ಅಂತ. ಚರ್ಚೆನೇ ಇಲ್ಲ. ಹವಾಮಾನ ಆಧಾರಿತ ವಿಮೆ ಬರ್ತಾಯಿತ್ತು, ಒಂಚು 2-3 ತಿಕ್ಕೊಂಡಿದ್ದೀನಿ, ಅಲ್ಪ ಮುಲ್ಪ ಅದಲ್ಲ, ಬುಡೆದಿಗೆ ಬಂಗಾರ, ಸೀರೆನ, ಹೂವು, ಅಂದುವ, ಏನಾದರೂ ಒಂದು 50,000, 1 ಲಕ್ಷ, 2 ಲಕ್ಷ ಸಿಗ್ತಿತ್ತು. ಅದಕ್ಕೂ ನಾಮ ಆಯಿತು. ಎಲ್ಲಿಯೂ ಹವಾಮಾನ ಆಧಾರಿತ ವಿಮೆಗೆ ಎಲ್ಲಿಯೂ ಮಾಪನನೇ ಇಲ್ಲ. ನಾನು ಮೊನ್ನೆನೂ ಪ್ರಶ್ನೆ ಹಾಕಿದ್ದೆ, ಮಾಪನ ಎಲ್ಲಿ ಸ್ವಾಮಿ? ಯಾವ ಪಂಚಾಯತಲ್ಲಿ ಮಾಪನ ಇದೆಯಾ? ನಾವು ಕೇಳ್ತೀವ? ಯಾರು ಕೇಳುವರೇ ಇಲ್ಲ. 20 ಕೋಟಿ ರೂಪಾಯಿ ಇಟ್ಟಿದೆ. ಕಳೆದ ಸಲ ಮಾಪನ ಸರಿ ಇಲ್ಲ ಅಂತ ನಮಗೆ ಅರ್ಧ ಹವಾಮಾನ ಆಧಾರಿತ ವಿಮೆ ಬಂದಿದೆ. ಕೆಲವರಿಗೆ ಬಂದಿದೆ, ಕೆಲವರಿಗೆ ಕಟ್ಟಿದಷ್ಟು ಬಂದಿಲ್ಲ. ಮತ್ತು ನಾನು ಅಲ್ಲಲ್ಲಿ ಕಳೆದ ಸಲ ಅಧಿವೇಶನದಲ್ಲಿ ಪ್ರಶ್ನೆ ಹಾಕಿದೆ, ಮೇಲೆ ಕೆಳಗೆ ಮಾಡಿದೆ, ಅಧಿಕಾರಿಗಳನ್ನು ಮೀಟಿಂಗ್ ಕರೆದೆ, ಎಲ್ಲ ಮಾಡಿ ಮೊನ್ನೆ ನಾನು ಪುನಃ ಡೈರೆಕ್ಟ್ರೇಟ್ಗೆ ಫೋನ್ ಮಾಡುವಾಗ, ಸ್ವಾಮಿ 20 ಕೋಟಿ ರೂಪಾಯಿ ಇಟ್ಟಿದ್ರಲ್ಲ, ನೀವು ಎಲ್ಲ ಕಡೆ ನೀವು ಹವಾಮಾನ ಆಧಾರಿತ ಏನು ಮಾಪನ ಇದೆ, ಆ ಮಾಪನವನ್ನು ಬದಲಾವಣೆ ಮಾಡಿದಿರಾ ಅಂತ ಕೇಳಿದರೆ ಎಲ್ಲಿಯೂ ಆಗಲಿಲ್ಲ. ನಾನು 12 ಪಂಚಾಯತಿಗಳ PDOಗಳಿಗೆ ಕೇಳಿದೆ, 12 ಕಡೆ ಬಂದಿಲ್ಲ. ಕೆಲವ್ದು ಅದನ್ನು ತೆಗೆದು ಸೈಡಲ್ಲಿ ಇಟ್ಟಿದ್ದಾರೆ, ಕೆಲವರು ಶೀಟ್ ಹಾಕುವಾಗ ತೆಗೆದು ಅಲ್ಲಿ ಇಟ್ಟಿದ್ದಾರೆ, ಕೆಲವುದಲ್ಲಿ ಇಲ್ಲವೇ ಇಲ್ಲ. ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವಾಗ ಹೇಳ್ತಾನೆ, ಈ ಪಂಚಾಯತಲ್ಲಿ ಇಲ್ಲದಿದ್ದರೆ ಆ ಪಂಚಾಯತಲ್ಲಿ ಇದೆಯಲ್ಲ ಅದರ ಪ್ರಕಾರನೇ ಇಲ್ಲೇ ಮಾಡ್ತಾನಂತೆ. ಆ ಪಂಚಾಯತಲ್ಲಿ ಇಲ್ಲದಿದ್ದರೆ ಇನ್ನೊಂದು ಪಂಚಾಯತಲ್ಲಿ ಇದೆಲ್ಲ. ಕೇಳುವವರು ಯಾರು? ನಾವು ಕೇಳ್ತೀವ? ನಾವು ಕೇಳೋದಿಲ್ಲ, ಯಾರು ಕೇಳೋರಿಲ್ಲ. ಮತ್ತು ಪ್ರಶ್ನೆ ಹಾಕಿದೆ ಮೊನ್ನೆ ಇದನ್ನು, ಏನಿದೆ ನೀವು ಡೀಟೇಲ್ಸ್ ಕೊಡಿ ಅಂತ. ಅದು ಪ್ರಶ್ನೆ ಬಂತು. ಆಗುವಾಗ ನಮ್ಮ ಒಳಗೆ ನಾವು ಅಲ್ಲಿ ಹೋಗೋದು ಅಭಿವೃದ್ಧಿ ಚರ್ಚೆಗಲ್ಲ, ನಾವು ಅಲ್ಲಿ ಹೋಗೋದು ಗಲಾಟೆ ಮಾಡಲಿಕ್ಕೆ. ಯಾವ ಪ್ರಶ್ನೆಯೂ ಬಂದಿಲ್ಲ. ಆಯಿತು, 1 ವಾರ ಕೂತು ಬಂದಿವಿ. ಇದು ಈ ಥರ ಎಲ್ಲ ಆದರೆ ನಾವು ನಮ್ಮನ್ನು
ರಕ್ಷಣೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಅಂತ ನಾನು ಹೇಳುವಂಥದ್ದು. ನಮ್ಮಲ್ಲಿ ಒಗ್ಗಟ್ಟು ಬೇಕು, ಬದಲಾವಣೆಗಳನ್ನು ತರಬೇಕು. ಒಂದು ಬೆಡಿ ಗನ್ ಲೈಸೆನ್ಸು ನಮಗೆ ರೈತರಿಗೆ ತಗೊಳ್ಳುವಂಥ ವ್ಯವಸ್ಥೆಗಳಿಲ್ಲ. ಇಲ್ಲಿ ಇರ್ಬೋದು ಕೆಲವು ಗನ್ ಲೈಸೆನ್ಸ್, ಅದರ ಬಗ್ಗೆನೂ ಪ್ರಶ್ನೆ ಹಾಕಿದೆ ನಾನು. ಸ್ಟೇಷನ್ ಇವನು ರಿನ್ಯೂವಲ್ ಮಾಡೋದಿಲ್ಲ, ಅಪ್ಪಂದು ಮಗಕ್ಕೆ ಮಾಡೋದಿಲ್ಲ. ಅಪ್ಪಂದಿದ್ದರೆ ಅಪ್ಪ ಸತ್ತ ಮೇಲೆ ಮಗನಿಗಿಲ್ಲ, ಮಗನೂ ಇದ್ದರೂ ರಿನ್ಯೂವಲ್ ಮಾಡೋದಿಲ್ಲ. ಮಾಡಿದರೆ ಹೇಳ್ತಾರೆ ಅಲ್ಲಿ ಏನು ಪ್ರಾಣಿಗಳು ಬಂದು ನಿಮಗೆ ಅಲ್ಲಿಂದ ಪರಿಹಾರ ಸಿಕ್ಕಿದರೆ ಮತ್ತೆ ಅದನ್ನು ಮಾಡ್ತೇನೆ. ಪ್ರಾಣಿಗಳು ಬಂದು ಹಾನಿ ಮಾಡಿದರೆ ಪರಿಹಾರ ಕೊಡೋರು ಇಲ್ಲ, ಯಾರು ಕೊಡ್ತಾರೆ? 1 ರೂಪಾಯಿ ಕೊಡೋದಿಲ್ಲ. ಕೇರಳದಲ್ಲಿ ಒಂದು ಗಿಡ ಹೋದರೆ, ಅಡಿಕೆ ಗಿಡ ಹೋದರೆ ಬ್ಲೈಂಡ್ ಆಗಿ VA ಕಳಿಸೋದು 3500 ರೂಪಾಯಿ ಕೊಡ್ತಾರೆ. ಅದಕ್ಕೆ ಬೇರೆ ಯಾವುದೇ ರಿಪೋರ್ಟುಗಳು ಡೈರೆಕ್ಟ್ ದುಡ್ಡು ಬರ್ತದೆ ನಮ್ಮ ಅಕೌಂಟ್ಗೆ. ಇಲ್ಲಿ ಇಷ್ಟು % ಆಗಬೇಕು, ಅದಾಗಬೇಕು, ಇದಾಗಬೇಕು. ಗನ್ ಲೈಸೆನ್ಸು ಸ್ಟೇಷನಲ್ಲಿ ಇಡಲಿಕ್ಕೆ ಜಾಗ ಇಲ್ಲ, ಡೆಪಾಸಿಟ್ ಓಡಲಿಕ್ಕೆ ಡೆಪಾಸಿಟ್ ನೋಡಿದ್ರೆ ಫುಲ್ ಆಗಿದೆ, ಗನ್ನಲ್ಲಿ ಇಡುವುದಿಲ್ಲಿ. ಇದನ್ನು ಪ್ರಶ್ನೆ ಕೇಳಿದೆ, ಲೀಸ್ಟ್ ಮಾಡಿದ್ದೀನಿ, ಒತ್ತಡ ತರ್ತಾ ಇದ್ದೇನೆ. ಇದನ್ನು ಯಾಕೆ ಹೇಳಿದ್ದೀನಿ ಅಂತ, ಅದಕ್ಕೆ ಇದನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ವಾ ಅಂತ ನೀವು ಹೇಳ್ಬೋದು. ನಾವೇನು ಮಾಡಲಿಕ್ಕೆ ಆಗ್ತದೆ? ನೀವೆಲ್ಲ ಜನಪ್ರತಿನಿಧಿಗಳಿದ್ದೀರಲ್ಲ, MLAಗಳು, ನಿಮ್ಮ ಕೆಲಸ ನೀವು ಓಟು ತಗೊಂಡು ನಮ್ಮದು ಓಟು ತಿಂದಿದ್ದೀರಲ್ಲ, ನೀವು ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು. ನಾವು ಒಂದಾಗಬೇಕಲ್ಲ ಸ್ವಾಮಿ. ನಾವು 13 ಜನ ಇದ್ದೇವೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನಾವು ಒಂದಾದರೆ ಮಾಡಲಿಕ್ಕೆ ಆಗೋದಿಲ್ವಾ? ನಾವು 13 ಜನ ಹೋಗಿ ಕೂತ್ಕೊಳ್ಳಿ ಅಂತೆ, ಒಂದೇ ಮನಸ್ಸಿನಿಂದ 13 ಜನ ಹೋಗಿ ಕೂತ್ಕೊಳ್ಳಿ. ಯಾಕೆ ಆಗೋದಿಲ್ಲ? ಯಾಕೆ ಇದ್ದ ಲೈಸೆನ್ಸನ್ನು ಕೊಡಲಿಕ್ಕೆ ಆಗೋದಿಲ್ಲ? ಇದು ಅಶೋಕ್ ರೈ ಮಾತಾಡಿದ ಕೂಡಲೇ ಕಾಂಗ್ರೆಸ್ ಬುಕ್ಕುಂಜಿ ಈ ಪಕ್ಷವನ್ನು ಚುನಾವಣಾ ಸಮಯದಲ್ಲಿ ಮಾತ್ರ 3 ತಿಂಗಳು ಬಳಕೆ ಮಾಡಬೇಕು, ಅಂದರೆ ವೋಟರ್. ಬಾಕಿ ಸಮಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ, ಅಭಿವೃದ್ಧಿಗೆ ಕನಸು ಕೊಡಬೇಕು. ಮೆಡಿಕಲ್ ಕಾಲೇಜು, ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬರಬೇಕು, RTO ಟ್ರ್ಯಾಕ್ ಬರಬೇಕು, ದೇವಸ್ಥಾನದ ಅಭಿವೃದ್ಧಿ ಆಗಬೇಕು. ಒಂದು ಹಂತದಲ್ಲಿ ನೋಡಿ, ನೀವು ಇಲ್ಲಿ ಕೂತವರು ನಮ್ಮನ್ನು ಸೇರಿ ನಾವು ಕೃಷಿಕರಾಗಿ ಜೀವನವನ್ನು ಮಾಡ್ತೇವೆ. ನಾವು ಕೃಷಿಯನ್ನೇ ಅವಲಂಬಿತಾಗಿ ಮುಂದುಕೊಂಡು ಹೋಗುವ ಜೀವ ಇದ್ದಷ್ಟು ಬದುಕುವಷ್ಟು ದಿವಸ ಇದೇ ಜೀವನವನ್ನು ಮುಂದೆ ತಗೊಂಡು ಹೋಗಬೇಕು ಹೊರತು ನಾವು ಇನ್ನು IAS ಕಟ್ಟಲಿಕ್ಕಿಲ್ಲ, IPS ಕಟ್ಟಲಿಕ್ಕಿಲ್ಲ, ಇಂಜಿನಿಯರ್ ಆಗಲಿಕ್ಕಿಲ್ಲ, ಡಾಕ್ಟರ್ ಆಗಲಿಕ್ಕಿಲ್ಲ. ಯಾರಿಂದ ಇಲ್ಲಿ ಇದ್ದವರು ಯಾರು ಇನ್ನು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಮಕ್ಕಳು, ನಮ್ಮ ಪುಳ್ಳಿಗಳು, ನಮ್ಮಂಥವರು ರಾಜ್ಯಕ್ಕೆದವರು ಭಾಷಣ ಕೊಟ್ಟರೆ ನಮ್ಮ ಮನೆ ಉದ್ಧಾರ ಆಗ್ತದೆ ಅಂತ ತಿಳ್ಕೊಂಡ್ರೆ ನೀವು ಮಾಡ್ತೇ ಬಿಡಿ. ಖಂಡಿತ ಸಾಧ್ಯ ಇಲ್ಲ. ಬಡ್ದು ಕೊಡ್ತೇನೆ ಬೇಕಿದ್ರೆ. ಯಾರು ನನ್ನನ್ನು ಸೇರಿ ನಾನು ಹೇಳೋದು ಬರ್ಕತ್ ಅಂತೂ ಆಗೋದಿಲ್ಲ. ಹೇಗೆ ಆಗ್ಬೋದು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು, ನಮ್ಮ ಪುಳ್ಳಿಗಳು ಇವತ್ತು ಇಂಜಿನಿಯರು, ಡಾಕ್ಟ್ರು, IPS, ಗೌರ್ಮೆಂಟ್ ಕೆಲಸ ಒಳ್ಳೆಗಳೆಲ್ಲ ಬಂದರೆ ಮಾತ್ರ ನಮ್ಮ ಕುಟುಂಬ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಅದನ್ನು ಮಾಡಿದರೆ ಮಾತ್ರ ಸಾಧ್ಯ. ನೀವು ವಿಶ್ವಗುರು ಆಗಬೇಕು, ಈ ದೇಶ ವಿಶ್ವಗುರು ಆಗಬೇಕು ಅಂತ ಈ ಮೈಕದಲ್ಲಿ ಹೇಳಿ ಅಲ್ಲಿ ಹೋಗೋ ಚಪ್ಪಾಳೆ ತಟ್ಟಿಸ್ಕೊಂಡು ಅಲ್ಲಿ ಹೋಗೋ ಇವನಿಗೆ ಭಾಷಣ ಕೊಟ್ಟವನಿಗೆ ನೆನಪೇ ಇರುವುದಿಲ್ಲ ಏನು ಮಾಡಬೇಕು ಅಂತ. ಇನಿ 2 ಚಪ್ಪಾಳೆ ದಿಕ್ಕನತ್ತ ಯಾವು ನಿತ್ತ ಮುಗಿನ ಕೆಲಸ ಬಯ್ಯದ ಮುಟ್ಟ ವಾಟ್ಸಪ್ ಕೊಡ್ಲಾಂಡು ಸೋಷಿಯಲ್ ಮೀಡಿಯಾಲಾಂಡು ಬಂಜರಾಂಡು ಎಲ್ಲ ತುಕ್ಕಾರಣ ಹೊಸತಂತ. ಈಗ ಸ್ವಲ್ಪ ಜನ ಹುಷಾರಾಗಿದ್ದಾರೆ, ಯಾರು ಅಭಿವೃದ್ಧಿ ಆಗಬೇಕು ಅಂತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಚುನಾವಣೆ ಹೇಗೆ ನಡೀತದೆ? ಧರ್ಮ ಆಧಾರಿತ ಚುನಾವಣೆಗಳು ನಡೀತದೆ. ನೀವು ಬೇಕಾದ್ರೆ ಸ್ವಲ್ಪ ನಿಮ್ಮನ್ನು, ನಾನು ರಾಜ್ಯಕ್ಕೆ ಭಾಷಣ ಮಾಡೋದಲ್ಲ, ಸ್ವಲ್ಪ ನಿಮ್ಮನ್ನು ನೀವನ್ನು ಮೆಳುಗು ಹಾಕಿ. ಧರ್ಮ ಬೇಕು, ಧರ್ಮ ಬೇಡ ಅಂತ ನಾನು ಹೇಳೋದಿಲ್ಲ. ಅವರವರ ಧರ್ಮ, ನಾನು ಹಿಂದೂ ಧರ್ಮ ಬೇಕೇ ಬೇಕು, ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಇನ್ನೊಬ್ಬರ ಧರ್ಮಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ನಾನು ಹೇಳುವಂಥದ್ದು ನನ್ನ ವೈಯಕ್ತಿಕ ನೆಲೆಯಲ್ಲಿ ಚುನಾವಣೆಗಳು ಹೇಗೆ ನಡಿಬೇಕಂತ ಹೇಳಿದ್ರೆ ಅಭಿವೃದ್ಧಿಯ ಪರ್ವದಲ್ಲಿ ನಡೀಬೇಕು. ಅಭಿವೃದ್ಧಿಯ ಪರದಲ್ಲಿ ನಡೆದ್ರೆ ನಮ್ಮಂಥವ್ರಿಗೆ ಸ್ವಲ್ಪ ಬಿಸಿ ಇರ್ತದೆ. ಈ ಸರ್ತಿ ಕೆಲಸ ಮಲ್ತಿ ಜನ ಎಲ್ಲಂಜಿ ಜಪಡಬಿ ಶಾಲಿಜ್ಜಿ ತೀರ್ಥಗುಲ್ಲೋಡು ಅಂತವೆಲ್ಲ ಆಗ್ತದೆ. ಇದೇನು 2 ಮಾಸ ನೋಡಿದ್ರೆ ಆಯಿತು, ಓಟು ಸಿಗ್ತದೆ, ಕೆಲಸ ಮಾಡಬೇಕಂದಿಲ್ಲ. 3 ತಿಂಗಳು ಗಟ್ಟಿ
ಕಟ್ಟಿ ಓಟು ಮಾಡಿದ್ದು ದುಡ್ಡು ಮಾಡಿದ್ದು ಮನೆಯಲ್ಲಿ ಕೊಡ್ತೀವಿ ಕೂಡ ಎಲ್ಲ ಅಂಜಿ ಬರ್ತದೆ. ಆ MBA ನಿರಂತರ ಮುಗೀತು, ಕೆಲಸ ಮುಗೀತು ನಮ್ಮದು. ನೀವು ಯಾವತ್ತು ಥಿಂಕ್ ಮಾಡ್ತೀರಾ ಯಾವ ಅಭಿವೃದ್ಧಿ ಮಾತ್ರ ನಮಗೆ ಅಭಿವೃದ್ಧಿ ಬೇಕು, ಆ ಅಭಿವೃದ್ಧಿ ಮಾಡುವವನಿಗೆ ಯಾವತ್ತು ಆಶೀರ್ವಾದ ಮಾಡ್ತಾರ ಆಗ ಎಲ್ರಿಗೂ ಬಿಸಿ ಮುಡ್ತದೆ. ನಮ್ಮ ಈ ಸಮಸ್ಯೆಗಳು ಎಲ್ಲ ಪರಿಹಾರ ಸಿಗುವಂಥ ಕೆಲಸಗಳು ಆಗ್ತದೆ. ಅದಕ್ಕೆ ಸೇರುವಂಥದ್ದು ನಾವೆಲ್ಲ ಅಡಿಕೆ ಬೆಳೆಗಾರರು ಭಾರೀ ಚಿಂತನೆ ಮಾಡಬೇಕು. ಒಳ್ಳೆಯ ಕಾರ್ಯಾಗಾರ, ಈ ಕಾರ್ಯಾಗಾರ ಮಾಡಿ ನೀವು 1-2 ಡಿಸಿಷನ್ಗಳನ್ನು ಇದರಿಂದ ಮಾಡಬೇಕು ಅಂತ ನನ್ನ ಆಸೆ. ಅಟ್ಲೀಸ್ಟ್ ದೊಡ್ಡ ದೊಡ್ಡ ಕೃಷಿಕರು ಯಾರಿದ್ದಾರೆ ಈ ಚಿಕ್ಕ ನಮ್ಮಲ್ಲಿ, ಮತ್ತು ಕೃಷಿಕರು ಇರೋದು ಹಾಗೆ ಎಷ್ಟು ಎಕರೆ, ಒಬ್ಬನ ಹತ್ರ 3 ಎಕರೆ 4, ಅದು ಈಗ ಅಕ್ರಮ ಸಕ್ರಮದಲ್ಲೆಲ್ಲ ಮಾಡಿಕೊಂಡದ್ದು. ಇಲ್ಲಾಂದರೆ 30 ಸೆನ್ಸು 40 ಸೆನ್ಸು 50 ಸೆನ್ಸು. 10% ಜನರ ಹತ್ರ ಮಾತ್ರ 5-6 ಎಕರೆ 15 ಎಕರೆ RTC ಇರುವಂಥದ್ದು. ನಮ್ಮ ಕೋಡಿಂಬಾಡಿ ಬೆಳ್ಳಿಪಾಡಿ ಗ್ರಾಮದಲ್ಲಿ ಹುಡುಕಿದರೆ ನನ್ನ ಹತ್ರ ಸ್ವಲ್ಪ RTC ಇದೆ ಕೃಷಿದು. ಅದು ನಮಗೆ ಹಿಂದಿನ ಬಂದದಲ್ಲ, ನನ್ನ ತಂದೆಯಿಂದ ನಮಗೆ ಬಂದಿರೋದು 7 ಎಕರೆ ಮಾತ್ರ. ಆನಂತರ ಈ ಅಕ್ರಮ ಸಕ್ರಮ ಮಾಡಿ 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 ಪರ್ಚೇಸ್ ಮಾಡಿ ಸುತ್ತ ಮಾಡಿ ನನಗೆ ಸ್ವಲ್ಪ RTC ಆಗಿದೆ. ಬೇರೆ ಯಾರು ಇಲ್ಲ. ಇವ್ರ ಹತ್ರ ಒಂದು 50-60 ಎಕರೆ RTC ಇರ್ಬೋದು ನಮ್ಮ ಸೇಡಿಯಪ್ಪನವ್ರ ಹತ್ರ. ಬೇರೆ ಯಾರ ಹತ್ರ ಇದೆ? ಎಲ್ಲ 60 ಸೆನ್ಸು 1 ಸೆನ್ಸು ಮತ್ತು ಸರ್ಕಾರಿ ಜಾಗ ಒಳಗಡೆ ಹಾಕಿದ್ದು ಇಂಥದ್ದು ಸ್ವಲ್ಪ ಇರೋದು 3 ಎಕರೆ 2 ಎಕರೆ ಇರ್ಬೋದು. ನಮ್ಮದು ದೊಡ್ಡ ರೈಟ್ರಲ್ಲ. ನಮ್ಮ ಮನೆಗೆ ಒಬ್ಬ ವಾಚ್ಮ್ಯಾನ್ ಬರ್ತಾನೆ ಆ ಕಡೆ ಘಟ್ಟದವನು, ಅವನ ಹೆಸರಲ್ಲಿ 13 ಎಕರೆ RTC ಇದೆ ಸ್ವಾಮಿ. ನಮ್ಮಲ್ಲಿ ವಾಚ್ಮ್ಯಾನ್ ಮಂಗಳೂರಲ್ಲಿ ಅವರೇ ಕೃಷಿ ಮಾಡುವಾಗ 3 ತಿಂಗಳಲ್ಲಿ ಹೋಗೋದು, ಮತ್ತು ಇಲ್ಲಿ ಬರ್ತಾನೆ. ನನ್ನ ಜೊತೆ 10 ವರ್ಷದಿಂದ ಇದ್ದಾನೆ. ಅವನ ಹೆಸರಲ್ಲಿ 13 ಎಕರೆ RTC ಇದೆ. ನಮ್ಮ ಹತ್ರ ನಮ್ಮಲ್ಲಿ ಕೊಡಬೇಕಲ್ಲ. ನೀವು ಅಕ್ರಮ ಸಕ್ರಮ ನಿಮ್ಮ ಜಾಗ ಇದ್ದರೆ ವಿ ಅಂತ ಹೇಳೋದು, ನಿನ್ನ ಅಪ್ಪನಿಗೆ ಎಷ್ಟಿದೆ, ಇನ್ನು ಅಮ್ಮನಿಗೆ ಎಷ್ಟಿದೆ, ನಿನಗೆ 18 ವರ್ಷ ಆಗಿದೆಯಾ ಅರ್ಜಿ ಹಾಕ್ಲಿಕ್ಕೆ ಪಾಡೋಡು ಬರ್ತದೆ. ಎಲ್ಲ ಬಾಯಲ್ಲಿ ಏನೇನು ಬರ್ತದೆ. ನಾವು ಸೈಲೆಂಟ್ ಆಗಿದ್ದು ಅಂತ ಹೇಳೋದು, ನಾವು ಸೈಲೆಂಟ್ ಆಗೋದು. ನಾನು MLA ಆಗಿ ಬಂದೆ, 4200 ಅಕ್ರಮ ಸಕ್ರಮ ಕಡತಗಳನ್ನು ಕ್ಲಿಯರ್ ಮಾಡಿದ್ದೇನೆ. 4200 ಮಾಡಿದ್ದೇನೆ. ನೀವು ಇಡೀ ಕರ್ನಾಟಕದಲ್ಲಿ ನೋಡಿ, ಗೂಗಲಲ್ಲಿ ಹೋಗಿ ನೋಡಿ ಯಾರು ಎಷ್ಟೆಷ್ಟು ಮಾಡಿದ್ದಾರೆ ಕರ್ನಾಟಕದಲ್ಲಿ ಅಂತ. ನಂಬರ್ 1 ಪುತ್ತೂರು ಅಶೋಕ್ ರೈ ಅಕ್ರಮ ಸಕ್ರಮ ಮಾಡಿದ್ದೇನೆ. ನಾನು ಬೈಯುವುದಲ್ಲ, ತಪ್ಪು ತಿಳ್ಕೊಳ್ಬೇಡಿ. ನಿಮ್ಮ ಪಕ್ಕದ ನಮ್ಮ ಗೆಳೆಯರನ್ನು ನೋಡಿ ಎಷ್ಟೆಷ್ಟು ಮಾಡಿದ್ದಾರೆ ಅಂತ. ನಾನು ಅವರಿಗೆ ಬೈಯುವುದಲ್ಲ, ಎಷ್ಟು ಮಾಡಿದ್ದಾರೆ ನೋಡಿ. ಒಂದು ಕಡೆ 1, ಒಂದು ಕಡೆ ಅರ್ಧ, ಒಂದು ಕಡೆ 0. ನನ್ನಷ್ಟೇ ಅಧಿಕಾರ ಬಾಕಿ ಅವರಿಗೆ ತಾನೆ, ನನಗೇನು ಸ್ಪೆಷಲ್ ಅಧಿಕಾರ ಇಲ್ಲ ತಾನೆ. ಎಲ್ರಿಗೂ ಮಾಡ್ಬೋದು ತಾನೆ, ಯಾರ್ಯಾರ ಜಾಗ ಅಲ್ಲ ಮಾಡ್ಬೋದು ತಾನೆ, ರೈತರಿಗೆ ಕೊಡುವುದಲ್ಲ. ಆದರೆ ನೀವು ರೈತರು ಮಾತಾಡ್ತೀರಾ? ನೀವು ಬಾಯಿ ಎತ್ತೀರಾ? ನಿಮ್ಮ ಹಕ್ಕನ್ನು ಕೇಳ್ತೀರಾ? ಪ್ರಶ್ನೆ ಮಾಡ್ಕೊಳ್ಳಿ. ನಿಮಗೆ ಓಟು ಧರ್ಮ ಕೊಡ್ತೀರಲ್ಲ, ನೀವು ಹೇಳಿ ನಿಕ್ಕ ಮಗ ಓಟು ಕೊರೆ ಅಕ್ರಮ ಸಕ್ರಮ ಮಲ್ತಾ ಡಿಸಿಷನ್ ಮಾಡಿ ಎಂಕಲ್ನ ತಾಲೂಕು ಅಕ್ರಮ ಸಕ್ರಮ ಮಲಪುಲಿ ದಾಯ ಮಲ್ಪಿಜಾರು ಮಲ್ಚನ ಎಂಕಲ ಏರೆಗಳ ಓಟು ಬಾಡ್ಜು. ರೈತರು ಒಂದು ಡಿಸಿಷನ್ ಮಾಡಿ. ಯಾಕೆ ಆಗುದಿಲ್ಲ? ಯಾಕೆ ಕೊಡೋದಿಲ್ಲ? ಯಾರ ಅಪ್ಪನ್ನು ಕೊಡೋದು? ನಮ್ಮ ಹತ್ರ ನಿರ್ಧಾರಗಳಿಲ್ಲ ಸ್ವಾಮಿ, ಹೋರಾಟ ಮನೋಭಾವನೆಗಳಿಲ್ಲ ನಮ್ಮ ಹತ್ರ. ಪುತ್ತೂರಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಬಾಕಿ ಕಡೆ ಯಾಕೆ ಆಗುವುದಿಲ್ಲ ಅಂತ ನಾನು ಅವರನ್ನು ದೂರುವುದಂತಲ್ಲ. ನಾವು ಪ್ರಜ್ಞಾರಂತರಿದ್ದೀವಾ? ನಾವು ನಮ್ಮ ಹಕ್ಕನ್ನು ಕೇಳ್ತೀವಾ? ಆಗ ಮಗು ಹತ್ರ ಮಾತ್ರ ಹಾಲು ಕೊಡೋದು. ಮಗು ಆಡದಿದ್ರೆ ಏಪಾಲ್ನವರ ಕೊರಿಯನ ಕೊರಿಯೆ ಕೊರ್ಜನ ಕೊರ್ಪಿ ಆಗ್ತದೆ. ಅದು ಕ್ಯಾನಿದು ಹಾಲು ಕೊಟ್ಟರು ಆಗ್ತದೆ. ಹಾಗೆ ಆಗಿದೆ. ನೀವು ಕೇಳ್ಬೋದು ಅಲ್ಪ ದುಡ್ಡು ಕೊಡು, ಅಕ್ರಮ ಸಕ್ರಮಕ್ಕೆ ದುಡ್ಡು ಕೊಡಬೇಕು ಅಂತ. ನಾನು ಮೈಕೆ ಫ್ರೀ ಇದೆ ಅಂತ ಹೇಳೋದಲ್ಲ. ನಾನು ಮೈಕೆ ಓದಿರುತ್ತೆ, ಸ್ವಾಮಿ ದುಡ್ಡು ಕೊಡಬೇಡಿ ಅಕ್ರಮ ಸಕ್ರಮಕ್ಕೆ, ಯಾರು ದುಡ್ಡು ಕೊಡಲಿಕ್ಕೆ ಹೋಗಬೇಡಿ, ನಾವು ಮಾಡಿ ನಾನಲ್ಲ ಸೈನ್ ಮಾಡೋದು, ನಮ್ಮ ಕಮಿಟಿ ಅಪ್ರೂವ್ ಮಾಡೋದಲ್ಲ. ಈ ಅಧಿಕಾರಿಗಳು ಏನು ಮಾಡ್ತಾರೆ, ಆ ವಿಎಗೆ ಎಷ್ಟು ಕೆಲಸ ಇರೋದು ಗೊತ್ತಾ ನಿಮಗೆ? ಈ ಫೋನಲ್ಲಿ ಒಂದು ಆ್ಯಪ್ ಇದೆ, ಇದನ್ನು ಹೀಗೆ ಆನ್ ಮಾಡಿ ನಿಮ್ಮ ಜಾಗಕ್ಕೆ ಒಂದು ಸುತ್ತು ಬರೋದು, ಅದರಲ್ಲಿ ಎಷ್ಟು ಜಾಗ ಇದೆ ಅದನ್ನು ಫೈಲ್ ಮಾಡೋದು ಮಾತ್ರ.
ಅವ ವಸೂಲು ಮಾಡುವ ಸ್ಟೈಲ್ ನೋಡಬೇಕು. ಎಷ್ಟು ಗೊತ್ತಾ, ಎಕರೆಗೆ ಒಂದು ಮಾಡೋದು ನಾನು, ಸೈನ್ ಮಾಡೋದು ನಾನು, ಅಪ್ರೂವ್ ಕೊಡೋದು ನಾನೊಂದು ಚಾ ಕೂಡ ಯಾರ ಹತ್ರನೂ ಕೇಳಿಲ್ಲ. ಮಾಲಿಂಗೇಶ್ವರನ ಬಗ್ಗೆ ಹೇಳ್ತೇನೆ ನಾನು. ನನಗೆ ಒಂದು ಆಸೆ ಇದೆ, ಏತು ಜನಕ್ಕೂ ಕೊರ್ರೆ ಅಪ್ಪನ ಹಚ್ಚ ಕೊರಪ್ಪನೆ. ಕೆಲವುದಾಗಲು ಅಮ್ಮಗೆ 4 ಎಕರೆ ಕೊಡು, ಮಗಕ್ಕೆ 4 ಎಕರೆ ಕೊಡು, ಇಂಬೇನಮ್ಮನತ್ತ ಆಯನ ಅಮ್ಮಗೆ ಕೊರಡು, ಆಯನ ಮಗ ಕೊಡು, ಇಂಬೇನ ಅಮ್ಮನ ಜಾಗೇನು ಕೊರಪಣೆ ಎತ್ತ ಬಗ್ಗೆ ಆಗದೇನೆ ಕೊರ್ರೆ. ಇದು ನಮ್ಮ ಕುಮ್ಕಿ ಅಂತ ಬರೆದಿದ್ಯಾ? ನಾನು ಕೇಳೋದು, ಕುಮ್ಕಿ ಅಂತ ಬರೆದಿದೆ ಎಲ್ಲಾದರೂ? ನೀವು ಒಮ್ಮೆ ಒಬ್ಬರು ತೋರಿಸಿ ಆರ್ಟಿಸಿ ಕುಮ್ಕಿ ಅಂತ ಬರೆದಿ ಅಂತ ಏನಿದೆ? ಸರ್ಕಾರ ಅಂತ ಇರುವುದು ಸ್ವಾಮಿ. ಕುಮ್ಕಿ ಕೇಸು ಸುಪ್ರೀಂ ಕೋರ್ಟಲ್ಲಿ, ಒಮ್ಮೆ ಸುಪ್ರೀಂ ಕೋರ್ಟದ ಕೇಸ್ ಕೊಡಿ, ಯಾರಾದರೂ ಒಮ್ಮೆ ಕೊಡಿ ಸುಪ್ರೀಂ ಕೋರ್ಟಲ್ಲಿ ಕೇಸು. ಕುಮ್ಕಿ ಹಾಕೋದು ಕೇಸು ಸುಪ್ರೀಂ ಕೋರ್ಟಲ್ಲಿ ಇದೆ ಅಂತ ಹೇಳ್ತೀರಲ್ಲ, ಉತ್ತರ ಕೊಡ್ತಾರಲ್ಲ, ಕೊಡಿ ಕೇಸ್ ನಂಬರ್. ನಾನು ವಕೀಲನನ್ನು ಇಟ್ಟು ನಾನು ಫೈಟ್ ಮಾಡ್ತೇನೆ, ನಾನು ಮಾಡ್ತೇನೆ, ಫೀಸ್ ನಾನು ಕೊಡ್ತೇನೆ. ಇದೆಯಾ? ಇಲ್ಲ. ನಾನು ಮೊನ್ನೆವರೆಗೆ ಹುಡುಕಿದ್ದೀನಿ, ಯಾವ ಸುಪ್ರೀಂ ಕೋರ್ಟಲ್ಲಿ ಕೂಡ ಕುಮ್ಕಿ ಹಕ್ಕು ಕೇಸು ಪೆಂಡಿಂಗ್ ಇಲ್ಲ. ಎಲ್ಲಿಯೂ ಕುಮ್ಕಿ ಹಕ್ಕು ಮಾಡಬಾರ್ದು, ಆಕ್ರಮ ಸಕ್ರಮದಲ್ಲಿ ಮಾಡಬಾರ್ದು ಅಂತ ಇಲ್ಲ. ನನಗೆ ಬಂದನ್ನು ಮಾಡ್ತೇನೆ ನಾನು. ಮತ್ತು ಕೆಲವರು ಬಂದು ಅವೆನ್ನ ಕುಮ್ಕಿಯ ಇನ್ನು ಮಲ್ಪೊಲಿಯ ನಿಖಿಲ್ದಯ್ಯ ಕುಮ್ಕಿಯಿಂದ ಹೊಂದ್ಪಣೆ ಸರ್ಕಾರ ಜಾಗ ಮಲಪು ಅಂತೇಳಿ ಯಾಕೆ ಮಾಡಲಿಕ್ಕೆ ಆಗೋದಿಲ್ವಾ? ಮಾಡಲಿಕ್ಕೆ ಏನಾಗೋದಿಲ್ಲ, ನಮ್ಮ ಜಾಗ ನಾವು ಕೊಡೋದು. ನಾನು ದುಡ್ಡು ಕೊಡಬೇಡಿ ಅಂತ ಹೇಳಿದರು ಕೆಲವರೆಲ್ಲ. ಆಯ್ತು ಬೋಡ ಆಗೊಂಜಿ 25. ಕೆಲವರು ಬಂದು ನನ್ನ ಹತ್ರ ಹಿಡಿದು ಏನೇ ಬತ್ತಾಕ್ಲಿಕ್ಕೆ ಏನು ದುಡ್ಡು ಕೊಡ್ತಾರನ್ನ. ಲಾಸ್ಟಿಗೆ ನನ್ನ ಹತ್ರ ಸೈನ್ ಮಾಡಲಿಕ್ಕೆ ಬರೋದು, ದುಡ್ಡು ಎದ್ದು ಕೊಡ್ತಾರೆ. ದುಡ್ಡು ಕೊಡ್ತೀವಿ ಒಂತೆ ಕೊರಿಯ ಹೇಗೆ ಅಂತ ಬುಕ್ಕ ತುನಕ ಎಕರಿಗೆ 1 ಲಕ್ಷ. ಮೊನ್ನೆ ಒಬ್ಬರು ನನ್ನ ಹತ್ರ ಬಂದರು, ನನ್ನ ಆತ್ಮೀಯವರು, ಇಲ್ಲಿ ಇರ್ಬೋದು ಪಾಪ, ನನ್ನ ಹೆಸರು ಹೇಳೋದಿಲ್ಲ. ಏತು ಕೊಡ್ತೇನೆ ಏನಾಡು ಬಂತು, ಲೆಟ್ರ್ ಸೈನ್ ಮಾಡು ಅಂತ ಬಂದು ಆತ. ಏತು ಎಕರೆ ಉಂಡು, ಎನ್ಮ ಎಕರೆ ಉಂಡು, ಬುಡ ಎಕರೆ ಏತು ಹೆಂಗೆ ಡೌಟ್ ಬರ್ತೇನೆ. ಏತು ಕೊಡ್ತಾರೆ, ಇಜ್ಜಿ ಕೊಡ್ತೀವಿ. ಕೊರಂದೈತೆ ಲಾಸ್ಟ್ ಮೂಮೆಂಟಿಗೆ ಸೈನ್ ಮಾಡಿದೆ. ಇವೆಂತ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಮತ್ತೆ ನನ್ನ ಹತ್ರ ಕಳಿಸೋದು, ML ಇದನ್ನು ಸೈನ್ ಮಾಡ್ಕೊಂಡು ಬಾ ಅಂತ. ಹಿಂಗೆ ಅಪ್ಪಗನೇ ಗೊತ್ತಾಗ ಸ್ಮೆಲ್ ಬರ್ಕೊಂಡು ಇಂಚೇನೆ ಸಂಗತಿ ಅಂತ. ಏತು ಕೊಡ್ತಾರೆ, ಮೆಲ್ಲ ಮೊಂಗಟಾಗಿ ಕೇಳಿದೆ, ಅದು ಪಲ್ಲೆ ಒಂತೆಲ್ಲ ಕೊರೋಡತ್ತಾ ಒಂತ ಕೊಡ್ಜನ ಇಂಚೆ ಮಲ್ಪಣೆ, ಬುಡಿದಿನ ಪುದರಡು 4, ಕಂಡನ್ನ ಪುದರಡು 4 ಇಂಚೆ ಮಲ್ಪಣೆ, ಐಕೆ ಕಟಾಫಿ ಪುಣೆ 4 ಎಕರೆ 80 ಸೆನ್ಸ್ ಮಾತ್ರತ್ತ. 7 ಕೊಡ್ತೆ ನಾನು 7 ಕೊರ್ರೆ ಬಾಕಿ ಉಂಟು. ಲೆಕ್ಕ ತುಳಿ 7 ಕೊಡ್ತೆ ನಾನು ಐಕೆ ಬಂಡೆ ಪಡ್ತಕ್ಕೆ ಬೇರ್ನ ತಂದಿತ್ತೆ. ನಾನು ಒಡಗಿ ಮಲ್ಪನು ಆಡನೆ ಮಲ್ಪಳೆ 7 ಕೊರ್ನೆ ಆಡ ಎನ್ನಡ್ದೆ ಬತ್ತೀನಿ ಆಡಿ 7 ಕೊಡ್ತೀನಿ ಮಲ್ಪಾಡಿ ಆತಡ್ತಾನ 6 ಗರ್ಜಿ ಬಿಚ್ಚಾರು. ಈ ಪೋಯಿನೆಲ್ಲ 7 ಪೋಂಡು ನಾನು ಅರಿಗೆ ಕೊರೋನಾ 7 ಪೋಂಡು, ಈ ಜಾಗ ಎಲ್ಲ ಪೋಂಡೆ ಅದು ಗಡಿಬಿಡಿಯಾರು ಬೊಕ್ಕ ಆಡಪಂಡ ಇದು ಗಡಿಬಿಡಿ ಬಂದು ಪೊಡ್ಚಿ. ಇದು ಫಸ್ಟ್ 7 ವಾಪಸ್ ದಿತ್ತೋಲ್ನೆ, ಇದು 1 ರೂಪಾಯಿ ಜನ ಇರೇ ಮಲ್ತು ಕೊರ್ಪನ ಕೆಲಸ ಇಂಕ್ ಇರ್ದೇನು 7 ವಾಪಸ್ ದಿತ್ತೋಲ್ನೆ. ಮತ್ತು ಮುರಾಣಿ ಬಣ್ಣ ಉಂಡಿರ 5 ವಾಪಸ್ ಬೈತಾರೆ. ನಾನು ರಡ್ಡು ಬಾಕಿ ಉಂಡು, ರಡ್ಡು ಉಂಡು ಇಂಚಿನ ಪೂರ ಸಂಗತಿ ಇದು ಏನು ಬಣ್ಣ ಬುಕ್ಕ. ನಮ್ಮ ರೈತರು ಎಂಚ ನಮ್ಮ ಉದ್ದಾರ ನಮಗೆ ಬಜ್ಜೆದ ದುಡ್ಡು ಈ ತಿದ್ದು ಕೊಡ್ದು ಮಲ್ಪೆರ ಸಾಧ್ಯ ಉಂಟ? ಸಾಧ್ಯ ಹೆಚ್ಚು. ನಮ್ಮ ಒಟ್ಟು ನಾನು ಮಾತಾಡುವ ವಿಚಾರಗಳು ಹೇಳಿದಂತ ಹೇಳಿದ್ರೆ, ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳುವಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಹಿಂದೆ ಬಿದ್ದದ್ದು ಯಾಕೆ ಅಂತ ಹೇಳಿದ್ರೆ ಒಗ್ಗಟ್ಟು ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮಂತಹ ಈ ರಾಜಕೀಯದವರು ಇದನ್ನು ಮಾಡಿ ಹಾಗೆ ಹೀಗೆ ಮಾಡಿ ಅವು ಒಂದೊಂದು ಅಂತ ಹೇಳಿ ಆ ಕಡೆ ಮಾಡಿದ್ದಾರೆ. ಅದರಿಂದ ನಾನು ಇವತ್ತು ಹೆಚ್ಚೇನು ಮಾತಾಡಲಿಕ್ಕೆ ಹೋಗಿದ್ರೆ, ಒಳ್ಳೆಯ ಒಂದು ಕಾರ್ಯಕಾರ ಅವನ್ನೆಲ್ಲ ಪ್ರತಿಭಟನೆಯನ್ನು ಶಶಿಕುಮಾರ್ ಭಟ್ರು ಮಾಡಿದ್ದಾರೆ. ಒಂದು ಒಳ್ಳೆಯ ನಿರ್ಧಾರಗಳನ್ನು ಮಾಡಿ ಅಂತ. ಏನು ಇದರಲ್ಲಿ ದೊಡ್ಡ ಬೆನಿಫಿಟ್ ಮಾಡಿ ನಮ್ಮಂಥವ್ರನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವು ನಾವು ಅಂಟಿಬಿಟ್ಟಿದ್ದೀವಿ ಕೆಲವು ವಿಚಾರಗಳಿಗೆ. ನನಗೆ ಒಂದು ಕನಸಿದೆ, ನಾನೇನು ದುಡ್ಡು ಮಾಡಬೇಕಂತ ರಾಜಕೀಯಕ್ಕೆ ಬಂದಿಲ್ಲ.
ಒಂದು ಅಭಿವೃದ್ಧಿ ಮಾಡಬೇಕು ಅಂತ. ನಾನು ಒಂದು ವರ್ಷಕ್ಕೆ ನನ್ನ ವ್ಯಾಪಾರ ಮಾಡಿದರೆ ನಾನು ಗೋಡೌನ್ ಎಲ್ಲ ಕಟ್ತೇನೆ, ಕಮರ್ಷಿಯಲ್ ಕಾಂಪ್ಲೆಕ್ಸು, ಗೋಡೌನು, ಬಿಲ್ಡಿಂಗ್ ಎಲ್ಲ ಕಟ್ತೇವೆ. ಮತ್ತು ಈ ಅಡಿಕೆಯಲ್ಲಿ ಮಾಡಿದ, ಈ ಅಡಿಕೆಯಲ್ಲಿ ಏನಿಲ್ಲ, ಅಮ್ಮ ಇದ್ದಾರೆ ಅಂತ ಬರೋದು, ಇಂಕಲ್ನ ಎಸ್ಟೇಟ್, ರೈ ಎಸ್ಟೇಟ್ ಅಂತ ಚಂದ ತೋಳಿ ಪುಣಾಂಡ ಜಾಗೆ ಬಡುತ್ತಾ ಈಗ ರೈ ಎಸ್ಟೇಟ್ ಅದರಲ್ಲಿ ದುಡ್ಡು ಏನಿಲ್ಲ. ಬರುವಾಗ 2 ಕೋಳಿ, ಊರಿನ ಕೋಳಿ ತಿನ್ನಲಿಕ್ಕೆ ಒಂದು ಕೋಳಿ ಆಗ್ತದೆ, ಮತ್ತೇನಾದರೂ ತರಕಾರಿ ಅವು ಒಂದು ಪತ್ರೊಡೆ ಗಿತ್ರೊಡೆ ಚೇವು ಗೀವು ಇದೆಲ್ಲ ಸಿಗ್ತದೆ, ಚೇವುದ ಬೇರು ಇದಲ್ಲದೆ ಮತ್ತೇನೇ ಇಲ್ಲ. ಆದರೆ ನಾವು ಕೆಲವು ಬದಲಾವಣೆಗಳು ಇಂಥ ಸಮಾವೇಶದಲ್ಲಿ ಕೆಲವು ನಿರ್ಧಾರಗಳನ್ನು ನೀವು ತಗೊಳ್ಳಿ. ಎಲ್ಲ ತಾಲೂಕಿನವರು ಇದ್ದೀರಿ, ರೈತರಿದ್ದೀರಿ, ಮಾಡಿ ಅಲ್ಲಲ್ಲಿ ಅಕ್ರಮ ಸಕ್ರಮಗಳನ್ನು ಮಾಡಲಿ. ಅಲ್ಲಲ್ಲಿ ಅಕ್ರಮ ಸಕ್ರಮಗಳನ್ನು ಮಾಡುವ ಮುಖಾಂತರ ರೈತರ ಜಾಗರವನ್ನು ಅವರಿಗೆ ಕೊಡುವಂಥ ಕೆಲಸಗಳಾಗಲಿ. ಯಾಕೆ ಆಗೋದಿಲ್ಲ? ಎಷ್ಟೋ ಫೈಲುಗಳು ಪೆಂಡಿಂಗ್ ಇದೆ. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 28,000 ಕಡತಗಳು ಪೆಂಡಿಂಗ್ ಇದೆ. 10,000 ಬಿಡಿ, ಅಡ್ಜಸ್ಟ್ಮೆಂಟು ಡಬ್ಬಲ್ ಗಿಬ್ಬಲ್ ಅಂತಿರು, ಇನ್ನೂ 14,000 ಇದೆ ಅಲ್ಲ. ಸುಳ್ಯದಲ್ಲಿ ಎಷ್ಟು ಇರ್ಬೋದು, ಬೆಳ್ತಂಗಡಿ ಇರ್ಬೋದು. ನಾನೀಗ ಮಾತಾಡಿದರೆ ಅವರನ್ನು ದೂರುವುದಲ್ಲ, ನಿಮ್ಮ ಬೇರೆ ಬೆಳ್ತಂಗಡಿ ಶಾಸಕರು, ಸುಳ್ಯ ಶಾಸಕರು ಅವರು ದೂರುವಂಥದ್ದಲ್ಲ. ನಾನು ಇನ್ನೊಬ್ಬರ ಮಾತಾಡೋದು ತಪ್ಪು, ನಾನು ಅವರನ್ನು ದೂರುವಂಥದ್ದಲ್ಲ. ಆದರೆ ನೀವು ಅದನ್ನು ಮಾಡಿಸ್ಕೊಳ್ಳಿ ಅಂತ ಮಾಡಿಸ್ಕೊಳ್ಳಬಹುದು ಅಂತ ನನ್ನ ಒಂದು ನಿಮಗೆ ಮನವಿ. ಆನಂತರ ಕೆಲವು ನಿರ್ಧಾರಗಳು, ರೈತ ಈ ಅಡಿಕೆ ಬಗ್ಗೆ ಮುಂದೆ ಇದೇ ರೀತಿ ಬ್ಯಾನುಗಳು ಬಂದರೆ, ತೊಂದರೆಗಳು ಬಂದರೆ ಏನು, ಹವಾಮಾನ ಆಧಾರಿತ ವಿಮೆಯ ಬಗ್ಗೆ ಏನು ಸರ್ಕಾರಗಳು, ನಾನು ರೂಲಿಂಗ್ ಸರ್ಕಾರದಲ್ಲಿ ಇರುವಂಥದ್ದು, ಯಾರು ಕೂಡ ನನ್ನ ಹತ್ರ ಬರೋದಿಲ್ಲ. ಬರ್ತಾರೆ ಕೆಲವು, ನಾನು ವೈಯಕ್ತಿಕ ನೆಲೆಯಲ್ಲೇ ಮಾತಾಡ್ಕೊಂಡು, ಈಗ ಹವಾಮಾನ ಆಧಾರಿತ ವಿಮೆ ಮಾಪನ ಹಾಳಾಗಿದೆ ಅಂತ ನನಗೆ ಯಾರು ರೈತ ಸಂಘಟನೆಗಳು ನನ್ನ ಹತ್ರ ಬಂದಿಲ್ಲ. ಕಸ್ತೂರಿ ರಂಗನ್ ವರದಿ ಬಂದಿದೆ. ಎಷ್ಟೋ ಜನ ಸುಳ್ಯ ಬೆಳ್ತಂಗಡಿಯಲ್ಲಿರುವಂಥ ಫಾರೆಸ್ಟಲ್ಲಿರುವ ಕೃಷಿ ಮಾಡೋರ ಜಾಗವನ್ನೆಲ್ಲ ವಾಪಸ್ ಬಿಟ್ಟು ಕೊಡಬೇಕಂತ ಆದೇಶ ಆಗಿದೆ. 2 ತಿಂಗಳುಗಳ ಸಮಯವನ್ನು ಕೊಟ್ಟಿದ್ದಾರೆ ಸರ್ಕಾರ. ನನ್ನ ಹತ್ರ ಒಬ್ಬರು ರೆಪ್ರೆಸೆಂಟೇಟ್ ಮಾಡಲಿಕ್ಕೆ ಬಂದಿಲ್ಲ. ಆದರೆ ನಾನು ನನ್ನನ್ನು ಅದನ್ನು ತಿಳ್ಕೊಂಡು ಮೊನ್ನೆ ಮಿನಿಸ್ಟ್ರ್ ಹತ್ರ ನಾವು ಸ್ಟೇಟ್ಮೆಂಟ್ ಮಾಡಿಸಿದ್ವಿ, ಯಾರೂ ಬಿಟ್ಟು ಕೊಡುವಂಥ ಸಂಗತಿಗಳಿಲ್ಲ, ನೀವು ಅಷ್ಟು ಜಾಗವನ್ನು ಬಿಟ್ಟು ನೀವು ಫಾರೆಸ್ಟನ್ನು ನಿಗದಿ ಮಾಡಬೇಕು. ಬೈ ಚಾನ್ಸ್ ಹಾಗೆ ಏನಾದರೂ ವಿಚಾರಗಳಿದ್ದರೆ 3 ಟೈಮ್ಸ್ ದುಡ್ಡು ಕೊಟ್ಟು ಅವರಿಗೆ ಬೇರೆ ಜಾಗಗಳು ತಗೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಇಂಥ ವ್ಯವಸ್ಥೆಗಳಿಗೆಲ್ಲ ಮಾಡಿದೆ. ಇಂಥ ಸಮಾವೇಶದ ಮೂಲಕ ಇಂಥ ಒಂದು ಕೆಲವು ನಿರ್ಧಾರಗಳನ್ನು ತಗೊಂಡ್ರೆ ಬಹುಶಃ ರೈತರಿಗೆ ಕೋವಿದು ಸೇರಿ, ಒಬ್ಬರು ಭಟ್ರಿದ್ದಾರೆ ಕೋವಿ ಬಗ್ಗೆ ಭಾರಿ, ನೋಡಿ ಇಲ್ಲಿ ಕಾಣೋದಿಲ್ಲ, ಅದರ ಬಗ್ಗೆ ಹೋರಾಟ ಮಾಡೋರು ಇದ್ದಾರೆ, ಅವರು ಇದ್ದಾರೆ ಕಾಣ್ತಾರೆ, ಯಾರೊಬ್ಬರು ಇದ್ದಾರೆ, ನನ್ನ ಹತ್ರ ತುಂಬ ಚೆನ್ನಾಗಿ ಬಂದಿದ್ದಾರೆ. ಇದೆಲ್ಲ ನಮ್ಮ ಹಕ್ಕುಗಳು, ನಾವು ಇದನ್ನು ಪಡ್ಕೊಳ್ಳುವಂಥ ಕೆಲಸಗಳು ನಾವು ರೈತರು ಮಾಡಬೇಕು. ನಾವಿಲ್ಲದಿದ್ದರೆ ದೇಶನೇ ಇಲ್ಲ, ರೈತರು ಇಲ್ಲ ಅಂತಾದರೆ. ಮತ್ತು ನಾವು ಕಷ್ಟಪಡುವವರು, ರೈತರು ಅಂತ ಹೇಳಿದ್ರೆ ಕಷ್ಟಪಟ್ಟು ಜೀವನ ಮಾಡುವವರು, ಪ್ರಾಮಾಣಿಕರು, ಕಷ್ಟಪಟ್ಟು ಜೀವನ ಮಾಡುವಂಥವರು ನಮ್ಮಂಥವರು. ನಮಗೆ ಎಲ್ಲ ಸರ್ಕಾರದಿಂದ ಒಳ್ಳೆಯ ಯೋಜನೆಗಳು ಬರಬೇಕು. ನಮ್ಮ ಮುಖ್ಯಮಂತ್ರಿಯವರು ರೈತರಿಗೆ ಒಳ್ಳೆಯ ಯೋಜನೆಗಳನ್ನು ತರಬೇಕು ಅಂತ ಭಾರಿ ಆಲೋಚನೆಯಲ್ಲಿ ಇದ್ದಾರೆ. ಅಂದರೆ ಎಲ್ಲ ಕಷ್ಟ ಸುಖಗಳನ್ನು ಅವರು ನೋಡಿದವರು. ಮೊನ್ನೆ ಮಾತಾಡುವಾಗ ನನ್ನ ಹತ್ರ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದರು. ರೈತರಿಗೆ 3 ಎಕರೆ ಜಾಗದಿರುವಂಥ ರೈತರಿಗೆ ಒಂದು ಅವರ ರಸ್ತೆ ಗದ್ದೆಯನ್ನು ಉಚಿತವಾಗಿ ಉಳುವಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿ ಇದ್ದಾರೆ. 3 ಎಕರೆ ಜಾಗ ಸರ್ಕಾರ ಉಳುಮೆ ಮಾಡಿ ಕೊಡುವಂಥದ್ದು ಅವರಿಗೆ. ಅದು ಮೇಲ್ಗಡೆ ಆ ಕಡೆ ಅವರಿಗೆಲ್ಲ ಭಾರಿ ಪ್ರಯೋಜನ ಆಗ್ತದೆ. ಬೇರೆ ಕಡೆ ನಾರ್ತ್ ಕರ್ನಾಟಕದವರಿಗೆಲ್ಲ ದೊಡ್ಡ ದೊಡ್ಡ ರಸ್ತೆ, ಸಣ್ಣ ರೈತರಿಗೆ. ನಮ್ಮ ಹತ್ರ ಅಡಿಕೆ ದೊಡ್ಡದು, ನಾವೆಂತ ಮಾಡೋದು, ನಮಗೆಂಥದ್ದು? ನಾನು ಹೇಳಿದೆ, ಎಂಕ್ಲಿಗೆ ಹೆಂಚಿನವು ನಮಗೆಂಥದ್ದಿದೆ, ಅವರು ಉಳುಮೆ ಆಯಿತು, ನಮಗೆ ಉಳುಮೆಗೆ ನಮಗೆ ಏನಾದರೂ ಕೊಡಬೇಕು. ಹೌದು ಅದನ್ನು ಚರ್ಚೆ ಮಾಡುವ ಅಂತ ಹೇಳಿದ್ದಾರೆ. ಹಾಗೆ ಬೇಕಾದಷ್ಟು ಯೋಜನೆಗಳು ಕೃಷಿ ಇಲಾಖೆಯಿಂದ ಇಂಥದ್ದೆಲ್ಲ ಯೋಜನೆಗಳಿದೆ. ಅದನ್ನು ಕೂಡ ನಾವು ರೈತರೆಲ್ಲ ಪಡ್ಕೊಳ್ಳುವಂಥ ಕೆಲಸಗಳಾಗಬೇಕು. ಎದೆ ತಟ್ಟಿ ಹೇಳಬೇಕು, ನಾನು ರೈತ. ಕೆಲವ್ರ ಹತ್ರ ಕೇಳುವಾಗ ಹೇಳಲಿಕ್ಕಿದೆ, ಇರದಾದ ಅನ್ಬಿಟ್ಟೆನ್ನ ಅಂತ, ಏನು ಇಂಚನೆ
ಎಂತ ಇಂಚ ಅದೇ ತಟ್ಟೆ ಏನು ರೈತೆ ಕೃಷಿಕೆ ಇಂಥ ಇಂಜಿನಿಯರ್ಗೆ 40-50 ಸಾವಿರ ಸಂಬಳ ಇದ್ದ ಕೊಡಲಾಯ್ತ, ನಮಗೂ ಕೂಡ ರೈತರಿಗೆ ಕೂಡ ಹಾಗೇನಿದೆ. ಅದೇ ತಟ್ಟೆ ಏನು ರೈತೆ, ನಮ್ಮ ಹಕ್ಕುಗಳನ್ನು ನಾವು ಕೇಳ್ತೇವೆ, ನಮ್ಮ ಹತ್ರ ಒಗ್ಗಟ್ಟು ಕೂಡ ಇದೆ, ಅದರಿಂದ ನಾವು ಪ್ರಯೋಜನಗಳನ್ನು ಪಡ್ಕೊಳ್ಳುವಂಥ ಕೆಲಸಗಳು ಆಗ್ಬೋದು ಅಂತ ನನ್ನ ಅನಿಸಿಕೆ. ಒಳ್ಳೆಯ ಕಾರ್ಯಾಗಾರ, ಅದರಲ್ಲೂ ಕಾಫಿಯನ್ನು ಅಟ್ಲೀಸ್ಟ್ ದೊಡ್ಡ ದೊಡ್ಡ ತೋಟ ಜಾಗ ಇರೋರತ್ತು ಒಂದು 2-3 ಎಕರೆ ಬೆಳೆದ್ರೆ ಒಳ್ಳೆಯದು. ನಮ್ಮ ತೋಟದಲ್ಲಿ ಮಧ್ಯದಲ್ಲಿ ಕೆಲವು ಕಾಫಿ ಗಿಡವನ್ನು ಹಾಕಿದ್ವಿ ಮೊದಲು, ಒಳ್ಳೆ ಬರ್ತಾ ಇತ್ತು ಅಡಿಕೆಯ ಮಧ್ಯ. ಆದರೆ ಅದಕ್ಕೆ ಫೋಕಸ್ ಮಾಡುವವರು 1-2 ದಿನ ಒಳ್ಳೆಯ ರೈತರನ್ನು ಒಂದು ಕಡೆಯಿಂದ ಮಾಡಿದರೆ ಮತ್ತೆ ನಮ್ಮಲ್ಲಿ ಹರಡುತ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವ್ರದ್ದು ಒಂದು ಅಭ್ಯಾಸ ಇದೆ, ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಒಬ್ಬ ಭಾರ ಹಾಕಿದರೆ ಅವನು ಸ್ವಲ್ಪ ದುಡ್ಡು ಮಾಡ್ತಾವೆ, ಎಲ್ಲ ಭಾರ ಉಂಟು. ಒಬ್ಬ ಬಸ್ ಹಾಕಿದರೆ ಬಸ್ ದೊಡ್ಡ ದುಡ್ಡು ಎಲ್ಲ ಬಸ್ಸಿ ಪೂರ್ತಿ ಅವನಿಗಿಲ್ಲ ಇವನಿಗಿಲ್ಲ. ಇನ್ನೊಬ್ಬ ಯಾರಾದರೂ ಒಂದು ಏಜೆನ್ಸಿ ತಗೊಂಡು ಒಂದು ಕಾರು ತಗೊಂಡು ಓಡಾಡಿದ ಅಂತ ಹೇಳಿದರೆ ಎಲ್ಲರೂ ಅದನ್ನೇ ಮಾಡೋದು. ನಾಳೆ ಸೇಡ್ಯಾಪು ಭಟ್ರು 5 ಎಕರೆಯಲ್ಲಿ ಕಾಫಿ ಮಾಡಿ ಫಸ್ಟ್ ಕ್ಲಾಸ್ ಒಂದು ದೊಡ್ಡ ರೇಂಜ್ ರೋವರಲ್ಲಿ ಹೋದರೆ ನಾವು ಎಲ್ಲ ಶುರು ಮಾಡ್ತೇವೆ. ಅದಕ್ಕೆ ಶುರು ಮಾಡಲಿಕ್ಕೆ ಸ್ವಂತ ಕಷ್ಟ, ಅಂಟಿದರೆ ನಾವು ಪಟ್ಟ ಅಂಟಿ ಬಿಡ್ತೇವೆ. ಅದಕ್ಕೆ ನೀವು ಕಾಫಿಯನ್ನು ಅಂಟಿಸಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸ್ವಲ್ಪ ನಾವು ಒಂದು ಹೆಜ್ಜೆ ಆ ಕಡೆಯಿಂದ ತಗೊಂಡು ಬಂದರೆ ಈ 20-15 ವರ್ಷದ ಗಿಡಗಳು ಇದೆ ನಮ್ಮ ಹತ್ರ, ಅಷ್ಟು ಎತ್ತರ. ಅದು ಹೋಗಬೇಕಿದ್ರೆ ಎಂತ ಮಾಡೋದು, ಗಾಳಿಯೇ ಬರಬೇಕು. ನಾನು ಹೇಳೋದು ಕೆಲವರು ನನ್ನ ಹತ್ರ ಕಂಪ್ಲೇಂಟ್ ಮಾಡಿದೆ, ನನ್ನ 30 ಗಿಡ ಬೋಂಡು 40 ಗಿಡ ಬೋಂಡು ಈ ಸರ್ತಿ 50 ಗಿಡ ಗಾಲಿಗೆ ಬೋಂಡು ಏನಪ್ಪ ಕೇಂದ್ರ ಉಂಡ ಕಳ್ಳ 8 ವರ್ಷ ಆತನು ಐಕೆ 13 ವರ್ಷ ಆತನು ಪಾಡಿ ಅಂಚಾನ್ಲ ಪಾಡು ನನ್ನ ಹೊಸತ್ತು ಗಿಡ ಪಾಡಲಿ ಇಲ್ಲಿಯೇ ಬರ್ತದಲ್ಲಿ ಇನ್ನಲ್ಲ ಪಾಡಲಿ ಇದು ಬೇತೆ ಬೇತೆ ಕೃಷಿ ಮಲ್ಪಲೆ. ಹಾಗೆ ಪರ್ಯಾಯ ಬೆಲೆಯನ್ನು ಹುಡುಕಿಕೊಳ್ಳುವಂಥದ್ದು ಕೂಡ ಅವಶ್ಯಕತೆ ಇದೆ ಅಂತ ನನ್ನ ಅನಿಸಿಕೆ. ಒಳ್ಳೆಯ ಒಂದು ಮಾತಾಡಲಿಕ್ಕೆ ನಾನು ಇಷ್ಟೊತ್ತಿಗೆ ಏರ್ಪೋರ್ಟಿಗೆ ಹೋಗಬೇಕಿತ್ತು, ಮಾತಾಡೋದಿಲ್ಲ ಅಂತ ಬಂದದ್ದು. ಆದರೆ ನಿಮ್ಮನ್ನೆಲ್ಲ ನೋಡುವಾಗ ಸ್ವಲ್ಪ ಹೊತ್ತು ಮಾತಾಡುವಂತಾಗಿದೆ. ನನ್ನ ಹತ್ರ ಏನಾದರೂ ಕೆಲಸಗಳಿದ್ದರೆ ದಯಮಾಡಿ ಪ್ರತಿ ಸೋಮವಾರ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ ರಾತ್ರಿ 10 ಗಂಟೆವರೆಗೆ ಕಚೇರಿಯಲ್ಲಿದ್ದೇನೆ. ನೀವು ದಯಮಾಡಿ ಬರ್ಬೋದು. ನೀವು ಕಾಂಗ್ರೆಸ್ BJP ಅಂತ ನೋಡಬೇಡಿ. ಏನಾದರೂ ನನ್ನ ಹತ್ರ ಕೆಲಸಗಳಿದ್ದರೆ ಪ್ರಾಮಾಣಿಕವಾಗಿ, ನನ್ನ ಹತ್ರ ಎಷ್ಟೋ ಜನ ಸುಳ್ಯದವರು ಬರ್ತಾರೆ, ಬೆಳ್ತಂಗಡಿ ಬರ್ತಾರೆ, ಬಂಟ್ವಾಳ ಬರ್ತಾರೆ, ಮಂಗಳೂರು ಬರ್ತಾರೆ, ಇವತ್ತು ಒಬ್ಬರು ಮಂಗಳೂರಿನವ್ರು ಬರ್ತಾರೆ. ನನಗೆ ಓಟಿಲ್ಲ, ಅವರಿಗೆ ಸರ್ವಿಸ್ ಕೊಡೋದು ಯಾಕೆ ಅಂತ ನಮ್ಮ ಹತ್ರ ಇಲ್ಲ. ನಮ್ಮ ಓಟರ್ ಬಂದರೆ ಕೇಳ್ತೇನೆ, ಒಂದು ಓಟು ಕೊರಲೆಕ್ಕ ಎಡ್ಡೆ ಕೆಲಸ ಅಂತ ಒಂದು ಓಟು ಕೊರಲೆ ಅಂತ ಕೇಳೋದು ಹೊರತು ನಾವು ನಿಮಗೆ ಮನಸ್ಸಿಗೆ ಸಮಾಧಾನ ಆಗಿದರೆ 5 ವರ್ಷದಲ್ಲಿ ಸಮಾಧಾನ ಆಗಿದರೆ ಹಿಂಗೆ ಕೊಂಚ ಓಟು ಕೊರಲೆ ಅಂತ ಕೇಳ್ತೇನೆ. ಕೇಳಿದ್ರೆ ತಪ್ಪಿಲ್ಲ. ಮತ್ತು ನಾನು ಅವರ ಮನೆಗೆ ಹೋಗ್ಲಿಕ್ಕೆ ಆಗ್ತದೆ ನಾಡಿದ್ದು ಓಟು ಕೇಳಲಿಕ್ಕೆ. ಹೀಗೆ ಬಂದಾಗ ಒಂದು ಬೇಡಿಕೊಂಡ್ರೆ ಆಡಿ ಕೆಲವರಿಗೆ ಬೇರೆ ಬೇರೆ ಪಕ್ಷದವರಿಗಿದ್ದರೂ ನಾನು ಮಾಡಿಕೊಡ್ತೇನೆ. ಅಕ್ರಮ ಸಕ್ರಮ ಎಷ್ಟೋ ಮಾಡಿಕೊಟ್ಟಿದ್ದೀನಿ. ಕೆಲವರು ನನ್ನ ಹತ್ರ ಹೇಳಿದರು BJP ಮಾರಿ ಇದು ದಾಯಿ ಮಲ್ತೀನಿ ಅಂತ. ನಾನು ಹೇಳಿದೆ ಅವ BJP ಇರ್ಬೋದು, ಅವನ ಹೆಂಡತಿ ಒಂದು ಜಾಗ ಮಲ್ತು ಕೊಡ್ತಿರತ್ತೆ ಈ ಅಶೋಕನ್ನಿ ಮೇರೆ ರಿನಾನ ಸೂಟಾಗಣದು ಒತ್ತುನ ಗಂಜಿ ಎಂಕ್ ಒತ್ತನ ಒಂಜಲ್ಲ ಲಾಭನೆತ್ತ ಎಂಕದ ಅದ ಲಾಸ್ ಉಂಟು, ಎಂಕದ ಲಾಸ್ ಇಜ್ಜಿ ಇಂಕ್ ಮಾತ್ರ ಅಧಿಕಾರಲ್ಲ ಇಂಕ್ ಲಾತಿ ಇಂಕ್ ಲಾಸ್ ಅದ ತಿಕ್ಕನ ಒಂಜಿ ಲಾಭನೆತ್ತ ಬೊಕ ಆ ಎಣ್ಣೆ ಎದುರು ಬಾತರ್ನಾಗ ಒಂದು ಇಂಚ ಅಕ್ರಮ ಸಕ್ರಮ ಬತ್ತೇನು ಮನಸ್ಸು ಒಂಜಿಜ್ಜ ಎಂತ ಇಂಚ 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 ಅಷ್ಟೇ. ನಮಗೆ ಏನು ಕೆಲಸ ಇದ್ದರೂ ನೀವು ಬನ್ನಿ. ಪ್ರತಿ ನನ್ನಿಂದ ಆಗುವ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ನನ್ನ ಒಂದೇ ಒಂದು ಗೋಲ್, ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲೂ ಪುತ್ತೂರು ಸ್ವಲ್ಪ ಜಾಸ್ತಿ, ಅದು ಅಭಿವೃದ್ಧಿ ಆಗಬೇಕು. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಅವರಿಗೆ ಉದ್ಯೋಗ ಸಿಗಬೇಕು. ಅದಕ್ಕೆ ಮೆಡಿಕಲ್ ಕಾಲೇಜನ್ನು ಹೋರಾಟ ಮಾಡಿ ತಂದೆ. ನನಗೆ ಮೆಡಿಕಲ್ ಕಾಲೇಜ್ ತರಲಿಕ್ಕೆ ನನ್ನ ಇಲ್ಲಿಂದ ಗುದ್ದಿ ಎಲ್ಲ ಆಯಿತು. ಇನ್ನು ಗುದ್ದದು ನಾನು ಸ್ವಲ್ಪ ಗಟ್ಟಿ ಇದ್ದದ್ರಿಂದ, ಇದು ಸ್ವಲ್ಪ ಗಟ್ಟಿ ಇದ್ದದ್ರಿಂದ ನಡೀದಿಲ್ಲ. ಇಲ್ಲಾಂದರೆ ನನ್ನನ್ನು ಸಜ್ಜಿಗೆ ಬಜ್ಜಲು ಮಾಡಿ ಒಂದು ಕಡೆ ತಿರುಗಿಸ್ತಾ ಇರ್ತಾರೆ. ಬಾಕ್ಸಲ್ಲಿ ಹಾಕಿ ಒಂದು ಇಷ್ಟು ದಿವಸಕ್ಕೆ 2,000 ಪೇಷಂಟ್ ಬರ್ತಾರೆ. ಬೆಳ್ತಂಗಡಿ, ಪುತ್ತೂರು, ಸುಳ್ಯದಲ್ಲಿ ದಿವಸಕ್ಕೆ 2,000 ಪೇಷಂಟ್ ಬರ್ತಾರೆ. ಇನ್ ಪೇಷಂಟ್, ಔಟ್ ಪೇಷಂಟು. ಇದೆಲ್ಲ ಎಲ್ಲಿ ಹೋಗೋದು? ಮಂಗಳೂರಿಗೆ. ಅಲ್ಲಿ 9 ಮೆಡಿಕಲ್ ಕಾಲೇಜ್ ಇದೆ. ಅವರು ನನಗೆ ಸೂಜಿ ಕೊಡಲಿಕ್ಕೆ ಶುರು ಮಾಡಿದಾನೆ. ಗುಚಿಕ್ ನಮ್ಮವರು ಸೇರ್ತಾರೆ ಅದರ ಜೊತೆಯಲ್ಲಿ.
ಅದನ್ನೆಲ್ಲ ತಡೆದು ನನಗೆ ಇಲ್ಲಿವರೆಗೆ ಮುಟ್ಟಿಕೊಂಡು ಬಂದು. ಮತ್ತು ನಮಗೇನು ಕಾಂಪ್ಲಿಕೇಶನ್ ಇಲ್ಲ. ನಮಗೆ ಮಾತಾಡಲಿಕ್ಕೆ ಯಾರ ಹತ್ರ ಇದು ತೆಗೊಂಡ್ರೆ ಮಾತ್ರ ಅಲ್ಲ ನಾವು ಕಷ್ಟ ಆಗೋದು. ಈಗ ಅಧಿಕಾರಿ ಹತ್ರ ಮಾತಾಡುವಾಗ ಅವನು ಇಲ್ಲಿ ಬರುವಾಗಲೇ ನಾನು 10 ಲಕ್ಷ ರೂಪಾಯಿ ತೆಗೊಂಡ್ರೆ ನಾನು ಅವನು ಹೇಳಿದಾಗೆ ಕೇಳಬೇಕು. ಅವನು ಬರುವಾಗ ನಾವು ಹೇಳಿಲ್ಲ, ನಮಗೆ ಮಾಡಿದರೆ ಮಾಡು, ಬಿಟ್ಟರೆ ಬಿಡು. ಯಾರು ಬರೋದಿಲ್ಲ ಈಗ ಅಧಿಕಾರಿಗಳು ಇಲ್ಲಿಗೆ, ಪುತ್ತೂರಿಗೆ ಯಾರು ಬರೋದಿಲ್ಲ. ನಮಗೆ ಇನ್ಸ್ಪೆಕ್ಟ್ರುಗಳಿಲ್ಲ, ಸಬ್ ಇನ್ಸ್ಪೆಕ್ಟರ್ ಇಲ್ಲದೆ 1.5 ವರ್ಷ ಆಯ್ತು ಇಲ್ಲಿಗೆ. ಯಾರು ಬರೋದಿಲ್ಲ, ಪುತ್ತೂರಿಗೊಂದು ಹೋಗೋದಿಲ್ಲ ಅಂತ. ನಾವೇನು ಅವರಿಗೆ ಜೋರು ಮಾಡೋದಿಲ್ಲ. ನಮ್ಮ ವ್ಯವಹಾರಗಳಿಲ್ಲ ಅಷ್ಟೇ, ನಮಗೆ ಒಡಂಬಡಿಕೆಗಳಿಲ್ಲ. ನಾವು ಇದ್ದದ್ದನ್ನು ಇದ್ದಾಗೆ ಹೇಳ್ತೀವಿ. ಯಾವಷ್ಟು ದೊಡ್ಡ ಮಿನಿಸ್ಟ್ರೇ ಆಗಲಿ ಯಾರು ಆಗಲಿ ನಮಗೆ ಇದ್ದದನ್ನು ಇದ್ದಾಗೆ ಹೇಳಿಬಿಡೋದು ಅಷ್ಟೇ. ನಮ್ಮ ಟಾರ್ಗೆಟು ಅಷ್ಟೇ. ಪುತ್ತೂರು ಅಭಿವೃದ್ಧಿ ಆಗಬೇಕು, ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ಅದೇ ಒಂದು ಕನಸು. ನಾನೇನಾದರೂ ತಪ್ಪು ಮಾಡಿದರೆ ನನ್ನನ್ನು ತಿದ್ದುವಂಥ ಅಧಿಕಾರ ನಿಮಗಿದೆ. ತಿದ್ದುವಂಥ ಕೆಲಸವನ್ನು ಮಾಡಿ, ಒಳ್ಳೆಯ ಕೆಲಸಕ್ಕೆ ಮಾರ್ಗದರ್ಶನ ಮಾಡಿ, ಏನಾದರೂ ಕೆಲಸಗಳಿದೆ ದಯಮಾಡಿ ಬನ್ನಿ, ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರೆ ನಿಮ್ಮ ಹಕ್ಕುಗಳನ್ನು ನೀವು ಪಡ್ಕೊಳ್ಳಿ. ಇದು ಇರುವಂಥ ಒಂದು ಅವಕಾಶ. ಅದರಲ್ಲೂ ನಾನು ಹೇಳುವಂಥದ್ದು ಮುಖ್ಯವಾಗಿ ಅಕ್ರಮ ಸಕ್ರಮ, ರೈತರಿಗೆ ಬೇಕಾಗುವಂಥ ಜಾಗ ಅವರ ಹೆಸರಿಗೆ ಕುಮಿಕಿ ಇಲ್ಲ. ಕುಮಿಕಿಯನ್ನು ಮರೆತು ಬಿಡಿ, ಕುಮಿಕಿ ಇಲ್ಲ, ಅದು ಸರ್ಕಾರಿ. ನೀವು ಅದನ್ನು ಮಾಡಿಕೊಳ್ಳಿ. ಮಾಡಬಾರ್ದಂತ ಇಲ್ಲ, ನಾನು ಎಷ್ಟೋ ಮಾಡಿದ್ದೇನೆ. ಹಲೋ, %ಅಲ್ಲಿ 5 ಲಕ್ಷ ರೂಪಾಯಿ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ನಮ್ಮಲ್ಲಿ ಕೆಲವು ಬ್ಯಾಂಕ್ಗಳದನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಹೇಳಿದ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ತಾ ಇಲ್ಲ. ನಾವು ಕೂಡ ಮಾತಾಡಲಿಕ್ಕೆ ನಮ್ಮ ನಾಲಿಗೆ ಹೊರಗೆ ಬರುವುದಿಲ್ಲ. 5 ಲಕ್ಷ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ. ಕೊಡುವವರು ಕೊಡಬೇಕಲ್ಲ, ಕೇಳುವವರು ಇಲ್ಲ, ಕೊಡುವವರು ಕೊಡಬೇಕಲ್ಲ. ಇದನ್ನು ಹೆಚ್ಚು ವಿವರವಾಗಿ ಹೇಳಲಿಕ್ಕೆ ನಿಮಗೂ ನಾಲಿಗೆ ಬರುವುದಿಲ್ಲ ಅಷ್ಟೇ. ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ. ಇಂಥ ಸಮಾವೇಶದಲ್ಲಿ ಕೊಡಬೇಕು ಅಂತ ನಿರ್ಧಾರಗಳಾದರೆ ನಿರ್ಧಾರಗಳು ತಗೊಳ್ಳೇಬೇಕು, ಆಗಿಯೇ ಆಗ್ತದೆ. ಸರ್, ದಯವಿಟ್ಟು ಮುಂದಿನ ಸೆಷನ್ಗೆ ಲೇಟ್ ಆಗ್ತಾ ಇದೆ. ಗಂಟೆ ಈಗಲೇ 3 ಆಯಿತು. ಇನ್ನು 8 ಜನ ಅತಿಥಿಗಳು ಮಾತಾಡಲಿಕ್ಕೆ ಇದ್ದಾರೆ. ಹಾಗಾಗಿ ದಯವಿಟ್ಟು ಶಾಸಕರಲ್ಲಿ ಒಂದು ಕ್ಷಮೆಯನ್ನು ಕೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಗೆ ಅನುವು ಮಾಡಿಕೊಡ್ಬೇಕಂತ ಶಾಸಕರಲ್ಲಿ ದಯವಿಟ್ಟು ಕ್ಷಮಿಸಿದೆ. ಕ್ಷಮಿಸಬೇಕು. ಈಗಾಗಲೇ ತುಂಬ ಲೇಟ್ ಆಗಿದೆ. ಇನ್ನು 8 ಜನ ಮಾತಾಡಲಿಕ್ಕಿದ್ದಾರೆ. ಆದ ಕಾರಣ ಮುಂದಿನ ವೇದಿಕೆಯಲ್ಲಿ ನಾವು ಇದರ ಬಗ್ಗೆ ಚರ್ಚಿಸೋಣ. ಶಾಸಕರು ದಯವಿಟ್ಟು ಕ್ಷಮಿಸಬೇಕು. ನಮ್ಮ ಇಷ್ಟು ಹೊತ್ತು ಸುವಿಸ್ತಾರವಾಗಿ ನಮಗೆ ಬಹಳ ಒಳ್ಳೆಯ ಮಾಹಿತಿಯನ್ನು ನೀಡಿದಂಥ ಮಾನ್ಯ ಶಾಸಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಶಾಸಕರಿಗೆ ಏನು ಪ್ರಶ್ನೆ ಕೇಳುವುದಿದ್ದರೂ ಪ್ರತಿ ಸೋಮವಾರ ದಿವಸ ಅವರು ಕಚೇರಿಯಲ್ಲಿರ್ತಾರೆ. ನೀವು ಕಚೇರಿಯಲ್ಲಿ ಬಂದು ಅಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನು ಮುಂದೆ ಸುದ್ದಿ ಅರಿವು ಕೇಂದ್ರದ ನಮ್ಮ ಈ ಕಾರ್ಯಕ್ರಮದ ಬೆನ್ನೆಲುಬಾದಂಥ ಡಾಕ್ಟರ್ ಶಿವಾನಂದ ಸರ್ ಒಂದೆರಡು ಮಾತುಗಳಲ್ಲಿ ಭಾಳ ತುಂಬ ಲೇಟಾಗಿದೆ ಈಗಾಗಲೇ, ಭಾಳ ಒಂದೆರಡು ಮಾತುಗಳಲ್ಲಿ ಚುಟುಕಾಗಿ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು. ಅದೇ ರೀತಿಯಲ್ಲಿ ನಮ್ಮ ಕಾಸರಗೋಡು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೂ ಸಹ ಪ್ರೀತಿಪೂರ್ವಕ ಧನ್ಯವಾದಗಳು. ಸರ್, ಶಿವಾನಂದ ಸರ್ ಒಂದೆರಡು ಮಾತುಗಳಲ್ಲಿ ಕಾರ್ಯಕ್ರಮವನ್ನು ಮುಗಿಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಕೃಷಿಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮೊದಲಾಗಿ
ನನ್ನ ಎದುರು ಕೂತಿದ್ದಾರೆ ವೇಣುಗೋಪಾಲ್ ಸರ್, ನಿಮಗೆ ವಿಶೇಷ ಅಭಿನಂದನೆಗಳು. ನಾನು ಇಲ್ಲಿ ಎರಡೇ ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ, ಕೃಷಿಗೆ ಸಂಬಂಧಪಟ್ಟದ್ದು ಮಾತ್ರ. ಆದರೆ ಅಶೋಕರು ಹೇಳಿದ ಕೆಲವು ಮಾತುಗಳು ಖಂಡಿತ ಸತ್ಯ ಅದನ್ನು ಹೇಳ್ತಾ ನಮ್ಮ ಹಕ್ಕುಗಳಿಗೆ ಹೋರಾಟ ಬೇಕು ಅಂತ ಹೇಳ್ತಾ ಅಲ್ಲಿಂದ ಕೃಷಿಕರ ಬಗ್ಗೆ ಬರೋಣ. ಕೃಷಿಗಳ ಬಗ್ಗೆ ಕೃಷಿ ಮಾಹಿತಿ ಕೇಂದ್ರಗಳು, ಕೃಷಿಗೆ ವೇದ ಮಾಹಿತಿಗಳನ್ನು ಸುದ್ದಿ ಅರಿವು ಕೇಂದ್ರ ಕೆಲವು ವರ್ಷಗಳನ್ನು ಮಾಡ್ತಾ ಬಂದಿದೆ. ನಾವು ಅದಕ್ಕೆ ಸಂಪೂರ್ಣ ಬೆಂಬಲ ಇತ್ತು. ಶಶಿಕುಮಾರ್ ಏನು ಮಾಡಿದಾರ ಅದಕ್ಕೆ ಸುದ್ದಿ ಅರಿವು ಕೇಂದ್ರದ ಪೂರ್ಣ ಬೆಂಬಲವನ್ನು ಮೀಡಿಯಾದ ರೂಪದಲ್ಲಿ, ಪತ್ರಿಕೆ ರೂಪದಲ್ಲಿ ನಾವು ಉಚಿತವಾಗಿ ನೀಡಿದ್ದೇವೆ. ಯಾಕೆಂದರೆ ಇದು ನಮ್ಮ ಕಾರ್ಯಕ್ರಮ, ಇದು ನಮ್ಮ ಊರಿನ ಕೃಷಿಕರು. ಈ ಕಾರ್ಯಕ್ರಮ ಯಾಕೆ ಕೊಟ್ಟಿದೆ ಅಂದರೆ ನಮ್ಮ ಊರಿನ ಕೃಷಿಕರು ಎಷ್ಟು ಒಳ್ಳೆಯದಾಗ್ತಾರ, ಮಾಹಿತಿ ಪಡೆದು ಮುಂದೆ ಹೋಗ್ತಾರ, ಅಷ್ಟು ಊರು ಶ್ರೀಮಂತ ಆಗ್ತದೆ. ನಮಗೆ ಸ್ವಾರ್ಥ ಇದೆ, ನನ್ನ ಶ್ರೀಮಂತ ಊರಿನ ಪತ್ರಿಕೆ ಆದರೆ ಅದು ಕೂಡ ಯಶಸ್ವಿ ಆಗ್ತದೆ, ಈ ಮಾಧ್ಯಮ ಯಶಸ್ವಿ ಆಗ್ತದೆ. ಇವತ್ತು ನನ್ನ ಮಾಧ್ಯಮದಲ್ಲಿ ಯೂಟ್ಯೂಬಲ್ಲಿ ನೇರ ಪ್ರಸಾರ ಆಗ್ತಾಯಿದೆ. ಜಗತ್ತಿನಾದ್ಯಂತ ಇರುವ ಸುಳ್ಯ, ಪುತ್ತೂರು, ಬೆಳ್ತಂಗಡಿಯವರಿಗೆ, ಜಿಲ್ಲೆಯವರಿಗೆ ನೋಡಲಿಕ್ಕೆ ಅವಕಾಶ ಇದೆ. ಅದನ್ನು ಕಟ್ಟಿಂಗ್ ಮಾಡಿ ಕೂಡ ಮತ್ತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಎರಡು ಮಾತುಗಳನ್ನು ಒಟ್ಟಿಗಿರ್ತೇನೆ. ಒಂದು ಮಾತು ಇವತ್ತು ಖಂಡಿತವಾಗಿ ಹೇಳಬಲ್ಲೆ. ನನ್ನಲ್ಲಿ ಈಶ್ವರಮಂಗಲದ ನಮ್ಮ ರಿಪೋರ್ಟರ್ ಇದ್ದಾರೆ. ಈಶ್ವರಮಂಗಲ ಗ್ರಾಮ ಸಭೆಯಲ್ಲಿ ಮೊನ್ನೆ ಒಂದು ನಿರ್ಣಯ ಆಗಿದೆ. ನಮ್ಮ 30-35 ವರ್ಷ ಯುವಕರಿಗೆ, ಕೃಷಿ ಯುವಕರಿಗೆ ಹೆಣ್ಣು ಸಿಗುವುದಿಲ್ಲ. ವೇಣುಗೋಪಾಲ್ರೆ, ಈಶ್ವರಮಂಗಲ ಗ್ರಾಮ ಸಭೆಯಲ್ಲಿ ಬಂದ ಚರ್ಚೆ 30 ವರ್ಷ 35 ವರ್ಷ ನಮ್ಮ ಕೃಷಿಕ ಯುವಕರಿಗೆ ಹೆಣ್ಣು ಸಿಗುವುದಿಲ್ಲ ಅಂತ ಗ್ರಾಮ ಸಭೆಯಲ್ಲಿ ಚರ್ಚೆಗೆ ಬಂದಿದೆ. ನೀವು ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳಿ, ಈ ಊರಿನ ಗಂಭೀರತೆಯಲ್ಲಿ ಎಲ್ಲಿದೆ ಅಂತ. ಆಗಿದ್ದಾಗ ಇಲ್ಲಿ ಎರಡೇ ವಿಷಯ ಶಿವಕುಮಾರ್ ಮಾತಾಡಿದ್ದಾರೆ. ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ, ಕೃಷಿಯನ್ನು ಉದ್ಯಮವಾಗಿ ಮಾಡ್ತಾ ಇದ್ದಾರೆ. ಹೆಣ್ಣು ಹುಡುಕಿಕೊಂಡು ಬರುವಂಥ ಕೃಷಿ ಉದ್ಯಮ ವೇಣುಗೋಪಾಲ ಸರಿಗೆ ವಿಶೇಷ ಅಭಿನಂದನೆ. ಅವರು ನಿಜವಾಗಿ ಒಂದು ಪ್ರಶಸ್ತಿಗೆ ಯೋಗ್ಯರು. ಅವರಿಗೆ ತುಂಬ ಜನ ಯಾವರೇ ಕೃಷಿ ಮಾಡ್ತಾರೆ ಒಳ್ಳೆ ಮೆಣಸು ಅಂದರೆ ವೇಣುಗೋಪಾಲರ ವೇದ್ಯವಾಕ್ಯ. ಅವರು ನಿಜವಾಗಿ ಇವತ್ತು ಒಂದು ನಿರ್ಣಯ ಮಾಡಬೇಕು ನೀವು ಸಭೆಯಲ್ಲಿ. ಅವರಿಗೆ ಒಂದು ಪ್ರಶಸ್ತಿಯನ್ನು ಸರ್ಕಾರದಿಂದ ಕೊಡುವಂಥ, ಅವರಿಗೆ ಧರ್ಮ ಈರುಳ್ಳಿ ಜಾರಿ ಯಾರು ಕೃಷಿಗೆ ಇಂಥ ಪ್ರೋತ್ಸಾಹವನ್ನು ಕೊಡ್ತೀರೋ ನೀವು ಪ್ರಶಸ್ತಿಗೆ ಅರ್ಹರು, ನೀವು ಪ್ರಶಸ್ತಿಗೆ ಬೇಕಂತ ನಿರ್ಣಯವನ್ನು ಮಾಡಿದರೆ ನಮ್ಮ ಮೀಡಿಯಾದಿಂದ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಯಾಕೆಂದರೆ ಎಷ್ಟೋ ಮನೆಗಳನ್ನು ಉದ್ಧಾರ ಮಾಡ್ತಾ ಇದ್ದೀರಿ, ಎಷ್ಟೋ ಕೃಷಿಕರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ, ಯಾವುದೇ ಸ್ವಾರ್ಥ ಇಲ್ಲದೆ, ಯಾವುದೇ ಫೀಸ್ ಇಲ್ಲದೆ. ನಮ್ಮ ಮೇಳಕ್ಕೆ ಬಂದಾಗ ವೇಣುಗೋಪಾಲ ಹಣ ತಗೊಳ್ಳಿಕ್ಕೆ ಬಯಸಲಿಲ್ಲ, ಖರ್ಚು ಕೂಡ ಕೇಳಲಿಕ್ಕೆ ಬಯಸಲಿಲ್ಲ. ನನಗಂತೂ ಅಂಥವರ ವ್ಯಕ್ತಿಗಳು ಈ ಜಗತ್ತಲ್ಲಿ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ವಿಶೇಷ ಪ್ರಣಾಮಗಳು ಮತ್ತು ಅಭಿನಂದನೆಗಳು. ಈ ಸಭೆಯಿಂದ ಅವರಿಗೊಂದು ಚಪ್ಪಾಳೆಯನ್ನು, ಪ್ರೋತ್ಸಾಹವನ್ನು ಖಂಡಿತವಾಗಿ ಕೊಟ್ಟು ಅವರು ಬಂದದಕ್ಕೆ ಒಂದು ಮನಪೂರ್ತಿ ಅವರಿಗೆ ಸಂತೋಷವನ್ನು ಕೊಡಬೇಕಂತ ಬಯಕೆ. ಹಾಗೆ ಕೊನೆಯಲ್ಲಿ ಶಶಿಕುಮಾರಿಗೆ ನನ್ನ ಅಭಿನಂದನೆಗಳು. ಒಂದು ಕೃಷಿಯೊಂದು ವಿಭಾಗವನ್ನು, ಗೊಬ್ಬರ, ಈ ಕಾಳು ಮೆಣಸು ಇದನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ, ಕಾಳು ಮೆಣಸನ್ನು ಆದಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ, ಕಾಫಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ರಿ. ಅಡಿಕೆಯ ಸಂಕಷ್ಟ ಗೊತ್ತಿದೆ. ಇದನ್ನು ಬೆಳೆ ಮಾಡುತ್ತಾ ಪ್ರತಿಯೊಬ್ಬ ಕೃಷಿಕ ಇವತ್ತು ತುಂಬ ಜನರಿಗೆ ಒಳ್ಳೆ ಮೆಣಸು ಗಿಡ ಕೊಟ್ಟಿದ್ದಾರೆ. ನಾವು ಕೂಡ ಕೆಲವರಿಗೆ ಆರ್ಡರ್ ಸಹಿಸಿ ಕೊಟ್ಟಿದ್ದೇವೆ. ಪ್ರತಿ ಮನೆಯಲ್ಲಿ ನಿಮ್ಮ ಮಾಹಿತಿ ಶಿಬಿರದಿಂದ ಅವರು ನಟ್ಟ ಗಿಡ ಯಶಸ್ವಿ ಆಗಲಿ, ಅವರಿಗೆ ಆರ್ಥಿಕವಾಗಿ ಸಂಪನ್ನವಾಗಿ ಕಾಫಿ ಕೂಡ ಯಶಸ್ವಿ ಆಗಲಿ, ಕಾಫಿಯ ಮಾಹಿತಿ ಉತ್ತಮ ಆಗಲಿ, ಅವರು ಆರ್ಥಿಕವಾಗಿ ಸಬಲರಾಗಲಿ ಹಾರೈಸ್ತಾ ನನ್ನ ಇವತ್ತಿನ ಸಭಾಂಗಣದಲ್ಲಿ ಬಂದ ಎಲ್ಲ ವ್ಯಕ್ತಿಗಳಿಗೂ, ಕೃಷಿಯಲ್ಲಿ ಕೇಳುವ ಎಲ್ಲರಿಗೂ ಕೂಡ, ತಾಲ್ತೇಜವರಿದ್ದಾರೆ ಎಲ್ಲರಿಗೂ ಕೂಡ ನನ್ನ ವಿಷಯ ಇಷ್ಟೇ: ಕೃಷಿಕರು ಅಭಿವೃದ್ಧಿ ಆಗಲಿ, ನೀವು ಕೊಟ್ಟ ಗಿಡಗಳೆಲ್ಲ ಬೆಳಿ, ಅವರಿಗೆ ಆರ್ಥಿಕ ಸಂಪತ್ತು ಬರಲಿ, ಸಮೃದ್ಧರಾಗಲಿ, ಸ್ವಾವಲಂಬಿಗಳಾಗಿ ಸ್ವಾಭಿಮಾನ ಆಗಲಿ. ಮತ್ತು ಕೊನೆಗೆ ಅಶೋಕರು ಹೇಳಿದಾಗೆ ಹಕ್ಕುಗಳಿಗಾಗಿ ಹೋರಾಡುವ ಶಕ್ತಿಯನ್ನು ಬೆಳೆಸಲಿ. ನೀವು ಕೃಷಿಕರು ಇನ್ನು ಒಗ್ಗಟ್ಟಾಗಿ ಏನಾದರೂ ಕೆಲಸ ಮಾಡ್ತೀರಾ ಅಂದರೆ, ನಿಮಗೆ ತೊಂದರೆ ಆದರೆ ಸುದ್ದಿ ಅರಿವು ಕೇಂದ್ರ ಒಂದು ಒಗ್ಗಟ್ಟಿನಲ್ಲಿ ನಿಮ್ಮೊಟ್ಟಿಗೆ ಆರ್ಥಿಕವಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಬೆಂಬಲ ಕೊಡ್ತಾ ಇದೆ, ಎಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಮತ್ತು ಇಲ್ಲಿ ಅನುತ್ತಮ ಚಾಕ್ಲೇಟ್ ಅಂತ ಹೊರಗೆ ಇದ್ದಾರೆ, ಚಾಕ್ಲೇಟ್ ಮಾಡಿದವರು ಎರಡು ಕೂಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡಿಕೊಂಡಿದ್ದವರು, ಇವತ್ತು ಬೆಟ್ಟಂಪಾಡಿಲಿದ್ದವರು ಇವತ್ತು ಚಾಕ್ಲೇಟನ್ನು ಮಾಡ್ತಾ ಇದ್ದಾರೆ. ಚಾಕ್ಲೇಟ್ ಇದರ ಮೂಲಕ ಇವತ್ತು ಎಲ್ಲ ದೇಶಕ್ಕೆ ಎಲ್ಲ ಕಡೆಯಲ್ಲಿ ಚಾಕ್ಲೇಟ್ ಸಪ್ಲೈ ಮಾಡ್ತಾಯಿದ್ದಾರೆ, ಸ್ವಾವಲಂಬಿಗಳಾಗಿದ್ದಾರೆ, ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬೆಟ್ಟಂಪಾಡಿಯವರು ಅನುತ್ತಮ ಚಾಕ್ಲೇಟ್ ಅಂತ ಮಾಡ್ತೇವರು. ಅವ್ರಿಗೆ ಮಾತಾಡಲಿಕ್ಕಿರ್ಬೋದು ಅವರಿಗೆ, ಬಾಲಸುಬ್ರಹ್ಮಣ್ಯವರು. ಹಾಗೆ ಇಲ್ಲಿ ಎಲ್ಲರೂ ಕೂಡ ಯುವಕರಿದ್ದೀರಿ, ಯುವಕರಿಗೆ ಪ್ರೋತ್ಸಾಹವನ್ನು ಕೊಡುವ ಕೆಲಸವನ್ನು ಆಗ್ತಾಯಿದೆ. ಸುದ್ದಿ ಅರಿವು ಕೇಂದ್ರ ವಿಶೇಷವಾಗಿ ಯುವಕರು ಯಾರು ಇದನ್ನು ಉದ್ಯಮವಾಗಿ ಪರಿವರ್ತನೆ ಮಾಡಲಿಕ್ಕೆ ಬಯಸ್ತಾರೆ, ಇವತ್ತು ಕೃಷಿಯನ್ನು ಮೌಲ್ಯವರ್ಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಕೃಷಿಯಲ್ಲಿ ಆವಿಷ್ಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವರಿಗೆಲ್ಲರೂ ಕೂಡ ಸುದ್ದಿ ಮಾಧ್ಯಮ ಅರಿವು ಕೇಂದ್ರ ಬೆಂಬಲವಾಗಿ ನಿಲ್ತದೆ. ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತೇನೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ವಂದನೆಗೊಳಿಸ್ತಾ ಎರಡು ಮಾತಲ್ಲಿಸ್ತೇನೆ. ವಂದನೆ.
ನಮ್ಮ ಈ ಕಾಳು ಮೆಣಸು ಕಾಫಿ ಅಡಿಕೆ ಬೆಳೆಗಾರರ ಸಮಾವೇಶಕ್ಕೆ ಯಶಸ್ವಿ ಆಗಲು ಕಾರಣಕರ್ತರಾದ ಸುದ್ದಿ ಅರಿವು ಕೇಂದ್ರದ ಎಲ್ಲ ಇಡೀ ತಂಡಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಯಾಕಂತ ಹೇಳಿದರೆ ತಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ಹಾಗೆ ಎಲ್ಲ ರೀತಿಯಿಂದಲ ಡಾಕ್ಟರ್ UP ಶಿವಾನಂದ ಮತ್ತು ಅವರ ಇಡೀ ತಂಡ ನಮಗೆ ಬಹಳ ಒಂದು ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟು ನಮ್ಮ ಈ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ವಿಯಾಗಲಿಕ್ಕೆ ಕಾರಣ ಅಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಸರ್, ನಿಮಗೆ ಮತ್ತು ನಿಮ್ಮ ಇಡೀ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಈ ಸಹಕಾರ ಇನ್ನು ಮುಂದೆಯೂ ನಮಗೆ ಸದಾ ಇದೇ ರೀತಿ ಇರಲಿ ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಮಧ್ಯಾಹ್ನ ನಂತರದ ಕಾರ್ಯಕ್ರಮ 2 ಗಂಟೆಗೆ ಪ್ರಾರಂಭವಾಗಬೇಕಾಗಿತ್ತು, 1 ಗಂಟೆ ತಡವಾಗಿ ಪ್ರಾರಂಭವಾಗಿದೆ. ದಯವಿಟ್ಟು ಎಲ್ಲ ರೈತ ಮಿತ್ರರಲ್ಲಿ ಕ್ಷಮೆಯನ್ನು ಕೇಳುತ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯು ಸಜ್ಜುಗೊಳ್ತಾ ಇದೆ. ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಉಡುಪಿ ಜಿಲ್ಲೆಗಳ ಕಾಳುಮೆಣಸು ಕಾಫಿ ಹಾಗೂ ಅಡಿಕೆ ಬೆಳೆಗಾರರ ಒಕ್ಕೂಟದಲ್ಲಿ ಏನಾದರೂ ಒಂದು ವಿಭಿನ್ನತೆ, ಒಂದು ಹೊಸತನ ಬರಬೇಕಂತೇಳಿ ನಾವು ಒಂದು ಆಸೆ ಇತ್ತು. ಏನು ಮಾಡ್ಬೋದು ಅಂತ ಹೇಳಿದರೆ, ಪ್ರತಿ ಸಲ ನಾವೀಗ 4-5 ಸಮಾವೇಶಗಳನ್ನು ಮಾಡುವಾಗ ವೇದಿಕೆಯಲ್ಲಿ ಅನುಭವಿ ತಜ್ಞರನ್ನು ಕೂರಿಸಿ, ವಿಜ್ಞಾನಿಗಳನ್ನು ಕೂರಿಸಿ ನಾವು ಅಲ್ಲಿ ಸಮಾವೇಶವನ್ನು ಮಾಡ್ತಾಯಿದ್ದೆವು. ಮಧ್ಯಾಹ್ನ ಮೇಲೆ ಪ್ರಶ್ನೋತ್ತರ ಅಂತಾಯಿತು, ಅಲ್ಲಿಗೆ ಕಾರ್ಯಕ್ರಮ ಮುಗೀತಾ ಇತ್ತು. ಆದರೆ ಈ ಏನಾದರೂ ಒಂದು ಹೊಸತನ, ಒಂದು ವಿಶೇಷತೆ ಇರಬೇಕಂತೇಳಿ ಏನು ಮಾಡ್ಬೋದಂತ ನಾವು ಚರ್ಚಿಸಿದಾಗ, ಯುವ ಪೀಳಿಗೆ, ಈಗಿನ ಯುವ ಜನ್ರೇಷನ್ ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದುಕೊಂಡು ಅಥವಾ ಸಾಫ್ಟ್ವೇರ್ ಉದ್ಯೋಗವನ್ನು ಬಿಟ್ಟು ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಅನೇಕ ಯುವ ಕೃಷಿಕರು ಇವತ್ತು ಸಮಾಜದಲ್ಲಿದ್ದಾರೆ. ಅವರನ್ನು ಗುರುತಿಸಲಿಕ್ಕೋಸ್ಕರ ನಾವು ಯುವ ಕೃಷಿಕರ ಸಮ್ಮಿಲನ ಅಂತ ಹೇಳಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಇದಕ್ಕೆ ಸಹ ಉತ್ತಮ ಒಂದು ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಈಗಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಸುಮಾರು 2,000 ಜನ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಈಗ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ನಾವು ಅಲ್ಲಿ ಒಳಗೆ ಬರುವಾಗ ಗೇಟ್ ಪಾಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರಲ್ಲಿ ನಮಗೆ ಈಗ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿದ ಪ್ರಕಾರ ಸುಮಾರು ಮಧ್ಯಾಹ್ನವರೆಗೆ ಈವರೆಗೆ 2,000 ಹತ್ತಿರ ಜನಗಳು ಈಗಾಗಲೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಸುಮಾರು 1,500 ಜನರಷ್ಟು ಊಟವನ್ನು ಮಾಡಿದ್ದಾರೆ. ಹಾಗೆ ಇದು ನಮ್ಮ ಈ ಯಶಸ್ಸಿನ ಒಂದು ಏನು ಕಾರ್ಯಕ್ರಮ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಈಗ ವೇದಿಕೆಗೆ ಸಜ್ಜುಗೊಳಿಸ್ತಾ ಇದ್ದೇವೆ. ನಮ್ಮ ಇವತ್ತಿನ ಈ ಯುವ ಕೃಷಿಕ ಸಮಾವೇಶದ ಎಲ್ಲ ಮುಖ್ಯ ಅತಿಥಿಗಳನ್ನು ನಮ್ಮ ಕೋರ್ ಕಮಿಟಿಯ ಸದಸ್ಯರು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಇಂಡಿಯನ್ ಪೆಪ್ಪರ್ ಲೀಗ್ನ ಉಪಾಧ್ಯಕ್ಷರಾದ ಶ್ರೀ ಸತ್ಯಪ್ರಕಾಶ್ ಸರ್ ಇವರು ವಹಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನು ವೇದಿಕೆಗೆ ನಮ್ಮ ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಕರ್ಕೊಂಡು ಬರಬೇಕು. ಅದೇ ರೀತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಖ್ಯಾತ ಯೂಟ್ಯೂಬರ್ ಅಭಿಜಿತ್, ಹಾಗೆ ಪ್ರಗತಿಪರ ಕೃಷಿಕರಾದ ನವೀನ್ ಕೃಷ್ಣ ಶಾಸ್ತ್ರಿ, ಶ್ರೀ ವಿಶ್ವೇಶ್ವರ ಭಟ್ ಪಂಜೆ ಮುಂಚಿಕಾನ, ಶ್ರೀ ವಿಶ್ವಕೇಶವ ಕುರುವೇಲಿ, ಶ್ರೀ ಬಾಲಸುಬ್ರಹ್ಮಣ್ಯ PS, ಹಾಗೆ ಸುಧೀರ್ ಕೃಷ್ಣ ಪಡಾರು ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಯುವ ಕೃಷಿಕರ ಸಮಾವೇಶಕ್ಕೆ ನಾವು ಸಭಾಧ್ಯಕ್ಷತೆಯನ್ನು ನೆರವೇರಿಸಿಕೊಡಲಿಕ್ಕೆ IPL ಇಂಡಿಯನ್ ಪೆಪ್ಪರ್ ಲೀಗಿನ ಉಪಾಧ್ಯಕ್ಷರಾದ ಶ್ರೀಯುತ ಸತ್ಯಪ್ರಕಾಶ್ ಶೃಂಗೇರಿ ಇವರನ್ನು ಕೇಳಿಕೊಂಡಾಗ ನಮ್ಮ ಕಾರ್ಯಕ್ರಮಕ್ಕೆ ಭಾಳಷ್ಟು ಮುಂಚಿತವಾಗಿ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಸರ್, ನಿಮಗೆ ನಮ್ಮ ಕಾಳುಮೆಣಸು ಬೆಳೆಗಾರರ ಒಕ್ಕೂಟ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಸತ್ಯಪ್ರಕಾಶ್ IPL ಮುಖ್ಯಸ್ಥರು ಕಾಫಿ, ಕಾಳುಮೆಣಸು ಹಾಗೂ ಅಡಿಕೆ ಕೃಷಿ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡಿದರು. ಇವರನ್ನು ಶಾಲ ಹಾಕಿ ಸ್ವಾಗತಿಸಬೇಕಾಗಿ ಮೇಘಶ್ಯಾಮ ಅಂಗರಿ ಅವರನ್ನು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ನಾವು ಯಾರಾಗ್ಬೋದು ಅಂತೇಳಿ
ಹಾಗೆ ಯುವ ಪ್ರಗತಿಪರ ಕೃಷಿಕೆ ಶ್ರೇಯ, ಇವರು ಸಹ ನಮ್ಮ ವೇದಿಕೆಗೆ ಬರಬೇಕು. ಇವರು ಕತ್ತರಿಬೈಲು ವೆಂಕಟೇಶ್ವರ ಶರ್ಮ ಇವರ ಸೊಸೆ. ಇವರು ಸಹ ಸಾಫ್ಟ್ವೇರ್ ಉದ್ಯೋಗದಲ್ಲಿ ಇದ್ದುಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರನ್ನು ನಾವು ಕೃಷಿ ಯುವ ಕೃಷಿಕರು ಯಾರಿದ್ದಾರೆ ಅಂತೇಳಿ ನಾವು ಹುಡುಕುತ್ತಾ ಇರುವ ಸಂದರ್ಭದಲ್ಲಿ ಇವರನ್ನು ನಮಗೆ ಅರಿವಿಗೆ ಬರಲಿಲ್ಲ. ಅದಕ್ಕೆ ಶರ್ಮಣ್ಣನಲ್ಲಿ ಹಿರಿಯರಾದ ಶರ್ಮಣ್ಣನವರಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೇವೆ. ನಿಮ್ಮ ಸೊಸೆಗೆ ಸಹ ಇವತ್ತು ಇಲ್ಲಿ ವೇದಿಕೆಯಲ್ಲಿ ನಾವು ಅವಕಾಶವನ್ನು ಕಲ್ಪಿಸಿದ್ದೇವೆ. ಶ್ರೇಯ, ನಿಮಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತ. ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಈ ಸಂಪನ್ಮೂಲ ವ್ಯಕ್ತಿಗಳು ಯಾರಾಗ್ಬೋದಂತ ನಾವು ಆಲೋಚನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹಾಗೂ ಎಲ್ಲ ಕೃಷಿ ವಿಚಾರಗಳನ್ನು ಇಡೀ ಜಗತ್ತಿಗೆ, ಇಡೀ ಕೃಷಿಕರಿಗೆ ಅವರೊಂದು ತನ್ನ ಖ್ಯಾತ ಯೂಟ್ಯೂಬ್ ಚಾನಲ್ ಮುಖಾಂತರ ಪರಿಚಯಿಸಿದಂಥ ನಮ್ಮ ಎಲ್ಲ ಸದಾ ನಗುಮುಖದಿಂದ ಎಲ್ಲರನ್ನು ಪ್ರೀತಿಯಿಂದ ನಮ್ಮೊಂದಿಗೆ ಬೆರೆಯುವಂತಹ ಒಂದು ಪ್ರತಿಭೆ, ಯುವ ಪ್ರತಿಭೆ ಶ್ರೀ ಅಭಿಜಿತ್ ಪುತ್ತೂರು ಇವರನ್ನು ನಾವು ಕೇಳಿಕೊಂಡಾಗ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅಭಿಜಿತ್, ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಶ್ರೀ ಅಭಿಜಿತ್ ಅವರನ್ನು ಜನಾರ್ದನ್ ಭಟ್ ಸೇಡಿಯಾಪು ಇವರು ಶಾಲು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ನವೀನ್ ಕೃಷ್ಣ ಶಾಸ್ತ್ರಿ, ಪ್ರಗತಿಪರ ಕೊಕ್ಕೋ ಬೆಳೆಗಾರರು ಹಾಗೂ ಕೊಕ್ಕೋ ಖರೀದಿದಾರರು. ಇವರು ಎಲ್ಲ ಕಡೆಗೂ ತೆರಳಿ ಕೊಕ್ಕೋ ಖರೀದಿಯನ್ನು ಮಾಡ್ತಾರೆ. ಅಲ್ಲದೆ ಕೊಕ್ಕೋ ಮೌಲ್ಯವರ್ಧನೆಯ ಉತ್ಪಾದನೆಗಳನ್ನು ಸಹ ಇವರು ಮಾಡ್ತಾರೆ. ಇವರನ್ನು ನಾವು ಕೇಳಿಕೊಂಡಾಗ ಫಸ್ಟಿಗೆ ಅವರು ನನಗೆ ಸ್ಟೇಜಿನಲ್ಲಿ ಮಾತಾಡಿ ನನಗೆ ಅಭ್ಯಾಸ ಇಲ್ಲ, ಹಾಗಾದ ಕಾರಣ ನಾನು ಬರುವುದಿಲ್ಲ, ನನ್ನಿಂದ ಆಗಲಿಕ್ಕಿಲ್ಲ ಅಂತ ಹೇಳಿದರು. ಇಲ್ಲ, ನವೀನ ಕೃಷ್ಣ ನೀವು ಬರಲೇಬೇಕು, ಇಂಥ ವೇದಿಕೆಯನ್ನು ನೀವು ಉಪಯೋಗ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಯುವ ಕೃಷಿಕರಿಗೆ ನೀವು ಮಾದರಿ ಆಗಬೇಕಂತ ನಾನು ಕೇಳಿಕೊಂಡಾಗ ನಮ್ಮ ಕರೆಗೆ ಹೋಗೊಟ್ಟು ಭಾಳ ಪ್ರೀತಿಯಿಂದ ಆಗಮಿಸಿದ್ದಾರೆ ಶ್ರೀಯುತ ನವೀನ್ ಕೃಷ್ಣ ಶಾಸ್ತ್ರಿ. ಇವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಶ್ರೀ ನವೀನ್ ಕೃಷ್ಣ ಶಾಸ್ತ್ರಿ ಇವರಿಗೆ ಗೋವಿಂದ ಭಟ್ ಬಾಯಾಡಿ ಇವರು ಶಾಲು ಹಾಕಿ ಸ್ವಾಗತ ಕೋರಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಶ್ರೀ ವಿಶ್ವೇಶ್ವರ ಭಟ್ ಪಂಜೆ ಮುಂಚಿಕಾನ ಇವರು ಸಹ ಹಾಗೆ ವಿವಿಧ ತಳಿಯ ಹಲಸುಗಳನ್ನು ಬೆಳೆದು ಬಹಳ ಅನುಭವ ಇರುವವರು. ಹಾಗೆ ಸುಮಾರು 10 ಎಕರೆಗಳಿಂತಲೂ ಮೇಲಿನ ಪ್ರದೇಶದಲ್ಲಿ ಅನನಾಸು ಬೆಳೆಗಳನ್ನು ಮಾಡಿ ಅದರ ರಫ್ತನ್ನು ಮಾಡುವಂಥವ್ರು. ಇವರು ಕಳೆದ ಚಂದ್ರಶೇಖರ್ ತಾಳ್ತಾಜಿಯವರ ಅಜಿತ್ ಪ್ರಸಾದ್ ರೈಗಳ ಮನೆಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಹ ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದಾರೆ. ಇವರನ್ನು ಸಹ ಕೇಳಿಕೊಂಡಾಗ ಭಾಳ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಕರೆಗೆ ಹೋಗೊಟ್ಟು ನಮ್ಮೊಂದಿಗೆ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಶ್ರೀಯುತ ವಿಶ್ವೇಶ್ವರ ಭಟ್ ಮುಂಚಿಕಾನ ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ಇವರಿಗೆ ಸುರೇಶ್ ನೆತ್ರಕೆರೆ ಇವರು ಬಂದು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಶ್ರೀ ವಿಶ್ವಕೇಶವ ಶ್ರೀ ಕುರುವೇಲಿ ಕ್ಯಾಶ್ಯೂ ಇಂಡಸ್ಟ್ರೀಸ್ ಗೋಡಂಬಿ ಮೌಲ್ಯವರ್ಧನೆ ಹಾಗೂ ಗೋಡಂಬಿಯನ್ನು ಮಾರಾಟ ರಫ್ತು ಸಣ್ಣ ಮಟ್ಟಿನಲ್ಲಿ ಒಂದು ಉತ್ಪಾದನೆ ಮಾಡಿ ಅವರು ಬೆಳೀತಾ ಇದ್ದಾರೆ. ಇವರ ಹೆಸರನ್ನು ನಾನು ತುಂಬ ಕೇಳಿದ್ದೇನೆ, ಆದರೆ ಇವರ ಪರಿಚಯ ಇರಲಿಲ್ಲ. ಇವರನ್ನು ಸಹ ನಮ್ಮ ಕಾರ್ಯಕ್ರಮಕ್ಕೆ ನಾವು ಕೇಳಿಕೊಂಡಾಗ ಭಾಳ ಒಂದು ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ಶ್ರೀ ವಿಶ್ವಕೇಶವ್ ಕುರುವೇರಿ ಇವರಿಗೆ ಶಶಿ ನೆಟ್ಟರ್ ಅವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀ ಬಾಲಸುಬ್ರಹ್ಮಣ್ಯ PS ಅನುತ್ತಮ ಚಾಕ್ಲೇಟ್ಸ್ ಇವರನ್ನು ನಾವು ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಕೇಳಿಕೊಂಡಾಗ ಬಹಳ ಒಂದು ಸಂತೋಷದಿಂದ ಒಪ್ಪಿಕೊಂಡು ಅವರು ನಿನ್ನೆ ಸಹ ಇಲ್ಲಿ ಬಂದು ನಮ್ಮಲ್ಲಿ ಒಮ್ಮೆ ಭೇಟಿ ಕೊಟ್ಟು ನಮ್ಮಲ್ಲಿ ಮಾತಾಡಿ ಇಂದಿನ ಕಾರ್ಯಕ್ರಮದ ಬಗ್ಗೆ ಚರ್ಚಿಸಿ ಹೋಗಿದ್ದಾರೆ. ಇವತ್ತು ಬೆಳಗ್ಗೆ ಬಂದು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಶ್ರೀ ಬಾಲಸುಬ್ರಹ್ಮಣ್ಯ PS
ಇವರಿಗೂ ಸಹ ನಮ್ಮ ಒಕ್ಕೂಟದ ಪರವಾಗಿ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಬಾಲಸುಬ್ರಹ್ಮಣ್ಯ PS ಇವರಿಗೆ ಸುಬ್ರಹ್ಮಣ್ಯ ಭಟ್ ಅಡ್ಕತಿಮಾರ್ ಅವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಮನೆಯ ಮಗ ಶ್ರೀ ಸುಧೀರ್ ಕೃಷ್ಣ ಪಡಾರು. ಇವನಿಗೆ ಎಷ್ಟು ನಾನು ಧನ್ಯವಾದ ಹೇಳಿದರೆ ಸಹ ಸಾಕಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಹೇಳಿದರೆ ಇವತ್ತಿನ ನಮ್ಮ ಇಡೀ ಈ ಕಾರ್ಯಕ್ರಮದ ಒಂದು ಯಶಸ್ವಿಗೆ ಕಾರಣ ಅಂತ ಹೇಳಿದರೆ ಶ್ರೀ ಸುಧೀರ್ ಕೃಷ್ಣ. ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಏನು AI ಮುಖಾಂತರ ಅದನ್ನು ಇಡೀ ನಮಗೆ ಬೇಕಾದಂಥ ವಾಟ್ಸಪ್ಪಿನಲ್ಲಿ ಇದನ್ನು ಪ್ರಚಾರ ಕೊಟ್ಟು ಅದರ ನನ್ನ ಬೆನ್ನೆಲುಬಾಗಿ ನನಗೆ ಬೆನ್ನಿಗೆ ಬೆನ್ನು ಕೊಟ್ಟು ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತನಾದಂಥ ಶ್ರೀ ಸುಧೀರ್ ಕೃಷ್ಣ ಭಟ್ ಪಡಾರು. ಇವನು ನನ್ನ ಅಣ್ಣನ ಮಗ, ನಮ್ಮ ಮನೆಯ ಮಗ. ನನ್ನ ಅಣ್ಣ 2018ರಲ್ಲಿ ತೀರಿ ಹೋದ ಸಂದರ್ಭದಲ್ಲಿ ಅವನಿಗೆ ಕೃಷಿ ಬಗ್ಗೆ ಏನು ಗೊತ್ತಿರಲಿಲ್ಲ. ಆಗ ಏನು ಗೊತ್ತಿಲ್ಲದಂಥ ಒಂದು ಹುಡುಗ ತನ್ನ ಝೀರೋದಿಂದ ಇಡೀ ಕೃಷಿಯಲ್ಲಿ ಸುಮಾರು 4,000 ಅಡಿಕೆ ಕಂಗುಗಳನ್ನು ಬೆಳೆದು ಒಂದು ಯಶಸ್ವಿಯಾದ ರೈತ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಇದು ನನ್ನ ಒಂದು ಸಂತೋಷದ ಕಣ್ಣೀರು. ಇದು ನಮ್ಮ ಮನೆಯ ಮಗನ ಹೆಮ್ಮೆಯ ಕತೆ. ಅವನನ್ನು ಇದಕ್ಕೆ ನಾನು ಆಯ್ಕೆ ಮಾಡಿಕೊಂಡಾಗ ನಮ್ಮ TR ಸುರೇಶ್ ಚಂದ್ರ ಇವರು ಬಹಳ ಖುಷಿಯಿಂದ ಎಂಥ ಪ್ರತಿಭೆಗಳನ್ನು ನೀವು ಬೆಳಕಿಗೆ ತರ್ತಾ ಇದ್ದೀರಿ ಅಂತ ಹೇಳಿ ಭಾಳ ಸಂತೋಷದಿಂದ ಅವರು ನನಗೆ ಆವಾಗಲೇ ಫೋನ್ ಮಾಡಿ ಹೇಳಿದ್ದಾರೆ ಅಂತ ನಮ್ಮ ಮನೆಯ ಮಗ ಸುಧೀರ್ ಕೃಷ್ಣನನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸುಧೀರ್ ಕೃಷ್ಣ ಪಡಾರು ಇವರಿಗೆ ಶ್ರೀನಿಧಿ ಗೋಪಾಲಕೃಷ್ಣ ಭಟ್ ಅವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಕತ್ರಿಬೈಲು ಶರ್ಮಣ್ಣನವರ ಸೊಸೆ, ಇವರನ್ನು ಸಹ ಅವರು ಬೆಳಿಗ್ಗೆ ಬಂದು ನಮ್ಮ ಹತ್ರ ಕೇಳಿಕೊಂಡ್ರು. ನನ್ನ ಸೊಸೆ ಅಂಗ್ರಿ ಮೇಘಶ್ಯಾಮ ಅವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕತ್ರಿಬೈಲು ವೆಂಕಟೇಶ ಶರ್ಮಣ್ಣನವರ ಸೊಸೆ, ಅವರ ಹೆಮ್ಮೆಯ ಸೊಸೆ ಅಂತ ಹೇಳಿದರೆ ಭಾಳ ಖುಷಿ ಆಗ್ತಾ ಇದೆ. ಅವರು ಸಹ ಇವತ್ತು ಬೆಳಿಗ್ಗೆ ಬಂದು ನನ್ನ ಸೊಸೆಗೆ ಒಂದು ಅವಕಾಶ ಕೊಡಬೇಕಂತೇಳಿ ನಮ್ಮಲ್ಲಿ ಕೇಳಿಕೊಂಡಾಗ ಭಾಳ ಖುಷಿಯಾಯಿತು. ಇಂಥ ಪ್ರತಿಭೆಗಳನ್ನು ನಾವು ಹುಡುಕ್ತಾ ಇದ್ದೇವೆ. ಎಲ್ಲಿ ಇಂಥ ಪ್ರತಿಭೆಗಳಿದ್ದಾವೆ ಅವರಿಗೊಂದು ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕಂತೇಳಿ ನಾವು ಹುಡುಕ್ತಾ ಇದ್ದೆವು. ಅವರಾಗಿ ಬಂದು ನಮಗೆ ಕೇಳಿಕೊಂಡಾಗ ಭಾಳ ಸಂತೋಷವಾಯಿತು. ಅವರದ್ದು ಅದ್ಭುತ ಕೃಷಿ ಲೋಕ ಕತ್ತರಬೇಲೆ ವೆಂಕಟೇಶ ಶರ್ಮಣ್ಣನವರು ಈಗಾಗ ನನ್ನ ಹತ್ತಿರ ಕೂತ್ಕೊಂಡು ನೀವು ನಮ್ಮಲ್ಲಿಗೊಮ್ಮೆ ಬನ್ನಿ ಅಂತ ನಮಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಭಾಳ ಒಂದು ಅದ್ಭುತವಾದ ಅವರ ಕೃಷಿ ಲೋಕ. ಆ ಕೃಷಿ ಲೋಕದಲ್ಲಿ ಅವರ ಸೊಸೆ ಇತ್ತೀಚೆಗಷ್ಟೇ ಮದುವೆಯಾಗಿ ಬಂದಂಥ ಒಂದು ನವವಿವಾಹಿತೆ, ಒಂದು 7-8 ತಿಂಗಳಾಯ್ತಷ್ಟೇ ಅವರು ಇಲ್ಲಿ ಮದುವೆಯಾಗಿ ಬಂದು. ಅಂಥ ಪ್ರತಿಭೆಗೆ ಇವತ್ತು ನಾವಿಲ್ಲಿ ಅವಕಾಶ ಕೊಟ್ಟಿದ್ದೆ. ಶ್ರೀಮತಿ ಶ್ರೇಯಾ ಇವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಉಷಾ ಮೇಘಶ್ಯಾಮ್ ಅಂಗರಿ ಇವರು ಬಂದು ಶಾಲು ಹೊದಿಸಿ ಗೌರವಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಇವತ್ತಿನ ಮಧ್ಯಾಹ್ನ ಮೇಲಿನ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಇಷ್ಟು ಹೊತ್ತು ಬಹಳ ತಡವಾದರೂ ಬಹಳ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಂಥ ಎಲ್ಲ ರೈತ ಮಿತ್ರರನ್ನು ಸಹ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇವೆ. ವೇದಿಕೆಯಲ್ಲಿದ್ದ ಗಣ್ಯ ಅತಿಥಿಗಳು ಸ್ವಲ್ಪ ಸಮಯ ಕೆಳಗೆ ಇದಾಗಬೇಕು. ಒಬ್ಬೊಬ್ಬರನ್ನೇ ಕರಿತೇವೆ. ಒಬ್ಬೊಬ್ಬರಾಗಿ ಬಂದು ವೇದಿಕೆಯಲ್ಲಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿ ಇತರರಿಗೆ ಮಾದರಿಯಾಗಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಲೋ.
ಬಹಳ ಒಂದು ಕಾರ್ಯಕ್ರಮದ ಒತ್ತಡದ ನಡುವೆಯೂ ಶ್ರೀಯುತ ಸತ್ಯಪ್ರಕಾಶ್ ಸರ್ ಅವರಿಗೆ ಅವರು ಆಗಲೇ ನಮ್ಮ ಹತ್ರ ಕೇಳಿಕೊಂಡಿದ್ದಾರೆ, ಅವರಿಗೆ ಬೆಂಗಳೂರಿಗೆ ತೆರಳಲಿಕ್ಕೆ ಇರುವುದರಿಂದ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅವರು ವಹಿಸಿಕೊಳ್ಳಬೇಕಿತ್ತು. ಅವರು ಅನಿವಾರ್ಯ ಕಾರಣದಿಂದ ಅವರಿಗೆ ಬೆಂಗಳೂರಿಗೆ ತೆರಳಲಿಕ್ಕಿದೆ. ಸರ್, ನೀವು ಅಧ್ಯಕ್ಷ ಸ್ಥಾನದಿಂದ ಹಾಗೂ ನಿಮ್ಮ ಇಡೀ ನಿಮ್ಮ IPL ಏನು ಇಂಡಿಯನ್ ಪೇಪರ್ ಲೀಗ್ ಇದಿದೆ ಅದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡಬೇಕು. ನಿಮಗೆ 20 ನಿಮಿಷಗಳ ಸಮಯಾವಕಾಶ ಇದೆ. ಸಮಗ್ರವಾದ ಮಾಹಿತಿಯನ್ನು ದಯವಿಟ್ಟು ನೀವು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯರೇ ಹಾಗೂ ಬೆಳೆಗಾರರೇ, ಎಲ್ಲರಿಗೂ ನಮಸ್ಕರಿಸುತ್ತಾ, ನಾನೀಗ ಕಾಳುಮೆಣಸಿನ ಬಗ್ಗೆ ನಾವೇನು ಮಾಡ್ತೀವಿ, ನಮ್ಮ ತೋಟದ ಪ್ರಾಕ್ಟೀಸ್ ಏನು ಅನ್ನೋದನ್ನು ಹೇಳ್ತೀನಿ. ಈಗ ನಮ್ಮ ಗುರುಗಳಾದ ಧರ್ಮರಾಜ್ ಸಾರು ಮತ್ತು ವೇಣುಗೋಪಾಲ್ ಸಾರು ಎಲ್ಲ ಹೇಳಿದ್ದಾರೆ. ಈಗ ನಾವು ಮಾಡೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಇದಕ್ಕಿಂತ ಮುಂಚೆ ನಮ್ಮದು ತೋಟ ಹಳದಿ ಎಲೆ ರೋಗ ಬಂದು ಹೆಚ್ಚು ಕಮ್ಮಿ ಒಂದು 27-28 ವರ್ಷದ ಹತ್ತತ್ರ ಆಯಿತು. ಹಳದಿ ಎಲೆ ರೋಗ ಬಂದ ಮೇಲೆ ನಾವು ಅನಿವಾರ್ಯವಾಗಿ ಕಾಫಿ ಮತ್ತು ಕಾಳುಮೆಣಸಿಗೆ ಹೋದ್ವು. ಈಗ ನಾವು ಕಾಳುಮೆಣಸು ಬೆಳೀತಾ ಹೆಚ್ಚು ಕಮ್ಮಿ 25 ವರ್ಷ ಆಯಿತು. ನಾನು ತೋಟಕ್ಕೆ ಬಂದು 20 ವರ್ಷ ಆಯಿತು. ಅಲ್ಲಿಗೆ 25 ವರ್ಷದಿಂದ ನಾವು ಕಾಳುಮೆಣಸು ಬೆಳೀತಾ ಇದ್ದೀವಿ. ನಮ್ಮ ಭಾಗದಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲರೂ ರೈತರುಗಳು ಜಮೀನು ಕೊಟ್ಟು ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಆದರೆ ಇದು ನಮ್ಮ ತೋಟದ ಫೋಟೋ. ಇದು ನಾವು ಈಗ ಸಿಂಪಲಾಗಿ ಹೇಳ್ಬೇಕಂದ್ರೆ ನಮ್ಮದು 1 ಎಕರೆಗೆ ನಮ್ಮದು ಮಿನಿಮಮ್ಮು 4ರಿಂದ 5 ಲಕ್ಷ ರೂಪಾಯಿ ಇನ್ಕಮ್ ಬರ್ತಾ ಇದೆ, ಖರ್ಚು ಕಳೆದು. ಇವತ್ತಿನ ಯಾವುದೇ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಯಾರಿಗೆ ಹೋಲಿಸಿರುವ 3 ಎಕರೆ ಜಮೀನಿದ್ದರೂ ನನ್ನ ತಿಂಗಳು ಸಂಬಳ 1 ಲಕ್ಷ ರೂಪಾಯಿ ದಾಟತ್ತೆ. ಅವರಿಗೆಲ್ಲ ಕಂಪೇರ್ ಮಾಡಿದರೆ ನಾನು ಆರಾಮಲ್ಲಿದ್ದೀನಿ. ಕೃಷಿ ಮತ್ತು ನಂಬ್ಕೊಂಡವ್ರು ಇಷ್ಟೊತ್ತವರೆಗೆ ಯಾರೂ ಫೇಲ್ ಆಗಿಲ್ಲ. ಎಲ್ಲರೂ ಧೈರ್ಯ ಮಾಡಿ ಕೃಷಿ ಮಾಡಿ ಅಂತ ಹೇಳ್ತಾ ನಾನು ಇದನ್ನ ಹೇಳ್ತಾ ಹೋಗ್ತೀನಿ. ಇದು ನಮ್ಮ ತೋಟದ ಪಿಕ್ಚರ್. ಇದು ನೋಡಿ, ಪಣಿಯೂರು 1 ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿದರೆ 31 ಗ್ರಾಮವರೆಗೂ ಬರುತ್ತೆ ಒಂದು ಗರೆ. ಈಗ ಮತ್ತು ಇನ್ನೊಂದು, ಈಗ ಶಶಿ ಭಟ್ರು ಗಿಡ ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದಾರೆ, ನೀವೀಗ ತಾಣ್ತಾ ಇದ್ದೀರಿ, ನಡೀತಾ ಇದೆ. ನಾವು ಇವತ್ತಿನವರೆಗೂ ನಮ್ಮ ತೋಟಕ್ಕೆ ಯಾವುದೇ ಅಂದರೆ ಹೊಸ ವೆರೈಟಿ ಬಿಟ್ಟು ಬೇರೆ ಪಣಿಯೂರು 1 ನಾವು ನರ್ಸರಿಯಿಂದ ಇವತ್ತಿನವರೆಗೂ ಒಂದು ಗಿಡನೂ ತಂದಿಲ್ಲ. ಈಗ 20 ವರ್ಷದಿಂದ ನಮ್ಮ ತೋಟದ ಬಳ್ಳಿದೆ, ಒಳ್ಳೆಯದೇ ಆರಿಸಿ ನಾವು ಮಾಡ್ತಾಯಿದ್ದೀವಿ. ಈಗ ನಾವು ರನ್ನರ್ಸು ಮತ್ತು ಟಾಪ್ ಶೂಟಿಂದ ಗಿಡ ಮಾಡ್ತೀವಿ ಮೇಜರ್ಲಿ. ರನ್ನರ್ಸನ್ನು ಬೇಕಾದ ಗಿಡನ ಆರಿಸಿ, ಅಂದರೆ ಯಾವುದು ಪ್ರತಿ ವರ್ಷ ಕ್ರಾಪ್ ಬರುತ್ತೆ ಅಂಥದ್ದು ನೋಡಿ ಸೆಲೆಕ್ಟ್ ಮಾಡಿ ಇಟ್ಕೊಳ್ತೀವಿ. ಇದು ರೂಟು ಸಿಸ್ಟಮ್ ಇದು. ಮತ್ತು ಇದು ಟಾಪ್ ಶೂಟನ್ನು ಅಷ್ಟೇ. ಈಗ ಎಷ್ಟು ಹೈಟಲ್ಲಿ ತೆಗಿಬೇಕು ಏನು ಅನ್ನೋದು ಇದರಲ್ಲಿ ಫೋಟೋದಲ್ಲಿದೆ. ಆಮೇಲೆ ಇದು ಸರ್ಪಂಟೈನ್ ಮೆಥಡಲ್ಲಿ ರೂಟು ಬಂದಿದ್ದದು. ಇದು ನಾವೀಗ ಕಾಫಿ ತೋಟದಲ್ಲಿ ರೋಬಸ್ಟ ಫುಲ್ ಕೂಡಿದರೆ ಈ ಥರ ದಬ್ಬೆ ಇಟ್ಟು ಗಿಡ ಹೈಟ್ ಮಾಡ್ತೀವಿ. ಯಾಕೆಂದರೆ ರೋಬಸ್ಟ ಕೂಡಿದಾಗ ನೆರಳಾಗತ್ತೆ, ಮರ ಹಬ್ಸೋಕ್ಕಾಗಲ್ಲ, ಅಂದರೆ ಮರ ಹತ್ತಲ್ಲ. ಹಾಗಾಗಿ ನಾವು ಗಿಡನೊಂದು 5-6 ಅಡಿ ಹೈಟ್ ಮಾಡಿ ಕಾಫಿ ಗಿಡದ ಮಧ್ಯೆ ನೆಟ್ಟಾಗ, ಅಂದರೆ ಅಡಿಕೆ ದಬ್ಬೆ ಅಥವಾ ಬಿದಿರು ಇಟ್ಟು ಅದಕ್ಕೆ ಹಬ್ಬಿಸಿ 1 ವರ್ಷ ಬಿಟ್ಟು ತೋಟದಲ್ಲಿ ನಾಟಿ ಮಾಡ್ತೀವಿ. ಇದು ಒಂದು ಟಿಶ್ಯೂ ಕಲ್ಚರು. ಮತ್ತೊಂದು ನಮ್ಮಲ್ಲೇ ಮಾಡಿರೋ ಗಿಡ. ರೂಟ್ ಸಿಸ್ಟಮು ಈ ಥರ ಬಂದಿರಬೇಕು, ಆವಾಗ ಚೆನ್ನಾಗಾಗತ್ತೆ. ಯಾವುದೇ ಥರದ ರೋಗ ಡಿಸೀಸು ಇಲ್ಲದೆ ಇರೋವಂಥದ್ದು ನೋಡಿ ಮಾಡಬೇಕು. ಇದು ವೈರಸ್ಸು. ಇದು ವೈರಸ್ ಇಲ್ಲದೆ ಇರೋ ಗಿಡನ ನಾವು ಸೆಲೆಕ್ಟ್ ಮಾಡ್ತೀವಿ. ಆಮೇಲೆ ಕಾಂಪೋಸ್ಟು ಅಂದರೆ ಈಗ ನರ್ಸರಿ ಮಾಡೋದಕ್ಕೆ 5x8 ಅಥವಾ 5x9 ಬ್ಲ್ಯಾಕ್ ಕವರ್ ಯೂಸ್ ಮಾಡ್ತೀವಿ ನಾರ್ಮಲಿ. ಅದಕ್ಕೆ 3 ಕಾಂಪೋಸ್ಟು, 3 ಸಾಯಲ್ಲು,
ಒಂದು ಸ್ಯಾಂಡ್ ಮಣ್ಣು ಇದನ್ನ ಯೂಸ್ ಮಾಡಿ ನಾವು ನರ್ಸರಿ ಪ್ರಿಪ್ರೇಷನ್ ಮಾಡ್ಕೊಂಡು ನರ್ಸರಿ ಇದು ಮಾಡ್ತೀವಿ. ನಾರ್ಮಲಿ ನಮ್ಮಲ್ಲಿ ಸಿಲ್ವರ್ ಓಕ್ ಯೂಸ್ ಮಾಡ್ತಾರೆ. ಆಮೇಲೆ ನಾವು ಅಡಿಕೆಲಿ ಬೆಳೀತಾ ಇದ್ದೀವಿ. ಇದು ನಮ್ಮದೇ ತೋಟ, ಇದು ಅಡಿಕೆ ತೋಟ. ಈಗ ಪಯ್ಯಾನಿ ಹಾಕ್ತಾ ಇದ್ದಾರೆ. ಆಮೇಲೆ ಧೂಪ, ಇದು ಕಾಟನ್ ಸಿಲ್ಕ್ ಟ್ರೀ. ನಮಗೆ ನಮ್ಮ ಭಾಗದಲ್ಲಿ ಅಂದರೆ ನಮ್ಮ ಜಾಗಕ್ಕೆ ಯಾವುದೇ ಥರ ಈ ಧೂಪ ಸೈಜ್ ಜಾಸ್ತಿ ಬರುತ್ತೆ, ಸಿಲ್ವರ್ ನಿಲ್ತಾ ಇಲ್ಲ, ಅಡಿಕೆ ಹಳದಿ ಎಲೆ ರೋಗ. ಹಾಗಾಗಿ ನಾವೀಗ ಕಾಟನ್ ಸಿಲ್ಕ್ ಅಂತ, ಅದರಲ್ಲಿ ಸುಮಾರು ವೆರೈಟಿ ಉಂಟು. ಅದನ್ನು ನೋಡ್ಕೊಂಡು ಹಾಕಿ, ಯಾರು ಹಾಕೋದಿದ್ರು ಅದರಲ್ಲಿ. ಮತ್ತೆ ಕೆಲವು ಸೈಜ್ ಸಿಕ್ಕಾಬಟ್ಟೆ ಬರ್ತವೆ, ಕೆಲವುದು ಸೈಜ್ ಬರಲ್ಲ, ಅಂಥದ್ದು ನೋಡಿ ಹಾಕಬೇಕಾಗತ್ತೆ. ಇದು ನಾವು 1 ವರ್ಷಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಅಂದರೆ ಪೆಪ್ಪರಿಗೆ ನಾವು ಈಗ ಸುಮಾರು ಒಂದು 3-4 ವರ್ಷದಿಂದ ಮಾಡ್ತಾ ಇರೋ ಪ್ರಾಕ್ಟೀಸು. ಏಪ್ರಿಲ್ ಫಸ್ಟ್ ವೀಕಲ್ಲಿ ಅಮೋನಿಯಂ ಸಲ್ಫೇಟು, SSP ಮತ್ತು ಪೊಟ್ಯಾಶ್ ಮಿಕ್ಸ್ ಮಾಡಿ ಪರ್ ಪ್ಲ್ಯಾಂಟು 200 ಗ್ರಾಮ್ ಕೊಡ್ತೀವಿ. ಇದೇನಕ್ಕೆ ಅಂದರೆ ಒಂದು ಅಮೋನಿಯಂ ಸಲ್ಫೇಟು ಮತ್ತು SSPಲಿ ಕ್ಯಾಲ್ಸಿಯಂ ಇರುತ್ತೆ. ಹಾಗೆ ಅಮೋನಿಯಂ ಸಲ್ಫೇಟಲ್ಲಿ ಅಮೋನಿಯಂ ನೈಟ್ರೋಜನ್ನು ಮತ್ತು ಸಲ್ಫರು ಇರುತ್ತೆ. ಹಾಗೆ MOP ಸೇರಿ ಏಪ್ರಿಲ್ ಫಸ್ಟ್ ವೀಕ್ ಕೊಡ್ತೀವಿ. ಆಮೇಲೆ ಏಪ್ರಿಲ್ 3rd ವೀಕು 19 ಕೊಡ್ತೀವಿ. ಆಮೇಲೆ ಮೇ 3rd ವೀಕಲ್ಲಿ ಪಾಲಿಸಲ್ಫೇಟು ಒಂದು 100 ಗ್ರಾಮ್. ಅಂದರೆ ಇದರಲ್ಲಿ ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರು, ಪೊಟ್ಯಾಶು ಇಷ್ಟು ಇರುತ್ತೆ. ಇದು ಒಳ್ಳೆ ಕೆಲಸ ಮಾಡ್ತಾ ಇದೆ. ನಮಗೀಗ ಒಂದು 4 ವರ್ಷದಿಂದ ಕೊಡೋಕ್ಕೆ ಶುರು ಮಾಡಿದ ಮೇಲಿಂದ ಚೆನ್ನಾಗಿ ಆಗ್ತಾಯಿದೆ. ಆಮೇಲೆ ಮೇ ಎಂಡ್ ಅನ್ನೋಕ್ಕಿಂತ ನಮ್ಮದು ಚಿಗುರು ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಿಗೆ ನಾವು ಕ್ಯಾಲ್ಸಿಯಂ ನೈಟ್ರೇಟ್ ಯಾರದವ್ರದ್ದು ಇದನ್ನು ಹೆಚ್ಚು ಕಮ್ಮಿ ಒಂದು 10-12 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ನಮಗೆ ಲೆಂತ್ ಜಾಸ್ತಿ ಬರೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಹಾಗೆ ಸೆಟ್ಟಿಂಗು ಚೆನ್ನಾಗಾಗತ್ತೆ. ಆಮೇಲೆ ದಾಟ್ಕಾಳಾಗಲ್ಲ. ಆಮೇಲೆ ನೆಕ್ಸ್ಟು ಜೂನ್ 15ರಷ್ಟೊತ್ತಿಗೆ ನಾವು ಮಹಾದನ್ 9/24/24 ಇದನ್ನ ಜೂನ್ 15 ಅಂತಲ್ಲ, ಒಂದು ಸ್ವಲ್ಪ ಮಳೆ ಬಿಟ್ಟಾಗ ನೋಡಿ ಕೊಡ್ತೀವಿ. ಒಂದು 100-150 ಗ್ರಾಮ್ ಪರ್ ಪ್ಲ್ಯಾಂಟು. ಆಮೇಲೆ ಮತ್ತೆ ಆಗಸ್ಟ್ ಎಂಡಿಗೆ ಅಂದರೆ ಈಗ ಸುಫಲ ಕೊಡ್ತೀವಿ, ಒಂದು 100-150 ಗ್ರಾಮು. ಆಮೇಲೆ ಮತ್ತೆ ಇನ್ನೊಂದು 20 ದಿನ ಬಿಟ್ಟು ಪಾಲಿಸಲ್ಫೇಟ್ ಕೊಡ್ತೀವಿ. ಆಮೇಲೆ ಮತ್ತೆ ಅಕ್ಟೋಬರ್ ಎಂಡಿಗೆ ಫಸ್ಟ್ ವೀಕಿಗೆ MOP ಕೊಡ್ತೀವಿ. ಅಂದರೆ ಕ್ರಾಪ್ ನೋಡಿ 100-250 ಗ್ರಾಮ್ವರೆಗೂ ಮ್ಯಾಕ್ಸಿಮಮ್ಮು ಎಷ್ಟು ಕ್ರಾಪ್ ಇರುತ್ತೆ ಅನ್ನೋದ್ರನ್ನು ನೋಡಿ ಕೊಡ್ತೀವಿ. ಯಾಕೆಂದರೆ ನಮ್ಮದು ಈಗ ಅಡಿಕೆ ಮರದಲ್ಲಿ ನಾವೀಗ ಇಷ್ಟು ಮಾಡ್ತಾ ಇರೋದು ನಮ್ಮದು 3 kg ಅವರೇಜಿನ ಪ್ರಾಕ್ಟೀಸ್. ಅಂದರೆ ಒಂದು ಬಳ್ಳಿಗೆ ನಾವು 3 kg ಕೊಯ್ತಾ ಇದ್ದೀವಿ ಈಗ ಸರಾಸರಿ. ಈಗ ಎಕರೆಗೆ ನಮ್ಮಲ್ಲಿ ಸರಾಸರಿ 1 ಟನ್ನು ನಾವು ಬೆಳೀತಾ ಇದ್ದೀವಿ. ಕೆಲವು ಜಾಗದಲ್ಲಿ 1.25 ಟನ್ವರೆಗೂ ಬೆಳೆದಿದ್ದೀವಿ. ಈಗ ಇದರ ಗೊಬ್ಬರದಲ್ಲಿ ಚೇಂಜಸ್ ಇರ್ಬೋದು. ಈಗ ನಿಮ್ಮ ವೆದರಿಗೂ ನಮ್ಮ ವೆದರಿಗೂ ನಮಗೆ ಹೋದ ವರ್ಷ ಆಚೆ ವರ್ಷ ಎಲ್ಲ 200 ಇಂಚ್ ಮಳೆ ಆಗಿತ್ತು. ಈ ವರ್ಷ ಈಗ 110 ಇಂಚ್ ಮಳೆ ಆಯ್ತು ಈಗ. ಹಾಗಾಗಿ ನಮ್ಮ ಪ್ರಾಕ್ಟೀಸಿಗೂ ನಿಮ್ಮ ಪ್ರಾಕ್ಟೀಸಿಗೂ ಸ್ವಲ್ಪ ಚೇಂಜ್ ಬೇಕಾಗತ್ತೆ. ಹಾಗೆ ನಾವು ಕುಯ್ಯು ಕ್ರಾಪ್ ಮೇಲೂ ಡಿಪೆಂಡ್ ಆಗುತ್ತೆ. ಆಮೇಲೆ ಫೋಲಿಯರ್ ಸ್ಪ್ರೇಗಳು ನಾವು ಏಪ್ರಿಲ್ ಫಸ್ಟ್ ವೀಕಲ್ಲಿ 10-54-10 ಅದು ಒಂಚೂರು ಮಿಸ್ ಆಗಿದೆ. 10-54-10 ಆಗಬೇಕದು. ಅದು ಅರ್ಧ kg. ಮತ್ತು ಫ್ಲವರ್ ಬೂಸ್ಟ್ರು ಒಂದು 200 ಗ್ರಾಮ್ ಕೊಡ್ತೀವಿ. ನೆಕ್ಸ್ಟು 20 ದಿನ ಗ್ಯಾಪಲ್ಲಿ 1261-0 ಮತ್ತು ಜಿಂಕಾಬೋರ್ ಅಂತ ಮೈಕ್ರೋನ್ಯೂಟ್ರೆಂಟು ಅದು ಬ್ಯಾಕ್ ಟು ಬ್ಯಾಕ್ ಕೊಡ್ತೀವಿ ನಾವು. ನಮ್ಮಲ್ಲಿ ಎಷ್ಟು ಬೇಗ ನಮಗೆ ಅಂದರೆ ಜೂನ್ ತಿಂಗಳಷ್ಟೊತ್ತಿಗೆ ನಮಗೆ ಫುಲ್ ಗರೆ ಬಂದು ಸೆಟ್ಟಾಗಿರಬೇಕು. ನಮಗೆ ಆವಾಗ ಫುಲ್ ಅಂದರೆ ಯಾವುದೇ ರೀತಿ ಕಾಯಿಲೆ ಬರೋದು ಕಮ್ಮಿ ಆಗುತ್ತೆ. ಹೊಸ ಚಿಗುರು ನಿಂತಾಗ ನನ್ನ ಅನುಭವದಲ್ಲಿ ಕೆಳಬದಿ ಯಾವಾಗ ಈಗ ಆಗಸ್ಟು ಮತ್ತು ಜುಲೈ ಮತ್ತು ಆಗಸ್ಟಲ್ಲಿ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವರ್ಷ ಸ್ವಲ್ಪ ಅದೇ ಪ್ಯಾಟ್ರನ್ನಿಗೆ ಬಂದಿದೆ. ಬಂದರೆ ನಮಗೆ ರೋಗಗಳು ಜಾಸ್ತಿ ಬರುತ್ತೆ. ಹಾಗಾಗಿ ನಾವು ಏಪ್ರಿಲ್ ತಿಂಗಳಲ್ಲಿ ಚೆನ್ನಾಗಿ ನೀರು ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ.
ಪೋಲಿಯರ್ ಸ್ಪ್ರೇಗಳನ್ನು ಕೊಡ್ತೀವಿ. ಆವಾಗ ನಮಗೆ ಜೂನ್ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ 90% ಎಲ್ಲ ಗರೆಗಳು ಬಂದಿರ್ತವೆ. ಹಾಗಾಗಿ ನಮಗೆ ಅಷ್ಟು ಸಮಸ್ಯೆ ಆಗಲ್ಲ. ಹಾಗೆ ನಾವು 1% ಬೋರ್ಡು ಜೂನ್ 15 ಒಳಗೆ ಹೊಡಿತೀವಿ. ಸೆಕೆಂಡ್ ರೌಂಡು ಆಗಸ್ಟ್ ಫಸ್ಟ್ ವೀಕು ಅಥವಾ ಸೆಕೆಂಡ್ ವೀಕಲ್ಲಿ ಮುಗಿಸ್ಕೊಳ್ತೀವಿ. ಮತ್ತು ನಾವು ಇಷ್ಟೊತ್ತವರೆಗೂ COC ಅಥವಾ ಈ ಥರದ್ದು ಯಾವುದನ್ನು ಯೂಸ್ ಮಾಡಿಲ್ಲ ಈಗ 20 ವರ್ಷದಿಂದ. ಆದರೆ ಎಲ್ಲಾದರೂ ಒಂದು ಬಳ್ಳಿ ಅಥವಾ 2 ಬಳ್ಳಿ ಎಲ್ಲೋ ಕಂಡ್ರೆ ಮೆಟಲಾಕ್ಸಿಲ್ ಮ್ಯಾಂಕೋಸೆಬ್ ಅಥವಾ ಈಗ 5-6 ವರ್ಷದಿಂದ ನಾವು ಎಲೆ ಇಟ್ಟು ಯೂಸ್ ಮಾಡ್ತಾಯಿದ್ದೀವಿ. ಅದು 2-way ಸಿಸ್ಟಮೆಟಿಕ್ ಆಗಿದ್ದರಿಂದ ನಮಗೆ ತಕ್ಷಣ ರಿಸಲ್ಟ್ ಬರ್ತಾ ಇದೆ. ಆಮೇಲೆ ಸೆಪ್ಟೆಂಬರ್ ಸೆಕೆಂಡ್ ವೀಕು ಈ ಥರ ಮಳೆ ಬಿಟ್ಟು ಒಂದು 15 ದಿನ ಆದಮೇಲೆ ಒಂದು ರೌಂಡು ಬಯೋ-20 ಕೊಡ್ತೀವಿ. ಅದನ್ನು 4 to 5 ml ಪರ್ ಲೀಟ್ರಿಗೆ ಹಾಕೊಂಡು ಸ್ಪ್ರೇ ಕೊಡ್ತೀವಿ. ಅದು ಆಗಿ ಒಂದು ತಿಂಗಳಿಗೆ ಮತ್ತೆ 13-0-45 ಅದು 1 kg ಅಥವಾ 2 kg ಕ್ರಾಪ್ ನೋಡ್ಕೊಂಡು ಮತ್ತು ವೆದರ್ ನೋಡ್ಕೊಂಡು, ಡ್ರೈ ವೆದರ್ ಇಲ್ಲ ಅಂತಿದ್ರೆ 1.5 kg ಹಾಕ್ತೀವಿ, 1.5-2 kg. ಡ್ರೈ ವೆದರ್ ಇತ್ತು, ಮಾಯ್ಶ್ಚರ್ ಇಲ್ಲ ಅಂತಾದರೆ 1 kg ಹಾಕಿ ಸ್ಪ್ರೇ ಮಾಡ್ತೀವಿ. ಆಮೇಲೆ ನಾವು ಮೇಯ್ನು ಪ್ರತಿ ವರ್ಷ ಒಂದು ಬಳ್ಳಿಗೆ ಮಿನಿಮಮ್ 15-20 kg ಕಾಂಪೋಸ್ಟ್ ಹಾಕ್ತೀವಿ. ನಾವು ಈಗ ವರ್ಷಕ್ಕೆ ನಾವು ಮಿನಿಮಮ್ 4,000-5,000 ಬುಟ್ಟಿ ಕಾಂಪೋಸ್ಟ್ ಮಾಡ್ತೀವಿ. ನಾವು ಅದಕ್ಕೆ ಒಂದು 10% ಕಾಡು ಮಣ್ಣು, 20% ದನ ಸಗಣಿ, 20% ಕುರಿ ಗೊಬ್ಬರ, 20% ಕೋಳಿ ಗೊಬ್ಬರ ಮತ್ತು ದರಗು ಸೊಪ್ಪು, ತೆಂಗಿನಾರು, ಅಡಿಕೆ. ನಾವು ಮೇಜರ್ಲಿ ಅಡಿಕೆ ಸಿಪ್ಪೆ, ನಮ್ಮಲ್ಲಿ ಅಡಿಕೆ ಸಿಪ್ಪೆ ಕಮ್ಮಿ ಆಗಿದೆ, ಆದರೆ ನಮ್ಮ ಪಕ್ಕದಲ್ಲಿ ಕೆಲವರು ಚೇಣಿ ಮಾಡ್ತಾರೆ, ಅಲ್ಲಿಂದ ಅಡಿಕೆ ಸಿಪ್ಪೆ ತಂದು ನಾವು ಕಾಂಪೋಸ್ಟ್ ಮಾಡ್ತೀವಿ. ಈಗ ನನ್ನ ಇದ್ರ ಪ್ರಕಾರ ಮೆಣಸಿನ ಬುಡದಲ್ಲಿ ಮಣ್ಣು ಸ್ವಲ್ಪ ಸ್ಮೂತ್ ಇರಬೇಕು. ನಾವು ಈ ಮಳೆ ಬರಬೇಕು ಅಂದರೆ ನಮ್ಮಲ್ಲಿ ಮಳೆಗೆ ಈಗ ಈಗ ಮೊನ್ನೆ ಒಂದೇ ದಿನ ನಮಗೆ 11 ಇಂಚ್ ಮಳೆ ಆಗಿದೆ. ಎಷ್ಟೇ ಮಳೆ ಬಂದರೂ ಮಧ್ಯ ನೀರು ನಿಲ್ಲಬಾರ್ದು, ಅದು ಲೀಚೌಟಾಗಿ ಡ್ರೈನೇಜಲ್ಲಿ ಹೋಗೋಂಗಿರಬೇಕು. ನಾವು ಹಾಗಾಗಿ ಪ್ರತಿ ವರ್ಷ ಕಾಂಪೋಸ್ಟ್ ಯೂಸ್ ಮಾಡ್ತೀವಿ. ನಮ್ಮ ಮಣ್ಣು ಸ್ಮೂತ್ ಆಗಿದೆ. ಈಗ ಈ ಮಳೆಗಾಲದಲ್ಲೆಲ್ಲರೂ ನಾವು ಗಂಬೂಟ್ ಹಾಕೊಂಡು ಹೋದರೆ ಹೆಚ್ಚು ಕಮ್ಮಿ ಒಂದೊಂದು 3-4 ಇಂಚು ಮಣ್ಣು ಕೆಳಗೆ ಹೋಗುತ್ತೆ. ಆ ಥರ ಇದೆ ನಮ್ಮದು ಮೆಣಸಿನ ಬುಡದ ಪರಿಸ್ಥಿತಿ. ಇದು ನಾವು ಅಡಿಕೆ ಸಿಪ್ಪೆಯಲ್ಲಿ ಮಾಡ್ತಾ ಇರೋ ಕಾಂಪೋಸ್ಟ್. ಇದು ಸಣ್ಣ ಸಣ್ಣ ಬೆಡ್ ಮಾಡ್ತೀವಿ, ಭಾರಿ ದೊಡ್ಡ ಬೆಡ್ ಮಾಡಲ್ಲ, ಯಾಕೆಂದರೆ ಗಾಳಿ ಆಡಬೇಕು ಅಂಥೇಳಿ. ಮಳೆಗಾಲದಲ್ಲಿ ಒಂದು 20 ಇಂಚ್ ಮಳೆ ಆದಮೇಲೆ ಕ್ಲೀನಾಗಿ ಮಲ್ಚಿಂಗ್ ಶೀಟ್ ಮುಚ್ಚಿಡ್ತೀವಿ. ಮಳೆಗಾಲ ಕಳೆಯೋಷ್ಟೊತ್ತಿಗೆ ಮಲ್ಚಿಂಗ್ ಶೀಟ್ ತೆಗೆದು ಮಿಕ್ಸ್ ಮಾಡಿ ಟ್ರೈಕೋಡರ್ಮಾ, ಸುಡೋಮನಸ್ ಏನಾದರೂ ಹಾಕೋದಿದ್ರೆ ಸೇರಿಸಿ ಪ್ರತಿ ಬಳ್ಳಿಗೂ ಒಂದು 15-20 kg. ಈಗ ಬಳ್ಳಿ ಸೈಜ್ ನೋಡ್ತೀವಿ, ಈಗ ನಮ್ಮಲ್ಲಿ 60 kg ಬರುವಂಥ ಅಡಿಕೆ ಮರದಲ್ಲಿ 60 kg ಹಸಿ ಕುಯ್ದಿದ್ದೀವಿ. ಅಂಥ ಮರಕ್ಕಾದರೆ ನಾವು ಒಂದು 30 kg 40 kgವರೆಗೂ ಹಾಕ್ತೀವಿ. ಆಮೇಲೆ ಡಿಸೀಸು ಈಗ ಕ್ವಿಕ್ ವಿಲ್ಟು, ಈಗ ಮೇಜರ್ ಬರೋದು ಕ್ವಿಕ್ ವಿಲ್ಟು, ಸ್ಲೋ ವಿಲ್ಟು, ಆಮೇಲೆ ಅಂತ್ರಕ್ನೋಸು ಈಗ ನಿಮ್ಮ ಇದರಲ್ಲೂ ಅಂಥ ಪ್ರಾಬ್ಲಮ್ ಬರೋಕ್ಕಿಲ್ಲ, ನಮ್ಮ ಇದರಲ್ಲೂ ಇಲ್ಲ, ಹೈ ಎಲಿವೇಷನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಕ್ವಿಕ್ ವಿಲ್ಟು. ಇದು ನಾವು ಮೇಜರ್ಲಿ ಫಸ್ಟಿಗೆ ಬೋರ್ಡೋ ಮಾಡಿ ಕಂಟ್ರೋಲಲ್ಲಿ ಇಟ್ಕೊಳ್ತೀವಿ. ಸಾಧಾರಣ ಎಲ್ಲೋ ಒಂದು 7-8 ವರ್ಷಕ್ಕೆ ಒಂದು ಸತಿ ಬೇಕಾದರೆ, ಅಂದರೆ ಈ ಥರ ಈಗ ಹೋದ ವರ್ಷದ ಸನ್ನಿವೇಶ ಬಂದಾಗ ಮಧ್ಯೆ ಒಂದೊಂದು ಬಳ್ಳಿಗೆ ಅಂದರೆ ಈ ಥರ ವಿಲ್ಟ್ ಬಂದರೆ ನಾವು ಮೆಟಲಾಕ್ಸಿಲ್ ಮ್ಯಾಂಕೋಸೆಬ್ ಸ್ಪ್ರೇ ಕೊಟ್ಟು ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ಬೋರ್ಡೋಕ್ಕೆ ಹೋಗ್ತೀವಿ. ಇದು ಕ್ವಿಕ್ ವಿಲ್ಟಯ್ಯ. ಇದು ಕಾಲರಾಟು. ಇದು ಈಗ ಮಳೆಗಾಲ ಮುಗಿತಿದ್ದಂಗೆ ನಿಮಗೆ ಸಡನ್ನಾಗಿ ಬಳ್ಳಿ ಸತ್ತೋಗತ್ತಲ್ಲ, ಅಂದರೆ ಮಣ್ಣು ಮತ್ತು ಗಿಡದ ಇದ್ರ ಮಧ್ಯೆ ಒಂದು ಕಾಲರ್ ಇರುತ್ತಲ್ಲ, ಅಲ್ಲಿ ಬಂದು ಅಲ್ಲಿ ಹೋಗಿರುತ್ತೆ. ಇದು ಸ್ಲೋ ವಿಲ್ಟು ನಿಮಗೆ ಗೊತ್ತಿದೆ, ಮಿಲಿಬಗ್ಗು, ನೆಮಟೋಡು, ಆಮೇಲೆ ಇದು ವಾಟರ್ ಲಾಗಿನಿಂದ ಜಾಸ್ತಿ ಬರುತ್ತೆ. ಸ್ಲೋ ವಿಲ್ಟಿಗೆ ನಾವು ಮೇಜರ್ಲಿ ಒಂದು ಡ್ರೈನೇಜ್, ನಮ್ಮಲ್ಲಿ ಅಡಿಕೆ ತೋಟ ಆಗಿದ್ದರಿಂದ ನಾವು ಎಲ್ಲದೂ ಒಂದು 2 ಅಡಿಯವರೆಗೂ ಡ್ರೈನೇಜ್ ಇದೆ, ಹಾಗಾಗಿ ನಮಗಷ್ಟು ಸಮಸ್ಯೆ ಆಗ್ತಾಯಿಲ್ಲ. ಆಮೇಲೆ ಮಿಲಿಬಗ್ ಕಂಟ್ರೋಲ್ ಮಾಡ್ತೀವಿ ನಾವು, ಈ ಇಮಿಡಾಕ್ರೋಪಿಡ್ಡು, ಈ ಥರದ ಲ್ಯಾನ್ಸರ್ ಗೋಲ್ಡು, ಮೂಮೆಂಟೋ ಓಡಿ, ಈ ಥರದ್ದು ಹಾಕಿ ಬಂದಿದ್ದಕ್ಕೆ ಮಾತ್ರ ಹಾಕ್ತೀವಿ, ಯಾವುದು ಬ್ಲ್ಯಾಂಕೆಟಾಗಿ ಮಾಡ್ತಾಯಿಲ್ಲ. ಇದು ಅಂತ್ರಕ್ನೋಸು. ಇದು ನಮಗೀಗ ಪೆಪ್ಪರಿಗೆ ಅಷ್ಟೇನು ಸಮಸ್ಯೆ ಆಗ್ತಾಯಿಲ್ಲ ಅಂತ್ರಕ್ನೋಸು.
ಅಡಿಕೆಯಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಅದೇ ಎಲೆ ಚುಕ್ಕೆ ಈಗ ಮಿತಿ ಮೀರಿ ಹೋಗಿದೆ. ನಮ್ಮ ತೋಟಗಳು ಹೆಚ್ಚು ಕಮ್ಮಿ ಅಂದರೆ ಹಳದಿ ಎಲೆ ರೋಗ ಬಂದಿದ್ದರಿಂದ ನಾಶ ಆದ ಲೆಕ್ಕಕ್ಕೆ ಹೋಗಿದೆ. ಈಗ ನಾವು ಈ ಸತಿ ಒಂದು 6 ಎಕರೆ ಅಡಿಕೆ ತೋಟನ ಪೂರ್ತಿ ಡೆಮಾಲಿಷ್ ಮಾಡಿದ್ದೀವಿ. ಇದು ಡ್ರೈನೇಜ್ ಸಿಸ್ಟಮು. ಡ್ರೈನೇಜು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಪೆಪ್ಪರಿಗೆ ಒಳ್ಳೆಯದು. ಎಷ್ಟೇ ಮಳೆ ಆಗಲಿ ಡ್ರೈನೇಜ್ ಕಂಪಲ್ಸರಿ ಬೇಕೇ ಬೇಕು. ಮತ್ತು ಮಳೆ ಜಾಸ್ತಿ ಆದಲ್ಲಿ ಪೆಪ್ಪರಿಗೆ ಸಮಸ್ಯೆ ಇಲ್ಲ. ಡ್ರೈನೇಜ್ ಇಲ್ಲದಿದ್ರೆ ಮಾತ್ರ. ಈಗ 20 ಇಂಚ್ ಮಳೆ ಆದರೂ ಡ್ರೈನೇಜ್ ಇಲ್ಲ ಅಂದರೆ ಪೆಪ್ಪರು ರೂಟ್ ರಾಟ್ ಬರೋ ಚಾನ್ಸ್ ಇದೆ. ಇದಕ್ಕೆ ಮೇಜರ್ ಅದೇ ವಾಟ್ರ್ ಮ್ಯಾನೇಜ್ಮೆಂಟು, ಒಂದು ಡ್ರೈನೇಜು ಫುಟ್ ರಾಟ್ ಬರ್ದಂಗೆ ತಡೆಯೋಕ್ಕೆ, ಆಮೇಲೆ ನಾವು ಯಾವ ಟೈಮಲ್ಲಿ ನೀರು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಎಷ್ಟು ಬೇಗ ನಮಗೆ ಗರೆ ಬರುತ್ತೆ ಅಷ್ಟು ನಮಗೆ ರೋಗ ಬರೋ ಚಾನ್ಸನ್ನು ಕಮ್ಮಿ ಮಾಡುತ್ತೆ. ಅದ್ರ ನೆಕ್ಸ್ಟು ಬೋರ್ಡೋ ಸ್ಪ್ರೇ. ಆಮೇಲೆ ಅಕಸ್ಮಾತ್ ಬಂದರೆ ಮೆಟಲಾಕ್ಸಿನ್ ಮ್ಯಾಂಕೋಸೆಬ್ಬು ಅಥವಾ ಏಲೈಟು ಈ ಥರದನ್ನು ಯೂಸ್ ಮಾಡ್ತೀವಿ. ಇನ್ನು ಇದಕ್ಕೆ ಇನ್ನು ಬರೋದು ಸ್ಕೇಲ್ಸು, ಟ್ರಿಪ್ಸು, ಗಾಲ್ಮಿರ್ಚು, ಮಿಲಿಬಗ್ಗು, ನೆಮಟೋಡು, ಇದೆಲ್ಲ ಸ್ಕೇಲ್ಸ್ಗಳು. ಇದು ಅಷ್ಟೇ ಸ್ಕೇಲ್ಸು. ಇದು ಸ್ವಲ್ಪ ಒಂದೊಂದು ವರ್ಷ ಜಾಸ್ತಿ ತೊಂದರೆ ಕೊಡುತ್ತೆ. ಇದು ಟ್ರಿಪ್ಸು. ಇದೇನು ನಮ್ಗೆ ಅಂಥ ಏನು ಸಮಸ್ಯೆ ಕೊಡ್ತಾ ಇಲ್ಲ ಇಲ್ಲಿವರೆಗೂ. ಇದು ಗಾಲ್ಮಿರ್ಚು. ಇದು ಸ್ವಲ್ಪ ತೊಂದರೆ ಕೊಡುತ್ತೆ ಸಣ್ಣ ಬಳ್ಳಿಗಳಿಗೆ. ದೊಡ್ಡ ಆದಮೇಲೆ ಅಂಥ ಸಮಸ್ಯೆ ಇಲ್ಲ. ಇದು ಈಗ ಒಂದು 10 ಅಡಿ ಒಳಗಿನ ಬಳ್ಳಿಗಳಿಗೆ ಬೇಕಾದರೆ 10 ಅಡಿ ಬಳ್ಳಿಗಳಿಗೆ ನೋಡಿ ಸ್ಪಾಟ್ ಸ್ಪ್ರೇ ಕೊಡ್ಕೊಬೋದು. ಇದಕ್ಕೆ ಅದೇ ಸ್ಕೇಲ್ಸು ಮತ್ತು ಟ್ರಿಪ್ಸು, ಗಾಲ್ಮಿರ್ಚಿಗೆ ಲಾನ್ಸರ್ ಗೋಲ್ಡು ಸ್ಪ್ರೇ ಮಾಡ್ಬೋದು, ಯಾವುದೇ ಇನ್ಸೆಕ್ಟಿಸೈಡು. ಅಥವಾ ನಾವೀಗ 2 ವರ್ಷದಿಂದ ಏನು ಮಾಡ್ತಾಯಿದ್ದೀವಿ ಅಂದರೆ 2ನೇ ರೌಂಡ್, ಅದು ಡಾಕ್ಟ್ರು ಹೇಳಬೇಕು ಮಾಡ್ಬೋದಾ ಇಲ್ವಾ ಅನ್ನೋದು ಗೊತ್ತಿಲ್ಲ ನನಗೆ, ಬೋರ್ಡೋ ಮತ್ತು ನೀಮ್ ಆಯಿಲ್ಲು 2ನೇ ರೌಂಡಿಗೆ ಹಾಕಿ ಸ್ಪ್ರೇ ಮಾಡ್ತಾಯಿದ್ದೀವಿ. ಇದು ಮಿಲಿಬಗ್ಗು. ಮಿಲಿಬಗ್ಗು ನಾವು ಸಾಧಾರಣ ತೋಟ ಒಂದು ಮಾಯ್ಶ್ಚರ್ ಮೇಂಟೈನ್ ಮಾಡಿದರೆ ಅಂದರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅಷ್ಟು ಸಮಸ್ಯೆ ಆಗ್ತಾ ಇಲ್ಲ. ಮತ್ತು ಅಕಸ್ಮಾತ್ 1-2 ಬಳ್ಳಿಲಿ ಕಂಡ್ರೆ ತಕ್ಷಣ ಅದಕ್ಕೆ ಸ್ಪಾಟ್ ಡ್ರೆಂಚ್ ಮಾಡ್ತೀವಿ. ಹಾಗಾಗಿ ಮಿಲಿಬಗ್ಗು ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಈಗ. ಇದಕ್ಕೆ ಮತ್ತದೇ ಇಮಿಡಾಕ್ರೋಪಿಡು, ಲಾನ್ಸರ್ ಗೋಲ್ಡು ಅಥವಾ ಮೂಮೆಂಟ್ ಓಡಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನೆಮಟೋಡು ಇದು ಬೇರಲ್ಲಿ ಗಂಟಾಗಿ ಬಳ್ಳಿನ ಯೆಲ್ಲೋಯಿಶ್ ಮಾಡುತ್ತೆ ನೆಮಟೋಡು. ಇದಕ್ಕೆ ವೇಲಮ್ ಪ್ರೈಮ್ ಇದೆ ಮತ್ತು ಬೇವಿನ ಹಿಂಡಿ, ಹರಳಿಂಡಿ ಈ ಥರದನ್ನು ಸ್ವಲ್ಪ ಯೂಸ್ ಮಾಡ್ಬೋದು ನೆಮಟೋಡ್ ಬಂದಿದ್ದಕ್ಕೆ. ಆಮೇಲೆ ನಾವು ಪೆಪ್ಪರಿಗೆ ಮಾರ್ಚ್ ತಿಂಗಳಲ್ಲಿ 2 ಇಂಚ್ ನೀರು ಕೊಡ್ತೀವಿ, ಏಪ್ರಿಲಲ್ಲಿ 4 ಇಂಚ್ ಕೊಡ್ತೀವಿ, 4ರಿಂದ 6 ಇಂಚು. ಆಮೇಲೆ ಮೇ ತಿಂಗಳಲ್ಲಿ 6ರಿಂದ 8 ಇಂಚು. ಅಲ್ಲಿಗೆ ಹೆಚ್ಚು ಕಮ್ಮಿ ಒಂದು 15-16 ಇಂಚ್ ನೀರು ನಾವು ಮಳೆ ಹಿಡಿಯೋಕ್ಕಿಂತ ಮುಂಚೆ ನೀರು ಕೊಟ್ಟಿರ್ತೀವಿ. ಆವಾಗ ನಮಗೆ ಜೂನ್ ತಿಂಗಳಷ್ಟೊತ್ತಿಗೆ ಫುಲ್ ಗರೆ ಬಂದು ಸೆಟ್ ಆಗಿರುತ್ತೆ. ಇದೆಲ್ಲ ವೈರಸ್ ಫೋಟೋಗಳು. ಇದು ಒಳ್ಳೆ ಟೈಮಲ್ಲಿ ಗರೆ ಬಂದರೆ ಯಾವ ಥರ ಅಂದರೆ ಅದರಲ್ಲಿ ಹೂ ಬರುತ್ತೆ ಅಂತ. ಈಗ ಜೂನ್ ತಿಂಗಳಲ್ಲಿ ಕರೆಕ್ಟ್ ಬಂದರೆ ಕರೆಕ್ಟ್ ಸೆಟ್ಟಿಂಗ್ ಆಗುತ್ತೆ, ಲೇಟ್ ಆದರೆ ಸೆಟ್ಟಿಂಗು ವೇರಿಯೇಷನ್ ಆಗುತ್ತೆ. ಅದಕ್ಕೆ ಕಾರಣನೇ ಇದು. ಇದು ನೋಡಿ ಕರೆಕ್ಟಾಗಿ ಪಣಿಯೂರಲ್ಲಿ ಕರೆಕ್ಟಾಗಿ ಬಂದರೆ ಕ್ರಾಪು ಒಂದೇ ಗೊಂತಲಲ್ಲಿ 5ರವರೆಗೂ ಬಂದಿದೆ ನಮ್ಮಲ್ಲಿ. ಇದು ಎಲ್ಲ ನಮ್ಮ ತೋಟದ ಫೋಟೋಗಳು. ಮತ್ತು ನಾವು 5% ಹಣ್ಣಾದಾಗ ಕುಯ್ಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನೀಗ ಸುಮಾರು ವರ್ಷದ ಪ್ರಾಕ್ಟೀಸಲ್ಲಿ ಈಗ 5% ಹಣ್ಣಾದರೆ ನಮಗೆ 30ರಿಂದ 33% ರಿಕವರಿ ಬರುತ್ತೆ. 10 to 15 ಆದರೆ 34ರಿಂದ 35% ಬರ್ತಾ ಇದೆ. ಆಮೇಲೆ ಫ್ರೂಟು 30ರಿಂದ 40% ಆದರೆ 37ರಿಂದ 38% ರಿಕವರಿ ಬರ್ತಾ ಇದೆ. ಹಾಗೆ 50% ಫ್ರೂಟ್ ಆದರೆ ನಮಗೆ ಡ್ರೈ ರಿಕವರಿ 40% ಬರ್ತಾ ಇದೆ. ಆದರೆ ಎಲ್ಲಿ ನಾವು 5% ಹಣ್ಣಾದಾಗ ಕುಯ್ತೀವ ನಮಗೆ ನೆಕ್ಸ್ಟ್ ಇಯರ್ ಕ್ರಾಪಲ್ಲಿ 20%ಗಿಂತ ಜಾಸ್ತಿ ವೇರಿಯೇಷನ್ ಬರ್ತಾ ಇಲ್ಲ. ಅದೇ ಎಲ್ಲಿ ನಾವು 30-40% ಜಾಸ್ತಿ ಹಣ್ಣಾದ್ಮೇಲೆ ಕುಯ್ತೀವ ಅಲ್ಲಿ ನಮಗೆ ನೆಕ್ಸ್ಟ್ ಇಯರು 50%ಗಿಂತ
ಜಾಸ್ತಿ ಕ್ರಾಪಲ್ಲಿ ವೇರಿಯೇಷನ್ ಬರುತ್ತೆ. ಹಾಗಾಗಿ ನಾವು ಆದಷ್ಟು ಅರ್ಲಿ ಹಾರ್ವೆಸ್ಟ್ ಮಾಡೋದು ಬೆಟರು. ನಮ್ಮಲ್ಲಿ ನಾವು ಡಿಸೆಂಬರ್ 3rd ವೀಕಿಂದ ಹಾರ್ವೆಸ್ಟ್ ಸ್ಟಾರ್ಟ್ ಮಾಡಿದರೆ ಫೆಬ್ರವರಿ 15ಕ್ಕೆ ನಮ್ಮ ಹಾರ್ವೆಸ್ಟ್ ಪೂರ್ತಿ ನಾವು ಮುಗಿಸ್ತೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಶ್ರೀ ಸತ್ಯಪ್ರಕಾಶ್ IPL ಮುಖ್ಯಸ್ಥರು, ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ಶ್ರೀ ಅಭಿಜಿತ್, ಪ್ರಖ್ಯಾತ ಕೃಷಿ ಯೂಟ್ಯೂಬ್ ಚಾನಲ್ ಹಾಗೂ ಕಿಸಾನ್ ಆಗ್ರೋ ಟೂಲ್ಸ್ ಪುತ್ತೂರು ಇದರ ಮಾಲಕರು ಈಗ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಎಲ್ಲರಿಗೂ ನಮಸ್ತೆ. ಒಂದು ಕೃಷಿಕರ ವಿಡಿಯೋ ನೋಡಿಕೊಂಡು ನಾವು ವಿಚಾರಕ್ಕೆ ಬರುವ. ಇದು ಶ್ರೀ ಅಮಾನುಲ್ಲಾ ಖಾನ್ ಅವರ ತೋಟ. ಅದ್ಭುತವಾಗಿದೆ, ಎರಡು ಮಾತಿಲ್ಲ. ಸಾಗರದಲ್ಲಿ ಅಡಿಕೆ, ಕಾಳುಮೆಣಸು, ಕಾಫಿ, ಮಧ್ಯದಲ್ಲಿ ಕಾಫಿ ಮಾಡಿದ್ದಾರೆ. ಕಾಳುಮೆಣಸಿನ ಬಳ್ಳಿಗಳನ್ನು ಸಿಲ್ವರ್ ಓಕ್ ಗಿಡಗಳಿಗೆ ಹಬ್ಬಿಸಿದ್ದಾರೆ. ಒಂದು ತೋಟದಲ್ಲಿ ಕೆಲಸಕ್ಕಿದ್ದವರು ಈಗ 45 ಎಕರೆಯಷ್ಟು ಈ ರೀತಿಯ ತೋಟ ಇದೆ ಅವರಿಗೆ. ಇದು ಸುಳ್ಯದ, ನಮ್ಮ ಊರಿನ ಪಕ್ಕದ ಸುಳ್ಯದ ಆಕ್ರಿಕಟ್ಟೆಯ ಶ್ರೀ ಕರುಣಾಕರ ಹೇಳುವವರ ತೋಟ. PVC ಪೈಪ್, ಗ್ಲಿರಿಸಿಡಿಯ ಗಿಡಗಳಲ್ಲಿ ಕಾಳುಮೆಣಸು ಮಾಡಿದ್ದಾರೆ. ಇದು ನಮ್ಮ ಎಲ್ಲರ ನೆಚ್ಚಿನ ಯುವ ಕೃಷಿಕರು ಅಂತ ಹೇಳ್ಬೋದು. ಅಜಿತಣ್ಣನ ತೋಟ, ಅದ್ಭುತವಾಗಿ ಕಾಳುಮೆಣಸು ಮಾಡಿದ್ದಾರೆ. ರಬ್ಬರ್ ಗಿಡಗಳಲ್ಲಿ ಕಾಳುಮೆಣಸಿದೆ. ಕಾಫಿ, ಕೊಕ್ಕೋ, ಅಡಿಕೆ ಕೃಷಿಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಕೃಷಿಕರಿಗೆ ಇವರು ಮಾದರಿಯೇ. ಇದು ಶ್ರೀ ರಾಮಚಂದ್ರ ಭಟ್, ಕಡಪು, ಪೆರ್ಲದ ಬಳಿಯ ಕೃಷಿಕರು. ಉತ್ತಮ ಗುಣಮಟ್ಟದ ರತ್ನಗಿರಿ ಅಡಿಕೆ ಗಿಡಗಳನ್ನು, ಕಾಳುಮೆಣಸನ್ನು ಕೂಡ ಬೆಳೀತಾ ಇದ್ದಾರೆ. ತಾವೇ ಸ್ವತಃ ಕಸಿ ಕಟ್ಟಿ ಕಾಳುಮೆಣಸಿನ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇದು ಶ್ರೀ ಜೋಸೆಫ್ ಚಾಕು ಅವರ ತೋಟ, ರಿಪ್ಪನ್ಪೇಟೆಯಲ್ಲಿ, ಉತ್ತರ ಕನ್ನಡ. ಅತ್ಯುತ್ತಮ ಕಾಳುಮೆಣಸು ಮತ್ತು ಕಾಫಿ ಕೃಷಿ ಮಾಡ್ತಾ ಇದ್ದಾರೆ. ಕಾಳುಮೆಣಸಿನ ಗಿಡಗಳನ್ನು ಸಿಲ್ವರ್ ಓಕ್ ಗಿಡಗಳಿಗೆ ಮತ್ತು ಪಯ್ಯಾಣಿ ಗಿಡಗಳಲ್ಲಿ, ಅಡಿಕೆ ಗಿಡಗಳಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಮಿಶ್ರ ಬೆಳೆಯಾಗಿ ಕಾಫಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅವರ ತೋಟದಲ್ಲಿ. ಇನ್ನು ಉದ್ಯಮಿಗಳು, ಕೃಷಿಕರು, ಶ್ರೀ ಚಂದ್ರಶೇಖರ ತಾಳ್ತಜೆ, ಅವರಿಗೆ ಕೃಷಿ ಮಾಡಲಿಕ್ಕೆ ಸಮಯ ಹೇಗೆ ಸಿಗ್ತದೆ ಅಂತೇಳಿ ನನಗೆ ಆಶ್ಚರ್ಯ ಆಗ್ತದೆ ನಿಜವಾಗಿಯೂ. ಹಲವಾರು ವಿಧದ ಕೃಷಿಗಳನ್ನು ಮಾಡ್ತಾ ಇದ್ದಾರೆ. ಕಾಳುಮೆಣಸು, ಕಾಫಿ, ಅಡಿಕೆ, ಧೂಪ, ಪಪ್ಪಾಯಿ, ಕೇನೆ, ಅವರ ಲಿಸ್ಟ್ ಮುಗಿಯುವುದೇ ಇಲ್ಲ. ದತ್ತಾತ್ರೇಯ ಹೆಗಡೆ ಅಂತೇಳಿ ಶಿರ್ಸಿಯ ಕೃಷಿಕರು 40 ಎಕರೆಯಲ್ಲಿ 45 ವಿಧದ ಮಾವಿನ ಅಪ್ಪೆಮಿಡಿಗಳ ಜೊತೆಗೆ ಅಡಿಕೆ, ಕಾಳುಮೆಣಸು, ಕಾಫಿ ಕೃಷಿ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪೆರುವಾಯ ಶ್ರೀ ಅನಂತರಾಮಕೃಷ್ಣ ಧೂಪ, ಪಯ್ಯಾಣಿಯಲ್ಲಿ ಕಾಳುಮೆಣಸನ್ನು ಉತ್ತಮ ರೀತಿಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ನಮ್ಮ ನೆಚ್ಚಿನ ಶ್ರೀ ಸುರೇಶ್ ಬಲ್ನಾಡು ಅವರ ತೋಟ, ಅಡಿಕೆ, ತೆಂಗು, ರಬ್ಬರ್, ಅತ್ಯುತ್ತಮ ಕಾಳುಮೆಣಸಿನ ಕೃಷಿ ಆಗ್ತಾ ಇದೆ. ತುಂಬ ಕಡಿಮೆ ನೀರಾವರಿ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ. ಶ್ರೀ ಅರವಿಂದ ಮುಳ್ಳಂಕೊಚ್ಚಿ ಅರವಿಂದಣ್ಣ ನಮಸ್ತೆ, ಅಲಂಕಾರಿನ ಬಳಿಯ ಅರವಿಂದ ಮುಳ್ಳಂಕೊಚ್ಚಿ. ಈ ತೋಟ ನೀಟ್ ಹೇಗಿರ್ತದೆ ಅಂತೇಳಿ ನೋಡಲಿಕ್ಕೆ ಅವರ ತೋಟಕ್ಕೆ ಹೋಗಬೇಕು. ಒಂದು ಕಸ ಕಡ್ಡಿ, ಒಂದು ಸೋಗೆ ಇಡೀ ತೋಟದಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ. ಅದ್ಭುತವಾಗಿ ಕೃಷಿ. ಸಾಧಾರಣ ಅವರ ತೋಟದಲ್ಲಿ ಮಳೆಗಾಲದಲ್ಲಿ 10 ಅಡಿಯಷ್ಟು ನೆರೆ ನಿಲ್ತದೆ. ಕಳೆದ ವರ್ಷ ಸಾಧಾರಣ ಅರ್ಧಕ್ಕರ್ಧ ಕಾಳುಮೆಣಸಿನ ಕೃಷಿ ಲಗಡಿ ಹೋಗಿದೆ ಅವರದ್ದು, ಕಳೆದ ವರ್ಷ ಮೊದಲಿನ ವರ್ಷ. ಆದರೂ ಎದೆಗುಂದುವುದಿಲ್ಲ. ಪ್ರತಿ ವರ್ಷ ಕಸಿ ಕಟ್ತಾರೆ, ಕಾಳುಮೆಣಸಿನ ಬಳ್ಳಿಗಳನ್ನು ಮಾಡ್ತಾರೆ. ಸಾಧಾರಣ ಒಂದು 10-15 ಎಕರೆಯಲ್ಲಿ ಕಸಿ ಕಾಳುಮೆಣಸಿನ ಗಿಡಗಳನ್ನು ಅಡಿಕೆಯ ಜೊತೆ ಮಾಡ್ತಾ ಇದ್ದಾರೆ. ಪೃಥ್ವೀಶ್ ಅಂತ ಹೇಳಿ ಪೇತ್ರಿಯ ಬ್ರಹ್ಮಾವರದ ನರ್ಸರಿಯವರು ತುಂಬ ಚೆನ್ನಾಗಿ ಕಾಳುಮೆಣಸಿನ ಕೃಷಿ ಮಾಡ್ತಾ ಇದ್ದಾರೆ. ಅದರ ವಿಡಿಯೋ ಕಳೀತು. ಸಾಧಾರಣ 1500 PVC ಪೈಪಿನಲ್ಲಿ ಕಾಳುಮೆಣಸಿನ ಕೃಷಿ. ಅಲ್ಲಿಯ ವಿಶೇಷತೆ ಅಂತ ಹೇಳಿದ್ರೆ 1ರಿಂದ 1500 PVC ಪೈಪ್ ಉಂಟಲ್ಲ, ಪ್ರತಿಯೊಂದಕ್ಕೂ ನಂಬರ್ ಇದೆ. ಪ್ರತಿ ಅಡಿಕೆ ಗಿಡಗಳಿಗೂ, ತೆಂಗಿನ ಗಿಡಗಳಿಗೂ ನಂಬರ್ ಇದೆ. ಯಾಕೆಂತ ಹೇಳಿದರೆ, ಈಗ ಯಾರ ಹತ್ರ, ಕೆಲಸದವರ ಹತ್ರ ಅಥವಾ ತಂದೆ ಹತ್ರ, ತಾಯಿ ಹತ್ರ 25ನೇ ನಂಬರಿನ ಬಳ್ಳಿಯನ್ನು ಒಮ್ಮೆ ನೋಡಬೇಕು, ಅಲ್ಲಿ ಏನೋ ತೊಂದರೆ ಇದೆ ಅಂತೇಳಿ ಯಾರ ಹತ್ರ ಕೂಡ ಗುರುತಿಸಿ ಹೇಳ್ಬೋದು.
ಪ್ರತಿ ಗಿಡಗಳಲ್ಲಿ ಕೂಡ ನಂಬರ್ ಇದೆ. ಅದೊಂದು ವಿಶೇಷತೆ ನನಗೆ ಕಂಡದವರಲ್ಲಿ. ಮತ್ತು ನಮ್ಮ ತೊಟ್ಟೆತೋಡಿ ಸುರೇಶ್ ಚಂದ್ರಣ್ಣ ನಮ್ಮ ಹೆಚ್ಚಿನವರಿಗೆ ಗುರುಗಳು. ಹೇಳಿದ್ರೆ ಪ್ರತಿದಿನ ಬೆಳಿಗ್ಗೆ ಅಥವಾ ಯಾವುದೇ ಒಂದು ಹೊತ್ತಿನಲ್ಲಿ ಅವರು ಕೃಷಿ ಪಾಠ ಮಾಡ್ತಾರೆ. ಪಾಠ ಅಂತ ಹೇಳಿದರೆ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಅವರು ಮಾಡ್ತಾರೆ. ನನಗೆ ಒಂದು ಸ್ವಲ್ಪ ಈ ಕೃಷಿಗೆ ಬರಲಿಕ್ಕೆ ಇಂಥವರೇ, ಈಗ ನಾನಿಷ್ಟು ವಿಡಿಯೋ ತೋರಿಸಿದೆಲ್ಲ, ಅಜಿತಣ್ಣ, ಬಲ್ನಾಡು ಸುರೇಶಣ್ಣ, ತೊಟ್ಟೆತೋಡಿ ಸುರೇಶ್ ಚಂದ್ರಣ್ಣ, ಇಂಥವರೇ ನಾನು ಒಂದು ಸ್ವಲ್ಪ ಬಿಡುವಿನಲ್ಲಿ ಅರ್ಧಂಬರ್ಧ ಹೇಗೋ ಎಲ್ಲ ಮಾಡ್ತಾ ಇದ್ದೇನೆ. ಅದು ಇವರೇ ಕಾರಣ ಅಂತ ಹೇಳ್ಬೋದು. ಮತ್ತು ಸುಬ್ರಾಯ ಭಟ್ಟ ಪಿಲಿಕಜ್ ಅಂತ ಹೇಳಿ ಎಲೆಮರೆಯ ಕಾಯಿ ಅಂತ ಹೇಳ್ಬೋದು. ಯಾವುದೇ ಸಮಾವೇಶ ಇದಕ್ಕೆಲ್ಲ ಬರುವುದಿಲ್ಲ, ಪುರುಸೊತ್ತಿರುವುದಿಲ್ಲ. ಯಾಕಂತ ಹೇಳಿದ್ರೆ ಸ್ವತಃ ಅವರೇ ಕೃಷಿ ಮಾಡುವವರು. ನರ್ಸರಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸಣ್ಣ ಮಟ್ಟಿನಲ್ಲಿ. ಯಾವುದೇ ಗಿಡ ಬಾಕಿ ಇಲ್ಲ ಅವರಲ್ಲಿ ಕೃಷಿ ಮಾಡಲಿಕ್ಕೆ, ಕಾಳುಮೆಣಸಿನ ಬಳ್ಳಿಗಳನ್ನು ಬಿಡಲಿಕ್ಕೆ. ಪ್ರತಿಯೊಂದು ಗಿಡ, ಮರ, ಕಾಂಕ್ರೀಟ್ ಕಂಬ ಅವರೇ ಸ್ವತಃ ತಯಾರಿಸಿ ಪ್ರತಿಯೊಂದಕ್ಕೂ ಕೂಡ ಕಾಳುಮೆಣಸಿನ ಬಳ್ಳಿಗಳನ್ನು ಹಬ್ಬಿಸಿದ್ದಾರೆ. ಒಮ್ಮೆ ನೋಡಬೇಕಾದಂಥ ಕೃಷಿ, ಆದರೆ ಅಷ್ಟು ಸುಲಭಕ್ಕೆ ಸಿಗುವುದಿಲ್ಲ, ಅವರಿಗೆ ಪುರುಸೊತ್ತು ಇರುವುದಿಲ್ಲ. ಯಾಕಂತ ಹೇಳಿದರೆ ತೋಟದಲ್ಲಿ ಇರುವಂಥವರು. ಇನ್ನು ಅಡಿಕೆ ಜೊತೆಗೆ ಉಪ ಬೆಳೆ, ಮಿಶ್ರ ಬೆಳೆ ಯಾವುದು ಮಾಡ್ಬೋದು ಅಂತ ಹೇಳಿದರೆ ಕನ್ಫ್ಯೂಷನ್ ತುಂಬ ಇದೆ. ಅಡಿಕೆ ಎಷ್ಟು ದಿನ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಅಡಿಕೆ ಎಷ್ಟು ದಿನ ಅಂತ ಹೇಳಿದರೆ ಸಾಧಾರಣ ನನಗೆ 33 ವರ್ಷ ಆಯಿತು. 33 ವರ್ಷದಿಂದಲೂ ನನಗೆ ನೆನಪಿದ್ದಾಗೆ ನಾನು ಕೇಳ್ತಾ ಬರ್ತಾ ಇದ್ದೇನೆ, ಅಡಿಕೆ ಇನ್ನೂ ಹೆಚ್ಚು ಸಮಯ ಇಲ್ಲ, ಇನ್ನೊಂದು 2-3 ವರ್ಷ ಮುಗೀತದಕ್ಕೆ ಅಂತ. 33 ವರ್ಷ ಆಯಿತು. ಇಲ್ಲಿ 70 ಅಜಿತಣ್ಣ ಸಣ್ಣದಿರೋಗಿಂದಲೇ ಆ ರೀತಿ ಕೇಳ್ತಾ ಇದ್ದಿರ್ಬೋದು ಅಲ್ವ ಅಜಿತಣ್ಣ? ಅಡಿಕೆ ಇಲ್ಲ, ಎಷ್ಟು ಜನ ತಿಂತಾರೆ ಅಂತ ಹೇಳಿಕೊಂಡು. ಆದರೆ ಡೆಡ್ಲೈನ್ ಇನ್ನೂ ಕೂಡ ಬರಲಿಲ್ಲ. ಆದರೆ ಪ್ಲ್ಯಾನ್ ಬಿ ಬೇಕೇ ಬೇಕು. ಪ್ಲ್ಯಾನ್ ಬಿ ಅಂತ ಕೇಳಿದರೆ 100 ಜನರ ಹತ್ರ ಕೇಳಿದರೆ 100 ಉತ್ತರ ಕೊಡ್ತಾರೆ. ನನ್ನಂಥ ಯೂಟ್ಯೂಬರ್ ಎಂತ ಮಾಡ್ತಾರೆ ಹೇಳಿದರೆ, ಆ ತೋಟಕ್ಕೆ ಹೋಗೋದು, ಈ ತೋಟಕ್ಕೆ ಹೋಗೋದು, ವಿಡಿಯೋ ಹಾಕೋದು. 1 ಎಕರೆ ರಂಬುಟಾನ ಬೆಳೆದರೆ ಕೋಟಿ ಲಾಭ ಉಂಟು ಅಂತೇಳಿ, 1-2 ಎಕರೆ ಡ್ರ್ಯಾಗನ್ ಫ್ರೂಟ್ ಮಾಡಿ ಲಕ್ಷಗಟ್ಟಲೆ ಲಾಭ ಉಂಟು ಅಂತ ಹೇಳಿಕೊಂಡು. ಅದು ಮಾಡಿ ಗೆದ್ದವರೆಷ್ಟು ಅಂತ ಹೇಳಿದರೆ ಗೊತ್ತಿಲ್ಲ. ದೊಡ್ಡ ಮಟ್ಟಿನಲ್ಲಿ ಮಾಡಿ ಲಾಭ ಮಾಡಿದವರು ಇದ್ದಾರೆ, ಕೈ ಸುಟ್ಟುಕೊಂಡವರು ಕೂಡ ಇದ್ದಾರೆ. ಲಾಭ ಮಾಡಿದವರದು ನನ್ನಂಥ ಯೂಟ್ಯೂಬರ್ಸ್ ವಿಡಿಯೋ ಮಾಡ್ತಾರೆ. ನಾನು ನನ್ನನ್ನೇ ಉದಾಹರಣೆ ಕೊಡೋದು, ಬೇರೆ ಯಾರನ್ನು ಉದ್ದೇಶಿಸಿ ನಾನು ಹೇಳ್ತಾ ಇರೋದಲ್ಲ. ಗೆದ್ದ ಉದಾಹರಣೆಗಳನ್ನು ಕೊಡುವವರು ತುಂಬ ಜನ ಇದ್ದಾರೆ, ಅದನ್ನು ಪ್ರಚಾರ ಮಾಡುವವರು ತುಂಬ ಜನ ಇದ್ದಾರೆ. ಆದರೆ ಸೋತ ಕತೆಗಳನ್ನು ಹೇಳುವವರು ಯಾರೂ ಇಲ್ಲ. ಕೆಲವು ಬೆರಳೆಣಿಕೆಯವರು ಮಾತ್ರ ಇರ್ತಾರೆ, ನಾನು ಸೋತಿದ್ದೇನೆ, ನಾವು ಸಹ ಸೋಲ್ಲಿ ಅಂತೇಳಿ, ಆ ರೀತಿಯ. ಮತ್ತು ಈ ಮೆಕಡಮಿಯ ಹೆಸರೇ ಕೇಳಿ ಗೊತ್ತಿಲ್ಲ, ಆದರೆ ಯೂಟ್ಯೂಬ್ಗಳಲ್ಲಿ ವಿಡಿಯೋ ಕೋಟಿ ಲಾಭ ಇದೆ, ಒಂದು ಮರದಲ್ಲೇ 10 ಲಕ್ಷ ಲಾಭ ಉಂಟು ಅಂತ ಹೇಳುವಂಥ ವಿಡಿಯೋಗಳನ್ನು ನಾವು ನೋಡ್ತೇವೆ. ಹೀಗೆ ಹಲವಾರು ವಿಷಯಗಳಿದೆ. ಬಾಳೆ ಆಗಿರ್ಬೋದು, ಕೊಕ್ಕೋ ಆಗಿರ್ಬೋದು, ಜಾಯಿಕಾಯಿ ಆಗಿರ್ಬೋದು. ತೊಟ್ಟೆತೋಡಿ ಸುರೇಶ್ ಚಂದ್ರಣ್ಣ ಜಾಯಿಕಾಯಿನ ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ. ಅಜಿತಣ್ಣ ಕಾಫಿಯನ್ನು ಕೆಲವು ವರ್ಷದಿಂದ ಶುರು ಮಾಡಿದ್ದಾರೆ. ನಮ್ಮ ನಡುವೆ ಈ ರೀತಿಯ ಹಲವು ಮಿಶ್ರ ಬೆಳೆಗಳನ್ನು ಮಾಡ್ತಾ ಇರುವವರಿದ್ದಾರೆ. ಈಗ ಅಡಿಕೆ ಮುಗಿತು ಅಂತಲ್ಲ, ಆದರೆ ಪ್ಲ್ಯಾನ್ ಬಿ ಅಂತ ಕೇಳಿದರೆ ಮಿಶ್ರ ಬೆಳೆಯನ್ನು ಮಾಡಲೇಬೇಕು. ಅವರು ಸಡನ್ ಇವತ್ತಿಂದ ನಾಳೆಗೆ 10 ಎಕರೆಯಲ್ಲಿ ಕಾಫಿ ಹಾಕಿದವರಲ್ಲ, 10 ಎಕರೆಯಲ್ಲಿ ಜಾಯಿಕಾಯಿ ಅಥವಾ ಕಾಳುಮೆಣಸು ಯಾವುದೇ ರಂಬುಟಾನ್ ಆಗಿರ್ಬೋದು, ಡ್ರ್ಯಾಗನ್ ಫ್ರೂಟ್ ಹಾಕಿದವರಲ್ಲ. ಸ್ಟೆಪ್ ಬೈ ಸ್ಟೆಪ್ ಈ ರೀತಿಯೇ ಮುಂದೆ ಹೋಗಬೇಕಾಗ್ತದೆ. ನಾನು ನಿಮಗೆ ವಿಚಾರ ಹೇಳ್ತಾ ಇದ್ದೇನೆ, ನನಗೆ ಗೊತ್ತಿರೋದನ್ನು. ನನಗಿಂತ ತುಂಬ ಅನುಭವ ಇರುವವರು ನೀವು. ನಾನು ನಿಮಗೆ ಬುದ್ಧಿ ಹೇಳುವಂಥದ್ದಲ್ಲ, ನನಗೆ ಗೊತ್ತಿರೋ ವಿಚಾರವನ್ನು ಹೇಳ್ತಾ ಇದ್ದೇನೆ. ತಪ್ಪಿದರೆ ಕ್ಷಮೆ ಕೊಡಬೇಕು ನೀವು. ಮತ್ತು ನಮ್ಮಲ್ಲಿಯ ನೀರಿನ ಅವೈಲೇಬಿಲಿಟಿ ಎಷ್ಟು ಇದೆ, ನಮಗೆ ನಾವು ಬೆಳೆಯುವಂಥದ್ದಕ್ಕೆ ಕೊಡಲಿಕ್ಕೆ ಆಗ್ತದಾ, ನಮ್ಮ ಹವಾಮಾನ ಬೇರೆ ಬೇರೆ ತೊಂದರೆಗಳಿರ್ತದೆ, ಅದೆಲ್ಲವೂ ಸರಿ ಆಗ್ತದ ನಾವು ಸೆಲೆಕ್ಟ್ ಮಾಡಿದ ಬೆಳೆಗಳಿಗೆ ಅಂತ ಹೇಳಿ ಕೂಡ ನೋಡಬೇಕಾಗ್ತದೆ. ಮತ್ತು ಮೌಲ್ಯವರ್ಧನೆ ಮಾಡುವಂಥದ್ದು, ವ್ಯಾಲ್ಯೂ ಎಡಿಷನ್. ಕೃಷಿಕರು ಆದಷ್ಟು ಇದಕ್ಕೆ ಒಂದು ಯುವ ಕೃಷಿಕರು ನಾನು ಹೇಳುವಂಥದ್ದು ಆದಷ್ಟು ಫೋಕಸ್ ಮಾಡಿದರೆ ಒಳ್ಳೆಯದು ಅಂತ ಹೇಳಿಕೊಂಡು. ಇನ್ನು ನೆಕ್ಸ್ಟ್ ಮಾತಾಡೋರಿದ್ದಾರೆ ವ್ಯಾಲ್ಯೂ ಎಡಿಷನ್ ಹೇಗೆಲ್ಲ ಮಾಡ್ಬೋದು ಅಂತ ಹೇಳಿಕೊಂಡು. ಹಾಗೆ ಅದರ ಬಗ್ಗೆ ಹೆಚ್ಚಿನ ವಿಚಾರ ನಾನು ಹೇಳುವುದಿಲ್ಲ, ನನಗೆ ಅದರ ಬಗ್ಗೆ ಅಷ್ಟು ಗೊತ್ತೂ ಇಲ್ಲ. ಕುರುವೇರಿ ಕ್ಯಾಶ್ಯೂಸಿನವರು, ನೀವೊಮ್ಮೆ ಅಲ್ಲಿ ಅವರದ್ದು ಹೊರಗೆ ಸ್ಟಾಲ್ ಇದೆ, ಒಮ್ಮೆ ರುಚಿ ನೋಡಿದರೆ ನೀವು ಪರ್ಮನೆಂಟ್ ಅದರ ಕಸ್ಟಮರ್ ಆಗ್ತೀರಿ. ಅದ್ಭುತ ರುಚಿ, ನೀವು ಎಲ್ಲಿಯೂ ಆ ರುಚಿಯ ಗೋಡಂಬಿಯನ್ನು ತಿನ್ನಿರಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಮಾತಾಡ್ತಾರೆ, ಮತ್ತು ನಾನು ಹೆಚ್ಚು ಹೇಳೋದಿಲ್ಲ. ಅವರು ಗಂಡ ಹೆಂಡತಿ ಎಷ್ಟು ಅದರಲ್ಲಿ ದುಡಿತಾ ಇದ್ದಾರೆ ಅಂತ ಹೇಳಿದರೆ ಒಂದು ರೋಲ್ ಮಾಡೆಲ್ ಅಂತ ತಗೊಳ್ಬೋದು ಅವರನ್ನು. ಅವರು ಕೆಲಸದಲ್ಲಿ ಇದ್ದವರು ಬಿಟ್ಟು ಈಗ ಮನೆಯಲ್ಲಿ ಕೃಷಿಯ ಜೊತೆ ವ್ಯಾಲ್ಯೂಡೇಷನ್ ಕುರುವೇರಿ ಕ್ಯಾಶ್ಯೂಸ್ ತುಂಬ ಅತ್ಯುತ್ತಮ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಅನುತ್ತಮ ಚಾಕ್ಲೇಟ್, ನನಗೆ ಅವರು ಪರಿಚಯದವರು, ನನಗೆ ಸಂಬಂಧಿಕರು, ಆದರೂ ನನಗೆ ಅಷ್ಟು ಅವರ ಬಗ್ಗೆ ಗೊತ್ತಿರಲಿಲ್ಲ. ಒಂದು
ವರ್ಷದ ಹಿಂದೆ ಸಮೃದ್ಧಿ ಗಿಡಗೆಳತನ ಸಂಘ ಅಂತ ಇದೆ ನಮ್ಮದು ಪುತ್ತೂರಿಂದ. ಅಲ್ಲಿಂದ ಹೋದಾಗಲೇ ನನಗೆ ವಿಷಯ ಗೊತ್ತದ್ದು, ಅದ್ಭುತ ರುಚಿ. ಯಾವೆಲ್ಲ ಹಲವಾರು ನಿಮಗೆ ಈ ಕ್ಯಾಡ್ಬರಿಯಲ್ಲಿ ಕೂಡ ಸಿಗದಂತಹ ಹಲವಾರು ವೈವಿಧ್ಯಮಯ ಚಾಕ್ಲೇಟ್ಗಳು ಅವರಲ್ಲಿ ಲಭ್ಯ ಇದೆ. ಅವರದ್ದು ಕೂಡ ಇಲ್ಲಿ ಸ್ಟಾಲ್ ಇದೆ. ನೀವೊಂದು ಸಲ ಟೇಸ್ಟ್ ಮಾಡಿ ನೋಡಿ. ಹೇಳಿದ್ರೆ ನಾವು ಈ ಯುವಕರನ್ನು ಬೆಳೆಸಬೇಕು, ಅವರಿಗೆ ಸಪೋರ್ಟ್ ಕೊಡಬೇಕು ಅಂತ ಹೇಳಿ. ಮತ್ತು ವಿಶ್ವೇಶ್ವರ ಭಟ್ ಪೆರ್ಲದವರು ಮುಂಚಿಕಾನ ಹಲಸು ಮೌಲ್ಯವರ್ಧನೆ ಮಾಡ್ತಾ ಇದ್ದಾರೆ. ಮೌಲ್ಯವರ್ಧನೆ ಅಂತ ಹೇಳಿದರೆ ಹಲಸಿನ ಹಣ್ಣನ್ನು ಪ್ಯಾಕಿಂಗ್ ಮಾಡಿ ಬಿಡಿಸಿ ಸೊಳೆಯನ್ನು, ಈಗ ವಿಷಯ ಅಂತ ಹೇಳಿದರೆ ಹಲಸು ನಮ್ಮಲ್ಲಿದೆ, ಆದರೆ ಅದರ ಕಡೆಗಣಿಸುವುದೇ ಜಾಸ್ತಿ. ತುಳು ಬರಿಕೆ ಎರಡೇ ಗೊತ್ತಿರೋದು ನಮಗೆ. ಆದರೆ ಈ ಹಣ್ಣು ಬೇರೆ ಬೇರೆ ಕ್ವಾಲಿಟಿಯ ಹಣ್ಣುಗಳು ಸಿಗ್ತದೆ ಅಂತ ನಮಗೆ ಇತ್ತೀಚೆಗೂ ಗೊತ್ತಾದಷ್ಟೇ. ಅದರಲ್ಲಿ ಉತ್ತಮ ತಳಿಗಳ ಹಲಸಿನ ಹಣ್ಣನ್ನು ಬೆಳೆಸಿ ಅದನ್ನು ಗ್ರಾಹಕರಿಗೆ ರೆಡಿ ಟು ಈಟ್ ಪ್ಯಾಕಿಂಗ್ ಮಾಡಿ ಕೊಡ್ತಾ ಇದ್ದಾರೆ. ಮತ್ತು ಅನಾನಸು ಬೆಳೆಯನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಲವಾರು ಎಕರೆಗಟ್ಟಲೆ 20-30 ಎಕರೆಯಲ್ಲಿ ಲೀಸ್ ತಗೊಂಡು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಅವರು ಇಂಜಿನಿಯರಿಂಗ್ ಕ್ಷೇತ್ರದಿಂದ ಬಿಟ್ಟು ನನಗೆ ಕೃಷಿ ಬೇಕು, ಕೃಷಿಯಲ್ಲಿ ಒಂದು ತೃಪ್ತಿ ಇದೆ, ಸಂತೋಷ ಇದೆ ಅಂತ ಹೇಳಿಕೊಂಡು ಬಂದವರು ಅವರು. ಈ ರೀತಿಯ ಉದಾಹರಣೆಗಳು ನಮ್ಮ ನಡುವೆ ಸಾಕಷ್ಟಿದೆ. ನಾನು ಇಲ್ಲಿ ಬಂದ 3 ಜನರ ಬಗ್ಗೆ ಹೇಳಿದಷ್ಟೇ. ಈ ರೀತಿಯ ವ್ಯಾಲ್ಯೂ ಎಡಿಷನ್ ಮಾಡಿದರೆ ಕೃಷಿಕರಿಗೆ ಪ್ರಯೋಜನ ಇದೆ ಅಂತ ಹೇಳಿಕೊಂಡು ಆದಷ್ಟು ಯುವಕರು ಇದರ ಬಗ್ಗೆ ಫೋಕಸ್ ಮಾಡಬೇಕು. ಇನ್ನು ನನ್ನ ವಿಷಯ ಅಂತ ಹೇಳಿದರೆ ನೀರಾವರಿ ವ್ಯವಸ್ಥೆ. ನಾನು ಜೈನ್ ಇರಿಗೇಷನ್ ಕಂಪನಿಯ ಡೀಲರ್ ಪುತ್ತೂರಿನಲ್ಲಿ. ಕಿಸಾನ್ ಆಗ್ರೋ ಟೂಲ್ಸ್ ಅಂತೇಳಿ ನಮ್ಮದೊಂದು ಶಾಪ್ ಇದೆ. ಈಗ ಯಾವುದೆಲ್ಲ ನೀರಾವರಿ ವ್ಯವಸ್ಥೆಗಳನ್ನು ಮಾಡ್ಬೋದು, ಯಾವೆಲ್ಲ ನೀರಾವರಿ ವ್ಯವಸ್ಥೆ ಹೇಗೆಲ್ಲ ಇರ್ತದೆ ಅಂತ ಹೇಳೋದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ನೋಡುವ. ಹಲವಾರು ಬಗೆಯ ನೀರಾವರಿ ವ್ಯವಸ್ಥೆ ಇದೆ. ಸ್ಪ್ರಿಂಕ್ಲರ್ ಇದೆ, ಮೈಕ್ರೋ ಸ್ಪ್ರಿಂಕ್ಲರ್ ಇದೆ, ಸ್ಪ್ರೇ ಜೆಟ್ ಇದೆ, ಡ್ರಿಪ್ ಇರಿಗೇಷನ್ ಇದೆ. ಅದರಲ್ಲಿ ಕೂಡ ಹಲವಾರು ಹೊಸ ಹೊಸ ಟೆಕ್ನಾಲಜಿಗಳು ಬಂದಿದೆ. ನಮ್ಮ ನೀರಿನ ಲಭ್ಯತೆ, ನಮ್ಮ ಮಣ್ಣು, ನಮ್ಮ ಹವಾಮಾನ, ನಮ್ಮ ಬೆಳೆಗಳ ಮಾದರಿ, ಇದನ್ನು ನೋಡಿಕೊಂಡು ನಾವು ನಮ್ಮ ನೀರಾವರಿ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಈಗ ನಾವು ಯಾವುದೇ ಒಂದು ಬೆಳೆಗಳಿಗೆ, ನಮ್ಮ ಪ್ರದೇಶದಲ್ಲಿ ಹೆಚ್ಚಾಗಿರುವಂಥದ್ದು ದೀರ್ಘಾವಧಿ ಬೆಳೆಗಳು, ಅಡಿಕೆ, ಕಾಳುಮೆಣಸು, ಕೊಕ್ಕೋ, ಜಾಯಿಕಾಯಿ, ಈ ರೀತಿಯ ದೀರ್ಘಾವಧಿ ಬೆಳೆಗಳಿರುವಂಥದ್ದು. 1 ವರ್ಷ ನಾವು ಅಡಿಕೆ ಕೃಷಿಯನ್ನು ಮಾಡಿದರೆ ಸಾಧಾರಣ ಒಂದು 25-30 ವರ್ಷ ಅದರ ಬೆಳೆ ಇರ್ತದೆ. ಆ ನೀರಾವರಿ ವ್ಯವಸ್ಥೆ ಕಡಿಮೆ ಅಂತ ಹೇಳಿದ್ರಿಂದ 15 ವರ್ಷ ಬರಬೇಕು. ಈಗ ನಾನು ಈ ವ್ಯವಹಾರಕ್ಕೆ ಬಂದು 12 ವರ್ಷ ಆಯಿತು. ನಮಗೆ 32 ವರ್ಷ ಆಯಿತು ನನ್ನ ತಂದೆಯವರು ಸ್ಟಾರ್ಟ್ ಮಾಡಿ. ನಾನು ಈಗ 12 ವರ್ಷ ಹಿಂದೆ ಇದ್ದೇನೆ. ಆಗಿಂದಲೇ 30 ವರ್ಷದಿಂದಲೇ ತಂದೆಯವರಿಗೆ ಈ ಸೀಸನ್ ಅಂತ ಇರ್ತದೆ, ನಮಗೆ ನೀರಾವರಿ ಮಾಡುವ ಸೀಸನ್ ಮುಗ್ದ ಕೂಡಲೇ ಆಗುವಂಥದ್ದು. ಈ ವರ್ಷದ್ದಾಯ್ತು, ಇನ್ನು ಬರುವ ವರ್ಷ ಯಾರು ಮಾಡ್ತಾರೆ ಅಂತ ಹೇಳಿಕೊಂಡು. ಹಾಗೆ 2 ವಿಷಯದಿಂದಾಗಿ ತೊಂದರೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಮನುಷ್ಯ ಇರುವ ತನಕ ಕೃಷಿ ಬೇಕೇ ಬೇಕು, ಬೆಳೆಗಳು ಬೇಕೇ ಬೇಕು, ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇರ್ತದೆ. ಮತ್ತೊಂದು ಕೆಲವು ಕೃಷಿಕರು ಈ ರೀತಿ ಮಾಡಬೇಡಿ ಅಂತ ಹೇಳುವಂಥದ್ದು. ವ್ಯವಹಾರದವರಿಗೆ, ವ್ಯಾಪಾರಿಗಳಿಗೆ ಲಾಭವೇ. ಒಮ್ಮೆ ಸ್ಪ್ರಿಂಕ್ಲರ್ ಹಾಕೋದು, ಸ್ಪ್ರಿಂಕ್ಲರ್ ತೆಗೆದು 2 ವರ್ಷ ನೀರು ಸಾಕಾಗೋದಿಲ್ಲ ಅಂತೇಳಿ ಡ್ರಿಪ್ ಇರಿಗೇಷನ್ಗೆ ಮಾಡೋದು. ಡ್ರಿಪ್ ಇರಿಗೇಷನ್ ಮಾಡಿ ಅದು ಬ್ಲಾಕ್ ಆಗ್ತದೆ ಅಂತ ಕೆಲಸದವರು ನೋಡಿಕೊಳ್ಳೋದಿಲ್ಲ ಅಂತೇಳಿ ಪುನಃ ಮೈಕ್ರೋ ಸ್ಪ್ರಿಂಕ್ಲರ್, ಸ್ಪ್ರೇ ಜೆಟ್, ಸ್ಪ್ರಿಂಕ್ಲರ್ ಇಂಥದಕ್ಕೆ ಬರೋದು. ಮತ್ತು ಪುನಃ ಇದು ಸೈಕಲ್ ಆಗ್ತಾ ಇರ್ತದೆ. ನಾವು ಮಾಡಿದ ಕಸ್ಟಮರ್ಗಳಿಗೆ ಪುನಃ ಮಾಡ್ತಾ ಇರ್ತೇವೆ. ಹೀಗೆ ಮಾಡಿದರೆ ವ್ಯಾಪಾರಿಗಳಿಗೆ ಲಾಭ ಹೌದು, ಆದರೆ ಕೃಷಿಕನಿಗೆ ಅನಗತ್ಯ ಎಕ್ಸ್ಪೆನ್ಸಸ್. ನಿಮ್ಮ ಬೆಳೆಗಳು ಯಾವುದು, ಅದಕ್ಕೆ ಎಷ್ಟು ನೀರು ಬೇಕು, ನಿಮ್ಮಲ್ಲಿ ನೀರಿನ ಲಭ್ಯತೆ ಹೇಗಿದೆ, ಇದನ್ನೆಲ್ಲ ನೋಡಿಕೊಂಡು ನೀವು ನೀರಾವರಿ ವ್ಯವಸ್ಥೆ ಮಾಡಬೇಕು. ಯಾವುದೇ ಕಂಪನಿ ಆಗ್ಬೋದು, ಒಳ್ಳೆಯ ಕಂಪನಿ, ಒಳ್ಳೆ ಡೀಲರ್ ಅಥವಾ ಒಳ್ಳೆ ಸರ್ವಿಸ್ ತಗೊಳ್ಳುವವರು ನಿಮಗೆ ಕರೆದಾಗ ಬರಬೇಕು. ಒಳ್ಳೆ ಕಂಪನಿಗಳ ISI ಆಗಿರ್ಬೋದು, ISI ಮಾರ್ಕ್ ಇರುವಂಥದ್ದಾಗಿರ್ಬೋದು, ಯಾವುದೇ ಕಂಪನಿಗಳದ್ದನ್ನು ಕೂಡ ನೀವು ಅಳವಡಿಸ್ಬೋದು. ಆದರೆ ಒಳ್ಳೆಯ ಕ್ವಾಲಿಟಿಯನ್ನು ಹಾಕಿ ಒಂದು 10-15 ವರ್ಷದಷ್ಟಾದರೆ ಅದಕ್ಕೆ ಲೈಫ್ ಬರಬೇಕು. ಯಾಕಂತ ಹೇಳಿದರೆ 1 ಎಕರೆಗೆ ನೀರಾವರಿ ಮಾಡೋದು ಅಂತ ಹೇಳಿದರೆ ಸ್ಪ್ರಿಂಕ್ಲರ್, ಡ್ರಿಪ್, ಮೈಕ್ರೋ ಸ್ಪ್ರಿಂಕ್ಲರ್, ಸ್ಪ್ರೇ ಜೆಟ್ ಯಾವುದೇ ಆಗಿರ್ಬೋದು, ಒಂದು 10-15 ವರ್ಷ ಅದರದ್ದು ಬರಲೇಬೇಕಾಗ್ತದೆ. ಅಷ್ಟಾದರೆ ಒಂದು 50,000 ರೂಪಾಯಿ ಖರ್ಚಿರ್ತದೆ ನೋಡಿ. ಇದು ಸುಮ್ಮನೆ ಬರುವಂಥದ್ದಲ್ಲ. ಆದರೆ ನಿಮಗೆ ಅಡಿಕೆಯಲ್ಲಿ ಬೆಳೆ ಬರಬೇಕಿದ್ರೆ 4 ವರ್ಷ ಆಗಬೇಕು. 4 ವರ್ಷದಲ್ಲಿ ನಿಮಗೆ ದುಡ್ಡು ಬರೋಕ್ಕೆ ಶುರುವಾಗ್ತದಷ್ಟೇ. ಅದಕ್ಕಿಂತಲೂ ನಂತರ ನಮಗೆ ಈ ಇರಿಗೇಷನ್ ವ್ಯವಸ್ಥೆ ಸರಿಯಾಗಿರಬೇಕು. ಈಗ ನಾನು ಹೇಳಿದೆಲ್ಲ, ಇಲ್ಲಿ ಸ್ಪ್ರೇ ಜೆಟ್ ಆಗಿರ್ಬೋದು, ಡ್ರಿಪ್ ಆಗಿರ್ಬೋದು, ಈ ಸ್ಪ್ರಿಂಕ್ಲರ್ ಆಗಿರ್ಬೋದು, ಇದರಲ್ಲಿ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ. ಅದು ಇಂತಿಷ್ಟು ಪ್ರೆಷರಲ್ಲಿ ನಡೀತದೆ ಅಂತ ಇರ್ತದೆ. ಸ್ಪ್ರಿಂಕ್ಲರ್ ರನ್ ಆಗಬೇಕಿದ್ರೆ 1.5 kg ಪ್ರೆಷರ್ ಬೇಕು. ಒಂದು ಸ್ಪ್ರಿಂಕ್ಲರ್ನಲ್ಲಿ ಇಷ್ಟು ಔಟ್ಪುಟ್ ಇರ್ತದೆ. ನಮ್ಮ ತೋಟ ಎಷ್ಟಿದೆ, ಈಗ ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಅದರಲ್ಲಿ ಬೇರೆ ಬೇರೆ ಔಟ್ಪುಟ್ ಇರುವಂಥದ್ದು ಬರ್ತದೆ. 1 ಲೀಟರಿಂದ ಹಿಡಿದು 14 ಲೀಟರ್ ತನಕದ ಡ್ರಿಪ್ಪರ್, ಬೇರೆ ಬೇರೆ ಔಟ್ಪುಟ್ ಇರುವಂಥ ಡ್ರಿಪ್ಪರ್ಗಳು ಬರ್ತದೆ. ಸ್ಪ್ರೇ ಜೆಟ್ಟಲ್ಲಿ ಕೂಡ ಹಾಫ್ ಸರ್ಕಲ್, ಫುಲ್ ಸರ್ಕಲ್, ಅದರಲ್ಲಿಯೂ 30 ಲೀಟ್ರ್, 45 ಲೀಟ್ರ್, 55 ಲೀಟ್ರ್ ಈ ರೀತಿಯ ಸ್ಪ್ರೇ ಜೆಟ್ಗಳು ಬರ್ತದೆ. ಸ್ಪ್ರಿಂಕ್ಲರಲ್ಲಿಯೂ ಡಿಫ್ರೆಂಟ್
ಔಟ್ಪುಟ್ ಇರುವಂಥದ್ದು ಬರ್ತದೆ. ನಿಮ್ಮ ಬೆಳೆಗಳಿಗೆ ಅನುಗುಣವಾಗಿ ನೀವು ಈ ನೀರಾವರಿ ವ್ಯವಸ್ಥೆಯನ್ನು ಮಾಡಿದರೆ ಒಳ್ಳೆಯದು. ಇನ್ನು ನೀರಾವರಿ ವ್ಯವಸ್ಥೆಯಲ್ಲಿ ಬಂದಿರುವಂಥ ಹೊಸ ಹೊಸ ಟೆಕ್ನಾಲಜಿಗಳು, ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಒಂದು ಆಟೋಮೇಷನ್ ವ್ಯವಸ್ಥೆ. ಆಟೋಮೇಷನ್ ಬಂದಿದೆ, ಅಳವಡಿಸಿದ ಕೂಡಲೇ ನಮ್ಮ ಕೆಲಸ ಮುಗಿಯುವುದಿಲ್ಲ, ಸರ್ವಿಸ್ ಇರ್ತದೆ, ಒಳ್ಳೆಯ ಕ್ವಾಲಿಟಿ ಮೆಟೀರಿಯಲ್ಸ್ ಆಗಬೇಕು. ಈಗ ಅದರಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿರ್ತದೆ. ಅಲ್ಲಿ ನೀವು ನೋಡ್ತಾ ಇರುವಂಥದ್ದು ಫುಲ್ಲಿ ಆಟೋಮೆಟಿಕ್ ಸ್ಯಾಂಡ್ ಫಿಲ್ಟರ್, ಇದು ಫರ್ಟಿಗೇಷನ್ ಟ್ಯಾಂಕ್, ಹೈಡ್ರೋಸೈಕ್ಲೋನ್ ಫಿಲ್ಟರ್ ಇದೆ. ಈ ಸ್ಯಾಂಡ್ ಫಿಲ್ಟರ್ ಕೂಡ ಆಟೋಮೆಟಿಕ್ ಆಗಿ ಕ್ಲೀನ್ ಆಗುವಂಥದ್ದು ಬರ್ತದೆ. ಫಿಲ್ಟರಲ್ಲಿ ಕೂಡ ಬೇರೆ ಬೇರೆ ವ್ಯವಸ್ಥೆಗಳಿರ್ತದೆ, ಸ್ಕ್ರೀನ್ ಫಿಲ್ಟರ್, ಡಿಸ್ಕ್ ಫಿಲ್ಟರ್, ಸ್ಯಾಂಡ್ ಫಿಲ್ಟರ್, ಹೈಡ್ರೋಸೈಕ್ಲೋನ್ ಫಿಲ್ಟರ್. ನಿಮ್ಮ ನೀರಿನ ಗುಣಮಟ್ಟ ಹೇಗಿದೆ, ನಿಮ್ಮ ನೀರಾವರಿ ವ್ಯವಸ್ಥೆ ಯಾವುದು. ಈಗ ಸ್ಪ್ರಿಂಕ್ಲರಲ್ಲಿ ಕೂಡ ಕೆಲವು ಜಾಗದಲ್ಲಿ ತೊಂದರೆ ಬರ್ತದೆ, ನಾಸಲ್ ಕಟ್ಟಿಕೊಳ್ಳುವಂಥದ್ದು, ಅದಕ್ಕೆ ಯಾವ ಫಿಲ್ಟರ್ನ ಹಾಕ್ಕೊಳ್ಬೇಕು, ಫಿಲ್ಟರ್ ಹಾಕಿದರೆ ಬ್ಲಾಕ್ ಆಗ್ತದಾ ಇಲ್ವಾ, ಇಂಥ ಪ್ರಶ್ನೆಗಳು ಕೂಡ ಬರ್ತದೆ. ನಿಮ್ಮ ವ್ಯವಸ್ಥೆಗೆ ಸರಿಯಾಗುವಂಥದ್ದನ್ನು ಸ್ವಲ್ಪ ಸ್ಟಡಿ ಮಾಡಿ ನೀವು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಉತ್ತಮ. ಯಾಕಂತೇಳಿದರೆ ಇದೊಂದು 5-10 ಸಾವಿರದಲ್ಲಿ ಆಗುವಂಥ ವ್ಯವಸ್ಥೆ ಅಲ್ಲ. ಈ ಆಟೋಮೇಷನ್ ಅಂತ ಹೇಳುವಂಥದ್ದು ಲಕ್ಷದ ಹತ್ತಿರ ಆಗುವಂಥ ವ್ಯವಸ್ಥೆ. ಯಾವುದನ್ನು ಕೂಡ ಆಟೋಮೇಷನ್ ಮಾಡ್ಬೋದು, ದೊಡ್ಡ ಸಮಸ್ಯೆ ಅಲ್ಲ. ಆಟೋಮೇಷನಲ್ಲಿ ಕೂಡ ಬೇರೆ ಬೇರೆ ರೀತಿ ಇದೆ. ಟೈಮ್ ಬೇಸ್ಡ್ ಆಟೋಮೇಷನ್, ವಾಲ್ಯೂಮ್ ಬೇಸ್ಡ್ ಆಟೋಮೇಷನ್ ಅಥವಾ ಸೆನ್ಸರ್ ಬೇಸ್ಡ್ ಆಟೋಮೇಷನ್ ಅಂತೇಳಿ. ಟೈಮ್ ಬೇಸ್ಡ್ ಆಟೋಮೇಷನ್ ಅಂತ ಹೇಳಿದರೆ ನಮಗೆ ಇಂತಿಷ್ಟು ಗಂಟೆ ನೀರಾವರಿ ಆಗಬೇಕು, 1 ಗಂಟೆ ನೀರು ಹೋಗಬೇಕು ಅಥವಾ 1.5 ಗಂಟೆ ನೀರು ಹೋಗಬೇಕು, ಅದನ್ನು ನಾವು ಸೆಟ್ ಮಾಡಿಡ್ಬೋದು. ವಾಲ್ಯೂಮ್ ಬೇಸ್ಡ್ ಅಂತ ಹೇಳಿದರೆ ನಮಗೆ ಒಂದು ತೋಟಕ್ಕೆ, 1 ಎಕರೆ ತೋಟಕ್ಕೆ 10,000 ಲೀಟ್ರ್ ನೀರು ಹೋಗಬೇಕು, ಯಾವುದೇ ವ್ಯವಸ್ಥೆ ಇರ್ಬೋದು, ಅಷ್ಟನ್ನದು ಕಳಿಸ್ತದೆ. ಈಗ ಸೆನ್ಸರ್ ಬೇಸ್ಡ್ ಆಟೋಮೇಷನ್ ಅಂತ ಹೇಳಿದರೆ ಸೆನ್ಸರ್ ಸಾಯಿಲ್ ಮಾಯ್ಶ್ಚರ್ ಸೆನ್ಸರನ್ನು ನಾವು ಅಳವಡಿಸ್ತೇವೆ. ಮಣ್ಣಿಗೆ ಸ್ವಲ್ಪ ಕಾಸ್ಟ್ಲಿ ಬರ್ತದೆ, ಆದರೂ ನಮ್ಮ ಈ ಏರಿಯಾದಲ್ಲೆಲ್ಲ ಅಷ್ಟು ಅಗತ್ಯ ಇರುವುದಿಲ್ಲ. ಅದೆಲ್ಲ ನಾರ್ತ್ ಕರ್ನಾಟಕದಲ್ಲಿ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸ್ ಮಾಡುವಂಥದ್ದಿದ್ದರೆ ಅಥವಾ ನರ್ಸರಿಯ ಒಳಗೆ ಗೂಡಿನ ಒಳಗೆ ಮಾಡುವಂಥದ್ದಕ್ಕೆಲ್ಲ ಈ ರೀತಿಯ ಸೆನ್ಸರ್ ಬೇಸ್ಡ್ ಆಟೋಮೇಷನ್ ಬರ್ತದೆ. ನಮ್ಮ ಊರಿನಲ್ಲೆಲ್ಲ ಸಾಧಾರಣ ಟೈಮ್ ಬೇಸ್ಡ್ ಆಟೋಮೇಷನ್ ಸಾಕಾಗ್ತದೆ. ಟೈಮ್ ಬೇಸ್ಡ್ ಆಟೋಮೇಷನ್ ಅಂತ ಹೇಳಿದರೆ ಇಂತಿಷ್ಟು ಸಮಯ ನಮಗೆ ಒಂದು ವಾಲಿಗೆ ಹೋಗಬೇಕು, ಅದಾದ ನಂತರ ಮತ್ತೊಂದಕ್ಕೆ ಹೋಗಬೇಕು, ಅದನ್ನೆಲ್ಲವನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಮೊಬೈಲ್ ಆ್ಯಪಿನ ಮುಖಾಂತರ ಮಾಡ್ಬೋದು. ಟೈಮ್ ಬೇಸ್ಡ್ ಅಂತ ಹೇಳಿದರೆ ಆಟೋಮೆಟಿಕ್ ಆಗಿ ಆಗ್ತದೆ. ಈಗ ಬೆಳಿಗ್ಗೆ 6 ಗಂಟೆಯಿಂದ ಸೆಟ್ ಮಾಡಿಟ್ರೆ ಒಂದು 7-8 ವಾಲುಗಳಿವೆ, 1 ಗಂಟೆ ಒಂದು ವಾಲಿಗೆ, ಮತ್ತೊಂದು ಗಂಟೆ ಮತ್ತೊಂದು ವಾಲಿಗೆ, ಹೀಗೆ ಅದು ತನ್ನಿಂದ ತಾನಾಗೆ ಆಗ್ತದೆ. ಕರೆಂಟ್ ಹೋಯಿತು ಅಂತ ಹೇಳಿದರೆ ಕರೆಂಟ್ ಬಂದ ನಂತರ ಪುನಃ ಎಲ್ಲಿಂದ ಬಾಕಿ ಆಯಿತು ಅಲ್ಲಿಂದ ಕಂಟಿನ್ಯೂ ಆಗ್ತದೆ. ಇದು ಹೆಚ್ಚಿನ ಎಲ್ಲ ಕಂಪನಿಗಳಲ್ಲಿ ಕೂಡ ಈ ವ್ಯವಸ್ಥೆ ಇದೆ. ಒಳ್ಳೆಯ ಗುಣಮಟ್ಟದ ಕಂಪನಿಗಳನ್ನು ನೋಡಿಕೊಂಡು ನೀವು ಇದನ್ನು ಮಾಡ್ಬೋದು. ಈಗ ಸಡನ್ನಾಗಿ ಒಂದನ್ನು ಆಟೋಮೇಷನ್ ಮಾಡಬೇಕು ಅಂತಿಲ್ಲ. ನಮ್ಮ ಹೆಚ್ಚಿನವರ ತೋಟದಲ್ಲಿ ನೀರಾವರಿ ವ್ಯವಸ್ಥೆ ಹೇಗಿರ್ತದೆ ಹೇಳಿದರೆ ಡಿಸೆಂಟ್ರಲೈಸ್ಡ್ ಆಗಿರ್ತದೆ. ನಮ್ಮಲ್ಲಿ ಡ್ರಿಪ್ ಇರೋದಾಗಿರ್ಬೋದು ಅಥವಾ ಸ್ಪ್ರಿಂಕ್ಲರ್ ಇರೋದಾಗಿರ್ಬೋದು. ಡಿಸೆಂಟ್ರಲೈಸ್ಡ್ ಮತ್ತು ಸೆಂಟ್ರಲೈಸ್ಡ್ ಏನಂತ ಹೇಳ್ತೇನೆ. ಡಿಸೆಂಟ್ರಲೈಸ್ಡ್ ಅಂತ ಹೇಳಿದರೆ ನಮ್ಮದೊಂದು 5 ಎಕರೆ ತೋಟ ಇದೆ, ಅದರಲ್ಲೊಂದು 10-15 ಗೇಟ್ ವಾಲ್ ಇದೆ ಅಂತ ಹೇಳಿದರೆ ಒಂದು ಗೇಟ್ ವಾಲ್ ಇಲ್ಲಿ, ಮತ್ತೊಂದು ಗೇಟ್ ವಾಲ್ ಅಲ್ಲಿ, ಮತ್ತೊಂದು ಆಚೆ ತುದಿಯಲ್ಲಿ ಇರ್ತದೆ. ಅದನ್ನು ಡಿಸೆಂಟ್ರಲೈಸ್ಡ್ ವ್ಯವಸ್ಥೆ ಅಂತ ಹೇಳ್ತೇವೆ. ಸೆಂಟ್ರಲೈಸ್ಡ್ ವ್ಯವಸ್ಥೆ ಅಂತ ಹೇಳಿದರೆ ಒಂದೇ ಜಾಗದಲ್ಲಿ ವಾಲ್ವ್ ಇರುವಂಥದ್ದು. ಈ ವಿಡಿಯೋದಲ್ಲೆಲ್ಲ ಕಾಣ್ತಾ ಇದೆ ನಿಮಗೆ, ಅಲ್ಲಿ ನೀಲಿ ಕಲರ್ ಕಾಣುವಂಥದ್ದೆಲ್ಲ ಸೊಲನಾಯ್ಡ್ ವಾಲ್ವ್ಗಳು. ಆ ಸೊಲನಾಯ್ಡ್ ವಾಲ್ವ್ಗಳನ್ನು ನಾವು ಒಂದೇ ಜಾಗದಲ್ಲಿ ಕೂರಿಸ್ತೇವೆ. ಒಮ್ಮೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಬರ್ತದೆ, ಆದರೆ ನಿಮಗೆ ಕೆಲಸ ತುಂಬ ಕಡಿಮೆ ಆಗ್ತದೆ. ಒಂದೇ ಜಾಗದಿಂದ ನೀವೆಲ್ಲವನ್ನು ಕಂಟ್ರೋಲ್ ಮಾಡ್ಬೋದು. ಮುಂದೆ ಅದನ್ನು ಆಟೋಮೇಷನ್ ಮಾಡಿ. ಈಗ ಸಡನ್ನಾಗಿ ಎಲ್ಲರೂ ತೋಟವನ್ನು ಆಟೋಮೇಷನ್ ಮಾಡಬೇಕು ಅಂತಿಲ್ಲ, ಸೆಂಟ್ರಲೈಸ್ಡ್ ಮಾಡಿ, ಕೆಲಸ ಸುಲಭವಾಗ್ತದೆ. ಮತ್ತೂ ಆಗೋದಿಲ್ಲ ಅಂತ ಹೇಳಿದರೆ ಮಾತ್ರ ಆಟೋಮೇಷನ್ ಮಾಡಿದರೆ ಸಾಕಾಗ್ತದೆ. ಇನ್ನೊಂದು ಕೆಲವು ಡ್ರೋನ್ ವಿಡಿಯೋಸ್ ಹೇಳಿದ್ರೆ ತೋಟಗಳು ಹೇಗೆಲ್ಲ ಮಾಡ್ತಾರೆ. ಇದೊಂದು ಫುಲ್ಲಿ ಆಟೋಮೆಟಿಕ್ ಇರಿಗೇಷನ್ ವ್ಯವಸ್ಥೆ ಮಾಡಿರುವಂಥದ್ದು. ಮಂಗಳ ತಳಿ ಅಡಿಕೆ ಗಿಡಗಳು, ಸ್ಲೋಪ್ ಇದೆ, ಟ್ರೆಂಚ್ ವ್ಯವಸ್ಥೆಯಲ್ಲಿ ಕೃಷಿ ಮಾಡಿದ್ದಾರೆ. ಕೆಲವು ಗಿಡಗಳು ಮಾತ್ರ ಬಾಕಿ ಆಗಿದೆ, ಮತ್ತೆಲ್ಲ ಹೊಸದಾಗಿ ಮಾಡಿರುವಂಥ ಗಿಡಗಳು. ಇದು ಹಳದಂಗಡಿಯಲ್ಲಿ ಮಾಡಿರುವಂಥದ್ದು. ಇದು ಆಟೋಮೇಷನ್ ವ್ಯವಸ್ಥೆ ಅಲ್ಲ, ಆದರೆ ಈ ಜಾಗದಲ್ಲಿ 8,000 ಅಡಿಕೆ ಗಿಡಗಳಿಗೆ ಒಂದೇ ಟೈಮಲ್ಲಿ ನೀರು ವ್ಯವಸ್ಥೆ ಆಗ್ತದೆ. 3.5 ಲಕ್ಷದ ಓವರ್ ಹೆಡ್ ಟ್ಯಾಂಕ್ ಇದೆ, ಅದರಿಂದ ನೀರಾವರಿ ಆಗ್ತದೆ. ಇದು ಒಂದು 2,800 ಅಡಿಕೆ ಗಿಡಗಳಿಗೆ ಸೆಂಟ್ರಲೈಸ್ಡ್ ಇರಿಗೇಷನ್ ಸಿಸ್ಟಮ್. ಇದು ಒಂದು 2,200 ಅಡಿಕೆ ಗಿಡಗಳು ಮಾಡಿರುವಂಥದ್ದು ಸೆಂಟ್ರಲೈಸ್ಡ್ ಸಿಸ್ಟಮ್. 4,500 ಅಡಿಕೆ ಗಿಡಗಳಿಗೆ ಒಂದೇ ಜಾಗದಲ್ಲಿ ನೀರು ಹೋಗ್ತದೆ, 3 ಶಿಫ್ಟ್ ಆಗ್ತದೆ ಸೆಂಟ್ರಲೈಸ್ಡ್. ಅದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಾಂಡ್, 1.5 ಕೋಟಿ ಲೀಟರ್ನೇದು. ಅಲ್ಲಿ ಬೋರ್ವೆಲ್ ಎಷ್ಟು ತೆಗೆದರೂ ಅವರಿಗೆ ನೀರು ಸಿಗಲಿಲ್ಲ. ಆ ಕಾರಣಕ್ಕೋಸ್ಕರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಾಂಡ್ ಮಾಡಿದ್ದಾರೆ. ಇದು ನೋಡಿ, ಇದು ನಮ್ಮ ಪಟ್ಟೆ ವೇಣುಗೋಪಾಲ ಅಂತ ಹೇಳುವವರ ಕೃಷಿಕರ ತೋಟ. ಅದ್ಭುತವಾಗಿದೆ, ಅದರ ಬಗ್ಗೆ ಹೇಳ್ತೇನೆ. ಇದೊಂದು 5,000 ಡ್ರ್ಯಾಗನ್ ಪೋಲ್ ಇರುವಂಥ ತೋಟ. ಇವರು ಆ ಕೃಷಿ ಅದ್ಭುತವಾಗಿದೆ, ಅದರ ಬಗ್ಗೆಯೂ ಹೇಳ್ತೇನೆ. ಇದು 4,000 ಪಾಮ್ ಆಯಿಲ್ ಇರುವಂಥ ಒಂದು ತೋಟ, ಪಂಜದ ಬಳಿ ಇದೆ, ಕರಿಕ್ಕಳದವರ ತೋಟ.
ಇದು ಡಿಸೆಂಟ್ರಲೈಸ್ ಸಿಸ್ಟಮ್. ಅಷ್ಟು ತೋಟಕ್ಕೆ 40 ಎಕರೆಗೆ ಸೆಂಟ್ರಲೈಸ್ ಮಾಡಬೇಕಂತಿದ್ದರೆ ಖರ್ಚು ತುಂಬ ಆಗ್ತದೆ. ಹಾಗಾಗಿ ಇದೊಂದು 5500 ಅಡಿಕೆ ಗಿಡಗಳಿವೆ. ಗ್ರಾವಿಟಿ ಇರಿಗೇಷನ್ ಆಗ್ತದೆ. ಈ ಜಾಗದಲ್ಲಿ 2.5 ಕೋಟಿ ಲೀಟರ್ ಸಾಮರ್ಥ್ಯದ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಾಂಡ್ ಇದೆ. ಇವರಲ್ಲಿ ಬೋರ್ವೆಲ್ ಇದೆ. ಆದರೆ 5500 ಗಿಡಗಳಂತ ಹೇಳಿದ್ರೆ 12 ಎಕರೆ ಆಯಿತು. ಇದು 3 ಕೋಟಿ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಇಲ್ಲೇ ಕುಮ್ರದ ಬಳಿ ಇದೆ. ನಾನು ನಮ್ಮ ಊರಿನಲ್ಲಿ ನೋಡಿದ ಅತೀ ದೊಡ್ಡ ನೀರಾವರಿ ಟ್ಯಾಂಕ್ ಇದು. ಇಲ್ಲಿಂದ ಸೋಲಾರ್ ಮುಖಾಂತರವಾಗಿ ನೀರಾಗ್ತದೆ. ಇವರು ಈಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಅಡಿಕೆ ಗಿಡಗಳು ಮಾತ್ರ ಅಲ್ಲ, ಅಡಿಕೆ ಗಿಡಗಳಿವೆ, ಅದರಲ್ಲಿ ಮ್ಯಾಂಗೋಸ್ಟೀನ್ ಗಿಡಗಳಿವೆ, ಕಾಂಕ್ರೀಟ್ ಪೋಲ್ ಹಾಕಿ ಅದರ ಮಧ್ಯದಲ್ಲಿ ಕಾಳುಮೆಣಸಿನ ಗಿಡಗಳನ್ನು ಈಗಲೇ ನಾಟಿ ಮಾಡಿದ್ದಾರೆ. ರಂಬುಟಾನ್ ಗಿಡಗಳಿವೆ, ತೆಂಗು ಇದೆ, ಡ್ರ್ಯಾಗನ್ ಫ್ರೂಟ್ ಇದೆ. ಸಾಧಾರಣ 1-2 ಡ್ರ್ಯಾಗನ್ ಫ್ರೂಟ್ ಪೋಲುಗಳು ಕೂಡ ಆ ಜಾಗದಲ್ಲಿದೆ. ನೀರಿನ ವ್ಯವಸ್ಥೆ ಕೂಡ ಇತ್ತು, ನೀರಾವರಿ ಇತ್ತಲ್ಲಿ. ಆದರೆ ಕೆಳಗಿರುವಂಥ ನೀರು ಕಾಣೋದಿಲ್ಲ ಯಾವತ್ತಿದ್ರೂ ಕೂಡ. ಒಂದು 20-25 ಎಕರೆ ನಾವು ಇರಿಗೇಷನ್ ವ್ಯವಸ್ಥೆ ಮಾಡುವಾಗ, ತೋಟ ಮಾಡುವಾಗ ಕಣ್ಣಿಗೆ ಕಾಣದ ನೀರನ್ನು ನಂಬಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸೇಫ್ಟಿಗೋಸ್ಕರ ಅವರು ಆ ರೀತಿಯ ಟ್ಯಾಂಕ್ ಮಾಡಿದ್ದಾರೆ. 3 ಕೋಟಿ ಲೀಟರ್ ಸಾಮರ್ಥ್ಯದ ಟ್ಯಾಂಕ್. ಜಿಯೋ ಮೆಂಬ್ರೇನ್ ಶೀಟ್, ಇದು ಜಿಯೋ ಟೆಕ್ಸ್ಟೈಲ್ ಶೀಟ್ ಹಾಕಿ ಅದರ ಮೇಲೆ ಜಿಯೋ ಮೆಂಬ್ರೇನ್ ಶೀಟ್ ಹಾಕಿ ಈ ರೀತಿಯ ನೀರಾವರಿ ವ್ಯವಸ್ಥೆ. ಅದು ಕೂಡ ಸೋಲಾರ್ ಪವರ್ಡ್. ಅಲ್ಲಿ ಯಾವುದೇ ಎಲೆಕ್ಟ್ರಿಸಿಟಿ ಬೋರ್ಡಿಂದ ಸಪ್ಲೈ ಆಗುವಂಥದ್ದಲ್ಲ, ಫುಲ್ಲಿ ಸೋಲಾರ್ ಪವರ್ಡ್ ಇರಿಗೇಷನ್ ಸಿಸ್ಟಮ್. ನಾನಾಗ ಹೇಳಿದಾಗೆ ಪಟ್ಟೆ ವೇಣುಗೋಪಾಲ್ ಅವರ ತೋಟ ಇದು. ಅವರ ತೋಟದಲ್ಲಿ ಒಂದು ಸಲ ಪಾಸ್ ಮಾಡುವುದಾ? ನೆಕ್ಸ್ಟ್ ಹಾಂ, ಇಲ್ಲಿ ನೋಡಿ ಈ ತೋಟ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳಿದರೆ. ಸಾಧಾರಣ 4000 ಚಿಲ್ಲರೆ ಅಡಿಕೆ ಗಿಡಗಳಿವೆ. ಅಲ್ಲಿ ರೋಡಿನ ವ್ಯವಸ್ಥೆ ನೋಡಿ. ಈಗ ಬೆಳೆದು ಬಂದಿದೆ, 3 ವರ್ಷ ಕಳೆದಿದೆ. ಅಡಿಕೆಯಲ್ಲಿ ಫಸಲು ಸ್ಟಾರ್ಟ್ ಆಗಿದೆ. ಇದು ಹಳೆ ವಿಡಿಯೋ, ಗಿಡಗಳು ನೆಟ್ಟ ಸಮಯದಲ್ಲಿ ತೆಗೆದಂಥ ವಿಡಿಯೋ. ಅಲ್ಲಿ ತುದಿಯಲ್ಲಿರುವಂಥದ್ದು ಟ್ಯಾಂಕ್, 1.5 ಲಕ್ಷ ಲೀಟರ್ನ ಸಾಮರ್ಥ್ಯದ ಓವರ್ಹೆಡ್ ಟ್ಯಾಂಕ್. ಅದರಿಂದ ಗ್ರಾವಿಟಿ ಇರಿಗೇಷನ್ ಆಗ್ತದೆ. ಫ್ಯೂಚರ್ ಅವರು ನೋಡಿಕೊಂಡಿದ್ದಾರೆ. ಅಲ್ಲಿ ಮೇಲೆ ಡ್ರ್ಯಾಗನ್ ಫ್ರೂಟ್ ಕಂಬಗಳಿವೆ ಕೆಲವು. ಈ ರೋಡ್ ಉಂಟಲ್ಲ, ರೋಡಿಗೆ ಸ್ವಲ್ಪ ಅಗಲ ಕೊಟ್ಟಿದ್ದಾರೆ, 10 ಫೀಟಿನಷ್ಟು ಕೊಟ್ಟಿದ್ದಾರೆ. ಆ ಜಾಗ ವೇಸ್ಟ್ ಆಗಬಾರ್ದು ಅಂತ ಹೇಳಿಕೊಂಡು ರೋಡಿನ 2 ಬದಿಯಲ್ಲಿ ನೀವು ಕಾಣಬಹುದು ಕಾಂಕ್ರೀಟ್ ಕಂಬಗಳನ್ನು ಹಾಕಿದ್ದಾರೆ. ಅದಕ್ಕೆ ಕಾಳುಮೆಣಸಿನ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಜಾಗದಲ್ಲಿ ರೋಡ್ ಫೆಸಿಲಿಟಿಯೂ ಆಯಿತು. ಆ ರೋಡಿಗೆ ನಷ್ಟ ಆದ ಜಾಗದಲ್ಲಿ ಕಾಳುಮೆಣಸಿನ ಕೃಷಿ ಕೂಡ ಆಯಿತು. ನೀಟ್, ತುಂಬ ಚೆನ್ನಾಗಿದೆ ಆ ತೋಟ. ಇದರಲ್ಲೆಲ್ಲ ಹಲವಾರು ವಿವಿಧ, ಈಗ ನಾನು ತೋರಿಸಿದ್ರಲ್ಲಿ ಹೆಚ್ಚಿನದು ಡ್ರಿಪ್ ಇರಿಗೇಷನ್ ಮಾಡಿರುವಂಥದ್ದು ಅಥವಾ ಸ್ಪ್ರೇಜೆಟ್ ಇರಿಗೇಷನ್ ಮಾಡಿರುವಂಥದ್ದು. ಇಷ್ಟು ದೊಡ್ಡ ದೊಡ್ಡ ತೋಟದಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದರೆ ನೀರು ಕೂಡ ತುಂಬ ಬೇಕಾಗ್ತದೆ ಮತ್ತು ವ್ಯವಸ್ಥೆ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಹಾಗಾಗಿ ಈ ಡ್ರ್ಯಾಗನ್ ಫ್ರೂಟ್ ನಾನು ಹೇಳಿದಲ್ಲ, 5000 ಡ್ರ್ಯಾಗನ್ ಫ್ರೂಟು ಕೆಲವು ವರ್ಷದ ಹಿಂದೆ ಮಾಡಿದ್ದಾರೆ ಇವರು ಉಜಿರೆಯ ಪಕ್ಕದಲ್ಲಿ. ಇವರು ಮಾರ್ಕೆಟನ್ನು ಮೊದಲೇ ಕ್ಯಾಚ್ ಮಾಡಿಕೊಂಡಿದ್ದಾರೆ. ನಾವೀಗ ಯಾವುದೇ ಒಂದು ಹಣ್ಣಿನ ಕೃಷಿ ಮಾಡುವಾಗ ತುಂಬ ರಿಸ್ಕ್ ಇದೆ. ಯಾಕಂತ ಹೇಳಿದರೆ ಅಡಿಕೆ ಅಥವಾ ಕಾಳುಮೆಣಸನ್ನು ನಾವು ಇವತ್ತು ರೇಟ್ ಇರಲಿಲ್ಲ ಅಥವಾ ಏನೋ ತೊಂದರೆ ಆಯಿತು ಅಂತ ಹೇಳಿ ಆದರೆ ಅಟ್ಟದಲ್ಲಿ ಹಾಕ್ಬೋದು. ಆದರೆ ಹಣ್ಣಿನ ಕೃಷಿ ಹಾಗಲ್ಲ, ಅದು ತುಂಬ ಕಷ್ಟ ಇದೆ. ನಾವು ಬೆಲೆ ಇಲ್ಲ ಅಂತ ಹೇಳಿಕೊಂಡಾದರೆ ಎಲ್ಲಿಯಾದರೂ ಸೊರಗಬೇಕಷ್ಟೇ ಅಥವಾ ಸಿಕ್ಕಿದ ರೇಟಿಗೆ ಕೊಡಬೇಕಷ್ಟೇ ಹೊರತು ಅದನ್ನು ಅಟ್ಟದಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ನಾವು ಸ್ಟೋರ್ ಮಾಡಿ ಇಡ್ಲಿಕ್ಕೆ ಆಗೋದಿಲ್ಲ. ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ರಂಬುಟಾನ್ ಆಗಿರ್ಬೋದು, ಮ್ಯಾಂಗೋಸ್ಟಿನಿಗೆ ರೇಟು ನಮಗೆ ಚಿನ್ನದ ಬೆಲೆಯಾಗಿ ಕಾಣ್ತದೆ. ಆದರೆ ಮಾರ್ಕೆಟ್ ಸರಿ ಇಲ್ಲ ಅಂತ ಹೇಳಿದರೆ ಸಿಕ್ಕಿದ ರೇಟಿಗೆ ಕೊಟ್ಟು ಬರಬೇಕಾಗ್ತದೆ. ಅವರು ಮೊದಲೇ ಮಾರ್ಕೆಟ್ ಕ್ಯಾಚ್ ಮಾಡಿಕೊಂಡಿದ್ದಾರೆ. ಇಂತಿಷ್ಟು ಗ್ರಾಹಕರ ಜೊತೆಗೆ ಕಾಂಟ್ರಾಕ್ಟ್ ಮಾಡಿಕೊಂಡು ಅವರು ಕೃಷಿ ಮಾಡಿರುವಂಥದ್ದು. ಹಾಗಾಗಿ ಅವರಿಗೆ ಮಾರುಕಟ್ಟೆ ತೊಂದರೆ ಆಗಲಿಲ್ಲ ಈ ತನಕ. 5000 ಡ್ರ್ಯಾಗನ್ ಪೋಲ್ ಅಂತ ಹೇಳಿದರೆ ಸಾಧಾರಣ ಒಂದು ಪೋಲ್ನಲ್ಲಿ 4 ಗಿಡಗಳು. ಒಂದು ಡ್ರ್ಯಾಗನ್ ಫ್ರೂಟ್ ಪೋಲು ವ್ಯವಸ್ಥೆ ಆಗಬೇಕು ಅಂತಿದ್ರೆ ಸಾಧಾರಣ 1500 ರೂಪಾಯಿ ಅಷ್ಟು, 1800 ರೂಪಾಯಿ ಅಷ್ಟು ಆಗ್ತದೆ. 1800 ರೂಪಾಯಿ ಇಂಟು 5000 ರೂಪಾಯಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು ನೋಡಿ. ಈ ಜಾಗದಲ್ಲಿ 5500 ಅಡಿಕೆ ಗಿಡಗಳು ಇದೆ ಅಂತ ಹೇಳಿದಲ್ಲ, ಜಾಗದ 2 ತುದಿಯಲ್ಲಿ ಕೂಡ ಗ್ರಾವಿಟಿ ಇರಿಗೇಷನ್ಗೆ ಆಗುವಂಥ ಓವರ್ ಹೆಡ್ ಟ್ಯಾಂಕ್ ಮಾಡಿದ್ದಾರೆ. ಆ 2 ಟ್ಯಾಂಕ್ಗಳಿಗೆ ಕೂಡ 2.5 ಕೋಟಿ ಲೀಟರ್ ಸಾಮರ್ಥ್ಯದ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಾಂಡ್ ಇದೆ. ಅದರಿಂದ ಲಿಫ್ಟ್ ಆಗ್ತದೆ ಮೋಟರ್ ಮುಖಾಂತರವಾಗಿ. ಆ 2 ಟ್ಯಾಂಕ್ಗಳಿಗೆ ಲಿಫ್ಟ್ ಆಗಿ ಏಕಕಾಲಕ್ಕೆ ಅದನ್ನು ಆಟೋಮೇಷನ್ ಮಾಡಿದ್ದೇವೆ. 2 ಟ್ಯಾಂಕ್ಗಳು ಆಟೋಮೆಟಿಕ್ಕಾಗಿ ಆನ್ ಆಗ್ತದೆ, ಇರಿಗೇಷನ್ ಆದ ನಂತರ ಆಫ್ ಆಗ್ತದೆ.
1 ಗಂಟೆಯಲ್ಲಿ ಅವರಿಗೆ 5,500 ಗಿಡಗಳಿಗೆ ನೀರಾವರಿ ವ್ಯವಸ್ಥೆ ಆಗ್ತದೆ, ಬರೀ ಕೇವಲ 1 ಗಂಟೆಯಲ್ಲಿ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ, ನಾನು ಹೇಳಿರುವಂಥದ್ದು ಈ ಥರ ಎಲ್ಲ ಮಾಡ್ಬೋದು. ಯಾಕಂತ ಹೇಳಿದರೆ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಕೃಷಿಯಲ್ಲಿ ನಷ್ಟ, ಭೂಮಿಗೆ ಹಾಕಿದ ದುಡ್ಡು ಯಾವತ್ತೂ ನಷ್ಟ ಆಗೋದಿಲ್ಲ ಅಂಥೇಳಿ. ನೋಡಲಿಕ್ಕೆ ಚೆಂದ ಕಾಣ್ತದೆ, ಖರ್ಚಾಗ್ತದೆ. ಈ ಜಾಗದಲ್ಲಿ ಅದೇ ಹೇಳಿದಲ್ಲ, ಅರೆಕನಟ್, ಮ್ಯಾಂಗೋಸ್ಟೀನ್, ರಂಬುಟಾನ್, ಬ್ಲ್ಯಾಕ್ ಪೆಪ್ಪರ್, ಡ್ರ್ಯಾಗನ್ ಫ್ರೂಟ್ ಎಲ್ಲವನ್ನೂ ಕೂಡ ಮಿಶ್ರ ಬೆಳೆ, ಅಂತರ ಬೆಳೆ ಆಗಿ ಮಾಡಿದ್ದಾರೆ ಇವರು. ಆ ಬ್ಲೂ ನೀಲಿ ಕಾಣ್ತಾ ಉಂಟಲ್ಲ, ಅದು ಗ್ರೀನ್ ಶೇಡ್ ಹಾಕಿರುವಂಥದ್ದು. ಯಾಕಂತ ಹೇಳಿದರೆ ಮ್ಯಾಂಗೋಸ್ಟೀನ್ ಗಿಡಗಳನ್ನು ಹಾಕಿದ್ದಾರೆ. ಮ್ಯಾಂಗೋಸ್ಟೀನ್ ಮತ್ತು ಜಾಯಿಕಾಯಿ ಸಾಧಾರಣ ಒಂದೇ ರೀತಿ ಅಂತ ಹೇಳ್ಬೋದು. ಎರಡಕ್ಕೆ ಕೂಡ ನೆರಳು ಬೇಕು, ತೋಟದ ಮಧ್ಯದಲ್ಲಿ ಆಗ್ತದೆ. ನೆರಳಿನ ಅವಶ್ಯಕತೆ ಇರುವ ಕಾರಣ ಗ್ರೀನ್ ಶೇಡ್ ನೆಟ್ ಹಾಕಿ ನೆರಳು ಕೊಟ್ಟಿದ್ದಾರೆ ಮ್ಯಾಂಗೋಸ್ಟೀನ್ ಹಣ್ಣು ಗಿಡಗಳಿಗೆ. ಮತ್ತು ಇಲ್ಲಿ ಸೈಡಲ್ಲೆಲ್ಲ ಕಾಣುವಂಥದ್ದು ಪೋಲ್ಗಳು ಕಾಳುಮೆಣಸಿನ ಗಿಡಗಳಿಗೋಸ್ಕರ. ಅದರ ನಂತರ ಇರುವಂಥದ್ದೆಲ್ಲ ತೆಂಗಿನ ಗಿಡಗಳು. ಈ 3 ಕೋಟಿ ಲೀಟರ್ ಟ್ಯಾಂಕಿಂದ ಸೋಲಾರ್ ಪವರ್ ಮುಖಾಂತರವಾಗಿ ನೀರಾವರಿ ವ್ಯವಸ್ಥೆ ಆಗ್ತದೆ ಇಲ್ಲಿ. ಆ ಟ್ಯಾಂಕಿನಿಂದಲೇ ಅದರ ಪಕ್ಕದಲ್ಲೇ ಇರುವಂಥ ಡ್ರ್ಯಾಗನ್ ಫ್ರೂಟ್ ತೋಟಕ್ಕೆ ನೀರು ಹೋಗ್ತದೆ ಮೋಟರ್ ಮುಖಾಂತರವಾಗಿ. ಇದು ಕೂಡ ಸೆಂಟ್ರಲೈಸ್ಡ್ ಆಟೋಮೇಷನ್ ಮಾಡಿದ್ದೇವೆ. ಅಲ್ಲೇ ನೀವು ಬಲದ ಸೈಡ್ ನೋಡ್ಬೋದು, ಅದು ಡ್ರ್ಯಾಗನ್ ಫ್ರೂಟು ತೋಟ. ಅಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ, ಅಲ್ಲಿಗೆ ಹೋಗಿ ಆ ಜಾಗದಲ್ಲಿ ಗ್ರಾವಿಟಿ ಇರಿಗೇಷನ್ ಆಗ್ತದೆ. ಇದು ಡ್ರ್ಯಾಗನ್ ಫ್ರೂಟು ತೋಟಗಳು. 1 ಲಕ್ಷ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಮಾಡಿದ್ದಾರೆ ಆ ಜಾಗಕ್ಕೋಸ್ಕರ. ಇನ್ನೊಂದು ವಿಶೇಷತೆ, 1 ನಿಮಿಷ, ಅದರ ಬಗ್ಗೆ ಒಂದು ವಿಶೇಷತೆ ಅಂತ ಹೇಳ್ಬೋದು ಹೇಳಿದರೆ, ನೀವು ಇಲ್ಲಿ ಈ ಜಾಗದಲ್ಲಿ ಎಲ್ಲೂ ನೋಡಿರ್ಲಿಕ್ಕಿಲ್ಲ. ಆ ಒಂದು ಡ್ರ್ಯಾಗನ್ ಫ್ರೂಟು ತೋಟಗಳಿಗೆ ಉಂಟಲ್ಲ, ಸಂಪೂರ್ಣವಾಗಿ LED ಲೈಟಿನ ವ್ಯವಸ್ಥೆ ಮಾಡಿದ್ದಾರೆ. ಚೆನ್ನಾಗಿ ಕಾಣಲಿಕ್ಕಲ್ಲ, ಜಾತ್ರೆಯಾಗಿ ಕಾಣ್ತದೆ. ರಾತ್ರಿ ಇಡೀ ಆ ಜಾಗದಲ್ಲಿ ಬೆಳಕು ಕಾಣ್ತದೆ, ಹಣ್ಣು ಬೇಗ ಬರ್ತದೆ. ಈಗ ಮಾರ್ಕೆಟ್ ನಮಗೆ ಬೇಗ ಬಂದಷ್ಟು ಒಳ್ಳೆಯದು. ಎಲ್ಲ ಜಾಗದಲ್ಲಿ ಡ್ರ್ಯಾಗನ್ ಫ್ರೂಟ್ ಹಣ್ಣಾಗೋ ಮೊದಲು ನಮ್ಮಲ್ಲಿ ಸಿಕ್ಕಿದರೆ ಮಾರ್ಕೆಟಲ್ಲಿ ನಾವು ಕ್ಯಾಚ್ ಮಾಡ್ಬೋದು. ಅದಕ್ಕೋಸ್ಕರ ಇಡೀ ಅಷ್ಟು ತೋಟಕ್ಕೆ ಕೂಡ ಅವರು ಲೈಟಿಂಗಿನ ವ್ಯವಸ್ಥೆ ಮಾಡಿದ್ದಾರೆ. ರಾತ್ರಿ ಸಮಯದಲ್ಲಿ ಲೈಟ್ ಆಗುವಾಗ ನನಗೆ ಅದರ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಫೋಟೋಸಿಂಥೆಸಿಸ್ ಕ್ರಿಯೆ ಹೆಚ್ಚಾಗಿ ಅವುಗಳಿಗೆ ಆಹಾರ ಸಿಕ್ಕಿ ಬೇಗನೆ ಹಣ್ಣು ಸಿಗ್ತದಂತೆ. ಅದಕ್ಕೋಸ್ಕರ LED ವ್ಯವಸ್ಥೆ ಇದೆ ಸಂಪೂರ್ಣವಾಗಿ. ಇದು ಕೂಡ ಸೆಂಟ್ರಲೈಸ್ಡ್ 4250 ಅಡಿಕೆ ಗಿಡಗಳಿಗೆ ಸೆಂಟ್ರಲೈಸ್ಡ್ ಸ್ಪ್ರೇ ಜೆಟ್ ಇರಿಗೇಷನ್ ಆಗಿದೆ ಇಲ್ಲಿ. ಅಡಿಕೆಯನ್ನು ಕೂಡ ಜೊತೆಗೆ ಕಾಳುಮೆಣಸಿನ ಕೃಷಿಯನ್ನು ಮಾಡ್ತಾ ಇದ್ದಾರೆ. ನಿಂತಿಕಲ್ಲಿನ ಬಳಿ ಒಂದು ತೋಟ. ಇಲ್ಲಿ ನೀಲಿ ಹಸಿರು ಕಾಣುವಂಥದ್ದೆಲ್ಲ ಅಡಿಕೆ ಗಿಡಗಳು. ಇದು ಸೆಂಟ್ರಲೈಸ್ಡ್ ಇರಿಗೇಷನ್ ಮಾಡಿರುವಂಥ ವ್ಯವಸ್ಥೆ ಹೇಗಿರ್ತದೆ ಅಂತೇಳಿ ನಾನು ಒಂದು ವಿಡಿಯೋ ತೋರಿಸಿದೆ ಅಷ್ಟೇ. ಅಲ್ಲಿ ನೀಲಿ ಎಡದ ಬದಿಯಲ್ಲಿ ಕಾಣುವಂಥದ್ದು ಫರ್ಟಿಗೇಷನ್ ಟ್ಯಾಂಕ್, ಬಲದ ಬದಿಯಲ್ಲಿ ಇರುವಂಥದ್ದು ಸ್ಯಾಂಡ್ ಫಿಲ್ಟರ್ ಆಟೋಮೆಟಿಕ್ ಆಗಿ ಆಗುವಂಥದ್ದು. ನಂತರ ಹಿಂದೆ ಇರುವಂಥದ್ದೆಲ್ಲ ಸೊಲನಾಯ್ಡ್ ವಾಲ್ವ್ಗಳು. ಈ ಜಾಗದಿಂದ ಒಂದು ಬೋರ್ವೆಲ್ ಇದೆ, ಅಲ್ಲಿಂದ ಬಂದು 1 2 3 5 ವಾಲ್ವ್ಗಳ ಮುಖಾಂತರವಾಗಿ ನೀರಾವರಿ ವ್ಯವಸ್ಥೆ ಆಗ್ತದೆ. 5 ಜಾಗಗಳಿಗೆ ಇಲ್ಲಿಂದಲೇ ಹೋಗ್ತದೆ. ಇದಿಷ್ಟು ನನಗೆ ಗೊತ್ತಿರುವಂಥ ಒಂದು ಸ್ವಲ್ಪ ಮಾಹಿತಿ. ಮಾತಾಡುವಾಗ ತಪ್ಪಿರ್ಬೋದು, ಕ್ಷಮೆ ಇರಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಕೃಷಿ ತೋಟದ ಬಗ್ಗೆ ವಿಸ್ತೃತವಾಗಿ ನಮಗೆಲ್ಲ ವಿವರಿಸಿದ ಶ್ರೀ ಅಭಿಜಿತ್ ಅವರಿಗೆ ಧನ್ಯವಾದಗಳು. ನಮಸ್ತೆ. ಇದೇ ಬರುವ 26ನೇ ತಾರೀಕು ಅಂದರೆ ನಾಡಿದ್ದು ಬುಧವಾರದಂದು ಸಮೃದ್ಧಿ ಗಿಡಗೆಳತನ ಸಂಘದ ವತಿಯಿಂದ ಕೃಷಿ ಸಮಾವೇಶ ನಡೆಯಲಿದೆ. ಅದು ಕೂಡ ಅಡಿಕೆ, ಕಾಳುಮೆಣಸು, ಜಾಯಿಕಾಯಿ ಇತ್ಯಾದಿ ಮಿಶ್ರ ಬೆಳೆಗಳ ಬಗ್ಗೆ. ಇದು ಅಡಿಕೆ ಅಲ್ಲದೆ ಇನ್ನು ಏನು ಮಾಡ್ಬೋದು, ಪ್ಲ್ಯಾನ್ ಬಿ ಯ ಬಗ್ಗೆ ನಾನು ಆಗಲೇ ಹೇಳಿದಲ್ಲ, ಏನು ಮಾಡ್ಬೋದು, ಪ್ಲ್ಯಾನ್ ಬಿ ಅಂತ ಹೇಳಿಕೊಂಡು ಅದರ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ಮಾಡುವವರಿದ್ದೇವೆ. 26ನೇ ತಾರೀಕಿನಂದು ಗೌಡ ಸಮುದಾಯ ಭವನದಲ್ಲಿ ಬೆಳಿಗ್ಗಿನಿಂದ ಸಂಜೆಯ ತನಕ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಕರು ಬಂದು ಆಗಮಿಸಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಬೋದು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಾರಡ್ಕ ಕೃಷಿ ಮೇಳದ ರೂವಾರಿಗಳಾದ ಶಂಕರ್ ಸಾರಡ್ಕ ನಮ್ಮೊಂದಿಗಿದ್ದಾರೆ. ಸರ್, ನಿಮ್ಮನ್ನು ಆಗಲೇ ನನಗೂ ಸ್ವಾಗತಿಸಬೇಕಿತ್ತು, ಕ್ಷಮಿಸಿ, ತಡವಾಗಿ ಸ್ವಾಗತಿಸಿದ್ದಕ್ಕೆ ಕ್ಷಮಿಸಿ.
ನಮ್ಮ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಊರಿನವರೇ ಹಿರಿಯರು ಆದಂಥ ಶ್ರೀ ಕೃಷ್ಣಾಚಾರ್ಯ ಮಂಕುಡೆ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ್ದಾರೆ. ಶ್ರೀ ಕೃಷ್ಣಾಚಾರ್ಯವರು, ನಿಮ್ಮನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಶ್ರೀ ಸುಧೀರ್ ಕೃಷ್ಣ ಪಡಾರು, ಪ್ರಗತಿಪರ ಯುವ ಅಡಿಕೆ ಕೃಷಿಕರು, ಅಡಿಕೆ ಬೆಳೆಯ ಬಗ್ಗೆ ಸಮಗ್ರ ಮಾಹಿತಿ ನೀಡಲಿದ್ದಾರೆ. ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ, ನಾನು ಆ್ಯಕ್ಚುಲಿ PPT ಮಾಡಿ ಪಾಕೆಟಲ್ಲೇ ಇದೆ. ಅದು ನನ್ನ PPTಯಲ್ಲಿರುವುದಂತ ಎಲ್ಲ ಬೆಳಿಗ್ಗೆಯಿಂದ ಹೇಳ್ತಾ ಇದ್ದಾರೆ ಕಾಣ್ತದೆ. ಒಂದು ನೀರಾವರಿ ಡ್ರಿಪ್ ಇರಿಗೇಷನ್ನ ಬಗ್ಗೆ ಒಂದು PPT ಮಾಡಿದ್ದೆ, ಅದನ್ನು ಅಭಿಜಿತ್ ಅವರು ಹೇಳಿದರು. ತುಂಬ ಒಳ್ಳೆಯದಾಗಲಿ, ತುಂಬ ಚೆಂದ ಕೇಳಿದ್ದಾರೆ, ಥ್ಯಾಂಕ್ ಯು. ಆದ ಕಾರಣ ನನ್ನ ಪಾಕೆಟಲ್ಲಿ ಅದನ್ನು ಇಟ್ಟುಕೊಂಡು ಸಮಥಿಂಗ್ ಡಿಫ್ರೆಂಟ್ ಏನಾದರೂ ಮಾತಾಡುವ ಅಂತ ಬಂದು ನಿಂತಿದ್ದೇನೆ ಇಲ್ಲಿ. ನಾನು 2015ರಲ್ಲಿ ಒಮ್ಮೆ ಕೃಷಿಗೆ ಬರುವಂಥ, ನಾನು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಬೆಂಗಳೂರಲ್ಲಿ. ಕೃಷಿಗೆ ಬರುವಂಥ ನನ್ನ ತಂದೆಯವರ ಹತ್ರ ಹೀಗೆ ರಾತ್ರಿ ಮಾತಾಡುವಾಗ ಹೇಳಿದೆ, ನಾನು ಇನ್ನು ಸ್ವಲ್ಪ ಕೃಷಿ ಡೆವಲಪ್ ಮಾಡುವ ಮನೆಯಲ್ಲಿ, ಕೃಷಿ ಕೆಲಸ ಮಾಡ್ತೇನೆ ನಾನು ಅಂತ. ಅಲ್ಲ ನಿನಗೆಂತ ಮರಲ ಮರೆಯ ತಲೆ ಸರಿ ಉಂಟಾ ನಿನಗೆ ಅಂತ ಕೇಳಿದರು. ಅಲ್ಲ ಎಂಥದಕ್ಕೆ? ಅಲ್ಲ ಅಷ್ಟು ಚೆಂದ ಅಲ್ಲಿ AC ಕೂತ್ಕೊಂಡು ಆರಾಮಲ್ಲಿ ಫ್ರೆಶಲ್ಲಿ ಇರುವುದರ ಬದಲು ಇಲ್ಲಿ ಬಂದು ಮೈ ಕೈಗೆಲ್ಲ ಮಣ್ಣು ಮೆತ್ತಿಕೊಂಡು ಇದೆಲ್ಲ ಬೇಕಾ ನಿನಗೆ, ಇದೆಲ್ಲ ಆಗ್ಲಿಕ್ಕೆ ಹೋಗ್ಲಿಕ್ಕಿಲ್ಲ, ನೀನು ಸುಮ್ಮನೆ ಹೋಗು ಬೆಂಗಳೂರಿಗೆ ಅಂತ ಹೇಳಿಬಿಟ್ರು. ಮತ್ತು ಸ್ವಲ್ಪ ಹಠ ಮಾಡಿದೆ, ಅದಕ್ಕೆ ಸಿಕ್ಕಾಪಟ್ಟೆ ಜೋರಲ್ಲಿ ಹೇಳಿದರು. ಲಾಸ್ಟಿಗೆ ಅದನ್ನು ಬಿಟ್ಟುಬಿಟ್ಟೆ, ಪ್ಲ್ಯಾನ್ ಡ್ರಾಪ್ ಆಯ್ತದು. ನೆಕ್ಸ್ಟು ನಾನು ಅಚಾನಕ್ಕಾಗಿ, ಅಂದರೆ ಅನ್ಎಕ್ಸ್ಪೆಕ್ಟೆಡ್ಲಿ 2018ನಲ್ಲಿ ನನ್ನ ತಂದೆ ಎಕ್ಸ್ಪೈರಿ ಆದರು. ಎಕ್ಸ್ಪೈರಿ ಆದ ಮತ್ತೆ ನಾನು ಬರಬೇಕಾಗಿ ಬಂತು. ಅಂದರೆ 2018 ಮೇ ತಿಂಗಳಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದ ಸಿಂಗಾಪುರ್ ಬೇಸ್ ಕಂಪೆನಿ ಅನ್ಎಕ್ಸ್ಪೆಕ್ಟೆಡ್ಲಿ ಶಟ್ ಡೌನ್ ಆಯಿತು. ಶಟ್ ಡೌನ್ ಆದಾಗ ನನಗೆ ಬೇರೆಲ್ಲಿಂದಲೂ ಆಫರ್ ಆಗಿರಲಿಲ್ಲ. ಅಂದರೆ ಮೇಯಿಂದ ಹಿಡಿದು ಜೂನ್ 18ವರೆಗೆ ನಾನು ಇಂಟರ್ವ್ಯೂವನ್ನು ಕೊಡ್ತಾಯಿದ್ದೆ. ಬೇರೆ ಬೇರೆ ಕಂಪನಿಯಲ್ಲಿ ಇಂಟರ್ವ್ಯೂ ಕಾಲ್ಗಳು ಬರ್ತಾಯಿತ್ತು, ನಾನು ಇಂಟರ್ವ್ಯೂಗಳನ್ನು ಕೊಡ್ತಾಯಿದ್ದೆ. ಜೂನ್ 18ಗೆ ಅಪ್ಪ ಎಕ್ಸ್ಪೈರ್ ಆದರು ಅನ್ಎಕ್ಸ್ಪೆಕ್ಟೆಡ್ಲಿ. ಅಪ್ಪ ಎಕ್ಸ್ಪೈರ್ ಆಗಿ ಅಪ್ಪನ ಕಾರ್ಯವನ್ನು ಮಾಡ್ತಾ ಇರುವಾಗ 8ನೇ ದಿನವೋ 9ನೇ ದಿನವೋ ವೆಲ್ಸ್ ಫ್ಯಾರ್ಗೋ ಕಂಪೆನಿ ಕೊಟ್ಟ ಇಂಟರ್ವ್ಯೂ ಸಿಲೆಕ್ಟ್ ಆಗಿ 19.78 ಲಕ್ಷ ಸ್ಯಾಲರಿಯ ಆಫರ್ ಬಂತು. ಅದನ್ನು ತಿರಸ್ಕರಿಸಿ ಕೃಷಿಯನ್ನು ಅಪ್ಪಿಕೊಂಡು ಬಿಟ್ಟೆ. ಆವಾಗ ತುಂಬ ಇದು ಹೇಗೆ ಅಂತ ಹೇಳಿದರೆ, ದಿನಪೂರ್ತಿ ಆಫೀಸಲ್ಲಿರೋದು, ವೀಕೆಂಡಲ್ಲಿ ಹೆಂಡತಿಯ ಜೊತೆ ಸಿನಿಮಾಕ್ಕೆ ಹೋಗೋದು, ಮತ್ತು ನನ್ನ ಕಾರನ್ನು ತಿಕ್ಕುವುದು, ಲಕ 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 ಅಂತ ಪಳ 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 ಅಂತ ಕಾಣಬೇಕು. ಅದೊಂದೇ ಕೆಲಸ ಇದ್ದದ್ದು. ಜಾಲಿ ಜೀವನ. ಇಲ್ಲಿ ಆಗ್ತದ ಇಲ್ವ ಅಂತ ಹೆದರಿಕೆ ಇತ್ತು. ಈ ಸಂದರ್ಭದಲ್ಲಿ ನನ್ನ ಪತ್ನಿಗೆ ಕೂಡ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು ನಾನು. ಯಾಕೆಂದರೆ ನಮ್ಮ ಹಿಂದೆ ಅವರು ಇಲ್ಲದಿದ್ದರೆ ಸ್ವಲ್ಪ ಕಷ್ಟವೇ, ಅವರ ಸಪೋರ್ಟ್ ಕೂಡ ಬೇಕು. ಸೊ ತಂದೆ ತೀರೋದ ದಿವಸವೇ ನಿರ್ಧಾರ ಮಾಡಿದೆವು ಇಬ್ಬರು ಕೂತು ಕೃಷಿ ಮಾಡುವ ಅಂತ ಹೇಳಿ. ಆದ ಕಾರಣ ಆ 19.78 ಲಕ್ಷ ರೂಪಾಯಿ ಆಫರನ್ನು ತಿರಸ್ಕರಿಸುವಾಗ ಮನಸ್ಸಿಗೆ ಒಂದು ಎಳ್ಳಿನಷ್ಟು ಬೇಜಾರಾಗಲಿಲ್ಲ. 1 ವರ್ಷ ಬರೇ ಪ್ಲ್ಯಾನ್ ಹಾಕಿದ್ದು ಹೇಗೆ ಮಾಡೋದು ಅಂತ. ಅಭಿಜಿತ್ ಅವರು ಅದನ್ನು ಅವರ ಸ್ಪೀಚಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಕೃಷಿ ಮಾಡಬೇಕು. ಹೌದು, 1 ವರ್ಷ ಕಂಪ್ಲೀಟ್ ಪ್ಲ್ಯಾನ್ ಹಾಕಿದೆ, ಹೇಗೆ ಮಾಡೋದು ಹೇಗೆ ಮಾಡೋದು ಅಂತೇಳಿ. ಕೈಯಲ್ಲಿ ಒಂದು 15ರಿಂದ 20 ಲಕ್ಷ ರೂಪಾಯಿ ಇತ್ತು, ದುಡ್ಡದ್ದು ಸೇವಿಂಗ್ಸ್ ಮಾಡಿದ್ದು. ಒಂದು ಒಳ್ಳೆ ಕಾರೆಲ್ಲ ತಗೊಳ್ಳುವಂಥ ಯೋಜನೆ ಇತ್ತು. ಅದು ಕೃಷಿ ಡೆವಲಪ್ ಆಗಿ 1 ವರ್ಷದಲ್ಲಿ ಖಾಲಿ, ಎಂಥದೂ ಇಲ್ಲ. ಖಾಲಿ 3 ಎಕರೆ ಹಳೆ ತೋಟವನ್ನು
ಖರ್ಚಿಗೆ ಇರಲಿ ಅಂತ ಇಟ್ಟುಕೊಂಡು ಉಳಿದ ಎಲ್ಲ ಜಾಗ ಅಂದರೆ ಪ್ಲ್ಯಾಂಟೇಷನ್ನೇ ಮಾಡಿಬಿಟ್ಟೆ. ಕೈಯಲ್ಲಿದ್ದ ದುಡ್ಡೆಲ್ಲ ಖಾಲಿ ಆಯ್ತಲ್ಲ, ಎಂತ ಮಾಡೋದು, ಮತ್ತೆ ಸಾಫ್ಟ್ವೇರ್ ಕಂಪನಿ ಹತ್ತ ಮುಖ ಮಾಡಿದೆ. ಅದು ವರ್ಕ್ ಫ್ರಮ್ ಹೋಮ್ ಆದರೆ ಮಾತ್ರ. ದೇವರ ದಯದಿಂದ ನನಗೆ ವರ್ಕ್ ಫ್ರಮ್ ಹೋಮು ಅವಕಾಶ ಸಿಕ್ಕಿತು. ಆದರೆ ಅದನ್ನು ಸೆಕೆಂಡ್ರಿಯಾಗಿ ಇಟ್ಟೆ, ಕೃಷಿಯನ್ನು ಪ್ರೈಮರಿಯಾಗಿ ಇಟ್ಟೆ. ಅದರಿಂದ ಬಂದ ಆದಾಯದಲ್ಲಿ ಕೃಷಿ ಮಾಡುವ ಹಾಗೆ. ಈ ಕೃಷಿ ಅಂತ ಹೇಳಿದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ, ಭಾರಿ ಕಷ್ಟ, ಸಾಧ್ಯ ಇಲ್ಲ ಮಾಡುವುದು. ಈ ಯುವಕರಿಗಂತೂ ತುಂಬ ಕಷ್ಟ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಇಲ್ಲ, ಅದು ಭಾಳ ಒಂದು ಖುಷಿ ಇದೆ. ನಾನು ರೀಸೆಂಟಾಗಿ ಒಂದು 6 ತಿಂಗಳಿಂದ ಅದನ್ನು ಭಾರಿ ಖುಷಿ ಮಾಡ್ತಾ ಇದ್ದೇನೆ. ನನಗೆ ಒಬ್ಬರು ನನ್ನ ಆತ್ಮೀಯರು, ತುಂಬ ಆತ್ಮೀಯರು, ಹತ್ತಿರದವರು ಒಂದು ವಾಯ್ಸ್ ನೋಟ್ ಕಳಿಸಿದ್ರು. ಅದು ಕಾಲ್ ರೆಕಾರ್ಡೆಡ್. ಅದು 2 ರೈತರು ಮಾಡಿದಂಥ ಒಂದು ಡಿಸ್ಕಷನ್. ಆ ಕಾಲ್ ರೆಕಾರ್ಡನ್ನು ನನಗೆ ಕಳಿಸಿ, ಅದು 5 ನಿಮಿಷ, ಅದರಲ್ಲಿ 5 ನಿಮಿಷದ ರೆಕಾರ್ಡ್. ಅದನ್ನು ಏನಿಲ್ಲ ಅಂದರೂ ಇವತ್ತಿನವರೆಗೆ ಒಂದು 15 ಸತಿ ಕೇಳಿದೆ ನಾನು. ಕೃಷಿ ಅಂದರೆ ಎಷ್ಟು ಕಾಂಪ್ಲಿಕೇಟೆಡ್ ಮಾಡ್ತಾ ಇದ್ದೇವೆ ನಾವು, ಅದು ವೆರಿ ಸಿಂಪಲ್ ಅಂತ ಆ ವ್ಯಕ್ತಿ ಆ ಕಾಲ್ನಲ್ಲಿ ತುಂಬ ಚೆನ್ನಾಗಿ ವಿವರಿಸಿದರು, ಭಾಳ ಚೆನ್ನಾಗಿ ವಿವರಿಸಿದ್ರು. ನನ್ನ ಮನಸ್ಸಿಗೆ ತುಂಬ ಮುಟ್ಟಿದೆ ಅದು. ನಾವು ಎಂಜಾಯ್ ಮಾಡ್ತಾ ಕೃಷಿ ಮಾಡಬೇಕು. ಕಷ್ಟ ಅಯ್ಯೋ ದೇವರೇ ಅಂತ ಹೇಳಿ ಮಾಡ್ತಾಯಿದ್ರೆ ಅದು ಸಕ್ಸಸ್ ಕಾಣಲಿಕ್ಕೆ ತುಂಬ ಕಷ್ಟ ಉಂಟು ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ಎಂಜಾಯ್ ಮಾಡ್ತಾ ಮಾಡಿದರೆ ನಿಮಗೆ ಎಟ್ ದ ಎಂಡ್ ಆಫ್ ದ ಡೇ ನಿಮಗೆ ಖುಷಿ ಸಿಗ್ತದೆ. ಬರೀ ಖುಷಿ ಮಾತ್ರ ಅಲ್ಲ, ಕೆಲವು ಸತಿ ದುಃಖ ಕೂಡ ಆಗ್ತದೆ ಅದರಲ್ಲಿ. ಹೇಗೆ ಅಂತ ಹೇಳಿದರೆ, ನಿಜವಾಗಿ ದುಃಖ ಆಗಬಾರ್ದು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಭಗವದ್ಗೀತೆಯ 2ನೇ ಅಧ್ಯಾಯದ 47ನೇ ಶ್ಲೋಕ. ಇದನ್ನು ನಿಜವಾಗಿ ನಾವು ಒಂದು ಅರ್ಥೈಸಿಕೊಂಡ್ರೆ ನಮಗೆ ನಿಜವಾಗಿ ಬೇಸರ ಆಗುವುದಿಲ್ಲ. ಈ ಕರ್ಮಣ್ಯ ವಾಧಿಕಾರಸ್ಥೆ ಮಾ ಫಲೇಶು ಕದಾಶನ, ಇದನ್ನು ನಾವು ಯಾವಾಗ ನೆನಪು ಮಾಡಿಕೊಳ್ಬೇಕು ಅಂತ ಹೇಳಿದರೆ ಮಳೆಗಾಲದಲ್ಲಿ ಚೆಂದ ಬಹಳ ಸೊಗಸಾಗಿ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಸಿಂಗಾರಕ್ಕೆಲ್ಲ ಸ್ಪ್ರೇ ಮಾಡಿ ನಳ್ಳಿಯನ್ನೆಲ್ಲ ಸೆಟ್ ಮಾಡಿ, ಗೊಂಚಲುಗಳು 4 ಇರ್ತದೆ 5 ಇರ್ತದೆ, ಬೋರ್ಡ್ ಸ್ಪ್ರೇ ಮಾಡಲಿಕ್ಕೆ ಟೈಮ್ ಇರುವುದಿಲ್ಲ, ಎಲ್ಲ ಕೆಳಗೆ ಬಿದ್ದಾಗ ಇದನ್ನು ಮನಸ್ಸಿಗೆ ತಗೊಂಡ್ರೆ ತುಂಬ ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ನಮಗೆ ನಮ್ಮ ಕರ್ತವ್ಯದಲ್ಲಿ ಮಾತ್ರ ಅಧಿಕಾರ ಇರುವುದು. ಇದು ಭಗವದ್ಗೀತೆಯಲ್ಲಿ ಉಲ್ಲೇಖ ಆದಂಥ ಒಂದು ವಿಚಾರ. ಧರ್ಮಾತೀತವಾಗಿ ಎಲ್ಲರೂ ಇದನ್ನು ಅರ್ಥೈಸಿಕೊಳ್ಳುವ ಹಾಗೆ ಬರೀ ಇದನ್ನು ಮಾತ್ರ ಎನಿಸಿಕೊಂಡು ಕೂತ್ಕೊಳ್ಳುವುದ ಅಲ್ಲ. ನಮ್ಮ ಪ್ರೀತಿಯ TR ಸುರೇಶ್ ಚಂದ್ರ ಅವರು ಯಾವಾಗಲೂ ಹೇಳ್ತಾರೆ, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ. ಇದು ಈ ಅಡಿಕೆ ಎಲ್ಲ ಕೆಳಗೆ ಬಿದ್ದಾದ ಮತ್ತೆ ಭಗವದ್ಗೀತೆಯ ಶ್ಲೋಕವನ್ನು ನೆನೆಸಿಕೊಂಡು ನೆನೆಸಿಕೊಳ್ಳಬೇಕಾದಂಥದ್ದು. ನೆಕ್ಸ್ಟ್ ಇಯರಿಗೆ ಪ್ರಯತ್ನ. ಇದು ಎಲ್ಲ ಟೈಮಲ್ಲಿ ಹೀಗೆ ಆಗ್ತದೆ ಅಂತ ಹೇಳಿದಲ್ಲ ನಾನು, ಆದರೆ ನಮ್ಮ ಮನಸ್ಸಿಗೆ ಬೇಸರ ಆದಾಗ ಈ ಥರ ಅಡಿಕೆ ಹೋಯ್ತಲ್ಲ ಅಂತ ಎನಿಸುವಾಗ ಈ ಥರ ಎನಿಸಿದರೆ ಒಳ್ಳೆಯದು ಅಂತ. ಹಾಗೆ ಈಗ ಯುವಕರು ಕೃಷಿಗೆ ಬರಬೇಕಾದ್ರೆ ಮಾಡಬೇಕಾದ ಎಂಥದ್ದು ಅಂತ ಹೇಳಿದರೆ, ನಿಮಗೀಗ ಪಿತ್ರಾರ್ಜಿತ ಆಸ್ತಿ ಮನೆಯಲ್ಲಿದೆ ಅಂತ ಆದರೆ ಅದನ್ನು ದಯವಿಟ್ಟು ಹಾಳು ಮಾಡಬಾರ್ದು ಅಂತ ನಾನು ಎಲ್ಲರಲ್ಲಿಯೂ ರಿಕ್ವೆಸ್ಟ್ ಮಾಡಿಕೊಳ್ತಾ ಇರುವಂಥದ್ದು ಈ ವೇದಿಕೆಯ ಮುಖಾಂತರ. ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಸೈನ್ಸನ್ನು ಅದರಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಖಂಡಿತ ಒಂದು ಸಣ್ಣ ಬಂಡವಾಳ ಹಾಕಿ ಜಾಸ್ತಿ ಪ್ರಾಫಿಟನ್ನು ಕೃಷಿಯಲ್ಲಿ ತೆಗಿಲಿಕ್ಕೆ ಆಗ್ತದೆ. ಅದು ನನಗೀಗ ಅನುಭವಕ್ಕೆ ಬರ್ತಾ ಇದೆ. ಆದಷ್ಟು ತಂತ್ರಜ್ಞಾನವನ್ನು ಅಡಾಪ್ಟ್ ಮಾಡಿಕೊಳ್ಬೇಕು. ಅದು ಎಲ್ಲರಿಗೂ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಬಾರಿ ಏಜ್ ಫ್ಯಾಕ್ಟರ್ ಇರ್ಬೋದು,
ಸ್ವಲ್ಪ ಅಡ್ಡಿ ಆಗ್ಬೋದು ಅದಕ್ಕೆ, ನಾನು ಆಗೋದಿಲ್ಲ ಅಂತ ಹೇಳೋದಿಲ್ಲ. ನಾನು 2024ರಲ್ಲಿ ನಾನು ಮತ್ತು ನನ್ನ ಆತ್ಮೀಯ ಸೇರಿಕೊಂಡೊಂದು ಡ್ರೋನ್ ಡೆವಲಪ್ ಮಾಡಲಿಕ್ಕೆ ಒಂದು 4 ಲಕ್ಷ ರೂಪಾಯಿ ಜೋಡಿಸಿ ಬೆಂಗಳೂರಿನ ಒಂದು ಡ್ರೋನ್ ಡೆವಲಪ್ಮೆಂಟ್ ಕಂಪನಿ ಹತ್ರ ಮಾತಾಡಿ ಎಲ್ಲ ಆಗಿತ್ತು. ಆದರೆ ನಮ್ಮ ಆ ಬಜೆಟಿಗೆ ಅದಕ್ಕೆ ಬರೀ 10 ರಿಂದ 15 ಲೀಟ್ರ್ ಮಾತ್ರ ತಗೊಂಡೋಗುವ ಕೆಪಾಸಿಟಿ ಇತ್ತು. ಅದು ಈ ಚುಕ್ಕೆ ರೋಗ ಇಂಥ ಒಂದು ಇದಕ್ಕೆ ಮಾತ್ರ ಅದ ಉಪಯೋಗ ಮಾಡ್ಬೋದಿತ್ತು. ಅಲ್ಲದೆ ನಮ್ಮ ಬೋರ್ಡ್ ಸಿಂಪಡಣೆಗೆ ಅದು ಸ್ವಲ್ಪ ಪ್ರಾಬ್ಲಮ್ ಇದ್ದ ಕಾರಣ ಅದು ಅಲ್ಲಿಗೆ ಡ್ರಾಪ್ ಆಯಿತು. ಹೀಗೆ ಸೈನ್ಸನ್ನು ಇದರಲ್ಲಿ ತಂದು ಕೃಷಿ ಮಾಡಿದರೆ ಖಂಡಿತ ಸಕ್ಸಸ್ಸು, ಅದು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಲಿಕ್ಕೆ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೊಂದು ನನಗೆ ಶೇರ್ ಮಾಡಿಕೊಳ್ಬೇಕು ನಿಮ್ಮೆಲ್ಲರ ಹತ್ರ. ಈಗ ಚುಕ್ಕೆ ರೋಗ ಬಾಧೆ ಈಗ ನನಗೂ, ನಾನು ಈಗ ಕೃಷಿ ಸ್ಟಾರ್ಟ್ ಮಾಡಿದ್ದರಿಂದ ಇಂದಿನವರೆಗೂ ಆ ಬಾಧೆ ಕಾಡ್ತಾ ಇದೆ. ಎರ್ರಬಿರಿ ಮದ್ದೊಡೆಯೋದು. ಕಳೆದ ವರ್ಷ ಒಮ್ಮೆ ನಾನು ಇಲ್ಲಿ ಪುರುಷರಗಟ್ಟೆ ನಮ್ಮ ಗಣೇಶ್ ಪ್ರಭುಗಳಲ್ಲಿರುವಾಗ ಯಾರೋ ಒಬ್ಬರು ಮಹನೀಯರು ಒಂದು 20 ಬಾಟಲು ಕರಾಟೆಯನ್ನು ತುಂಬಿಸ್ತಾ ಇದ್ದಾರೆ, 20-30. ನಾನು ಅವ್ರ ಹತ್ರ ಈಗ ಮಾತಾಡೋ ಕೇಳಿದೆ, ಎಷ್ಟು ಇದು ಬೋರ್ಡದೊಟ್ಟಿಗೆ ಹಾಕೋದು? ಹೌದು, ಬೋರ್ಡದೊಟ್ಟಿಗೆ ಹಾಕೋದು. ಎಷ್ಟು ಹಾಕ್ತೀರಿ? ನಾನೊಂದು ಅರ್ಧ ಲೀಟ್ರ್ ಹಾಕ್ತೇನೆ. ಯೋ ರಾಮ, ನನಗೆ ಅದು ಎನಿಸಿ ನನಗೆ ಮೈಯೆಲ್ಲ ಈ ಅಕ್ಕಿ ಕಟ್ಟುದು ಅಂತ ಹೇಳ್ತಾರಲ್ಲ, ಹಾಗೆ ಆಯಿತು. ನಾವು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಆಗ್ತದೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಈಗ ಫಂಗಿಸೈಡ್ ಆಗಿರ್ಬೋದು ಅಥವಾ ಇನ್ಸೆಕ್ಟಿಸೈಡ್ ಆಗಿರ್ಬೋದು ಕಡಿಮೆ ಪ್ರಮಾಣದಲ್ಲಿ ಬಳಸಿಕೊಳ್ತಾ ಹೋಗಿ ಅದನ್ನು ಹಸ್ತೋತಿಗೆ ತರಬೇಕೇ ಹೊರತು ಏಕಕಾಲದಲ್ಲಿ ಅದನ್ನು ಇಷ್ಟು ಲಾರ್ಜ್ ಕ್ವಾಂಟಿಟಿಯಲ್ಲಿ ಉಪಯೋಗಿಸಿದರೆ ಅದು ಅಷ್ಟು ಹಿತ ಅಲ್ಲ ಅಂತ ನಾನು ಕಂಡುಕೊಂಡದ್ದು. ಹಾಗೆ ಈ ಕೃಷಿಯಲ್ಲಿ ಆರ್ಗ್ಯಾನಿಕ್ ಮತ್ತು ಕೆಮಿಕಲ್ ಯೂಸ್ ಮಾಡಿ ಕೃಷಿ ಮಾಡುವಂಥದ್ದು. ನಾನು ಈಗ ನನ್ನ ಮನೆಗೆ ಬಂದರೆ ನಾನೊಂದು 20 ಮರಗಳನ್ನು ಬರೇ ಆರ್ಗ್ಯಾನಿಕ್ ಹಾಕಿ ಬೆಳೆಸ್ತಾ ಇದ್ದೇನೆ. ಸೇಮ್ ಬ್ರೀಡ್, ಸೇಮ್ ತಳಿದು ನಾನು ಕೆಮಿಕಲ್ ಮತ್ತು ಕೆಮಿಕಲ್ ಮತ್ತು ಸಾವಯವ ಎರಡೂ ಹಾಕಿ ಬೆಳೆಸಿದಂಥದ್ದು ನನ್ನ ತೋಟ. ಜೊತೆಗೆ 20 ಗಿಡಗಳನ್ನು ಬರೇ ಆರ್ಗ್ಯಾನಿಕ್ ಹಾಕಿ ಬೆಳೆಸಿರುವಂಥದ್ದು. ಬರೀ ಆರ್ಗ್ಯಾನಿಕ್ ಕೃಷಿ ಮಾಡುವವರಲ್ಲಿ ನಾನೊಂದು ಕ್ಷಮೆ ಕೇಳ್ತಾ ಈ ಮಾತನ್ನು ಹೇಳ್ತೇನೆ. ನನಗೆ ಆ 20 ಗಿಡ ಬಹಳ ಹಸಿರಾಗಿದೆ, ಆದರೆ ಕೊಬ್ಬೆಯಲ್ಲಿ ಏನು ಕಾಣೋದಿಲ್ಲ. ಸಾರಿ, ಬರೀ ಆರ್ಗ್ಯಾನಿಕ್ ಕೃಷಿ ಫೇವರ್ ಆಗಿರೋರ ಹತ್ರ ಕ್ಷಮವನ್ನು ಹೇಳ್ತಾ ಇದ್ದೇನೆ. ನನಗೆ ಹೇಳಿದೆ ಅಂತ ಹೇಳಿದರೆ, ನಾನು ನನ್ನ ಮಗನನ್ನು ಒಂದು ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅವನಿಗೆ ನಾನು ಆಯುರ್ವೇದವಲ್ಲೇ ಮದ್ದಲ್ಲಿ ಅವನಿಗೆ ಕಮ್ಮಿ ಆಡಬೇಕು ಅಂತ ಹೇಳಿ ಹುಟ್ಟಿದ ಲಾಗಾಯಿತು ಬರೀ ಆಯುರ್ವೇದ. ಎಂಥ ಜ್ವರ ಆದರೂ ಆಯುರ್ವೇದ, ಇದಾದರೂ ಆಯುರ್ವೇದ, ಬರೀ ಹಾಗೆ ಅವನನ್ನು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ದಿವಸ ಜ್ವರ ಬಂತು, ಆಯುರ್ವೇದ ಇದಾಯಿತು, ಮಾಡಿ ಆಯಿತು, ಕಂಡಬಟ್ಟೆ ಅದು ಸಿಕ್ಕಾಬಟ್ಟೆ ಮಿತಿ ಮೇರಿತು. ಇಂಗ್ಲೀಷ್ ಅಲೋಪತಿಗೆ ಶಿಫ್ಟ್ ಆಗಬೇಕಾಗಿ ಬಂತು. ಅವನಿಗೆ ಅದು ನಾಟುವುದಿಲ್ಲ. ಕಾರಣ ಏನಂತ ಹೇಳಿದ್ರೆ, ನಾನು ಇಂಗ್ಲೀಷ್ ಮದ್ದು ತಗೊಂಡೇ ಬೆಳೆದವ. ನನ್ನ ಜೆನೆಟಿಕಲ್ಲಿ ಹಾಗೆ ಬಂದಿದೆ ಅದು ಅವನಿಗೆ. ತಪ್ಪಿದರೆ ಸರಿಪಡಿಸಿ ಹಿರಿಯರೇ. ನಾನು ನೋಟ್ ಮಾಡಿದೆ ಅಂತಂತ ಹೇಳಿದರೆ, ಈ ಆರ್ಗ್ಯಾನಿಕ್ ಕೃಷಿ ಅದು ಅಡಿಕೆ ಬೀಜ ಆಯ್ದುಕೊಳ್ಳುವ ಸ್ಟೆಪ್ಪಿಂದನೇ ಆ ಪ್ರೊಸೀಜರ್ ಶುರುವಾಗಬೇಕು ಅಂತ. ತಪ್ಪಿದರೆ ದಯವಿಟ್ಟು ತಿದ್ದಬಹುದು. ಈ ಕೆಮಿಕಲ್ಲು ಸರಿಯಾಗಿ ಕೆಮಿಕಲ್ ತಿಂದು ಬೆಳೆದ ಮರಗಳು, ಅದರಿಂದ ನಾವು ಬೀಜ ಆಯ್ಕೆ ಮಾಡಿಕೊಂಡು ಬಂದು ಇಲ್ಲಿ ನಾವು ಆರ್ಗ್ಯಾನಿಕ್ ಮಾಡ್ತೇವೆ ಅಂತ ಹೊರಟ್ರೆ ಸಕ್ಸಸ್ ತುಂಬ ಕಷ್ಟ. ನೀವು ಅಂಥ ತೋಟಕ್ಕೆ ಹೋಗಿ, ಬರೇ ಸಾವಯವ ಪದ್ಧತಿಯಲ್ಲಿ ಬೆಳೆದ ತೋಟಕ್ಕೆ ಹೋಗಿ ಅಲ್ಲಿಂದ ಬೀಜ ಆಯ್ಕೆ ಮಾಡಿಕೊಂಡು ಬಂದು ಸಾವಯವ ಮಾಡಿಕೊಂಡ್ರೆ ತೊಂದರೆ ಇಲ್ಲ. ಆದರೆ ನೀವು ಕೆಮಿಕಲ್ಲು ಮತ್ತು ಸಾವಯವ ಎರಡನ್ನು ಯೂಸ್ ಮಾಡಿ ನೀವು ಬೆಳೆದ ತೋಟದಿಂದ ಬೀಜವನ್ನು ಆಯ್ಕೆ ಮಾಡಿಕೊಂಡು ಬಂದು ಮಾಡಿಕೊಂಡ್ರೆ ಹಾಗೆ ಮಾಡಬೇಕಾಗ್ತದೆ.
ಇನ್ನು ನಾನು ಹೆಚ್ಚಿಗೆ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಇನ್ನೂ ತುಂಬ ಸಾಧಕರು ಇದ್ದಾರೆ ಮಾತಾಡಲಿಕ್ಕೆ. ಸ್ವಲ್ಪ ಬೇರೆ ಫೀಲ್ಡಿನವರಾದ ಕಾರಣ ನಾನು ಕೂಡ ಸ್ವಲ್ಪ ಕಾತರದಲ್ಲಿ ಕಾಯ್ತಿದ್ದೇನೆ. ಅವರು ಕೃಷಿಯ ವರ್ಧನೆಗೆ ಬೇಕಾದಂಥ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಅನುತ್ತಮ ಚಾಕ್ಲೇಟ್ಸ್ ಇರ್ಬೋದು, ಕುರುವೇರಿ, ಕ್ಯಾಶ್ಯೂ ಇರ್ಬೋದು, ಹಾಗೆ ಪೆಪ್ಪರು. ತುಂಬ ಯುವಕರು ಪಟ್ಟಣ ಬಿಟ್ಟು ಬಂದು, ಸಿಟಿ ಬಿಟ್ಟು ಬಂದು, ಶ್ವೇತಾ ಖಾನವು ನಾನು ರೀಸೆಂಟಾಗಿ ಕೇಳಿದ ಹೆಸರು, ಪೆಪ್ಪರ್ ವರ್ಧನೆಗೆ ಪೆಪ್ಪರ್ ಲೈಮ್ ಎಸೆನ್ಸನ್ನು ಇದು ಮಾಡ್ತಾ ಇದ್ದಾರೆ. ಹೀಗೆ ಇನ್ನು ಮುಂದೆ ಡೆವಲಪ್ ಆಗ್ತಾ ಹೋಗಲಿ ಅಂತ ಆಶಿಸ್ತಾ, ನನಗೆ ಈ ವೇದಿಕೆಗೆ ಬಂದು ನಿಂತು ಮಾತಾಡಲು ಒಂದು ಅವಕಾಶ ಮಾಡಿಕೊಟ್ಟ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟಕ್ಕೆ ಅನಂತ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ. ಸಾವಯವ ಹಾಗೂ ಕೆಮಿಕಲ್ ಇದರ ಈ ವಿಧಾನದಲ್ಲಿ ಅಡಿಕೆ ಬೆಳೆಯ ಅನುಭವವನ್ನು ಹಂಚಿಕೊಂಡ ಶ್ರೀ ಸುಧೀರ್ ಕೃಷ್ಣ ಪಡಾರು ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ಶ್ರೀ ನವೀನ್ ಕೃಷ್ಣ ಶಾಸ್ತ್ರಿ, ಪ್ರಗತಿಪರ ಕೊಕ್ಕೋ ಬೆಳೆಗಾರರು, ಕೊಕ್ಕೋ ಮೌಲ್ಯವರ್ಧನೆಯ ಬಗ್ಗೆ ನಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸಮಯದ ಅಭಾವ ತುಂಬ ಉಂಟು, ಹಾಗೆ ಚುಟುಕಾಗಿ ಮುಗಿಸ್ತೇನೆ. ಕೊಕ್ಕೋ ಕೃಷಿ ಮಾಡಿದವರು ಸಾಧಾರಣ ನಮ್ಮಲ್ಲಿ ಯಾರೂ ಇರಲಿಕ್ಕಿಲ್ಲ ಕಾಣ್ತದೆ. ಆದರೆ ನಾನು ಸಹ ಹಾಗೆ, ಈಗ ತಂದೆ 50 ವರ್ಷದ ಮೊದಲು ಕೊಕ್ಕೋ ಕೃಷಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಊರಲ್ಲಿ ಫಸ್ಟ್ ಅಂತ ಹೇಳ್ಬೋದು. ಆದರೆ ಅದು ಹಾಗೆ ನಡೀತಾ ಬರ್ತಾಯಿತ್ತು. ಆದರೆ ಈ ಕೊರೋನಾ ಟೈಮಲ್ಲಿ ಈ ಹಸಿ ಕೊಕ್ಕೋ ಬೀಜವನ್ನು ಏನು ಸಂಸ್ಥೆಗಳು ತಗೊಳ್ಳೋದು ನಿಲ್ಲಿಸಿದ್ರಲ್ಲ, ಆ ಟೈಮಲ್ಲಿ ನಾವು ಅನಿವಾರ್ಯವಾಗಿ ಕೊಕ್ಕೋವನ್ನು ಪ್ರೊಸೆಸ್ ಮಾಡೋದು ಹೇಗೆ ಅಂತ ಕಲಿಬೇಕಾಯಿತು, ಒಣಗಿಸಿ ಇಟ್ಟುಕೊಳ್ಳೋದು ಹೇಗೆ ಅಂತ ಕಲಿಬೇಕಾಯಿತು. ಸೊ ಅದರಿಂದ ನಮ್ಮ ಈ ಮೌಲ್ಯವರ್ಧನೆಯ ಪ್ರಥಮ ಹೆಜ್ಜೆ ಅಲ್ಲಿ ಸ್ಟಾರ್ಟ್ ಆಯಿತು. ಹಾಗೆ ಅನಿವಾರ್ಯವಾಗಿ ಶುರು ಮಾಡಿದ್ದು, ಒಣಗಿಸಿಟ್ಟಾಗ ಅದನ್ನು ಹೇಗೆ ಚಾಕ್ಲೇಟ್ ಮಾಡ್ಬೋದು ಅಥವಾ ಹೇಗೆ ಯೂಸ್ ಮಾಡಿಕೊಳ್ಬೋದು ಅಂತ ಸಹ ತಿಳ್ಕೊಳ್ತಾ ಹೋದೆವು. ಹಾಗೆ ಅದನ್ನು ನಾವು ಮಾತ್ರ ತಿಳಿಯೋದಲ್ಲ, ಬೇರೆಯವರಿಗೂ ಸಹ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿ ನನ್ನ ಮಕ್ಕಳು ಫ್ರೀ ಇದ್ದ ಟೈಮಲ್ಲಿ ಯೂಟ್ಯೂಬ್ ವಿಡಿಯೋಗಳ ಮೂಲಕ ಹಂಚಿಕೊಂಡ್ರು ಅದನ್ನು. ಅಷ್ಟಾಗುವಾಗ ಏನಾಯಿತು ಅಂತಂದರೆ, ಆ ವಿಡಿಯೋವನ್ನು ನೋಡಿ ಸೂರತ್ತಿಂದ ಒಬ್ಬರು ಉದ್ಯಮಿ, ಚಾಕ್ಲೇಟ್ ಉದ್ಯಮಿ, ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಆದರು. ನಮ್ಮ ಕೊಕ್ಕೋ ಬೀಜದ ಸ್ಯಾಂಪಲ್ ತಗೊಂಡೋದ್ರು. ಅವರಿಗೆ ತುಂಬ ಇಷ್ಟ ಆಯಿತು. ಇಷ್ಟ ಆದವರು ಅದನ್ನು ಅವರಿಗೆ ಎಷ್ಟು ಬೇಕು ಕ್ವಾಂಟಿಟಿ, ವರ್ಷಕ್ಕೆ ಎಷ್ಟು ಬೇಕು ಅದನ್ನು ಕಂಪ್ಲೀಟ್ ನಾವು ಸಪ್ಲೈ ಮಾಡಿ ಕೊಡಬೇಕು ಅಂತ ನಮ್ಮಲ್ಲಿ ಬಂದು ನೋಡಿ ಅದನ್ನೆಲ್ಲ ಬೇಡಿಕೆ ಕೊಟ್ಟು ಹೋದರು. ಸೊ ಹಾಗೆ ಸ್ಟಾರ್ಟ್ ಆದ್ದು ಮೌಲ್ಯವರ್ಧನೆ ನಮ್ಮದು ಈ ಕೊಕ್ಕೋದು. ಅದೇ ಈಗ ಬೇರೆ ಬೇರೆ ನಾವು ಮಿಶ್ರ ಬೆಳೆಗಳನ್ನು ಬೆಳಿತೇವೆ. ಅಡಿಕೆಯ ಮುಂದಿನ ಡೇಂಜರನ್ನು ತಿಳ್ಕೊಂಡು ಹೆಚ್ಚು ಈಗ ಯಾವುದು ಮಿಶ್ರ ಬೆಳೆಗೆ ಹೋಗ್ತಾ ಇದ್ದೇವೆ. ಹಾಗೆ ಇದು ಕೊಕ್ಕೋ ನಾವು ಮೊದಲೇ ನಮಗೆ ಗೊತ್ತಿರುವಂಥದ್ದು. ಆದರೆ ಬರೀ ನಾವು ಕೊಕ್ಕೋ ಬೆಳೆದರೆ ಸಾಲದು, ಅದರ ಮೌಲ್ಯವನ್ನು ತಿಳ್ಕೊಂಡು ಅದನ್ನು ಸ್ವಲ್ಪ ಜಾಸ್ತಿ ಮೌಲ್ಯವರ್ಧನೆ ಮಾಡಬೇಕು ಅಂತ ನಾನು ಕೃಷಿಕರಿಗೆ ಕೇಳಿಕೊಳ್ಳೋದು. ಅದು ಏನು ಒಂದು ದೊಡ್ಡ ಕಷ್ಟದ ಕೆಲಸ ಅಲ್ಲ. ಪ್ರಥಮ ಹಂತದ ಮೌಲ್ಯವರ್ಧನೆ ಅಂತ ಹೇಳಿದ್ರೆ ಅದು ಅದನ್ನು ನಾವು ಕೊಯ್ದು ಹಾಗೆ ಹಸಿ ಕೊಡದೆ ಫರ್ಮೆಂಟೇಷನ್ ಹುದುಗುವಿಸುವಿಕೆ, ಅದನ್ನೊಂದು 6 ದಿವಸದ ಕೆಲಸ ಉಂಟು. ಅದನ್ನು ಮಾಡಿ ನಾವು ಅದನ್ನು ಪುನಃ ಒಂದು 6 ದಿನ ಒಣಗಿಸ್ಲಿಕ್ಕುಂಟು. ಅದರ ಸರಿಯಾದ ಕ್ರಮ ತಿಳ್ಕೊಂಡು ನಾವು ಒಳ್ಳೆ ಕ್ವಾಲಿಟಿಯ ಕೊಕ್ಕೋ ಬೀಜ ಮಾಡಿ ಇಟ್ಟುಕೊಂಡ್ರೆ
ಒಂದು ಅದಕ್ಕೆ ಆದಂತಹ ಗ್ರಾಹಕರಿದ್ದಾರೆ. ಈಗ ನೀವು ವಿಡಿಯೋಗಳಲ್ಲೆಲ್ಲ ನೋಡ್ತಾ ಇರ್ಬೋದು, ಈಗ ಚಾಕ್ಲೇಟ್ ಮಕ್ಕಳಿಗೆ ಕೊಡಬೇಡಿ ಅಂತ ಹೇಳ್ತಾರೆ. ಆದರೆ ಯಾಕೆ ಅಂತ ಹೇಳಿದರೆ ಹೆಚ್ಚಿನ ಈ ಸ್ಟೋರ್ ಬಾಟ್ ಯಾವುದು ಚಾಕ್ಲೇಟ್ಸ್ ಹೇಳ್ತೇವಲ್ಲ, ಅದರಲ್ಲಿ ಎಲ್ಲ ಕೊಕ್ಕೋ ಬಟರಿನ ಬದಲು ಪಾಮ್ ಆಯಿಲ್ ಸೇರಿಸಿ ಅಥವಾ ಬೇರೆ ಬೇರೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಸೇರಿಸಿ ಚಾಕ್ಲೇಟ್ಗಳನ್ನು ಮಾಡ್ತಾರೆ. ಆದರೆ ಈಗ ನಮ್ಮ ಅನುತ್ತಮದವರೇ ಇರ್ಬೋದು ಅಥವಾ ಅವರ ಹಾಗೆ ಈ ಬೀನ್ ಟು ಬಾರ್ ಚಾಕ್ಲೇಟ್ ಅಥವಾ ಆರ್ಟಿಷಿಯನ್ ಚಾಕ್ಲೇಟ್ಸ್ ಅಂತ ಯಾರು ಮಾಡ್ತಾರೆ, ಅವರು ಉತ್ತಮ ದರ್ಜೆಯ ಕೊಕ್ಕೋವನ್ನು ಹುಡುಕಾಟ ಮಾಡಿ ತಗೊಂಡು ಅದರಿಂದ ಪ್ಯೂರ್ ಚಾಕ್ಲೇಟ್ಗಳನ್ನು ಮಾಡ್ತಾರೆ. ಈಗ ಆ ಟ್ರೆಂಡ್ ಜಾಸ್ತಿ ಆದ ಕಾರಣ ಈ ಉತ್ತಮ ದರ್ಜೆಯ ಕೊಕ್ಕೋವಿಗೆ ಬೇಡಿಕೆ ಜಾಸ್ತಿ ಇದೆ. ಹಾಗೆ ನಾವು ಕೃಷಿಕರಾಗಿ ನಮ್ಮ ಒಂದು ಪ್ರಥಮ ಆದ್ಯತೆ ಕ್ವಾಲಿಟಿ ಬೀಜಗಳನ್ನು ತಯಾರು ಮಾಡುವುದರ ಮೇಲೆ ಹೋಗಬೇಕು ಅಂತ ನನ್ನ ಇಚ್ಛೆ. ಹಾಗೆ ಅದರ ಬಗ್ಗೆ ಮಾಹಿತಿ ಈಗ ಯಾವ ಥರ ಮಾಡೋದು ಅಂತ ಹೇಳುವ ಮಾಹಿತಿಯನ್ನು ಯಾವಾಗಲೂ ನಾವು ಕೊಡಲಿಕ್ಕೆ ಸಿದ್ಧ ಇದ್ದೇವೆ. ನಮ್ಮಲ್ಲಿ ಬಂದು ನೋಡಲು ಸಹಬಹುದು. ಮತ್ತು ಅದೇ ನಾವು ಅದನ್ನು ಮಾಡಲಿಕ್ಕೆ ಶುರು ಮಾಡಿ ಒಳ್ಳೆ ರೇಟನ್ನು ಪಡಿತಾ ಇದ್ದೇವೆ ಕೊಕ್ಕೋವಿಗೆ. ಅದರ ಜೊತೆ ಈಗ ಡಿಮಾಂಡ್ ಜಾಸ್ತಿ ಆದ ಹಾಗೆ ನಮ್ಮದೇ ಕೊಕ್ಕೋ ಸಾಕಾಗಲಿಕ್ಕೆ ಇಲ್ಲ ಅಂತ ಆಯಿತು. ಹಾಗೆ ಆಸಕ್ತ ನಮ್ಮ ಹತ್ತಿರದ ರೈತರ ಕೈಯಿಂದ ಸಹ ನಾವು ತೆಗೆದುಕೊಂಡು ಅದನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ. ಈಗ ಅದರಿಂದಾಗಿ ನಾವು ಮಾರ್ಕೆಟ್ ರೇಟಿಂದ ಜಾಸ್ತಿ ರೇಟ್ ಸಹ ಈಗ ರೈತರಿಗೆ ಕೊಡುವ ಹಾಗೆ ಆಗಿದೆ. ಕಳೆದ ವರ್ಷ ನಾವು ಕ್ವಾಲಿಟಿಯನ್ನು ದೃಷ್ಟಿಯಲ್ಲಿ ನೋಡಿಕೊಂಡು ಮತ್ತು ಸಹ ಒಳ್ಳೆಯದು ಮಾಡಲಿಕ್ಕೆ ಬೇಕಾಗಿ ಇಡೀ ಕೊಕ್ಕೋ ಪಾಡನ್ನೇ ತಗೊಂಡು ನಾವು ನಮ್ಮಲ್ಲೇ ಒಡೆದು ಅದಕ್ಕೆ ಟೈಮ್ ಟು ಟೈಮ್ ಆಗಬೇಕಾದ ಕೆಲಸಗಳನ್ನು ಮಾಡಿ ಒಣ ಕೊಕ್ಕೋ ಬೀಜಗಳನ್ನು ಒಳ್ಳೆ ಕ್ವಾಲಿಟಿಯನ್ನು ರೆಡಿ ಮಾಡ್ತಾ ಇದ್ದೇವೆ. ಅದಕ್ಕೆ ಒಳ್ಳೆ ಡಿಮಾಂಡ್ ಸಹ ಇದೆ. ಹಾಗೆ ರೈತರಲ್ಲಿ ನಂದು ಕೋರಿಕೆ ಅಂತ ಹೇಳಿದರೆ, ನಾವು ಆದಷ್ಟು ಉತ್ತಮ ದರ್ಜೆಯ ಕೊಕ್ಕೋವನ್ನು ಬೆಳೆದು ಬೇಸಿಕ್ ಅದರ ಯಾವುದು ಹೇಳ್ತೇವೆ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಫರ್ಮೆಂಟೇಷನ್ ಮೆಥಡನ್ನು ಕಲಿತು ಅದನ್ನು ಒಣಗಿಸುವುದನ್ನು ಕಲಿತು ನಾವು ಉತ್ತಮ ದರ್ಜೆದು ಕೊಕ್ಕೋ ಬೀಜ ತಯಾರು ಮಾಡಿ ಸ್ಟಾಕ್ ಮಾಡಿ ನಮಗೆ ಬೇಕಾದಾಗ ಕೊಡುವ ಸ್ವಾತಂತ್ರ್ಯ ಇದೆ ಅದನ್ನು. ಹಾಗೆ ಅಷ್ಟಾದರೂ ಒಂದು ಮಾಡಬೇಕು ಅಂತ ಒಂದು ಕೋರಿಕೆ ರೈತರಲ್ಲಿ. ಮತ್ತು ಅದೇ ಕೊಕ್ಕೋದ ಭವಿಷ್ಯದ ಬಗ್ಗೆ ಹೇಳೋದಿದ್ದರೆ, ಉತ್ತಮ ದರ್ಜೆಯ ಕೊಕ್ಕೋಕ್ಕೆ ಯಾವಾಗಲೂ ಡಿಮಾಂಡ್ ಇದೆ. ಈಗ ನಮ್ಮ ದೇಶದಲ್ಲಿ ಇರುವ ರಿಕ್ವೈರ್ಮೆಂಟಿನ ಕಾಲಾಂಶ ಸಹ ನಾವು ಬೆಳೆಯುವುದಿಲ್ಲ, ಎಲ್ಲ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ತಾ ಇದ್ದೇವೆ. ಹಾಗೆ ಬೇರೆ ಬೇರೆ ಮಿಶ್ರ ಬೆಳೆಗಳನ್ನು ನೀವು ಹುಡುಕುತ್ತಾ ಹೋದಾಗೆ ಈ ಕೊಕ್ಕೋ ಯಾವುದಿದೆ ಅದನ್ನು ಉಳಿಸಿಕೊಂಡು ಅದಕ್ಕೆ ಉತ್ತಮ ದರವನ್ನು ಪಡ್ಕೊಂಡು ಉತ್ತಮ ಭವಿಷ್ಯ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಅದರಲ್ಲಿ ಅದೇ ನಾವು ಇದರ ನೆಕ್ಸ್ಟ್ ಸ್ಟೆಪ್ ಆಗಿ ಈಗ ಕೊಕ್ಕೋ ಪೌಡರ್ ಮತ್ತು ಕೊಕ್ಕೋ ಬಟರ್ ಮಾಡುವ ಮೆಷಿನರಿ ಸಹ ಹಾಕ್ತಾ ಇದ್ದೇವೆ. ಅದು ಎಲ್ಲರೂ ರೈತರು ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅದರಲ್ಲಿ ಆಪ್ಷನ್ಗಳಿದೆ. ನಮಗೆ ದೊಡ್ಡ ಬಂಡವಾಳ ಬೇಡ, ಅಂಥದ್ದನ್ನು ಸಹ ಮಾಡಿಕೊಂಡು ಮುಂದುವರಿಬೋದು. ಮತ್ತು ಅದರ ನೆಕ್ಸ್ಟ್ ನಿಮಗೆ ಚಾಕ್ಲೇಟ್ನ ಬಗ್ಗೆ ಅನುತ್ತಮದವರು ಹೇಳ್ತಾರೆ. ಹಾಗೆ ನನ್ನ ಸಣ್ಣ ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಒಕ್ಕೂಟಕ್ಕೆ ಧನ್ಯವಾದಗಳು. ನಮಸ್ತೆ. ಕೊಕ್ಕೋ ಮೌಲ್ಯವರ್ಧನೆ ಬಗ್ಗೆ ಮಾಹಿತಿ ನೀಡಿದ ಶ್ರೀ ನವೀನ್ ಕೃಷ್ಣ ಶಾಸ್ತ್ರಿ ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ಶ್ರೀ ವಿಶ್ವೇಶ್ವರ ಭಟ್ ಪಂಜೆ ಮುಂಚಿಕಾನ ಅನನಾಸು ಬೆಳೆಗಾರರು ಹಲಸು ಮೌಲ್ಯವರ್ಧನೆಯ ಬಗ್ಗೆ ನಮ್ಮೊಂದಿಗೆ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ.
ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವಿಶ್ವೇಶ್ವರ ಅಂತ ಹೇಳಿ. ನಾನು ಕಾಸರಗೋಡು ಸೈಡಿಂದ ಬರ್ತಾ ಇರೋದು. ಇವಾಗ ಇದು PPT ಬಂತು. ಓಕೆ, ನನಗೆ ಇವತ್ತು ಇಲ್ಲಿ ಅನನಾಸು ಬೆಳೆ ಮತ್ತು ಹಲಸಿನ ಬೆಳೆ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಾವು ಈಗ ಏನು ಮಾಡ್ತಾ ಇದ್ದೇವೆ ಅದನ್ನು ಶೇರ್ ಮಾಡಬೇಕು ಅಂತ ಕೇಳಿಕೊಂಡ್ರು. ಹಾಗೆ ನಾನು ಸ್ವಲ್ಪ ಸ್ಲೈಡ್ಸ್ ಪ್ರಿಪೇರ್ ಮಾಡಿದ್ದೇನೆ. ನನ್ನ ಬಗ್ಗೆ ಹೇಳುವುದಾದರೆ, ನಾನು ಒಂದು 22 ವರ್ಷ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಈಗ ಒಂದು 6 ವರ್ಷದಿಂದ ನಮ್ಮ ಊರಿಗೆ ವಾಪಸ್ ಬಂದಿದ್ದೇನೆ. ಊರಲ್ಲಿ ಕೃಷಿ ಜಾಗ ತಗೊಂಡು ಕೃಷಿಯನ್ನೇ ಮೇನ್ ಉದ್ಯೋಗವಾಗಿ ಮಾಡಿಕೊಂಡಿದ್ದೇನೆ. ಇನ್ನೊಂದು 10 ವರ್ಷ ಮಸ್ಕತ್ತಲ್ಲಿದ್ದೆ, ಒಂದು 22 ವರ್ಷ ಬ್ಯಾಂಗ್ಳೂರಲ್ಲಿದ್ದೆ. ತುಂಬ ಒಂದು 22 ದೇಶಗಳನ್ನು ಒಟ್ಟಿಗೆ ಸುತ್ತಿದ್ದೇನೆ ನಮ್ಮ ಕಾರ್ಪೊರೇಟ್ ಜಾಬಿನ ಇದರ ಕೆಲಸದ ಪ್ರಯುಕ್ತ. ಇದು ಹಾಗೆ ಇದು ಪೇಟೆಯ ಜೀವನ ಏನು ಅಂತ ತುಂಬ ಕಂಡುಕೊಂಡಿದ್ದೇನೆ. ಹಾಗೆ ತುಂಬ ಸ್ಟ್ರೆಸ್ಫುಲ್ ಇರ್ತದೆ ನಮ್ಮದು IT ಜಾಬ್ ಅಂದರೆ. ಹಾಗೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ಬರ್ತದೆ ಯಾವುದೇ ಒಂದು ಉದ್ಯೋಗದಲ್ಲಾದರೂ, ಸ್ಪೆಷಲಿ IT ಯಲ್ಲಿ. ಅದು ಕೆಲವು ವರ್ಷ ಕೆಲಸ ಮಾಡುವಾಗ ತುಂಬ ಸ್ಟ್ರೆಸ್ ಇರ್ತದೆ, ಅಂದರೆ ತುಂಬ ಪ್ರೆಷರ್ ಇರ್ತದೆ ಇನ್ ಟರ್ಮ್ಸ್ ಆಫ್ ಇದು ಹೇಳದಿದ್ದರೆ ಕಾರ್ಪೊರೇಟ್ ಇದರಲ್ಲಿ. ಸೊ ಅದರಿಂದಾಗಿ ನಾವೀಗ ಕೃಷಿಯನ್ನೇ ಮೇನು ಉದ್ಯೋಗವಾಗಿ ಸೆಲೆಕ್ಟ್ ಮಾಡಿದ್ದು. ಅನನಾಸು ಕೃಷಿಯ ಬಗ್ಗೆ ಹೇಳೋದಿದ್ದರೆ, ಅನನಾಸಿನಲ್ಲಿ ಮೇನಾಗಿ 4 ತಳಿಗಳು ನಾವಿಲ್ಲಿ ಹೇಳ್ತಾ ಇರೋದು. ಒಂದು ಮೊರಿಷಿಯಸ್ ಹೇಳಿ, ಮತ್ತೊಂದು MD2 ಅಂತ ಹೇಳಿ ಹೈಬ್ರಿಡ್ ವೆರೈಟಿ, ಮತ್ತೊಂದು ಕ್ಯೂ, ಮತ್ತೊಂದು ಅಮೃತ. ಇದರಲ್ಲಿ ನಾನು ಬೆಳೀತಾ ಇರೋದು ಇವಾಗ ಮೊರಿಷಿಯಸ್ ವೆರೈಟಿಯ ಅನನಾಸು. MD2 ಹೇಳೋದು ಸ್ವಲ್ಪ ಹೈಬ್ರಿಡ್. ಇದು ಫಿಲಿಪೈನ್ಸ್ ಆ ಕಡೆ ಎಲ್ಲ ತುಂಬ ಚಾಲ್ತಿಯಲ್ಲಿದೆ. ಅವರು ತುಂಬ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಈಗ ಬೇರೆ ಬೇರೆ ದೇಶಗಳಿಗೆ ಪ್ಯಾಕಿಂಗ್ ಎಲ್ಲ ಮಾಡಿ. ಮತ್ತು ಕ್ಯೂ ಮತ್ತು ಅಮೃತ ಇದೆರಡು ವೆರೈಟಿ ಪ್ರೊಸೆಸಿಂಗಿಗೆ ಜಾಸ್ತಿ ಹೋಗ್ತದೆ. ಅದರಲ್ಲಿ ಸ್ಪೆಷಲಿ ಅಮೃತ ಅಂತ ಹೇಳುವ ವೆರೈಟಿ ಸಿಲಿಂಡ್ರಿಕಲ್ ಬಾಟಲ್ ಶೇಪಲ್ಲಿದೆ. ಅದಕ್ಕೋಸ್ಕರ ಈ ಮೆಷಿನರಿಗೆಲ್ಲ ಕಂಪ್ಯಾಟಿಬಲ್ ಆಗಿರ್ತದೆ. ಅಂದರೆ ಈಗ ಅದರದ್ದು ಔಟರ್ ಸಿಪ್ಪೆ ತೆಗಿಲಿಕ್ಕೆ ಎಲ್ಲ ಆಟೋಮೇಷನ್ ಮಾಡಲಿಕ್ಕೆ ಆಗ್ತದೆ. ಆ ಲಾಸ್ಟ್ ವೆರೈಟಿ ಅಮೃತ ಅಂತ ಹೇಳಿ. ನಾವೀಗ ಹೇಳ್ತಾ ಇರೋದು ಮೊರಿಷಿಯಸ್ ತಳಿಯ ಬಗ್ಗೆ. ಅನನಾಸನ್ನು ಆಧುನಿಕ ರೀತಿಯಲ್ಲಿ ಹೇಗೆ ಬೆಳೆಯಬಹುದು ಅಂತ ಹೇಳಿ. ಅನನಾಸನ್ನು ಮುಖ್ಯ ಬೆಳೆಯಾಗಿ ಕೂಡ ಬೆಳಿಬಹುದು, ಉಪಬೆಳೆಯಾಗಿ ಕೂಡ ಬೆಳಿಬಹುದು. ಮುಖ್ಯ ಬೆಳೆ ಅಂದರೆ ಇಡೀ ತೋಟದಲ್ಲಿ ಫುಲ್ ಪೈನಾಪಲ್ ಮಾತ್ರ, ಓಪನ್ ಜಾಗ ಆಗಿರ್ತದೆ, ಅಗತ್ಯಕ್ಕೆ ತಕ್ಕಂತೆ ಬಿಸಿಲು ಬೇಕು. ಮಧ್ಯಂತರ ಅಂದರೆ ಇದು ಇವಾಗ ಬೇರೊಂದು ಮೇನ್ ಕ್ರಾಪ್ ಇರ್ತದೆ, ಯಾವುದಾದ್ರೂ ತೆಂಗಾಗಲಿ ಅಥವಾ ರಬ್ಬರ್ ಆಗಲಿ. ಹೊಸತ್ತಾಗಿ ಕೃಷಿ ಶುರು ಮಾಡುವವರು ಇವಾಗ ಹೊಸ ಅಡಿಕೆ ತೋಟ ಮಾಡ್ತಾರೆ, ಆವಾಗ ಪೈನಾಪಲನ್ನು ಇಂಟರ್ ಕ್ರಾಪ್ ಆಗಿ ಮಾಡ್ಕೊಳ್ಬೋದು, ಶಾರ್ಟ್ ಟರ್ಮ್ ಕ್ರಾಪು. ಪೈನಾಪಲ್ ಯಾವಾಗಲೂ ಶಾರ್ಟ್ ಟರ್ಮ್ ಕ್ರಾಪು. ಇದು ಪ್ಲ್ಯಾಂಟೇಷನ್ ಮಾಡಿ 1 ವರ್ಷದಲ್ಲಿ ನಮಗೆ ಆದಾಯ ಬರ್ತದೆ. ಮತ್ತು ಸಾಮಾನ್ಯ ಬಾಳೆ ಕೃಷಿಯ ಥರ, ಅಂದರೆ ಬಾಳೆ ಕೂಡ ಅದೇ ಥರ. ಇವಾಗ ಬಾಳೆ ನೆಟ್ಟು 1 ವರ್ಷದಲ್ಲಿ ನಮಗೆ ಇಳುವರಿ ಬರ್ತದೆ, ಅದೇ ಥರ ಪೈನಾಪಲ್ ಕೃಷಿ ಕೂಡ. ನಾನು ಹೇಳಿದಾಗೆ ಸಾಮಾನ್ಯ 1 ವರ್ಷ ಅದಕ್ಕೆ ಟೈಮ್ ಪೀರಿಯಡ್ ಇರ್ತದೆ. ಪ್ಲ್ಯಾಂಟೇಷನ್ ಮಾಡಿ ಹಾರ್ವೆಸ್ಟ್ ಮಾಡಲಿಕ್ಕೆ ಸಾಮಾನ್ಯ 1 ವರ್ಷ ಕಾಲಾವಧಿ. ಪೈನಾಪಲ್ಗೆ ತುಂಬ ನೀರು ಬೇಕಾಗಿಲ್ಲ. ಅಂದರೆ ನೀವೀಗ ಬೇಸಿಗೆಗಾಲದಲ್ಲಾಗಲಿ ಒಂದು ವಾರಕ್ಕೊಂದು ನೀರು ಹಾಕಿದರೆ ಸಾಕಾಗ್ತದೆ. ಅಡಿಕೆ ಹಾಗೆ ತುಂಬ ರಿಕ್ವೈರ್ಮೆಂಟ್ ಇಲ್ಲ ನೀರಿಗೆ. ಅದು ಒಂಥರ ಕಳ್ಳಿ ವರ್ಗದ ಗಿಡ ಆ್ಯಕ್ಚುಲಿ. ಅದಕ್ಕೋಸ್ಕರ ನೀರು ಜಾಸ್ತಿ ಆದರೂ ಸಮಸ್ಯೆ. ಅದರ ಬೇರು ಕೊಳೆಯುವ ರೋಗ, ಆ ಥರದ ಕೆಲವೆಲ್ಲ ರೋಗಗಳಿದೆ. ನೀರು ನಿಲ್ಲೇಬಾರ್ದು. 1 ದಿವಸ ನೀರು ನಿಂತರೂ ಸಾಕು, ಗಿಡ ಕೊಳೀತದೆ, ಬುಡ ಕೊಳೀತದೆ. ಅದಕ್ಕೋಸ್ಕರ ನೀರು ಹರಿದು ಹೋಗಬೇಕು. ಅದು ಮೇನು ಪೈನಾಪಲ್ ಕೃಷಿಯಲ್ಲಿ ನೋಡಬೇಕಾದ್ದು. ಮತ್ತು ವೈಜ್ಞಾನಿಕ ರೀತಿಯಲ್ಲಿ ನಿರ್ವಹಣೆ. ನಾವು ಹೆಚ್ಚಿನ ಕೃಷಿಕರ ತೋಟಗಳಲ್ಲಿ ಪೈನಾಪಲ್ ಇರ್ಬೋದು, ಎಲ್ಲೋ ಒಂದು ಮೂಲೆಯಲ್ಲಿ. ಅದನ್ನು ಯಾವುದೇ ನಿರ್ವಹಣೆ ಮಾಡೋದಿಲ್ಲ, ಅದಕ್ಕೆ ನೀರು ಸಮೇತ ಹಾಕೋದಿಲ್ಲ. ಎಲ್ಲಿಯಾದರೂ ನೀರು ಬಿದ್ದರೆ ಆಯಿತು, ಗೊಬ್ಬರ ಹಾಕಲಿಕ್ಕಿಲ್ಲ. ಆದರೆ ನಾವು ವೈಜ್ಞಾನಿಕ ರೀತಿಯಲ್ಲಿ ಮಾಡಿದರೆ ಟೈಮ್ ಟು ಟೈಮ್ ಅದಕ್ಕೆ ಬೇಕಾದ ಗೊಬ್ಬರಗಳು, ನೆಡುವಾಗ ಗೊಬ್ಬರ, ಆಮೇಲೆ ಒಂದು ತಿಂಗಳು ಅದಕ್ಕೆ ಬೇಕಾದ ಗೊಬ್ಬರ ನಿರ್ವಹಣೆಯನ್ನು, ನೀರನ್ನು ಸರಿಯಾಗಿ ಕೊಟ್ಟರೆ ಒಳ್ಳೆಯ ಆದಾಯ ಇಳುವರಿ ಪಡೆಯಬಹುದು.
ಇದು ನೋಡಿ, ಇದು ಒಂದು ಅನನಾಸು ಮುಖ್ಯ ಬೆಳೆಯಾಗಿರುವ ತೋಟ. ಇದು ನಮ್ಮದೇ ಒಂದು ಕೃಷಿ ಭೂಮಿ. ಅಲ್ಲಿ ಬಲಬದಿಯಲ್ಲಿ ಕಾಣ್ತೀರಿ ಬರೀ ಪೈನಾಪಲ್ ಮಾತ್ರ, ಎಕರೆಗಟ್ಟಲೆ. 1 ಎಕರೆಯಲ್ಲಿ ಸಾಮಾನ್ಯ 10,000 ಗಿಡವನ್ನು ಪ್ಲಾಂಟೇಷನ್ ಮಾಡಲಿಕ್ಕಾಗ್ತದೆ. 1 ಫೀಟಿಗೆ ಒಂದರಂತೆ ನಾವು ಪ್ಲಾಂಟೇಷನ್ ಮಾಡೋದು. ಸಾಮಾನ್ಯ 10 ಟನ್ವರೆಗೆ ಇಳುವರಿ ಬರ್ತದೆ. 1 ಎಕರೆ ನೀವು ಪ್ಲಾಂಟೇಷನ್ ಮಾಡಿದರೆ ಅನನಾಸು ಸಾಮಾನ್ಯ 10 ಟನ್ವರೆಗೆ ಇಳುವರಿ ಬರ್ತದೆ. ಅನನಾಸು ಗಿಡಗಳನ್ನು ಹೇಗೆ ನಾಟಿ ಮಾಡೋದು ಮತ್ತು ಹೇಗೆ ಅದನ್ನು ಪಾಲನೆ ಪೋಷಣೆ ಮಾಡೋದು ಅಂತ ಹೇಳಿ, ನಾನು ಮೊದಲು ಹೇಳಿದಾಗೆ ಇಳಿಜಾರು ಅಥವಾ ದಿಬ್ಬ ಥರದ ಜಾಗಗಳು ಬೇಕು. ಅಂದರೆ ನೀರು ಹರಿದು ಹೋಗಬೇಕು. ಸಾಮಾನ್ಯ ಶುಂಠಿ ಕೃಷಿ ಇದೇ ಥರ ಮಾಡ್ತಾರೆ, ದಿಣ್ಣೆ ಥರ ಮಾಡಿ ಅದರಲ್ಲಿ ಶುಂಠಿಯನ್ನು ನೆಡ್ತಾರೆ. ಅದೇ ಥರ ಪೈನಾಪಲ್ ಕೂಡ ಸ್ವಲ್ಪ ಎತ್ತರದಲ್ಲಿ ಮಣ್ಣನ್ನು ಕೂಡಿಸಿ ಅದರಲ್ಲಿ ಗಿಡ ನೆಡುವುದು. ಸೂರ್ಯನ ಬಿಸಿಲು ತುಂಬ ಬೇಕು. 6 ಗಂಟೆಯಿಂದ 8 ಗಂಟೆಯವರೆಗೆ ಬಿಸಿಲು ಬೇಕೇ ಬೇಕು, ಇಲ್ಲದ್ರೆ ಪೈನಾಪಲು ಕಾಯಿ ಸೈಜ್ ಬರುವುದಿಲ್ಲ, ಸಣ್ಣ ಸಣ್ಣ ಕಾಯಿ ಆಗ್ತದೆ. ಅದಕ್ಕೋಸ್ಕರ ತುಂಬ ಬಿಸಿಲಿರುವ ಜಾಗ ಆಗಬೇಕು. ಅದೇ ಥರ ಇದು ಉಷ್ಣವಲಯದ ಬೆಳೆ. ಅದಕ್ಕೋಸ್ಕರ ನಮ್ಮ ಈ ಕರಾವಳಿ ಈ ಥರದ ಜಾಗದಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತದೆ. ಇದು ನಮ್ಮದೊಂದು ಅನನಾಸ್ ತೋಟ. ಇದೆಲ್ಲ ಪ್ಯೂರ್ ಅನನಾಸು. ಉಪಬೆಳೆಯಾಗಿ ಕೂಡ ಅನನಾಸನ್ನು ಬೆಳೀಬೋದು. ಹೊಸದಾಗಿ ರಬ್ಬರ್ ಗಿಡ ನೆಡುವವರು ಅಥವಾ ನಾನು ಮೊದಲು ಹೇಳಿದಾಗೆ ಅಡಿಕೆ ತೋಟ ಮಾಡುವವರು, ತೆಂಗಿನ ತೋಟ ಮಾಡುವವರು ಉಪಬೆಳೆಯಾಗಿ ಬೆಳೀಬೋದು 3 ವರ್ಷದವರೆಗೆ. 3 ವರ್ಷ ಆಗುವಾಗ ನಿಮ್ಮ ಮೇನ್ ಬೆಳೆ, ಈಗ ಯಾವುದೇ ಮರ ಆಗಿರಲಿ ಅದೆಲ್ಲ ಒಂದು ಹಂತಕ್ಕೆ ಬರ್ತದೆ, ನೆರಳಾಗ್ತದೆ. ಆವಾಗ 3 ವರ್ಷದವರೆಗೆ ಪೈನಾಪಲಲ್ಲಿ ಇಳುವರಿಯನ್ನು ಪಡಿಬೋದು. ಆಮೇಲೆ ನಿಮ್ಮ ಮುಖ್ಯ ಬೆಳೆಯ ಇಳುವರಿ ಬರ್ತದೆ. ಇದು ನಾವೀಗ ನೆಡುವ, ನಾವು ನಮ್ಮ ತೋಟದಲ್ಲಿರೋದು ಮೊರಿಷಿಯಸ್ ಅಂತ ಹೇಳುವ ವೆರೈಟಿ. ಅದರಲ್ಲಿ ತುಂಬ ಮುಳ್ಳುಗಳು ಜಾಸ್ತಿ. ಅದಕ್ಕೋಸ್ಕರ ನಾವು ಅಂತರ ಬೆಳೆಯಾಗಿ ಪೈನಾಪಲ್ ಗಿಡವನ್ನು ನೆಡುವಾಗ ನಾವು ಇದು ಸರಿಯಾದ ಅಂತರವನ್ನು ಕಾಯ್ದುಕೊಳ್ಬೇಕೆಂದರೆ ಕೆಲಸ ಕಾರ್ಯಗಳಿಗೆ, ಈಗ ಗೊಬ್ಬರ ಹಾಕಲಿಕ್ಕಾಗಲಿ ಎಲ್ಲದಕ್ಕೂ ನಾವು ಸರಿಯಾಗಿ ಜಾಗಗಳನ್ನು ಅದರಲ್ಲಿ ಬಿಟ್ಟು ನಾವು ಕೃಷಿಯನ್ನು ಮಾಡಬೇಕು. ಆವಾಗ ನಮಗೆ 2 ಕೃಷಿಯನ್ನು ಒಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಇದು ನಮ್ಮದೊಂದು ಅನನಾಸು ಕೃಷಿಯ ಒಟ್ಟಿಗೆ ಪಪ್ಪಾಯ. ಇಲ್ಲಿ ಎಡಬದಿಯಲ್ಲಿ ಕಾಣ್ತಾ ಇರೋದು, ಬಲಬದಿಯಲ್ಲಿ ಅಡಿಕೆ. ಇದೊಂದು 3 ವರ್ಷ ಹಳೆ ಫೋಟೋ ಇದು. ಇವಾಗ ಅಡಿಕೆಯ ತೋಟ ಫುಲ್ಲು ತೋಟ ಆಗಿ ಕನ್ವರ್ಟ್ ಆಗಿದೆ, ಪೈನಾಪಲ್ ಗಿಡ ಇಲ್ಲ ಅಲ್ಲಿ. ಸೊ ಲೆಫ್ಟ್ ಸೈಡಲ್ಲಿರೋದು ಪಪ್ಪಾಯ ತೋಟ. ತಕ್ಕ ಮಟ್ಟಿಗೆ ಬಿಸಿಲಿದ್ದರೆ ಯಾವುದೇ ಬೆಳೆಯೊಟ್ಟಿಗೆ ಇಂಟರ್ ಕ್ರಾಪ್ ಆಗಿ ಅನನಾಸನ್ನು ಬೆಳಿಬೋದು. ಇದು ತೆಂಗು. ನೀವಲ್ಲಿ ಬಲಬದಿಯಲ್ಲಿ ಕಾಣ್ತಾ ಇರೋದು ಒಂದು ಹಳೆ ತೆಂಗಿನ ತೋಟ. ಅದರಲ್ಲಿ ಒಂದು 4.5 ಎಕರೆಯಷ್ಟು ಜಾಗ, ಒಂದು 60ರಷ್ಟು ತೆಂಗಿನ ಮರ ಇತ್ತಷ್ಟೇ ಅದರಲ್ಲಿ. ಸೊ ಅದರಲ್ಲಿ ಬೇಕಾದಷ್ಟು ಬಿಸಿಲಿತ್ತು. ಅದೊಂದು ಪೇಟೆಯಲ್ಲಿರುವ ಜಾಗ. ಅದಕ್ಕೋಸ್ಕರ ಇದು ಆ್ಯಕ್ಚುಲಿ ಇದೆಲ್ಲ ಲೀಸ್ ಜಾಗಗಳು, ಹೆಚ್ಚಿನದು ನಾವು ತೋರಿಸಿದ್ದು ಪೇಟೆಯಲ್ಲಿರುವ ಜಾಗ. ಆದರೆ ಅವರಿಗೆ ಅದರಲ್ಲಿ ಏನು ಕೃಷಿ ಮಾಡುವ ಇಂಟ್ರೆಸ್ಟ್ ಇದ್ದಿಲ್ಲ, ಕಮರ್ಷಿಯಲ್ ಜಾಗ. ಸೊ ಅದನ್ನು ನಾವು ಅದರಲ್ಲಿ ಅನನಾಸು ಹಾಕಿದ್ವಿ. ತೆಂಗಿನ ಮರದೊಟ್ಟಿಗೆ ಅನನಾಸು ಚೆನ್ನಾಗಿ ಬಂದಿದೆ. ಎಡಬದಿಯಲ್ಲಿರೋದು ಹೊಸತಾಗಿ ಮಾಡಿದ ತೆಂಗಿನ ತೋಟ. ಅದೊಂದು ಕಲ್ಪಣೆ ಜಾಗ, ಈ ಕಲ್ಲು ಕಟ್ ಮಾಡಿದ ಕಲ್ಪಣೆ, ಅದರಲ್ಲಿ ಅನನಾಸು ಹಾಕಿದ್ದು. ಹಾಗೆ ಬೇರೆ ಬೇರೆ ಥರ ಇಂಟರ್ ಕ್ರಾಪಿಂಗ್ ಆಗಿ ಅನನಾಸನ್ನು ಬೆಳಿಬೋದು. ಇದು ನಮ್ಮ ಮನೆಯದ್ದೇ ಒಂದು ಜಾಗ, ನಮ್ಮ ಸ್ವಂತ ಜಾಗ. ಇದರಲ್ಲಿ ರಬ್ಬರ್ ತೋಟ ಇತ್ತು ಫಸ್ಟಿಗೆ. ನಾವು 6 ವರ್ಷ ಮೊದಲು ಜಾಗ ತಗೊಳ್ಳುವಾಗ ಅದು ರಬ್ಬರ್ ತೋಟ ಆಗಿತ್ತು. ನಾನೆಂತ ಮಾಡಿದೆ ಅಂದರೆ, ನಮಗೆ ರಬ್ಬರ್ನಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಅಂದರೆ ಅಲ್ಲಿ ಟ್ಯಾಪಿಂಗಿಗೆಲ್ಲ ಜನ ಸರಿ ಇಲ್ಲ. ಹಾಗೆ ನಾನೆಂತ ಮಾಡಿದೆ ಅಂದರೆ, ನನಗೆ ರಬ್ಬರನ್ನು ಕಡಿಲಿಕ್ಕೂ ಇಂಟ್ರೆಸ್ಟ್ ಇಲ್ಲ. ಸೊ ರಬ್ಬರಿಗೆ ಕಾಳು ಮೆಣಸನ್ನು ನಾಟಿ ಮಾಡುವ ಪ್ಲ್ಯಾನ್ ಇತ್ತು 4 ವರ್ಷ ಮೊದಲು. ಎಂತಾಗ್ತದೆ ಅಂದರೆ, ಇದು ರಬ್ಬರ್ ತೋಟಗಳಲ್ಲಿ ಪ್ಲ್ಯಾಟ್ಫಾರ್ಮ್ ಎಲ್ಲ ಒಂದು 8 ಫೀಟ್ನಷ್ಟೆಲ್ಲ ಅಗಲ ಇರ್ತದೆ. ನಾನೆಂತ ಮಾಡಿದೆ ಅಂದರೆ, ಗುಡ್ಡೆಯ ಮೇಲಿಂದಲೇ ಒಂದೊಂದೇ ಪ್ಲ್ಯಾಟ್ಫಾರ್ಮ್ಗಳ ಸೈಜನ್ನು ಅಗಲ ಮಾಡಿಕೊಂಡು ಬಂದೆ. ಆವಾಗ ರಬ್ಬರ್ ಮರ ನೋಡಿ ನೀವು, ಸೈಡಿಗೆ ಬಂದು ನಿಂತಿದೆ. ಪ್ಲ್ಯಾಟ್ಫಾರ್ಮಿನ ಮಧ್ಯದಲ್ಲಿರುವ ರಬ್ಬರು ಅಲ್ಲಿಂದ ನಾವು ಕಟ್ ಮಾಡಿದರೆ ಮರ ಸೈಡಿಗೆ ಬರ್ತದೆ. ಆವಾಗ ಎಂತಾಗ್ತದೆ ಅಂದರೆ, ಕೆಳಗೆ ಅಷ್ಟು ಜಾಗ ಸಿಕ್ತು. ಆ ಥರ ನಾವು ಪ್ಲ್ಯಾಟ್ಫಾರ್ಮನ್ನು ರೀವರ್ಕ್ ಮಾಡಿ ಅದರಲ್ಲಿ ಉಪಬೆಳೆಯಾಗಿ ಅನನಾಸು ಮತ್ತು ಈಗ ಅದರಲ್ಲಿ ಹಲಸು ಕೂಡ ಹಾಕಿದ್ದೇವೆ. ಈ ಒಂದು 25 ಫೀಟಿಗೆ ಒಂದು ಹಲಸು ಕೂಡ ಹಾಕಿದ್ದೇವೆ. ಸಾಮಾನ್ಯ ಒಂದು 200 ಗಿಡದಷ್ಟಿದೆ ಹಲಸು ಈಗ ನಮ್ಮ ಈ ರಬ್ಬರ್ ತೋಟದಲ್ಲಿ.
ನೋಡಿ ಅದೇ ಇದು ಇವಾಗಿನ ಫೋಟೋ ನೋಡಿ. ಅನನಾಸು ಕಂಪ್ಲೀಟಾಗಿ ಹೋಗಿದೆ, ಸ್ವಲ್ಪ ಬಲ್ಲೆ ಇದೆ, ಇನ್ನೀಗ ಅದನ್ನು ಮಿಷಿನ್ ಹಾಕಬೇಕಷ್ಟೇ. ಇದು ಮೊನ್ನೆ ತೆಗೆದ ಫೋಟೋ. ಅದು ಬಲಬದಿಯಲ್ಲಿ ಕಾಣ್ತಾ ಇರೋದು ಹಲಸು, ಎರಡನೇ ವರ್ಷದ ಹಲಸಿನ ಗಿಡ. ಅದರಲ್ಲಿ ಬೇರೆ ಬೇರೆ ವೆರೈಟಿಗಳು ಹಾಕಿದ್ದೇನೆ. ಕೆಂಪು ವೆರೈಟಿ ಮತ್ತು ಒಂದು ಸಾಮಾನ್ಯ 200 ಗಿಡಗಳಿದೆ ಈಗ ಹಲಸು. ನೋಡಿ, ಇದು ಸ್ವಲ್ಪ ಝೂಮ್ ಮಾಡಿದ ಫೋಟೋ. ಈ ಥರ ಉಂಟು ನಮ್ಮದು ಆ ರಬ್ಬರ್ ಗುಡ್ಡೆ. ಇವಾಗ ರಬ್ಬರ್ ನಾವು ಟ್ಯಾಪಿಂಗ್ ಮಾಡೋದಿಲ್ಲ. ನಾವೆಂತ ಮಾಡ್ತೇವೆ ಅಂದರೆ ಎಲ್ಲ ವರ್ಷವೂ ರಬ್ಬರಿನ ಗೆಲ್ಲುಗಳನ್ನು ಸವರ್ತೇವೆ. ಜಾಸ್ತಿ ಗಾಳಿ ಬೆಳಕು ಬರುವ ಹಾಗೆ ಮಾಡ್ತೇವೆ, ನಾವು ಟ್ಯಾಪಿಂಗ್ ಮಾಡೋದೇ ಇಲ್ಲ. ಅದಕ್ಕೋಸ್ಕರ ಇದು ಉಪಬೆಳೆಯು ಕೂಡ ಸರಿಯಾಗಿ ಬರ್ತದೆ. ಮತ್ತು ಅನನಾಸಿಂದ ಹಲವಾರು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಬಹುದು. ಜ್ಯೂಸು ಅದು ಇದೆಲ್ಲ ಮಾಡಲಿಕ್ಕಾಗ್ತದೆ, ಜಾಮು. ನಾವು ಅಟ್ ಪ್ರೆಸೆಂಟ್ ಯಾವುದೇ ಉಪ ಉತ್ಪನ್ನಗಳನ್ನು ಮಾಡ್ತಾ ಇಲ್ಲ. ನಾವು ನಮ್ಮ ಅನನಾಸನ್ನು ನಾವು ಬೇರೆ ಊರುಗಳಿಗೆ ಕಳಿಸ್ತಾ ಇದ್ದೇವೆ. ಲೋಕಲ್ ಮಾರ್ಕೆಟ್ಗಳು ಕೂಡ ಒಳ್ಳೆ ಡಿಮಾಂಡ್ ಇದೆ. ಇನ್ನು ಹಲಸಿನ ಬಗ್ಗೆ ಹೇಳೋದಾದರೆ, ಹಲಸು ಒಂದು ಭವಿಷ್ಯದ ಬೆಳೆ. ನಮ್ಮ ಪೂರ್ವಜರು ಕೆಲವು ಸಮಯ ಹಲಸು ತಿಂದುಕೊಂಡೇ ಬದುಕಿದವರು ಇದ್ದಾರೆ. ಅಂದರೆ ಅವಾಗೆಲ್ಲ ರೈಸಿಗೆಲ್ಲ, ಅನ್ನಕ್ಕೆಲ್ಲ ತುಂಬ ಶಾರ್ಟೇಜ್ ಇತ್ತು. ಆ ಕಾಲದಲ್ಲಿ ಹಲಸನ್ನೇ ನಂಬಿಕೊಂಡು ಜೀವನ ಮಾಡಿದವರಿದ್ದಾರೆ ತಿಂಗಳುಗಟ್ಟಲೆ. ವಾಣಿಜ್ಯ ಬೆಳೆಯಾಗಿ ಕೂಡ ಅದನ್ನು ಕನ್ಸಿಡರ್ ಮಾಡ್ಬೋದು. ಸರಿಯಾಗಿ ನಿರ್ವಹಣೆ ಮಾಡಿದರೆ ಅದನ್ನು ವಾಣಿಜ್ಯ ಬೆಳೆಯಾಗಿ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಹಲವಾರು ವೆರೈಟಿಗಳು ಬಂದಿದೆ, ಹಲವಾರು ತಳಿಗಳು ಬಂದಿದೆ. ಸಿದ್ದು, ಶಂಕರ, ಸರ್ವಋತು ಹಲಸು. ಅಲ್ಲಿ ನಾನು ಗ್ರೀನಲ್ಲಿ ಮಾರ್ಕ್ ಮಾಡಿದ್ದು ಇವಾಗ ನಮಗೆ ಫಸಲು ಕೊಡ್ತಾ ಇರುವ ವೆರೈಟಿಗಳು ಮನ್ಮೋಹನ್ ಜಾಕ್ ಮತ್ತು ವಿಯೆಟ್ನಾಂ ಸೂಪರ್ ಅರ್ಲಿ. ನಮ್ಮಲ್ಲಿ ಸಾಮಾನ್ಯ 100 ಮರಗಳಿದೆ ಇವಾಗ. ಒಂದು 6 ವರ್ಷ ಮೊದಲು ನಾವು ಜಾಗ ತೆಗೆದ ಕೂಡಲೇ ಫಸ್ಟ್ ಕೆಲಸ ಮಾಡಿದ್ದು ಹಲಸು ನೆಟ್ಟದ್ದು. ಇದು ರಬ್ಬರ್ ಜಾಗ ಅಲ್ಲ, ಬೇರೊಂದು ಜಾಗ. ರಬ್ಬರಲ್ಲಿ 2 ವರ್ಷ ಆಯ್ತಷ್ಟೇ. ಇದು ಇನ್ನೊಂದು ಜಾಗದಲ್ಲಿ ಬರೀ ಹಲಸಿನ ಕೃಷಿ ಮಾತ್ರವಾಗಿ ಮಾಡಿದ್ದು. ನೋಡಿ, ಅದು ನಮ್ಮದು ಒಂದು ವಿಯೆಟ್ನಾಂ ಅರ್ಲಿಯ ಒಂದು ಫೋಟೋ. 6 ವರ್ಷ ಹಳೆ ಮರ ಅದು. ಖಂಡಿತವಾಗಿಯೂ ಸ್ವಲ್ಪ ನಿರ್ವಹಣೆ ಇದೆ ಹಲಸಿನ ಕೃಷಿಗೆ. ಅಂದರೆ ನಮ್ಮ ಊರಿನ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್, ತುಂಬ ಮಳೆ ಆದರೆ ತುಂಬ ಕಷ್ಟ ಆಗ್ತದೆ. ಮಳೆ ಆದರೆ ಮೇಯ್ನ್ ಸಮಸ್ಯೆ ಸೊಪ್ಪು ಉದುರ್ತದೆ. ಆಮೇಲೆ ಹಾಗೆ ಬಿಟ್ಟರೆ ಅದು ಸಾಯ್ತದೆ ಗಿಡ. ಹಾಗೆ ನಮ್ಮಲ್ಲಿ ಕೆಲವು ಮರ ಸತ್ತಿದೆ. ಅದನ್ನು ನಾವು 1 ವರ್ಷದಲ್ಲಿ ಅದನ್ನು ತಿಳ್ಕೊಂಡು ಆಮೇಲೆ ಅದಕ್ಕೆ ಸರಿಯಾಗಿ ಔಷಧ ಸಿಂಪಡಣೆ ಮಾಡ್ತೇವೆ, ಡ್ರಿಂಚಿಂಗ್ ಮಾಡ್ತೇವೆ. COC ಎಲ್ಲ ಡ್ರಿಂಚಿಂಗ್ ಮಾಡಿದರೆ ತಕ್ಕ ಮಟ್ಟಿಗೆ ಅದು ಇದು ಈ ಥರದ ಪ್ರಾಬ್ಲಮ್ಸು ತೊಂದರೆ ಆಗುವುದಿಲ್ಲ. ಮಾರುಕಟ್ಟೆಯಲ್ಲಿ ಹಲಸಿನ ಕಾಯಿಗೆ ಮತ್ತು ಹಲಸಿನ ಹಣ್ಣಿಗೆ ಎರಡಕ್ಕೂ ಒಳ್ಳೆ ಡಿಮಾಂಡ್ ಇದೆ. ಅಂದರೆ ಆಫ್ ಸೀಸನಲ್ಲಿ ಸಿಗಬೇಕು. ಇವಾಗ ತೋಟದಲ್ಲಿ ನೋಡಿದರೆ ಎಲ್ಲ ಕಡೆ ಹಲಸು ಕೊಳೆದು ಬಿದ್ದಿರ್ತದೆ, ಯಾರಿಗೂ ಬೇಡ ಹಲಸು. ಅಂದರೆ ಮಳೆಗಾಲ ಕಳೆದ ಮೇಲೆ ಯಾರಿಗೂ ಬೇಡ. ಈ ಅರ್ಲಿ ವೆರೈಟಿಗಳು ಏನಾಗ್ತದೆ ಅಂದರೆ, ನಿಮಗೆ ಸಾಮಾನ್ಯ ಅಕ್ಟೋಬರಿಂದಲೇ ಗುಜ್ಜೆ ಕೊಡಲಿಕ್ಕೆ ಶುರುವಾಗ್ತದೆ. ಫಂಕ್ಷನ್ಗಳ ಸೀಸನ್ ಶುರುವಾಗುವಾಗ, ಮದುವೆ ಈ ಥರ ಫಂಕ್ಷನ್ಗಳು ಶುರುವಾಗುವಾಗ ಹಲಸಿನ ಗುಜ್ಜೆಗೆ ವಿಪರೀತ ಡಿಮಾಂಡ್ ಇರ್ತದೆ. ನಾನೀಗ ಕಳೆದ 3 ವರ್ಷದಿಂದ ಹಲಸಿನ ಗುಜ್ಜೆ ಸರಾಗವಾಗಿ ಕೊಡ್ತಾ ಇದ್ದೇನೆ. ಸಾಮಾನ್ಯ ನೋಡಿ, ನೆಕ್ಸ್ಟ್ ಸ್ಲೈಡಲ್ಲಿ ಇದೆ ಅದು. ಕೆಲವು ಜಾತಿಯ ಹಲಸುಗಳು ಸಾಮಾನ್ಯ 1.5-2 ವರ್ಷದಿಂದಲೇ ಇಳುವರಿ ಕೊಡ್ತದೆ. ಕೆಲವು ರೆಡ್ ವೆರೈಟಿಗಳೆಲ್ಲ ಇದೆ, 5ರಿಂದ 6 ವರ್ಷ ಬೇಕು ಅದು ಹಲಸು ಇಳುವರಿ ಕೊಡಲಿಕ್ಕೆ. ಮತ್ತು ಹಲಸಿನ ಮೌಲ್ಯವರ್ಧನೆ ಅಂದರೆ ಅದರಲ್ಲಿ ವಿಪುಲ ಅವಕಾಶಗಳಿದೆ. ಹಲಸಿನ ಗುಜ್ಜೆಯನ್ನು ಆ್ಯಕ್ಚುಲಿ ಫ್ರೋಝನ್ ಜಾಕ್ ಫ್ರೂಟ್ ಅಂತ ಮಾಡ್ತಾರೆ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ. ಇದು ಗುಜ್ಜೆಗಳನ್ನು ಕಟ್ ಮಾಡಿ ಪ್ರೊಸೆಸ್ ಮಾಡಿ ಡೀಪ್ ಫ್ರೀಝರಲ್ಲಿ ಇಟ್ಟರೆ ಇದು ರೌಂಡ್ ದ ಇಯರ್ ಅದಕ್ಕೆ ಡಿಮಾಂಡ್ ಇದೆ. ಹಲಸಿನ ಕಾಯಿಯೂ ಹಾಗೆ, ಅದರ ಸೊಳ್ಳೆ ಹಲವಾರು ಡಿಮಾಂಡ್ಗಳಿದೆ ಅದಕ್ಕೆ ಕೂಡ. ಹಲಸಿನ ಹಣ್ಣನ್ನು ನಾನು ಮೌಲ್ಯವರ್ಧನೆ ಮಾಡ್ತಾ ಇದ್ದೇನೆ ಇವಾಗ. ಅದರದ್ದು ನೆಕ್ಸ್ಟ್ ಸ್ಲೈಡಲ್ಲಿದೆ. ಹಲಸಿನ ಸಿಪ್ಪೆ ಕೂಡ ಪಶು ಆಹಾರ, ಆ ಥರ ಹಲವಾರು ಅಗತ್ಯಗಳಿಗೆ ಹೋಗ್ತದೆ. ಹಲಸಿನ ಬೇಳೆ ಕೂಡ ಹಾಗೆ, ಅದನ್ನು ಪೌಡರ್ ಮಾಡ್ತಾರೆ, ಬೇರೆ ಬೇರೆ ಅಗತ್ಯಗಳಿಗೆ ಹಲಸನ್ನು ಉಪಯೋಗಿಸ್ತಾರೆ. ಇದು ನಮ್ಮದು ಒಂದು ಸಣ್ಣ ಒಂದು ಮೌಲ್ಯವರ್ಧನೆ ನಾವು ಇವಾಗ ಮಾಡ್ತಾ ಇರೋದು. ನಮ್ಮಲ್ಲಿರುವ ಒಂದು 100 ಮರಗಳಲ್ಲಿ ಈ ಥರ ನಾವು ಪ್ಯಾಕೇಜ್ ಮಾಡಿ ನಾವು ಮಾರ್ಕೆಟಿಗೆ ಬಿಡ್ತಾ ಇದ್ದೇವೆ. ನಾನು ಮೊದಲು ಹೇಳಿದಾಗೆ ಹಲಸಿನ ಗುಜ್ಜೆ ನೋಡಿ, ಅಕ್ಟೋಬರ್ ತಿಂಗಳಿಂದ ಫೆಬ್ರವರಿ ತಿಂಗಳ ತನಕ ಅದಕ್ಕೆ ಡಿಮಾಂಡ್ ಇದೆ. ಫೆಬ್ರವರಿ ನಂತರ ಊರ ಹಲಸು ಎಲ್ಲ ಬರಲಿಕ್ಕೆ ಶುರುವಾಗ್ತದೆ, ಸ್ವಲ್ಪ ಗುಜ್ಜೆ ಶುರುವಾಗ್ತದೆ. ಆವಾಗ ಮತ್ತೆ ಹಣ ಕೊಟ್ಟು ಯಾರು ತಗೊಳ್ಳೋದಿಲ್ಲ, ಹೆಚ್ಚಿನವರ ಮನೆಯಲ್ಲಿ ಹಲಸಿರ್ತದೆ. ಈ ಟೈಮಲ್ಲಿ ಅಕ್ಟೋಬರಿಂದ ಫೆಬ್ರವರಿವರೆಗೆ ಹೆಚ್ಚಿನವರ ಮನೆಯಲ್ಲಿ ಹಲಸಿನಕಾಯಿ ಇರುವುದಿಲ್ಲ.
ಆವಾಗ ಫಂಕ್ಷನಿಗೆ ಒಂದು ಸ್ಪೆಷಲ್ ಇರಲಿ ಅಂತ ಅವರು ಹಲಸನ್ನು ಗುಜ್ಜೆಯನ್ನು ಪ್ರಿಫರ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಆಫ್ ಸೀಸನಲ್ಲಿ ನಮಗೆ ಸಿಗಬೇಕು ಪ್ರಾಡಕ್ಟ್ ಅಂತ ಹೇಳಿ. ಹಣ್ಣು ಕೂಡ ಹಾಗೆ ಫೆಬ್ರವರಿಯಿಂದ ಮೇ ತಿಂಗಳವರೆಗೆ ಒಳ್ಳೆ ಡಿಮಾಂಡ್ ಇದೆ. ಫಸ್ಟ್ ಹಲಸಿನ ಸೀಸನ್ನು ಶುರುವಾಗುವಾಗ, ಗುಜ್ಜೆ ಶುರುವಾಗುವಾಗ ನಾವೆಂತ ಮಾಡ್ತೇವೆ ಅಂದರೆ, ತುಂಬ ಕಾಯಿ ಬಂದರೆ ಅದರಲ್ಲಿ ಕೆಲವೇ ಕಾಯಿಗಳನ್ನು ಇಟ್ಟು ಬಾಕಿ ಇರುವ ಎಳೆಯ ಗುಜ್ಜೆಗಳನ್ನೆಲ್ಲ ನಾವು ಕಟ್ ಮಾಡ್ತೇವೆ. ಅದನ್ನು ಈ ಥರ ಮಾರ್ಕೆಟಿಗೆ ಕೊಡ್ತೇವೆ. ಒಳ್ಳೆಯ ಸೈಜಿನ ಹಲಸಿನಕಾಯಿ ಇರುವುದನ್ನು ಮಾತ್ರ ಉಳಿಸ್ಕೊಳ್ತೇವೆ. ಆವಾಗ ಅದು ನೆಕ್ಸ್ಟು ಅರ್ಲಿಯಾಗಿ ಸಾಮಾನ್ಯ ಫೆಬ್ರವರಿ ಆಗುವಾಗ ಹಣ್ಣಾಗಿ ಸಿಗ್ತದೆ. ಹಣ್ಣು ಆದ ಕೂಡಲೇ ನಾವು ಅದನ್ನು ಕಟ್ ಮಾಡಿ ಸಿಪ್ಪೆ ಸಿಲಿದು ಪ್ಯಾಕಿಂಗ್ ಮಾಡ್ತೇವೆ. ಇದು ನಮ್ಮ ಲೋಕಲ್ ಮಾರ್ಕೆಟ್ಗಳಲ್ಲಿ, ಇವನ್ ಕಾಸರಗೋಡಲ್ಲಿ ಕೂಡ ನಾವು ಇದನ್ನು ಸಪ್ಲೈ ಮಾಡ್ತೇವೆ. ಇದು ಒಳ್ಳೆ ಡಿಮಾಂಡ್ ಇದೆ. ಮೊದಲೇ ಫೋನ್ ಮಾಡ್ತಾರೆ ಯಾವಾಗ ಬರ್ತದೆ ಅಂತ ಹೇಳಿ. ಅಂದರೆ ಒಮ್ಮೆ ತಿಂದರೆ ಹಲಸಿನ ಹಣ್ಣು ಆಫ್ ಸೀಸನಲ್ಲಿ ಎಲ್ಲರಿಗೂ ತುಂಬ ಇಂಟ್ರೆಸ್ಟ್ ಇರುವ ಹಣ್ಣು. ಅಂದರೆ ಅದೊಂಥರ ಅಡಿಕ್ಟಿವ್ ಆಗಿರ್ತದೆ. ಸೊ ಎಲ್ಲರಿಗೂ ತುಂಬ ಆಸೆ ಇರ್ತದೆ ಅದು ತಿನ್ನಲಿಕ್ಕೆ ಅಂತ ಹೇಳಿ. ಇಡೀ ಹಲಸಿನ ಹಣ್ಣು ಮಾರಿದರೆ ಬರುವ ಮೌಲ್ಯಕ್ಕಿಂತ ನಮಗೆ ಈ ಥರ ವ್ಯಾಲ್ಯೂ ಆ್ಯಡೆಡ್ ಮಾಡಿ ಪ್ರೊಸೆಸ್ ಮಾಡಿ ಕೊಟ್ಟರೆ ತುಂಬ ಡಿಫರೆನ್ಸ್ ಇದೆ. 2-3 ಪಟ್ಟು ಜಾಸ್ತಿ ಆದಾಯ ಬರುವ ಸಾಧ್ಯತೆಗಳಿದೆ ಹಲಸಿನ ಹಣ್ಣಿನ ಈ ಥರ ಪ್ರೊಸೆಸ್ ಮಾಡಿದರೆ. ದೊಡ್ಡ ಮಟ್ಟಿಗೆ ಏನು ಮೆಷಿನರಿ ಏನು ಬೇಕಾಗಿಲ್ಲ. ಈಗ ನಾವು ಫ್ರೋಝನ್ ಪ್ರಾಡಕ್ಟ್ಗಳನ್ನೆಲ್ಲ ಮಾಡಿದ್ರೆ ತುಂಬ ಇನ್ವೆಸ್ಟ್ಮೆಂಟ್ಗಳೆಲ್ಲ ಇದೆ. ಇದು ತುಂಬ ಈಸಿಯಲ್ಲಿ ನಮಗೆ ಮಾರ್ಕೆಟ್ ಮಾಡುವ ಪ್ರಾಡಕ್ಟು, ತುಂಬ ಡಿಮಾಂಡ್ ಕೂಡ ಇದೆ. ಅಷ್ಟೇ ನಮ್ಮದು ಕೃಷಿ ಜರ್ನಿ, ಸ್ವಲ್ಪ ಶಾರ್ಟಾಗಿ. ಥ್ಯಾಂಕ್ ಯು. ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಶಶಿ ಅಣ್ಣ ಪಡಾರು ಅವರಿಗೆ ಧನ್ಯವಾದ. ಹಾಗೆಯೇ ನನ್ನ ಮಾತನ್ನು ಆಲಿಸಿದ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಹೊರಗಿನಿಂದ ಮುಳ್ಳು ಮುಳ್ಳಂತೆ ಕಂಡರೂ ಹೊರಗಿನಿಂದ ಮುಳ್ಳು ಮುಳ್ಳಂತೆ ಕಂಡರೂ ಒಳಗಿನಿಂದ ಸಿಹಿ ಸಕ್ಕರೆಯಂತಿರುವ ಹಲಸು ಹಾಗೂ ಅನನಾಸಿನ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ ವಿಶ್ವೇಶ್ವರ ಭಟ್ ಪಂಜೆ ಮುಂಚಿಕನ ಇವರಿಗೆ ಧನ್ಯವಾದಗಳು. ಮುಂದೆ ಶ್ರೀ ವಿಶ್ವೇಕೇಶವ ಕುರುವೇರಿ, ಕ್ಯಾಶ್ಯೂ ಇಂಡಸ್ಟ್ರೀಸ್, ಇವರು ಗೋಡಂಬಿಯ ಮೌಲ್ಯವರ್ಧನೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಇವರಿಗೆ ಸ್ವಾಗತ. ಎಲ್ಲ ಕೃಷಿಕ ಮಿತ್ರರಿಗೆ ನಮಿಸುತ್ತಾ, ಅಡಿಕೆ ಕಾಳುಮೆಣಸು ಸಂಘದ ರೂವಾರಿಯಾದ ಶಶಿ ಪಡಾರ್ ಇವರು ಕೂಡ ನಮಗೆ ಆಹ್ವಾನ ಮಾಡಿದರು. ಅಭಿಜಿತ್ ಕೂಡ ಆಹ್ವಾನ ಮಾಡಿದರು. ಹಾಗೆ ಗೋವಿಂದ ಭಟ್ರು ಅವರು ಕೂಡ ನಮಗೆ ಆಹ್ವಾನ ಮಾಡಿ ಕರೆದರು ಬರಬೇಕು ಅಂತ. ಹಾಗೆ ನಾನು ಹೇಳಿದೆ, ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಮಾತ್ರ ನಾನು ಶಾರ್ಟಾಗಿ ನಿಮಗೆ ಹೇಳ್ಬೋದು. ಯಾಕಂದರೆ ಒಬ್ಬ ಸಾಮಾನ್ಯ ರೈತನಾಗಿ ನಾನು ಬೆಳೆದಂಥವನು. ನನ್ನ ತಂದೆ ತಾಯಿ ಕೂಡ ಕೃಷಿಕರು. ಹಾಗೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲರೂ ಕೂಡ ಕೃಷಿಯೇ ಮಾಡುವಂಥದ್ದು. ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಕೃಷಿ ಹಿನ್ನೆಲೆಯಿಂದಲೇ ಬಂದಂಥವರು. ನಾವೊಂದು ರೈತನಿಂದ ಒಂದು ಕೃಷಿ ಉದ್ಯಮವನ್ನು ಬೆಳೆಸಿದ ಒಂದು ಯಶಸ್ವಿ ಪಯಣ ನಮ್ಮದು. ಒಂದು ಸಣ್ಣ ರೀತಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಂದರೆ ಕೃಷಿ ಯಾರು ಕೂಡ ಮಾಡ್ಬೋದು. ಕೃಷಿಯನ್ನು ನಾವು ಲಾಭದಾಯಕವಾಗಿ ಅದನ್ನು ಹೇಗೆ ಮುಂದುವರಿಸಬೇಕು, ಅದು ನಮ್ಮ ಮುಂದೆ ಇರುವಂತಹ ದೊಡ್ಡ ಯಕ್ಷ ಪ್ರಶ್ನೆ. ಯಾಕಂತಂದರೆ ನಮಗೆ ಇವತ್ತು ಮಾರುಕಟ್ಟೆಯಲ್ಲಿ ನಮಗೆ ಸಾಕಷ್ಟು ಉತ್ಪನ್ನಗಳು ನಮಗೆ ಲಭ್ಯ ಇರ್ತದೆ. ಆ ಒಂದು ಕಾಂಪಿಟಿಷನ್ ವರ್ಲ್ಡ್ ಇದು. ಅದರಲ್ಲಿ ನಮ್ಮ ಉತ್ಪನ್ನಕ್ಕೆ ಮೌಲ್ಯವನ್ನು ನಾವು ಅದಕ್ಕೆ ತರಿಸಿಕೊಟ್ರೆ, ಅಂದರೆ ಮೌಲ್ಯವರ್ಧನೆ, ಅಂದರೆ ಒಂದು ಪ್ಯಾಕ್ಡ್ ಪ್ರಾಡಕ್ಟನ್ನು ನಾವು ಮಾಡಿದರೆ ಅದಕ್ಕೆ ಖಂಡಿತ ಮೌಲ್ಯವರ್ಧನೆ ಆಗ್ತದೆ ಅಂತ ಹೇಳೋದಕ್ಕೆ ಕುರುವೇರಿ ಕ್ಯಾಶ್ಯವೇ ಇವತ್ತೊಂದು ಸಾಕ್ಷಿ. ನನ್ನ ಒಂದು ಕಿರು ಪರಿಚಯ, ನಾನು ವಿಶ್ವಕೇಶವ್ ಅಂತ, ನನ್ನ ಶ್ರೀಮತಿ ನವ್ಯಶ್ರೀ ಅಂತ ಕುರುವೇರಿ ಕ್ಯಾಶ್ಯೋದ ಸ್ಟಾಲ್ನಲ್ಲಿದ್ದಾರೆ. ನನ್ನ ತಂದೆ ಹೆಸರು ಗಣಪತಿ ಭಟ್, ತಾಯಿ ದ್ರೌಪದಿ ಅಮ್ಮ ಅಂತ.
ನನ್ನ ವಿದ್ಯಾಭ್ಯಾಸ MSW ಮತ್ತು ಸೈಕಾಲಜಿ, MS ಇನ್ ಸೈಕಾಲಜಿ ಆ್ಯಂಡ್ ಸೈಕೋಥೆರಪಿ. ಒಂದು 10 ವರ್ಷಗಳ ಕಾಲ ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೇನೆ ಬೆಂಗಳೂರಲ್ಲಿ. ಮತ್ತು 1 ವರ್ಷ ಸ್ವಂತ ಕನ್ಸಲ್ಟಿಂಗ್ ಅಂದರೆ ಒಂದು ಫರ್ಮ್ ಅಪಾಯಿಂಟ್ಮೆಂಟ್ ಮತ್ತು ಈ ರಿಕ್ರೂಟ್ಮೆಂಟ್ ಮಾಡುವಂಥ ಒಂದು ಫರ್ಮಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಂತರ ನಮಗೆ ಕೃಷಿಯತ್ತ ತುಂಬ ಒಲವು, ಯಾಕಂದರೆ ಅದು ಎಷ್ಟು ಮಾಡಿದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾಕೋ ಏನೋ ಊರಿನ ಕಡೆ ಹೋಗುವ ಹುಚ್ಚು ಜಾಸ್ತಿ ಆಯಿತು. ಹಾಗೆ ಮೊದಲೇ ನಾನು ಅಷ್ಟೊತ್ತಿಗೆ ನನ್ನ ಮದುವೆ ಎಲ್ಲ ಆಗಿತ್ತು. ಮದುವೆ ಆಗೋ ಮೊದಲು ಕೂಡ ಹೇಳಿದ್ದೇನೆ ನಾನು ಮುಂದೆ ಊರಿಗೆ ಬರುವಂಥವನು ಅಂತ. ಅದರ ನಂತರ ನನ್ನ ಶ್ರೀಮತಿಯವರ ಸಪೋರ್ಟ್ ನನಗೆ ತುಂಬ ಇತ್ತು. ಅವರು ಕೂಡ ಊರಿಗೆ ಹೋಗುವ, ಇಲ್ಲಿ ಎಂತ ಮಾಡೋದು, ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಊರಿಗೆ ಹೋಗುವ ಅಂತ 2012ರಲ್ಲಿ ನಾವು ಊರಿಗೆ ಬಂದ್ವಿ. ಊರಿಗೆ ಬಂದ ಮೇಲೆ ಪ್ರಪ್ರಥಮವಾಗಿ ನಮಗೆ ಹಿಡಿದ ಹುಚ್ಚು ಅಂತಂದರೆ ಜೇನು ಕೃಷಿ ಮಾಡುವ ಅಂತ. ಒಂದು ಎರಡು ಜೇನು ಪೆಟ್ಟಿಗೆಯನ್ನು ಹಿಡಿದು ಸರ್ಕಾರದಿಂದ ಬರೋ ಸೌಲಭ್ಯವನ್ನು ತಗೊಂಡು ನಾವು ಜೇನು ಕೃಷಿಯನ್ನು ಮಾಡ್ತಾಯಿದ್ದೇವೆ. ಒಂದು 30 ಪೆಟ್ಟಿಗೆ ಆಗಿ 2ನೇ ವರ್ಷದಲ್ಲಿ ಅದು ಅಭಿವೃದ್ಧಿ ಆಯಿತು. ವರ್ಷಕ್ಕೊಂದು 2 ರಿಂದ 3 ಕ್ವಿಂಟಾಲ್ ಜೇನು ಉತ್ಪತ್ತಿಯನ್ನು ಮಾಡ್ತಾಯಿದ್ದೇವೆ. ಹಾಗೆ ಮಾಡ್ತಾ ಮತ್ತೆ ಒಂದು ಕಷ್ಟ ಉತ್ಪತ್ತಿ. ಅದೇ ನಾನು ಹೇಳ್ತೆ, ಕೃಷಿಯಲ್ಲಿ ಯಾರು ಕೂಡ ಒಂದು ಉತ್ಪನ್ನವನ್ನು ನೀವು ಹೊರಗೆ ತರ್ಬೋದು, ಮಾರಾಟ ಮಾಡೋದು ಹೇಗೆ, ಇದನ್ನು ಮಾರಾಟ ಮಾಡೋದು ಸ್ಟಾಲಲ್ಲಿ ಇಟ್ಟರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಹೋಗ್ತದೆ. ಸೊ ಹಾಗೆ ಇದು ಆಗಲಿಕ್ಕಿಲ್ಲ. ಇದು ಕೃಷಿ ಭಾರಿ ದುಃಖ ಆಯಿತು ನನಗೆ. ಯಾಕಂದರೆ ನಮಗೆ ಅದರಲ್ಲಿ ಸಾಕಷ್ಟು ನಮ್ಮ ಪರಿಶ್ರಮಕ್ಕೆ ತಕ್ಕ ಹಣ ಬರಲಿಲ್ಲ, ಅಥವಾ ಅದರಲ್ಲಿ ಲಾಭದ ಅಂಶ ಬೇಕು. ಯಾಕಂದರೆ ನಾವು ನೋಡುವಂಥದ್ದು ಆಚೆ ಕೊಟ್ಟರೆ ಈಚೆ ಎಷ್ಟು ಬರ್ತದೆ ಅಂತ. ಸೊ ಹಾಗೆ ಅದು ಕೂಡ ನನಗೊಂದು ಮನಸ್ಸಿಗೆ ಬೇಜಾರಿದೆ. ಆದರೆ ಮನಸ್ಸಿಗೆ ತುಂಬ ಒಂದು ಶಾಂತಿ ಸಿಕ್ಕಿತು. ಯಾಕಂದರೆ ಅದರಲ್ಲಿ ನಾನು ಕಲ್ತದಂದರೆ ತಾಳ್ಮೆ ಒಂದು ಮುಖ್ಯ ವಿದ್ಯೆ ಅಂತ ಜೇನು ಕೃಷಿಯಲ್ಲಿ ನಾನು ಕಲಿತೆ. ಯಾಕಂದರೆ ಅದನ್ನು ಪಾಲು ಮಾಡುವಂಥದ್ದು, ಅದನ್ನು ಕುಟುಂಬಾಭಿವೃದ್ಧಿ ಅಂಥದ್ದನ್ನೆಲ್ಲ ಕಲ್ತ್ಕೊಂಡ್ವಿ. ನಂತರ ಅದರ ಒಟ್ಟಿಗೆ ಇನ್ನೂ ಸ್ವಲ್ಪ ಆದಾಯ ಬರಲಿ ಅಂತ ಹೇಳಿ ಗೇರು ಕೃಷಿಯನ್ನು ಒಂದು ಪ್ರಪ್ರಥಮವಾಗಿ ಒಂದು 450 ಗೇರು ಗಿಡವನ್ನು ನಾನು ಹಾಕಿದೆ. ಮತ್ತು ಅಡಿಕೆ, ನನ್ನ ತಂದೆ ಉತ್ತಮ ಅಡಿಕೆ ಬೆಳೆಗಾರರು, ಹಾಗೆ ಕಾಳು ಮೆಣಸು ಕೂಡ ಬೆಳೀತಾರೆ. ಹಾಗೆ ಅದನ್ನು ಕೂಡ ನಾವು ಮಾಡ್ತಾಯಿದ್ವಿ. ಮತ್ತು ಹಲಸನ್ನು ನಾವೇನು ಮಾಡ್ತಾಯಿದ್ವಿ, ಹಲಸಿನ ಮೌಲ್ಯವರ್ಧನೆ ಮಾಡ್ತೀವಿ. ನಮ್ಮ ತೋಟದ ಸುತ್ತಮುತ್ತ ಸಾಕಷ್ಟು ಹಲಸಿನ ಮರಗಳಿತ್ತು. ನಮ್ಮ ಅಡ್ಕತ್ತಿಮಾರು ಸುಬ್ರಹ್ಮಣ್ಯ ಭಟ್ರ ಗೈಡ್ಲೈನ್ನಲ್ಲಿ ನಾವು ಅವರ ಮಾರ್ಗದರ್ಶನದಲ್ಲಿ ನಾವು ಹಲಸನ್ನು ಎಲ್ಲ ಬೇರ್ಪಡಣೆ ಮಾಡಿ ಅದರ ಸೊಳೆಯನ್ನು ಮಂಗಳೂರಿಗೆ ತಗೊಂಡು ಹೋಗಿ ನಾವು ಮಾರಾಟ ಮಾಡ್ತಾಯಿದ್ವಿ. ಮತ್ತು ಜಾಯಿಕಾಯಿ ಕೃಷಿ ಕೂಡ ನನ್ನ ತಂದೆ ಮಾಡಿರುವಂಥದ್ದು. ಸೊ ಅದನ್ನು ಅವರು ನಿಮಗೆ ಕಾಣ್ತಾ ಇದೆಯಲ್ಲ, ತೆಂಗಿನ ತೋಟ, ಅಡಿಕೆ ತೋಟದ ಸುತ್ತಮುತ್ತ ಎಲ್ಲ ಅವರು ಮಾಡಿದ್ದಾರೆ. ಸೊ ಅದು ಕೂಡ ನಮಗೊಂದು ಅಡ್ವಾಂಟೇಜ್ ಆಯಿತು. ಹಾಗೆ ಮತ್ತೆ ನಮಗೆ ಕೃಷಿಯಲ್ಲಿ ನೀರು ತುಂಬ ಕಡಿಮೆ. ನೀರು ಏನು ಮಾಡೋದು, ನೀರು ಬೋರ್ವೆಲ್ ತೆಗೆದ್ರೆ ಅಡಿಯಲ್ಲಿ ಬಾರ್ಡ್ರಸ್ ಬರ್ತದೆ, ನೀರಿದೆ ಭೂಮಿಯಲ್ಲಿ, ಬಾರ್ಡ್ರಸ್ ಬರ್ತದೆ. ಸೊ ಏನು ಬೋರ್ವೆಲ್ ಮಾಡಿದರೂ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಬೇಕು, ಸಕ್ಸಸ್ ಆಗೋದಿಲ್ಲ. ನೀರುಂಟು, ತೆಗಿಲಿಕ್ಕೆ ಆಗ್ತಾ ಇಲ್ಲ. ಸೊ ಆಗ ನಮಗೆ ಕಂಡುಕೊಂಡಂಥದ್ದು, ಅಡಿಕೆ ಪತ್ರಿಕೆಯಲ್ಲಿ ಅಡ್ಡ ಬೋರಿನ ಬಗ್ಗೆ ಆರ್ಟಿಕಲ್ ಬರೆದಿದ್ದಾರೆ ಶ್ರೀಪಡ್ರೆ ಅವರು. ಅದನ್ನು ಓದಿದೆವು. ಅಡ್ಡ ಬೋರು, ವರ್ಷಕ್ಕೆ 2 ಅಡ್ಡ ಬೋರ್ನಂತೆ ಅಡ್ಡ ಬೋರನ್ನು ಹೊಡಿಸ್ತಾ ಹೋದ್ವಿ. ಒಂದು 30 ಫೀಟ್ ಆಳದ ಬಾವಿ, 28 ಫೀಟ್ನ ಆಳದ ಬಾವಿಯಲ್ಲಿ 1.5 ಇಂಚು 2 ಇಂಚು ಹಾಗೆ ನೀರು ಸಿಗಲಿಕ್ಕೆ ಶುರುವಾಯಿತು. ಸೊ ಅದು ನಮಗೆ ಇನ್ನೂ ಒಂದು ಖುಷಿ ವಿಷಯ. ಹಾಗೆ ನಾವು ನೀರು ಸಿಕ್ಕಿತಲ್ಲ, ಅಡಿಕೆ ಕೃಷಿ ಹೊಸತಾಗಿ ನಾನು ಮಾಡುವುದಿಲ್ಲ ಅಂತ ಒಂದು ಮನಸ್ಸಿನಲ್ಲೇ ಇತ್ತು. ಯಾಕಂದರೆ ಅಡಿಕೆ ನಮಗೆ ಆಲ್ರೆಡಿ ಇದೆ, ಅಡಿಕೆ ತೋಟ ತುಂಬ ಇದೆ. ಸೊ ಇನ್ನು ಹೊಸತಾಗಿ ಅಡಿಕೆ ತೋಟ ಬೇಡ. ಯಾಕಂದರೆ ಅದು ನಮಗೆ ಒಂದು ತೂಗು ಕತ್ತಿ ಇದ್ದಾಗೆ, ಇವತ್ತು ಇರ್ಬೋದು, ನಾಳೆ ಬೆಲೆ ಸಿಗದೇ ಇರ್ಬೋದು. ಹಾಗೆ ನಾವು ಅದು ಬೇಡ ಅಂತ ನಿರ್ಧಾರ ಮಾಡಿ ಮುಂದಿನ ಹೆಜ್ಜೆಗೆ ಹೋಗ್ತಾನೆ. ಇದು ನಿಮಗೆ ಕಾಣ್ತಾ ಇರುವಂಥದ್ದು ಕುರುವೇರಿಯ ಕೃಷಿ ಕ್ಷೇತ್ರ. ಇದರಲ್ಲಿ ನಮಗೆ ಅಡಿಕೆ ತೋಟ ಉಂಟು, ಇದು ಸೈಗನ್, ಮತ್ತು ಅದು ಇಲ್ಲಿ ಕಾಣ್ತಾ ಇರುವಂಥದ್ದು ಗೇರು ಗಿಡ. ಗೇರು ಗಿಡಕ್ಕೆ ಕೂಡ ಕರಿಮೆಣಸನ್ನು ಮಾಡ್ಬೋದು. ಯಾವುದೇ ನಾನು ಹೆಚ್ಚಿನ ಅದಕ್ಕೆ ಯಾವುದೇ
ಸ್ಪ್ರೇಗಳನ್ನೇನು ಮಾಡೋದಿಲ್ಲ. ನ್ಯಾಚುರಲ್ ಆಗಿ ಏನು ಮರಗಳಿಗೆ ನಾವು ಕೊಡುವ ಗೊಬ್ಬರ ಅದನ್ನು ಮಾತ್ರ ಕೊಡುವಂಥದ್ದು. ಇಲ್ಲಿ ಕಾಣ್ತಾ ಇರೋದು ಜಾಯಿಕಾಯಿ ಮತ್ತು ತೆಂಗಿನ ಮಧ್ಯಭಾಗದಲ್ಲಿ ಜಾಯಿಕಾಯಿ. ಹಾಗೆ ಇದು ಈಗ ತುಂಬ ವರ್ಷಗಳ ನಂತರ ನಾನು ಗೇರು ಕೃಷಿ ಇನ್ನು ಮಾಡುವುದಿಲ್ಲ ಅಂತ ನಾನು ನಿರ್ಧಾರ ಮಾಡಿದ್ದೆ. ಯಾಕಂತಂದರೆ ಅದರಲ್ಲೂ ತುಂಬ ಕಷ್ಟ ಉಂಟು. ಮತ್ತೆ ಈಗ ಈ ವರ್ಷ ಒಂದು 300 ಗಿಡಗಳನ್ನು ಹೊಸತಾಗಿ ನಾಟಿ ಮಾಡಿದ್ದೇನೆ. ಹೊಸತಾಗಿ ನಾವು ನಾಟಿ ಮಾಡಿದ್ದೇವೆ. ಇದು 25 ಫೀಟ್ ಅಂತರದಲ್ಲಿ. ಹಾಗೆ ಇದು ಹೊಸತಾಗಿ ಸ್ವಲ್ಪ ಮಂಗಳವನ್ನು ಕೂಡ ಮಾಡುವುದಿಲ್ಲ ಅಂತ ಹೇಳಿ ಹೊಸತಾಗಿ ಸ್ವಲ್ಪ ಅಡಿಕೆ ಕೃಷಿಯನ್ನು ಮಾಡಿದ್ದೇನೆ. ಸೊ ನಾನು ಕೃಷಿಯಲ್ಲಿ ಕಂಡಂಥ ಸಮಸ್ಯೆ ಅಂದರೆ ನನಗೆ ಈ 2011ರಿಂದ 12 ಭೀಕರ ಮಳೆ. ನಾವು ಎಷ್ಟೇ ಕಷ್ಟಪಟ್ಟರೂ ಈಗಿನ ಹಾಗೆ 11-12ರಲ್ಲಿ ಕಾರ್ಬನ್ ಫೈಬರ್ ದೋಟಿ ಬಂದಿರಲಿಲ್ಲ. ಸೊ ಔಷಧಿ ಹೊಡೆಯುವುದೇ ಒಂದು ದೊಡ್ಡ ಸಂಕಷ್ಟ. ಅಂಥ ಸಂದರ್ಭದಲ್ಲಿ ಏನು ಪರ್ಯಾಯವಾಗಿ ಏನು ನಾವು ಮಾಡುವಂಥದ್ದು, ನಮಗೆ 20ರಿಂದ 25 ಕಂಡಿ ಅಡಿಕೆ ಆಗ್ತಾಯಿತ್ತು. ನಮಗೆ 5 ಕಂಡಿ ಅಡಿಕೆ ನಾನು 11-12ನೇ ಸಾಲಿನಲ್ಲಿ ನಮಗೆ ಸಿಕ್ಕಿದ್ದು. ಕೊಳೆ ರೋಗ, ಮದ್ದು ಬಿಡಲಿಕ್ಕೆ ಆಗಲಿಲ್ಲ ಸಮಯಕ್ಕೆ ಸರಿಯಾಗಿ. ಸೊ ಹಾಗೆ ಅಂಥ ಸಮಸ್ಯೆಗಳು ಕೂಡ ನಾವು ಕಂಡಿದ್ದೇವೆ. ಕೂಲಿ ಆಳುಗಳ ಲಭ್ಯತೆ ಸರಿಯಾಗಿ ಇಲ್ಲ. ಇದ್ದಾರೆ, ನಾವು ಕೆಲಸ ಮಾಡಿಸಿ ಬಿಟ್ಟರೆ ಮತ್ತೆ ಸಿಗುವುದಿಲ್ಲ. ಟಾಟಾ ಬಾಯ್ ಬಾಯ್, ಬರೋದಿಲ್ಲ. ಯಾವಾಗಲೂ ನಾವು ಕೆಲಸ ಕೊಡಬೇಕು, ಕೆಲಸಗಾರರಿಗೆ ಕಂಟಿನ್ಯೂಸ್ ಕೆಲಸ ಕೊಡಬೇಕು. ಅಷ್ಟು ಕೊಡುವಂಥ ಆರ್ಥಿಕತೆ ಅಡಿಕೆ ಕೃಷಿಯಲ್ಲಿ ಬರೋದಿಲ್ಲ. ನಂತರ ಅಡಿಕೆಗೆ ಮಾತ್ರ ಇರುವಂತಹ ಮತ್ತು ಕಾಳು ಮೆಣಸಿಗೆ ಮಾತ್ರ ಸ್ಟೇಬಲ್ ರೇಟ್, ಅಂದರೆ ಒಂದು ಸ್ಥಿರವಾದ ಮಾರುಕಟ್ಟೆ. ಅದು ಕ್ಯಾಂಪ್ಕೋ ಸಂಸ್ಥೆಯಿಂದಾಗಿ ನಮಗೆ ಆ ಬೆಲೆ ಸಿಗ್ತಾ ಉಂಟು. ಸೊ ಬಾಳೆಕಾಯಿಗೆ ಸಿಗುವುದಿಲ್ಲ, ಬೇರೆ ಯಾವುದೇ ಉತ್ಪನ್ನಗಳಿಗೆ ಸಿಗುವುದಿಲ್ಲ. ಜಾಯಿಕಾಯಿಗಾದರೂ ಅಷ್ಟೇ. ಒಂದು ವರ್ಷ 200 ರೂಪಾಯಿ ಉಂಟು, ಒಂದು ವರ್ಷ 150 ರೂಪಾಯಿ ಆಗ್ಬೋದು, 300 ರೂಪಾಯಿ ಆಗ್ಬೋದು. ನೀವು ಯಾವುದೇ ಲೆಕ್ಕಾಚಾರದಲ್ಲಿ ಬಜೆಟ್ ಹಾಕಿ ಪ್ಲ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ. ಇಂಥದ್ದೊಂದು ಸಮಸ್ಯೆ, ಸಾಕಷ್ಟು ಸಮಸ್ಯೆ ಇದೆ. ಕೆಲಸಗಾರರನ್ನು ಇಟ್ಟುಕೊಳ್ಬೇಕು, ಹವಾಮಾನ ವೈಪರೀತ್ಯತೆ ಉಂಟು. ಇದನ್ನೆಲ್ಲ ನಾನು ಮನಗಂಡೆ. ನಂತರ ನಾನು ಹೇಳುವುದಿಲ್ಲ, ಯಾಕಂದರೆ ಆಲ್ರೆಡಿ ತುಂಬ ಜನ ಹೇಳಿದ್ದಾರೆ. ಇದನ್ನು 3 ಕಂತುಗಳಲ್ಲಿ ನಾವು ಗೊಬ್ಬರವನ್ನು ಕೊಡ್ತೇವೆ, ಸಾವಯವವನ್ನು ಕೊಡ್ತೇವೆ, ರಾಸಾಯನಿಕಗಳನ್ನು ಕೊಡ್ತೇವೆ. ಹಾಗೆ ಮತ್ತು ನಾವು ಮಾಡಿದ ಹೊಸ ಪ್ರಯೋಗ ಅಂತಂದರೆ ನೀರಿಲ್ಲದೆ ಮಾಡುವ ಡ್ರೈ ಲ್ಯಾಂಡ್ ಗೋಲ್ಡ್ ಮೈನ್ ಅಂತ ಹೇಳ್ತಾರೆ ಗೇರು ಕೃಷಿಯನ್ನು. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸ್ಪ್ರೇ ಜೆಟ್ಟಿನಲ್ಲಿ ಹಾಫ್ ಸರ್ಕಲ್ ಸ್ಪ್ರೇ ಜೆಟ್ಟಿನಲ್ಲಿ ನೀರು ಕೊಟ್ಟೆ. ಅದರಿಂದ ನಮ್ಮ ಈಲ್ಡ್ ಏನಾಯಿತು, 1 to ಡಬಲ್ 10 kg ಸಿಗುವಲ್ಲಿ 20-22 kg ಒಂದು ಮರದಿಂದ ನಮಗೆ ಈಲ್ಡ್ ಬಂದಿದೆ. ಸೊ ಅದು ನಮಗೆ ತುಂಬ ಖುಷಿಕರವಾದ ವಿಷಯ. ಮತ್ತು ನಾವು ಈ ಗೋಡಂಬಿ ಕೃಷಿಯನ್ನು ಆಯ್ಕೆ ಮಾಡಿದ್ದು ಅಡಿಕೆಗೆ ಕಾಳು ಮೆಣಸು ಅಥವಾ ಜೊತೆಗೆ ಒಂದು ಪರ್ಯಾಯ ಒಂದು ಬೆಳೆ ಇರಲಿ, ಸಾಕಷ್ಟು ಬೆಳೆಗಳಿದ್ದರೆ ಮಾತ್ರ ನಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳು ಹೋದೀತು ಅಂತ ದೃಷ್ಟಿಯಲ್ಲಿ ನಾವು ಅಡಿಕೆಗೊಂದು ಪರ್ಯಾಯ ಬೆಳೆಯಾಗಿ ನಾವು ಒಂದು ಆಸೆ, ಪರ್ಯಾಯ ಆದೀತೋ ಅಂತ, ಆಗ್ತದೋ ಇಲ್ಲೋ ನಮಗೆ ಗೊತ್ತಿಲ್ಲ. ಸೊ ಹಾಗೆ ಇರಲಿ ಒಂದು ಕೃಷಿ ಅಂತ ನಮ್ಮ ಹಿಂದಿನವರು ಪೂರ್ವಜರು ಮಾಡಿದಂಥದ್ದು. ಹಾಗೆ ನಾವು ಹೊಸತಾಗಿ ಹೈಬ್ರಿಡ್ ತಳಿಗಳನ್ನು ನಾವು ಪುತ್ತೂರಿಂದ ತಂದು ನಾವು ಮಾಡಿದ್ದು. ಮತ್ತು ಅಡಿಕೆ ಮುಗಿದ ಮೇಲೆ, ಕಾಳು ಮೆಣಸು ಮುಗಿದ ಮೇಲೆ ನಾವು ಕೃಷಿಕರಿಗೆ ಏನು, ನಮ್ಮ ಕೃಷಿ ಕಾರ್ಮಿಕರಿಗೆ ಏನು ಕೆಲಸವನ್ನು ಕೊಡುವಂಥದ್ದು, ಅದು ಕೂಡ ನಮ್ಮ ಚಿತ್ತದಲ್ಲಿ ಒಂದು ಚಿಂತೆ. ಯಾಕಂತಂದರೆ ಅವರು ನಮ್ಮ ಜೊತೆಗೆ ಇರ್ತಾರೆ. ನಣ ಬರೋಡ್ಚಿ ಅಂತ ಹೇಳಲಿಕ್ಕೆ ಈಗ ನಮಗೆ ಹೇಳುವಲಿಕ್ಕೂ ನಮಗೆ ಬಾಯಿ ಬರುವುದಿಲ್ಲ, ಅವರಿಗೂ ಬರುವುದಿಲ್ಲ. ಹಾಗೆ ಅವರಿಗೊಂದು ಉದ್ಯೋಗ ಕೊಡಬೇಕು. ಹಾಗೆ ನಾವು ಆ ಒಂದು ನಿಟ್ಟಿನಲ್ಲಿ ಗೇರು ಕೃಷಿಯನ್ನು ನಾವು ಮಾಡಿದರೆ ಒಳ್ಳೆಯದು ಅಂತ ನಮಗೊಂದು ಚಿಂತನೆ ಬಂತು. ಮತ್ತು ಒಂದು ತಲೆಯಲ್ಲಿತ್ತು, ಯಾಕಂದರೆ ನಾವು 10 ವರ್ಷಗಳ ಕಾಲ ಕಾರ್ಪೊರೇಟ್ ಕಂಪನಿಗಳಲ್ಲಿ ಉದ್ಯೋಗ ಮಾಡಿದ ಕಾರಣ ಎಲ್ಲೋ ಮುಂದೆ ಒಂದು ಕಡೆ ದೇವರು ನಮಗೆ ಅವಕಾಶ ಕೊಟ್ಟರೆ ಮೌಲ್ಯವರ್ಧನೆಯನ್ನು ಮಾಡುವ ಅಂಥೇಳಿ, ಸರಿ ಗೇರು ಕೃಷಿ ಮಾಡುವ ಅಂತ ನಾವು 11-12ನೇ ಸಾಲಿನಲ್ಲಿ ICR ಪುತ್ತೂರು DCR ಇಂದ ಅವರು ಅಲ್ಲಿಯ ತಜ್ಞರ ಮಾರ್ಗದರ್ಶನದಿಂದ ನಾವು ಸೂಕ್ತ ತಳಿಗಳು, ಯಾಕಂದರೆ ಯಾವುದೇ ನಮಗೆ ಖುಷಿ ಬಂದ ಬೀಜಗಳನ್ನು ನಾವು ಹಾಕಿ ಕೃಷಿ ಮಾಡುವ ಹಾಗಿಲ್ಲ. ಅದಕ್ಕೆ ಬೇಕಾಗುವ ನಮ್ಮ ಕರಾವಳಿ ಭಾಗದಲ್ಲೂ ಸಮುದ್ರ ಭಾಗದಲ್ಲಿ ಬೇರೆ,
ಈ ಪುತ್ತೂರು ಈ ಭಾಗದಲ್ಲಿ ಬೇರೆ ಹಿಡಿಯುವಂಥ ತಳಿಗಳಿದೆ. ಆ ತಳಿಗಳನ್ನು ನಾವು ಉಳ್ಳಾಳ 3 ಮತ್ತು ಭಾಸ್ಕರ ನಮ್ಮ ಊರಿನ ತಳಿಗಳು, ಅಂದರೆ ನಮ್ಮ ಊರಿನಲ್ಲಿ ಸೂಟ್ ಆಗುವಂಥದ್ದು ಆ ತಳಿಗಳನ್ನು ನಾವು ಆಯ್ಕೆ ಮಾಡ್ತೇನೆ. ಇಲ್ಲಿ ಕಾಣುವಂಥದ್ದು ಡಾಕ್ಟರ್ ಮೋಹನ್ GS ಅಂತ ಸೀನಿಯರ್ ಸೈಂಟಿಸ್ಟ್ ಪುತ್ತೂರು, ಅವರು ನಮ್ಮ ಮನೆಗೆ ಬರ್ತಾರೆ, ಅವರು ಅಡ್ವೈಸ್ ಮಾಡ್ತಾರೆ. ಇಲ್ಲಿ ಕಾಣುವಂಥದ್ದು ಭಾಸ್ಕರ ಗಿಡ, ಅಲ್ಲಿ 25 ಫೀಟ್ ಈಗ ಮತ್ತೆ ಪುನಃ ನಾನು ವಿಸ್ತರಣೆ ಮಾಡಿರುವಂಥ ಗೇರು ತೋಟ. ಸೊ ಇದನ್ನೆಲ್ಲ ಮಾಡಿದಾಗ ಮತ್ತಷ್ಟು ದೊಡ್ಡ ಕಷ್ಟ, ಇದು ಕೃಷಿ ಬೇಡವೇ ಬೇಡ ಇತ್ತು ನನಗೆ, ಅಲ್ಲಿ ಬ್ಯಾಂಗ್ಳೂರಲ್ಲೇ ಆದಿತ್ತು ಅಂತ ನನಗೊಂದು ಮತ್ತೆ ಪುನಃ ಕಾಣಲಿಕ್ಕೆ ಶುರುವಾಯಿತು. ಏನಾದರೂ ಇದರಲ್ಲಿ ಹಣ ಒಂದು ಆಗೋದಿಲ್ಲಲ್ಲ, ಬಾಕಿ ಎಲ್ಲ ಆಗ್ತದೆ, ಮನಃಶಾಂತಿ ಉಂಟು, ಎಲ್ಲ ಉಂಟು, ದುಡ್ಡು ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಸೊ ಎಂತ ಮಾಡೋದು, ಮತ್ತೊಂದು ಯೋಚನೆ, ಗೋಡಂಬಿ ಮಾಡಿದೆವು. ಹೆಕ್ಕಲಿಕ್ಕೆ 2012ರಲ್ಲಿ ಸ್ವಲ್ಪ ಈಲ್ಡ್ ಬರಲಿಕ್ಕೆ ಶುರುವಾಯಿತು. 13-14 ಆಗುವಾಗ 30 ಕ್ವಿಂಟಾಲ್, ಕೇವಲ ಒಂದು 250 ಗಿಡಕ್ಕೆ 30 ಕ್ವಿಂಟಾಲ್ನಷ್ಟು ಗೋಡಂಬಿ ಬರಲಿಕ್ಕೆ ಶುರುವಾಯಿತು. 10-11 ವರ್ಷ ಆಗುವಾಗ ವಿಪರೀತ ಸಮಸ್ಯೆ, ಯಾಕಂತಂದರೆ 40-45 ಕ್ವಿಂಟಾಲ್ ಗೇರು ಬೀಜ ನಮ್ಮಲ್ಲಿ ಉತ್ಪಾದನೆ ಆಗಲಿಕ್ಕೆ ಶುರುವಾಯಿತು. 1 ಕ್ವಿಂಟಾಲ್ ಆಗ್ತಾ ಇದ್ದದ್ದು ನನಗೆ 40-45. ನಾನು ಒಬ್ಬನೇ ಅದನ್ನು ಹೇಗೆ ಹೆಕ್ಕುದು, ನನಗೆ ಆಗಲಿಕ್ಕಿಲ್ಲ ಇದು. ಸರಿ, ಕೂಲಿ ಕೆಲಸದವ್ರನ್ನ ಹುಡುಕಿ ಎಲ್ಲ ತಗೊಂಡು ಬಂದು ಅವರು ಹೇಳಿದ ಸಂಬಳವನ್ನು ಕೊಟ್ಟು ಮಾಡುವಾಗ ನಮಗೆ ಅದರಲ್ಲಿ ಮತ್ತೆ ಪುನಃ ಉಳಿತಾಯ ಏನೂ ಆಗೋದಿಲ್ಲ. ಇದು ನಾನು ದೊಡ್ಡ ತಪ್ಪು ನಿರ್ಧಾರ ಅಂತ ನನಗಾಯಿತು ಮನಸ್ಸಲ್ಲಿ. ಆದರೂ ಕೃಷಿಯಲ್ಲಿ ನಾನು ನನ್ನ ತಂದೆಯಿಂದ ಕಲಿತ ಒಂದು ವಿಷಯ, ಯಾಕಂದರೆ ಯಾವುದೇ ಕೃಷಿಯನ್ನು ಮಾಡಿದ ಅದನ್ನು ಕಡಿದು ತೆಗಿಬೇಡ ಮಗ, ಅದು ನಿನಗೆ ಒಂದಲ್ಲ ಒಂದಿನ ಕೈ ಹಿಡಿತದೆ ಅಂತ ನನ್ನ ತಂದೆ ಹೇಳ್ತಾ ಇದ್ದು. ಹಾಗೆ ನಾನು ಇಟ್ಟು ನಂತರ ನಾವು ಈ ಸವಾಲುಗಳು ಏನು ಕಾಣ್ತಾ ಉಂಟು, ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಇಳಿತ, ಮಧ್ಯವರ್ತಿಗಳ ಕಾಟ, ಗುಣಮಟ್ಟದ ಸಮಸ್ಯೆ, ಕಾರ್ಮಿಕರ ಸಮಸ್ಯೆ, ಇಂಥದ್ದೆಲ್ಲ ನಾನು ಕಂಡಿದ್ದೇನೆ. ಸೊ ಹಾಗೆ ಅದಕ್ಕೆ ಪರಿಹಾರವನ್ನು ಹುಡುಕಬೇಕಲ್ಲ. ಈ ಪರಿಹಾರಕ್ಕೆ ಎಂತ ಮಾಡೋದು, ಯೋಚನೆ ಮಾಡಿ ನಾವು ಸ್ವಂತ ನಾವೇ ಪ್ರೊಸೆಸ್ ಮಾಡಿದರೆ ಹೇಗೆ ಅಂತ ನಾವು ಯೋಚನೆ ಮಾಡಿದ್ವಿ. ಸೊ ಹಾಗೆ ಅದಕ್ಕೆ ಬೇಕಾದ ಜ್ಞಾನ ಪಡ್ಕೊಳ್ಬೇಕಲ್ಲ. ಯಾವುದೋ ಒಂದು ಕೆಲಸ ಮಾಡಿದರೆ ಸುಮ್ಮನೆ ಮಾಡಿದರೆ ಆಗೋದಿಲ್ಲ, ಅದಕ್ಕೆ ಬೇಕಾದ ಜ್ಞಾನವನ್ನು ನಾವು ಪಡಿಬೇಕು. ಸೊ ಹಾಗೆ ನಾವು ಪ್ರೊಸೆಸ್ಸಿಂಗ್ ಮಾಡುವ ಜ್ಞಾನವನ್ನು ಪೂನಾಕ್ಕೆ ಹೋಗಿ ನಾವು ತಗೊಳ್ತೇವೆ. ಅಲ್ಲಿ 2 ದಿವಸ ಕಾಲ ನಾವು ಇದ್ದು ಅದಕ್ಕೆ ಬೇಕಾಗುವ ಬೇಸಿಕ್ ಟ್ರೈನಿಂಗ್ಗಳನ್ನು ನಾವು ತಗೊಳ್ತೇವೆ. ಹಾಗೆ ಹೋಗಿ ಟ್ರೈನಿಂಗ್ ಹೋಗಿ ಬರುವಾಗ ಒಂದು 3 ಲಕ್ಷ ರೂಪಾಯಿ ಅಷ್ಟು ಇನ್ವೆಸ್ಟ್ ಮಾಡಿ ಮಿಷಿನ್ಗಳನ್ನು ತಗೊಂಡು ಬರ್ತೇನೆ. ಬಂದರೆ ಹೋಯಿತು, ಎಷ್ಟು ಹಣವನ್ನು ಹಾಕಿದ್ದೇನೆ ಕಳೆದಿದ್ದೇನೆ, ಅದ್ರ ಜೊತೆಗೆ ಇದು ಹೋಗಲಿ, ಹಣದ ಮೇಲೆ ವ್ಯಾಮೋಹ ಇಲ್ಲ. ಸೊ ಹಾಗೆ ಹೋಗಲಿ, 3.5 ಲಕ್ಷ ಹೋದರೆ ತೊಂದರೆ ಇಲ್ಲ, ನೋಡುವ, ಇದೊಂದು ಪ್ರಯತ್ನ, ಲಾಭ ಬಂದರೆ ಆಯ್ತಲ್ಲ. ಹಾಗೆ ನಾನು ನನ್ನ ಶ್ರೀಮತಿಯವರ ಒತ್ತಾಯದ ಮೇರೆಗೆ ನಾವು ಪುಣೆಗೆ ಪ್ರಯಾಣ ಮಾಡ್ತೇವೆ. ಪುಣೆಗೆ ಪ್ರಯಾಣ ಮಾಡಿ ಅಲ್ಲಿ ಪ್ರೊಸೆಸಿಂಗ್ ಮಾಹಿತಿಯನ್ನೆಲ್ಲ ತಗೊಳ್ತೇವೆ. ನಂತರ ನಾವು ಶುರು ಮಾಡ್ತೇವೆ. ಶುರು ಮಾಡಿದ ಕೂಡಲೇ ನಮ್ಮ ಆರ್ಟಿಕಲನ್ನು ಫಸ್ಟಾಗಿ ಶ್ರೀಪಡ್ರೆಯವರು ಪಬ್ಲಿಷ್ ಮಾಡ್ತಾರೆ. ಗೇರು ಕೃಷಿಯಲ್ಲಿ ತಿರುಳಾಗಿಸಿದರೆ ಅದರ ಸಿಹಿ ಅನುಭವಿಸ್ಬೋದು ಅಂತ. ಖಂಡಿತ ಹೌದು. ಯಾಕಂತಂದರೆ ನನಗೆ ನಾನು ಅದನ್ನು ಮಾರಾಟ ಮಾಡುವಾಗ ನನಗೆ 100 ರೂಪಾಯಿ ಸಿಗ್ತಾಯಿತ್ತು, ಇವತ್ತು 240 ರೂಪಾಯಿ ಸಿಗ್ತಾ ಉಂಟು. ಸೊ ಹಾಗೆ ಅದು ಕೂಡ ಒಂದು ಖುಷಿ ವಿಷಯ. ನನಗೆ ಸಿಗುವ 240 ರೂಪಾಯಿಯಲ್ಲಿ ನನ್ನ ಜೊತೆಗೆ 10 ಜನ ಕಾರ್ಮಿಕರಿಗೆ ಒಂದು ಉದ್ಯೋಗ ಆಯ್ತಲ್ಲ, ಅದು ಕೂಡ ಮತ್ತೊಂದು ಖುಷಿ. ಸೊ ಅವರು ಬರೆದ್ರು, ಆರ್ಟಿಕಲ್ ಬರೆದ್ರು. ಸೊ ಆರ್ಟಿಕಲ್ ಬರೆದ ನಂತರ ತದನಂತರ ಡಾಕ್ಟರ್ ಮೋಹನ್ GS ಅವರು ಕೂಡ ಆರ್ಟಿಕಲ್ನ ಬರೀತಾರೆ. ಅವರ ಕೆಲವು ಕೃಷಿ ಪತ್ರಿಕೆಗಳಲ್ಲೆಲ್ಲ ಬರೀತಾರೆ. ಡೆಲ್ಲಿಯ ಸಿವಿಲ್ ಸೊಸೈಟಿಯಲ್ಲಿ ಒಂದು ಇದೆ ನ್ಯೂಸ್ ಬಂತು, ಹೀಗೀಗೆ ಕೃಷಿಕರು ಪ್ರೊಸೆಸ್ ಮಾಡ್ತಾ ಇದ್ದಾರೆ ಅಂತ ಒಂದು, ಅದು ಕೂಡ ಒಂದು ಸಂಚಲನ ಆಯಿತು. ಸೊ ನಮಗೊಂದಷ್ಟು ಆರ್ಡರ್ ಬರಲಿಕ್ಕೆ ಶುರುವಾಯಿತು. ತದನಂತರ ಗೇರು ಸಂಸ್ಕರಣೆಯಲ್ಲಿ ರೈತ ದಂಪತಿ ಮಾದರಿ ಅಂತ ಬರಲಿಕ್ಕೆ ಶುರುವಾಯಿತು. ಸೊ ಇದೆಲ್ಲ ನ್ಯೂಸ್ ಬರ್ತಾ 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 ನಮ್ಮನ್ನು ಒಂದು ದೇಶದಾದ್ಯಂತ ನಮಗೊಂದು ಹೆಮ್ಮೆ ಆಗ್ತದೆ. ಯಾಕಂದರೆ ದೇಶದಾದ್ಯಂತ ನಮ್ಮನ್ನು ರೆಕಾಗ್ನೈಸ್ ಮಾಡಲಿಕ್ಕೆ ಶುರು ಮಾಡಿದರು. ಸೊ ಆಗ ನಮಗೆ ಸಿಕ್ಕಿದಂಥವರು ಡಾಕ್ಟರ್ ಜಲಜಾ ಮೆನೋನ್ ಅಂತ ತ್ರಿಶೂರಿನ ಸೈಂಟಿಸ್ಟ್. ಅವರು ನಮಗೆ ನೋಡಿ, ನೀವು ಈ ರೀತಿ ಮಾಡುವಂಥದ್ದು ಸರಿಯಲ್ಲ, ನೀವು ಯಾಕೆ ನಿಮ್ಮ ದುಡ್ಡನ್ನು ಹಾಕ್ತಾ ಇದ್ದೀರಿ, ನೀವು ಮಾಡಬೇಡಿ, ನಿಮ್ಮ ದುಡ್ಡಲ್ಲಿ
ಗೌರ್ಮೆಂಟ್ ಇಸ್ ಗಿವಿಂಗ್ ಸೋ ಮಚ್ ಫೆಸಿಲಿಟಿ, ಯುಟಿಲೈಸ್ ದ್ಯಾಟ್ ಫೆಸಿಲಿಟಿ, ವೈ ಯು ಆರ್ ಇನ್ವೆಸ್ಟಿಂಗ್ ಅಂತ ಹೇಳಿದರು ನನ್ನ. ನನಗೂ ಹೌದಲ್ಲ, ನಾನು ಒಂದು ಮೂರ್ಖತನ ಮಾಡಿದೆ ಅಂತ ನನಗೆ ಅನಿಸ್ತು. ಸೊ ಕೂಡಲೇ ಅವರು ಕರೆದ್ರು, ಬನ್ನಿ ತ್ರಿಶೂರಿಗೆ ಅಂತ ಬಂದರು. ಅಲ್ಲಿ ಒಂದು ಟ್ರೈನಿಂಗ್ ಕೊಟ್ಟರು ನಮಗೆ, ಒಂದು ದಿವಸದ ಟ್ರೈನಿಂಗ್. ಬೇಕಾದ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿದು ಏನೇನು ಪರ್ಮಿಷನ್ ಬೇಕು ಅದನ್ನೆಲ್ಲ ನಮಗೆ ಕೊಟ್ಟರು. ಆ ಟ್ರೈನಿಂಗನ್ನು ತಗೊಂಡು ಹೋಗಿ ವಾಪಸ್ ಬಂದು ಮನೆಯಲ್ಲಿ ಸುಮ್ಮನೆ ಕೂರಲಿಲ್ಲ, ಎಲ್ಲ ಅಪ್ಲಿಕೇಶನ್ ತಗೊಂಡು ಎಲ್ಲ ಅಪ್ಲೈ ಮಾಡಿದೆವು. ಅಪ್ಲೈ ಮಾಡಿದ ಮೇಲೆ ನಮಗೆ 2025ನೇ ಸಾಲಿಗೆ ನಮಗೆ ಒಂದು PMFME ಅಂತ ಒಂದು ಸ್ಕೀಮ್ ಸ್ಯಾಂಕ್ಷನ್ ಆಗ್ತದೆ. ಅದರ ಕೆಳಗೆ ಒಂದು 30 ಲಕ್ಷದಷ್ಟು ಸಾಲ ಸೌಲಭ್ಯ, ಒಂದು 50% ಅದರಲ್ಲಿ ನಮಗೆ ಅದಕ್ಕೆ ಬೇಕಾದ ಬಡ್ಡಿ ಕೂಡ ಅದರಲ್ಲಿ ನಮಗೆ ವಾಪಸ್ ಕೊಡ್ತಾರೆ. ನಾವು ಕಟ್ಟಬೇಕು, ವಾಪಸ್ ನಮಗೆ ಅಂಥ ಒಂದು ಸೌಲಭ್ಯವನ್ನು ನಮಗೆ ಅವಕಾಶ ಮಾಡಿಕೊಟ್ರು. ತದನಂತರ ನಾವು ಅದನ್ನು ಶುರು ಮಾಡ್ತೇವೆ. ಎಲ್ಲ ಪೇಪರಲ್ಲಿ ಶುರು ಮಾಡ್ತೇವೆ, ಕೆಲಸ ಮಾಡೋದಿಲ್ಲ, ಪೇಪರಲ್ಲಿ ಮಾತ್ರ. ಸಬ್ಸಿಡಿ ಬಂದಿತ್ತು ಅಂತ ಒಂದು ಆಸೆ, ಹಾಗೆ ಅದು ಮಾಡಿದೆ. ನಂತರ ಏನಾಯಿತು, ಇದು ಕೂಡ ಒಂದು ನ್ಯೂಸ್ ಆಯಿತು. ತದನಂತರ ನಮ್ಮ ಇದು ಡೆಲ್ಲಿಯಲ್ಲಿ ICR ನ್ಯಾಷನಲ್ ಕಾನ್ಫರೆನ್ಸಿಗೆ ನಮ್ಮನ್ನು ಕರೀತಾರೆ. ಒಬ್ಬ ರೈತನನ್ನು ಒಂದು ಡೆಲ್ಲಿಗೆ ICR ಇನ್ಸ್ಟಿಟ್ಯೂಷನ್ಗೆ ಕರೀತಾರೆ. ಯಾಕೆ ಕರೀತಾರೆ ಗೊತ್ತಾ? ಗೇರು ಕೃಷಿ ಯಾರು ಮಾಡ್ತಾ ಇಲ್ಲ, ಗೇರು ಕೃಷಿ ಭಾರತದಲ್ಲಿ ಅಳಿವಿನಂತ ಉಂಟು. ನಮ್ಮ ದೇಶದ ರಿಕ್ವೈರ್ಮೆಂಟ್ ಟೋಟಲ್ ಟರ್ನ್ ಓವರ್ 30,000 ಕೋಟಿ. ಇದು ವ್ಯವಹಾರ, ಗೋಡಂಬಿಯ ವ್ಯವಹಾರ 30,000 ಕೋಟಿ. ಭಾರತದ ಉತ್ಪಾದನೆ ಕೇವಲ 20-25%. ಬಾಕಿ ಇರುವಂಥದ್ದು ಎಲ್ಲಿಂದ ಬರಬೇಕು? ಹೊರಗೆಯಿಂದ ಬರ್ತದೆ, ಹೊರಗೆ ಇಂಪೋರ್ಟ್ ಮಾಡ್ತೇವೆ. ನಾವು ಬೈತೇವೆ, ಇಂಪೋರ್ಟ್ ಬಂತು, ನಾವು ಮಾಡುವುದಿಲ್ಲ, ಅದಕ್ಕೆ ಹೊರಗೆಯಿಂದ ಬರ್ತದೆ. ಸೊ ಹಾಗೆ ನಮ್ಮನ್ನು ಕರೆದ್ರು, ನಾವು ಅಲ್ಲಿ ಹೋದ್ವಿ. ನೀವು ಹೀಗೆ ಮಾಡಿದರೆ ಆಗೋದಿಲ್ಲ, 100 ರೂಪಾಯಿ 80 ರೂಪಾಯಿಗೆ ಗೋಡಂಬಿ ಮಾಡಿದರೆ ನಷ್ಟ ಆಗ್ತದೆ ಕೃಷಿಕರಿಗೆ. ನಾವು ಒಂದು ಪ್ರೆಸೆಂಟೇಷನ್ನ ಕೊಡ್ತೇನೆ. ಆ ಪ್ರೆಸೆಂಟೇಷನ್ ಮೇಲೆ 200 ರೂಪಾಯಿಗೂ ನಮ್ಮದು ಡಿಮ್ಯಾಂಡ್, 200 ರೂಪಾಯಿ ಮಾಡಬೇಕು ಗೇರು ಕೃಷಿಗೆ. ಸೊ ಕೊನೆಗೆ ಮಾತಾಡಿ 150-60 ರೂಪಾಯಿಗೆ ಫೈನಲ್ ಮಾಡಿದರೆ ಅದೇ ದರ ಈ ವರ್ಷ ನಮಗೆ ಸಿಕ್ಕಿರುವಂಥದ್ದು. ಸೊ ಮತ್ತು ನಾವು ಹೊಸ ಆಧುನಿಕ ತಂತ್ರಜ್ಞಾನ, ನಾನು ಆಗಲೇ ಹೇಳಿದ್ದೇನೆ, PMFM ಸ್ಕೀಮ್ ನಮಗೆ ಸ್ಯಾಂಕ್ಷನ್ ಆಯಿತು. ಅದರಲ್ಲಿ ನಾವು ಹೊಸತ್ತಾಗಿ ಒಂದು ದೊಡ್ಡ ಬಾಯ್ಲರನ್ನು ಖರೀದಿ ಮಾಡ್ತೇವೆ. ಕಟ್ಟಿಂಗ್ ಮಿಷನ್ ಆಟೋಮೇಟೆಡ್, ಮನುಷ್ಯರು ತುಂಬ ಕಮ್ಮಿ. ಮತ್ತು ಪೀಲಿಂಗ್ ಮಿಷಿನ್ ಅಂದರೆ ಅದು ಸಿಪ್ಪೆಯನ್ನು ತೆಗೆಯುವಂಥ ಮಿಷಿನ್ಗಳನ್ನು ಖರೀದಿ ಮಾಡ್ತೇವೆ. ಡ್ರೈಯರ್ಗಳನ್ನು ಖರೀದಿ ಮಾಡ್ತೇವೆ. ಹಾಗೆ ಪ್ಯಾಕಿಂಗ್ ವ್ಯವಸ್ಥೆ, ಇದನ್ನೆಲ್ಲ ನಾವು ನಮಗೆ ಸಿಕ್ಕಿರುವ ಸ್ಕೀಮ್ನಲ್ಲಿ ನಾವು ಇದಕ್ಕೆ ಹಾಕಿ ನಾವು ತಗೊಳ್ತೇವೆ. ತದನಂತರ ನಾವು ಇದನ್ನು ಮಾರಾಟ ಮಾಡಬೇಕಲ್ಲ, ಇದು ದೊಡ್ಡ ಚಾಲೆಂಜ್. ಮತ್ತೊಂದು ಚಾಲೆಂಜ್, ಮಾಡ್ಬೋದು, ಯಾರು ಕೂಡ ಮಾಡ್ಬೋದು. ಮಾಡಿದ ಉತ್ಪನ್ನವನ್ನು ನಿಮಗೆ ಕೊನೆಯ ಗ್ರಾಹಕರಿಗೆ ಸಿಗುವಂತೆ ಮಾಡುವಂಥದ್ದು ತುಂಬ ಕಷ್ಟ. ಸೊ ಹಾಗೆ ನಾವು ಮದುವೆ ಮನೆಗಳಲ್ಲಿ, ಸಮಾರಂಭಗಳಲ್ಲಿ, ಎಲ್ಲೆಲ್ಲಿ ನಮಗೆ ಅವಕಾಶ ಉಂಟು ಅಲ್ಲೆಲ್ಲ ನಾವು ಹೋಗಿ ಒಂದು ಸ್ಟಾಲ್ ಇಡ್ತಾ ಇದ್ವಿ. ಸೊ ಅದರಲ್ಲಿ ವ್ಯಾಪಾರ ಆಗ್ತಾಯಿತ್ತು. ಹಾಗೆ ಸ್ವಲ್ಪ ಸ್ವಲ್ಪ ಮೂವ್ಮೆಂಟ್ ಆಗ್ತಾಯಿತ್ತು. ತದನಂತರ ನಮಗೆ ಪರಿಚಯ ಆದ್ದು ನವೀನ್ ಪೆರಮುಂಡೆ ಇವರು ಆಸ್ಟ್ರೇಲಿಯಾದಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಹಾಗೂ ಇವರು ಈ ನಿಕ್ಸ್ ಕನೆಕ್ಟ್ ಅಂತ ಒಂದು ವೆಬ್ಸೈಟನ್ನು ಮಾಡ್ತಾರೆ. ಸೊ ಅವರು ಅದರಲ್ಲಿ ನಮಗೆ ಬೇಕಾದ ಒಂದು ಆನ್ಲೈನ್ ಮಾರುಕಟ್ಟೆ, ಅದು ಯಾವ ಥರ ಆನ್ಲೈನ್ ಮಾರುಕಟ್ಟೆ ಬೇಕು ಅಂತ ಹೇಳುವಂಥದ್ದನ್ನು ತಲೆಗೆ ತುಂಬಿದಂಥವರೇ ಅವರು ನಮಗೆ. ಸೊ ಅವರಿಗೆ ಕೂಡ ಒಂದು ಧನ್ಯವಾದಗಳು. ಸೊ ಅದನ್ನು www.kurveri.com ಅಂತ ವೆಬ್ಸೈಟ್. ಇವತ್ತು ನಮಗೆ ದೇಶದಾದ್ಯಂತ ಆರ್ಡರ್ ಬರ್ತದೆ, ಯಾರಿಗೂ ಗೊತ್ತಾಗೋದಿಲ್ಲ, ಎಲ್ಲಿಗೆ ಹೇಗೆ ಹೋಗ್ತದೆ ಏನು ಗೊತ್ತಾಗೋದಿಲ್ಲ, ಸೀಕ್ರೆಟಾಗಿ ಹೋಗ್ತದೆ, ಮಾಡಿದ್ದು ಖಾಲಿ ಆಗ್ತದೆ. ಸೊ ತದನಂತರ ಇದು ನೋಡಿ ನಮ್ಮ ಮೌಲ್ಯವರ್ಧಿತ ಉತ್ಪನ್ನಗಳು. ಅದರಲ್ಲಿ ಇಡೀ ಬೀಜ ಉಂಟು, 2 ಭಾಗ ಉಂಟು, 4 ಭಾಗ ಉಂಟು, 12 ಭಾಗ, 18. ತದನಂತರ ನಮ್ಮ LICಯ ಪ್ರಸನ್ನ ಹೇಳ್ತಾರೆ, ನಮ್ಮ ಮನೆಗೆ ಬರ್ತಾರೆ ಅವರು ಯಾವಾಗಲೂ, ಬಾವಾ ಇನ್ನೂ ಹಾಕು, ಅದಕ್ಕೆ ಮಸಾಲೆ ಹಾಕು, ಫ್ಲೇವರ್ ಮಾಡು ಅಂತ ನಮಗೆ ಐಡಿಯಾ ಹೋಗ್ತಾರೆ. ಸೊ ಸರಿ, ಸೊ ಮಾಡುವ ಅಂತ ಹೇಳಿ ನಾವು ಅದನ್ನು ಕೂಡ ಮಾಡಿದೆವು. ಈಗ ಸದ್ಯ ಗೋಡಂಬಿಯಲ್ಲಿ ತುಂಬ ಡಿಮ್ಯಾಂಡ್ ಇರುವ ಐಟಮ್ ಏನಂತಂದರೆ ಸುಟ್ಟ ಬೀಜ. ಸೊ ಅದನ್ನು ಈಗ ಒಂದು 2 ವಾರದ ಹಿಂದೆ ನಾವು ಲಾಂಚ್ ಮಾಡಿದ್ದೇವೆ. ಅಭೂತಪೂರ್ವ ಜಯ. ಸೊ ಅಂದರೆ ಅದರಲ್ಲಿ ಇವತ್ತು ಅಲ್ಲಿ ನೋಡಿ, ಇವತ್ತು ಸ್ಟಾಲಲ್ಲಿ ಎಲ್ಲ ಹುರಿದ ಬೀಜ ಕಂಪ್ಲೀಟ್ ಖಾಲಿಯಾಗಿದೆ. ಸೊ ಉಳಿದಿಲ್ಲ ಏನು ಸ್ಟಾಕ್. ಸೊ ಆ ಸುಟ್ಟ ಬೀಜವನ್ನು ಕೂಡ ನಾವು
ಮಾಡ್ತಾ ಇದ್ದೇವೆ ಈಗ, ಅಂದರೆ ಮಡಿಕೆಯಲ್ಲಿ ನಾವು ಹುರಿತಾ ಇರುವಂಥದ್ದು. ಸೊ ನೋಡಿ, ಇದೆಲ್ಲ ಆಯ್ತಲ್ಲ, ಇದು ನಾವು ಮಾಡಿರುವಂಥದ್ದು ಕೇವಲ ಗೇರು ಬೀಜದ ಮೌಲ್ಯವರ್ಧನೆ. ಇಷ್ಟೆಲ್ಲ ಮಾಡುವಾಗ ನಮಗೆ ICR DCR ಇಂದ ಪುತ್ತೂರಿಂದ ಡಾಕ್ಟರ್ ಮೋಹನ್ ಸರ್ ಅಂತ ಅವ್ರು, ನಾನು ಆಲ್ರೆಡಿ ಅವ್ರು ಫೋನ್ ಮಾಡ್ತಾರೆ, ಫ್ರೂಟ್ ಯು ಡೂ ಸಮಥಿಂಗ್ ಅಬೌಟ್ ಫ್ರೂಟ್ ಏನಾದ್ರು ಮಾಡಿ. ನಾನು ಬೇರೆ ನಮಗೆ ಮಾಡಲಿಕ್ಕೆ ಕೆಲಸ ಉಂಟು, ಇನ್ನೂ ನಮಗೆ ಇದು ಆಗಲಿಕ್ಕಿಲ್ಲ ಮಾರ್ಯಾರೆ ಅಂತೇಳಿ. ಮತ್ತೆ ಅವರು ನಮ್ಮನ್ನು ಕರೆದ್ರು ವಾಪಸ್, ಬನ್ನಿ ನೀವು ಒಂದು ನ್ಯಾಷನಲ್ ಎಲ್ಲ ಇಂಡಸ್ಟ್ರಿಯಲ್ ಮೀಟ್ ಮಾಡುವ. ನಾನು ಇಂಡಸ್ಟ್ರಿ ಅಲ್ಲ ಮಾರ್ಯಾರೆ, ನಾನು ಒಂದು ಕೃಷಿಕ, ನನಗೆ ಆಗಲಿಕ್ಕಿಲ್ಲ ಅಂತ ನಾವು ಆಯಿತು ಹೋಗುವ, ಕರ್ದದಕ್ಕೆ ಹೋಗಿ ಬಂದೆ. ಹೋಗಿ ಬಂದ ಮೇಲೆ ನಮಗೆ ಕೊಟ್ಟರು, ಜ್ಯೂಸ್ ಕೊಟ್ಟರು. ಅಲ್ಲಿ ಕೂಡ ಕುಡಿತಾರೆ, ಎಂಥ ಖುಷಿಯಾಗಲಿ, ಇದನ್ನು ಜನ ತೆಕ್ಕೊಂಡಾರ ಈ ಐಟಮನ್ನೆಲ್ಲ, ಗೇರು ಬೀಜ ವಾಸನೆ ಅಲ್ಲ, ಗೇರು ಬೀಜ ಹಾಗೆ ಬೇಡ ಅಂತ. ಹಾಗೆ ನಂತರ ಅಲ್ಲಿ ಹೋಗಿ ಬಂದ ಮೇಲೆ ಯಾಕೋ ಮನಸ್ಸಲ್ಲಿ ಏನೋ ಒಂದು ಆಯಿತು, ಎಲ್ಲ ಅವ್ರ ಐಟಮ್ ಸರಿ ತೆಕೊಂಡು ನೋಡುವ, ಒಂದು ಟ್ರೈ ಮಾಡುವ ಅಂತ ಒಂದು ಸುಮ್ಮನೆ ನಾನು ನನ್ನ ಶ್ರೀಮತಿಯವರು ಗೇರು ಹಣ್ಣು ನೋಡುವ. ಶ್ರೀಪಡ್ರೆ ಅವರು ನಮಗೆ ಫೋನ್ ಮಾಡಿ ಹೇಳ್ತಾಯಿದ್ರು, ವಿಶ್ವ ಅದನ್ನು ಒಂದು ಪಲ್ಪ್ ಮಾಡಿ ನೋಡು ಅಂತ ಸಿಂಪಲ್ ಆಗಿ ನನ್ನ ಹತ್ರ ಹೇಳಿದರು. ನಾನು ಸುಮ್ಮನೆ ಪಲ್ಪ್ ಮಾತ್ರ, ನಾನು ಮತ್ತು ನನ್ನ ಶ್ರೀಮತಿಯವರು ಪಲ್ಪ್ ಮಾಡಿ ಪ್ಯಾಕ್ ಮಾಡಿ ಒಂದು ಹೀಗೆ ಫೋಟೋ ಮಾತ್ರ ಇಟ್ಟದ್ದು. ಅವರು ಏನು ಮಾಡಿದರು, ಅಡಿಕೆ ಪತ್ರಿಕೆಯಲ್ಲಿ ನ್ಯೂಸ್ ಹಾಕಿಬಿಟ್ರು, ಎಲ್ಲ ಈ ಥರ ಮಾಡಲಿಕ್ಕೆ ಆಗ್ತದೆ. ಎಲ್ಲಿ ಮಾಡ್ತಾ ಇರೋದು ಹೀಗೆ, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಫಾರ್ಮರ್ಸ್ ಪಲ್ಪ್ ಮಾಡ್ತಾ ಇರೋದು ಅಂತ ಆಲ್ ಓವರ್ ಇಂಡಿಯಾ ನ್ಯೂಸ್ ಆಯಿತು. ಸೊ ಡಿಮ್ಯಾಂಡ್ ಬಂತಾ, ಆಟೋಮೆಟಿಕ್ ನಾವು ಮಾಡಲೇಬೇಕು, ನಾವು ಮಾಡ್ತಾ ಹೋದ್ವಿ. ಸೊ ಹಾಗೆ ನಮಗೆ ಒಂದು 650 kg ಪಲ್ಪ್ ನಾನು ಈ ವರ್ಷ ನಾನು ಸೇಲ್ ಮಾಡಿದ್ದೇನೆ. ಸೊ ಅದೊಂದು ದೊಡ್ಡ ದಾಖಲೆ. ಸೊ ಅದಕ್ಕೆ ನಂತರ ನಾವು ಅದಲ್ಲಿ ಮತ್ತೊಂದು ಕಂಡುಕೊಂಡಂಥದ್ದು 0 additive ಜ್ಯೂಸ್ ಅಂತ, ಯಾವುದೇ ಕೆಮಿಕಲ್ ಇಲ್ಲ, ನೀರಿನಂಥ ಬಣ್ಣ, ಅಷ್ಟು ಶುದ್ಧ, ಅಷ್ಟು ರುಚಿ ಕೂಡ. ಯಾಕಂದರೆ ನಾವು ಬಿದ್ದ ಹಣ್ಣನ್ನು ಆಯ್ಕೆ ಮಾಡಿ, ಶುದ್ಧ ಹಣ್ಣನ್ನು ಆಯ್ಕೆ ಮಾಡಿ, ಅದರಲ್ಲಿ ನೋಡಿ ಅರಸಿನ ಬಣ್ಣದ ಒಂದು ಜ್ಯೂಸ್ ಬರ್ತದಲ್ಲ, ಅದರಿಂದ ಸಾಗು ಪೇಸ್ಟ್, ಸಾಗುದಾನವನ್ನು, ಅದಕ್ಕೆ 5 ಗ್ರಾಮ್ಸ್ ಸಾಗುದಾನವನ್ನು ಹಾಕಿ ನಾವು ಅದರಿಂದ ಜ್ಯೂಸ್ ಮಾಡ್ತೇವೆ. ಸುಮ್ಮನೆ ಗ್ರೂಪಲ್ಲಿ ಹೀಗೆ ಒಂದು ತೆಗೆದು ಫೋಟೋ ಹಾಕಿದೆ ವಾಟ್ಸಪ್ ಗ್ರೂಪ್ಗಳಲ್ಲಿ, ನಮಗೊಂದು 2 ಲೀಟ್ರ್ 5 ಲೀಟ್ರ್ ಕಳಿಸಿ ಅಂತ. ಕಳಿಸಿದವರು 20 ಲೀಟ್ರ್ ಬೇಕು, ನಾಡಿದೊಂದು ಅಲ್ಲಿ ಒಂದು ಮೇಳ ಉಂಟು, ಸೊ ಮರಿಕೆಯವರಿಗೆ ಕೊಟ್ವಿ, ಮರಿಕೆಯವರು ಅಲ್ಲಿ ಒಂದು ಮೇಳ ಉಂಟು, ಆ ಮೇಳಕ್ಕೆ ಕಳಿಸಿ, ಈ ಮೇಳಕ್ಕೆ. ಅದು 1 ಲಕ್ಷದ ಗೇರು ರಸವನ್ನು ನಾವು 3 ವಾರದಲ್ಲಿ ಮಾಡಿದ್ದೇವೆ. ಗೇರು ಹಣ್ಣಿನ ಅಷ್ಟು ವ್ಯಾಪಾರ ಮಾಡಿದ್ದೇವೆ. ಲಾಸ್ಟ್ 2 ವಾರ ಸೀಸನ್ ಮುಗಿಯುವಾಗ ನಮಗೆ ಗೊತ್ತಾದ್ದು, ಅಷ್ಟು ಜ್ಯೂಸನ್ನು ನಾವು ಮಾಡಿದ್ದೇವೆ. ಮತ್ತು ಸುಕಾಜು ಅಂತ ಇನ್ನೊಂದು ಕಾಣ್ತಾ ಉಂಟಲ್ಲ ಪ್ರಾಡಕ್ಟ್, ಸುಕಾಜು, ಬಾಳೆಹಣ್ಣನ್ನು ನಾವು ಒಣಗಿಸ್ತೇವಲ್ಲ, ಸುಕಾಜು, ಸಾರಿ ಸುಕೇಲ. ಸೊ ಅದೇ ಥರ ಸುಕಾಜು ಹಣ್ಣನ್ನು ಕೂಡ ನಾವು ಅದನ್ನು ಕಟ್ ಮಾಡಿ, ಅದನ್ನು ಸುಣ್ಣದ ನೀರಿನಲ್ಲಿ ಹಾಕಿ ತೆಗೆದು, ಅದನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ಅದ್ದಿ ತೆಗೆದು ಸೋಲಾರ್ ಡ್ರೈಯರ್ ಅಥವಾ ಕಂಟ್ರೋಲ್ಡ್ ಡ್ರೈಯರ್ ರೂಮ್ನಲ್ಲಿ ಒಣಗಿಸಿದರೆ ಅದ್ಭುತವಾದ ಒಂದು ಡಿಶ್ ರೆಡಿ ಆಗ್ತದೆ. ಖರ್ಜೂರವನ್ನು ಮೀರಿಸ್ತದೆ ಅದು. ಸೊ ಅದು ಕೂಡ ನಾವು ಒಂದು 20,000 ಈ ವೇಸ್ಟ್ ಆಗುವ ಹಣ್ಣು, ಸೊ ಅದನ್ನು ಕೂಡ ಮಾಡಿದ್ದೇವೆ. ಪ್ರಾಶ್, ಹೊಟ್ಟೆ ನೋವು ಮತ್ತು ಈ ಡಾಬರ್ನಂತಹ ಸಂಸ್ಥೆಗಳು ಮಾಡುವ ಪ್ರಾಶ್ ಪ್ರಾಡಕ್ಟ್, ಅದನ್ನು ಕೂಡ ಮಾಡಿದ್ದೇವೆ. ಈ ಬೆಲ್ಲ, ಏನು ನಾವು ಬೆಲ್ಲ ಹೇಳ್ತೇವಲ್ಲ, ಹಣ್ಣಿನಿಂದ ಬರುವ ಬೆಲ್ಲ, ಜೋನಿ ಬೆಲ್ಲ, ಅದೇ ಟೈಪ್ ಗೇರು ಹಣ್ಣಿನ ಬೆಲ್ಲ ಮಾಡಲಿಕ್ಕೆ ಆಗ್ತದೆ, ಅದನ್ನು ಕೂಡ ನಾವು ಟ್ರಯಲ್ ಮಾಡಿದ್ದೇವೆ. ಸೊ ಇದೆಲ್ಲ ನಮ್ಮ ಒಂದು ಜರ್ನಿ. ಇಷ್ಟೆಲ್ಲ ಮಾಡುವಾಗ ತಗೊಳ್ಳಿ, ಮತ್ತೆ ಪುನಃ ಮಾಧ್ಯಮ ಮಿತ್ರರು ಬಂದರು, ಶ್ರೀಪಡ್ರೆಯವರು ಬರೀತಾರೆ, ಮಲಯಾಳಮ್ಮನವರ ಮೊದಲಲ್ಲಿ ಬರೀತಾರೆ, ಹಾಗೆ ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರೀತಾರೆ, ಸರ್ಬತ್ತಿನಲ್ಲಿ ಮಹಾದ್ವಾರ ಅಂತ. ಹೌದು, ಸತ್ಯ. ಯಾಕಂತಂದರೆ ನಾನು ಗೇರು ಕೃಷಿ, ಅದು ನನ್ನ ತಂದೆ ಹೇಳಿದ್ರಲ್ಲ ಒಂದು ಮಾತು, ಯಾವತ್ತು ಕೃಷಿಯಲ್ಲಿ ಕಡಿಬೇಡ ಮಗ, ಅದು ನಷ್ಟ ಆದರೂ ತೊಂದರೆ ಇಲ್ಲ, ಅದನ್ನ ಇಟ್ಕೋ ಅಂತ. ಸೊ ಹಾಗೆ ನಾನು ನಿಮಗೊಂದು ಉದಾಹರಣೆ ಕೊಡ್ತೇನೆ. ಒಂದು 10 ಕಿಲೋದ ಒಂದು ಗೇರು ಹಣ್ಣಿನ ಒಂದು ಪ್ಯಾಕ್. ಸೊ 10 ಕಿಲೋದಲ್ಲಿ ನಿಮಗೆ ಒಂದು 300 ರೂಪಾಯಿಯಷ್ಟು ನಿಮಗೆ ಆದಾಯ ನಿಮಗೆ ಗೋಡಂಬಿ ಬೀಜದಿಂದ ಸಿಕ್ಕಿದರೆ 700ರಿಂದ 800 ರೂಪಾಯಿ ಹಣ್ಣಿನ ಮೌಲ್ಯವರ್ಧನೆಯಿಂದ ಸಿಗ್ತದೆ. ಎಷ್ಟಾಯಿತು ದುಡ್ಡು? 1200 ಮೇಲೆ ಆಯಿತು. ಸೊ ಅದೊಂದು ದೊಡ್ಡ ಒಂದು ಅವಕಾಶ. ಸೊ ಇದೆಲ್ಲ ಆಗುವಾಗ ಎಲ್ಲ ಬೇರೆ ಬೇರೆ ಕಡೆಯಿಂದ ರೈತ ಮಿತ್ರರು ನಮ್ಮಲ್ಲಿಗೆ ಆಗಮಿಸ್ತಾರೆ. ಅವರು ಫಾರಿನರ್ಸ್ ವಿಸಿಟರ್ಸ್ ಬರ್ತಾರೆ, ಇಂಡಿಯನ್ಸ್ ಬರ್ತಾರೆ,
ಸೊ ನಾವು ಏನು ಮಾಡಲಿಲ್ಲ, ನಾವು ನಮ್ಮ ಒಂದು ಹೊಟ್ಟೆಗೆ ಬೇಕಾಗುವ ಒಂದು ದಾರಿಯನ್ನು ನಾವು ಹುಡುಕಿರುವಂಥ ಅಂತೂ ಬೇರೆಯವರಿಗೆ ಇದೊಂದು ಮಾದರಿ ಆಯಿತು. ಹಾಗೆ ಇನ್ನೂ ಇದನ್ನು ಮುಂದೆ ಕೊಂಡೋಗಬೇಕು. ಹಾಗೆ ಇನ್ನು ಹೊಸ ಕೃಷಿಕರು ಯಾರಿದ್ದಾರೆ, ಯುವಕರೇ ಬರಬೇಕು ಕೃಷಿಗೆ. ಯಾಕಂದರೆ ಅಥವಾ ಯುವ ಮನಸ್ಥಿತಿ ಇರಬೇಕು. ಯುವ ಮನಸ್ಥಿತಿ ಅಂದರೆ ಶಾರೀರಿಕವಾಗಿ ನಾವು ಯುವಕರಲ್ಲ, ಮನಸ್ಸಿನೊಳಗೆ ಯೌವನ ಇರಬೇಕು. ಸೊ ಅದಿದ್ದರೆ ಮಾತ್ರ. ಇದು ನನ್ನ ಶ್ರೀಮತಿಯವರು ಅವರ ಸಹೋದ್ಯೋಗಿಗಳೊತ್ತಿಗೆ ಹೋಗಿ ಗೋಡಂಬಿಯನ್ನು ತರುವಂಥದ್ದು. ಹಾಗೆ ಮತ್ತು ಯಾವುದೇ ನಾವು ಒಂದು ಬ್ರ್ಯಾಂಡ್ ಅಥವಾ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಸಣ್ಣ ರೀತಿಯಲ್ಲಿ ನಾವು ಮಾಡಬೇಕು. ಯಾಕಂದರೆ ಲಕ್ಷಾಂತರ ಬಂಡವಾಳ ಹಾಕಿ ಕೃಷಿಕ ನೋಡಲಿಕ್ಕೆ 3ಕ್ಕೆ ಇಳಿಯೋದಿಲ್ಲ, 6ಕ್ಕೆ ಏರೋದಿಲ್ಲ, ಇದು ಹಿಂದಿನ ಗಾದೆ. ಸೊ ಹಾಗೆ ಅವನು ಇರುವ ಬಂಡವಾಳವನ್ನು ಕಳಿಬಾರ್ದು. ಸೊ ಹಾಗೆ ಸಣ್ಣ ರೀತಿಯಲ್ಲಿ ಬಂಡವಾಳ ಹಾಕಿ ಹಂತ ಹಂತವಾಗಿ ನಮ್ಮ ಬ್ರ್ಯಾಂಡ್. ಸೊ ಹಾಗೆ ನಮ್ಮದು ಮನೆತನ ಕುರುವೇರಿ, ಇವತ್ತು ನಮ್ಮದು ಬ್ರ್ಯಾಂಡ್ ಕುರುವೇರಿ ಕ್ಯಾಶು ಅಂತ ರೂಪಾಂತರಗೊಂಡಿದೆ. ಸೊ ಹಾಗೆ ಇದು ಒಂದು ಪರ್ಮಿಷನ್, ಇಫ್ ಪರ್ಮಿಟೆಡ್, ಈ ವಿಡಿಯೋ ಪ್ಲೇ ಮಾಡ್ತೇನೆ ನೋಡಿ. ಜಸ್ಟ್ ವಿಡಿಯೋ ಜಸ್ಟ್ 2 ನಿಮಿಷದ ವಿಡಿಯೋ. ನನ್ನ ಈ 2 ಮಾತನ್ನು, ನಮ್ಮ ಒಂದು ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ದಕ್ಷಿಣ ಕನ್ನಡ ಕಾಳು ಮೆಣಸಿನ ಒಕ್ಕೂಟದ ಎಲ್ಲ ಮ್ಯಾನೇಜ್ಮೆಂಟಿನ ಕಾರ್ಯದರ್ಶಿಗಳಿಗೆ ನನ್ನ ಅಭಿನಂದನೆಗಳು. ಧನ್ಯವಾದ. ಥ್ಯಾಂಕ್ ಯು. ಗೇರು ಹಣ್ಣಿನಿಂದ ಹಿಡಿದು ಗೇರು ಬೀಜದವರೆಗೆ ಹೇಗೆ ಮೌಲ್ಯವರ್ಧನೆ ಮಾಡಬಹುದು ಹಾಗೂ ಅದು ನಮ್ಮನ್ನು ಹೇಗೆ ಎತ್ತರಕ್ಕೆ ಕೊಂಡೊಯ್ಯಬಲ್ಲದು ಎಂದು ತಿಳಿಸಿಕೊಟ್ಟ ವಿಶ್ವಕೇಶವ ಕುರುವೇರಿ ಕ್ಯಾಶಸ್ ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ಶ್ರೀ ಬಾಲಸುಬ್ರಹ್ಮಣ್ಯ PS ಕೊಕ್ಕೋ ಮೌಲ್ಯವರ್ಧನೆ, ಚಾಕ್ಲೇಟ್ ಉತ್ಪಾದನೆ ಬಗ್ಗೆ ಸಮಗ್ರ ಮಾಹಿತಿ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಮಸ್ತೆ. 5:05 ಎಲ್ಲರಿಗೂ ಮನೆಗೆ ಹೋಗುವ ಅದರಲ್ಲಿ ಆತುರದಲ್ಲಿದ್ದೀರಾ ಅನಿಸುತ್ತೆ. ಆದಷ್ಟು ಬೇಗ ನನ್ನ ಸಣ್ಣ ಚಾಕ್ಲೇಟ್ ಜರ್ನಿ ಹೇಗೆ ಕೊಕ್ಕೋವನ್ನು ಮೌಲ್ಯವರ್ಧನೆ ಮಾಡಿ ಈಗ ಸಂಪೂರ್ಣವಾಗಿ IT ಬಿಟ್ಟು 10-15 ಜನರಿಗೆ ಉದ್ಯೋಗ ಕೊಟ್ಟು ದೇಶ ವಿದೇಶಗಳಿಗೆ ಚಾಕ್ಲೇಟನ್ನು ನಾನು ಕಳಿಸ್ತಾ ಇದ್ದೇನೆ. ಅದರ ಬಗ್ಗೆ ಒಂದು ಸಣ್ಣದಾಗಿ
ಮಾಹಿತಿಯನ್ನು, ನನ್ನ ಜರ್ನಿಯನ್ನು ಕೂಡ ಹೇಳಲು ಇಚ್ಛೆಪಡ್ತೇನೆ. ಓಕೆ, ನಾವು ಚಾಕ್ಲೇಟಿಗೆ ಬೀನ್ ಟು ಬಾರ್ ಆವಾಗ ನೀವು ಕೇಳಿರಬಹುದು. ಈ ನವೀನ್ ಕೃಷ್ಣ ಶಾಸ್ತ್ರಿ ಕೂಡ ಇದನ್ನು ಒಂದು ಉಲ್ಲೇಖಿಸಿದರು. ಚಾಕ್ಲೇಟ್ ಮಾಡೋದು ಜನರಿಗೆ ಗೊತ್ತು, ಚಾಕ್ಲೇಟ್ ಕೊಕ್ಕೋದಿಂದ ಮಾಡ್ತಾರೆ ಅಂತ. ಆದರೆ ಎಲ್ಲವೂ ಚಾಕ್ಲೇಟ್ ಅಲ್ಲ. ನೀವು ಸಣ್ಣದು ಎಲ್ಲರೂ ಚಾಕ್ಲೇಟ್ ಅಂದರೆ ಕೆಲವದಕ್ಕೆ ವ್ಯತ್ಯಾಸ ಇರುತ್ತೆ. ಕ್ಯಾಂಡಿ ಅಂತ ಹೇಳ್ತಾರೆ, ಪೆಪ್ಪರ್ಮಿಂಟ್ ಅಂತ ಹೇಳ್ತಾರೆ. ಆದರೆ ನಾವು ಹೋಗಿ ಅಂಗಡಿಗೆ ಹೋಗಿ ಚಾಕ್ಲೇಟ್ ಅಂತ ತಗೊಳ್ಳೋದು. ಅದರಲ್ಲಿ ತುಂಬ ವಿಧಗಳಿದೆ. ಆದರೆ ಬೀನ್ ಟು ಬಾರ್ ಅಂತ ಹೇಳೋದು ಮುಂಚಿಂದನೇ ಇತ್ತು. ಅಂದರೆ ಸುಮಾರು 2000, 2005, 2010ರಲ್ಲಿ ಇತ್ತು. ಆದರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಇರಲಿಲ್ಲ. ಆದರೆ ಇಂಡಿಯಾದಲ್ಲೂ 2010ರ ನಂತರ ಈ ಬೀನ್ ಟು ಬಾರ್ ಅಂತ ಹೇಳುವಂಥದ್ದು ಸ್ಟಾರ್ಟ್ ಆಗಿತ್ತು. ಆದರೆ ತುಂಬ ಪ್ರಚಲಿತವಾಗಿರಲಿಲ್ಲ. ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಅಂತ ಹೇಳಬೇಕಂದ್ರೆ, ಹಲೋ ಬ್ರೀಫ್ ಇಂಟ್ರೊಡಕ್ಷನ್ ಅಂತ ಹೇಳಬೇಕಂತ ಹೇಳಿದರೆ, 2020 ಕೊರೋನಾ ಟೈಮ್, ವರ್ಕ್ ಫ್ರಮ್ ಹೋಮ್ ಅದೊಂದು ತುಂಬ ಆಪ್ಷನ್ ಇತ್ತು ಜನರಿಗೆ. ಯಾಕಂತ ಹೇಳಿದರೆ ಕೊರೋನಾ, ಅದರಿಂದಾಗಿ ಮನೆಯಿಂದಲೇ ಕೆಲಸ ಮಾಡುವಂತಹ ಒಂದು ಅವಕಾಶ ಇತ್ತು. ನಾನು 2010ರಲ್ಲಿ 2009ರಲ್ಲಿ ಇಂಜಿನಿಯರಿಂಗ್ ಮಾಡಿ ನಂತರ ಬೆಂಗಳೂರಲ್ಲಿ ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಉದ್ಯೋಗ ಮಾಡ್ತಾಯಿದ್ದೆ. ಬಾಷ್ ಕಂಪನಿಯಲ್ಲಿ ಕ್ಯಾಂಪಸ್ ಆಯಿತು. ಅದೇ ಥರ ಜಿ ಕಾಂಟಿನೆಂಟಲ್, ದೆನ್ ಮತ್ತು ಆ್ಯಪ್ಟು ಟೆಕ್ನಾಲಜಿ, ಈ ಥರ ಹಲವು ಕಂಪನಿಗಳಲ್ಲಿ ಕೆಲಸ ಮಾಡಿದ್ದೆ. ವಿದೇಶಗಳಲ್ಲೂ ಅಮೇರಿಕಾ, ಜಪಾನ್, ಜರ್ಮನಿ ಆದಷ್ಟು ಕಂಟ್ರಿಗಳಿಗೆ ನೋಡಿ ಬಂದಿದ್ದೇನೆ. ಅದೇ ಸಮಯದಲ್ಲೂ ನನಗೆ ಏನಿತ್ತು ಅಂತ ಹೇಳಿದರೆ, ಏನಾದರೂ ಮಾಡಬೇಕು ಅಂದರೆ ಸ್ವಂತ ಮಾಡಬೇಕು, ನಮ್ಮ ಊರಿನಲ್ಲಿ ಮಾಡಬೇಕು ಅಂತ. ಅದು ಏನು ಅಂತ ಹೇಳೋದು ನನಗೆ ಗೊತ್ತಿರಲಿಲ್ಲ. 2014ರಲ್ಲೂ ಒಂದು ಕೃಷಿಗೆ ಸಂಬಂಧಪಟ್ಟ ಒಂದು ತಂತ್ರಜ್ಞಾನದ ಮೇಲೆ ಕೂಡ ನಾನು ವೆಬ್ಸೈಟ್ ಮಾಡಿ ಅದನ್ನು ಮಾಡುವಂತ ಇದೆ. ಬಟ್ ಏನಾಗ್ತದೆ ಅಂತ ಹೇಳಿದರೆ, IT ಇಂಡಸ್ಟ್ರಿಯಲ್ಲಿ ಇರುವಾಗ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ, ಒತ್ತಡ. ಆ ಒತ್ತಡದಲ್ಲಿ ನಮಗೆ ಏನು ಥಿಂಕ್ ಮಾಡಲಿಕ್ಕೂ ಸಮಯ ಅವಕಾಶ ಸಿಗುವುದಿಲ್ಲ. ಆದರೆ ಕೊರೋನಾ ಟೈಮಲ್ಲಿ ಏನಾಯಿತು ಅಂತಂದರೆ, ನಮಗೆ ಒತ್ತಡ ಇದ್ದರೂ ಮನೆಯಲ್ಲೇ ಇರುವ ಕಾರಣ ಆಲೋಚನೆ ಮಾಡಲಿಕ್ಕೆ ಒಂದು ಸಮಯಾವಕಾಶ ಸಿಕ್ಕಿತು. ಅದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಲು ಇಚ್ಛಿಸ್ತೇನೆ ನಾನು. ಏನಾಯಿತು, ನವೀನ್ ಶಾಸ್ತ್ರಿಯವರು ಹೇಳಿದ ಹಾಗೆ ಹಸಿ ಬೀನನ್ನು ಮಾರ್ಕೆಟಿಗೆ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ. ಮಾರ್ಕೆಟ್ ಏನು ಹೇಳಿದರು, ನೀವೆಲ್ಲ ಫರ್ಮೆಂಟ್ ಮಾಡಿ ಡ್ರೈ ಮಾಡಿ ಇಡಿ, ಯಾವಾಗ ಮಾರ್ಕೆಟ್ ಓಪನ್ ಆಗ್ತದೆ ಆವಾಗ ನಾವು ಪರ್ಚೇಸ್ ಮಾಡ್ತೇವೆ. ಅದೇ ರೀತಿಯಾಗಿ ನಮ್ಮ ತಂದೆಯವರು ಫರ್ಮೆಂಟ್ ಮಾಡಿ ಒಣಗಿಸ್ತಾ ಇದ್ರು. ಕೊಕ್ಕೋ ಹೊಸತಾಗಿರಲಿಲ್ಲ. ನಮ್ಮ ತಂದೆ ಅಜ್ಜ ಇರುವಾಗಿಂದಲೂ ಕೊಕ್ಕೋ ನೋಡಿದ್ದಿತ್ತು, ನಾನು ಹುಟ್ಟಿದಾಗಿನಿಂದ ನೋಡಿದ್ದೆ. ಆದರೆ ಯಾವತ್ತೂ ಚಾಕ್ಲೇಟ್ ಅಂತ ಮಾಡಿರಲಿಲ್ಲ. ಹಾಗೆ ಕೊಕ್ಕೋ ಬೀಜನ ತಿಂದು ಅದರ ರುಚಿಯನ್ನು ಸವಿದು ಬಿಸಾಕ್ತಾ ಇದ್ವಿ. ಈ ಸಂದರ್ಭದಲ್ಲಿ ಏನಾಯಿತು, ಕೊರೋನಾ ಟೈಮಲ್ಲಿ ಈ ಕೊಕ್ಕೋ ಒಣಗಿಸಿದ ಫರ್ಮೆಂಟ್ ಮಾಡಿದ ಬೀನು ಯಾಕೋ ಅದರ ರುಚಿ ಜಾಸ್ತಿ ಒಣಗಿತ್ತು. ಅದರ ರುಚಿಯನ್ನು ನೋಡುವಾಗ ಯಾಕೆ ಚಾಕ್ಲೇಟ್ ಮಾಡಬಾರ್ದು ಅಂತ ಅನ್ನಿಸ್ತು. ಹಾಗೆ ನಾನು, ನನ್ನ ಹೆಂಡತಿ ಸ್ವಾತಿ ಏನು ಮಾಡಿದೆ, ಮನೆಯಲ್ಲೇ ಇರುವ ಇಡ್ಲಿ ಗ್ರೈಂಡರಲ್ಲಿ ನಮಗೋಸ್ಕರ ಚಾಕ್ಲೇಟ್ ಮಾಡಿದೆ. ಅದು ಎಂಥ ಚಾಕ್ಲೇಟ್ ಅಂತ ನಮಗೆ ಗೊತ್ತಿಲ್ಲ. ಸ್ವಲ್ಪ ಕೊಕ್ಕೋ ಬೀಜನ ಹುರಿದೆವು, ಅದನ್ನು ಗ್ರೈಂಡರಿಗೆ ಹಾಕಿ ಆಯಿತು, ಸ್ವಲ್ಪ ಸಕ್ಕರೆ ಹಾಕಿದೆವು, ಫ್ರಿಜ್ಜಲ್ಲಿ ಇಟ್ಟೆವು, ಚಾಕ್ಲೇಟ್ ರೆಡಿ. ತುಂಬ ಚೆನ್ನಾಗಿತ್ತು. ಆದರೆ ಮಾರ್ಕೆಟಲ್ಲಿ ಸಿಗುವ ಚಾಕ್ಲೇಟ್ಗಿಂತ ತುಂಬ ವಿಭಿನ್ನವಾಗಿತ್ತು. ಅದು ಇಷ್ಟು ತನಕ ತಿನ್ನಲಿಲ್ಲ, ಆ ಥರದ ಟೇಸ್ಟ್ ಇತ್ತು. ಹಾಗೆ ಏನು ಮಾಡಿದರು, ತುಂಬ ರುಚಿಯಾಯಿತು. ಎಲ್ಲರಿಗೆ ಹವ್ಯಾಸ ಸೋಷಿಯಲ್ ಮೀಡಿಯಾ ಅಲ್ಲ, ನನ್ನ ಹೆಂಡತಿ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದರು, ಏನಿಲ್ಲ ಚಾಕ್ಲೇಟ್ ಮಾಡಿದಂತೆ. ಅದನ್ನು ನೋಡಿ ತುಂಬ ಜನ ಚಾಕ್ಲೇಟ್ ಮಾಡಲಿಕ್ಕೆ ಟ್ರೈ ಮಾಡಿದರು. ಕೆಲವರಿಗೆ ಒಳ್ಳೆಯದು ಟೇಸ್ಟ್ ಬಂತು, ಕೆಲವರಿಗೆ ಮಾಡಲಿಕ್ಕೆ ಆಗಲಿಲ್ಲ. ಇದೇ ರೀತಿ ಏನಾಯಿತು, ಅದು ಜಾಲತಾಣದಲ್ಲಿ ಹೀಗೆ ಸ್ಪ್ರೆಡ್ ಆಗ್ತಾ ಬಂತು. ಕೆಲವರು ಕೇಳಿದರು, ಈ ಚಾಕ್ಲೇಟ್ ನಮಗೆ ಪರ್ಚೇಸಿಗೆ ಇದೆಯಾ ಅಂತ. ಕೊರೋನಾ ಟೈಮಲ್ಲಿ ಲಾಜಿಸ್ಟಿಕ್ ಓಪನ್ ಇತ್ತು, ಅಂದರೆ ಶಿಪ್ ಮಾಡಲಿಕ್ಕೆ, ನಾವು ಕಳಿಸಲಿಕ್ಕೆ ತುಂಬ ಅವಕಾಶ ಇತ್ತು. ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ ಅಥವಾ ಕೊರಿಯರ್ ಮುಖಾಂತರ ಕಳಿಸಲಿಕ್ಕೆ ಅವಕಾಶ ಇತ್ತು. ಹಾಗಾಗಿ ನಾವು ಕೆಲವರಿಗೆ ಸ್ಯಾಂಪಲ್ ಮುಖಾಂತರ ನಮ್ಮ ಚಾಕ್ಲೇಟನ್ನು ಕೊಟ್ಟೆವು. ಅದು ಹಣಕ್ಕೋಸ್ಕರ ಅಲ್ಲ, ಫ್ರೀಯಾಗಿ ಕೊಟ್ಟಿದ್ದು. ಅವರು ಕೇಳಿದರು, ನಮಗೆ ಕೊಡುವಂತ ಆಯಿತು, ಕೊಟ್ಟೆವು. ಆವಾಗ ತಿಳಿಯಿತು ಜನರಿಗೆ ಅದರ ಮೇಲೆ ತುಂಬ ಆಸೆ ಇದೆ ಅಂತ. ನಾವು ಆವಾಗ ಸ್ಟಡಿ ಮಾಡಿದೆವು, ಯಾಕೆ ಈ ಚಾಕ್ಲೇಟು ಏನು ಡಿಫರೆಂಟ್ ಅಂತ. ಆವಾಗ ತುಂಬ ಯೂಟ್ಯೂಬು ಮತ್ತು ವೈಟ್ ಪೇಪರ್ಸ್ ಎಲ್ಲ ಸ್ಟಡಿ ಮಾಡಿದ ಗೊತ್ತಾಯಿತು, ನಾವು ಮಾಡ್ತಾ ಇರೋದು ನಾರ್ಮಲ್ ಚಾಕ್ಲೇಟ್ ಅಲ್ಲ, ಇದು ಬೀನ್ ಟು ಬಾರ್ ಚಾಕ್ಲೇಟು, ಇದು ಪ್ಯೂರ್ ಚಾಕ್ಲೇಟು, ಇದಕ್ಕೆ ಬೇಡಿಕೆ ಜಾಸ್ತಿ ಇದೆ.
ಅದೇ ನಮಗೆ ಕಾರಣ ಆಯಿತು ಚಾಕ್ಲೇಟ್ ಮಾಡಲಿಕ್ಕೆ. ಆದರೆ ಇದನ್ನು ಹೇಗೆ ವಿಭಿನ್ನ ಮಾಡಬೇಕು, ಬೇರೆ ಮಾರ್ಕೆಟಲ್ಲಿ ಇದೇ ರೀತಿ ಚಾಕ್ಲೇಟ್ಗಳು ಲಭ್ಯವಿದೆ, ಇದನ್ನು ಹೇಗೆ ವಿಭಿನ್ನ ಮಾಡಬೇಕು ಅಂತೆಲ್ಲ ಥಿಂಕ್ ಮಾಡಿದಾಗ ನಾವು ಡಿಸೈಡ್ ಮಾಡಿದೆವು ಇದಕ್ಕೆ ಸಕ್ಕರೆ ಬೇಡ, ಸಕ್ಕರೆ ಬದಲು ಬೆಲ್ಲ ಹಾಕುವ ಅಂತ. ಅದು ಒಂದು ವಿಭಿನ್ನವಾದ ಡಿಸ್ಟಿಂಗ್ವಿಶ್ ಅಂದರೆ USP ಅಂತ ಹೇಳ್ಬೋದು. ಇದನ್ನು ಮಾರ್ಕೆಟ್ ಮಾಡಬೇಕು, ಹೇಗೆ ಮಾರ್ಕೆಟ್ ಮಾಡೋದು ಅದು ಒಂದು ಚಾಲೆಂಜ್. ಶುರುವಿಗೆ ನಾವು ಡಾರ್ಕ್ ಚಾಕ್ಲೇಟ್ 60% ಮತ್ತು 70% ಅದು 2 ಪ್ರಾಡಕ್ಟನ್ನು ನಾವು ಲಾಂಚ್ ಮಾಡ್ತೇವೆ. ಲಾಂಚ್ ಮಾಡಲಿಕ್ಕೆ ಪ್ಲ್ಯಾಟ್ಫಾರ್ಮ್ ಬೇಕು. ನನಗೆ ಆಲ್ರೆಡಿ ನಾನು IT ವರ್ಕ್ ಮಾಡಿದ್ದೆ, 2014ರಲ್ಲಿ ಒಂದು ವೆಬ್ಸೈಟ್ ಮಾಡಿದ್ದೆ ಕೂಡ. ಹಾಗಾಗಿ ನನಗೆ ವೆಬ್ಸೈಟ್ ಮಾಡುವ ಅದರ ಐಡಿಯಾ ಇತ್ತು. ಸೊ ಅದನ್ನೇ ದೃಷ್ಟಿಯಿಂದ ಹಿಡ್ಕೊಂಡು ಆವಾಗಲೇ ಒಂದು ಸಣ್ಣ ಮಟ್ಟಿನ ವೆಬ್ಸೈಟ್ ಡೆವಲಪ್ ಮಾಡಿ ಲಾಂಚ್ ಮಾಡಿದೆವು. ಅಲ್ಲಿಂದನೇ ನಾವು ಸ್ಟಾರ್ಟ್ ಮಾಡಿದೆ ನಮ್ಮ ಮಾರ್ಕೆಟಿಂಗ್ ಕೂಡ ಪ್ಯಾರಲಲ್. ಯಾಕಂದರೆ ಪ್ರಾಡಕ್ಟ್ ಮಾಡೋದು ಸುಲಭ, ಅದನ್ನು ಜನರಿಗೆ ತಲುಪಿಸೋದು ತುಂಬ ಕಷ್ಟ. ಇದರ ಜೊತೆ ವರ್ಕ್ ಕೂಡ ನಡೀತಾ ಇತ್ತು. ನಾನು IT ಫೀಲ್ಡ್ನಲ್ಲೇ ಇದ್ದೆ, ವರ್ಕ್ ಫ್ರಮ್ ಹೋಮು, ರಾತ್ರಿ ಚಾಕ್ಲೇಟ್ ಮಾಡುವಂಥದ್ದು, ರಾತ್ರಿ 12 ಗಂಟೆ ನಂತರ. ಯಾಕಂದರೆ ಅದಕ್ಕೆ AC ಬೇಕು ಅಥವಾ ವೆದರ್ ಕೂಲ್ ಬೇಕು ಪ್ರೊಸೆಸಲ್ಲಿ, ಅದು ಸಿಗುವುದು ಕಷ್ಟ. ಮನೆಯಲ್ಲಿ AC ಇರಲಿಲ್ಲ, ಅಮ್ಮ ಅಡಿಗೆ ಎಲ್ಲ ಮಾಡಿ ರಾತ್ರಿ ಮಲಗ್ತಾರೆ, ಗ್ರಾನೈಟನ್ನು ಚೆಂದ ಒರೆಸೋದು, ರಾತ್ರಿ 11 ಗಂಟೆ ಆಗುವಾಗ ಅದು ತಣ್ಣಗೆ ಆಗ್ತದೆ. ಅದರ ಮೇಲೆ ಟೆಂಪರಿಂಗ್ ಅಂತ ಒಂದು ಪ್ರೋಸೆಸ್ ಇದೆ, ಅದನ್ನು ಮಾಡಿ ಚಾಕ್ಲೇಟ್ ಮಾಡ್ತಾಯಿದ್ವಿ. ಹೀಗೆ ನಮ್ಮ ಜರ್ನಿ ಮುಂದೆ ಹೋಯಿತು. ನಾವು ಅದನ್ನು ಇನ್ನೂ ಜನರಿಗೆ ಬೇಡಿಕೆಯನ್ನು ಈಚರಿಸಬೇಕು, ಅದಕ್ಕೆ ಬೇಕಾದ ಮೆಷಿನರೀಸ್ ನಮಗೆ ಏನು ಅದರ ಬಗ್ಗೆ ಅರಿವಿಲ್ಲ. ಇಡ್ಲಿ ಗ್ರೈಂಡರಲ್ಲಿ ಜಾಸ್ತಿ ಮಾಡಲಿಕ್ಕೆ ಆಗಲ್ಲ, 1 ಗಂಟೆ ಮಾಡಿದ ಮೇಲೆ ಅದು ಮತ್ತೆ ಬಿಸಿಯಾಗಿ ಮೋಟ್ರ್ ಹಾಳಾಗ್ತದೆ. ಹಾಗಾಗಿ ಅದರ ಬಗ್ಗೆ ಇನ್ನಷ್ಟು ಸ್ಟಡಿ ಮಾಡಿ ಅದಕ್ಕೆ ಬೇಕಾದ ಮೆಷಿನರೀಸನ್ನು ಆನ್ಲೈನ್ ಮುಖಾಂತರ, ಆವಾಗ ಕೊಯಂಬತ್ತೂರಿಗೆ ಸೂರತ್ತಿಗೆ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ, ಟ್ರಾವೆಲ್ ಸ್ಟಾಪ್ ಇತ್ತು. ಆದಷ್ಟು ಆನ್ಲೈನ್ ಮುಖಾಂತರ ವಿಡಿಯೋ ಕಾಲ್ ಮುಖಾಂತರ ಮೆಷಿನರೀಸನ್ನು ಚೆಕ್ ಮಾಡಿ ಅದು ಆಗ್ಬೋದಾ ಆಗೋದಿಲ್ವಾ. ಹಾಗೆ ಸಣ್ಣ ಮಟ್ಟಿನ 10 kg ಚಾಕ್ಲೇಟ್ ಗ್ರೈಂಡರ್ ಅಂತಂದು ನೋಡಿದೆವು ಆಗ್ತದಾ ಅಂತ. ಸಕ್ಸಸ್ ಆಯಿತು. ಅದನ್ನು ನಾವು 2021ರಲ್ಲಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಗೆ ನಾವು ಕಳಿಸ್ತೇವೆ ಕೊರಿಯರ್ ಮುಖಾಂತರ. ಆವಾಗಲೂ ನಮಗೆ ಒನ್ ಆಫ್ ದ ಚಾಕ್ಲೇಟಿಗೆ ನಮಗೆ ಅವಾರ್ಡ್ ಬರ್ತದೆ. ಅಲ್ಲಿಂದ ನಮಗೆ ಇನ್ನೂ ಕೂಡ ಉತ್ಸಾಹ ಬರ್ತದೆ. ಯಾಕಂದರೆ ಮಾಡೋದು ಮಾತ್ರ ಅಲ್ಲ, ಅದನ್ನು ಹೇಗೆ ಮಾರ್ಕೆಟಿಗೆ ತಲುಪಿಸೋದು, ಅದ್ರ ಜೊತೆ ನಮಗೆ ಅದಕ್ಕೆ ಒಂದು ಹೆಮ್ಮೆ ಆಗಬೇಕು ಅಂತಿದ್ರೆ, ನಮಗೆ ಮೋಟಿವೇಟ್ ಬೇಕೆಂದರೆ ಅದಕ್ಕೊಂದು ಫೀಡ್ಬ್ಯಾಕ್ ಬೇಕು. ಅದೇ ರೀತಿ ನಮಗೆ ಮೀಡಿಯಾದವರು ಕೂಡ ಇವನ್ ಅಡಿಕೆ ಪತ್ರಿಕೆಯಲ್ಲೂ ಕೂಡ ಪಬ್ಲಿಷ್ ಆಯಿತು, ಮತ್ತು ಟೈಮ್ಸ್ ಆಫ್ ಇಂಡಿಯಾ, ಹಲವು ಪೇಪರ್ಗಳ, ವಿಜಯ ಕರ್ನಾಟಕ, ಉದಯವಾಣಿ, ಎಲ್ಲದರಲ್ಲೂ ಮೀಡಿಯಾದಲ್ಲಿ ನಮಗೆ ಪ್ರಚಲಿತ ಆಯಿತು. ಹೀಗೆ ನಮ್ಮ ಜರ್ನಿ ಆಯಿತು. ಈಗ ಆಲ್ಮೋಸ್ಟ್ ಶುರುವಿಗೆ ಸ್ಟಾರ್ಟ್ ಮಾಡಿದ್ದು ನಮ್ಮ ಕೊಕ್ಕದಿಂದ. ನಮ್ಮ ಕೊಕ್ಕ ಶುರುವಿನ ವರ್ಷ ಆಯಿತು, 2ನೇ ವರ್ಷ 21, 22 ತನಕ ಆಯಿತು. ಇನ್ನು ಕೊಕ್ಕಕ್ಕೆ ಏನು ಮಾಡೋದು ಗೊತ್ತಿಲ್ಲ ನನಗೆ. ನಾನು IT-ಯಲ್ಲಿದ್ದವನು, ನನಗೆ ಹತ್ತಿರದವ್ರದ್ದು ಪರಿಚಯ ಕೂಡ ಇಲ್ಲ. ಅಂದರೆ ನಾನು ಇರುವುದು ಬೆಟ್ಟಂಪಾಡಿಯಲ್ಲಿ, ಮೂಲತಃ ನಾವು ಇಲ್ಲಿ ಕಬಕ್ಕಪೊಳ್ಳ್ಯದಲ್ಲಿದ್ದೇವೆ. ನಾವು ಬೆಟ್ಟಂಪಾಡಿಗೆ ಹೋದ ಮೇಲೆ ನಾನು ಬೆಂಗಳೂರಿಗೆ ಹೋದೆ, ಹಾಗೆ ಅಲ್ಲಿ ಲೋಕಲ್ ಪರಿಚಯ ನನಗಿಲ್ಲ. ಆದರೆ ನನ್ನ ತಂದೆಗೆ ಪರಿಚಯ ಇದ್ದ ಕಾರಣ ಹತ್ತಿರದ ಕೃಷಿಕರ ಹತ್ತಿರ ಕೇಳಿ ಅವರ ಬೀಜವನ್ನು ನಾವು ತಗೊಂಡು ಅದನ್ನು ಪ್ರೋಸೆಸ್ ಮಾಡಿ ಚಾಕ್ಲೇಟಿಗೆ ಮಾಡಿದ್ದೆ. ಅದರದ್ದೇ ಈಗ ಏನು ನಮ್ಮ ಮಿಷನ್ ಅಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡದ ಕೊಕ್ಕೋ ನಾರ್ಮಲ್ ಮಾರ್ಕೆಟಿಗೆ ಹೋಗ್ತದೆ, ಅದಕ್ಕೆ ಅದರದ್ದೇ ಆದ ದಕ್ಷಿಣ ಕನ್ನಡದ್ದು ಕರ್ನಾಟಕದ ಬೀನ್ ಅಂತ ವ್ಯಾಲ್ಯೂ ಇರಲಿಲ್ಲ. ಆದರೆ ಈ ಬೀನ್ ಟು ಬಾರ್ ಚಾಕ್ಲೇಟ್ ಇದು ಮಾಡಿದ ಮೇಲೆ ನಮ್ಮ ಬೀನಿಗೆ, ದಕ್ಷಿಣ ಕನ್ನಡದ ಬೀನಿಗೆ ಆ್ಯಕ್ಚುಲಿ ತುಂಬ ಬೇಡಿಕೆ ಉಂಟು. ಈವನ್ ಆಂಧ್ರ, ತಮಿಳುನಾಡು ಬೀನಿಗೂ ದಕ್ಷಿಣ ಕನ್ನಡ, ಕೇರಳ ಬಾರ್ಡರ್ ಬೀನಿಗಳಿಗೆ ತುಂಬ ಬೆಲೆ ಇದೆ. ಯಾಕಂತ ಹೇಳಿದರೆ ಅದರಲ್ಲಿ ಬರುವಂಥ ಟೇಸ್ಟು, ಅರೋಮಾ ಬೇರೆದಲ್ಲಿ ಬರುವುದಿಲ್ಲ. ಅದನ್ನು ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಹೋಗೋದು ನಮ್ಮದೊಂದು ಮಿಷನ್. ಅದೇ ರೀತಿಯಾಗಿ ಈ ಲೋಕಲ್ ಪ್ರಾಡಕ್ಟನ್ನು ಗ್ಲೋಬಲ್ ಕೊಂಡೋಗಬೇಕಿದ್ರೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್, ಇದು 2 ದೃಷ್ಟಿಯಿಂದ ನಾವು ಈ ಬಿಸ್ನೆಸ್ಸನ್ನು ಇನ್ನಷ್ಟು ದೊಡ್ಡ ಮಾಡಬೇಕು ಅಂತ ಹೇಳುವಂಥದ್ದನ್ನು ತಗೊಳ್ತೇವೆ. ಇದಕ್ಕೆ ನಾವು ಫಾರ್ಮ್ ಟು ಬಾರ್ ಅಂತ ಪ್ರೊಸೆಸ್ ಹೆಸರಿಟ್ಟಿದ್ದೇವೆ. ಯಾಕೆ ಫಾರ್ಮ್ ಟು ಬಾರ್ ಅಂತ ಹೇಳಿದರೆ, ಕೊಕ್ಕೋ ಎಲ್ಲರೂ ಬೆಳೀತಾರೆ, ಅದನ್ನು ಯಾವ ರೀತಿ ಪ್ರೋಸೆಸ್ ಮಾಡ್ತಾರೆ ಅದಕ್ಕೆ ಕಂಟ್ರೋಲು ಒಬ್ಬರ ಹತ್ರನೇ ಇರಬೇಕು. ಅದಕ್ಕೋಸ್ಕರ ಫಾರ್ಮ್ ಟು ಬಾರ್ ಅಂತ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಬೀನು ಲೋಕಲ್ ಫಾರ್ಮರ್ಸ್ ತಗೊಳ್ಳಿರುವಂಥ ಬೀನನ್ನು, ಹಸಿ ಬೀಜವನ್ನು ತಗೊಂಡು ಅದನ್ನು ಪ್ರೋಸೆಸ್ ಮಾಡ್ತೇವೆ. ಆವಾಗ ಕನ್ಸಿಸ್ಟೆಂಟಾಗಿ ಪ್ರೊಸೆಸ್ಡ್ ಔಟ್ಪುಟ್ ಬರುತ್ತೆ. ಅದು ಈ ಉಳಿದವರಿಗೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲ, ಅದಕ್ಕೆ ಬೇಕಾದ ಫೆಸಿಲಿಟಿ. ಈಗ ನವೀನ್ ಕೃಷ್ಣ ಶಾಸ್ತ್ರಿ ಅವರ ಕೈಯಿಂದ ನಾನು ಬೀನ್ ತಗೊಳ್ತೇನೆ, ಅವರಿಗೆ ಅವರು ಮಾಡೋ ಪ್ರೊಸೆಸ್ಸಿಗೂ ನಾನು ಮಾಡೋ ಪ್ರೊಸೆಸ್ಗೂ ಮ್ಯಾಚ್ ಆಗ್ತಾ ಇದೆ. ಅಂದರೆ ಆ ಬೀನು ನನಗೆ ನನ್ನ ಚಾಕ್ಲೇಟಿಗೆ ಸೂಕ್ತವಾಗಿದೆ. ಇಲ್ಲ ಎಂದರೆ ರುಚಿ ವ್ಯತ್ಯಾಸ ಬರ್ತದೆ. ಈಗ ಕೊಕ್ಕೋ ಕೊಳಿಸೋದು ಅಂತ ಹೇಳ್ತಾರೆ,
ನೀವು ಕುಡಿಸೋದಂತೆಲ್ಲ ಸುಮ್ಮನೆ ಗೋಣಿಲಿಟ್ಟು 4 ದಿನ ಬಿಟ್ಟರೆ ಅದು ಕೊಳ್ತ ವಾಸನೆ ಬರ್ತದೆ. ನೀವು ಅದನ್ನು ಕೊಟ್ಟು ಚಾಕ್ಲೇಟ್ ಮಾಡಿ ಅಂತೇಳಿ ಮಾಡಲಿಕ್ಕೆ ಆಗ್ತದೆ, ಅದೇ ಸ್ಮೆಲ್ ಬರ್ತದೆ, ಚಾಕ್ಲೇಟ್ ತಿನ್ನಬೇಕು. ಆದರೆ ಅದು ಜನರಿಗೆ ಗೊತ್ತಿರೋದಿಲ್ಲ. ಮಾರ್ಕೆಟ್ ಯಾವ ಕೂಡ ತಗೊಳ್ತಾರೆ ಅಂತ ಹೇಳ್ಕೊಂಡು ಕೊಕ್ಕೋ ಕೊಯ್ಯೋದು, ಅದು ನಮಗೆ ಮಾರ್ಕೆಟಿಗೆ ಹೋಗುವಾಗ ಕೊಡೋದು, ಪುರ್ಸತ್ತಿದ್ದಾಗ ಕೊಡುವಾಗ ಅಲ್ಲಿಗೆ ಹೋಗುವಾಗಲೇ 3 ದಿನ ಆಗ್ತದೆ. ಅವರು ಮತ್ತೆ ನಿಜವಾಗ್ಲೂ ಫರ್ಮೆಂಟೇಷನ್ ಮಾಡುವಾಗ ಇನ್ನೂ 3 ದಿನ ಆಗಿರ್ತದೆ. ಅಷ್ಟೊತ್ತಿಗೆ ಅದರ ಕ್ವಾಲಿಟಿ ತುಂಬ ಹಾಳಾಗಿರ್ತದೆ. ಅದರಿಂದಾಗಿ ಮಾಸ್ ಪ್ರೊಡಕ್ಷನ್ ಅವರು ಏನು ಮಾಡ್ತಾರೆ, ಅದನ್ನು ಆಲ್ಕಲೈಸ್ ಅಂತ ಅದನ್ನು ನ್ಯೂಟ್ರಲೈಸ್ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದ ಕೊಕ್ಕದ ಅಂಶ ಇರುವುದಿಲ್ಲ. ಅದರಲ್ಲಿರುವ ಆ್ಯಕ್ಚುಲ್ ಫ್ಲೋನೈಡ್ ಕಂಟೆಂಟು ಹೋಗ್ತದೆ. ಮತ್ತು ಅಸಿಡಿಟಿಯನ್ನು ತೆಗಿತಾರೆ, pH ನಾರ್ಮಲ್ ಮಾಡ್ತಾರೆ. ನಾರ್ಮಲ್ ಕೊಕ್ಕೋದಲ್ಲಿ ಹೇಗಿರ್ತಾರೆ 4.8 ಅಥವಾ 5ರಲ್ಲಿದ್ದರೆ ಅದು ಒಳ್ಳೆಯ ಕೊಕ್ಕೋ ಅಂತ. ಆದರೆ ಅದು ಕಹಿ ಇರ್ತದೆ. ಅದನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಆಲ್ಕಲೈನ್ ವಾಟರ್ಲಿ ವಾಶ್ ಮಾಡ್ತಾರೆ. pH ಅನ್ನು 6 ಅಥವಾ 5.8 6 ಮೇಲೆ ಕೊಂಡೋಗ್ತಾರೆ. ಆವಾಗ ಕಹಿಯ ಅಂಶ ಕಡಿಮೆ ಆಗ್ತದೆ. ಮತ್ತು ಹೊಗೆ ಅಥವಾ ಕೊಳೆತ ವಾಸನೆ ಇದ್ದರೆ ಅದು ಹೋಗ್ತದೆ. ಜನರಿಗೆ ಅದು ಯಾವ ಬೀನಿಂದ ಮಾಡಿದ್ದು ಅಥವಾ ಹೇಗಿತ್ತು ಅದರ ಪರಿಚಯ ಯಾರಿಗೂ ಇರುವುದಿಲ್ಲ. ವೀಗನ್ ಅಂತ ಹೇಳಿದ್ರೆ ಡೈರಿ ಫ್ರೀ, ಅದಕ್ಕೆ ಹಾಲಿನ ಹುಡಿ ಹಾಕಿರೋದಿಲ್ಲ. ಸಿಂಗಲ್ ಒರಿಜಿನ್ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ರೀಜನಿಂದ ಒಂದೇ ಒರಿಜಿನ್ ಇದಕ್ಕೆ ದಕ್ಷಿಣ ಕನ್ನಡ, ಅದಕ್ಕೆ ಸಿಂಗಲ್ ಒರಿಜಿನ್ ಅಂತ ಹೇಳ್ತಾ ಇದ್ದೆ. ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ಸ್ ಅಥವಾ ಎಡಿಟಿವ್ಸ್ ಅನ್ನು ಆ್ಯಡ್ ಮಾಡೋದಿಲ್ಲ. ಎಮಿಲ್ಸಿಫೈರ್ ಲೆಸಿಥಿನ್ ಅದು ವಿಸ್ಕೋಸಿಟಿ ವೇರಿ ಮಾಡಲಿಕ್ಕೆ ಆ್ಯಡ್ ಮಾಡ್ತಾರೆ, ಅದನ್ನು ಕೂಡ ಆ್ಯಡ್ ಮಾಡೋದಿಲ್ಲ. ಓಕೆ, ಏನು ಡಿಫರೆಂಟು ನಮ್ಮ ಪ್ರಾಡಕ್ಟು? ಅನುತ್ತಮ ಅಂತ ಹೇಳಿದರೆ ಸುಪೀರಿಯರ್, ದ ಬೆಸ್ಟ್ ಆಫ್ ಬೆಸ್ಟ್ ಅಂತ ಹೇಳ್ತೇವೆ. ಅದಕ್ಕಿಂತ ಉತ್ತಮದ್ದು ಇಲ್ಲ ಅಂತ ಅಲ್ಲ, ಇರ್ಬೋದು. ಆದರೆ ಆ ಹೆಸರೇ ಒಂದು ಇಟ್ಟುಕೊಂಡು ಒಂದು ಸುಪೀರಿಯರ್ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಕೊಡುವ ದೃಷ್ಟಿಯಿಂದ ಹೆಸರಿಟ್ಟಿದೆ. ಏನು ಡಿಫರೆನ್ಸು? ನಾವು ಮಾಡೋ ಚಾಕ್ಲೇಟು ಒಂದು ಸ್ವೀಟನ್ ವಿತ್ ಜಾಗರಿ ಅಥವಾ ಡೇಟ್ಸ್ ಸ್ವೀಟನ್, ಕೊಕೊನಟ್ ಶುಗರ್ ಸ್ವೀಟನ್, ಯಾವುದೇ ಪ್ರೊಸೆಸ್ಡ್ ರಿಫೈನ್ಡ್ ಶುಗರ್ಸನ್ನು ಯೂಸ್ ಮಾಡೋದಿಲ್ಲ. ಮತ್ತು ಯಾವುದೇ ಕೆಮಿಕಲ್ ಏಜೆಂಟ್ಸ್ ಅಥವಾ ಆಲ್ಕಲೈಸ್ ಪ್ರೋಸೆಸ್ ಆಗಿ ಮಾಡೋದಿಲ್ಲ. ಯಾವುದು ಮೋಸ್ಟ್ ಆಫ್ ಒಂದು ಚಾಕ್ಲೇಟ್ ವೆರೈಟಿ ಬಿಟ್ಟು ಎಲ್ಲದು ಡೈರಿ ಫ್ರೀ, ಅಂದರೆ ಅದಕ್ಕೆ ಮಿಲ್ಕ್ ಕಂಟೆಂಟ್ ಕೂಡ ಆ್ಯಡ್ ಮಾಡೋದಿಲ್ಲ. ಮಿಲ್ಕ್ ಆ್ಯಕ್ಚುಲಿ ಬೇಕು ಅಂತ ಇಲ್ಲ. ಆರ್ಟಿಫಿಷಿಯಲ್ ಫ್ಲೇವರ್ ಅಥವಾ ವೆಜಿಟೇಬಲ್ ಫ್ಯಾಟ್ಸ್ ಅದನ್ನು ಕೂಡ ಆ್ಯಡ್ ಮಾಡೋದಿಲ್ಲ. ಅದೆಲ್ಲ ಆ್ಯಡ್ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಒಂದು ಜನರಿಗೆ ಟೇಸ್ಟ್ ಬರಬೇಕು, ಮತ್ತು ಮಾರ್ಕೆಟಿಗೆ ಈಸಿಯಾಗಿ ಅಕ್ಸೆಪ್ಟ್ ಮಾಡಬೇಕು, ಚಾಕ್ಲೇಟ್ ಮಾಡಲಿಕ್ಕೂ ಈಸಿ ಆಗಬೇಕು ಅಂತ. ತುಂಬ ಜನ ಹೋಮ್ ಮೇಡ್ ಚಾಕ್ಲೇಟ್ ಅಂತ ಹೇಳ್ತಾರೆ. ಆದರೆ ಎಲ್ಲವೂ ಹೋಮ್ ಮೇಡ್ ಚಾಕ್ಲೇಟ್ ಅಂತ ಹೇಳಿದು ಪ್ಯೂರ್ ಚಾಕ್ಲೇಟ್ ಅಲ್ಲ. ಹೋಮ್ ಮೇಡ್ ಚಾಕ್ಲೇಟಲ್ಲಿ ಏನು ಮಾಡ್ತಾರೆ ಗೊತ್ತಾ? ಕಾಂಪೌಂಡ್ ಚಾಕ್ಲೇಟ್ ಸ್ಲ್ಯಾಬ್ಸ್ ಬರ್ತದೆ. ಆ ಸ್ಲ್ಯಾಬ್ಸನ್ನು ಮನೆಯಲ್ಲಿ ತರ್ತಾರೆ, ಅದನ್ನು ಮೆಲ್ಟ್ ಮಾಡ್ತಾರೆ, ಬೇರೆ ಬೇರೆ ಶೇಪಲ್ಲಿ ಕೊಟ್ಟು ಮಾರ್ಕೆಟಿಗೆ ಬಿಡ್ತಾರೆ. ಅದು ಹೋಮ್ ಮೇಡ್ ಚಾಕ್ಲೇಟು. ಅದು ಆ್ಯಕ್ಚುಲಿ ಪ್ಯೂರ್ ಚಾಕ್ಲೇಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ಯೂರ್ ಚಾಕ್ಲೇಟ್ ಅಂತ ಹೇಳಿದರೆ ಅದರಲ್ಲಿ ಕೊಕ್ಕ ಬಟರ್ ಇರಬೇಕು, ವೆಜಿಟೇಬಲ್ ಫ್ಯಾಟ್ಸ್, ಪಾಮ್ ಆಯಿಲ್, ಕ್ಯಾಸ್ಟ್ರ್ ಆಯಿಲು ಇರಬಾರ್ದು. ಹೇಗೆ ಕಮರ್ಷಿಯಲ್ ಚಾಕ್ಲೇಟ್ ಮತ್ತು ಅಂತಮ ಚಾಕ್ಲೇಟ್ಗೆ ಡಿಫರೆನ್ಸ್? ಯಾವಾಗಲೂ ಚಾಕ್ಲೇಟ್ ಅಂತ ಹೇಳಿದಾಗೆ ಸಿಹಿ ಇರಬೇಕು ಅಂತ ಹೇಳ್ತಾರೆ. ಯಾರೂ ಅದರ ಇಂಗ್ರೀಡಿಯೆಂಟ್ಸನ್ನು ಓದೋದಿಲ್ಲ. ನೀವು ಇಂಗ್ರೀಡಿಯೆಂಟ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇಲ್ಲಿ ನೋಡಿದರೆ ಇಟ್ ಕಂಟೆಂಟ್ಸ್ ಆ್ಯಡೆಡ್ ಫ್ಲೇವರ್ಸ್, ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಅಂತ. ಇದರಲ್ಲಿ ಕರೆಕ್ಟಾಗಿ ಕಾಣಿಸ್ತದೆ. ಆ್ಯಡೆಡ್ ಫ್ಲೇವರ್ಸ್, ಆರ್ಟಿಫಿಷಿಯಲ್ ಸಬ್ಸ್ಟೆನ್ಸ್ ಬ್ರ್ಯಾಕೆಟಲ್ಲಿ ಕೊಕ್ಕೋ ಮತ್ತು ವೆನಿಲಾ. ಅಂದರೆ ಏನು ಗೊತ್ತರೆ, ಕೊಕ್ಕೋ ಫ್ಲೇವರ್ ಕೂಡ ಆ್ಯಡ್ ಮಾಡ್ತಾರೆ, ವೆನಿಲಾ ಫ್ಲೇವರ್ ಕೂಡ ಆ್ಯಡ್ ಮಾಡ್ತಾರೆ. ಆ್ಯಕ್ಚುಲಿ ಕೊಕ್ಕೋದ ಫ್ಲೇವರನ್ನು ಆರ್ಟಿಫಿಷಿಯಲ್ ಆಗಿ ಆ್ಯಡ್ ಮಾಡೋದು. ನಿಜವಾದ ಒರಿಜಿನಲ್ ಕೊಕ್ಕೋ ಫ್ಲೇವರ್ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಆಲ್ಕಲೈಸ್ ಮಾಡುವಾಗ ಅದು ಹೋಗ್ತದೆ. ಅದು ಬಿಟ್ಟು ಎಮಿಲ್ಸಿಫೈರ್ಸ್ E322, E46 ಇದು ಯಾರಿಗೂ ಗೊತ್ತಿರೋದಿಲ್ಲ. ಇದೊಂದು ಕೋಡೆಡ್ ಫಾರ್ಮ್. ಅದೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಚಾಕ್ಲೇಟು ಸ್ಟೆಬಿಲೈಸ್ ಆಗಿ ಇರಲಿಕ್ಕೆ ಹೆಲ್ಪ್ ಮಾಡ್ತದೆ. ಈ ಪಾಮ್ ಆಯಿಲ್, ವೆಜಿಟೇಬಲ್ ಫ್ಯಾಟ್ಸ್ ಇರುವ ಕಾರಣ ಚಾಕ್ಲೇಟ್ ಬೇಗ ಮೆಲ್ಟ್ ಆಗೋದಿಲ್ಲ. ನೀವು ಯಾವುದೇ ಚಾಕ್ಲೇಟಲ್ಲಿ ನೋಡಿದರೆ ಯಾವುದು ಹೊರಗಡೆ ಇರ್ತದೋ ಅದು ಬೇಗ ಮೆಲ್ಟ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಕೊಕ್ಕೋ ಬಟರ್ ಇರೋದಿಲ್ಲ. ಕೊಕ್ಕೋ ಬಟರ್ ಇದ್ದರೆ ನಮ್ಮ ರೂಮ್ ಟೆಂಪರೇಚರಿಗೆ ಅದು ಸಾಫ್ಟ್ ಆಗುತ್ತೆ, 30 ಡಿಗ್ರಿ ಆಗೋಷ್ಟರಲ್ಲಿ ಅದು ಮೆಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಪ್ರೀಮಿಯಂ ಚಾಕ್ಲೇಟ್ಸ್ ನೋಡಿ ಅದು ಯಾವಾಗಲೂ ಫ್ರಿಜ್ಜಲ್ಲಿ ಇರ್ತದೆ ಅಥವಾ ಕೂಲರಲ್ಲಿ ಇರ್ತದೆ. ಅದು ಯಾರು ಜನರು ಅದನ್ನು ಡಿಸ್ಟಿಂಗ್ವಿಶ್ ಗೊತ್ತಿರೋದಿಲ್ಲ. ಅದೆಲ್ಲ ಕಾಂಪೌಂಡ್ ಚಾಕ್ಲೇಟು ಮತ್ತು ಕರ್ವೇಚರ್ ಚಾಕ್ಲೇಟ್ ಅಥವಾ ಪ್ಯೂರ್ ಚಾಕ್ಲೇಟ್ನ ಡಿಫ್ರೆನ್ಸ್ ಆಗಿರ್ತದೆ. ಡಾರ್ಕ್ ಚಾಕ್ಲೇಟ್ ಬೆನಿಫಿಟ್ ಅಂತ ಹೇಳ್ತಾರೆ, ಆದರೆ ಯಾವ ಡಾರ್ಕ್ ಚಾಕ್ಲೇಟ್ ಅಂತ ಹೇಳೋದನ್ನು ಕೂಡ ತಿನ್ನುವಾಗ ಅದನ್ನು ನೋಡ್ಕೊಳ್ಬೇಕು. ಯಾಕೆ ಬೆನಿಫಿಟ್ ಅಂತಂದರೆ ಅದರಲ್ಲಿ ವೆರಿ ನ್ಯೂಟ್ರಿಷಿಯಸ್, ಹೈ ಆ್ಯಂಟಿ ಆಕ್ಸಿಡೆಂಟ್, ಫ್ಲೋನೈಡ್ ಕಂಟೆಂಟ್ಸ್ ಇರುವ ಕಾರಣ ಹೈ ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಹೆಲ್ಪ್ ಆಗುತ್ತೆ. ಒಂದ್ಸಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯ್ತು ಅಂತ ಆದರೆ ಹಾರ್ಟಿಗೂ ಹೆಲ್ಪ್ ಆಗ್ತದೆ, ಇಂಡೈರೆಕ್ಟಾಗಿ BP ಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ಬ್ರೈನಿಗೂ
ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಅದಕ್ಕೆ ಬ್ರೈನ್ ಬೂಸ್ಟಿಂಗ್ ಅಂತ ಕೂಡ ಹೇಳ್ತಾರೆ. ಈ ಬೀನ್ ಟು ಬಾರ್ ಅಥವಾ ಅನುತ್ತಮ ಚಾಕ್ಲೇಟಲ್ಲಿ ಪ್ರೊಸೆಸಿಂಗ್ ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಫಸ್ಟು ಕೊಕ್ಕೋ ಗ್ರೋ ಮಾಡಿರ್ತೇವೆ, ಇದು ನಾವು ಮಾಡಿರೋದು ಅಥವಾ ನಮ್ಮ ಹತ್ತಿರ ಫಾರ್ಮರ್ಸಿಂದ ಇರ್ಬೋದು. ನೆಕ್ಸ್ಟ್ ಸ್ಟೇಜ್ ಏನಿರ್ತದೆ ಹಾರ್ವೆಸ್ಟ್ ಅಂತ ಹೇಳಿದರೆ ಅದು ಸರಿಯಾದ ಬಣ್ಣ ಬಂದಿರಬೇಕು, ಅದು ಎಳತ್ತಾಗಿರಬಾರ್ದು, ಯಾಕಂತ ಅಥವಾ ಜಾಸ್ತಿ ಕೊಳ್ತೋಗಿರಬಾರ್ದು. ಹಾರ್ವೆಸ್ಟ್ ಮಾಡಿದ ಮೇಲೆ ವಿದಿನ್ 24 ಅವರ್ಸಲ್ಲಿ ಅದನ್ನು ಫರ್ಮೆಂಟೇಷನ್ ಮಾಡಬೇಕು. ಫರ್ಮೆಂಟೇಷನ್ ಮಾಡಿ ಪ್ರಿಫರೇಬಲಿ ಸನ್ ಡ್ರೈ ಮಾಡಿದರೆ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಅದರ ಆ್ಯಸಿಡಿಟಿ ಅಥವಾ ಡ್ರೈಯರಲ್ಲಿ ಮಾಡೋದಕ್ಕಿಂತ ಸನ್ ಡ್ರೈಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಬರ್ತದೆ. ಗ್ರೇಡಿಂಗ್ ಅಂತ ಹೇಳಿದರೆ ಬೀನ್ನಲ್ಲಿರುವ ಕಸ ಅಥವಾ ಸಣ್ಣದು ಚಟ್ಟೆ ಬೀನು ಅದನ್ನು ಸಪರೇಟ್ ಬೇರ್ಪಡಿಸುವಂಥದ್ದು. ಆಮೇಲೆ ರೋಸ್ಟ್ ಮಾಡಿದರೆ ಅದರ ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡೋದು. ಅದರಲ್ಲೂ ಹೈ ರೋಸ್ಟ್ ಮಾಡಬಾರ್ದು, ಮೀಡಿಯಮ್ ರೋಸ್ಟ್ ಮಾಡಿ ಅದರ ನ್ಯೂಟ್ರಿಷಿಯಸ್ ವ್ಯಾಲ್ಯೂವನ್ನು ರಿಟೈನ್ ಮಾಡಲಿಕ್ಕೆ ಲೋ ಟೆಂಪರೇಚರಲ್ಲಿ ಮಾಡ್ತೀವಿ. ಕ್ರ್ಯಾಕಿಂಗ್ ವಿನೋಯಿಂಗ್ ಅಂತೇಳಿ ಅದನ್ನು ಹುರಿದ ಮೇಲೆ ಅದನ್ನು ಕ್ರಷ್ ಮಾಡಿ ಅದರ ಸಿಪ್ಪೆಯನ್ನು ಸಪ್ರೇಟ್ ಮಾಡಿ ಒಳಗಡೆ ಇರುವ ನಿಪ್ಸನ್ನು ಮಿಲಾಂಜರ್ ಅಥವಾ ಗ್ರೈಂಡರ್ ಮುಖಾಂತರ ಗ್ರೈಂಡ್ ಮಾಡ್ತೇವೆ. ಗ್ರೈಂಡ್ ಮಾಡಿದ್ಮೇಲೆ ಟೆಂಪರಿಂಗ್ ಅಂತ ಹೇಳಿದ್ರೆ ಚಾಕ್ಲೇಟು ಹಾರ್ಡ್ ಆಗಬೇಕಂತ ಇದ್ದರೆ ಅದರಲ್ಲಿ ಕ್ರಿಸ್ಟಲ್ಸ್ ಇರುತ್ತೆ. ಆ ಕ್ರಿಸ್ಟಲ್ಸ್ ಒಗ್ಗಟ್ಟಲ್ಲಿ ಇರಬೇಕಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಮಾತ್ರ ಆಗುತ್ತೆ. ಆ ಪ್ರೋಸೆಸ್ಗೆ ಟೆಂಪರಿಂಗ್ ಅಂತ ಹೇಳ್ತೇವೆ. ಆಮೇಲೆ ಚಾಕ್ಲೇಟ್ ಬಾರ್ ಮಾರ್ಕೆಟಿಗೆ ಕೊಡುವಂಥದ್ದು. ಇದು ಅದೇ ಪ್ರೊಸೆಸನ್ನು ತೋರಿಸ್ತಾ ಇರುವಂಥದ್ದು. ಹಾರ್ವೆಸ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ಕಲರ್, ಅಟ್ಲೀಸ್ಟ್ ಯೆಲ್ಲೋ ಕಲರ್ ಸ್ಟಾರ್ಟ್ ಆಗಿ ಅದು ಕಲರ್ ಬಂದ ಮೇಲೇ ಅದನ್ನು ಹಾರ್ವೆಸ್ಟ್ ಮಾಡಬೇಕು. ಹಾರ್ವೆಸ್ಟ್ ಮಾಡಿ ಅದು 24 ಗಂಟೆ ಮುಂಚೆನೇ ಅದನ್ನು ಫರ್ಮೆಂಟೇಷನ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಅಲ್ಲಿ ಇದ್ದಲ್ಲಿಯೇ ಫರ್ಮೆಂಟೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು ನಮ್ಮ ರೈತರಿಗೆ ಕೂಡ ಹೇಳೋದೇನಂತ ಹೇಳಿದ್ರೆ, ನೀವು ಹಾರ್ವೆಸ್ಟ್ ಮಾಡಿದರೆ ವಿದಿನ್ 24 ಅವರ್ಸ್ ನಮ್ಮ ಫೆಸಿಲಿಟಿಗೆ ತನ್ನಿ. ಆ ದೃಷ್ಟಿಯಿಂದ ನಾವು ರೈತರಿಗೆ ಬರುವ ಯಾರು ತರ್ತಾರೋ ಅದಕ್ಕೆ ಅವರಿಗೆ ಮೌಲ್ಯವನ್ನು ಕೂಡ ದರವನ್ನು ಕೂಡ ಜಾಸ್ತಿಯಾಗಿ ಕೊಡ್ತೇವೆ. ಫರ್ಮೆಂಟೇಷನ್ 5 ರಿಂದ 7 ದಿನ ವುಡನ್ ಬಾಕ್ಸಲ್ಲಿ ಹಾಕ್ತೇವೆ. ಎವ್ರಿ ಡೇ ಅದನ್ನು ರೊಟೇಟ್ ಮಾಡ್ತಾ 5 ದಿನದ ನಂತರ ಅದನ್ನು ಚೆಕ್ ಮಾಡ್ತೇವೆ ಫರ್ಮೆಂಟೇಷನ್ ಆಯ್ತಾ ಅಂತ. ಫರ್ಮೆಂಟೇಷನ್ ಆದಾಗ ಈ ಥರ ಟೆಕ್ಸ್ಚರ್ ಬರಬೇಕು ಒಳಗಡೆ. ಈ ಕಲರ್ ಬ್ರೌನ್ ಕಲರ್ ಇರ್ತದೆ, ಮತ್ತು ಒಂಥರ ಬ್ರೈನ್ ಥರ ಈ ಟೆಕ್ಸ್ಚರ್ ಬರುತ್ತೆ. ಅದರಲ್ಲಿ ಫ್ಲೋವೆನಾಯ್ಡ್ ಅಥವಾ ಆ ಲಿಕ್ವಿಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಇಂಡಿಕೇಶನ್ ಆಗುತ್ತೆ ಇದು ಫರ್ಮೆಂಟ್ ಆಗಿದೆ. ಒಂದು 10 ಬೀಜ ತಗೊಂಡ್ರೆ 8 ಬೀಜ ಆದರೂ ಇದಕ್ಕೆ ಬಂದಿರಬೇಕು, ಆವಾಗ ಫರ್ಮೆಂಟೇಷನ್ ಆಯಿತು ಅಂತ. ಫರ್ಮೆಂಟೇಷನ್ನ ನಂತರ ಅದನ್ನು ಸನ್ ಡ್ರೈ ಪ್ರಿಫರೇಬಲ್, ಇಲ್ಲಾಂದರೆ ಸೋಲಾರ್ ಡ್ರೈ. ಮಾಯಿಶ್ಚರ್ ಲೆವೆಲ್ 7ಗಿಂತ ಕಡಿಮೆ ಬರಬೇಕು. 6 ರೇಂಜಲ್ಲಿದ್ದರೆ ಉತ್ತಮವಾಗಿರ್ತದೆ, ಜಾಸ್ತಿ ಸಮಯ ಶೇಖರಣೆ ಮಾಡ್ಬೋದು. ನಂತರ ರೋಸ್ಟಿಂಗು, ನಾವು ಹಾಟ್ ಏರ್ ಲೋ ಮಾಡಿ ರೋಸ್ಟ್ ಮಾಡುವಂಥದ್ದು. ಸುಮಾರು 115-120 ಡಿಗ್ರಿಯ ಒಳಗಡೆ ಒಂದು 30 ನಿಮಿಷ ರೋಸ್ಟ್ ಮಾಡಿ ನಂತರ ಅದರ ಬೀನನ್ನು ಸಿಪ್ಪೆಯನ್ನು ಸಪರೇಟ್ ಮಾಡ್ತೇವೆ. ಸಪರೇಟ್ ಮಾಡಿ ಗ್ರೈಂಡರ್ನಲ್ಲಿ ಕಡಿತೇವೆ. ಗ್ರೈಂಡರ್ನಲ್ಲಿ ಸುಮಾರು 48 ರಿಂದ 80 ಗಂಟೆಗಳ ಕಾಲ ಅದು ಕಡಿತಾ ಇರ್ತದೆ ಕಂಟಿನ್ಯೂಸ್ ಆಗಿ, ಅಂಟಿಲ್ ಅದು ಸ್ಮೂತ್ ಟೆಕ್ಸ್ಚರ್, ಬಾಯಿಗೆ ಹಾಕಿದಾಗ ಸಿಲ್ಕಿ ಸ್ಮೂತ್ ಬರಬೇಕು ಅಂತ ಹೇಳುವ ಟೆಕ್ಸ್ಚರ್ ಬರೋ ತನಕ ಅದನ್ನು ಗ್ರೈಂಡ್ ಮಾಡ್ತೇವೆ. ನಂತರ ಟೆಂಪರಿಂಗ್ ಪ್ರೋಸೆಸ್ಸು. ಟೆಂಪರಿಂಗ್ ನಂತರ ನಮಗೆ ಬೇಕಾದ ಶೇಪ್ ಮೋಲ್ಡಿಗೆ ಹಾಕಿ ಚಾಕ್ಲೇಟನ್ನು ಮಾರ್ಕೆಟಿಗೆ ಬಿಡುವಂಥದ್ದು. ಇದು ನಮ್ಮ ವಿವಿಧ ರೀತಿಯ ವೆರೈಟಿ ಆಫ್ ಚಾಕ್ಲೇಟ್ಸು. ಡಾರ್ಕ್ ಚಾಕ್ಲೇಟು ನಮ್ಮ ಸೆಗ್ಮೆಂಟ್ ಜಾಸ್ತಿ, ಅಂದರೆ 60% ಜಾಸ್ತಿ ಕೊಕ್ಕೋವನ್ನು ಚಾಕ್ಲೇಟಲ್ಲಿ ಯೂಸ್ ಮಾಡ್ತೇವೆ. 60ಗಿಂತ ಜಾಸ್ತಿ ಇಂಟರ್ನ್ಯಾಷನಲ್ ಗ್ಲೋಬಲ್ ಮಾರ್ಕೆಟ್ ಪ್ರಕಾರ 70 ಆ್ಯಂಡ್ ಅಬವ್ ಆರ್ ಕನ್ಸಿಡರ್ಡ್ ಆ್ಯಸ್ ಅ ಡಾರ್ಕ್ ಚಾಕ್ಲೇಟ್. ಬಟ್ ಇಂಡಿಯಾದಲ್ಲಿ ಜನರಿಗೆ ಅದನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಟ್ರೆಂಡ್ ಹೋಗ್ತಾ ಇದೆ, ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ನಾನು ಇಯರ್ ಆನ್ ಇಯರ್ 2020 ರಿಂದ 25-26 ತನಕನೂ ಪ್ರತಿ ವರ್ಷವೂ ನಾನು ಫ್ಲೀ ಈವೆಂಟ್ ಮಾರ್ಕೆಟ್ ಬೆಂಗಳೂರು ಬಾಂಬೆನಲ್ಲಿ ಮಾಡ್ತೇನೆ. ಆವಾಗ ನಾವು ಸಂಪರ್ಕಿಸುವಾಗ ಜನರಲ್ಲಿ ನೋಡುವಾಗ ಆಡಿಯನ್ಸ್ ವರ್ಷನೂ ಡಾರ್ಕ್ ಚಾಕ್ಲೇಟಿಗೆ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ನಮಗೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್, ಈಗ ನಾವು ನಮ್ಮ ವೆಬ್ಸೈಟ್ ಇದೆ ಅಥವಾ ಅಮೆಝಾನು, ಫ್ಲಿಪ್ಕಾರ್ಟು, ಹೀಗೆ ಬೇರೆ ಬೇರೆ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಲಿಸ್ಟ್ ಮಾಡಿದ್ದೇವೆ. ಇದರಲ್ಲೆಲ್ಲ ನಮಗೆ ಈ 70 ಡೇಟ್ಸು, A2 ಮಿಲ್ಕ್ ಅಥವಾ ಅಲ್ಟಿಮೇಟ್ 99 ಇದು ಜಾಸ್ತಿ ಆರ್ಡರ್ಸ್ ಬರ್ತದೆ. ಕೆಲವರದ್ದು ರಿಪಿಟೇಟಿವ್ ಕಸ್ಟಮರ್ಸ್, ಅವರು ಅದನ್ನೇ ರೆಗ್ಯುಲರ್ 10 ಚಾಕ್ಲೇಟ್ ಅಂಥದ್ದನ್ನೇ ತಗೊಳ್ಳುವಂಥದ್ದು. ಕೆಲವರು ಇದ್ದಾರೆ ಸ್ವೀಟ್ ಡಿನ್ನರ್, ಅವರು ಲೋವರ್ ವರ್ಷನ್ ಡಾರ್ಕ್ಸ್ ಜಾಸ್ತಿ ತಗೊಳ್ಳೋದು ಅವರು.
ಕೊಕ್ಕೋದ ಜೊತೆಗೆ ಅದರ್ ಪ್ರಾಡಕ್ಟ್ಸ್, ಕೊಕ್ಕೋ ಪೌಡರ್, ಕೊಕ್ಕೋ ಬಟರ್, ಡ್ರಿಂಕಿಂಗ್ ಚಾಕ್ಲೇಟು, ಮತ್ತು ಬೇರೆ ಸ್ವೀಟ್ನರಿಂದ ಮಾಡಿದಂಥ ಚಾಕ್ಲೇಟು ಅಂದರೆ ಡೇಟ್ಸ್ ಪೌಡರಿಂದ ಮಾಡುವಂಥ ಚಾಕ್ಲೇಟು, ಕೊಕೊನಟ್ ಶುಗರ್ ಸ್ವೀಟ್ ಆ್ಯಂಡ್ ಚಾಕ್ಲೇಟು. ಇದು ಎಲ್ಲದಕ್ಕೂ ಮಿಲ್ಕ್ ಕಂಟೆಂಟ್ ಅಥವಾ ವೆನಿಲಾ ಆ್ಯಡ್ ಮಾಡೋದಿಲ್ಲ. ಯಾವುದೇ ಚಾಕ್ಲೇಟಲ್ಲಿ ವೆನಿಲಾ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಮಾಸ್ಕಿಂಗ್ ಏಜೆಂಟ್ ಅಂತ ಹೇಳ್ತೇವೆ. ಆದರೆ ಏನಾದರೂ ಆಡ್ ನೋಟ್ಸ್ ಇದ್ದರೆ ಅದನ್ನು ಹೈಡ್ ಮಾಡಲಿಕ್ಕೆ ಈ ವೆನಿಲಾವನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ಆರ್ಟಿಸನಲ್ ಚಾಕ್ಲೇಟು, ಪ್ಯೂರ್ ಚಾಕ್ಲೇಟಲ್ಲಿ ವೆನಿಲಾ ಫ್ಲೇವರ್ ಅಂತ ಮಾಡೋದಿಲ್ಲ, ಅದನ್ನು ಸಪ್ರೇಟ್ ಆಗಿರ್ತದೆ. ಅವಾರ್ಡ್ಸ್ ಆ್ಯಂಡ್ ರೆಕಾಗ್ನಿಷನ್ ಇದು ತುಂಬ ಇಂಪಾರ್ಟೆಂಟ್. ನಾವು ಮಾಡಿರುವ ಚಾಕ್ಲೇಟ್ ಯಾವ ರೀತಿ ಎಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೆ ಯಾವ ಥರ ರೆಕಾಗ್ನೈಸ್ ಮಾಡ್ತಾರೆ ಅಂತೇಳಿ ತುಂಬ ಇಂಪಾರ್ಟೆಂಟು. ಅದಕ್ಕೆ ನಮಗೆ ಇಂಟರ್ನ್ಯಾಷನಲ್ ಅವಾರ್ಡು ಏಷ್ಯಾ ಸ್ಪೆಸಿಫಿಕಲ್ಲಿ ಈ ಸಲ 26 ಬಂದಿತ್ತು. ನಮ್ಮ ಅದು ಇದರಲ್ಲಿ ಇಲ್ಲ. 3 ವೆರೈಟಿ ಆಫ್ ಚಾಕ್ಲೇಟಿಗೆ ನಮಗೆ ಬ್ರಾನ್ಸ್ ಮತ್ತು ಸಿಲ್ವರ್ ಅವಾರ್ಡ್ ಬಂದಿತ್ತು. ಲಾಸ್ಟ್ ಇಯರ್ ಅಮರ್ ರಾಜ್ ಗ್ರೂಪ್ ತಿರುಪತಿಯಲ್ಲಿ ಅವರು ಕೂಡ ಅವಾರ್ಡ್ ಕೊಟ್ಟಿದ್ದಾರೆ. ಲೋಕಲ್ ರೂರಲ್ ಇನ್ಕಮ್ ಜನ್ರೇಷನ್ ಅಂತ ಐಡೆಂಟಿಫೈ ಮಾಡಿ ನಮಗೆ ಕ್ಯಾಶ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಇಂಡಿಯಾದಲ್ಲಿ ವೀಗನ್ ಬೆಸ್ಟ್ ಚಾಕ್ಲೇಟ್ ತಂಡಗಳವರು, ವೀಗನ್ ಫುಡ್ ಕ್ಯಾಟಗರಿಯವರು ಕೂಡ ನಮಗೆ ಅವಾರ್ಡ್ ಕೊಟ್ಟಿದ್ದಾರೆ. ಅದೇ ರೀತಿ ಮೀಡಿಯಾದಲ್ಲಿ ಕೂಡ ತುಂಬ ಬೇಡಿಕೆ, ಅಂದರೆ ತುಂಬ ಜನ ರೀಚ್ ಔಟ್ ಆಗಿದ್ದಾರೆ. ನಾವು ಯಾವುದೇ ಸ್ಪಾನ್ಸರ್ಡ್ ಆ್ಯಡ್ಸ್ ಅಥವಾ ಸ್ಪಾನ್ಸರ್ ಆಗಿ ಬಂದು ಮೀಡಿಯಾದವ್ರಿಗೆ ಕೊಟ್ಟಿಲ್ಲ. ಈ ರೀತಿ ಮೌತ್ ಆಫ್ ವರ್ಡ್ಸ್, ಈವನ್ ನಮಗೆ ಗೊತ್ತಿಲ್ಲ, ಫಿಟ್ಯೂಬರ್ ಅಂತ ಯೂಟ್ಯೂಬ್ ಚಾನಲ್, ಅವನು ಅಮೆಝಾನಿಂದ ಪರ್ಚೇಸ್ ಮಾಡಿ ರಿವ್ಯೂ ಹಾಕಿದ್ದಾರೆ. ಅದು ನಮಗೆ ವೈರಲ್ ಆಯಿತು. ಆವಾಗ ಒಂದೇ ದಿನ ರಾತ್ರಿ ಆರ್ಡರ್ಸ್ ಅಮೆಝಾನಲ್ಲಿ 10 ಆರ್ಡರ್ ಬರ್ತಾಯಿದ್ದದ್ದು ಒಮ್ಮೆಲೆ 150 ಆರ್ಡರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ರಾತ್ರಿ ನಾನು ಬೆಂಗಳೂರಿನ ಬಸ್ಸಲ್ಲಿ ಬರ್ತಾಯಿದ್ದೆ, ಮೆಸೇಜ್ ಬರ್ತಾನೇ ಇದೆ, ನೋಟಿಫಿಕೇಷನ್, ಎಲ್ಲಿಂದ ಆರ್ಡರ್ ಬರ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ನಾನು ನನ್ನ ಹೆಂಡತಿ ಹತ್ರ ಕೇಳಿದೆ, ಯಾಕೆ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಇದಾಯ್ತಾ ಅಂತ ಕೇಳಿದೆ. ಮತ್ತು ನಾನು ಬಸ್ಸಲ್ಲಿ ಮಲಗಿದೆ, ಅವರು ರಾತ್ರಿ ರಿಸರ್ಚ್ ಮಾಡ್ತಾಯಿದ್ರು. ಬೆಳಗ್ಗೆ ಆಗ ಹೇಳಿದ್ರು ಯಾರೋ ಯೂಟ್ಯೂಬರು ರಿವ್ಯೂ ಹಾಕಿದರು. ಸೊ ಆವಾಗಿಂದ ನಮಗೆ ಬೂಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಸ್ಲೋಲಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳು ಮತ್ತು ಶಾಪ್ಸ್ಗಳಿಗೆ ಸ್ಟಾರ್ಟ್ ಮಾಡಿದೆ. ಮೇಜರಾಗಿ ಮೆಟ್ರೋ ಸಿಟಿಯಲ್ಲಿ ಜಾಸ್ತಿ, ಬೆಂಗಳೂರಲ್ಲಿ 30 ಶಾಪ್ಗಳಲ್ಲಿ ನಾವು ಕೊಡ್ತಾಯಿದ್ದೇವೆ. ಬಾಂಬೆನಲ್ಲಿ ಒಂದು 10-15, ಡೆಲ್ಲಿಯಲ್ಲಿ ಒಂದು 10-12. ಕ್ವಿಕ್ ಕಾಮರ್ಸ್ ಅಂದರೆ ವಿದಿನ್ 2 ಅವರ್ಸಲ್ಲಿ ಸಿಗುವಂಥದ್ದು ಫಸ್ಟ್ ಕ್ಲಬ್ ಅಥವಾ ಬ್ಲಿಂಕಿಟ್ ಇಂಥ ಆ್ಯಪ್ಸ್ಗಳು ಬೆಂಗಳೂರು ಮೆಟ್ರೋ ಸಿಟಿಯಲ್ಲಿ ಜಾಸ್ತಿ ಇದೆ. ಸೊ ಅಲ್ಲಿ ನಮಗೆ ಒಳ್ಳೆಯ ಬೇಡಿಕೆ ಇದೆ. ಯಾಕಂತ ಹೇಳಿದರೆ ಲೋಕಲ್ ನಮ್ಮವರು ಹೆಲ್ದಿಯಾಗಿದ್ದಾರೆ, ಹೇಗೆ ಅಂದರೆ ನಿತ್ಯದ ಆ್ಯಕ್ಟಿವಿಟೀಸಿಂದ. ಆದರೆ ಸಿಟಿಯಲ್ಲಿರುವವರು ಹುಡುಕಾಡ್ತಾ ಇದ್ದಾರೆ ಹೇಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ತಗೊಳ್ಬರು ಅಂತ. ಸೊ ಅದರಿಂದಾಗಿ ಜನರ ಬೇಡಿಕೆ ತುಂಬ ಇದೆ. ಆಲ್ಮೋಸ್ಟ್ ಹೇಳಬೇಕಂತಂದರೆ ನಾವು ಬೆಳೆಯುವಂಥ ಕೊಕ್ಕೋ ಎಲ್ಲಿಗೂ ಸಾಕಾಗೋದಿಲ್ಲ, ಆಯಿತಾ. ಭಾರತದಲ್ಲಿ ಬೆಳೆಯೋ 30% ಮಾತ್ರ, ಇನ್ನು ಉಳಿದ 70% ಕೊಕ್ಕೋ ಇಂಪೋರ್ಟ್ ಆಗಿ ಬರ್ತದೆ. ಆದರೆ ಬಿಂಟು ಬಾರ್ ಈಗ ಚಾಕ್ಲೇಟ್ ಬಂದ ಕಾರಣ ಜನರಿಗೆ ಇಂಡಿಯಾದ ಚಾಕ್ಲೇಟ್ನ ಟೇಸ್ಟ್ ಗೊತ್ತಾಗಿದೆ. ಅದರಲ್ಲೂ ತುಂಬ ವ್ಯತ್ಯಾಸ ಉಂಟು. ಇನ್ನೂ ಕೂಡ ಒಳ್ಳೆ ರೀತಿ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಏನು ಕಮ್ಮಿ ಇಲ್ಲ. ಈವನ್ ಇಂಟರ್ನ್ಯಾಷನಲ್ ಚಾಕ್ಲೇಟರ್ಸ್ ಅಥವಾ ಇಂಟರ್ನ್ಯಾಷನಲ್ನವರು ಕೂಡ ನಮ್ಮ ಇಂಡಿಯನ್ ಚಾಕ್ಲೇಟ್ಸನ್ನು ಆಕ್ಸೆಪ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಾನು ಸ್ವೀಡನ್, ಜರ್ಮನಿ, ಆಸ್ಟ್ರೇಲಿಯಾ, ಸಿಂಗಾಪುರ್ ಮತ್ತು UAEಗೆ ಸ್ಯಾಂಪಲ್ಸ್ ಮಾಡಿದೆ. ಜನರಿಗೆ ನಮ್ಮ ಈ ಚಾಕ್ಲೇಟ್ನ ಆಕ್ಸೆಪ್ಟ್ ಮಾಡ್ತಾರೆ. ಅಂದರೆ ಅವರಿಗೆ ಆ್ಯಕ್ಚುಲಿ ನಿಜವಾದ ಚಾಕ್ಲೇಟ್ ಅದು ಕೊಕ್ಕೋ ಫ್ಲೇವರ್ ಯಾವ ಥರ ಇರಬೇಕು ಅಂತ ಹೇಳೋದು ನಮಗಿಂತ ತುಂಬ ಚೆನ್ನಾಗಿ ಗೊತ್ತಿದೆ. ನಮ್ಮವರಿಗೆ ಸಿಹಿಯನ್ನು ಜಾಸ್ತಿ ಅಳವಡಿಸ್ತಾರೆ. ಅವರು ಕೊಕ್ಕೋ ಕಂಟೆಂಟನ್ನು, ಚಾಕ್ಲೇಟ್ ಫ್ಲೇವರನ್ನು ನೋಡ್ತಾರೆ. ಆದ್ದರಿಂದ ಕೊಕ್ಕೋಕ್ಕೆ ಮುಂದಿನ ಹಂತಗಳಲ್ಲಿ ತುಂಬ ಬೇಡಿಕೆ ಇದೆ. ಅದರಲ್ಲೂ ಆರ್ಟಿಸನಲ್ ಚಾಕ್ಲೇಟ್ಗಳಿಗೂ ಕೂಡ ಮುಂದಿನ 5ರಿಂದ 10 ವರ್ಷಗಳಲ್ಲಿ ತುಂಬ ಬೇಡಿಕೆಗಳುಂಟು. ಮೀಡಿಯಾದಲ್ಲೂ ಕೂಡ ಪ್ರಚಲಿತವಾಗಿದೆ. ಇದರಿಂದಾಗಿ ನಮ್ಮ ಮಾರ್ಕೆಟ್ ಇನ್ನೂ ಕೂಡ ಜಾಸ್ತಿ ಆಯಿತು. ಸೊ ಇವಾಗ ನಾವು ಸುಮಾರು 30 ಫಾರ್ಮರ್ಸ್ ಜೊತೆ ಕನೆಕ್ಟೆಡ್ ಆಗಿದ್ದೇವೆ. ಸೊ ಆಲ್ಮೋಸ್ಟ್ ತಿಂಗಳಿಗೆ 1.5 ಟನ್ನಿನಷ್ಟು ಚಾಕ್ಲೇಟನ್ನು ಪ್ರೊಸೆಸ್ ಮಾಡ್ತೇವೆ. ಅಂದರೆ ಆಲ್ಮೋಸ್ಟ್ ಡೈಲಿ 50 kgಯಷ್ಟು ಚಾಕ್ಲೇಟನ್ನು ಪ್ರೊಡ್ಯೂಸ್ ಮಾಡಿ ಮಾರ್ಕೆಟಿಗೆ ಬಿಡ್ತಾ ಇದ್ದೇವೆ. ಇದೊಂದು ತೋರಿಸ್ಬೇಕಂತ ಇದ್ದರೆ ಬಿಂಟು ಬಾರ್ ಚಾಕ್ಲೇಟಲ್ಲಿ ಈಗ 2025ರಲ್ಲಿ ಇವಾಗ ಇರೋದಕ್ಕೂ 2034 ಟ್ರೆಂಡಿಗೂ ಈಗ $20 ಬಿಲಿಯನ್ US ಅದಕ್ಕೆ 50 ಬಿಲಿಯನ್ನಿಗೆ ಟಾರ್ಗೆಟ್ ಇದೆ. ಅದರಿಂದ ಇದು ಇಂಡೈರೆಕ್ಟಾಗಿ ಏನು ಹೇಳ್ತಾ ಇದೆ ಅಂದರೆ ಕೊಕ್ಕೋಕ್ಕೆ ತುಂಬ ವ್ಯಾಲ್ಯೂ ಇದೆ.
ಯಾಕಂತ ಹೇಳಿದರೆ ಅದರದ್ದು ಬೈ ಪ್ರಾಡಕ್ಟ್ ಕೂಡ ಯೂಸ್ ಮಾಡ್ತಾರೆ. ಆ ಕೊಕ್ಕೋ ಪಾಡಲ್ಲಿ ಬರುವ ಪಲ್ಪಿಂದನೂ ಜ್ಯೂಸ್ ಮಾಡ್ತಾರೆ, ಅದನ್ನು ಜಾಮ್ ಮಾಡ್ತಾರೆ. ಈವನ್ ಕೊಕ್ಕೋ ಪಾಡ್ನೊಳಗಿರುವ ಒಳಗಿನ ಲೇಯರಿಂದ ಸ್ವೀಟ್ನರ್ ಆಗಿ ಯೂಸ್ ಮಾಡ್ತಾರೆ. ಅದು ಸ್ವಿಸ್ ಕಂಪನಿಯವರು ಮಾಡ್ತಾ ಇದ್ದಾರೆ ಇವಾಗ, ಅಂದರೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೊಕ್ಕೋದಲ್ಲಿ ಬರುವಂಥ ಎಲ್ಲ ಪಾಡಿನ ಮೌಲ್ಯವರ್ಧನೆಗಳಿವೆ. ಹಾಗಾಗಿ ಕೊಕ್ಕೋ ಒಂದು ಉಪಬೆಳೆಯಾಗಿ ನಾವು ದಕ್ಷಿಣ ಕನ್ನಡದಲ್ಲಿ ಮುಂಚೆಯಿಂದಲೂ ಬೆಳೀತಾ ಇದ್ದರು. ಆದರೆ ಕೆಲವು ವರ್ಷಗಳ ಹಿಂದೆ ಸುಮಾರು ಜನ ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು, ಕೊಕ್ಕೋಕ್ಕೆ ಬೆಲೆ ಇಲ್ಲ ಅಂತ. ಆಮೇಲೆ ಪುನಃ ಕೊಕ್ಕೋಕ್ಕೆ ಬೆಲೆ ಏರಿಕೆ ಬಂತು. ಈಗ ಒಂದು ರೀತಿಯ ಸ್ಟೇಬಲ್ ಪ್ರೈಸಲ್ಲಿ ಇದೆ. ಆ ಕಡೆ ರೈತರಿಗೂ ಕಷ್ಟ ಆಗಬಾರ್ದು, ಚಾಕ್ಲೇಟ್ ಮಾಡುವವರಿಗೂ ಕಷ್ಟ ಆಗಬಾರ್ದು. ಜನರು ಒಂದು ತಿಳ್ಕೊಳ್ಬೇಕು, ಚಾಕ್ಲೇಟನ್ನು ಐಡೆಂಟಿಫೈ ಮಾಡಬೇಕು. ಅದು ಯಾವ ರೀತಿಯ ಚಾಕ್ಲೇಟು, ಅದು ಒಳ್ಳೆಯ ಚಾಕ್ಲೇಟಾ, ಅದಕ್ಕೆ ಯಾಕೆ ಬೆಲೆ ಜಾಸ್ತಿ. ನಾವು ರೈತರು ಕೊಕ್ಕೋ ಕೊಡುವಾಗ ನನಗೆ ಕೊಕ್ಕೋಕ್ಕೆ 1 kg 300 ರೂಪಾಯಿಗೆ ಸಿಕ್ಕಿದರೆ ಒಳ್ಳೇದಂತ ಹೇಳ್ತೇವೆ. ಆದರೆ 50 ಗ್ರಾಮ್ ಚಾಕ್ಲೇಟ್ ತಗೋ, ಇದು ಯಾಕೆ 200 ರೂಪಾಯಿ, ನನಗೆ 50 ರೂಪಾಯಿಗೆ ಬೇಕು ಅಂತ ಹೇಳ್ತಾರೆ. ಅದು ಸಾಧ್ಯ ಇಲ್ಲ. ಯಾಕಂದರೆ ಕೊಕ್ಕೋದ ಬೀಜಕ್ಕೆ ಮೌಲ್ಯವರ್ಧನೆ ಆದರೆ ಕೊಕ್ಕೋದಿಂದ ಬರುವಂಥ ಎಂಡ್ ಪ್ರಾಡಕ್ಟು ಚಾಕ್ಲೇಟ್ ಪ್ರೈಸ್ ಕೂಡ ಜಾಸ್ತಿ ಆಗ್ತದೆ. ನಿಮಗೆ ಕಡಿಮೆ ಆಗಿದೆ ಅಂತ ಅನಿಸಿದರೆ ನೀವು ಅದನ್ನು ರೀಕ್ಯಾಲ್ಕುಲೇಟ್ ಮಾಡ್ಬೋದು. 1 kg ಕೊಕ್ಕೋ ಬೀನಲ್ಲಿ ಎಷ್ಟು ಚಾಕ್ಲೇಟ್ ಆಗ್ತದೆ ಅದನ್ನು ನೀವು ರೀಕ್ಯಾಲ್ಕುಲೇಟ್ ಮಾಡಿ, ನಿಮಗೆ ಗೊತ್ತಾಗ್ತದೆ ಅದರ ಆ್ಯಕ್ಚುಲ್ ವ್ಯಾಲ್ಯೂ ಎಷ್ಟು ಬರ್ತದೆ ಅಂತ. ಇಷ್ಟು ಹೇಳಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ತುಂಬ ಧನ್ಯವಾದಗಳು. ಚಾಕ್ಲೇಟ್ ತಯಾರಿಯ ಎಲ್ಲ ಹಂತಗಳನ್ನು ಅತ್ಯುತ್ತಮವಾಗಿ ಪರಿಚಯಿಸಿದ ಅನುತ್ತಮ ಚಾಕ್ಲೇಟ್ನ ಬಾಲಸುಬ್ರಹ್ಮಣ್ಯಂ PS ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ಶ್ರೇಯಾ ಎಂಟಮಾಲಜಿಸ್ಟ್ ಈಶ್ವರಮಂಗಲ ಇವರು ಮಾಹಿತಿಯನ್ನು ಹಂಚಿಕೊಳ್ಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಾ ಅಂತ. ನಾನು ಎಂಟಮಾಲಜಿಸ್ಟ್, ಅಂದರೆ ನಾನು ಓದಿದ್ದು ಎಂಟಮಾಲಜಿ, ಕೀಟಶಾಸ್ತ್ರ. ನಾನು ಚಿಕ್ಕಂದಿನಿಂದಲೇ ಇದೇ ಊರಲ್ಲಿ ಬೆಳೆದು ನಾನು PUC ವರೆಗೆ ಇಲ್ಲೇ ಎಜುಕೇಷನ್ ಮಾಡಿ ನೆಕ್ಸ್ಟ್ ಎಜುಕೇಷನ್ ಮಾಡಲಿಕ್ಕೆ ಬೆಂಗಳೂರಿಗೆ ಹೋದದ್ದು. ಹಾಗೆ ನಾನು ಚಿಕ್ಕವಳಿದ್ದಾಗಲೇ ಇದೇ ಊರಲ್ಲಿ ಬೆಳೆದು ಇಲ್ಲೇ ಓದಿದ ಕಾರಣ ನನಗೆ ಸ್ವಲ್ಪ ನೇಚರು ಮತ್ತು ಗಿಡ ಮರ ಪಕ್ಷಿ ಪ್ರಾಣಿ ಹೀಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಹಾಗೆ ನಾನು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಇದು ಮಾಡುವ ಬದಲು ನನಗೆ ಸ್ವಲ್ಪ ಕೃಷಿ ಇದರ ಬಗ್ಗೆ ಇಂಟ್ರೆಸ್ಟ್ ಇದ್ದ ಕಾರಣ ಅಗ್ರಿಕಲ್ಚರಲ್ಲೇ BSc ಮಾಡುವ ಅಂತೇಳಿ ಬೆಂಗಳೂರಿಗೆ ಹೋದದ್ದು. ಮತ್ತು ನಾನು ಕೀಟಶಾಸ್ತ್ರದಲ್ಲಿ MSc PhD ಮಾಡಿದ್ದು. ಹಾಗೆ ಈಗ ನನಗೆ ಸ್ವಲ್ಪ ಅಂದರೆ ಬೇಸಿಕ್ಸು ಸ್ವಲ್ಪ ಓವರಾಲ್ ಈಗ ಅಗ್ರಿಕಲ್ಚರ್ ಬಗ್ಗೆ ಗೊತ್ತಿದ್ರೂ ಕೂಡ ನಿಮಗೆ ಈಗ ಕೃಷಿಕರಿಗೆ ಇರುವಷ್ಟು ಕೃಷಿಯ ಅನುಭವ ನನಗಿಲ್ಲ. ಹಾಗಾಗಿ ಈಗ ಪ್ರಗತಿಪರ ಕೃಷಿಕರಾದ ನಮ್ಮ ಮಾವ ವೆಂಕಟೇಶ್ವರ ಶರ್ಮಾ ಮತ್ತು ನನ್ನ ಅಜ್ಜ ತಾಳ್ತಜೆ ಚಂದ್ರಶೇಖರ್, ಸೊ ಇವರೆಲ್ಲರ ಮಾರ್ಗದರ್ಶನದಿಂದ ಮತ್ತು ಈಗ ಇವತ್ತು ತುಂಬ ಜನ ಕೃಷಿಕರೆಲ್ಲ ನಮಗೆ ಪರಿಚಯ ಆದರು, ಮತ್ತು ಫೀಲ್ಡ್ ಎಕ್ಸ್ಪರ್ಟ್ಸ್ ಇದ್ದಾರೆ, ರಿಸೋರ್ಸ್ ಪರ್ಸನ್ಸು. ಸೊ ಇವರೆಲ್ಲರ ಮಾರ್ಗದರ್ಶನ ಸಪೋರ್ಟಿಂದ ನಾನು ಇನ್ನೂ ಕೃಷಿಯ ಬಗ್ಗೆ ಕಲಿಯುವಂತೆ ಆಗಲಿ ಅಂತೇಳಿ ಆಶಿಸ್ತೇನೆ. ಮತ್ತು ಈ ಕೀಟಶಾಸ್ತ್ರದ ರೋಲ್ ಎಂತ ಕೃಷಿಯಲ್ಲಿ ಅಂತೇಳಿ ಹೇಳೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ನಾನು MScಯಲ್ಲಿದ್ದಾಗ ನಂದು ರಿಸರ್ಚ್ ಟಾಪಿಕ್ ಲೈಟ್ ಟ್ರ್ಯಾಪ್ ಬಗ್ಗೆ ಇತ್ತು. ಲೈಟ್ ಟ್ರ್ಯಾಪ್ ಅಂತ ಹೇಳಿದರೆ ಗೊತ್ತುಂಟಲ್ಲ, ಅಂದರೆ ಲೈಟಿಗೆ ಈ ಕೀಟಗಳು ಅಟ್ರಾಕ್ಟ್ ಆಗಿ ಕೆಳಗಡೆ ಒಂದು ಟಬ್ಬಿನಾಗಿರ್ತದೆ, ಅದರಲ್ಲಿ ನೀರು ತುಂಬಿಸಿ ಕೆಮಿಕಲ್ ಹಾಕಿ ಇಡೋದು. ಕೀಟಗಳು ಲೈಟಿಗೆ ಅಟ್ರಾಕ್ಟ್ ಆಗಿ ಬಂದು ನೀರಿಗೆ ಬಿದ್ದು ಸಾಯುವುದು. ಇದು ಲೈಟ್ ಟ್ರ್ಯಾಪ್. ಆ ಟೈಮಲ್ಲಿ ಏನಾಗಿತ್ತು ಅಂದರೆ ನಾನು MSc ಇದ್ದಾಗ ಒಬ್ಬರು ಕೋಲಾರದ ರೈತ ಅವರು ಸೋಲಾರ್ ಲೈಟ್ ಟ್ರ್ಯಾಪ್ ಅಂತೇಳಿ ಡಿಸೈನ್ ಮಾಡಿದರು. ಅವರು ಅದನ್ನು ಪೇಟೆಂಟ್ ತಗೊಂಡು ತುಂಬ ಜನ ರೈತರಿಗೆ ಮಾರಲಿಕ್ಕೆ ಸ್ಟಾರ್ಟ್ ಮಾಡಿದರು. ತುಂಬ ಜನ ರೈತರು ಯೂಸ್ ಮಾಡ್ತಿದ್ದಾರೆ ಕೂಡ. ಹಾಗೆ ಕೆಲವು ಪ್ರೊಫೆಸರ್ಸು ಅದನ್ನು ವಿಸಿಟ್ ಮಾಡಿ ಅಲ್ಲಿ ನೋಡಿದಾಗ ಅವರಿಗೆ ಎಂತ ಗೊತ್ತಾಯ್ತು ಅಂದರೆ ಆ ಟಬ್ಬಿನಲ್ಲಿ ಹಾನಿಕಾರಕ ಅಲ್ಲದ ಇನ್ಸೆಕ್ಟ್ಸು ಕೂಡ ಇತ್ತು ಅಂತೇಳಿ ಕಂಡು ಬಂತು. ಹಾಗೆ ಆ ಟೈಮಲ್ಲಿ ಅದೊಂದು ಅಂದರೆ ಒಂದು ಡಿಸ್ಕಷನ್ ಆಗುವ ಒಂದು ಟಾಪಿಕ್ ಆದ ಕಾರಣ ನನಗೆ ಆ ಒಂದು ರಿಸರ್ಚ್ ಕೊಟ್ಟರು. ಸೊ ನನಗೆ ಕೂಡ ರಿಸರ್ಚ್ ಮಾಡಿದಾಗ ಅದರಲ್ಲಿ ಕಂಡು ಬಂದದ್ದು ಎಂತ ಅಂದರೆ 92% ಅದರಲ್ಲಿ ಹಾನಿಕಾರಕ ಅಲ್ಲದ ಕೀಟಗಳು ಅಂತ ಕಂಡು ಬಂತು. ಉಳಿದ 8% ಅಷ್ಟೇ ಕೃಷಿಗೆ ಹಾನಿಕಾರಕವಾದ ಕೀಟ ಅಂತೇಳಿ ಕಂಡು ಬಂತು. ಹಾಗೆ ಅದು ನಿಜವಾಗಿ ಈಗ ರೈತರಿಗೆಲ್ಲ ಅಂದರೆ ಅವರು ಇನ್ಸೆಕ್ಟ್ಸು ಅಥವಾ ಕೀಟಗಳು ತುಂಬ ಬಂದು ಅದರಲ್ಲಿ ಬಿದ್ದಿದೆ ಅಂತ ತಕ್ಷಣ ಎಂತಾಗ್ತದೆ ಅಂದರೆ ನಾವು ತುಂಬ ಕೀಟ ಬಂತು ಕಂಟ್ರೋಲ್ ಮಾಡಿದೆ ಅಂತೇಳಿ ಅದೊಂದು ಭಾವನೆ ಹಾಗೆ ಬರ್ತದೆ. ಆ್ಯಕ್ಚುಲಿ ಹಾಗೆಲ್ಲ, ಅದರಲ್ಲಿ ಹಾನಿಕಾರಕ ಅಲ್ಲದ ಕೀಟಗಳೇ ಜಾಸ್ತಿ ಬಂತು. ಹಾಗೆ ಒಂದು ನಾವು ಯಾವುದೇ ಟೆಕ್ನಾಲಜಿ ಅಥವಾ ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮಾಡೋ ಮುಂಚೆ ಅದರ ಬೇಸಿಕ್ಸನ್ನು ಕಲಿತುಕೊಂಡು
ಅದರ ಕಂಪ್ಲೀಟ್ ಬೇಸಿಕ್ ನಾಲೆಜ್ ತಿಳ್ಕೊಂಡು ಅದನ್ನು ಅಡಾಪ್ಟ್ ಮಾಡೋದು ಒಳ್ಳೆಯದು ಅಂತೇಳಿ ನನ್ನದೊಂದು ಅಭಿಪ್ರಾಯ. ಮತ್ತು ಇನ್ನೊಂದು ಎಂತಂದರೆ, ಕೆಲವು ಫಾರ್ಮರ್ಸ್ ಎಲ್ಲ ನನಗೆ ಫೋಟೋಸ್ ಈಗ ಸೆಂಡ್ ಮಾಡೋದು. ಈಗ ಒಂದು ಗಿಡದಲ್ಲಿ ಕೆಲವು ಹೀಗೆ ಬಗ್ಸ್ ಕಾಣಿಸ್ತಿತ್ತು, ಇದಕ್ಕೆ ಇನ್ನು ಸ್ಪ್ರೇ ತಗೊಳ್ಬೋದಾ ಅಂತೇಳೆಲ್ಲ ಕೇಳೋದು. ಅದು ತುಂಬ ಇದರ ಕೇಸಲ್ಲಿ ಏನಾಗ್ತಿತ್ತು ಅಂತ ಹೇಳಿದರೆ, ಅದು ಹಾನಿಕಾರಕ ಅಲ್ಲದ ಕೀಟಗಳಾಗ್ತಿತ್ತು. ಅಂದರೆ ಪರಭಕ್ಷಕ ಕೀಟಗಳು ಅಂತ ಇರ್ತದೆ. ಪರಭಕ್ಷಕ ಕೀಟ ಅಂತ ಹೇಳಿದರೆ ಈ ಪೆಸ್ಟ್ ಅಂದರೆ ಈ ಹಾನಿಕಾರಕ ಕೀಟಗಳನ್ನು ತಿಂದು ಬದುಕುವ ಕೀಟಗಳು. ಈ ಪರಭಕ್ಷಕ ಕೀಟಗಳನ್ನು ನಾವು ಸಾಯಿಸಿದರೆ ಈ ಹಾನಿಕಾರಕ ಕೀಟಗಳ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ. ಸೊ ನೇಚರಲ್ಲಿ ಹೇಗಂದರೆ ಅದೊಂದು ಇಂಬ್ಯಾಲೆನ್ಸ್ ಆದಾಗ ಆಗ್ತದೆ. ಈ ಪರಭಕ್ಷಕ ಕೀಟ ಕಡಿಮೆ ಆಯಿತು, ಹಾನಿಕಾರಕ ಕೀಟಗಳು ಜಾಸ್ತಿ ಆಯಿತು. ಸೊ ಅದು ಮತ್ತೆ ನಮಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಕೃಷಿಯಲ್ಲಿ ಕೀಟಗಳನ್ನು ಗುರುತಿಸುವುದು ಅದೊಂದು ಇಂಪಾರ್ಟೆಂಟ್. ಮತ್ತು ಗುರುತಿಸಿ ಹಾನಿಕಾರಕ ಹೌದಾ ಅಥವಾ ಅಲ್ವಾ, ನಾವು ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕಾ ಬೇಡವಾ, ಅಥವಾ ಅದನ್ನು ಯಾವ ಸ್ಟೇಜಲ್ಲಿ ಮಾಡಬೇಕು, ಯಾವ ಸೀಸನಲ್ಲಿ ಮಾಡಬೇಕು. ಸೊ ಈ ಥರದ ಒಂದು ಕೆಲವು ಬೇಸಿಕ್ ನಾಲೆಜ್ ಇದ್ದರೆ ನಮಗೆ ಕೀಟಗಳ ಮ್ಯಾನೇಜ್ಮೆಂಟ್ ಮಾಡೋದು ಈಸಿ ಆಗ್ತದೆ. ಇದು ಕೀಟಕ್ಕಷ್ಟೇ ಸೀಮಿತ ಅಲ್ಲ. ಈಗ ಡಿಸೀಸ್ ಆಗಿರ್ಬೋದು ಅಥವಾ ಕಳೆ ಆಗಿರ್ಬೋದು, ಅದು ಏನು ಅಂತ ಫಸ್ಟ್ ಗುರುತಿಸಿದ ಮೇಲೆಯೇ ನಾವು ಅದನ್ನು ಏನು ಅದರ ಜೀವನ ಚಕ್ರ ಏನು ಅಂತೇಳಿ ಕಂಪ್ಲೀಟ್ ತಿಳ್ಕೊಂಡು ಅದು ಯಾವ ಥರ ಸ್ಪ್ರೆಡ್ ಆಗ್ತದೆ ಈ ಥರ ಎಲ್ಲ ತಿಳ್ಕೊಂಡು ಮತ್ತೆ ನಾವು ಅದನ್ನು ಮ್ಯಾನೇಜ್ಮೆಂಟ್ ಮಾಡೋದು ಒಳ್ಳೆಯದು. ಯಾಕಂದ್ರೆ ಈಗ ಯಾವುದೊಂದು ಕೆಮಿಕಲ್ ಇದು ಕೀಟ ಕಾಣಿಸ್ತು, ರಸ ಹೀರುವ ಕೀಟ ಅಂತ ಅಂದ್ಕೊಳ್ಳಿ, ಅದಕ್ಕೆ ಹೋಗಿ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡು ಅಥವಾ ಬೇರೆ ಕೆಮಿಕಲ್ ಸ್ಪ್ರೇ ಮಾಡಿದರೆ ಅದು ಯೂಸ್ ಆಗೋದಿಲ್ಲ. ಆ ಕೀಟಕ್ಕೆ ಅದೇ ಕೆಮಿಕಲ್ ಯೂಸ್ ಮಾಡಬೇಕು. ರಸ ಹೀರುವ ಕೀಟಕ್ಕೆ ಸಿಸ್ಟಮಿಕ್ ಕೆಮಿಕಲ್ಸೇ ಯೂಸ್ ಮಾಡಬೇಕು. ಹಾಗೆ ಫಸ್ಟ್ ಅದು ಕೀಟ ಯಾವುದು ಅಂತೇಳಿ ಗುರುತಿಸೋದು ಇಂಪಾರ್ಟೆಂಟ್ ಕೃಷಿಯಲ್ಲಿ. ಹಾಗೆ ಮತ್ತು ಇನ್ನೊಂದು ಏನಂದರೆ, ನಾವು ಅದೇ ಕೆಮಿಕಲ್ಸ್ ಈಗ ಜಾಸ್ತಿ ಯೂಸ್ ಮಾಡೋದು ಅದೀಗ ಲಾಂಗ್ ರನ್ನಲ್ಲಿ ಆ್ಯಕ್ಚುಲಿ ಅದು ಸಾಯಿಲಿಗೆ ಒಳ್ಳೆಯದಲ್ಲ, ಸಾಯಿಲ್ ಹೆಲ್ತ್ ಡಿಕ್ರೀಸ್ ಆಗ್ತದೆ. ಹಾಗೆ ಆದಷ್ಟು ನಾವು ಬಯೋ ಇನ್ಪುಟ್ಸನ್ನು ಸ್ವಲ್ಪ ಪ್ರಮೋಟ್ ಮಾಡುವಾಗೆ ನೋಡಿಕೊಳ್ಬೇಕಂತೇಳಿ ನನ್ನದೊಂದು ಅಭಿಪ್ರಾಯ. ಹಾಗೆ ಈ ಎಲ್ಲ ಮತ್ತು ಕೆಲವದೇ ನನ್ನ ಈ ಬೇಸಿಕ್ ಕೆಲವು ನಾಲೆಜ್ ಕೆಲವು ಥಿಂಗ್ಸನ್ನು ಇಟ್ಕೊಂಡು ನಮ್ಮ ಈ ಊರಿನ ಕೃಷಿಕರಿಗೆ ಯೂಸ್ ಆಗಲಿ ಅಂತ ಹೇಳಿ ನಾವೊಂದು ಅಗ್ರಿ ಕ್ಲಿನಿಕ್ ಅಂತೇಳಿ ಒಂದು ಸ್ಟಾರ್ಟ್ ಮಾಡುವಂತ ಇದ್ದೇವೆ. ಅದರ ಕಾಂಪೊನೆಂಟ್ಸ್ ಹೇಗಂದರೆ ಕನ್ಸಲ್ಟೇಷನ್ನು, ಸಾಯಿಲ್ ಟೆಸ್ಟಿಂಗು ಮತ್ತು ಬಯೋ ಇನ್ಪುಟ್ಸ್. ಸೊ ಬಯೋ ಇನ್ಪುಟ್ಸ್ ಅಂದರೆ ಅದೇ ಬಯೋ ಪೆಸ್ಟಿಸೈಡ್ಸು, ಬಯೋ ಫರ್ಟಿಲೈಸರ್ಸ್ ಈ ಥರದ್ದು. ಹಾಗೆ ಈ ಥರದ ಅದೇ ಇದನ್ನು ಈಗ ಸ್ಟಾರ್ಟ್ ಮಾಡಬೇಕಂದ್ರೆ ಇನ್ನೂ ಐಡಿಯಾಸ್ ಬೇಕು ನಮಗೆ. ಹಾಗೆ ಕೃಷಿಕರಾದ ನೀವೆಲ್ಲರೂ ನನಗೆ ಗೈಡೆನ್ಸು ಮತ್ತು ನಿಮ್ಮ ಮಾರ್ಗದರ್ಶನ ಎಲ್ಲ ಇದ್ದು ಅದನ್ನು ಒಳ್ಳೆಯ ರೀತಿಯಲ್ಲಿ ಸ್ಟಾರ್ಟ್ ಮಾಡುವ ಹಾಗೆ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಕೃಷಿಯಲ್ಲಿ ಕೀಟಗಳ ಗುರುತಿಸುವಿಕೆ ಇದರ ಬಗ್ಗೆ ಮಾಹಿತಿ ನೀಡಿದ ಶ್ರೇಯಾ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದೆ. ದಯವಿಟ್ಟು ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿಕ್ಕಿದೆ. ಎಲ್ಲರೂ ನಿಲ್ಲಬೇಕು, ರಾಷ್ಟ್ರಗೀತೆಗಾಗಿ ನಿಲ್ಲಬೇಕು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಎತ್ತಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಒಂದೇ ನಿಟ್ಟಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ನಮ್ಮ ಮಧ್ಯಾಹ್ನ ನಂತರದ ಯುವಕರ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮೊಂದಿಗೆ ಕೈ ಜೋಡಿಸಿದಂಥ ಎಲ್ಲರಿಗೂ ನಾನು ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ತುಂಬ ತಡವಾಗಿದ್ದಕ್ಕಾಗಿ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮಗೆ ಆಗಮಿಸಿ ಬಹಳ ಒಳ್ಳೆಯ ರೀತಿಯಲ್ಲಿ ನಿಜವಾಗಿಯೂ ಈ ಕಾರ್ಯಕ್ರಮ ಬೆಳಗ್ಗಿನ ಇರ್ತಿದ್ರೆ ಇನ್ನೂ ಚೆಂದ ಇರ್ತಿತ್ತು. ಅಷ್ಟು ಅಗಾಧವಾದಂಥ ಒಂದು ಜನ ಎಷ್ಟು ಇದ್ದಾರಂತ ಅನ್ನೋದು ಮುಖ್ಯ ಅಲ್ಲ. ಈ ಕೊನೆಯ ಗಳಿಗೆಯಲ್ಲಿ ಒಂದು 50 ಜನ ಆದರೂ ನಿಂತು ಬೇಕಾದವರು ಯಾರು ಬೇಕಾದವರು ಅವರು ನಿಂತಿದ್ದಾರೆ. ಒಂದು ಭಾಳ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಪುನಃ ಈ ಯುವ ಕೃಷಿಕರಿಗೆ ನಾವು ಮುಂದಿನ ವರ್ಷದಲ್ಲಿ ಪುನಃ ಒಂದು ಇಂಥದೇ ಒಂದು ವೇದಿಕೆಯನ್ನು ನಾವು ಕಲ್ಪಿಸಿ ಕೊಡಲಿಕ್ಕಿದ್ದೇವೆ. ವಿನೂತನವಾಗಿ ನಾವು ಕಾರ್ಯಕ್ರಮವನ್ನು ಖಂಡಿತ ನಿಮಗೋಸ್ಕರ ಮಾಡಲಿಕ್ಕಿದ್ದೇವೆ ಅಂತ ಹೇಳಿ ಈ ಸಂಪನ್ಮೂಲ ವ್ಯಕ್ತಿಗಳಿಗೆ ಆಗಮಿಸಿ ನಮ್ಮ ಕಾರ್ಯಕ್ರಮದೊಂದಿಗೆ ಕೈ ಜೋಡಿಸಿದಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಕೊನೆಯಂತಾಗಿ ನಮಗೆ ಈ ಇಡೀ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಮಾಡಿದಂಥ ಪ್ರಸನ್ನ ಕುರುವೇಲಿ ಇವರನ್ನು ನಾವು ಒಂದು ಗೌರವಿಸಬೇಕಾಗಿದೆ. ಇವರನ್ನು ಕಾಸರಗೋಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ತೊಟ್ಟೆತ್ತೋಡಿ ಜಯಪ್ರಕಾಶ್ ನಾರಾಯಣವರು ಒಂದು ಶಾಲು ಹಾಕಿಸಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಇಡೀ ನಮ್ಮ ಇವತ್ತಿನ ಕಾರ್ಯಕ್ರಮದ ನಿರ್ವಹಣೆಯನ್ನು ಇವರು ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಕಾರ್ಯಕ್ರಮದ ಇಡೀ ದಿನದ ನಿರೂಪಣೆಯನ್ನು ಮಾಡಿದಂಥ ಪ್ರಸನ್ನ ಕುರುವೇಲಿ ಇವರಿಗೆ ನಮ್ಮ ಕಾಡುಮೆಣಸು ಬೆಳೆಗಾರರ ಒಕ್ಕೂಟ ಹಾಗೂ ಸುದ್ದಿ ಅರಿವು ಮಾಹಿತಿ ಕೇಂದ್ರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.
ಕಾರ್ಯಕ್ರಮದ ಕೊನೆಯ ಹಂತ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿದ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ तव शुभ नामे जागे तव शुभ आशीष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 भारत माता की जय.